ಅವರು. ಶಶಿಧರ್ ಶೆಟ್ಟಿ ಬರೋಡ, CA ದಿವಾಕರ್ ರಾವ್. ಬಲೆ ಬಂಧುಗಳೇ, ಪಟ್ಲ ಸಂಭ್ರಮದ ಆರಂಭೋತ್ಸವ ಮಂಗಳೂರು ಪುರಭವನದಲ್ಲಿ ಮೊದಲ ಪಟ್ಲ ಸಂಭ್ರಮಕ್ಕೆ ವಿಶೇಷವಾದಂತಹ ಕಳೆ ನೀಡಿದ ಕಾರ್ಯಕ್ರಮವೇ ಈ ಕೇಳಿ ಅಬ್ಬರ ತಾಳದ ಸೊಗಸು. ಪಟ್ಲ ಭಾಗವತರ ತೀರ್ಥರೂಪರು ಪಟ್ಲಗುತ್ತು ಮಹಾಬಲ್ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ಸ್ವತಃ ಅವರೇ ಚಂಡೆಮದ್ದಳೆ ವಾದಕರಾಗಿ ಆ ಅಬ್ಬರ ತಾಳದ ಒಂದು ನಿರ್ವಹಣೆಯನ್ನು ಮಾಡಿದರು. ಅವರ ಗರಡಿಯಲ್ಲಿ ತಯಾರಾದ ಶಿಷ್ಯವರ್ಗ ಜೊತೆಯಲ್ಲಿದೆ. ಒಗೆನಾಡು ಸುಬ್ರಾಯ ಕ್ಷೇತ್ರದಲ್ಲಿ ಭಾಗವತರಾಗಿ ಚಂಡೆಮದ್ದ ವಾದಕರಾಗಿ ತಯಾರಾದ ಅನೇಕ ಕಲಾವಿದರು ಈ ಅಬ್ಬರ ತಾಳದಲ್ಲಿ ನಮಗೆ ಕಾಣಿಸಿಕೊಳ್ತಾ ಇದ್ದಾರೆ. ಬನ್ನಿ. ಪಟ್ಲ ಭಾಗವತರ ಧರ್ಮಪತ್ನಿ ಸುಪುತ್ರಿ. ಇದು ಒಂದು ಅಪರೂಪದ ಫೋಟೋ ಕೂಡ ಹೌದು. ಪಟ್ಲ ಸಂಭ್ರಮಕ್ಕೆ ಚಾಲನೆ. ಅಬ್ಬರ ತಾಳ ಒಂದು ಊರಿನಲ್ಲಿ ಯಕ್ಷಗಾನ ನಡೆಯುತ್ತಾ ಇದೆ ಎನ್ನುವುದನ್ನು ತಿಳಿಸುವುದಕ್ಕಾಗಿ ಎತ್ತರದ ಗುಡ್ಡೆಗೆ ಹೋಗಿ ಸಂಜೆ ಚೆಂಡೆ ವಾದನದ ಮೂಲಕ ಪರಿಸರದವರಿಗೆ ಇಂದು ಯಕ್ಷಗಾನ ಇದೆ ಎನ್ನುವುದನ್ನು ಸಾರುವ, ಕೇಳಿ ಹೊಡೆಯುವುದು ಎನ್ನುವ ಆ ಸಂಪ್ರದಾಯ ಇದೀಗ ಅದು ಮರೆಯಾಗುತ್ತಾ ಇದ್ದರೂ ಕೂಡ ಅದನ್ನು ಮತ್ತೊಮ್ಮೆ ನೆನಪಿಸುವ ಪ್ರಯತ್ನವನ್ನು ಪಟ್ಲ ಸಂಭ್ರಮದ ಸಂದರ್ಭದಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. 7 ಚೆಂಡೆ ವಾದಕರು ಏಕಕಾಲದಲ್ಲಿ ಅಬ್ಬರ ತಾಳವನ್ನು ನುಡಿಸುವುದರೊಂದಿಗೆ 4 ಮದ್ದಳೆಗಾರರ ಜೊತೆ ಸೇರಿಕೊಂಡು ನಡೆಸಿದ ಅಬ್ಬರ ತಾಳದ ಮುಕ್ತಾಯವಾಗಿದೆ. ಮುಂದೆ ಚೌಕಿ ಪೂಜೆಗಾಗಿ ಎಲ್ಲ ಕಲಾವಿದರು ಚೌಕಿಯೆಡೆಗೆ. ಬಂಧುಗಳೇ, ಈಗ ಚೌಕಿ ಪೂಜೆ ಆಗುತ್ತಾ ಇದೆ. ಸ್ಕಾಲರ್ಶಿಪ್ನ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳಲ್ಲಿ ಒಳಗೆ AC ರೂಮ್, ದಯವಿಟ್ಟು ಬಂದು ಕೂತ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಎಲ್ರಿಗೂ ಒಳಗೆ ಹಾಲ್ನಲ್ಲಿ ಕೂಡ ಕೂತ್ಕೊಳ್ಬೋದು, ಏನೂ ಅಭ್ಯಂತರ ಇಲ್ಲ. ಎಲ್ಲಿ ನಿಮಗೆ ಬೇಕು ಅಲ್ಲಿ. ಆ ಕಡೆ ಚಾ ಟಿಫನ್ನ ವ್ಯವಸ್ಥೆ ಇದೆ. ಪ್ರತಿಯೊಬ್ಬರಿಗೆ ಕೂಡ ಸ್ಕಾಲರ್ಶಿಪ್ನ ಪೇರೆಂಟ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಅವಕಾಶ ಇದೆ. ಚಾ ತಿಂಡಿ ಊಟದ ವ್ಯವಸ್ಥೆ ಎಲ್ಲವೂ ಇದೆ. SSLC ಮತ್ತು PUCಯ ಟೋಕನ್ ಬಂದವರು ಟೋಕನ್ ಪಡೆದುಕೊಳ್ಳಿ. ಟೋಕನ್ ಪ್ರಕಾರ ಮತ್ತೆ ಸ್ಕಾಲರ್ಶಿಪ್ಗೆ ಬಿಡ್ತಾರೆ. ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈಗ ಚೌಕಿ ಪೂಜೆ 8:45ಕ್ಕೆ ಸರಿಯಾಗಿ ಚೌಕಿ ಪೂಜೆಯ ನಂತರ ಕಾರ್ಯಕ್ರಮದ ಉದ್ಘಾಟನೆ. ಶ್ರೀದೇವಿ ಭ್ರಮರಾಂಬಿಕೆ ಕಟೀಲ್ ದಪ್ಪೆ ಉಳ್ಳಾಲ್ದಿಯ ಆ ವಿಶೇಷವಾದಂತಹ ಭಾವಚಿತ್ರದ ಮುಂದೆ ಉದ್ಘಾಟನೆಯ ವಿಶಿಷ್ಟ ಕಾರ್ಯಕ್ರಮ 8:45 ಚೌಕಿ ಪೂಜೆಗಾಗಿ ಕೇಂದ್ರೀಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಚೌಕಿಯ ಕಡೆ ಬರಬೇಕು. ಉಪಹಾರ ಸಿದ್ಧವಾಗಿದೆ, ಉಪಹಾರವನ್ನು ಸ್ವೀಕರಿಸಿ. ಅದೇ ರೀತಿ ಸ್ಕಾಲರ್ಶಿಪ್ನ 2 ಕೌಂಟರ್ಗಳು, SSLC ಮತ್ತು PUCಯ ಪ್ರತ್ಯೇಕ ಕೌಂಟರ್ಗಳಿವೆ.
ಮಹಾಗಣಪತಿ ಕದ್ರದ ಮಂಜುನಾಥ ದೇವಿಯ ಕಟೀಲಪ್ಪೆ ಉಳ್ಳಾಲ್ನಿ ಹೊಗೆನಾಡದ ಸುಗ್ಗಾಯಿ ಪಾವಂಜೆ ನಾಗರಾಜ ಕ್ಷೇತ್ರದ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅಡ್ಯಾರದ ಮಹಾಲಿಂಗೇಶ್ವರ ಅಂಚನೆ ಜಾಗಿಡ್ ನೆಲೆಯಾಯಿನ ದೈವದೇವರಿನ ತುಳುನಾಡದ ಸತ್ಯಲಿನ ಭಕ್ತಿಡೆ ನೆನವರಿಕೆ ಮಲ್ತೊಂದು ಕಲಾಮಾತೆ ಸರಸ್ವತಿಗೆ ಪುಣ್ಯಪಾಡೊಂದು ಮಹಾಗಣಪತಿನ ಸಾನ್ನಿಧ್ಯದ ಭಕ್ತಿದ ಮಲ್ಪುಂಚಿತಿ ಪ್ರಾರ್ಥನೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ 11 ವರ್ಷನೇ ಯಶಸ್ವಿಯಾದ ಪೂರೈಕೆ ಮಲ್ತದೆ 12ನೇ ವರ್ಷಕ್ಕೆ ಪಂಚದೀಪಿನಂಚಿನ ಕೊಟ್ಟು ಪಟ್ಲ ಸಂಭ್ರಮ ಪಂಪಿನಂಚಿನ ಒಟ್ಟಿ ಲೇಸದ ಅಟ್ಟಣೆನ ಮಲ್ತದೆ ಅಬ್ಬರ ತಾಳದೊಟ್ಟಿಗೆ ಚಾಲನೆ ಆದೆ ಚೌಕಿ ಪೂಜೆ ನಡಪಾವನ ಆ ಸಂಪ್ರದಾಯ ನಡಪಾದೆ ನನ್ನ ನಡಪುನ ಪಟ್ಲ ಸಂಭ್ರಮ 2020 ಆಜೆತ್ತ ಮಾತಾ ಕಾರ್ಯಕ್ರಮಲು ಎಡ್ಡೆ ರೀತಿದೆ ನಡಪು ಲೆಕ್ಕ ನಮ್ಮ ನಂಬೊಂದು ಬೈದಿನಂಚಿನ ಆ ಸತ್ಯಲು ಪೂರ್ಣಾನುಗ್ರಹ ಮಲ್ಪಡುವುದು ಭಕ್ತಿನ ಮಲ್ಪುಚಿತ್ತಿ ಪ್ರಾರ್ಥನೆ. ಶ್ರೀ ಮಹಾಗಣಪತಿಯವರ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ, ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ, ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ, ಅಣ್ಣಪ್ಪ ಸ್ವಾಮಿ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ, ಸ್ಥಳದಲ್ಲಿ ನೆಲೆಯಾಗಿರುವಂತಹ ಸಕಲ ದೈವ ದೇವರುಗಳ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ. ಸಭಾಸ್ಥಾನಗಳಲ್ಲಿ ಅವಳು ಕಾರ್ಯಕ್ರಮದ ಉದ್ಘಾಟನೆ ಕಟೀಲ್ದಪ್ಪೆ ಉಳ್ಳಾಲ್ನ ಭಾವಚಿತ್ರದಲ್ಲಿ ಮಾತೆಲ್ಲ ಸಭಾಂಗಣಕ್ಕೆ ಮಾಡ್ತಾ ಇದ್ದಾರೆ.
ಧರ್ಮದರ್ಶಿಗಳು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ನಾಗವ್ರಜ ಕ್ಷೇತ್ರ, ಪಾವಂಜೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಹಿರಿಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಮಾರ್ಗದರ್ಶಕರಾದ ಪಟ್ಲಗುತ್ತು ಮಹಾಬಲ ಶೆಟ್ಟಿಯವರು, ಪ್ರಧಾನ ಸಂಚಾಲಕ ಶಶಿಧರ್ ಬಿ ಶೆಟ್ಟಿ ಬರೋಡ, ಮಹಾಪೋಷಕರು ಸಿಎ ದಿವಾಕರ್ ರಾವ್, ಕೋಶಾಧಿಕಾರಿ ಸಿಎ ಸುದೇಶ್ ಕುಮಾರ್ ರೈ, ಪ್ರಧಾನ ಕಾರ್ಯದರ್ಶಿ ಅಡ್ಯಾರ್ ಪುರುಷೋತ್ತಮ ಭಂಡಾರಿಯವರು, ಸಂಸ್ಥಾಪಕ ಪಟ್ಲ ಸತೀಶ್ ಶೆಟ್ಟಿ ಭಾಗವತರು. ಶ್ರೀ ಭುಜಬಲಿ ಧರ್ಮಸ್ಥಳ. ಆತ್ಮೀಯ ಬಂಧುಗಳೇ, ಪಟ್ಲ ಭಾಗವತರ ಯಕ್ಷ ಯಾನ ಆರಂಭವಾದದ್ದು ಶ್ರೀ ಕ್ಷೇತ್ರ ಕಟೀಲಿನಿಂದ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಉದ್ಘಾಟಿಸಲ್ಪಟ್ಟದ್ದು ಶ್ರೀ ಕ್ಷೇತ್ರ ಕಟೀಲಿನ ಭ್ರಮರಾಂಬಿಕೆಯ ಸಾನ್ನಿಧ್ಯದಲ್ಲಿ. ಪ್ರಥಮ ವರ್ಷದ ಪಟ್ಲ ಸಂಭ್ರಮಾಚರಣೆ ಮಂಗಳೂರು ಪುರಭವನದಲ್ಲಿ ನಡೆದಾಗಲೂ ಭ್ರಮರಾಂಬಿಕೆಯ ಸ್ಮರಣೆಯೊಂದಿಗೆ ಆ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ಉದ್ಘಾಟಿಸಲ್ಪಟ್ಟಿದೆ. ಅಡ್ಯಾರ್ ಗಾರ್ಡನ್ನ ಈ ಸುಂದರ ಸಭಾಂಗಣದಲ್ಲಿ ನಡೆಯುವ ಪಟ್ಲ ಸಂಭ್ರಮದ 2026ರ ಉದ್ಘಾಟನಾ ಕಾರ್ಯಕ್ರಮವನ್ನು ಡಾಕ್ಟರ್ ಯಾಜಿ ನಿರಂಜನ ಭಟ್, ಧರ್ಮದರ್ಶಿಗಳು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ನಾಗವ್ರಜ ಕ್ಷೇತ್ರ, ಪಾವಂಜೆ ಇವರು ದೀಪ ಹಚ್ಚಿ ಉದ್ಘಾಟಿಸಲಿದ್ದಾರೆ. ಅಡ್ಯಾರು ಮಾಧವ ನಾಯಕರು, ಪಟ್ಲ ಭಾಗವತರು, ಚಂದ್ರಹಾಸ್ ಶೆಟ್ಟಿ ರಂಗೋಲೆ, ವೇದಿಕೆಗೆ ಕಾರ್ಯಕ್ರಮದ ಉದ್ಘಾಟಕರೊಂದಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಪ್ರಮುಖರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಅತಿಥಿಗಳು ವೇದಿಕೆಗೆ ಬನ್ನಿ. ವೇದಘೋಷಕ್ಕಾಗಿ ಆಚಾರ್ಯವರ್ಯರು.
नमः हरिः ॐ सं समिद्योपसे वृषन्नग्ने विश्वान्यर्य इळस्पदे समिध्यसे सनो वसोऽन्याभार सङ्गच्छध्वं संवाधध्वं संवो मनांसि जानताम् देवाभागं यथा पूर्वे सञ्जानाना उपासते समानो मन्त्रः समीतिः समानी समानं मनः सह चित्तमेषाम् समानं मन्त्रमभिमन्त्र एव समानेनावो हविषा आजुहोमि समानीव आकूतिः समानार्धायानि वः समानमस्तु वो मनो यथा वस्तु सहासति ॐ शान्तिः 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 श्रीगुरुभ्यो नमः हरिः ॐ ಕಾರ್ಯಕ್ರಮದ ಉದ್ಘಾಟಕರಾದ ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಅವರನ್ನು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಫಲವಸ್ತು ಹೂವಿನ ಹಾರದೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ನಾಗವ್ರಜ ಕ್ಷೇತ್ರ, ಪಾವಂಜೆ. ಇದರ ಧರ್ಮದರ್ಶಿಗಳು ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಅವರು. ಪಟ್ಲ ಭಾಗವತರ ಸಂಚಾಲಕತ್ವದ ಪಾವಂಜೆ ಮೇಳ 6ನೇ ವರ್ಷದ ತಿರುಗಾಟವನ್ನು ಯಶಸ್ವಿಯಾಗಿ ಪೂರೈಸುವಲ್ಲಿ ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಅವರ ಮಾರ್ಗದರ್ಶನ, ಆಶೀರ್ವಾದ ಪ್ರಧಾನವಾಗಿ ನಮಗೆ ಕಾಣುತ್ತದೆ. ಆ ಒಂದು ಸಂತೃಪ್ತಿಯ ಭಾವದೊಂದಿಗೆ ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಅವರು ಪಟ್ಲ ಸಂಭ್ರಮ 2026ರ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಅವರೊಂದಿಗೆ ವೇದಘೋಷಗಳನ್ನು ಮಾಡಿದ ಆಚಾರ್ಯರು ಗೌರವವನ್ನು ಪಟ್ಲ ಭಾಗವತರಿಂದ ಸ್ವೀಕರಿಸ್ತಾ ಇದ್ದಾರೆ. ಬಂಧುಗಳೇ, ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಮೌನ ಸಾಧಕರು. ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಅವರು ನೀಡಿದಂತಹ ಕೊಡುಗೆ, ಮಾರ್ಗದರ್ಶನ ಅಪಾರ. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಅವರಿಂದ ಉದ್ಘಾಟನಾ ನುಡಿ. य एको मुनीनां हृदब्जाधिवासः शिवाङ्कं समारुह्य सत्पीठकल्पं विरिञ्चाय मन्त्रोपदेशं चकार प्रमोदेन सोऽयं तनोतु श्रियं मे. ಕುಲಸ್ವಾಮಿಯಾದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸಾ ವಂದಿಸ್ತಾ, ಎಲ್ಲ ದೇವದೇವತೆಗಳನ್ನು ಸ್ಮರಿಸ್ತಾ, ಆಸೀನರಾಗಿರುವ ವೇದಿಕೆಯಲ್ಲಿರುವ ಎಲ್ಲ ಗುರು ಹಿರಿಯರೇ, ಕಲಾಭಿಮಾನಿಗಳೇ, ಪಟ್ಲ ಫೌಂಡೇಶನ್ 11ನೇ ವರ್ಷದ ಈ ಒಂದು ವಿಶೇಷ ಕಾರ್ಯಕ್ರಮ ಇದೀಗ ದೇವರ ಪ್ರಾರ್ಥನೆಯೊಂದಿಗೆ ಉದ್ಘಾಟಿಸಲ್ಪಟ್ಟಿದೆ. ಎಲ್ಲರ ಅರಿವಿಗೆ ಬರುವಂತೆ ಮನುಷ್ಯನಾದವನ ಜೀವನ ಹೇಗಿರಬೇಕು ಎಂಬುದನ್ನು ನಡೆಸಿ ತೋರಿಸುತ್ತಿರುವ ಒಂದು ವಿಶೇಷ ಸಂಸ್ಥೆ ಪಟ್ಲ ಫೌಂಡೇಶನ್ ಅನ್ನುವಂಥದ್ದು ಎಲ್ಲರ ಅರಿವಿಗೆ ಬಂದಿದೆ. ಸಾಮಾನ್ಯ 10 ವರ್ಷಗಳಿಂದ ಹೆಚ್ಚಿನ ವರ್ಷದಿಂದ ಅನೇಕ ಸಮಾಜ ಸೇವೆಗಳನ್ನು ಈ ರೀತಿಯಲ್ಲಿ ಮಾಡ್ತಾ ಎಲ್ಲರಿಂದ ಒಳ್ಳೆಯ ಸಂಸ್ಥೆ ಎಂಬುದಾಗಿ ಕೇಳಿಸಿಕೊಂಡ ಕ್ಷೇತ್ರ. ಅಂತಹ ಆ ಫೌಂಡೇಶನ್ ಪಾವಂಜೆಯ ದೇವಸ್ಥಾನದ ಕಡೆಯಿಂದ ಯಕ್ಷಗಾನದ ಒಂದು ವಿಚಾರವನ್ನು ನಡೆಸ್ತಾ ಇರುವಂಥದ್ದು ಕೂಡ ಎಲ್ಲರಿಗೂ ತಿಳಿದಿರುವಂಥದ್ದು. ಇವತ್ತು ದೇವಸ್ಥಾನದ
ಸ್ವಾಮಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲೇ ಕುಣಿದು ಇರ್ತಾನೆ ಅನ್ನುವಂಥ ರೀತಿಯಲ್ಲಿ ನನಗೆ ಅನ್ನಿಸ್ತದೆ. ಯಾಕಂದರೆ ಅವರ ಇಚ್ಛೆ ಹೇಗಿದೆ ಎಂಬುದು, ನಾನು ಸುಮಾರು 70 ವರ್ಷದಿಂದ ಅಲ್ಲೇ ಹುಟ್ಟಿ ಬೆಳೆದವನು. ನಾನು ದೇವಸ್ಥಾನದ ಪಾಠಶಾಲೆಯಲ್ಲೇ 3 ವರ್ಷ ಅಧ್ಯಯನ ನಡೆಸಿ, ಆ ಬಳಿಕ ಅದು ಸಾಲದು, ನೀನು ಕಲಿಬೇಕು ಅಂತ ದೇವರೇ ಪ್ರೇರಣೆ ನೀಡಿದ ಹಾಗೆ ಮತ್ತು ಅಲ್ಲಿಯ ವ್ಯವಸ್ಥೆ ಸ್ವಲ್ಪ ವ್ಯತ್ಯಾಸ ಆದಾಗ ಡಿಗ್ರಿ BSc ಮಾಡಿ ಮತ್ತು MA ಮಾಡಿ PhD ಮಾಡುವವರೆಗೆ ದೇವರ ವ್ಯವಸ್ಥೆ ಮಾಡಿ ಇವತ್ತು ಅಲ್ಲಿಗೆ ಧರ್ಮದರ್ಶಿಯಾಗಿ ಇರುವಂತಹ ಸ್ಥಿತಿಯಲ್ಲಿ ನೋಡಿಕೊಂಡು, ಇದರಿಂದ ನನಗಾಲ ಆದ ಲಾಭ ಅಂದರೆ ದೇವರು ಅಂದರೆ ಹೇಗಿರ್ತಾರೆ, ಭಗವದ್ಗೀತೆಯಲ್ಲಿ ಇದರ ಎಲ್ಲ ರೀತಿಯಲ್ಲಿ ಹೇಳುವಂತೆ ಮನುಷ್ಯ ಅಹಂ ಎಂಬುದನ್ನು ತ್ಯಾಗ ಮಾಡಿದರೆ, ಅಹಂಕಾರವನ್ನು ತ್ಯಾಗ ಮಾಡಿದರೆ ದೇವರ ಪ್ರತ್ಯಕ್ಷನಾಗ್ತಾನೆ. ಇದು ಸಣ್ಣ ವಿಚಾರ ಹೇಳಲಿಕ್ಕೆ, ಅನುಭವಕ್ಕೆ ಮಾಡಿಕೊಂಡಾಗ ಎಲ್ಲರಿಗೂ ಅನುಭವಕ್ಕೆ ಬರುವಂಥದ್ದು. ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಈ ಕಡೆಗೆ ಪ್ರಯತ್ನ ಮಾಡ್ತಾ ಇದೆ. ಇವತ್ತು ದೇವರನ್ನು ಒಲಿಸಿಕೊಳ್ಬೇಕು, ಇಡೀ ವಿಶ್ವವನ್ನು ಈ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸುವ, ಅವರವರ ಕರ್ಮಕ್ಕನುಗುಣವಾಗಿ ವ್ಯವಸ್ಥಿತವಾಗಿ ರೀತಿಯಲ್ಲಿ ನಡೆಸುವಂತಹ ಶಕ್ತಿ ಎಲ್ಲರಿಗೆ ಒಳ್ಳೆಯ ರೀತಿಯಲ್ಲಿ ಪ್ರೇರೇಪಿಸುವಂತಾಗಬೇಕು ಎಂಬಂತಹ ಹಂಬಲ ಎಲ್ಲರ ಮನಸ್ಸಲ್ಲೂ ಇದೆ. ಅದಕ್ಕೆ ಬೇಕಾದ ವಿಚಾರ ಭಗವದ್ಗೀತೆ ಘೋಷಿಸಿ ಹೇಳಿದೆ ಅನೇಕ ಬಾರಿ. ಅಹಂಕಾರವನ್ನು ಬಿಡು, ಶರಣಾಗು, ಎಲ್ಲ ನಾನು ನೋಡಿಕೊಳ್ತೇನೆ. ಈ ವಿಚಾರ ನಾವು ನಿತ್ಯ ಹೇಳ್ತೇವೆ, ಆದರೆ ಈ ಅಹಂ ಅನ್ನುವಂಥದ್ದು ಅದು ಎಲ್ಲಿಂದಲೋ ಬಂದುಬಿಡ್ತದೆ. ಅದಕ್ಕೆ ಮಾಯೆ ಎಂಬುದಾಗಿ ಗುರುತಿಸಿದ್ದಾರೆ. ಪ್ರಯತ್ನ ಪಡೋಣ ನಾವು. ಪಟ್ಲ ಫೌಂಡೇಶನ್ನಂತಹ ಇಂತಹ ಸಂಸ್ಥೆಗಳು ಮಾಡುವಂತಹ ಏನು ಧಾರ್ಮಿಕ ತ್ಯಾಗಪೂರ್ಣವಾದ ಕಾರ್ಯಕ್ರಮ ಇದೆ, ಅದು ಖಂಡಿತವಾಗಿ ದಾರಿ ತೋರಿಸ್ತದೆ. ಇದಕ್ಕೆ ಇರುವ ದಾರಿಯಲ್ಲಿ ವಿಶೇಷವಾದ ದಾರಿ ಅಂದರೆ ಬಂದ ದುಡ್ಡನ್ನು ಸದ್ವಿನಿಯೋಗ ಮಾಡುವಂತಹ ವ್ಯವಸ್ಥೆ. ಅದು ಇವತ್ತು ನಡೆಸ್ತಾ ಇದ್ದಾರೆ ಅವರು. ಅದನ್ನು ಎಲ್ಲ ಕಡೆ ಗೊತ್ತಾಗ್ತಾ ಇದೆ. ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅದನ್ನೇ ಬಯಸುವಂಥದ್ದು. ಹಾಗಾಗಿ ಇವತ್ತಿನ ಈ ವಿಚಾರವನ್ನು ಸಾರುವ ಈ ಬೆಳಗ್ಗಿನಿಂದ ಸಂಜೆಯವರೆಗೆ ಇರುವ ಕಾರ್ಯಕ್ರಮ ಯಾವುದೇ ವಿಘ್ನಗಳಿಲ್ಲದೆ ಒಳ್ಳೆ ರೀತಿಯಲ್ಲಿ ಆಗಿ ಅದರ ಸತ್ಫಲ ಲೋಕಕ್ಕೆ ದೊರೆಯುವಂತೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಇರಲಿ, ಎಲ್ಲ ದೈವದೇವತೆಗಳ ಗುರು ಹಿರಿಯರ ಆಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಎಂಬುದಾಗಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ದಯವಿಟ್ಟು ಬಂಧುಗಳೇ, ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಅವರೊಂದಿಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಪ್ರಧಾನ ಸಂಚಾಲಕರು ಮಹಾದಾನಿಗಳು ಆದ ಶಶಿಧರ್ ಶೆಟ್ಟಿ ಬರೋಡ ಅವರಿದ್ದಾರೆ. ಮಹಾದಾನಿಗಳಾದ CA ದಿವಾಕರ್ ರಾವ್ ಅವರಿದ್ದಾರೆ. ಜೊತೆ ಕಾರ್ಯದರ್ಶಿಗಳಾದ ಪ್ರದೀಪ್ ಆಳ್ವಕದ್ರಿ ಅವರ ಜೊತೆಯಲ್ಲಿದ್ದಾರೆ. ಬಂಧುಗಳೇ, ಪಟ್ಲ ಭಾಗವತರು ಪಾವಂಜೆ ಮೇಳ ಆರಂಭಿಸುವ ಮುನ್ನವೇ ಪಾವಂಜೆಯಲ್ಲಿ ನಮ್ಮ TV ಯಕ್ಷರಾಮಾಯಣ ಕಾರ್ಯಕ್ರಮದ ಚಿತ್ರೀಕರಣ ನಡೀತಾ ಇತ್ತು. ಆ ಚಿತ್ರೀಕರಣದ ಸಂಪೂರ್ಣ ವ್ಯವಸ್ಥೆಯನ್ನು ಯಾಜಿಯವರ ಬಳಗದವರು ಬಹಳ ಶ್ರದ್ಧೆಯಿಂದ ಮಾಡಿ ಪಟ್ಲ ಭಾಗವತರ ನೇತೃತ್ವದಲ್ಲಿ ನಡೆಯುವ ಯಕ್ಷ ರಾಮಾಯಣ ಸುಮಾರು 150 ಕಂತುಗಳನ್ನು ಯಶಸ್ವಿಯಾಗಿ ಪೂರೈಸಿದ ಆ ಕಾರ್ಯಕ್ರಮಕ್ಕೆ ವಿಶೇಷವಾದ ಸಹಕಾರವನ್ನು ಅಂದು ನೀಡಿದ್ದ ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಅವರು ಪಟ್ಲ ಭಾಗವತರ ಸಂಚಾಲಕತ್ವದ ಒಂದು ಮೇಳ ನಮ್ಮ ಕ್ಷೇತ್ರದಿಂದಲೇ ಹೊರಡಬೇಕು ಎನ್ನುವ ಒಂದು ಅಪೇಕ್ಷೆಯನ್ನು ಮುಂದಿರಿಸಿ ಅವರನ್ನು ಪೂರ್ಣಾಶೀರ್ವಾದದೊಂದಿಗೆ ಕೈ ಹಿಡಿದು ಮುನ್ನಡೆಸಿ 6ನೇ ವರ್ಷದ ತಿರುಗಾಟವನ್ನು ಯಶಸ್ವಿಯಾಗಿ ನಡೆಸುವುದಕ್ಕೆ ಕಾರಣೀಭೂತರಾದವರಲ್ಲಿ ಪ್ರಮುಖರು ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಪಟ್ಲ ಸಂಭ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಧನ್ಯವಾದಗಳು. ಬಂಧುಗಳೇ, ಈಗ ಸಮಯ 9 ಗಂಟೆ. ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ 9 ಗಂಟೆಯಿಂದ 11 ಗಂಟೆಯ ತನಕ ಭರತನಾಟ್ಯ ಪ್ರದರ್ಶನ, 10:45ಕ್ಕೆ ಆ ಕಾರ್ಯಕ್ರಮ ಮುಕ್ತಾಯವಾಗಿ 11 ಗಂಟೆಯ ಸಭಾ ಕಲಾಪಕ್ಕೆ ವೇದಿಕೆ ಅಣಿಯಾಗ್ತದೆ. ಭರತನಾಟ್ಯಕ್ಕೂ ಯಕ್ಷಗಾನಕ್ಕೂ ಬಹಳ ಹತ್ತಿರದ ಸಂಬಂಧವನ್ನು ಹಿರಿಯ ಕಲಾವಿದರ ಪರಿಚಯ ಮಾಡುವಾಗ ನಾವು ಕಾಣುತ್ತೇವೆ. ಕುರಿಯ ವಿಠಲ ಶಾಸ್ತ್ರಿಯವರು ಇರಬಹುದು,
ಗೋವಿಂದ ಭಟ್ ಅವರಿರಬಹುದು, ಪುತ್ತೂರು ಶ್ರೀಧರ ಭಂಡಾರಿಯವರಿರಬಹುದು. ಇವರೆಲ್ಲ ಭರತನಾಟ್ಯವನ್ನು ಕಲಿತು ಯಕ್ಷರಂಗದಲ್ಲಿ ಮೆರೆದದ್ದು ಇತಿಹಾಸ. ಭರತನಾಟ್ಯ ಕಲಾವಿದರು ಪಟ್ಲ ಭಾಗವತರಿಗೆ ಬೇರೆ ಬೇರೆ ಸ್ವರೂಪಗಳಲ್ಲಿ ಬಹಳ ಹತ್ತಿರದವರು. ಕಳೆದ ವರ್ಷದ ಪಟ್ಲ ಸಂಭ್ರಮದಲ್ಲೂ ಭರತನಾಟ್ಯದ ಪ್ರದರ್ಶನ ವಿಶೇಷ ಮೆರುಗನ್ನು ಕಂಡಿದೆ. ಡಾಕ್ಟರ್ ಎಂ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ ಭಾರತೀಯ ನಾಟ್ಯ ಕಲೆಗಳ ಒಂದು ಸಂಗಮ ಈ ವೇದಿಕೆಯಲ್ಲಿ ಸನ್ನಿಹಿತಗೊಂಡಿತ್ತು. ಈ ಬಾರಿ 7 ತಂಡಗಳನ್ನು ಶ್ರೀಮತಿ ವಿದುಷಿ ಲತಾ ನಾಗರಾಜ್ ಶೆಟ್ಟಿಯವರು ಸಂಯೋಜಿಸಿದ್ದಾರೆ. ಭರತನಾಟ್ಯ ಪ್ರದರ್ಶನಕ್ಕಾಗಿ ವೇದಿಕೆಯನ್ನು ವಿದುಷಿ ಲತಾ ನಾಗರಾಜ್ ಶೆಟ್ಟಿಯವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವತಿಯಿಂದ ನಡೆಯುವಂತಹ ಪಟ್ಲ ಸಂಭ್ರಮ 2026ರ ಇಂದಿನ ಈ ಬಹಳ ಸುಂದರವಾದ ವೇದಿಕೆಯಲ್ಲಿ ನಮ್ಮ ಜಿಲ್ಲೆಯ ಪ್ರಸಿದ್ಧ 7 ಭರತನಾಟ್ಯ ತಂಡಗಳು ನೃತ್ಯ ಪ್ರದರ್ಶನವನ್ನು ನೀಡಲಿದೆ. ಮೊದಲಿಗೆ ಕದ್ರಿ ನೃತ್ಯ ವಿದ್ಯಾಲಯದ ಪದವಿನಂಗಡೆ ಶಾಖೆಯ ನೃತ್ಯ ಗುರುಗಳಾದಂತಹ ಶ್ರೀಮತಿ ನಿಶ್ವಿತಾ ಮತ್ತು ವಿದ್ವಾನ್ UK ಶರಣ್ ಇವರ ನೇತೃತ್ವದಲ್ಲಿ ಅವರ ಸಂಸ್ಥೆಯ ವಿದ್ಯಾರ್ಥಿನಿಯರು ನೃತ್ಯ ಪ್ರದರ್ಶನವನ್ನು ನೀಡಲಿದ್ದಾರೆ. ಕರ್ನಾಟಕ ಕಲಾತಿಲಕ ಹಾಗೂ ನಾಟ್ಯರಾಣಿ ಶಾಂತಲಾ ಪ್ರಶಸ್ತಿ ಪುರಸ್ಕೃತರಾದ US ಕೃಷ್ಣರಾವ್ ಅವರು 1935ರಲ್ಲಿ ಸ್ಥಾಪಿಸಿದ ಕದ್ರಿ ನೃತ್ಯ ವಿದ್ಯಾನಿಲಯವು ಇಂದು 91 ವರ್ಷಗಳ ಸುದೀರ್ಘ ಕಲಾ ಸೇವೆಯ ಪಯಣವನ್ನು ಪೂರ್ಣಗೊಳಿಸಿದೆ. ವಿದ್ವಾನ್ UK ಪ್ರವೀಣ್ ಹಾಗೂ ಶ್ರೀಮತಿ ಉಷಾ ಪ್ರವೀಣ್ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯು ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದು, ಪದವಿನಂಗಡಿ ಹಾಗೂ ವೀರನಗರ ಶಾಖೆಗಳನ್ನು ವಿದ್ವಾನ್ UP ಶರಣ್ ಮತ್ತು ವಿದುಷಿ ನಿಶ್ವಿತಾ ಶರಣ್ ಅವರು ಮುನ್ನಡೆಸುತ್ತಿದ್ದಾರೆ. ಇಂದು ಈ ವಿದ್ಯಾರ್ಥಿನಿಯರು ಪ್ರಸ್ತುತಪಡಿಸುವಂತಹ ನೃತ್ಯ ಮಧುರೈ ಮುರಳೀಧರನ್ ಅವರ ಸಂಯೋಜನೆಯಲ್ಲಿ ಮೂಡಿಬಂದಿರುವಂತಹ ಶಿವರಂಜನಿ ರಾಗ ಮತ್ತು ಆದಿತಾಳದಲ್ಲಿ ರಚಿತವಾದಂತಹ ಸುಂದರವಾದ ಒಂದು ಪದವರ್ಣ ಇದೀಗ ತಮ್ಮ ಮುಂದೆ. ಮಹಾಕಾಳಿ ಮಾಮಧುರೈ ಮೀನಾಕ್ಷಿ ಮಗನನ್ನೇ ಆದರಿ ಪರಮೇಶ್ವರಿ ಕೃಪಾಕರಿ ಮಹಾತ್ರಿಪುರ ಸುಂದರಿ ಮಹಾಕಾಳಿ ಮಾಮಧುರೈ ಮೀನಾಕ್ಷಿ ಮಗನನ್ನೇ ಆದರಿ ಪರಮೇಶ್ವರಿ ಕೃಪಾಕರಿ ಮಹಾತ್ರಿಪುರ ಸುಂದರಿ.
मादरी परमेश्वरी कृपा करी महात्रिपुर सुंदरी महाकाली मामधुरै मीनाक्षी मगनन्नै आदरी परमेश्वरी कृपा करी महात्रिपुर सुंदरी महाकाली मामधुरै मीनाक्षी मगनन्नै आदरी परमेश्वरी कृपा करी महात्रिपुर सुंदरी परि निरंतरी जगत जननी विशालाक्षी वीरेंद्र विश्वेश्वरी काले नीये दया परि निरंतरी जगत जननी विशालाक्षी वीरेंद्र विश्वेश्वरी काले नीये दया परि निरंतरी जगत जननी विशालाक्षी वीरेंद्र विश्वेश्वरी काले नीये दया परि निरंतरी जगत जननी विशालाक्षी वीरेंद्र विश्वेश्वरी काले नीये दया परि निरंतरी जगत जननी विशालाक्षी वीरेंद्र विश्वेश्वरी काले नीये दया परि निरंतरी जगत जननी विशालाक्षी वीरेंद्र विश्वेश्वरी काले नीये दया परि निरंतरी जगत जननी विशालाक्षी वीरेंद्र विश्वेश्वरी काले नीये दया परि निरंतरी जगत जननी विशालाक्षी वीरेंद्र विश्वेश्वरी गरि सादा पापा सादा पगारे सनि गा रे गा पापा गा पा सदा गरि सादा सा रे गा रे सा रे गा पा गा रे गा
ಗರಿ ಸರಿ ಗ ಪದ ಸರಿ ಮಹಾ ತ್ರಿಪುರ ಸುಂದರಿ ಮಹಾಕಾಳಿ ಮಾಮಧುರೈ ಮೀನಾಕ್ಷಿ ಮಗನನ್ನೇ ಆದರಿ ಪರಮೇಶ್ವರಿ ಕೃಪಾಕರಿ ಮಹಾತ್ರಿಪುರ ಸುಂದರಿ உறவாயிருந்து உயர்வழித்திடும் உயிரே உன்னத உமையவளே மறவாதிருந்து மகிழ்வழி திடுமணியே மாயவன் சோதரியே இரவால் நிறைந்த இருளாய் உழன்று இருந்த எனை திறமாய் வளர்த்த ஒளியே ஓங்காரமே அம்பா அகிலாண்டேஸ்வரி அம்பிகே சந்திரமௌளி ಶರಣಮೇ ಗತಿ ಶಂಕರಿ ಜನನಿ உறவாயிருந்து உயர்வழித்திடும் உயிரே உன்னத உமையவளே மறவாயிருந்து மகிழ்வழித்திடும் மணியே மாயவன் சோதரியே இரவால் நிறைந்த இருளாய் உழன்று இருந்த எனை திறமாய் வளர்த்த ஒளியே ஓங்காரமே அம்பா அகிலாண்டேஸ்வரி அம்பிகே சந்திரமௌளி ಶರಣಮೇ ಗತಿ ಶಂಕರಿ ಜನನಿ ಮಹಾ ತ್ರಿಪುರ ಸುಂದರಿ ಮಹಾಕಾಳಿ ಮಾಮಧುರೈ ಮೀನಾಕ್ಷಿ ಮಗನನ್ನೇ ಆದರಿ ಪರಮೇಶ್ವರಿ ಕೃಪಾಕರಿ ಮಹಾ ತ್ರಿಪುರ ಸುಂದರಿ ಎಲ್ಲ ಕಲಾವಿದರಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಕದ್ರಿ ನೃತ್ಯ ವಿದ್ಯಾನಿಲಯ ಪದವಿನಂಗಡಿಯ ಎಲ್ಲ ಕಲಾವಿದರಿಗೆ ಸ್ಮರಣಿಕೆಯನ್ನು ನೀಡುವುದಕ್ಕೆ ನಮ್ಮ ಮಹಾಪೋಷಕರು ಮಹಾದಾನಿಗಳಾದ CA ದಿವಾಕರ್ ರಾವ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ವಿದ್ವಾನ್ UP ಶರಣ್, ವಿದುಷಿ ನಿಶ್ವಿತಾ ಶರಣ್ ಬನ್ನಿ, ವೇದಿಕೆಗೆ ಬನ್ನಿ. ಇವರ ನಿರ್ದೇಶನದಲ್ಲಿ ಕದ್ರಿ ನೃತ್ಯ ವಿದ್ಯಾನಿಲಯ ಪದವಿನಂಗಡಿ ಶಾಖೆಯವರು ಪ್ರಸ್ತುತಿಪಡಿಸಿದ ಭರತನಾಟ್ಯ ಕಾರ್ಯಕ್ರಮ. ವಿದ್ವಾನ್ UP ಶರಣ್ UK ಪ್ರವೀಣ್ ಅವರ ಸುಪುತ್ರ, ರಾಜಮಾಸ್ಟ್ರು ಎನ್ನುವ ನೆಗಳತೆಯನ್ನು ಪಡೆದ US ಕೃಷ್ಣರಾವ್ ಅವರ ಮೊಮ್ಮಗ. UP ಶರಣ್ ಇದು 3ನೇ ತಲೆಮಾರಿನ ಭರತನಾಟ್ಯದ ಗುರು ಪರಂಪರೆ. ಅವರೊಂದಿಗೆ ಅವರ ಶ್ರೀಮತಿ ನಿಶ್ವಿತಾ ಶರಣ್, ಈ ದಂಪತಿಗಳು ಕದ್ರಿಯ ಆ ಶಾಖೆಯನ್ನು ವಿಸ್ತರಿಸಿ ಪದವಿನಂಗಡಿಯ ಶಾಖೆಯ ವಿದ್ಯಾರ್ಥಿನಿಯರಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಒಮ್ಮೆ ಅಭಿನಂದನೆ ನೀಡೋಣ. ವೇದಿಕೆ ಶ್ರೀಮತಿ ಲತಾ ನಾಗರಾಜ್ ಅವರಿಗೆ. ಬಂಧುಗಳೇ, SSLC ಮತ್ತು PUC ವಿದ್ಯಾರ್ಥಿಗಳಿಗೆ ನೀಡುವ ವಿದ್ಯಾರ್ಥಿ ವೇತನದ ಕೂಪನ್ ಸಂಗ್ರಹಕ್ಕೆ ಆ 2 ಪ್ರತ್ಯೇಕ ಕೌಂಟರ್ಗಳ ವ್ಯವಸ್ಥೆ ಇದೆ. ಅದರ ಉಪಯೋಗವನ್ನು ಪಡೆಯಿರಿ. ಮುಂದೆ ನೃತ್ಯ ಪ್ರಸ್ತುತಪಡಿಸುವಂತಹ ತಂಡ ನೃತ್ಯ ಲಹರಿ ನಾಟ್ಯಾಲಯ ಉಳ್ಳಾಲ.
ಸಂಸ್ಥೆಯ ನಿರ್ದೇಶಕಿಯಾಗಿರುವಂತಹ ವಿದುಷಿ ಶ್ರೀಮತಿ ರೇಷ್ಮಾ ನಿರ್ಮಲ್ ಭಟ್ ಇವರು ಮೂಲತಃ ಹರೇಕಳದ ದಿವಂಗತ ಗೋವಿಂದ ಭಟ್ ಮತ್ತು ಸರೋಜಾಕ್ಷಿ ಭಟ್ ದಂಪತಿಗಳ ಪುತ್ರಿಯಾಗಿದ್ದು ಶ್ರೀಯುತ ನಿರ್ಮಲಾ ಭಟ್ ಇವರ ಸಹಧರ್ಮಿಣಿಯಾಗಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅರ್ಥಶಾಸ್ತ್ರ, ಹಿಂದಿ ಹಾಗೂ ಭರತನಾಟ್ಯದಲ್ಲಿ ವಿದ್ವತ್ ಹಾಗೂ MA ಪದವೀಧರೆ. ವೃತ್ತಿ ಕ್ಷೇತ್ರದಲ್ಲಿ ಶಾರದಾ ಗಣಪತಿ ವಿದ್ಯಾಕೇಂದ್ರ, ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ನಾಟ್ಯಾಚಾರ್ಯ ಉಳ್ಳಾಲ್ ಮೋಹನ್ ಕುಮಾರ್ ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ನೃತ್ಯ ಗುರು ವಿದ್ವಾನ್ ಪ್ರಮೋದ್ ಕುಮಾರ್ ಉಳ್ಳಾಲ್ ಇವರ ಶಿಷ್ಯೆಯಾಗಿರುತ್ತಾರೆ. ದೈವಿಕವಾದಂತಹ ಶಾಸ್ತ್ರೀಯ ಭರತನಾಟ್ಯ ಕಲೆಯ ಅನಾವರಣಕ್ಕಾಗಿ ಅತ್ಯುತ್ತಮ ಗುರುಗಳ ಶಿಕ್ಷಣ ಹಾಗೂ ಮಾರ್ಗದರ್ಶನದೊಂದಿಗೆ ಸನಾತನ ಸಂಪ್ರದಾಯವನ್ನು ಉಳಿಸುವ ಗುರು ಶಿಷ್ಯ ಪರಂಪರೆಯ ಅಡಿಪಾಯದಲ್ಲಿ ಬೆಳೆಯುತ್ತಿರುವಂತಹ ನೃತ್ಯ ಸಂಸ್ಥೆ ಇಂದು ಇಂತಹ ಅದ್ಭುತ ವೇದಿಕೆಯಲ್ಲಿ ತ್ರಿಗುಣಗಳಲ್ಲಿ ಸತ್ವಗುಣ ಸಂಪತ್ತನನ್ನು ದೇವಾದಿದೇವತೆಗಳಿಂದ ಪೂಜಿಸಲ್ಪಡುವ ನಾದಪ್ರಿಯನು ಲಯಕಾರನು ಆಗಿರುವಂತಹ ನಾಟ್ಯಾಧಿಪತಿ ಶಿವನ ಸ್ತುತಿಯನ್ನು ಭಕ್ತಿಪೂರ್ವಕವಾಗಿ ಪ್ರಸ್ತುತಪಡಿಸಲಿದ್ದಾರೆ. ಇದೀಗ ತಮ್ಮ ಮುಂದೆ ಶಿವಸ್ತುತಿ ರಾಗಮಾಲಿಕೆ ಹಾಗೂ ಆದಿತಾಳದಲ್ಲಿದೆ. रत्नैः कल्पितमासनम् हिमजलैः स्नानं च दिव्याम्बरम् नानारत्नविभूषितम् मृगमला मोदाकितम् चन्दनम् जाति चम्पक बिल्वपत्ररचितम् पुष्पम् च धूपं तथा दीपं देव दयानिधे पशुपते हृत्कल्पितम् गृह्यता हृत्कल्पितम् गृह्यता नमः शिवाय नमः शिवाय नमः शिवाय सारे गा मगरि सा पानी सनी पग नी सारी रिगारि सा सानी प नी पग रि सनी ततता धीम 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 ता धी धी धीम
ಶಂಕರ ಶಿವ ತ್ರೈಲೋಕ್ಯ ಶುಭಕರ ಸಂಧ್ಯಾ ತಾಂಡವ ಪ್ರಿಯ ಪಾಹಿ ಮಾಂ ಭವಭಯಹರ ಶಂಭೋ ಶಂಕರ ಶಿವ ತ್ರೈಲೋಕ್ಯ ಶುಭಕರ ಸಂಧ್ಯಾ ತಾಂಡವ ಪ್ರಿಯ ಪಾಹಿ ಮಾಂ ಭವಭಯಹರ ಶಂಭೋ ಶಂಕರ ಶಿವ ಜಗದೊಳು ಹರಿತವರುಂಟೆ ಬಾಲನ ಹರಿಸಿ ಕಾಲನ ಜಯಿಸಿ ಬಾಲನ ಹರಿಸಿ ಕಾಲನ ಜಯಿಸಿ ಜಯ ಕಾಲಾಗ್ನಿ ರುದ್ರನೆ ಪಾರ್ಶ್ವಪತೆ ಉಮಾಪತೆ ಹರ ಮಹಾದೇವ ಶಿವ ಶಂಭೋ 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 ಶಂಭೋ
ಶಿವಾಯ. ವಿದುಷಿ ರೇಷ್ಮಾ ನಿರ್ಮಲ್ ಅವರು ಜೊತೆ ಸೇರಬೇಕು. ನೃತ್ಯ ಲಹರಿ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲ ಈ ತಂಡದವರಿಗೆ ಸವಣೂರು ಸೀತಾರಾಮ್ ರೈಗಳು ಸ್ಮರಣಿಕೆ ನೀಡಿ ಗೌರವಿಸ್ತಾರೆ. ಸಹಕಾರ ರತ್ನ, ವಿದ್ಯಾಕ್ಷೇತ್ರದ ಸಾಧಕ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಹಿರಿಯ ಮಾರ್ಗದರ್ಶಕರು ಸವಣೂರು ಸೀತಾರಾಮ್ ರೈಗಳು ವಿದುಷಿ ರೇಷ್ಮಾ ನಿರ್ಮಲ್ ಅವರನ್ನು ಗೌರವಿಸ್ತಾ ಇದ್ದಾರೆ. ರೇಷ್ಮಾ ನಿರ್ಮಲ್ ಅವರು ಪ್ರಮೋದ್ ಉಳ್ಳಾಲ್ ಅವರ ಶಿಷ್ಯೆ. ಪ್ರಮೋದ್ ಉಳ್ಳಾಲ್ ಅವರು ಉಳ್ಳಾಲ ಮೋಹನ್ ಮತ್ತು ಶಾರದಾಮಣಿ ಶೇಖರ್ ಅವರ ಶಿಷ್ಯರಾಗಿ ಭರತನಾಟ್ಯ ಕ್ಷೇತ್ರದಲ್ಲಿ ಸಾಧನೆಗೈದವರು. ಈ ಗುರು ಪರಂಪರೆಯನ್ನು ನೆನಪಿಸುತ್ತಾ ಯುವ ಕಲಾವಿದರು ನೃತ್ಯ ಲಹರಿ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲ ಬಹಳ ಸೊಗಸಾದ ಪ್ರಸ್ತುತಿಯನ್ನು ಮಾಡಿದ್ದಾರೆ. ಒಮ್ಮೆ ಅಭಿನಂದನೆಯನ್ನು ಚಪ್ಪಾಳೆಯ ಮೂಲಕ ನೀಡೋಣ. ಪದವಿನಂಗಡಿ ಆಯಿತು, ಉಳ್ಳಾಲ ಆಯಿತು, ಮುಂದೆ ಯಾರು ಬರ್ತಾರೆ? ಲತಾ ನಾಗರಾಜ್ ಹೇಳ್ತಾರೆ. ಮುಂದಿನ ನೃತ್ಯ ಪ್ರಸ್ತುತಿ ಬಿಲ್ವ ಕಲಾಶಾಲೆ ಕಿನ್ನಿಗೋಳಿ. 2021ರಲ್ಲಿ ಸ್ಥಾಪಿತವಾದ ಬಿಲ್ವ ಕಲಾಶಾಲೆ ಮಂಗಳೂರು ಹಾಗೂ ಕಿನ್ನಿಗೋಳು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭರತನಾಟ್ಯ ಎಂಬ ಶ್ರೇಷ್ಠ ಭಾರತೀಯ ಶಾಸ್ತ್ರೀಯ ನೃತ್ಯ ಕಲೆಯ ಸಂರಕ್ಷಣೆ, ಪ್ರಚಾರ ಮತ್ತು ಪೋಷಣೆಗೆ ಸಮರ್ಪಿತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಸಂಸ್ಥೆಯು ವಿದ್ಯಾರ್ಥಿಗಳಿಗೆ ನೃತ್ಯದ ತಾಂತ್ರಿಕ ಕೌಶಲ್ಯಗಳ ಜೊತೆಗೆ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಹ ಕಲಿಸುವ ಉದ್ದೇಶವನ್ನು ಹೊಂದಿರುತ್ತದೆ. ವಿದ್ಯಾರ್ಥಿಗಳು ಸಂಸ್ಥೆಯ ಸಂಸ್ಥಾಪಕರಾದ ವಿದುಷಿ ಶ್ರೀಮತಿ ರಶ್ಮಿ ಉಡುಪ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆಯುತ್ತಿದ್ದು, ಭರತನಾಟ್ಯದ ಬಗ್ಗೆ ಅಪಾರ ಆಸಕ್ತಿ ಮತ್ತು ಸಮರ್ಪಣಾ ಭಾವ ಹೊಂದಿರುವ ಇವರು ಮಂಗಳೂರು ಮತ್ತು ಚೆನ್ನೈಯ ಖ್ಯಾತ ಗುರುಗಳು ಹಾಗೂ ವಿದ್ವಾಂಸರ ಬಳಿ ಶಿಕ್ಷಣ ಪಡೆದು ತಮ್ಮ ಕಲಾ ಸಾಧನೆಯನ್ನು ಪರಿಪೂರ್ಣಗೊಳಿಸಿದ್ದಾರೆ. ವಿದ್ಯಾರ್ಥಿನಿಯರು ಶಿವನ ಕುರಿತಾದ ನೃತ್ಯವನ್ನು ಪ್ರಸ್ತುತಪಡಿಸಲಿದ್ದಾರೆ. ಲಯಬದ್ಧವಾದ ಮತ್ತು ತ್ವರಿತ ಗತಿಯಿಂದ ಕೂಡಿದ ನಟೇಶ ಕೌತಮ್ನೊಂದಿಗೆ ನೃತ್ಯವನ್ನು ಪ್ರಾರಂಭಿಸಲಿದ್ದಾರೆ. ಇದರಲ್ಲಿ ನಂದಿಯ ವಾಹನವನ್ನೇರಿ ಹುಲಿ ಚರ್ಮವನ್ನು ಧರಿಸಿ ತ್ರಿಶೂಲವನ್ನು ಹಿಡಿದು ತಾಂಡವ ನೃತ್ಯವನ್ನು ಮಾಡುವ ನಟೇಶನ ದಿವ್ಯ ರೂಪವನ್ನು ಅತ್ಯಂತ ಸುಂದರವಾಗಿ ಚಿತ್ರಿಸಲಾಗಿದೆ. ಇದರ ಬಳಿಕ ಮಹಾರಾಜ ಸ್ವಾತಿ ತಿರುನಾಳ್ ಅವರು ರಚಿಸಿದಂತಹ ಶಂಕರ ಶ್ರೀಗಿರಿ ಎಂಬ ಶಿವನ ಕೃತಿಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಈ ಸಂಯೋಜನೆಯು ಶಿವನು ಚಿತ್ ಸಭೆಯಲ್ಲಿ ತನ್ನ ನೃತ್ಯವನ್ನು ಪ್ರದರ್ಶಿಸುವಾಗ ಆತನ ಶಕ್ತಿಶಾಲಿ ಹಾಗೂ ಸರ್ವವ್ಯಾಪಿ ರೂಪವನ್ನು ಕಣ್ಣಿಗೆ ಕಟ್ಟುವಂತೆ ಬಿಂಬಿಸುತ್ತದೆ. ಇದೀಗ ತಮ್ಮ ಮುಂದೆ ಬಿಲ್ವ ಕಲಾಶಾಲೆ ಕಿನ್ನಿಗೋಳಿ. ತೈ ತಂ ದಿ ಧಿ ತೈ ದಿ ಧಿ 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 ತೈ ತಂ ದಿ ಧಿ ತೈ ಧೀಂ ಧೀಂ ದಕ್ಕ ಧಿಮ್ಮಿ ಧಿಮ್ಮಿತ ಧಿಮ್ಮಿತ ತಕ್ಕ ತರಿಗುಡು ವಿರಿಗುಡು ದತ್ತಿಮ್ಮಿತ್ತ ಉತ್ತ ಕಿಟ್ಟ ಕಿನ್ನ ನಕ್ಕ ತದ್ಧೀಂ ತಧೀಂ ಧೀಂ ತಾಂ ತಕ್ಕ ಧೀಂ ಧೀಂ ತಗ ಧಿಮಿ ಧಿಮಿತ ಧಿಮಿತ ದಕ್ಕ ತರಿಗುಡು ದಿರಿಗುಡು ದತ್ತಿಮ್ಮಿತ್ತ ಉತ್ತ ಕಿಟ್ಟ ಕಿನ್ನ ನಕ್ಕ ತದ್ಧೀಂ ತಧೀಂ
ಸುರಾಸುರ ಸನ್ನುತ ಪಾದ ಕಿಂಕಿಣಿ ಝಂ ಝಂ ಝಣ 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 ನೂಪುರ ಲಯ ಗತಿ ಧಣ 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 ವಿಧಿ ಹರಿ ಸೇವಿತ ತಕ್ಕುಡು ಧಿಕ್ಕುಡು ತಗತ ತಿಗಿಣ ತೋಂದಾಂ ತಕ್ಕ ತಟವನ ಮುನಿ ಜನ ಸಕಲ ಸುರಾಸುರ ಸನ್ನುತವಾದ ಕಿಂಕಿಣಿ ಝಂ ಝಂ ಝಣ 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 ನೂಪುರ ಲಯ ಗತಿ ಧಣ 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 ವಿಧಿ ಹರಿ ಸೇವಿತ ತಕ್ಕುಡು ದಿಕ್ಕುಡು ತಗತ ತಿಗಿಣ ತಾಂ ತಕ್ಕ ಹಕ್ಕಿಟ ಗಿಟ ತಗ ತಗ ತರಿ ಗಿಟ ತಗ ತಾಂಡವಿಧಂಬನ ಧಿಕ್ಕಿಟ ಗಿಟ ತಗ ಧಿಮಿ ತರಿ ಗಿಟ ತಗ ವ್ಯಾಘ್ರ ಚರ್ಮಧರ ತೊಂಗಿಟ ಗಿಟ ತಗ ತೊನ ಗಿಟ ಗಿಟ ತಗ ತ್ರಿಶೂಲಧರ ನಂ ಕಿಟ ಕಿಟ ತಗ ನನ ಕಿಟ ಕಿಟ ನಂದಿ ವಾಹನ ತಕ್ಕಿಟ ಕಿಟ ತಗಿ ತಗ ತರಿ ಗಿಟ ತಗ ತಾಂಡವಿದಂಬನ ಧಿಕ್ಕಿಟ ಕಿಟ ತಗಿ ಧಿಮಿ ತರಿ ಗಿಟ ತಗ ವ್ಯಾಘ್ರ ಚರ್ಮಧರ ತೊಂಗಿಟ ಕಿಟ ತಗಿ ಧಿಮಿ ತರಿ ಗಿಟ ತಗ ತ್ರಿಶೂಲಧರ ನಂ ಕಿಟ ಕಿಟ ತಗಿ ನಗ ತರಿ ಗಿಟ ತಗಿ ನಂದಿ ವಾಹನ ನಾದ ಯೋಗ ಪ್ರಿಯ ಜಗಣಂ ಕಿಟ ತಗ ಜಗಣಂ ಕಿಟ ತಗ ತ್ರಿಪುರ ತಗ ತಗ ತೈ ಜಗ ಜಯ 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 ಶಶಿರ ವಿಭೂಷಣ ರೂಪ ಭಯಂಕರ ಡಮರುಕ ಹಸ್ತ ತೃತೀಯ ಸಹಸ್ರ ದೀಕ್ಷಿತನಾದ ನಟೇಶ ಕೌತುಂ ನಾದ ಯೋಗ ಪ್ರಿಯ ಜಗಣಂ ಕಿಟ ತಗ ಜಗಣಂ ಕಿಟ ತಗ ಜಗ ತಗ ತಗ ತೈ ಜಗ ಜಯ 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 ಶಶಿರ ವಿಭೂಷಣ ರೂಪ ಭಯಂಕರ ಡಮರುಕ ಹಸ್ತ ತೃತೀಯ ಸಹಸ್ರ ದೀಕ್ಷಿತನಾದ ನಟೇಶ ಕೌತ್ವಂ ತಗ ತಗ ತಾಂ ಧಿಗಿ ಧಿಗಿ ಧಿಂ ತಕು ಧೀಕುತ ಕೀಟ ತುಂ ಕಿಟ ಕಿಟ ತಗಿದಂ ತಂಗಿ ಕಿಟ ತಗಿದಿ ಕೀಟ ತತದಾ ತತದಾ ಶಂಕರ ಶ್ರೀಗಿರಿ ನಾಥ ಪ್ರಭು ಶಂಕರ ಶ್ರೀಗಿರಿ ನಾಥ ಪ್ರಭು ಶಂಕರ ಶ್ರೀಗಿರಿ ನಾಥ ಪ್ರಭು ಶಂಕರ ಶ್ರೀಗಿರಿ ನಾಥ ಪ್ರಭೋ ಶಂಕರ ಶ್ರೀಗಿರಿ ನಾಥ ಪ್ರಭೋ ಕೆ ವಿರಾಜಿತ ಚಿತ್ರ ಸಭಾ ಮೇ ವಿರಾಜಿತ ಚಿತ್ರ ಸಭಾ ಮೇ ಶಂಕರ ಶ್ರೀಗಿರಿ ನಾಥ ಪ್ರಭೋ ಭಸ್ಮ ತ್ರಿನೇತ್ರ ಗರೆ ರುಂಡಮಾನ ಭಸ್ಮ ತ್ರಿನೇತ್ರ ಗನೆ ರುಂಡಮಾನ भूतन के संग नाचत भृंगे भूतन के संग नाचत भृंगे शंकर श्रीगिरि नाथ प्रभो के
ಜನನ ಜನನ ಜನ ಕುಂಕುರು ಬಾಜೆ ದೇವ ಬುದಿ ಸಬ ಗಗನ ವಿರಾಜೆ ಜನನ ಜನನ ಜನ ಕುಂಕುರು ಬಾಜೆ ದೇವ ಬುದಿ ಸಬ ಗಗನ ವಿರಾಜೆ ಜನನ ಜನನ ಜನ ಕುಂಕುರು ಬಾಜೆ ದೇವ ಬುದಿ ಸಬ ಗಗನ ವಿರಾಜೆ ಶಂಕರ ಶ್ರೀಗಿರಿ ನಾಥ ಪ್ರಭೋ ಕೆ ವೃತ ವಿರಾಜಿತ ಚಿತ್ರ ಸಭಾ में वृत विराजित चित्र सभा में शंकर श्री गिरि नाथ प्रभु दिन बाजे कोटि भानु व्याको तेज के लाजे थापै तकिट तक श्रुति गति राजे पदुमनाभ मन कमल विराजे त्रिपुट धीम तदीम तद दिन बाजे कोटि भानु संग तेज के लाजे थापै तकिट तक श्रुति गति राजे पदुमनाभ मन कमल विराजे श्री गिरि नाथ प्रभो के वृत विराजित चित्र सभा में शंकर श्री गिरि नाथ प्रभो नाथ प्रभो नाथ प्रभो ಬಿಲ್ವ ಕಲಾ ಶಾಲೆ ಕಿನ್ನಿಗೋಳಿ ಈ ತಂಡದ ನಿರ್ದೇಶಕಿ ವಿದುಷಿ ರಶ್ಮಿ ಉಡುಪ ಅವರು ವೇದಿಕೆ ಬರಬೇಕು. ಸ್ಮರಣಿಕೆ ನೀಡಲಿಕ್ಕೆ ಬೆಳ್ಳಾರೆ ವಸಂತ ಶೆಟ್ಟಿಯವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ವಿದುಷಿ ರಶ್ಮಿ ಉಡುಪ. ಬಂಧುಗಳೇ, ಈ ತಂಡಕ್ಕೆ ಸ್ಮರಣಿಕೆ ನೀಡಲಿಕ್ಕೆ ಬೆಳ್ಳಾರೆ ವಸಂತ ಶೆಟ್ಟಿಯವರು ವೇದಿಕೆಗೆ ಆಗಮಿಸಿದ್ದಾರೆ. ನಿನಾದ ಸಾಂಸ್ಕೃತಿಕ ಕೇಂದ್ರವನ್ನು ಹುಟ್ಟೂರು ಬೆಳ್ಳಾರೆಯಲ್ಲಿ ಕಟ್ಟಿ ಅಲ್ಲಿಯ ಕಲಾವಿದರನ್ನು ಉತ್ತರ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಿದವರು. ರಂಗಭೂಮಿ, ಭರತನಾಟ್ಯ, ಯಕ್ಷಗಾನ, ಸಾಹಿತ್ಯ, ತುಳು, ಕನ್ನಡ ಎರಡೂ ಕ್ಷೇತ್ರದ ಸಾಧಕರು ಬೆಳ್ಳಾರೆ ವಸಂತ ಶೆಟ್ಟಿಯವರು. ಬಿಲ್ವ ಕಲಾಶಾಲೆ ಕಿನ್ನಿಗೋಳಿ. ವಿದುಷಿ ರಶ್ಮಿ ಉಡುಪ ಅವರು ಸ್ವರ್ಗೀಯ ಕಮಲಾ ಭಟ್ ಅವರ ಶಿಷ್ಯೆ. ಗ್ರಾಮಾಂತರದ ಕಲಾ ಪ್ರತಿಭೆಗಳಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಪಟ್ಲ ಸಂಭ್ರಮ ವೇದಿಕೆಯನ್ನು ಒದಗಿಸಿದೆ. ಚಪ್ಪಾಳೆಯೊಂದಿಗೆ ಬಿಲ್ವ ಕಲಾ ಶಾಲೆ ಕಿನ್ನಿಗೋಳಿ ಅವರಿಗೆ ಅಭಿನಂದನೆಗಳು. ಮುಂದೆ ಉಳ್ಳಾಲ ಆಯಿತು, ಕಿನ್ನಿಗೋಳಿ ಆಯಿತು, ಮುಂದೆ ಯಾರು? ವಿದುಷಿ ಲತಾ ನಾಗರಾಜ್ ಅವರು 7 ತಂಡಗಳನ್ನು ಬಹಳ ಸೊಗಸಾಗಿ ಸಂಯೋಜನೆಗೊಳಿಸಿದ್ದಾರೆ. 10:45 ತನಕ ಈ ಭರತನಾಟ್ಯ ಕಾರ್ಯಕ್ರಮ ನಡೆಯುತ್ತದೆ. ಮುಂದಿನ ನೃತ್ಯ ತಂಡ ನೃತ್ಯ ಕಲಾನಿಕೇತನ ಬಿಜೈ. ಸಂಸ್ಥೆಯು ಸುಮಾರು 2015ರಲ್ಲಿ ಮಂಗಳೂರಿನ ಬಿಜೆಯಲ್ಲಿ ಪ್ರಾರಂಭಗೊಂಡು 20 ವರ್ಷಗಳಿಂದ ಭರತನಾಟ್ಯ ತರಬೇತಿ ನೀಡುತ್ತಾ ಬಂದಿದೆ. ನಿರ್ದೇಶಕಿ ವಿದುಷಿ ಶ್ರೀಮತಿ ಶ್ರದ್ಧಾ ಎನ್ ಭಟ್ ಅವರ ನಿರ್ದೇಶನದಲ್ಲಿ ಅನೇಕ ವಿದ್ಯಾರ್ಥಿನಿಯರು ಭರತನಾಟ್ಯದಲ್ಲಿ ಪಳಗಿ ಭರತನಾಟ್ಯದ ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ಹಂತದ ನೃತ್ಯ ಪರೀಕ್ಷೆಗಳನ್ನು
ಉನ್ನತ ಶ್ರೇಣಿಯೊಂದಿಗೆ ತೇರ್ಗಡೆ ಹೊಂದಿರುತ್ತಾರೆ. ಅದಲ್ಲದೆ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿಯೂ ನೃತ್ಯ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿರುತ್ತಾರೆ. ಈಗಾಗಲೇ ನಾವು 3 ತಂಡಗಳಿಂದ ಶಿವನ ಕುರಿತಾದಂತಹ ಸುಂದರ ಪ್ರಸ್ತುತಿಗಳನ್ನು ಕಂಡಿರುತ್ತೇವೆ. ಇದೀಗ ಈ ನೃತ್ಯ ತಂಡ ಉಗ್ರ ನರಸಿಂಹನ ಸ್ತುತಿ ಇರುವಂತಹ ಪುರಂದರದಾಸರ ಒಂದು ಬಹಳ ಸುಂದರವಾದ ದೇವರ ನಾಮವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಶಂಕರಾಭರಣ ರಾಗ ಹಾಗೂ ಆದಿತಾಳದಲ್ಲಿ ಸಂಯೋಜಿಸಲ್ಪಟ್ಟಿರುವಂತಹ ಈ ದೇವರ ನಾಮದಲ್ಲಿ ಮಹಾವಿಷ್ಣುವು ತನ್ನ ಭಕ್ತನಾದ ಪ್ರಹ್ಲಾದನನ್ನು ನರಸಿಂಹಾವತಾರದ ಮೂಲಕ ರಕ್ಷಿಸಿದಂತಹ ಒಂದು ಸುಂದರವಾದ ಕಥಾ ಪ್ರಸಂಗವನ್ನು ಈ ನೃತ್ಯದಲ್ಲಿ ಪ್ರದರ್ಶಿಸಲಿದ್ದಾರೆ. ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ನೃತ್ಯ ತಂಡ ನೃತ್ಯ ಕಲಾನಿಕೇತನ ವಿಜಯ್. श्रीमत्पयोनिधि निकेतन चक्रपाणि भोगीन्द्र भोगमणि रंजित पुण्यमूर्ति योगीश शाश्वत शरण्य भवाब्धिबोधा लक्ष्मी नृसिंह मम देहि करावलो लक्ष्मी नृसिंह मम देहि करावलो ओम नमो नारसिंहाय सा मदनिरि निद मग मगरे नरसिंह नरसिंह सा मदनिरि निद मग मगरे नरसिंह नरसिंह निद निद मग दिस निद निस गम 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 निज निज ನರಸಿಂಹನ ಪದ ಭಜನೆಯ ಮಾಡಲು ನರಸಿಂಹನ ಪದ ಭಜನೆಯ ಮಾಡಲು ನರಸಿಂಹನ ಪದ ಭಜನೆಯ ಮಾಡಲು ದುರಿತ ಪರ್ವತವ ಖಂಡಿಸುವ ಕುಣಿಸದಂತೆ ನರಸಿಂಹನ ಪದ ಭಜನೆಯ ಮಾಡಲು
ಕರುಳದನ್ನ ಕೊರಣಲಿ ಧರಿಸಿದ ತರಳನ ಮೊರೆ ಕೇಳಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಶ್ರೀ ಹರಿ ನಾರಾಯಣ ಶ್ರೀ ಹರಿ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋ 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 ತರಣನ ಮೊರೆ ಕೇಳಿ ತಲಿತದಿಂದಲೇ ಬಂದು ದುರುಳನ ಕೊರುಳತನ್ನ ಕೊರಳಲಿ ಧರಿಸಿದ ನರಸಿಂಹನ ಪಾದ ಭಜನೆಯ ಮಾಡೋ ನರಸಿಂಹನ ಪಾದ ಭಜನೆಯ ಮಾಡೋ ಹರಿ ವಿರಿಂಚರಾಧ್ಯರು ಕರವೆತ್ತಿ ಮೂಗಿಯರು ಹರಿ ವಿರಿಂಚರಾಧ್ಯರು ಕರವೆತ್ತಿ ಮೂಗಿಯರು ಪರಮ ಶಾಂತನಾದ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಹರಿ ವಿರಿಂಚರಾಧ್ಯರು ಕರವೆತ್ತಿ ಮೂಗಿಯರು ಪರಮ ಶಾಂತನಾದ ಪುರಂದರ ವಿಠಲನ ನರಸಿಂಹನ ಪಾದ ಭಜನೆಯ ಮಾಡಲು ದುರಿತ ಪರದವ ಖಂಡಿಸುವ ಜನತೆ ನರಸಿಂಹನ ಪಾದ ಭಜನೆಯ ಮಾಡಲು ಭಜನೆಯ ಮಾಡಲು ಲಕ್ಷ್ಮೀ ನೃಸಿಂಹ ನಮಸ್ತೆ ನಮಸ್ತೆ ಲಕ್ಷ್ಮೀ ನೃಸಿಂಹ ನಮಸ್ತೆ ನಮಸ್ತೆ ಲಕ್ಷ್ಮೀ ನೃಸಿಂಹ ನಮಸ್ತೆ ನಮಸ್ತೆ ನೃತ್ಯಕಲಾನಿಕೇತನ ವಿಜಯ್ಯ ನಿರ್ದೇಶಕಿ ವಿದುಷಿ ಶ್ರದ್ಧಾ ಭಟ್ ಉಡುಪಿ ದಯವಿಟ್ಟು ವೇದಿಕೆ ಬರಬೇಕು. ಈ ತಂಡಕ್ಕೆ ಸ್ಮರಣಿಕೆಯನ್ನು ನೀಡಲು ಡಾಕ್ಟರ್ ಸತೀಶ್ ಬಡ್ಡಾರಿಯವರು ನಿಟ್ಟೆ ಯೂನಿವರ್ಸಿಟಿಯ
ಉಪಾಧ್ಯಕ್ಷರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಯೋಜನಾ ನಿರ್ದೇಶಕರಾಗಿ ಪಟ್ಲ ಸಂಭ್ರಮದ ಸಂದರ್ಭದಲ್ಲಿ ನಡೆಯುತ್ತಿದ್ದ ವೈದ್ಯಕೀಯ ಸೇವಾ ಸವಲತ್ತುಗಳ ಯೋಜನೆಗಳ ರೂವಾರಿಗಳು ಡಾಕ್ಟರ್ ಸತೀಶ್ ಭಂಡಾರಿಯವರು. ನೃತ್ಯ ಕಲಾನಿಕೇತನ ವಿಜಯ್ ಇದರ ನಿರ್ದೇಶಕಿ ವಿದುಷಿ ಶ್ರದ್ಧಾ ಭಟ್, ಇವರು ಮೂಲತಃ ಉಡುಪಿಯವರು. ತಂದೆ ಶ್ರೀನಿವಾಸ್ ಆಚಾರ್ಯ ಕುಂದಾಪುರ ಅವರಿಂದ ಹಾಗೂ ವಿದುಷಿ ಲಕ್ಷ್ಮೀ ಗುರುರಾಜ್ ಉಡುಪಿ ಅವರಿಂದ ಭರತನಾಟ್ಯವನ್ನು ಕಲಿತು ತಾನು ಕಲಿತ ವಿದ್ಯೆಯನ್ನು ಅನೇಕ ಶಿಷ್ಯರಿಗೆ ಕಲಿಸಿ ಅವರ ಮೂಲಕ ಕೂಡ ಈ ಭರತನಾಟ್ಯ ಪಸರಿಸುವಂತೆ ಮಾಡಿದ ಗುರು ವಿದುಷಿ ಶ್ರದ್ಧಾ ಭಟ್ ಉಡುಪಿ. ಅಭಿನಂದನೆಗಳು ನೃತ್ಯ ಕಲಾನಿಕೇತನ ವಿಜಯ್ ತಂಡಕ್ಕೆ. ಬಂಧುಗಳೇ, ಒಟ್ಟು 7 ಭರತನಾಟ್ಯ ತಂಡಗಳು ಈ ವೇದಿಕೆಯಲ್ಲಿ ಪ್ರದರ್ಶನವನ್ನು ನೀಡುತ್ತಾ ಇದೆ. ಹಿರಿಯ ಉದಯೋನ್ಮುಖ ಗುರುಗಳ ಹಾಗೂ ನೃತ್ಯಪಟುಗಳ ಭರತನಾಟ್ಯದ ಸೊಗಡನ್ನು ಯಕ್ಷ ಸಂಭ್ರಮದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಂಯೋಜಕಿ ಲತಾ ನಾಗರಾಜ್. ಮುಂದೆ ನೃತ್ಯ ಪ್ರಸ್ತುತಪಡಿಸುವಂತಹ ನೃತ್ಯ ಸಂಸ್ಥೆ ನಾದ ನೃತ್ಯ ಸ್ಕೂಲ್ ಆಫ್ ಡಾನ್ಸ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್, ಮಂಗಳೂರಿನ ಲಾಲ್ಬಾಗ್ನಲ್ಲಿ ಕಾರ್ಯಾಚರಿಸುತ್ತಿರುವ ನಾದ ನೃತ್ಯ ಸ್ಕೂಲ್ ಆಫ್ ಡಾನ್ಸ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ತನ್ನ ಶಾಸ್ತ್ರೀಯ ಹಾಗೂ ಸೃಜನಾತ್ಮಕ ಭರತನಾಟ್ಯ ಪ್ರದರ್ಶನಗಳ ಮೂಲಕ ಗುರುತಿಸಿಕೊಂಡಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಉದ್ಯಾವರ ಮಾಧವ ಆಚಾರ್ಯ, ಕರ್ನಾಟಕ ಕಲಾತಿಲಕ ಕೊಡವೂರು ಭಾಗವತ ಮಾಧವರಾವ್ ಹಾಗೂ ನಾಟ್ಯರಾಣಿ ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿಯವರೆಲ್ಲ ಗುರುಸ್ಥಾನದಲ್ಲಿದ್ದು ಆರಂಭಗೊಂಡ ಈ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಭ್ರಮರಿ ಶಿವಪ್ರಕಾಶ್. ಡಾಕ್ಟರ್ ಭ್ರಮರಿಯವರು ಕಳೆದ 30 ವರ್ಷಗಳಿಂದ ಭರತನಾಟ್ಯ ಶಿಕ್ಷಣದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದು ಕುಮಾರವ್ಯಾಸ ನೃತ್ಯ ಭಾರತ, ಪಾಂಚಾಲಿ, ಊರ್ವಶಿ, ಸೈರಂಧ್ರಿ, ಸೀತೆಯ ಸ್ವಗತ, ಮೀನಾಕ್ಷಿ ಕಲ್ಯಾಣ, ದೇವಯಾನಿಯ ಸ್ವಗತ ಸಹಿತ ಹಲವು ಅನನ್ಯ ನೃತ್ಯ ಹಾಗೂ ನಾಟ್ಯ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಇರುತ್ತಾರೆ. ಶಾಸ್ತ್ರೀಯ ನೃತ್ಯದೊಂದಿಗೆ ಏಕವ್ಯಕ್ತಿ ನೃತ್ಯ ನಾಟಕ ಹಾಗೂ ಸಮೂಹ ನೃತ್ಯ ನಾಟಕ ಪ್ರದರ್ಶನಗಳಲ್ಲಿ ತಮ್ಮ ಅನನ್ಯತೆಯನ್ನು ಈ ಸಂಸ್ಥೆಯು ತೋರುತ್ತಿದೆ. ಇಂದು ನಾದ ನೃತ್ಯದ ವಿದ್ಯಾರ್ಥಿನಿಯರು ಭ್ರಮರಿಯವರ ಗುರುಗಳಾದಂತಹ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿಯವರ ನೃತ್ಯ ಶೈಲಿಯ ಪ್ರಾತಿನಿಧಿಕ ನೃತ್ಯ ಬಂಧವಾಗಿರುತ್ತದೆ. ನೃತ್ಯಾಂಜಲಿ ಎಂಬ ಪ್ರಸ್ತುತಿಯನ್ನು ಪ್ರದರ್ಶಿಸಲಿದ್ದಾರೆ. ಶಾಸ್ತ್ರೀಯ ಭರತನಾಟ್ಯದ ಅಲರಿಪು ನೃತ್ಯ ಬಂಧವನ್ನು ಜಗತ್ಪ್ರಸಿದ್ಧ ಐಗಿರಿ ನಂದಿನಿ ನಂದಿತ ಮೇದಿನಿ ಶ್ಲೋಕ ಮಾಲಿಕೆಯೊಂದಿಗೆ ಮೇಳೈಸಿ ತಾಯಿ ದುರ್ಗೆಯಿಂದಾದ ಮಹಿಷಾಸುರ ಮರ್ದನದ ಕಥೆಯನ್ನು ಈ ನೃತ್ಯದಲ್ಲಿ ಪ್ರದರ್ಶಿಸಲಿದ್ದಾರೆ. ಇದೀಗ ತಮ್ಮ ಮುಂದೆ ಡಾಕ್ಟರ್ ಭ್ರಮರಿ ಶಿವಪ್ರಕಾಶ್ ಅವರ ನಿರ್ದೇಶನದಲ್ಲಿ ನಾದ ನೃತ್ಯ ಸ್ಕೂಲ್ ಆಫ್ ಡಾನ್ಸ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಮಂಗಳೂರು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಐಗಿರಿ
ತರಿಗಿಟ ತಕತೈ ತತೈತೆ ತರಿಗಿಟ ತಕತಂ ದಿತಾಂ ತೈ ತರಿಗಿಟ ತಕತೈ ತತೈತೆ ತರಿಗಿಟ ತಕತಂ ದಿತ್ತಾಂ ತೈ ತರಿಗಿಟ ತಕತೈ ತತೈತೆ ತರಿಗಿಟ ತಕತಂ ದಿತಾತೈ ತರಿಗಿಟ ತಕತೈ ತತೈತೆ ತರಿಗಿಟ ತಕತಂ ದಿತಾಂ ತೈ ತರಿಗಿಟ ತಕತೈ ತತೈತೆ ತರಿಗಿಟ ತಕತಂ ದಿತಾತೈ 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 ತರಿಗಿಟ ತಕತೈ ತತೈತೆ ತರಿಗಿಟ ತಕತಂ ದಿತ್ತಾತೈ ತರಿಗಿಟ ತಕತೈ ತತೈತೆ ತರಿಗಿಟ ತಕತಂ ದಿತಾತೈ ತರಿಗಿಟ ತಕತೈ ತತೈತೆ ಐ ಜಗದಂಬಮದಂಬಕದಂಬವನಂ ಪ್ರಿಯವಾಸಿನಿ ಹಾಸರತೆ ಐ ಶರಣಾಗತ ವೈರಿವಧೂವರ ವೀರವರ ಭಯದಾಯಕರೇ ಐ ಜಗದಂಬಮದಂಬಕದಂಬವನಂ ಪ್ರಿಯವಾಸಿನಿ ಹಾಸರತೆ ಐ ಶರಣಾಗತ ವೈರಿವಧೂವರ ವೀರವರ ಭಯದಾಯಕರೇ ತಾಂ ತದಿತ್ತಾಂ ದಿತ್ತಾಂ ದಿತ್ತೈ ತಕ್ಕಿ ತಕ್ಕಿ ತಕ್ಕತಾಂ ತದಿತ್ತಾಂ ದಿತ್ತಾಂ ದಿತ್ತೈ ತಕ್ಕಿ ತಕ್ಕತಾಂ ದಿತ್ತಾಂ ದಿತ್ತೈ ತಕ್ಕಿ ತಕ್ಕತಾಂ ದಿತ್ತಾಂ ದಿತ್ತೈ ತಕ್ಕಿ ತಕ್ಕತಾಂ ದಿತ್ತ ದಿತ್ತೈ ತಕ್ಕಿ ತಕ್ಕತಾಂ ದಿತ್ತಾಂ ದಿತ್ತೈ ದಿತ್ತೈ ಕಿಟತಗತಾಂ ಧಿತಾತೈ ತರಿಕಿಟತಗತಾಂ ಧಿತಾತೈ ತರಿಕಿಟತಗತಾಂ ಧಿತಾತೈ ತರಿಕಿಟತಗತೈ ತತೈತೈ ತರಿಕಿಟತಗತಾಂ ಧಿತಾತ್ ತರಿಕಿಟತಗತೈ ತತೈತೈ ತರಿಕಿಟತಗತಾಂ ಧಿತಾತೈ ತರಿಕಿಟತಗತೈ ತತೈತೈ ತರಿಕಿಟತಗತಾಂ ಧಿತಾತೈ ತರಿಕಿಟತಗತೈ ತತೈತೈ ತರಿಕಿಟತಗತಾಂ ಧಿತಾತೈ ತರಿಕಿಟತಗತೈ ತತೈತೈ ತರಿಕಿಟತಗತಾಂ ಧಿತಾತೈ ತರಿಕಿಟತಗತೈ ತತೈತೈ ತರಿಕಿಟತಗತಾಂ ಧಿತ್ತಾಂ ತೈ ತರಿಕಿಟತಗತೈ ತತೈತೈ ತರಿಕಿಟತಗತಾಂ ಧಿತಾತೈ ತರಿಕಿಟತಗತೈ ತತೈತೈ ತರಿಕಿಟತಗತಾಂ ಧಿತ್ತಾಂ ತೈ ತರಿಕಿಟತಗತೈ ತತೈತೈ ಸುರಲಲನಾದ ತತೈ ತತೈ ತತಥಾ ವಿನಯೋತ್ತರ ನೃತ್ಯರತೆ ಇದಿ ಕಿಡ ಧಿಕ್ಕಿಡ ಧಿಕ್ಕಿಡ ಧ್ವನಿ ಧೀರ ಮೃದಂಗನಿ ನಾದರತೆ ಸುರಲಲನಾದ ತತೈ ತತೈ ತತಥಾ ವಿನಯೋತ್ತರ ನೃತ್ಯರತೆ ಇದಿ ಕಿಡ ಧಿಕ್ಕಿಡ ಧಿಕ್ಕಿಡ ಧ್ವನಿ ಧೀರ ಮೃದಂಗನಿ ನಾದರತೆ ತಾಂ ತದ್ಧಿತ್ತಾಂ ಧಿತ್ತಾಂ ಧಿತ್ತೈ ತಕ್ಕಿ ತಕ್ಕತಾಂ ತದ್ಧಿತ್ತಾಂ ಧಿತ್ತಾಂ ಧಿತ್ತೈ ತಕ್ಕಿ ತಕ್ಕಿ ತಕ್ಕತಾಂ ಧಿತ್ತಾಂ ಧಿತ್ತೈ ತಕ್ಕಿಟ್ಟ ತಕ್ಕತೈ ಧಿತ್ತೈ ಧಿತ್ತೈ ತಕ್ಕಿಟ್ಟ ತಕ್ಕತಾಂ ಧಿತ್ತಾಂ ಧಿತ್ತೈ ತಕ್ಕಿಟ್ಟ ಕಿಟತಕತೈ ತತ್ತೈ ಧಿತ್ತೈ ತಕ್ಕಿಟ್ಟ ಕಿಟತಕತಾಂ ಧಿತಾತೈ ತರಿಕಿಟತಕತೈ ತತೈತೈ ತರಿಕಿಟತಕತಾಂ ಧಿತ್ತಾಂ ತೈ ತರಿಕಿಟತಕತೈ ತತ್ತೈತೈ ತಕುಂತರಿಸಕತಕತಕತೈ ಜಯ ಜಯ ಜಪ್ಯ ಜಯೇ ಜಯ ಶಬ್ದ ಪರಸ್ಫುಟಿ ತತ್ಪರ ವಿಶ್ವನುತೆ ಜಡ ಜಡ ಚಂಚಲ ಚಂಚಲ ನೂಪುರ ಸಿಂಚಿತ ಮೋಹಿತ ಭೂತಪತೆ ಜಯ ಜಯ ಜಪ್ಯ ಜಯೇ ಜಯ ಶಬ್ದ ಪರಸ್ಫುಟಿ ತತ್ಪರ ವಿಶ್ವನುತೆ ಜಡ ಜಡ ಚಂಚಲ ಶಂಕುತ ನೂಪುರ ಸಿಂಚಿತ ಮೋಹಿತ ಭೂತಪತೆ ತಾಂ ಧಿತಾತೈ ತರಿಕಿಟತಕತೈ ತತೈತೈ ತರಿಕಿಟತಕತಾಂ ಧಿತಾತೈ ತರಿಕಿಟತಕತೈ ತತೈತೈ ತರಿಕಿಟತಕತಾಂ ಧಿತಾತೈ ತರಿಕಿಟತಕತೈ ತತೈತೈ ತರಿಕಿಟತಕತಾಂ ಧಿತಾತೈ ತರಿಕಿಟತಕತೈ ತತೈತೈ ತರಿಕಿಟತಕತಾಂ ಧಿತಾತೈ ತರಿಕಿಟತಕತೈ ತತೈತೈ ತರಿಕಿಟತಕತಾ ಹತಜಂ ಧರಿತ ತತಹತಜಂ ಧರಿತೈ ತಾ ಹತಜಂ ಧರಿತ ತಹತಜಂ ಧರಿತ ಹಿಂಗನತಂ ತಕತ ಹಿಂಗನತಂ ತಕದಿಗುತ ಹಿಂಗನತಂ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ
ನಾಗನೃತ್ಯ ಸ್ಕೂಲ್ ಆಫ್ ಡಾನ್ಸ್ ಮಂಗಳೂರು ತಂಡದ ನಿರ್ದೇಶಕಿ ವಿದುಷಿ ಭ್ರಮರಿ ಶಿವಪ್ರಕಾಶ್, ದಯವಿಟ್ಟು ವೇದಿಕೆಗೆ ಬನ್ನಿ. ಈ ತಂಡವನ್ನು ಗೌರವಿಸಲು ಪಟ್ಲ ಭಾಗವತರ ಚಿಕ್ಕಪ್ಪ, ಪಟ್ಲ ದಾಮೋದರ ಶೆಟ್ಟಿಯವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಾಗ ನೃತ್ಯ ಸ್ಕೂಲ್ ಆಫ್ ಡಾನ್ಸ್ ಮಂಗಳೂರು ವಿದುಷಿ ಭ್ರಮರಿ ಶಿವಪ್ರಕಾಶ್, ಉದ್ಯಾವರ ಮಾಧವಾಚಾರ್ಯ ಅವರ ಸುಪುತ್ರಿ. ಉದ್ಯಾವರ ಮಾಧವಾಚಾರ್ಯರು ಯಕ್ಷಗಾನ, ರಂಗಭೂಮಿ, ಭರತನಾಟ್ಯ, ಸಾಂಸ್ಕೃತಿಕ ವಲಯದ ಸಂಘಟಕರು, ಚಿಂತಕರು, ಪ್ರಯೋಗಶೀಲರು. ಅವರ ಸುಪುತ್ರಿ ಭ್ರಮರಿ ಶಿವಪ್ರಕಾಶ್ ಅವರು ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ, ಕೊಡವೂರು ಭಾಗವತ ಮಾಧವರಾವ್ ಅವರ ಶಿಷ್ಯೆಯಾಗಿ ಭರತನಾಟ್ಯ ಕ್ಷೇತ್ರದ ಗುರುವಾಗಿ ನಾಗ ನೃತ್ಯ ಸ್ಕೂಲ್ ಆಫ್ ಡಾನ್ಸ್ ಈ ತಂಡದ ಮೂಲಕ ಇಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ನೀಡಿದ್ದಾರೆ. ಅಭಿನಂದನೆಗಳು ತಂಡದ ಎಲ್ಲ ಕಲಾವಿದರಿಗೆ. ಈಗಾಗಲೇ 5 ನೃತ್ಯ ತಂಡಗಳು ತಮ್ಮ ನೃತ್ಯ ಪ್ರಸ್ತುತಿಯನ್ನು ಪ್ರದರ್ಶಿಸಿದ್ದಾರೆ. ಮುಂದಿನ ನೃತ್ಯ ತಂಡ ಅಮೃತೇಶ್ವರ ನಾಟ್ಯಾಲಯ, ವಾಮಂಜೂರು ಮತ್ತು ಸುರತ್ಕಲ್. ನೃತ್ಯ ವಿದುಷಿ ಚಿತ್ರಾಕ್ಷಿ ಅಜಿತ್ ಕುಮಾರ್ ಇವರ ಸಾರಥ್ಯದ ಅಮೃತೇಶ್ವರ ನಾಟ್ಯಾಲಯ ಸಂಸ್ಥೆಯು ಕಳೆದ 14 ವರ್ಷಗಳಿಂದ ಸಂಸ್ಥೆಯನ್ನು ನಡೆಸುತ್ತಿದ್ದು, ಈಗಾಗಲೇ ಸಂಸ್ಥೆಯಲ್ಲಿ 100 ವಿದ್ಯಾರ್ಥಿಗಳು ನೃತ್ಯ ಶಿಕ್ಷಣವನ್ನು ಪಡೆದು ತಮ್ಮ ವಿದ್ವತ್ ಹಂತದ ಭರತನಾಟ್ಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ತೇರ್ಗಡೆಯಾಗಿರುತ್ತಾರೆ. ಸಂಸ್ಥೆಯು ರಾಜ್ಯದ ಹಲವು ಭಾಗಗಳಲ್ಲಿ ನೃತ್ಯ ಕಾರ್ಯಕ್ರಮಗಳನ್ನು ನೀಡಿದ್ದು, ಅವುಗಳಲ್ಲಿ ಪ್ರಮುಖವಾಗಿ ಮಂಗಳೂರು ದಸರಾ, ಮಂಗಳೂರು ಸಾರ್ವಜನಿಕ ಗಣೇಶೋತ್ಸವ, ಸಂಸ್ಕಾರ ಭಾರತಿ ಮಂಗಳೂರು, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ, ಜಿಲ್ಲಾ ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಆಯೋಜಿಸಿದ ಕೃಷ್ಣ ಜಯಂತಿ, ನಮ್ಮ ಕುಡ್ಲದ ದೀಪಾವಳಿ ಸಂಭ್ರಮ, ಇಸ್ಕಾನ್ನ ಅಕ್ಷಯ ಪಾತ್ರೆ ಕಾರ್ಯಕ್ರಮ, ಕದ್ರಿ ದೇವಸ್ಥಾನ, ಹೀಗೆ ಹಲವಾರು ವೇದಿಕೆಗಳಲ್ಲಿ ನೃತ್ಯ ಕಾರ್ಯಕ್ರಮವನ್ನು ನೀಡಿರುವಂತಹ ಪ್ರತಿಷ್ಠಿತ ಸಂಸ್ಥೆ. ಇಂದು ಈ ಸಂಸ್ಥೆ ಪ್ರಸ್ತುತಪಡಿಸುವಂತಹ ನೃತ್ಯ ಮಹಾಕಾಳಿಯನ್ನು ಸ್ತುತಿಸುವಂತಹ ಒಂದು ಕೀರ್ತನೆ. ರಾಗ ಗೌಳ ಆದಿತಾಳದಲ್ಲಿ ಅಡಕವಾಗಿರುವಂತಹ ಮಹಾಕಾಳಿ ಕೀರ್ತನೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ವಿದುಷಿ ಚಿತ್ರಾಕ್ಷಿ ಇವರ ನಿರ್ದೇಶನದಲ್ಲಿ ಅಮೃತೇಶ್ವರ ನಾಟ್ಯಾಲಯ, ವಾಮಂಜೂರು ಮತ್ತು ಸುರತ್ಕಲ್ ಶಾಖೆಯ ನೃತ್ಯ ವಿದ್ಯಾರ್ಥಿನಿಯರು. ഭുവനമും കാത്തിടും അഖില ഭുവനമും കാത്തിടും അംബികേ
வல்லியே அதிசயம் நிதம் நிதம் நிகழ்த்திடும் அன்னையே அதிசயம் நிதம் நிதம் நிகழ்த்திடும் அன்னையே ஆதிபராசக்தியே ஆதி பராசக்தியே ஆதி பராசக்தியே शक्ति 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 महाकाली महाशक्ति महेश्वरी महाकाली महाशक्ति महेश्वरी महिषासुर मर्दिनी 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 மதியது தெளிவுற மனமது ஒளியுற அதிசய சுகமுற அருள்மழை பொழிவாய் மகாகாளி மகாசக்தி மகேஸ்வரி மகிஷாசுர மர்தினி மதியது தெளிவுற மனமது ஒளியுற அதிசய சுகமுற அருள்மழை பொழிவாய் மகாகாளி மகாசக்தி மகேஸ்வரி மகிஷாசுர மர்தினி மதியது தெளிவுற மனமது ஒளியுற அதிசய சுகமுற அருள்மழை பொழிவாய் மகாகாளி மகாசக்தி மகேஸ்வரி மகாதேவன் மகள் தேவி மங்கள ரூபிணி மகாதேவன் மகள் தேவி மங்கள ரூபிணி மதுசூதனன் சோதரி மகாதேவ
ಮಂಗಳ ರೂಪಿಣಿ ಮಧುಸೂದನಂ ಸೋದರಿ ಮಹಾದೇವನ್ ಮಗಳ್ದೇವಿ ಮಂಗಳ ರೂಪಿಣಿ ಮಧುಸೂದನಂ ಸೋದರಿ ಮಹಾದೇವನ್ ಮಗಳ್ದೇವಿ ಮಂಗಳ ರೂಪಿಣಿ ಮಧುಸೂದನಂ ಸೋದರಿ ಮಹಾಮಾಯಿ ಮಹಾದುರ್ಗೆ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಮಾಯಿ ಮಹಾದುರ್ಗೆ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಮಾಯಿ ಮಹಾದುರ್ಗೆ ಮಹಾಲಕ್ಷ್ಮಿ ಮಹಾಸರಸ್ವತಿ ಮರಿಯದೆ ತಿಳಿವುರ ಮನಮದು ಒಳಿಗುರ அதிசய சுகமுற அருள் மழை பொழிவாய் சரே மரே மை பாதி சா பாதி சரி சரி மரி ரிசா பாதி சரி சாதி பா மரே சரி மரே சரி மப சாதி பாபரி சரி மரி பனி சா பனி சரி சரி மரி ரிசா பனி சரி சாதி பரி சரி மரி சரி பப சாதி பபரி மகாகாளி மகாசக்தி மகேஸ்வரி மகிஷாசுரமர்தினி மதியது தெளிமுற மனமது ஒளியுற அதிசய சுகமுற அருள் மழை பொழிவாய் மகாகாளி மகாசக்தி மகேஸ்வரி ஆக்கமாய் நிறைந்த சக்தியே சக்தி 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 ஊக்கமாய் நிறைந்த சக்தியே சக்தி 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 நோக்கமாய் வளர்ந்த சக்தியே சக்தி 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 காக்கவா கதம்பவனவாசி சக்தி 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 ஆக்கமாய் நிறைந்த சக்தியே என் ஊக்கமாய் உறைந்த சக்தியே நல்நோக்கமாய் வளர்ந்த சக்தியே தினம் காக்கவா கதம்பவனவாசி ஆக்கமாய் நிறைந்த சக்தியே என் ஊக்கமாய் உறைந்த சக்தியே நல்நோக்கமாய் வளர்ந்த சக்தியே தினம் காக்கவா கதம்பவனவாசி மதியது தெளிவுற மனமது ஒளியுற அதிசய சுகமுற அருள் மழை பொழிவாய் மகாகாளி மகாசக்தி மகேஸ்வரி மகிஷாசுர மர்தினி மதியது தெளிவுற மனமது ஒளியுற அதிசய சுகமுற அருள் மழை பொழிவாய் மகாகாளி மகாசக்தி மகேஸ்வரி மகிஷாசுர மர்தினி மதியது தெளிவுற மனமது ஒளியுற அதிசய சுகமுற அருள் மழை பொழிவாய் மகாகாளி மகாசக்தி ಮಹೇಶ್ವರಿ. PUC ವಿದ್ಯಾರ್ಥಿಗಳ ಗೌರವಧನದ ವಿತರಣೆಯ ಕಾರ್ಯಕ್ರಮದ ಮಾಹಿತಿಯನ್ನು ಹೊರಭಾಗದಲ್ಲಿ ರವಿಚಂದ್ರ ಶೆಟ್ಟಿಯವರಿಂದ ಪಡ್ಕೊಳ್ಳಿ. ಅದೇ ರೀತಿ ಪೋಸ್ಟಲ್ ಇನ್ಶೂರೆನ್ಸ್, ಅಂಚೆ ಇಲಾಖೆಯ ವಿಮಾ ವ್ಯವಸ್ಥೆಯನ್ನು ಯಕ್ಷಗಾನ ಕಲಾವಿದರಿಗೆ
ರಂಗಭೂಮಿಯ ಕಲಾವಿದರಿಗೆ, ಕಂಬಳ ಕ್ಷೇತ್ರದ ಓಟಗಾರರು ಮತ್ತು ಪರಿಚಾರಕರಿಗೆ ಮತ್ತು ಭೂತಾರಾಧನೆ ಕ್ಷೇತ್ರದಲ್ಲಿ ಸೇವೆ ಮಾಡುವವರಿಗೆ ಈ ಸೌಲಭ್ಯದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಆ ಕೌಂಟರ್ಗಳು ಹೊರವಲಯದಲ್ಲಿ ತೆರೆಯಲ್ಪಟ್ಟಿದೆ. ಆ ಇನ್ಶೂರೆನ್ಸ್ ವ್ಯವಸ್ಥೆಗೆ ಆಧಾರ್ ಕಾರ್ಡ್ ಮತ್ತು ನಾಮಿನಿಯ ಆಧಾರ್ ಕಾರ್ಡ್ ಇವಿಷ್ಟಿದ್ದರೆ ನೋಂದಾವಣಿ ಮಾಡಿಕೊಳ್ಳಬಹುದು. ಆ ಕಾರ್ಡನ್ನು ಕೂಡ ಅಲ್ಲಿ ಪಡೆದುಕೊಳ್ಳಬಹುದು. ಮುಂದೆ ಶ್ರೀಮತಿ ಲತಾ ನಾಗರಾಜ್. ಮುಂದೆ ನೃತ್ಯ ಪ್ರಸ್ತುತಪಡಿಸುವಂತಹ ನೃತ್ಯ ಸಂಸ್ಥೆ ಮಂಗಳೂರಿನ ಸನಾತನ ನಾಟ್ಯಾಲಯ. ನೃತ್ಯ ಗುರುಗಳಾದಂತಹ ಕರ್ನಾಟಕ ಕಲಾಶ್ರೀ ವಿದುಷಿ ಶಾರದಾ ಮಣಿಶೇಖರ್ ಮತ್ತು ವಿದುಷಿ ಶ್ರೀಲತಾ ನಾಗರಾಜ್ ಇವರ ನಿರ್ದೇಶನದಲ್ಲಿ ನೃತ್ಯ ವಿದ್ಯಾರ್ಥಿನಿಯರು ದೇವಿ ಕೃತಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಓಂ ಹ್ರೀಂ ಹೈಂ ಕ್ರೀಂ ಎಂಬ ಶಕ್ತಿಮಯ ಬೀಜ ಮಂತ್ರದಿಂದ ಆರಾಧಿಸಲ್ಪಟ್ಟುವ ಆದಿಶಕ್ತಿ ಮಹಿಷಾಸುರ ಮರ್ದಿನಿ ರೂಪದಲ್ಲಿ ದುಷ್ಟ ಶಕ್ತಿಗಳನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸುವ ಜಗನ್ಮಾತೆಯಾಗಿದ್ದಾಳೆ. ಅದೇ ದೇವಿ ಅರ್ಧ ನಾರೀಶ್ವರ ತತ್ವದಲ್ಲಿ ಶಿವನೊಂದಿಗೆ ಅವಿಭಾಜ್ಯ ಏಕತೆಯನ್ನು ಪ್ರತಿಬಿಂಬಿಸಿ ಶಿವ ಶಕ್ತಿ ಪುರುಷ ಪ್ರಕೃತಿಯ ಸಮತೋಲನ ಮತ್ತು ಸೃಷ್ಟಿಯ ಪರಮ ಸತ್ಯವನ್ನು ಸಾರುತ್ತಾಳೆ. ಶಕ್ತಿ, ಜ್ಞಾನ, ಕರುಣೆ ಮತ್ತು ಧೈರ್ಯದ ಪರಿಪೂರ್ಣ ಸ್ವರೂಪವಾದ ದೇವಿಯನ್ನು ಈ ಕೃತಿ ಭಕ್ತಿಪೂರ್ವಕವಾಗಿ ಸ್ತುತಿಸುತ್ತದೆ. ಇದೀಗ ತಮ್ಮ ಮುಂದೆ ಮಂಗಳೂರಿನ ಸನಾತನ ನಾಟ್ಯಾಲಯ ಪ್ರಸ್ತುತಪಡಿಸುವಂತಹ ನೃತ್ಯ ದೇವಿ ಕೃತಿ. ॐ हैं ह्रीं श्रीं श्रीमात्रे शिवप्रियायै नमो नमः। ॐ हैं ह्रीं श्रीं श्रीमात्रे शिवप्रियायै नमो नमः।
शाम्भवी चन्द्रमौळिरबलाभरण उमा पार्वते काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्य लक्ष्मी प्रदा चित्रूपी परदेवता भगवती श्री राजराजेश्वरी
నమోస్తుతే ఓం కాళీ మహాకాళీ భక్తకాళీ భైరవీ నమోస్తుతే ఓం కాళీ మహాకాళీ భక్తకాళీ నమోస్తుతే భక్తకాళీ నమోస్తుతే భక్తకాళీ నమోస్తుతే దేవి నమః అన్నపూర్ణేశ్వరీ నమః మహాకాళీ నమః శ్రీరాజరాజేశ్వరీ నమః ಸನಾತನ ನಾಟ್ಯಾಲಯದ ಪ್ರಸ್ತುತಿಗೆ ಚಪ್ಪಾಳೆಯ ಅಭಿನಂದನೆ ನೀಡೋಣ. ಆಹ್ವಾನಿತ ಅತಿಥಿಗಳಲ್ಲಿ ವಿನಂತಿ. ಸಭಾಂಗಣ ತುಂಬಿ ತುಳುಕ್ತಾ ಇದೆ. ಸ್ಕಾಲರ್ಶಿಪ್ ವ್ಯವಸ್ಥೆಯನ್ನು ಸಭಾಂಗಣದ ಪಕ್ಕದಲ್ಲಿ ಮಾಡಲಾಗಿದೆ. ಅದೇ ರೀತಿ ಅಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ ಮತ್ತು LED ಮೂಲಕ ಇಲ್ಲಿಯ ಕಲಾಪಗಳ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಸಭಾಂಗಣದ ಹಿಂಭಾಗದಲ್ಲಿ ನಿಂತವರು ದಯವಿಟ್ಟು ಸಭಾಂಗಣದ ಹೊರಭಾಗಕ್ಕೆ ಹೋಗಿ ಅಲ್ಲಿ ನಮ್ಮ ಕಾರ್ಯಕರ್ತರು ನಿಮಗೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೊರಭಾಗದಲ್ಲಿ ಅಲ್ಲಿ ಕುಳಿತು LED ಪರದೆಯ ಮೂಲಕ ಈ ಕಲಾಪಗಳನ್ನು ವೀಕ್ಷಣೆ ಮಾಡಬಹುದು. ದಯವಿಟ್ಟು ಅಲ್ಲಿ ಯಾರು ದ್ವಾರದ ಬಳಿಯಲ್ಲಿ ನಿಂತುಕೊಳ್ಬಾರ್ದು. ದಯವಿಟ್ಟು ಅಲ್ಲಿ ನಿಂತವರೆಲ್ಲ ದಯವಿಟ್ಟು ಸಭಾಂಗಣದ ಹೊರಭಾಗಕ್ಕೆ ಮುಂದೆ ಹೋಗಬೇಕು. ಕಾರ್ಯದರ್ಶಿಯವರು ಪುರುಷೋತ್ತಮ್ ಭಂಡಾರಿಯವರಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಸಭಾಂಗಣದ ದ್ವಾರದ ಬಳಿ ಯಾರೂ ನಿಲ್ಲಬಾರದು. ಆಯೋಜಕರ ಅಪೇಕ್ಷೆಯ ಮೇರೆಗೆ ಸನಾತನ ನಾಟ್ಯಾಲಯವು ಮತ್ತೊಂದು ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅದಕ್ಕಿಂತ ಮುನ್ನ ಸನಾತನ ನಾಟ್ಯಾಲಯದ ಕಿರು ಪರಿಚಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛಿಸ್ತೇನೆ. ಸಂಗೀತ ವಿದ್ವಾನ್ ದಿವಂಗತ NK ಸುಂದರ್ ಆಚಾರ್ಯರಿಂದ 1983ರಲ್ಲಿ ಸ್ಥಾಪಿಸಲ್ಪಟ್ಟ ಸನಾತನ ನಾಟ್ಯಾಲಯವು ಕರಾವಳಿಯ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ತರಬೇತಿ ನೀಡುವ ಸಂಸ್ಥೆ. ಪ್ರಸ್ತುತ ಅವರ ಪುತ್ರಿ ಕರ್ನಾಟಕ ಕಲಾಶ್ರೀ ಗೌರವ ಪುರಸ್ಕಾರ ವಿಜೇತರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಮಾಜಿ ಸದಸ್ಯರಾದ ನಾಟ್ಯ ವಿದೂಷಿ ಶಾರದಾ ಮಣಿಶೇಖರ್ ಮತ್ತು ಅವರ ಹಿರಿಯ ಶಿಷ್ಯೆ ಹಾಗೂ ಸೋದರ ಸೊಸೆ, ಬೆಂಗಳೂರು ದೂರದರ್ಶನದ ಗ್ರೇಡೆಡ್ ಕಲಾವಿದೆ ನಾಟ್ಯ ವಿದೂಷಿ ಶ್ರೀಲತಾ ನಾಗರಾಜ್ ಇವರ ಮಾರ್ಗದರ್ಶನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನೃತ್ಯ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಪ್ರತಿ ವರ್ಷ 100 ವಿದ್ಯಾರ್ಥಿಗಳು ಭರತನಾಟ್ಯದ ವಿವಿಧ ಪರೀಕ್ಷೆಗಳಲ್ಲಿ ಉನ್ನತ ಅಂಕದೊಂದಿಗೆ ತೇರ್ಗಡೆ ಹೊಂದುತ್ತಿದ್ದಾರೆ. ಸನಾತನ ನಾಟ್ಯಾಲಯವು ಸಂಸ್ಕಾರ, ಸಂಸ್ಕೃತಿ ಮತ್ತು ಸೇವೆಯನ್ನು ಪ್ರಧಾನ ಉದ್ದೇಶವಾಗಿರಿಸಿಕೊಂಡು ರಾಜ್ಯದಲ್ಲಿಯೇ ವಿಭಿನ್ನ ನೃತ್ಯ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ಶಿಕ್ಷಣದಿಂದ ವಂಚಿತರಾದ ಹಲವಾರು ವಿದ್ಯಾರ್ಥಿಗಳನ್ನು ಸನಾತನ ನಾಟ್ಯಾಲಯದಲ್ಲೇ ಉಳಿಸಿಕೊಂಡು ಅವರ ಪೂರ್ತಿ ಶಿಕ್ಷಣದ ಜವಾಬ್ದಾರಿಯನ್ನು ಸನಾತನ ನಾಟ್ಯಾಲಯ ನಿರ್ವಹಿಸುತ್ತಿದೆ. ಹಲವಾರು ವಿದ್ಯಾರ್ಥಿಗಳಿಗೆ ಗುರುಕುಲ ಪರಂಪರೆಯಲ್ಲಿ ಭರತನಾಟ್ಯ ಶಿಕ್ಷಣ ನೀಡಿಕೆ, ಜೀವನ ಸಂಸ್ಕಾರ ಕುರಿತ ಶಿಕ್ಷಣ ಒದಗಿಸುವುದು, ರಾಷ್ಟ್ರಭಕ್ತಿ ಪರಿಕಲ್ಪನೆಯ ನೃತ್ಯ ರೂಪಕಗಳ ಮೂಲಕ ದೇಶ ಪ್ರೇಮ ಬಿತ್ತುವ ಕಾರ್ಯಕ್ರಮ, ಭಗವದ್ಗೀತೆಯ ಶಿಕ್ಷಣ, ಭಾರತ್ ಮಾತಾ ಪೂಜನ, ಮಾತೃವಂದನ, ದೀಪ ಪೂಜನ, ಕುಟುಂಬ ಮಿಲನ, ಭಗವದ್ಗೀತಾ ಕಂಠಪಾಠ, ಹದಿಹರೆಯದ ಮಕ್ಕಳಿಗೆ ಮಾರ್ಗದರ್ಶನ, ತಾಯಂದಿರಿಗೆ ಕುಟುಂಬದ ಮಹತ್ವದ ಬಗ್ಗೆ ಮಾರ್ಗದರ್ಶನ ಮುಂತಾದ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ನಿರಂತರ ನಡೆಸ್ತಾ ಬರ್ತಾ ಇದೆ. ರಾಷ್ಟ್ರದೇವೋಭವ, ಪುಣ್ಯಭೂಮಿ ಭಾರತ, ಸತ್ಯನಾಪುರತ ಸಿರಿ, ಶಬರಿ ಮುಂತಾದ ರೂಪಕಗಳು ರಾಷ್ಟ್ರದಾದ್ಯಂತ ದಾಖಲೆ ಪ್ರದರ್ಶನಗಳನ್ನು ಕಂಡಿದೆ. ರಾಜಸ್ಥಾನದ ಮೌಂಟ್ ಅಬು,
ದುಬೈಯಲ್ಲಿ ನಡೆದಂತಹ ವಿಶ್ವ ತುಳು ಸಮ್ಮೇಳನ, ಮಲೇಷ್ಯಾ ನೈರೋಬಿ, ದೆಹಲಿಯಲ್ಲಿ ನಡೆದಂತಹ ವರ್ಲ್ಡ್ ಕಲ್ಚರ್ ಫೆಸ್ಟಿವಲ್, ಅಲ್ಲದೆ ಚೆನ್ನೈ, ಮುಂಬೈ, ಪುಣೆ ಮುಂತಾದ ಪ್ರಮುಖ ನಗರಗಳಲ್ಲಿ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಮುಖ್ಯ ವೇದಿಕೆಯಲ್ಲಿ, ಅಲ್ಲದೆ ಆಳ್ವಾಸ್, ನುಡಿಸಿರಿ ಮತ್ತು ವಿರಾಸತ್ನಲ್ಲಿ ಪ್ರತಿ ವರ್ಷ, ಹಾಗೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿಯೂ ಕೂಡ ನೃತ್ಯ ಪ್ರದರ್ಶಿಸಿರುವಂತಹ ಸನಾತನ ನಾಟ್ಯಾಲಯವು ಇದೀಗ ಪ್ರಸ್ತುತಪಡಿಸುವಂತಹ ನೃತ್ಯ ವಿಶೇಷವಾಗಿ ಶ್ರೀರಾಮನ ಕುರಿತಾಗಿರುವಂತಹ ಶ್ರೀರಾಮ ತೋಡೆಯಂ ಮಂಗಲಂ. ಈ ನೃತ್ಯದ ವಿಶೇಷತೆ ಏನು ಅಂತ ಹೇಳಿದರೆ, ಕಳೆದ ವರ್ಷ ಅಯೋಧ್ಯ ರಾಮ ಜನ್ಮಭೂಮಿಯಲ್ಲಿ ದೇವರ ಪ್ರತಿಷ್ಠಾಪನೆ ಆದ ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ನೃತ್ಯ ಅವಧಾನ ಸೇವೆಯನ್ನು ನಮ್ಮ ಸನಾತನ ನಾಟ್ಯಲಯದ 18 ವಿದ್ಯಾರ್ಥಿನಿಯರು ಶ್ರೀರಾಮನ ಮುಂದೆ ನೃತ್ಯ ಸೇವೆಯನ್ನು ಮಾಡಿದಂತಹ ಭಾಗ್ಯ ಒದಗಿ ಬಂದಿತ್ತು. ಅದೇ ನೃತ್ಯವನ್ನು ಇದೀಗ ಈ ವೇದಿಕೆಯಲ್ಲಿ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯರು ಪ್ರಸ್ತುತಪಡಿಸಿದ್ದಾರೆ. ಇದೀಗ ತಮ್ಮ ಮುಂದೆ ರಾಮ ತೋಡೆಯ ಮಂಗಲಂ. जय जानकी रमण जय विभीषण शरण जय सर्वारूढ़ चरण जय दीन करुण जय 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 जानकी रमण जय विभीषण शरण जय सर्वारूढ़ चरण जय दीन करुण जय 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 जानकी रमण जय विभीषण शरण जय सर्वारूढ़ चरण जय दीन करुण जय जय विभीषण शरण जय सर्वारूढ़ चरण जय दीन करुण जय जय जानकी रमण जय विभीषण शरण जय सर्वारूढ़ चरण जय दीन करुण जय शरणु शरणु सुरेंद्र संत शरणु श्री सती वल्लभ शरणु शरणु सुरेंद्र संत शरणु श्री सती वल्लभ शरणु राक्षस गर्व संहार शरणु वेंकट नायक स्वामी श्री रघुनायक विजय वेंकट नायक शरणु शरणु हरे ಮುರಗರ ನಗದರ ಮುಕುಂದ ಮಾಯದವ ಗರುಡ ಗಮನ ಪಂಕಜನಾಭ ಮುರಗರ ನಗದರ ಮುಕುಂದ ಮಾಯದವ ಗರುಡ ಗಮನ ಪಂಕಜನಾಭ ಪರಮ ಪುರುಷ ಭವ ಬಂಧನ ಕೇಶವ ನರಮೃಗ ಶರೀರ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭವ ನಾರದ ಸಂಗತ ನಮೋ ನಮೋ ಮುರಗರ ನಗದರ ಮುಕುಂದ ಮಾಧವ ಗರುಡ ಗಮನ ಪಂಕಜ
ಭಂಜನ ಕೇಶವ ನರಮೃಗ ಶರೀರ ನಮೋ ನಮೋ ನಾರಾಯಣತೆ ನಮೋ ನಮೋ ಭವ ನಾರದ ಸಂಯುತ ನಮೋ ನಮೋ ದೇವೇಶ ಗಣಾರಾಧಿತ ದಿವ್ಯಾಂಬುಜ ದೇವೇಶ ಗಣಾರಾಧಿತ ದಿವ್ಯಾಂಬುಜ ದೇವೇಶ ಗಣಾರಾಧಿತ ದಿವ್ಯಾಂಬುಜ ಶ್ರೀ ವೆಂಕಟ ಗಿರಿನಾಯಕ ಶ್ರೀಶ ಶ್ರೀ ವೆಂಕಟ ಗಿರಿನಾಯಕ ಶ್ರೀಶ ದೇವೇಶ ಗಣಾರಾಧಿತ ದಿವ್ಯಾಂಬುಜ ಶ್ರೀ ವೆಂಕಟ ಗಿರಿನಾಯಕ ಶ್ರೀಶ ಮಾಧವ ಭವತು ತೇ ಜಯ ಮಂಗಳಂ ಮಾಧವ ಭವತು ತೇ ಜಯ ಮಂಗಳಂ ಮಧುಮೂರ ಹಾರಲೋಚನ ಮಂಗಳಂ ಗೋಪಾಲ ಮಾಧವ ಭವತು ತೇ ಜಯ ಮಧುಮೂರ ಹಾರಲೋಚನ ಮಂಗಳಂ ಗೋಪಾಲ ಮಾಧವ ಭವತು ತೇ ಜಯ ಮಂಗಳಂ ಜನುತ ಜನುತ ದಿಮಿತಾ ತಾತೈ ತಾ ತರಿಕ ದನತ ತನಕ ಜನುತಾ ತಾತೈ ತಾ ತರಿಕ ದನತ ತಾತೈ ತಕ್ಕ ಥರಿ ದತ್ತನ ಧಳಂ ಕುತಂ ಕೃತಕತಂ ದಳಂ ಕುತಂ ಕೃತಕತಂ ದಳಂ ಕುತಂ ಕೃತಕತಂ ಮಾಧವ ಭವತು ತೇ ಜಯ ಮಂಗಳಂ ಸನಾತನ ನಾಟ್ಯಾಲಯದ ತಂಡದ ನಿರ್ದೇಶಕಿ ವಿದುಷಿ ಶಾರದಾಮಣಿ ಶೇಖರ್, ಚಂದ್ರಶೇಖರ್ ಶೆಟ್ಟಿಯವರು ಮತ್ತು ಲತಾ ನಾಗರಾಜ್ ಅವರು ವೇದಿಕೆ ಬರಬೇಕು. ಸನಾತನ ನಾಟ್ಯಾಲಯ ನಿರಂತರವಾಗಿ ಕಳೆದ 3 ವರ್ಷಗಳಿಂದ ಪಟ್ಲ ಸಂಭ್ರಮದಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇರುವಂತಹ ಸಂಸ್ಥೆ. ಈ ಸಂಸ್ಥೆಯ ನಿರ್ದೇಶಕಿಗೆ ಡಾಕ್ಟರ್ ಯೋಗೀಂದ್ರ ಭಟ್ ಉಳಿ ಅವರು ಗೌರವವನ್ನು ಸಲ್ಲಿಸಲು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಯೋಗೀಂದ್ರ ಭಟ್ ಉಳಿ ಪಟ್ಲ ಭಾಗವತರ ನೇತೃತ್ವದ ಯಕ್ಷ ಕಲಾವಿದರ ತಂಡ ಅಮೇರಿಕದಲ್ಲಿ ಯಕ್ಷಯಾತ್ರೆಯನ್ನು ಮಾಡುವಾಗ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡುವವರು ಯೋಗೀಂದ್ರ ಭಟ್ರು. ಅವರೀಗ ಡಾಕ್ಟರ್ ಯೋಗೀಂದ್ರ ಭಟ್, ಉಪ್ಪಿನಂಗಡಿ ಸಮೀಪದ ಉಳಿಯವರು, ಉಪವಾಸದ ಬಗ್ಗೆ PhD ಮಾಡಿ ಡಾಕ್ಟರೇಟ್ ಪಡೆದವರು.
ಏಕಾದಶಿ ಉಪವಾಸದ ಉಪಯೋಗಗಳು ಎನ್ನುವ ಬಗ್ಗೆ ಒಂದು ವಿಶೇಷ ಪುಸ್ತಕವನ್ನೇ ಬರೆದಿದ್ದಾರೆ. ಅದೇ ರೀತಿ ವಿಶ್ವ ಗುಣಾದರ್ಶ ನಮ್ಮ ಗುರುಗಳು ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಪುತ್ತಿಗೆ ಸ್ವಾಮೀಜಿಯವರ ಬಗ್ಗೆ, ಅವರ ಸಾಧನೆಯ ಬಗ್ಗೆ, ವಿಶೇಷವಾಗಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಧ್ಯಾತ್ಮಿಕ ಕೇಂದ್ರಗಳನ್ನು ಸ್ಥಾಪಿಸಿದ ವಿಶೇಷ ಮಾಹಿತಿಯನ್ನು ಆ ಪುಸ್ತಕದ ಮೂಲಕ ನೀಡಿದ್ದಾರೆ. ಮತ್ತೊಮ್ಮೆ ಎಲ್ಲ ಕಲಾವಿದರನ್ನು ಅಭಿನಂದಿಸುತ್ತಾ ನಮ್ಮ ಸಮಯದ ಅವಧಿಯ ಒಳಗೆ ಭರತನಾಟ್ಯ ಪ್ರದರ್ಶನದ ವ್ಯವಸ್ಥೆಯನ್ನು ಮಾಡಿದ ವಿದುಷಿ ಲತಾ ನಾಗರಾಜ್ ಶೆಟ್ಟಿಯವರಿಗೆ ಅಭಿನಂದನೆ ನೀಡುತ್ತಾ 11 ಗಂಟೆಗೆ ಸರಿಯಾಗಿ ಸಭಾ ಕಲಾಪ ಆರಂಭವಾಗ್ತದೆ. ದಯವಿಟ್ಟು ಸಭಾಂಗಣದ ದ್ವಾರದ ಬಳಿ ನಿಂತವರು ಸಭಾಂಗಣದ ಹೊರಭಾಗದಲ್ಲಿ ನಿಮಗೆ ಕುಳಿತುಕೊಂಡು LED ಪರದೆಯಲ್ಲಿ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸ್ಕಾಲರ್ಶಿಪ್ ಪಡೆಯುವ ವ್ಯವಸ್ಥೆ ಮಧ್ಯಾಹ್ನ 3 ಗಂಟೆಯ ತನಕ ಬೇರೆ ಬೇರೆ ಕೌಂಟರ್ಗಳಲ್ಲಿ ಇರ್ತದೆ. ಅವಸರ ಇಲ್ಲ. ಟೋಕನ್ ಸಂಖ್ಯೆಯನ್ನು ನೀಡಲಾಗಿದೆ. ಆ ಮಾಹಿತಿಯನ್ನು ರವಿಚಂದ್ರ ಶೆಟ್ಟರು ಅಲ್ಲಿ ಹೊರಭಾಗದಲ್ಲಿ ನೀಡ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಕಾರ್ಯಕರ್ತರು ಸಭಾ ದ್ವಾರದ ಬಳಿಯಲ್ಲಿರುವ ಒಂದು 10-15 ಮಂದಿಯಲ್ಲಿ ನಿಂತಿದ್ದಾರೆ. ದಯವಿಟ್ಟು ಅವರು ಅಲ್ಲಿ ನಿಂತುಕೊಳ್ಬಾರದು. ಸಭಾಂಗಣದ ಹೊರಭಾಗದಲ್ಲಿ ಪ್ರತ್ಯೇಕವಾದ ವ್ಯವಸ್ಥೆ ಇದೆ. ಅದೇ ರೀತಿ ಪೋಸ್ಟಲ್ ಇನ್ಶೂರೆನ್ಸ್ ವ್ಯವಸ್ಥೆ, ಯಕ್ಷಗಾನ ಕಲಾವಿದರಿಗೆ, ರಂಗಭೂಮಿಯ ಕಲಾವಿದರಿಗೆ, ಭೂತಾರಾಧನೆಯ ಕಲಾವಿದರಿಗೆ, ಕಂಬಳ ಕ್ಷೇತ್ರದ ಓಟಗಾರರಿಗೆ ಮತ್ತು ಪರಿಚಾರಕರಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಾಮಿನಿಯ ಆಧಾರ್ ಕಾರ್ಡನ್ನು ತೋರಿಸಿದರೆ 1 ಲಕ್ಷ ರೂಪಾಯಿ ತನಕದ ಅವಘಡದ ಇನ್ಶೂರೆನ್ಸ್ ಮತ್ತು 10 ಲಕ್ಷ ರೂಪಾಯಿ ಮೃತರಾದವರಿಗೆ ನೀಡುವ ಆ ಸೌಲಭ್ಯ, ಅದರ ಕಾರ್ಡ್, ಅದರ ವಿತರಣೆ ಹಿಂದೆ ಆಗ್ತದೆ. ಅಲ್ಲಿ ಅದರ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಆ ಕೌಂಟರ್ಗಳು ಕೂಡ ಮಧ್ಯಾಹ್ನ 3 ಗಂಟೆಯ ತನಕ ತೆರೆದಿರುತ್ತದೆ. ಸಭಾ ವೇದಿಕೆಯನ್ನು ಸಭಾ ಕಲಾಪಕ್ಕೆ ಸಿದ್ಧಗೊಳಿಸ್ತಾ ಇದ್ದೇವೆ. ವಿದ್ಯಾರ್ಥಿ ವೇತನ ಪಡೆಯುವಂತಹ ಮಕ್ಕಳಿಗೆ ಸೂಚನೆ, ಯಾರು ಅವಸರ ಮಾಡಬೇಡಿ. ದಯವಿಟ್ಟು ತುಂಬ ಮಂದಿ ತಾವುಗಳು ವಿದ್ಯಾರ್ಥಿಗಳಿದ್ದೀರಿ, ಪೇರೆಂಟ್ಸ್ಗಳಿದ್ದೀರಿ. ಇದು ನಮ್ಮದೇ ಕಾರ್ಯಕ್ರಮ ಎಂಬ ಭಾವನೆಯಿಂದ ನಾವು ಕೂಡ ನಿಮ್ಮ ಶಿಕ್ಷಣಕ್ಕೆ ಒತ್ತು ನೀಡಬೇಕು, ನಿಮ್ಮ ಜೊತೆ ನಾವು ನಿಲ್ಲಬೇಕು ಎಂಬ ಉದ್ದೇಶದಿಂದ ನಾವು ನಿಮಗೆ ಕೊಡುವಂತಹ ಒಂದು ಮೊತ್ತ. ದಯವಿಟ್ಟು ಅದನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿ. ದಯವಿಟ್ಟು ಯಾರೂ ಗದ್ದಲ ಮಾಡಬೇಡಿ. ಸುಮಾರು 4,000ಕ್ಕಿಂತಲೂ ಮಿಕ್ಕಿ ವಿದ್ಯಾರ್ಥಿ ವೇತನ ಇವತ್ತು ಕೊಡಲಿಕ್ಕಿದೆ. 4,000ಕ್ಕಿಂತ ಮಿಕ್ಕಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡಲಿಕ್ಕಿದೆ. ಅಲ್ಲಿ ಮುಂಭಾಗದಲ್ಲಿ ವಿದ್ಯಾರ್ಥಿ ವೇತನ ಕೊಡಲಿಕ್ಕೆ ಈಗ 11 ಗಂಟೆಗೆ ಪ್ರಾರಂಭ ಮಾಡ್ತಾರೆ. ಬಟ್ ಯಾರು ಅವಸರ ಮಾಡಬೇಡಿ. ನಂಬರ್ ಪ್ರಕಾರ 1ರಿಂದ 100 ನಂಬರ್ ಮಾತ್ರ ಈಗ ಬಿಡ್ತಾರೆ. ನೀವು ಹೊರಗಡೆ ಹೋದರೆ ಬಿಸಿಲಲ್ಲಿ ನಿಲ್ಲಬೇಕಾಗ್ತದೆ. 1ರಿಂದ 100 ನಂಬರ್ ಮಾತ್ರ ಬಿಡ್ತಾರೆ ಈಗ. ಮತ್ತೆ ಅರ್ಧ ಗಂಟೆ 11:30 ನಂತರ ಮತ್ತೆ ಮಾಡಿಕೊಂಡು ಬಂದಿದ್ದು ಕಳೆದ 5 ವರ್ಷದಿಂದ ಭಾರತೀಯ ಅಂಚೆ ಇಲಾಖೆಯೊಂದಿಗೆ ವಿಶೇಷ ಸಹಭಾಗಿತ್ವದೊಂದಿಗೆ ಅಂದರೆ ಎಲ್ಲ ಕೊಡುಗೆಯನ್ನು ಪಟ್ಲ ಫೌಂಡೇಶನ್ ಕೊಡುವ ಮುಖೇನ ಯಕ್ಷಗಾನ, ರಂಗಭೂಮಿ ಮತ್ತು ದೈವಾರಾಧನೆ ಕ್ಷೇತ್ರ ಮತ್ತು ಕಂಬಳ ಕ್ಷೇತ್ರಕ್ಕೆ ನಿರಂತರವಾಗಿ ಅಪಘಾತ ವಿಮೆಯನ್ನು ಉಚಿತವಾಗಿ ನೀಡಿಕೊಂಡು ಬಂದಿದ್ದಾರೆ. 2,500 ಮಂದಿ ಕಲಾವಿದರಿಗೆ ಪಟ್ಲ ಫೌಂಡೇಶನ್ನಿಂದ ವಿಶೇಷ ಅಪಘಾತ ವಿಮೆಯನ್ನು ನೀಡಿಕೊಂಡು ಬಂದಿದ್ದಾರೆ. ಕಳೆದ ಸಾರಿ ಕೂಡ ಈ ವಿಮೆಯನ್ನು ಬಹಳ ಅದ್ಭುತವಾಗಿ ದಶಮಾನೋತ್ಸವದ ಸಂಭ್ರಮದ ಅಂಗವಾಗಿ ನಡೆದುಕೊಂಡು ಬರ್ತಾ ಇದೆ. ಅದರೊಂದಿಗೆ ಬೇರೆ ಬೇರೆ ರೀತಿಯ ಸಮಾಜ ಸೇವಾ ಚಟುವಟಿಕೆಗಳು, ಉಚಿತ ಮನೆಯನ್ನು ಮಾಡಿಕೊಡುವಂಥ ವ್ಯವಸ್ಥೆ, ಈ ಸರ್ತಿ ಸ್ಕಾಲರ್ಶಿಪ್ನ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಈ ಒಂದು ಭಾರತೀಯ ಅಂಚೆ ಇಲಾಖೆಯ ಒಂದು ವಿಶೇಷವಾಗಿ ಉಚಿತ ಅಪಘಾತ ವಿಮೆಯನ್ನು ಮಾಡುವಂಥ ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷರು ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಬೆನ್ನೆಲುಬು
ಅವರು ನಮ್ಮ ಈ ಇಡೀ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಒಂದು ಕೊಡುಗೆಯನ್ನು ನೀಡುವವರು. ಬರೋಡ ಶಶಿಧರ್ ಶೆಟ್ಟಿ ಅವರ ಗೌರವ ಅಧ್ಯಕ್ಷರು ಅವರು ನಮ್ಮೊಂದಿಗಿದ್ದಾರೆ. ಅದರೊಂದಿಗೆ ನಮ್ಮೊಟ್ಟಿಗೆ ಭಾರತೀಯ ಅಂಚೆ ಇಲಾಖೆಯ ಪ್ರಭಾರ ಹಿರಿಯ ಅಂಚೆ ಅಧೀಕ್ಷಕರಾಗಿರುವಂಥ ಶ್ರೀ ಪಿ ದಿನೇಶ್ನರವರಿದ್ದಾರೆ. ಮಂಗಳೂರು ವಿಭಾಗ ಗೌರವಾನ್ವಿತ ವರಿಷ್ಠ ಅಂಚೆ ಪಾಲಕರು ಶ್ರೀ ಲೋಕನಾಥ್ ಎಂ ಅವರು ನಮ್ಮೊಟ್ಟಿಗಿದ್ದಾರೆ. ಅದರೊಂದಿಗೆ ನಮಗೆ ಬಹಳ ವಿಶೇಷವಾಗಿ ಅಡ್ಯಾರ್ ಮಾಧವ ನಾಯ್ಕ ಅವರಿದ್ದಾರೆ. ಬಿ ಆರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಚಂದ್ರಹಾಸ ಶೆಟ್ಟಿ ರಂಗೋಲಿ ಅವರು ನಮ್ಮೊಂದಿಗಿದ್ದಾರೆ. ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ ಅವರಿದ್ದಾರೆ. ತಾರನಾಥ್ ಶೆಟ್ಟಿ ಬೋಳಾರ ಪಟ್ಲ ಫೌಂಡೇಶನ್ನ ಸದಸ್ಯರು ನಮ್ಮೊಂದಿಗಿದ್ದಾರೆ. ಹೇಮಂತ್ ರೈ ಅವರು ನಮ್ಮೊಂದಿಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡುವಂಥ ಒಂದು ಸಮಾರಂಭ ಈ ಬಗೆಗಾಗಿ ಈ ಒಂದು ನಮನಗಳನ್ನು ಅರ್ಪಿಸುತ್ತಾ ಒಂದು ವಿಶೇಷ ಯೋಜನೆ ತುಂಬ ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ. ನಮ್ಮ ಫೌಂಡೇಶನ್ಗೆ ಶಶಿಧರ್ ಶೆಟ್ಟಿಯವರು, ಕನ್ಯಾನದವರು ಮತ್ತು ಪ್ರಕಾಶ್ ಶೆಟ್ಟರಂತಹ ಮಹಾದಾನಿಗಳು ನಮಗೆ ಸಿಕ್ಕಿದ ಕಾರಣ ಇದನ್ನೆಲ್ಲ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಆಗಿದೆ. ಇದರ ಪ್ರಯೋಜನವನ್ನು ಕಲಾವಿದರು ಪಡೆದುಕೊಳ್ಳಿ ಎಂಬುದನ್ನು ಮಾತ್ರ ನಮ್ಮ ಆಶೆ. ಅನೇಕ ಕಲಾವಿದರು ಕಳೆದ ವರ್ಷ ಒಂದು 2,500 ಕಲಾವಿದರು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಯಾರಿಗೂ ಅಂತಹ ಪ್ರಮೇಯ ಬರೋದು ಬೇಡ ಅಂತ ನಾವು ಬೇಡೋದು. ಆದರೆ ಜವಾಬ್ದಾರಿ ನಮಗಿದೆ, ನಮ್ಮ ಕರ್ತವ್ಯ ಇದೆ. ನಾವು ಜೀವನಕ್ಕೆ ಏನಾದರೂ ಭದ್ರತೆ ಮಾಡಿಕೊಳ್ಬೇಕು ಅಂತ ನಮ್ಮ ಕರ್ತವ್ಯ. ಆದ ಕಾರಣ ಕಲಾವಿದರೆಲ್ಲರೂ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಇನ್ನಷ್ಟು ಜನ ಬಂದು ಈ ವಿಮೆಯನ್ನು ಮಾಡಿಸಿಕೊಳ್ಳಿ. ₹1 ನೀವು ಕಟ್ಟಬೇಕಾಗಿಲ್ಲ. ಎಲ್ಲ ನಮ್ಮ ಫೌಂಡೇಶನ್ ಅದರ ಬಗ್ಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಒಂದಿಗೆ ಟೈಅಪ್ ಮಾಡಿ ನಾವು ಆ ಮೊತ್ತವನ್ನು ನಮ್ಮ ಫೌಂಡೇಶನ್ ಅದಕ್ಕೆ ಪಾವತಿಸ್ತಾ ಇದೆ. ಆದ ಕಾರಣ ನಿಮಗೆ ಬಂದು ಮಾಡೋದು ಮಾತ್ರ ಕೆಲಸ. ಆದ ಕಾರಣ ದಯವಿಟ್ಟು ಆಮೇಲೆ ಕೆಲವರು ನಮಗೆ ದೂರವಾಣಿ ಕರೆ ಮಾಡೋದು ಒಂದು 2 ವರ್ಷಕ್ಕಿಂತ ಮುಂಚೆ ಮಾಡಿದ್ದೆವು, ಕಳೆದ ವರ್ಷ ಮಾಡಲಿಲ್ಲ, ಹೀಗೇಗಾಗಿದೆ, ನನ್ನ ಗಂಡ ಮಲಗಿದಲ್ಲಿದ್ದಾರೆ, ನನ್ನ ಅಪ್ಪ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ, ಏನಾದರೂ ಸಹಾಯ ಮಾಡಿ ಅಂತ. ಪ್ರತಿ ವರ್ಷ ರಿನಿವಲ್ ಮಾಡಿದರೆ ಮಾತ್ರ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಅದು ಆ್ಯಕ್ಟಿವ್ ಇರಲ್ಲ. ಆದ ಕಾರಣ ಇದನ್ನು ಕಲಾವಿದರು ಅರ್ಥ ಮಾಡಿಕೊಳ್ಬೇಕು. ಪ್ರತಿ ವರ್ಷ ಬಂದು ಅದನ್ನು ರಿನಿವಲ್ ಮಾಡಿಕೊಳ್ಳಿ ಎಂಬುದಾಗಿ ನಾವು ನಿಮ್ಮಲ್ಲಿ ಬೇಡುತ್ತಾ ನಮ್ಮ ಅನೇಕ ಮತ್ತು ಸಭಾ ಕಾರ್ಯಕ್ರಮದಲ್ಲಿ ನಾವು ಹೇಳಲಿಕ್ಕೆ ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮೊದಲಾಗಿ ವಂದಿಸುತ್ತಾ ಅವರ ಇಡೀ ತಂಡವೇ ಬಂದಿದೆ. ನೋಡಿ, 60-70 ಜನ ಅವರುಗಳೇ ಇದ್ದಾರೆ. ಇಡೀ ತಂಡವೇ ಪ್ರತಿ ವರ್ಷ ಬಂದು ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದೊಡ್ಡ ಗ್ರೂಪ್ ಇನ್ಶೂರೆನ್ಸ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮಾಡೋದು ನಮ್ಮ ಪಟ್ಲ ಫೌಂಡೇಶನ್ ಮಾತ್ರ. ಕರ್ನಾಟಕದಲ್ಲಿ ನಂಬರ್ 1, ಭಾರತ ದೇಶದಲ್ಲಿ ನಂಬರ್ 2, ಇಡೀ ದೇಶದಲ್ಲಿ ನಮ್ಮ ಫೌಂಡೇಶನ್ 2ನೇ ಸ್ಥಾನದಲ್ಲಿದೆ ಅಲ್ವಾ. ಇಷ್ಟು ದೊಡ್ಡ ಗ್ರೂಪ್ ಇನ್ಶೂರೆನ್ಸ್ ಯಾವ ಕಂಪನಿಗಳು ಕೂಡ ತಯಾರಿಲ್ಲ. ನಮ್ಮ ಇಂಥ ದಾನಿಗಳ ನೆರವಿನಿಂದ ಮಾತ್ರ ನಮಗೆ ಸಾಧ್ಯತೆ ಆಗಿದೆ. ಆದ ಕಾರಣ ಇದರ ಏನು ಕ್ರೆಡಿಟ್ ಇದ್ರೂ ಕೂಡ ನಮ್ಮ ಈ ದಾನಿಗಳಿಗೆ ಸಲ್ಲಬೇಕೆಂಬುದಾಗಿ ನಾನು ಹೇಳುತ್ತಾ, ಎಲ್ಲ ಬಂದಿದ್ದೀರಿ ತಾವುಗಳೆಲ್ಲರೂ. ₹1,00,000 ಅವರ ಅಪಘಾತದಿಂದಾಗಿ ಅವರಿಗೆ ಸಿಕ್ಕಿದೆ. ಮತ್ತೆ ಕಟೀಲು ಮೇಳದ ಆನಂದ ಎನ್ನುವವರು ತೀರ್ಕೊಂಡಿದ್ದರೆ ಅವರ ಕುಟುಂಬಕ್ಕೆ 20 ಲಕ್ಷ ಸಿಕ್ಕಿದೆ. ಮತ್ತೊಂದು ರಂಗಭೂಮಿಯ ಕಲಾವಿದರಿಗೆ ಈ ಸಾರಿ 1 ಲಕ್ಷ ತುಳುವೇರು ಉಡಾಲ್ ತಂಡದವರಿಗೆ ಸಿಕ್ಕಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ನಮ್ಮ ಗೌರವಾನ್ವಿತ ಅತಿಥಿಗಳಲ್ಲಿ
ಅಂಚೆ ಇಲಾಖೆಯ ವತಿಯಿಂದ ಗೌರವಾನ್ವಿತ ಪಟ್ಲ ಸತೀಶ್ ಶೆಟ್ಟಿಯವರನ್ನ ಮತ್ತು ಬರೋಡ ಶಶಿಧರ್ ಶೆಟ್ಟಿ ಗೌರವ ಅಧ್ಯಕ್ಷರನ್ನ ಮತ್ತು ಅಧ್ಯಕ್ಷರನ್ನ ಇಬ್ಬರನ್ನ ಕೂಡ ಒಂದು ಗೌರವಿಸುವಂತಹ ಕಾರ್ಯಕ್ರಮ. ನಮ್ಮ ಹಿರಿಯ ಅಂಚೆ ಅಧೀಕ್ಷಕರು, ಪ್ರಭಾರ ಹಿರಿಯ ಅಂಚೆ ಅಧೀಕ್ಷಕರು ಮತ್ತು ನಮ್ಮ ಸೀನಿಯರ್ ಪೋಸ್ಟ್ ಮಾಸ್ಟರ್ ಅವರು ಪಟ್ಲ ಸತೀಶ್ ಶೆಟ್ಟಿಯವರನ್ನ ಕೃತಜ್ಞತಾಪೂರ್ವಕವಾಗಿ ಗೌರವಿಸ್ತಾ ಇದ್ದಾರೆ. ನಮ್ಮ ಭಾರತೀಯ ಅಂಚೆ ಇಲಾಖೆ ಈ ಒಂದು ವಿಶೇಷ ಇವರ ಕೊಡುಗೆಯನ್ನು ಯಾವತ್ತೂ ಸ್ಮರಿಸ್ತದೆ. ಜೋರಾದ ಕರತಾಡನೊಂದಿಗೆ ಇವರನ್ನ ಅಭಿನಂದಿಸಬೇಕು, ಇವರಿಗೆ ಅಭಿನಂದಿಸಬೇಕು. ಅದೇ ರೀತಿ ಬರೋಡ ಶಶಿಧರ್ ಶೆಟ್ಟಿಯವರು ದಯವಿಟ್ಟು ನಿಮ್ಮಂಥವರು ಕೊಟ್ಟ ಕೊಡುಗೆಯಿಂದ ಅಸಂಖ್ಯ ಕಲಾವಿದರು ತಮ್ಮ ಬದುಕಲ್ಲಿ ಭದ್ರತೆಯನ್ನು ಕಂಡುಕೊಂಡಿದ್ದಾರೆ. ನಮ್ಮ ಹಿರಿಯ ಅಂಚೆ ಅಧೀಕ್ಷಕರು ನಮ್ಮ ಶ್ರೀ ಪಿ ದಿನೇಶ್ ಸರ್ ಅವರು ಪ್ರಭಾರ ಹಿರಿಯ ಅಂಚೆ ಅಧೀಕ್ಷಕರು ಎಲ್ಲ ಅತಿಥಿ ವರೇಣ್ಯರಿಗೆ ಒಂದು ಗೌರವದ ಧನ್ಯವಾದವನ್ನು ಸಮರ್ಪಿಸಬೇಕಾಗಿ ವಿನಂತಿಸುತ್ತೇನೆ. ಇವತ್ತಿನ ಇಲ್ಲಿ ಪಟ್ಲ ಸಂಭ್ರಮದ ವತಿಯಿಂದ ನಡೆಯುತ್ತಿರುವಂಥ ಪಟ್ಲ ಸಂಭ್ರಮಕ್ಕೆ ನಮಗೆ ಅಂಚೆ ಇಲಾಖೆ ಒಂದು ಅವಕಾಶ ಕೊಟ್ಟಂಥ ಪಟ್ಲ ಫೌಂಡೇಶನ್ನ ಅಧ್ಯಕ್ಷರಾದಂಥ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಅಂಚೆ ಇಲಾಖೆ ವತಿಯಿಂದ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಮಗೆ ಇದೊಂದು ಯೋಗ ಆ್ಯಕ್ಚುಲಿ ಅಂಚೆ ಇಲಾಖೆಯು ಇಂಥ ಒಂದು ಸಾಮಾಜಿಕ ಬದ್ಧತೆ ಇರುವಂಥ ಒಂದು ಫೌಂಡೇಶನ್ನ ಜೊತೆಗೆ ನಾವು ಕೂಡಿಕೊಂಡಿರೋದು ನಮಗೆ ಯೋಗ ನಮಗೆ ಒಂದು ಅವಕಾಶ ಕಲ್ಪಿಸೋದಕ್ಕೆ ಮೊದಲೊಮ್ಮೆ ನಾನು ಅಭಿನಂದನೆ ಮತ್ತು ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೆ ಅಂಚೆ ಇಲಾಖೆಯ ಪ್ರಮುಖರಾದಂಥ ಶ್ರೀ ಪಿ ದಿನೇಶ್ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕತ್ತರಿಸಿದವರು ಈ ಎಲ್ಲ ಕಾರ್ಯಕ್ರಮದ ಸಂಯೋಜನೆ ಮಾಡಿದವರು ಜೋಡಣೆ ಮಾಡಿದವರು ಹಾಗೆ ಎಲ್ಲ ತಾವೆಲ್ಲ ಸಿಬ್ಬಂದಿ ವರ್ಗದವರಿದ್ದೀರಿ. ತಮಗೆಲ್ಲರಿಗೂ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪರವಾಗಿ ಧನ್ಯವಾದಗಳನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಎಡನೀರು ಮಠ, ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡಿಯೂರು, ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ ಅಧ್ಯಕ್ಷರು, ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್, ಮುಂಬೈ. ದೀಪ ಪ್ರಜ್ವಲನವನ್ನು ಗೈಯಲಿರುವ ಶಶಿಧರ್ ಬಿ ಶೆಟ್ಟಿ ಬರೋಡ ಮಹಾದಾನಿಗಳು, ಮಾರ್ಗದರ್ಶಕರಾದ ಪಟ್ಲಗುತ್ತು ಮಹಾಬಲ್ ಶೆಟ್ಟಿಯವರು.
ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರು, ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ, ಶಶಿಧರ್ ಬಿ ಶೆಟ್ಟಿ ವರೋಡ, ಪಟ್ಲಗುತ್ತು ಮಹಾಬಲ್ ಶೆಟ್ಟಿಯವರು, ಮಹಾಪೋಷಕ ಪ್ರಶಸ್ತಿ ಸ್ವೀಕರಿಸಲಿರುವ ಡಾಕ್ಟರ್ ಎಂ ಮೋಹನ್ ಆಳ್ವ, ಪಟ್ಲ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಪುಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿ ಹಾಗೂ ಅತಿಥಿಗಳು. ಪುಲ್ಯ ಭಾಗವತರು ಮತ್ತೆ ಸೇರಿಕೊಳ್ತಾರೆ ನಮ್ಮೊಟ್ಟಿಗೆ. ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ ಅವರ ಅಧ್ಯಕ್ಷತೆಯ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಲು ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಮತ್ತು ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅದೇ ರೀತಿ ದೀಪ ಪ್ರಜ್ವಲನವನ್ನು ಕೈಗೊಳ್ಳಲಿರುವ ಶಶಿಧರ್ ಬಿ ಶೆಟ್ಟಿ ಬರೋಡ ಮತ್ತು ಪಟ್ಲಗುತ್ತು ಮಹಾಬಲ್ ಶೆಟ್ಟಿಯವರು ಆಸೀನರಾಗಬೇಕು. ಮುಖ್ಯ ಅಭ್ಯಾಗತರು ರಾಜೇಶ್ ಪ್ರಸಾದ್, ಪ್ರೊಫೆಸರ್ ಎಂ ಎಲ್ ಸಾಮಗ, ಶ್ರೀ ಕೆ ಎಂ ಶೆಟ್ಟಿ, ರವಿ ಶೆಟ್ಟಿ, ವೇಣುಗೋಪಾಲ್ ಶೆಟ್ಟಿ, ಡಾಕ್ಟರ್ ಅವಿನಾಶ್ ಶೆಟ್ಟಿ, ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್, ರಘುರಾಮ್ ಶೆಟ್ಟಿ ಕನ್ಯಾನ, ಯೋಗೀಂದ್ರ ಭಟ್ ಉಳಿ, ಅಶೋಕ್ ಶೆಟ್ಟಿ ಬೆಳ್ಳಾಡಿ, ಅಜಿತ್ ಶೆಟ್ಟಿ, ಸಿ ಎ ಸುಭಾಷ್ ಚಂದ್ರ, ಶ್ರೀ ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು, ದಿವಾಕರ್ ದಾಸ್ ನೇರ್ಲಾಜೆ, ಡಾಕ್ಟರ್ ಟಿ ಶ್ಯಾಮ್ ಭಟ್, ದಿವಾಕರ್ ರಾವ್ ಕಟೀಲು, ಪ್ರವೀಣ್ ಶೆಟ್ಟಿ ವಕ್ವಾಡಿ, ಕೃಷ್ಣಮೂರ್ತಿ ಮಂಜ, ಸಂತೋಷ್ ಶೆಟ್ಟಿ, ರವಿನಾಥ್ ಶೆಟ್ಟಿ ತೋನ್ಸೆ, ಭುವನೇಶ್ ಪಚ್ಚನಕ ದಯವಿಟ್ಟು ಆಸೀನರಾಗಬೇಕು. ಅದೇ ರೀತಿ ಪ್ರಾದೇಶಿಕ ಘಟಕಗಳ ಅಧ್ಯಕ್ಷರುಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ಲ ಘಟಕಗಳ ಅಧ್ಯಕ್ಷರು ವೇದಿಕೆಗೆ ಬರಬೇಕು. ದುಬಾಯ್ ಸರ್ವೋತ್ತಮ ಶೆಟ್ಟಿ, ದೆಹಲಿ ವಸಂತ ಶೆಟ್ಟಿ ಬೆಳ್ಳಾರೆ, ಗುಜರಾತ್ ಅಜಿತ್ ಶೆಟ್ಟಿ ಅಂಕಿಲೇಶ್ವರ, ಗೋವಾ ಗಣೇಶ್ ಶೆಟ್ಟಿ ಇರುವತ್ತೂರು, ಬೆಂಗಳೂರು ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೋರು, ಬೆಳ್ತಂಗಡಿ ಸುರೇಶ್ ಶೆಟ್ಟಿ ಲಾಯ್ಲಾ, ಮೂಡಬಿದ್ರಿ ದಿವಾಕರ್ ಶೆಟ್ಟಿ ಕಂಡಿಗ ಬೆಳುವಾಯಿ, ಕಾರ್ಕಳ ವಿಜಯ್ ಶೆಟ್ಟಿ, ಪುತ್ತೂರು ಸವಣೂರು ಸೀತಾರಾಮ್ ರೈ, ಕರುಣಾಕರ್ ರೈ ದೇರ್ಲ, ಬಂಟ್ವಾಳ ದಿವಾಕರ್ ಶೆಟ್ಟಿ ಪರಾರಿಗುತ್ತು, ಸುಳ್ಯ ಪ್ರೀತಮ್ ರೈ ಪಿರುವಾಜೆ, ಸರಪಾಡಿ ಶಶಿಕಾಂತ್ ಶೆಟ್ಟಿ ಆರುಮುಡಿ, ಪೊಳಲಿ ಕೈಕಂಬ ಉಮೇಶ್ ಭಂಡಾರಿ, ಕಳಸ ಬಾಳೆಹೊಳೆ ಎಸ್ ಜೆ ನಾಗಭೂಷಣ್, ಉಡಿಯೂರು ಚಂದ್ರಶೇಖರ್ ಶೆಟ್ಟಿ ಅನೆಯಾಲ ಮಂಟಮೆ, ವಿಟ್ಲ ಪೂವಪ್ಪ ಶೆಟ್ಟಿ ಅಳಿಕೆ, ಕುಂಬಳೆ ಮಂಜುನಾಥ್ ಆಳುವ ಮಡುವ, ವಾಮಂಜೂರು ಸತೀಶ್ ಶೆಟ್ಟಿ ಮೂಡುಜೆಪ್ಪುಗುತ್ತು, ಉಪ್ಪಿನಂಗಡಿ ಕೆ ಜಗದೀಶ್ ಶೆಟ್ಟಿ, ಮಂಗಳೂರು ತಾರ್ನಾ ಶೆಟ್ಟಿ ಬೋಳಾರ, ಪುಂಜಾಲಕಟ್ಟೆ ಟಿ ಹರೀಂದ್ರ ಪೈ, ಸುರತ್ಕಲ್ ಲೀಲಾಧರ್ ಶೆಟ್ಟಿ ಕಟ್ಲ ಸುಧಾಕರ್ ಎಸ್ ಪುಂಜ, ಪಡುಬಿದ್ರಿ ಜಯಶೆಟ್ಟಿ, ತೀರ್ಥಹಳ್ಳಿ ಕಮ್ಮರಡಿ ಸತೀಶ್ ರೈ ಇರಾ, ಕೊಪ್ಪ ಕೆ ಎಸ್ ಪ್ರಸನ್ನ ಶೆಟ್ಟಿ, ಪಳ್ಳಿ ನಿಂಜೂರು ಸುನೀಲ್ ಶೆಟ್ಟಿ ಪಳ್ಳಿ, ಬ್ರಹ್ಮಾವರ ಶೇಡಿಕೂಡ್ಲು ವಿಠಲ ಶೆಟ್ಟಿ, ಎಕ್ಕಾರು ಕಟೀಲು ಗಿರೀಶ್ ಎಂ ಶೆಟ್ಟಿ ಕಟೀಲು, ಉಪ್ಪಳ ಪಿ ಆರ್ ಶೆಟ್ಟಿ ಪೊಯ್ಯೋಲು, ಮುಡಿಪು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಟಿ ರಾಜಾರಾಮ್ ಭಟ್ ಕೈರಂಗಳ, ಉಡುಪಿ ಬಿ ಜೇಕರ್ ಶೆಟ್ಟಿ ಇಂದ್ರಾಳಿ, ಸುಧಾಕರ್ ಆಚಾರ್ಯ ಉಡುಪಿ, ಕಿನ್ನಿಗೋಳಿ ಪುರುಷೋತ್ತಮ್ ಶೆಟ್ಟಿ, ಕಡಬ ದಯಾನಂದ ರೈ ಮನವಳಿಕೆ, ಹೇಮಂತ ರೈ ಮನವಳಿಕೆ, ಹವ್ಯಾಸಿ ಘಟಕ ರಾಜಾರಾಮ್ ಹೊಳ್ಳ ಕೈರಂಗಳ, ಕೇಂದ್ರೀಯ ಮಹಿಳಾ ಘಟಕ ಪೂರ್ಣಿಮಾ ಯತೀಶ್ ರೈ, ಪುಂಜಾಲಕಟ್ಟೆ ಮಹಿಳಾ ಘಟಕ ಶಶಿಕಲಾ ಜಿ ಪೂಜಾರಿ, ಉಡುಪಿ ಮಹಿಳಾ ಘಟಕ ಶ್ರೀಮತಿ ನಿರುಪಮಾ ಪ್ರಸಾದ್ ಶೆಟ್ಟಿ. ಅದೇ ರೀತಿ ಕೇಂದ್ರೀಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು. ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಕೆ ಭಂಡಾರಿ, ಕೋಶಾಧಿಕಾರಿ ಸಿ ಎ ಸುದೇಶ್ ಕುಮಾರ್ ರೈ, ಯೋಜನಾ ನಿರ್ದೇಶಕರು ಡಾಕ್ಟರ್ ಸತೀಶ್ ಭಂಡಾರಿಯವರು,
ಯೋಜನಾ ನಿರ್ದೇಶಕರು ಡಾಕ್ಟರ್ ಪದ್ಮನಾಭ ಕಾಮತ್, ಉಪಾಧ್ಯಕ್ಷರು ಡಾಕ್ಟರ್ ಮನುರಾವ್, ಅಶೋಕ್ ಆರ್ ಶೆಟ್ಟಿ, ದುರ್ಗಾ ಪ್ರಸಾದ್ PV ಪಡುಬಿದ್ರಿ. ಸಂಘಟನಾ ಕಾರ್ಯದರ್ಶಿಗಳು ಜಗನ್ನಾಥ್ ಶೆಟ್ಟಿಬಾಳ, ಪ್ರದೀಪ್ ಆಳ್ವಕದ್ರಿ, ಜೊತೆ ಕಾರ್ಯದರ್ಶಿ ರಾಜೀವ್ ಪೂಜಾರಿ ಕೈಕಂಬ, ರವೀಂದ್ರ ಶೆಟ್ಟಿ ಅಶೋಕ್ ನಗರ, ಉದಯ್ ಕುಮಾರ್ ಶೆಟ್ಟಿ. ಬಂಧುಗಳೇ, ಪಟ್ಲ ಸಂಭ್ರಮ 2026 ಪ್ರತಿ ವರ್ಷ 2-3 ಸಭಾ ಕಾರ್ಯಕ್ರಮಗಳು ಇರ್ತಿದ್ದವು. ಈ ವರ್ಷದ ವಿಶೇಷತೆ, ಒಂದೇ ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ಸೇವಾ ಚಟುವಟಿಕೆಗಳು, ಅದೇ ರೀತಿ ಪಟ್ಲ ಪ್ರಶಸ್ತಿ ಪ್ರದಾನ, ಈ ಎಲ್ಲ ಕಾರ್ಯಕ್ರಮಗಳು ಒಂದೇ ಸಭಾ ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ಸ್ವಾಗತ ಪ್ರಸ್ತಾವನೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಭಾಗವತರಿಂದ. ತಾಯಿ ಕಟಿಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ, ಆರಾಧ್ಯ ಮೂರ್ತಿಯಾದ ಅಡ್ಯಾರ ಗ್ರಾಮದೇವರಾದಂತಹ ಮಲಿಂಗೇಶ್ವರ ಸ್ವಾಮಿಯನ್ನು ಸ್ಮರಿಸುತ್ತಾ, ವೇದಿಕೆಯಲ್ಲಿ ಉಪಾಸನರಾದಂತಹ ಗುರುದ್ವಯರ ಪಾದಕ್ಕೆ ವಂದಿಸಿ, ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದನೆಗಳನ್ನು ಅರ್ಪಿಸಿ, ಸೇರಿರುವ ಸಮಸ್ತ ಅಭಿಮಾನಿ ಬಂಧುಗಳೇ, ವಿದ್ಯಾರ್ಥಿಗಳೇ, ಪೋಷಕ ವೃಂದದವರೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ 11ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ನವನೀಶ್ ಶೆಟ್ಟರು ಹೇಳಿದ ಹಾಗೆ, ನಾಳೆ ಫೌಂಡೇಶನ್ ಮತ್ತು ತ್ರಿರಂಗ ಸಂಗಮದ ನೇತೃತ್ವದಲ್ಲಿ ಸಮುದ್ರಯಾನಕ್ಕೆ ಹೊರಡಲಿಕ್ಕೆ ಇರುವ ಕಾರಣ ಇವತ್ತು ಸಂಜೆ ಒಳಗೆ ಕಾರ್ಯಕ್ರಮವನ್ನು ಮುಗಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ 5 ಗಂಟೆಗೆ ಕಾರ್ಯಕ್ರಮವನ್ನು ಮುಗಿಸುವ ಒಂದು ಯೋಚನೆಯಲ್ಲಿ ನಾವು ಒಂದೇ ಸಭಾ ಕಾರ್ಯಕ್ರಮ, ಇಲ್ಲದ್ರೆ 3 ಸಭಾ ಕಾರ್ಯಕ್ರಮ, ನಿಮ್ಮೆಲ್ಲರೂ ಸಾಕ್ಷಿ ಆಗಿದ್ದಿರೋದಕ್ಕೆ ಇಷ್ಟು ವರ್ಷ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಎಂಬುದಾಗಿ. ಈ ಸಲ ಸಂಜೆ ಒಳಗೆ ಎಲ್ಲ ಕಾರ್ಯಕ್ರಮಗಳು ಮುಗಿಯುತ್ತದೆ. ಆದರೆ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳಿಗ್ಗೆ 9 ಗಂಟೆಗೆ ಬಂದು ಸೇರಿದ್ದೀರಂತ ಹೇಳಿದರೆ ಇದು ಬಹಳ ವಿಶೇಷ ಮತ್ತು ಆಶ್ಚರ್ಯವೂ ಹೌದು. ನನಗೆ ಬೆಳಗ್ಗಿನಿಂದಲೇ ಒಂದು ಕಾರ್ಯಕ್ರಮಗಳಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಘಟಕದ ಪದಾಧಿಕಾರಿಗಳಾಗಲಿ ಎಲ್ಲ ಬಂಧುಗಳು ಸೇರಿದ್ದೀರಿ. ನಿಮಗೆ ಪ್ರಪ್ರಥಮವಾಗಿ ನಾನು ಪೂರಕವಾದ ಸ್ವಾಗತವನ್ನು ಸಮಸ್ತ ಬಾಂಧವರಿಗೆ ನಾನು ಬಯಸ್ತಾ ಇದ್ದೇನೆ. ಯಕ್ಷಗಾನ ಅಂದರೆ ಎಡನೀರು, ಎಡನೀರಂದರೆ ಯಕ್ಷಗಾನ. ಅಲ್ಲಿವರೆಗೆ ಯಕ್ಷಗಾನಕ್ಕೆ ಒಂದು ನಂಟು ಬೆಳೆಸಿದಂಥ ನಮ್ಮ ಹಿರಿಯ ಸ್ವಾಮಿಗಳು ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಶ್ರೀಗಳು, ಅವರ ನಂತರ ಅದನ್ನು ಮುಂದುವರಿಸಿಕೊಂಡು ಬಹಳ ಕಲಾವಿದರ ಮೇಲೆ ಪ್ರೀತಿ ಇಟ್ಟು, ಅಭಿಮಾನ ಇಟ್ಟು, ವೈಯಕ್ತಿಕವಾಗಿ ನನ್ನ ಮೇಲೆ ಬಹಳ ಪ್ರೀತಿ ಅಭಿಮಾನ ಇಟ್ಟು, ಮತ್ತು ನಮ್ಮ ಫೌಂಡೇಶನ್ನ ಮೇಲೆ ಅಪಾರ ಅಭಿಮಾನವಿಟ್ಟು ನಮ್ಮ ಸಂಸ್ಥೆಗೆ ಆಶೀರ್ವಾದವನ್ನು ನೀಡುವಂತಹ ಎಡನೀರು ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಫೌಂಡೇಶನ್ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸುದೇಶ್ ರೈ ಹಾಗೂ ಶಿಲ್ಪಾ ಸುದೇಶ್ ರೈ ಬಂದು ಅವರಿಗೆ ತುಳಸಿ ಹಾರ ಹಾಕಿ ಫಲವಸ್ತು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವರು ನನ್ನ ಗುರುವರಿಯರು, ಬುಡಿಯೂರು ಶ್ರೀಗಳು. ನನಗೆ ಎಲ್ಲ ಸ್ವಾಮಿಗಳು ಬಹಳ ಅತ್ಯಾಪ್ತರಿ, ನನ್ನ ಮೇಲೆ ಬಹಳ ಪ್ರೀತಿ ಅಭಿಮಾನ. ಯಾರನ್ನು ಬಿಡುವುದು ಯಾರನ್ನು ಹೇಳುವುದಂತಲೇ ನನಗೊಂದು ದೊಡ್ಡ ಸಮಸ್ಯೆ. ಉಡುಪಿಯಿಂದ ಹಿಡಿದು ಪ್ರತಿಯೊರ್ವರು ಕೆಲವು ಕೇಳಲಿಕ್ಕೂ ಕೇಳ್ತಾರೆ, ನೀವು ಪ್ರತಿ ವರ್ಷ ಅವರನ್ನೇ ಹೇಳ್ತೀರಿ, ನಮ್ಮನ್ನು ಹೇಳುವುದೇ ಇಲ್ಲ ಅಂತ. ನಾನು ಪ್ರೀತಿಯಿಂದ ಕೇಳೋದು, ಬೇಡಿಕೆಯಿಂದಲ್ಲ, ಪ್ರೀತಿಯಿಂದ ಕೇಳ್ತಾರೆ. ಆದರೆ ನಾವು ಎಲ್ಲ ಸ್ವಾಮಿಗಳನ್ನು ಒಂದೇ ದಿವಸ ಕರೆಸಿದ್ರೆ ಇಲ್ಲಿ ಸಂತ ಸಮಾವೇಶವೇ ಮಾಡಬೇಕಷ್ಟೇ. ಹಾಗಾಗಿ ನನಗೆ ಏನು ಮಾಡುವ ಹಾಗಿಲ್ಲ. ಆದರೆ ಒಡಿಯೂರು ಶ್ರೀಗಳು ನನಗೆ ಯಾಕೆ ಮುಖ್ಯ ಅಂತ ನಾನು ಕೆಲವು ವಿಭಾಗದಲ್ಲಿ ನಾನು ಹೇಳಿದ್ದೆ. ನಾನು ನಿಮ್ಮನ್ನೆಲ್ಲ ನೋಡುವುದಕ್ಕಿಂತ ಮುಂಚೆ, ನಾನು ಯಕ್ಷಗಾನ ರಂಗಕ್ಕೆ ಬಂದ ನಂತರ ನಿಮ್ಮನ್ನೆಲ್ಲ ನೋಡಿದ್ದು. ಆದರೆ ನಿಮ್ಮನ್ನೆಲ್ಲ ನೋಡುವುದಕ್ಕಿಂತ ಮುಂಚೆ ನನಗೆ ವಿದ್ಯಾಭ್ಯಾಸ ಕಲಿಸಿದಂಥ ಕ್ಷೇತ್ರ ಒಡಿಯೂರು, ನನಗೆ ಶಿಕ್ಷಣ ಕೊಟ್ಟಂಥ ಕ್ಷೇತ್ರ ಒಡಿಯೂರು, ನನಗೆ ಶಿಕ್ಷಣ ಕೊಟ್ಟಂಥ, ಉಚಿತವಾಗಿ ಶಿಕ್ಷಣವನ್ನು ನೀಡಿದಂಥ ಕ್ಷೇತ್ರ ಒಡಿಯೂರು ಶ್ರೀಗಳು. ಅವರ ಋಣವನ್ನು ನಾನು ಎಷ್ಟು ಎತ್ತರಕ್ಕೆ ಹೋದರೂ, ನಾನು ಯಾವ
ಸ್ಥಾನಕ್ಕೆ ಹೋದರೆ ಅದು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಆ ಕ್ಷೇತ್ರದ ಋಣವನ್ನು. ಹಾಗಾಗಿ ಒಡಿಯೂರು ಶ್ರೀಗಳಿಗಿಂತ ದೊಡ್ಡ ಗುರುಗಳು ನನಗಿಲ್ಲ. ನಾನು ಹೇಳಿದರೆ ತಪ್ಪಾದಿತ್ತದು. ಯಾಕೆಂದ್ರೆ ಹೇಳಿದ್ರೆ ಒಂದು ಮಾತಿದೆ, ಹಿರಿಯವರು ಸ್ವಾಮಿಗಳಾಗಲಿ ಶಾಸ್ತ್ರಕಾರರು ಹೇಳುವಂಥ ಮಾತಿದೆ, ನಾವು ಎಷ್ಟೇ ದೊಡ್ಡ ದೇವಸ್ಥಾನಕ್ಕೆ ಹೋದ್ರು ನಮ್ಮ ಗ್ರಾಮ ದೇವಸ್ಥಾನಕ್ಕಿಂತ ದೊಡ್ಡ ದೇವಸ್ಥಾನ ಇಲ್ಲ ಅಂತ. ಅವರವರ ಗ್ರಾಮ ದೇವಸ್ಥಾನಕ್ಕಿಂತ ದೊಡ್ಡ ಗ್ರಾಮ ದೇವಸ್ಥಾನ ಬೇರೆ ಇಲ್ಲ. ಎಷ್ಟೇ ದೊಡ್ಡ ದೇವರನ್ನು ಪೂಜಿಸಿದ್ರು ಕೂಡ ತಂದೆ ತಾಯಿಗಳಿಗಿಂತ ದೊಡ್ಡ ದೇವರೇ ಇಲ್ಲ. ಹೀಗೆ ಶಿಕ್ಷಣ ನೀಡಿದ ಗುರುಗಳಿಗಿಂತ ದೊಡ್ಡದು ಯಾವುದು ಅಂತ ಹೇಳಿ ನಾನು. ಹಾಗಾಗಿ ಒಡಿಯೂರು ಶ್ರೀಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬಂದು ನಮಗೆ ಆಶೀರ್ವಾದ ನೀಡ್ತಾ ಇದ್ದಾರೆ. ಅವರ ಉಪಸ್ಥಿತಿಯನ್ನು ತುಂಬ ಹೃದಯದಿಂದ ಗೌರವಿಸಿ ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪುರುಷೋತ್ತಮ ಭಂಡಾರಿಗಳು ಹಾಗೂ ಕವಿತಾ ಭಂಡಾರಿಗಳವರನ್ನು ತುಳಸಿ ಹಾರ ಫಲವಸ್ತು ನೀಡಿ ಗೌರವಿಸ್ತಾ ಇದ್ದಾರೆ. ಇಂದಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷರು, ನಿಮ್ಮೆಲ್ಲರ ಪ್ರೀತಿ ಪಾತ್ರರು, ಈ ಫೌಂಡೇಶನ್ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಮೂಲ ಕಾರಣೀಕರ್ತರು. ನಮ್ಮ ಫೌಂಡೇಶನ್ನ ಗೌರವಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನಂತರ ಈ ಫೌಂಡೇಶನ್ ಒಂದು ವೇಗ ವೋಗ ಎಲ್ಲಿ ಹೋಗಿದೆ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಇಷ್ಟು ದೊಡ್ಡ ವ್ಯವಸ್ಥೆಗಳು ಇವತ್ತು ಆಗಬೇಕಿದ್ರು ದೊಡ್ಡ ಮಟ್ಟಿನಲ್ಲಿ ನಮಗೆ ಸಹಕಾರ ನೀಡಿದಂತಹ ಧರ್ಮಾತ್ಮರು, ಪುಣ್ಯಾತ್ಮರು, ಈ ನಾಡು ಕಂಡಂತಹ ಶ್ರೇಷ್ಠ ದಾನಿಗಳಲ್ಲಿ ಓರ್ವರು ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆಯಿಂದ ಇಷ್ಟಪಡ್ತೇನೆ. ಕೂಳೂರು ಕನ್ಯಾನ ಡಾಕ್ಟರ್ ಸದಾಶಿವ ಶೆಟ್ಟಿಯವರು. ಅವರು ಇಂದಿನ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ನಾವು ಅವರು ಪ್ರತಿ ಸಲವೂ ಕೇಳೋದುಂಟು, ಏನಾರು ದಾದಾ ಉಡು ಅಂತ. ಮೊನ್ನೆ ಕೂಡ ನಾನು ಫೋನ್ ಮಾಡುವಾಗ ಏನಾರು ದಾದಾ ಉಡಪಲ್ಲ ಅಂತ. ಹಾಗಾಗಿ ಏನು ಆಗಬೇಕು ಅಂತ ಹೇಳಬೇಕಾಗಿಲ್ಲ, ಅವರು ಅದನ್ನು ಮಾಡಿ ತೋರಿಸ್ತಾರೆ. ಇಷ್ಟು ವರ್ಷವೂ ಅದನ್ನು ಮಾಡಿ ತೋರಿಸಿದ್ದಾರೆ. ಸಾಧಾರಣ 3 ಕೋಟಿ ರೂಪಾಯಿಗಿಂತ ಹೆಚ್ಚು ನಮ್ಮ ಫೌಂಡೇಶನ್ಗೆ ದಾನ ನೀಡಿದ ಮಹಾದಾನಿಗಳು ನಮ್ಮ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟರು. ಅವರನ್ನು ಜೋರಾದ ಕರತಾಡನದೊಂದಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ನಮ್ಮ ಸಂಸದರು, ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಸಂಸದರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಬಹಳ ಹೆಮ್ಮೆಯಿಂದ, ಬಹಳ ಉತ್ಸುಕತೆಯಿಂದ ಕಾರ್ಯೋನ್ಮುಖರಾದಂತಹ, ನಮ್ಮೆಲ್ಲರ ಮನಗೆದ್ದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬ್ರಿಜೇಶ್ ಚೌಟ್ರು ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತವರು ವಿಶೇಷ ವ್ಯಕ್ತಿ ಇವತ್ತು ಉದ್ಘಾಟಕರು. ನಿಮ್ಗೆ ಗೊತ್ತಿದೆ, ಸಜ್ಜನಿಕೆ ಸರಳತೆ ಹೇಗಿರಬೇಕೆನ್ನುವುದಕ್ಕೆ ಮೂಲ ರೂಪ ನಮ್ಮ ಶಶಿಧರ್ ಶೆಟ್ಟಿ ಬರೋಡ ಅವರು. ಎಷ್ಟು ದೊಡ್ಡ ದಾನಿ, ಎಷ್ಟೋ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದಂಥ ಪುಣ್ಯ ಅವರಿಗಿದೆ. ನಮ್ಮ ಫೌಂಡೇಶನ್ನ ಸಂಚಾಲಕರು ಹೌದು, ನಮ್ಮ ಫೌಂಡೇಶನ್ನ ಮಹಾದಾನಿಗಳು ಹೌದು. ಸುಮಾರು 2 ಕೋಟಿ ರೂಪಾಯಿಗಿಂತಲೂ ಮಿಕ್ಕಿ ನಮ್ಮ ಫೌಂಡೇಶನ್ಗೆ ದಾನ ನೀಡಿದಂತಹ ಧರ್ಮಾತ್ಮರು ನಮ್ಮ ಇವತ್ತಿನ ಉದ್ಘಾಟಕರು ಬರೋಡ ಶಶಿಧರ್ ಶೆಟ್ಟಿಯವರು. ನನ್ನ ಅಣ್ಣನ ಹಾಗೆ ನನಗೆ ಹೆಗಲಿಗೆ ಹೆಗಲು ನೀಡಿ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಸಹಕಾರ ನೀಡಿದಂತಹ ಪುಣ್ಯಾತ್ಮರು. ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಜೋರಾದ ಕೈಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. ಉದ್ಘಾಟಕರು ನಮ್ಮ ಮತ್ತೋರ್ವರು ಮಹಾದಾನಿಗಳು ಇವತ್ತು ಬರಬೇಕಿತ್ತು, ಉದ್ಘಾಟಕರಾಗಿ ಅವರಿದ್ದರು. ನಮ್ಮ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು ಈ ನಾಡು ಕಂಡಂತಹ ಶ್ರೇಷ್ಠ ದಾನಿಗಳಲ್ಲಿ ಒಬ್ಬರು. ನಮ್ಮ ಫೌಂಡೇಶನ್ ಮೇಲೆ ಅಪಾರ ಪ್ರೀತಿ ಅಭಿಮಾನದಿಂದ ಪ್ರತಿ ವರ್ಷವೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ದೊಡ್ಡ ರೀತಿಯಲ್ಲಿ ಸಹಕಾರ ನೀಡಿ 2 ಕೋಟಿ ರೂಪಾಯಿಗಿಂತ ಮಿಕ್ಕಿ ನಮ್ಮ ಫೌಂಡೇಶನ್ಗೆ ದಾನ ನೀಡಿದ ಮಹಾದಾನಿಗಳು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು. ಅವರು ಇವತ್ತು ಅನಿವಾರ್ಯ ಕಾರಣದಿಂದ ನಿನ್ನೆ ದುಬೈಯಿಂದ ಸಿಂಗಾಪುರಕ್ಕೆ ಹೋಗಬೇಕಾದ ಕಾರಣ ಅವರು ಇವತ್ತಿಗೆ ಬರಲಿಕ್ಕೆ ಆಗಲಿಲ್ಲ. ಅವರ ಮನೆಯವರು ನಮ್ಮ ಈಶ್ವರೆಲ್ಲ ಇದ್ದಾರೆ, ಬಾಲಣ್ಣ ಎಲ್ಲ, ಅವರನ್ನು ಈ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಳ್ಳುತ್ತಾ ಅವರ ಅನುಪಸ್ಥಿತಿಯಲ್ಲಿ ಕೂಡ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ, ಅವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಮತ್ತೋರ್ವರು ವಿಶೇಷವಾಗಿ ಇವತ್ತು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದ್ದಾರೆ. ಮುಖ್ಯ ಅಭ್ಯಾಗತರಾಗಿ ಚಂಡೀಗಢದ ಮುಖ್ಯ ಕಾರ್ಯದರ್ಶಿಯಾದಂತಹ ರಾಜೇಶ್ ಪ್ರಸಾದ್ ಸರ್ ಅವರು. ಅವರು ನಿಮ್ಗೆ ಗೊತ್ತಿದೆ, 1-2 ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ರು. ಅಲ್ಲಿ ಸರಕಾರದ ಆಡಳಿತ ಅಲ್ಲ, ಚಂಡೀಗಢ ರಾಜ್ಯದಲ್ಲಿ ಏನಿದ್ರು ಕೂಡ ರಾಜೇಶ್ ಪ್ರಸಾದ್ ಸರ್ ಹೇಳಿದ ಹಾಗೆ ನಮಗೆ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ನಮ್ಮ ಫೌಂಡೇಶನ್ನ ಕಾರ್ಯಕ್ರಮವನ್ನು, ಯಕ್ಷಗಾನವನ್ನು ಶ್ರೀನಗರದ ಕನ್ವೆನ್ಷನ್ ಹಾಲ್ನಲ್ಲಿ ಮಾಡಿಸಿದವರು ನಮ್ಮ ರಾಜೇಶ್ ಪ್ರಸಾದ್ ಸರ್ ಅವರು. ವೈಷ್ಣೋದೇವಿಯಲ್ಲಿ ನಮ್ಮನ್ನು ಹೆಲಿಕಾಪ್ಟರ್ನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿಸಿದವರು ವೈಷ್ಣೋದೇವಿ ದೇವಸ್ಥಾನದಲ್ಲಿ ರಾಜೇಶ್ ಪ್ರಸಾದ್ ಅವರು. ಅವರ ಬಗ್ಗೆ ಮತ್ತೆ ಹೇಳಲಿಕ್ಕೆ ಇದೆ, ನಮ್ಮ ವಸಂತ್ ಶೆಟ್ಟಿ ಅವರ ಬಗ್ಗೆ ಹೇಳಲಿಕ್ಕೆ ಇದ್ದಾರೆ. ಹಾಗಾಗಿ ಅವರು
ಅವರ ಉಪಸ್ಥಿತಿ ನಮಗೆ ತುಂಬ ಗೌರವವನ್ನು ತಂದುಕೊಟ್ಟಿದೆ ಸರ್. ಈ ವೇದಿಕೆಗೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ಮಹಾದಾನಿಗಳು ನಮ್ಮ ದಿವಾಕರ್ ರಾವ್ ಕಟೀಲ್ ರವರು ನಮ್ಮ ಜೊತೆ ಇದ್ದಾರೆ. ಅವರ ಎಕ್ಸ್ಕ್ಲೂಸಿವ್ ನೆಟ್ವರ್ಕ್ ಕಂಪನಿಯಿಂದ ಸುಮಾರು 1 ಕೋಟಿಗಿಂತಲೂ ಮಿಕ್ಕಿ ನಮಗೆ ಈ ಫೌಂಡೇಶನ್ಗೆ ದೇಣಿಗೆ ನೀಡಿದಂತಹ ಮಹಾನ್ ವ್ಯಕ್ತಿತ್ವ ದಿವಾಕರ್ ರಾವ್ ಕಟೀಲ್ ಅವರು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರ ಹಿರಿಯವರಿದ್ದಾರೆ, ML ಸಾಮಗರು ನಮ್ಮ ಜೊತೆ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಅತಿ ಬೆಲೆ ಬಾಳುವಂತಹ ಉಡುಪಿಯಲ್ಲಿ ಪ್ರೈಮ್ ಲೊಕೇಶನ್ ಅಲ್ಲಿ ನಮಗೆ 50 ಸೆಂಟ್ಸ್ ಜಾಗವನ್ನು ಫೌಂಡೇಶನ್ಗೆ ದಾನವಾಗಿ ನೀಡಿದಂತಹ ಪ್ರೊಫೆಸರ್ ML ಸಾಮಗರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸನ್ಮಾನಿತರಲ್ಲಿ ಓರ್ವರು ಈ ನಾಡು ಕಂಡ ಶಿಕ್ಷಣದ ಕ್ರಾಂತಿಯನ್ನೇ ಹಬ್ಬಿಸಿದಂತಹ, ಶಿಕ್ಷಣದ ವ್ಯವಸ್ಥೆ ಹೇಗಿರಬೇಕು ಎನ್ನುವುದಾಗಿ ಲೋಕಮುಖಕ್ಕೆ ತೋರಿಸಿದಂತಹ, ನಾವೆಲ್ಲರೂ ನಮ್ಮ ಭಾರತದ ಸಾಂಸ್ಕೃತಿಕ ರಾಯಭಾರಿ ಎನ್ನುವುದಾಗಿ ಕರೆಸಿಕೊಳ್ಳುವಂತಹ ನಮ್ಮ ಇವತ್ತಿನ ಮಹಾಪೋಷಕ ಸನ್ಮಾನಿತರಾದಂತಹ ಡಾಕ್ಟರ್ M ಮೋಹನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ಸನ್ಮಾನಿತರು ಈ ಕಡೆ ಇದ್ದಾರೆ. ಕಾಳಿಂಗನೌಡ್ರ ಜತೆಗೆ ಯಾರು ಪದ್ಯಕ್ಕೆ ಕೂತ್ಕೊಳ್ಳುವರು ಅಂತ ಕೇಳುವಾಗ ವಿಮಾನದಲ್ಲಿ ಆ ಸಮಯದಲ್ಲಿ 80-85ನೇ ಇಸವಿಯಲ್ಲಿ ಬಂದು ನಾವು ಹುಟ್ಟುವಾಗ ಸಾಧಾರಣ 79 ನನ್ನ ಇಸವಿ, ಆ ಸಮಯದಲ್ಲಿ ವಿಮಾನದಲ್ಲಿ ಮಂಗಳೂರಿಗೆ ಬಂದು ಪದ್ಯ ಹೇಳುವಂಥ ಒಬ್ಬ ವ್ಯಕ್ತಿತ್ವವನ್ನು ಉಳಿಸಿಕೊಂಡಂಥ ಶ್ರೇಷ್ಠ ಭಾಗವತರು ಯಾರು ಅಂತ ಕೇಳಿದರೆ ಪೋಲ್ಯ ಲಕ್ಷ್ಮೀನಾರಾಯಣ ಶೆಟ್ಟರು. ಅವರು ಇವತ್ತು ಸನ್ಮಾನಿತರು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ವೇದಿಕೆಗೆ ದಂಪತಿ ಸಮೇತ ಇದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅವರ ಸಹೋದರರಾದಂಥ ಉಮೇಶ್ ಶೆಟ್ಟರು ಕೂಡ ಇದ್ದಾರೆ. ನಿಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇನೆ ಸರ್. ಮತ್ತೋರ್ವರು ಮತ್ತೋರ್ವರು ಹೇರಂಬ ಇಂಡಸ್ಟ್ರೀಸಿನ MD ಆದಂತಹ ನಮ್ಮ ಮಹಾಪೋಷಕರು, ನಮ್ಮ ಫೌಂಡೇಶನ್ನ ದೊಡ್ಡ ದಾನಿಗಳು ಹೌದು, ನಮ್ಮ ಬಹಳ ಪ್ರೀತಿ ಪಾತ್ರರು ಹೌದು, ನಮ್ಮ ರಘುರಾಮ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ, ರಘುರಾಮ್ ಶೆಟ್ಟಿ ಕನ್ಯಾನ ನಮ್ಮ ಸದಾಶಿವ ಶೆಟ್ಟರ ಸಹೋದರರು, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಯೋಗೀಂದ್ರ ಭಟ್ರು ಇದ್ದಾರೆ. ಅಮೆರಿಕದಲ್ಲಿ ಪುತ್ತಿಗೆ ಮಠದ ಸುಮಾರು ಶಾಖೆಗಳಿವೆ. ಆ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಯೋಗೀಂದ್ರ ಭಟ್ರು ನಮ್ಮ ಫೌಂಡೇಶನ್ನ ಅಮೆರಿಕ ಘಟಕದ ಮುಖ್ಯಸ್ಥರು ಹೌದು. ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ಜೋರಾದ ಕೈಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. ಮತ್ತೋರ್ವರು ನಮ್ಮ ಮಹಾಪೋಷಕರು, VK ಗ್ರೂಪ್ಸ್ನ ಮುಖ್ಯಸ್ಥರು, ನಮ್ಮೆಲ್ಲರ ಆತ್ಮೀಯರು, ಬಹಳ ಪ್ರೀತಿ ಪಾತ್ರರು. ಇವತ್ತು ಮುಂಬೈಗೆ ಅನಿವಾರ್ಯವಾಗಿ ಹೋಗಬೇಕಿತ್ತವರಿಗೆ, ಆದರೂ ಕೂಡ ನಮ್ಮ ಮೇಲಿನ ಪ್ರೀತಿ ಅಭಿಮಾನದಿಂದ ಇವತ್ತು ನಮ್ಮ ಜೊತೆ ಇದ್ದಾರೆ. ಬಹಳ ಪ್ರೀತಿಯಿಂದ ಒಂದು ದೊಡ್ಡ ದೇಣಿಗೆಯನ್ನು ಕೂಡ ನೀಡಿದಂಥವರು ನಮ್ಮ ಫೌಂಡೇಶನ್ಗೆ KM ಶೆಟ್ಟಿಯವರು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ನಮ್ಮ ಪೋಷಕರು ವೇಣುಗೋಪಾಲ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಥಾಣೆ ಮುಂಬಯಿಯ ವೇಣುಗೋಪಾಲ್ ಶೆಟ್ಟರು ಬಜಿಪೆ ಬಂಟರ ಸಂಘದ ಅಧ್ಯಕ್ಷರು ಹೌದು. ನಮ್ಮ ಫೌಂಡೇಶನ್ಗೆ ದೊಡ್ಡ ದೇಣಿಗೆ ನೀಡಿ ನಮ್ಮ ಜೊತೆ ಸಹಕಾರ ನೀಡಿದವರು ವೇಣುಗೋಪಾಲ್ ಶೆಟ್ಟಿಯವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಹಿರಿಯವರಾದಂತಹ ನನ್ನ ತಂದೆ ಮಹಾಬಲಿ ಶೆಟ್ಟಿಯವರು, ನಾನು ಈ ಲೋಕ ಕಾಣಲಿಕ್ಕೆ ಕಾರಣೀಕರ್ತರು. ಮಹಾಬಲಿ ಶೆಟ್ಟಿ ಹಾಗೂ ಲಲಿತಾ ನನ್ನ ತಂದೆ ತಾಯಿಗಳು. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಹಿರಿಯವರಾದಂತಹ ಬ್ರಹ್ಮಾವರ ಘಟಕದ ಅಧ್ಯಕ್ಷರಾದಂತಹ ಗೌರವಾಧ್ಯಕ್ಷರಾದಂತಹ ಶೇಡಿಕೋಡು ವಿಠಲ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಈ ಕಡೆಯಿಂದಲೇ ಪ್ರಾರಂಭ ಮಾಡ್ತೇನೆ. ಸುರತ್ಕಲ್ ಘಟಕದ ಅಧ್ಯಕ್ಷರಾದಂಥ ಲೀಲಾದ್ರಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ದೆಹಲಿ ಘಟಕದ ಅಧ್ಯಕ್ಷರಾದಂಥ ವಸಂತ ಶೆಟ್ಟಿ ಬೆಳ್ಳಾರೆ ಅವರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಫೌಂಡೇಶನ್ನ ಉಪಾಧ್ಯಕ್ಷರಾದಂತಹ ಅಶೋಕ್ ಶೆಟ್ಟಿ ಪೆರ್ಮದೆ ಅವರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ಕಳ ಘಟಕದ ಅಧ್ಯಕ್ಷರಾದಂತಹ ವಿಜಯ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಜಯರಾಮ್ ಶೇಖ್ ಅವರು, ಈ ಅಡ್ಯಾರ ಗಾರ್ಡನ್ನ ಮುಖ್ಯಸ್ಥರು, ಜಯರಾಮ್ ಶೇಖ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ಅದರ ಆ ಕಡೆ ನಮ್ಮ ಉಪ್ಪಳ ಘಟಕದ ಅಧ್ಯಕ್ಷರಾದಂತಹ ನಮ್ಮ ಕನ್ಯಾನ ಚಂದ್ರ ಶೆಟ್ರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆನಂತರ ಆ ಕಡೆ ಭುವನೇಶ್ ಪಚ್ಚನಡ್ಕ ನಮ್ಮ ಪೋಷಕರು ಹೋದ ಫೌಂಡೇಶನ್ನ ಪೋಷಕರವರು, ಬಂಟ್ವಾಳ ಘಟಕದ ಗೌರವಾಧ್ಯಕ್ಷರಾದಂಥ ಭುವನೇಶ್ ಪಚ್ಚನಡ್ಕ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸರಪಾಡಿ ಘಟಕದ ಅಧ್ಯಕ್ಷರಾದಂಥ ಶಶಿಕಾಂತ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ
ಅಕ್ಕ ನಿರುಪಮಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಉಡುಪಿ ಘಟಕದ ಮಹಿಳಾ ಘಟಕದ ಅಧ್ಯಕ್ಷರು, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹೇಮಂತ್ ರೈ ಅವರು ಕಡಬ ಘಟಕದ ಸಂಚಾಲಕರಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಶಶಿಕಲಾ ಅಕ್ಕ ಇದ್ದಾರೆ, ಪೂಂಜಾಲಗಟ್ಟೆ ಮಹಿಳಾ ಘಟಕದ ಅಧ್ಯಕ್ಷರು. ಉಪೋಪ ಶೆಟ್ಟಿ ಅಳಿಕೆ ಅವರಿದ್ದಾರೆ, ನಮ್ಮ ವಿಟ್ಲ ಘಟಕದ ಅಧ್ಯಕ್ಷರು. ಮತ್ತೆ ಪ್ರೀತಮ್ ರೈ ಅವರು ಇದ್ದಾರೆ, ಬೆಳ್ಳಾರೆ ಸುಳ್ಯ ಘಟಕದ ಅಧ್ಯಕ್ಷರು. ಆ ಕಡೆ ಕರುಣಾಕರ್ ರೈ ದೇರ್ಲಾ ಅವರಿದ್ದಾರೆ, ಪುತ್ತೂರು ಘಟಕದ ಅಧ್ಯಕ್ಷರು ಹೌದು. ಮತ್ತೆ ಹರೀಂದ್ರ ಪೈ ಅವರಿದ್ದಾರೆ, ಪೂಂಜಾಳ ಘಟಕದ ಅಧ್ಯಕ್ಷರು. ಸುರೇಶ್ ಶೆಟ್ಟಿ ಅವರಿದ್ದಾರೆ, ಬೆಳ್ತಂಗಡಿ ಘಟಕದ ಅಧ್ಯಕ್ಷರು. ಶೇಖರ್ ಶೆಟ್ಟಿ ಅವರು ಇದ್ದಾರೆ, ನಮ್ಮ ಒಡಿಯೂರು ಘಟಕದ ಅಧ್ಯಕ್ಷರು. ಉಮೇಶ್ ಭಂಡಾರಿ ಅವರಿದ್ದಾರೆ, ಪೊಳಲಿ ಕೈಕಂಬ ಘಟಕದ ಅಧ್ಯಕ್ಷರು. ಆಮೇಲೆ ಆ ಕಡೆ ಜಗದೀಶ್ ಶೆಟ್ಟಿ ಅವರಿದ್ದಾರೆ, ನಮ್ಮ ಉಪ್ಪಿನಂಗಡಿ ಘಟಕದ ಅಧ್ಯಕ್ಷರು. ಆ ಕಡೆ ನಮ್ಮ ಅಜಿತಣ್ಣ ಗುಜರಾತಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ನಮ್ಮ ಪೋಷಕರು ಹೌದು, ನಮ್ಮ ಫೌಂಡೇಶನ್ನ ದೊಡ್ಡ ದಾನಿಯೂ ಹೌದು. ನಮ್ಮ ಅಜಿತಣ್ಣ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಗುಜರಾತ್ನ. ಅಜಿತಣ್ಣ, ನಿಮಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಜಿತಣ್ಣ. ಈ ಕಡೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಪೂರ್ಣಿಮಾ ಯತೀಶ್ ಅವರಿದ್ದಾರೆ. ನಮ್ಮ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರು ಬಹಳ ಬ್ಯಾಂಕಿನಲ್ಲಾಗಲಿ ಸೊಸೈಟಿಯಲ್ಲಾಗಲಿ ಅತ್ಯುತ್ತಮ ಸ್ಥಾನವನ್ನು ಪಡೆದು ನಮ್ಮ ಉಡುಪಿ ಘಟಕದ ಅಧ್ಯಕ್ಷರು. ನಮಗೆಲ್ಲ ಹೆಮ್ಮೆ, ನಮ್ಮ ಘಟಕದ ಅಧ್ಯಕ್ಷರು ಅಂತ ಹೇಳಲಿಕ್ಕೆ ಹೆಮ್ಮೆ. ಜಯಕರಣ್ಣ, ನಿಮ್ಮ ಉಪಸ್ಥಿತಿಯನ್ನು ಕೂಡ ನಾನು ಗೌರವಿಸ್ತಾ ಇದ್ದೇನೆ. ಹಿರಿಯವರಾದಂಥ PR ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. PR ಶೆಟ್ಟಿ ಅವರಿಗೆ, ಆಮೇಲೆ ಪುರುಷೋತ್ತಮ್ ಶೆಟ್ಟಿ ಅವರಿದ್ದಾರೆ, ಕಿನ್ನಿಗೋಳಿ ಘಟಕದ ಅಧ್ಯಕ್ಷರು, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ದಿವಾಕರ್ ಶೆಟ್ಟಿ ಅವರು ನಮ್ಮ ಬೀಸರೋಡ್ ಘಟಕದ ಅಧ್ಯಕ್ಷರಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದಿಲ್ಲಿ ಘಟಕದ ಅಧ್ಯಕ್ಷರಾದಂತಹ ನಿರಂಜನ್ ಅವರು ಬಂದಿರಬೇಕು, ಅವರನ್ನು ಕೂಡ, ಅವರ ಉಪಸ್ಥಿತಿಯನ್ನು ಗೌರವಿಸ್ತೇನೆ. ದಯವಿಟ್ಟು ವೇದಿಕೆ ಬರಬೇಕು ಸರ್ ತಾವು. ಅವರು ದೆಹಲಿಯಲ್ಲಿ ಕ್ಯಾನ್ಸರ್ ಡಾಕ್ಟರ್, ನಮ್ಮ ಘಟಕದ ಅಧ್ಯಕ್ಷರಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ. ದೆಹಲಿಯಲ್ಲಿ ದೊಡ್ಡ ಹಾಸ್ಪಿಟಲಲ್ಲಿ, ನಮ್ಮ ಮುಂಬಯಿಯ ಪ್ರತಿಷ್ಠಿತ ಅನೇಕ ಹಾಸ್ಪಿಟಲಲ್ಲಿ ಅವರ ಸೇವೆಯನ್ನು ಸಲ್ಲಿಸಿ ದೆಹಲಿಯಲ್ಲಿದ್ದಾರೆ. ದಯವಿಟ್ಟು ಅವರಿಗೆ ಬಂಧುಗಳೇ, ತಮ್ಮೆಲ್ಲ ಉಪಸ್ಥಿತಿಯನ್ನು ಗೌರವಿಸಿ, ಅನೇಕ ಗಣ್ಯರು ಇವತ್ತು ಬರಬೇಕಿತ್ತು, ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಅವರ ಉಪಸ್ಥಿತಿಯನ್ನು ಕೂಡ ನಾನು ಹೆಸರು ಹೇಳಲ್ಲ, ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡಿದೆ. ಮತ್ತೆ ಬರುವವರಿದ್ದಾರೆ, ಬಾಲಣ್ಣ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಗೋಲ್ಡ್ ಪಿಂಚಿನ, ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಮತ್ತೆ ಎಲ್ಲ ಬಂಧುಗಳು, ತಾವುಗಳೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರಿ. ಫೌಂಡೇಶನ್ನ ಕಾರ್ಯವೈಖರಿ ಏನು ಅಂತ ತಮಗೆ ಗೊತ್ತಿದೆ. ಇಂತಹ ದಾನಿಗಳು ಇದ್ದ ಕಾರಣ ನಮ್ಮ ಫೌಂಡೇಶನ್ ನಡೀತಾ ಇದೆ. ಇಲ್ಲದಿದ್ದರೆ ನಾನೊಬ್ಬ ಕಲಾವಿದನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಹೇಳಿ? ಆ ಕಡೆ ಕಲಾವಿದರಿಗೆ ಇನ್ಶೂರೆನ್ಸ್ ನಡೀತಾ ಇದೆ. ವಿದ್ಯಾರ್ಥಿಗಳು ಸುಮಾರು 4,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಾರೆ. 3,000 ರೂಪಾಯಿ ವಿದ್ಯಾರ್ಥಿ ವೇತನ ನಾವು ಒಂದು ವಿದ್ಯಾರ್ಥಿ ಕೊಡ್ತೇವೆ. 4,000 ವಿದ್ಯಾರ್ಥಿಗಳು ಅಂತ ಹೇಳಿದರೆ ಎಷ್ಟಾಯಿತು ಅಂತ ನೀವು ಯೋಚನೆ ಮಾಡಿ. ಇವತ್ತು ಎಷ್ಟು ಚಾರಿಟಿ, ಎಷ್ಟು ಕೋಟಿ ರೂಪಾಯಿಯ ಚಾರಿಟಿ ಇವತ್ತು ಒಂದು ದಿವಸ ಇಲ್ಲಿ ನಡೀತಾ ಇದೆ ಎಂಬುದು ನಿಮ್ಗೆ ಗೊತ್ತಿರಬಹುದು. ಆದ ಕಾರಣ ಇದಕ್ಕೆಲ್ಲ ಕಾರಣೀಕರ್ತರು ಯಾರಂತ ಹೇಳಿದರೆ ಇಂತಹ ದಾನಿಗಳು, ಮಹಾದಾನಿಗಳಿದ್ದ ಕಾರಣ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯ. ಜೋರಾದ ಕೈ ಚಪ್ಪಾಳೆ ಈ ವೇದಿಕೆಯಲ್ಲಿ ಕೂತವರಿಗೆ ಎಲ್ರಿಗೂ ಸಲ್ಲೇಬೇಕು. ಹಾಗಾಗಿ ಇವರೆಲ್ಲ ಇದ್ದ ಕಾರಣ ನಮಗೆ ಮಾಡಲಿಕ್ಕೆ ಸಾಧ್ಯ. ಇಂತಹ ಗುರುವರಿಯರ ಆಶೀರ್ವಾದ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಯಾರು ಬಂದಿದ್ದೀರಿ ನಿಮ್ಮೆಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅನಿವಾರ್ಯ ಕಾರಣವಾಗಿ ಬರಲಿಕ್ಕೆ ಆಗದೇ ಇದ್ದವರಿಗೂ ಈ ಮೂಲಕ ನಾನು ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ, ಈ ಹೊತ್ತು ನಡೆಯುವಂತಹ ನಮಗೆ ಕಾರ್ಯಕ್ರಮ ನಾವು 11 ಗಂಟೆಗೆ ಅಂತ ಹೇಳಿದ್ದೇವೆ. ಸಭಾ ಕಾರ್ಯಕ್ರಮ 11 ಗಂಟೆಗೆ ಪ್ರಾರಂಭ ಆಗಿದೆ. 1:30 ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯುತ್ತದೆ. ಮತ್ತೆ ಗೆಸ್ಟ್ಗಳು ಎಲ್ಲರೂ ಮಾತಾಡಲಿಕ್ಕಿಲ್ಲ, ಯಾರು ಹೆದರಬೇಕಾಗಿಲ್ಲ, ಇಷ್ಟು ಜನ ಕೂಡ ಮಾತಾಡಲಿಕ್ಕೆ ಉಂಟಂತ ಘಟಕದ ಅಧ್ಯಕ್ಷರುಗಳೆಲ್ಲ ನಮ್ಮ ಜೊತೆ ಸಹಕಾರ ನೀಡಿ ಉಪಸ್ಥಿತಿಯಲ್ಲಿದ್ದಾರೆ. ಮಹಾದಾನಿಗಳು ಮತ್ತು ಮುಖ್ಯ ಗಣ್ಯರು ಮಾತ್ರ ಮಾತಾಡ್ತಾರೆ. 1:30 ಗಂಟೆ ಒಳಗೆ ಈ ಸಭಾ ಕಾರ್ಯಕ್ರಮ ಮುಗಿಸ್ತೇವೆ. ವಿದ್ಯಾರ್ಥಿ ವೇತನ ಅಲ್ಲಿ ಸ್ಟಾರ್ಟ್ ಆಗಿದೆ. ಯಾರೂ ಅವಸರ ಮಾಡಬೇಕಾಗಿಲ್ಲ. ನಿಮ್ಮ ಸ್ಥಾನದಲ್ಲಿ ಕುಳಿತುಕೊಂಡು ನಮಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ, ಮತ್ತೆ ಅವಕಾಶ ಇದ್ದಾಗ ಮಧ್ಯದಲ್ಲಿ ಬಂದು ಮಾತಾಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಮ್ಮ ಫೌಂಡೇಶನ್ನ ಮೇಲೆ ಇರಲಿ. ಇದಕ್ಕೆ ಸಹಕರಿಸಿದಂಥ ಫೌಂಡೇಶನ್ನ ಕೇಂದ್ರೀಯ ಘಟಕ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಘಟಕಗಳ ಮುಖ್ಯಸ್ಥರುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ, ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸುತ್ತಾ 2 ಮಾತನ್ನು ತಾಯಿ ಕಟಿಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಬಂಧುಗಳೇ, ಕಳೆದ ವರ್ಷದ ಪಟ್ಲ ಸಂಭ್ರಮ, ಅದು ಪಟ್ಲ ದಶಮ ಸಂಭ್ರಮ. ಒಂದು ಸಭೆಯಲ್ಲಿ ಶಶಿಧರ್ ಶೆಟ್ಟಿ ಬರೋಡ ಅವರು ಹೇಳಿದರು, ಇದು ಕೇವಲ ದಶಮ ಸಂಭ್ರಮ ಅಲ್ಲ, ಇದನ್ನು ದಶಕೋಟಿ ಸಂಭ್ರಮ ಮಾಡುವ ಅಂತ. 10 ಕೋಟಿ ರೂಪಾಯಿಯ ಸೇವಾ ಯೋಜನೆಗಳನ್ನು ವ್ಯವಸ್ಥೆ ಮಾಡುವ
ಸಂಕಲ್ಪದೊಂದಿಗೆ ದಶಕೋಟಿ ಸಂಭ್ರಮ ಈ ಹೆಸರಲ್ಲಿ ಮುಂದೆ ಹೋಗೋಣ ಅಂತ ಹೇಳಿದರು. 1-2 ಕೋಟಿ ಸಂಗ್ರಹವೇ ದೊಡ್ಡ ಪ್ರಯಾಸದಾಯಕ ವಿಚಾರವಾಗಿರುವಾಗ 10 ಕೋಟಿ ಹೇಗೆ ಸಂಗ್ರಹ ಎನ್ನುವ ಯೋಚನೆಯಲ್ಲಿರುವಾಗಲೇ 10 ಕೋಟಿ ದಾಟಿ 15-16 ಕೋಟಿ ಸಂಗ್ರಹ ಆಗುವ ಆ ಯೋಜನೆ ಅದು ತಿಸಿಲೊಡೆದದ್ದು ಬರೋಡ ಶಶಿಧರ್ ಶೆಟ್ಟಿಯವರ ಪರಿಕಲ್ಪನೆಯಲ್ಲಿ. ಈಗಾಗಲೇ ಪಟ್ಲ ಭಾಗವತರು ಹೇಳಿದರು, ವೇದಿಕೆಯಲ್ಲಿ ಅವರ ತೀರ್ಥರೂಪರು ಪಟ್ಲ ಮಹಾಬಲ್ ಶೆಟ್ಟಿಯವರಿದ್ದಾರೆ, ತಂದೆಯವರು. ಅವರ ಮಾವನ ಸ್ಥಾನದಲ್ಲಿರುವವರು ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು. ಸಹೋದರನ ಸ್ಥಾನದಲ್ಲಿರುವವರು ಶಶಿಯಣ್ಣ, ಬರೋಡ ಶಶಿಯಣ್ಣ. ಈಗ ಬರೋಡದ ಶಶಿಯಣ್ಣ ಅವರು ಗುರುವಾಯನಕೆರೆಯ ಶಶಿವಣ್ಣನೂ ಹೌದು, ಅಡ್ಯಾರ್ನ ಶಶಿಯಣ್ಣನೂ ಹೌದು. ಅಡ್ಯಾರ್ನ ವೀರಾಂಜನೇಯ ಕ್ಷೇತ್ರದ ಬ್ರಹ್ಮಕಲಶೋತ್ಸವವನ್ನು ಒಂದು ಅರ್ಥಪೂರ್ಣವಾಗಿ ನೆರವೇರಿಸಿದ ಒಂದು ಧಾರ್ಮಿಕ ಕ್ಷೇತ್ರದ ಸಾಹಸಿ ಶಶಿಯಣ್ಣ. ಇಂದಿನ ಪಟ್ಲ ಸಂಭ್ರಮ 2026 ಇದನ್ನು ದೀಪ ಪ್ರಜ್ವಲನದೊಂದಿಗೆ ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪೂಜ್ಯ ಯತಿವರ್ಯರ ಆಶೀರ್ವಾದದೊಂದಿಗೆ ಡಾಕ್ಟರ್ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರ ಅಧ್ಯಕ್ಷತೆಯ ಪಟ್ಲ ಸಂಭ್ರಮ 2026 ಶಶಿಧರ ಬಿ ಶೆಟ್ಟಿ ಬರೋಡ ಮಹಾದಾನಿಗಳಿಂದ ಉದ್ಘಾಟಿಸಲ್ಪಡ್ತಾ ಇದೆ. ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಎಡನೀರು ಮಠ, ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು, ಪಟ್ಲಗುತ್ತು ಮಹಾಬಲ್ ಶೆಟ್ಟರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಂಸದರು, ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಭಂಡಾರಿಯವರು ಜೊತೆ ಸೇರಿಕೊಳ್ಳಬೇಕು. ಪಟ್ಲ ಸಂಭ್ರಮ 2026 ಬರೋಡ ಶಶಿಧರ್ ಶೆಟ್ಟಿಯವರಿಂದ ಉದ್ಘಾಟಿಸಲ್ಪಟ್ಟಿದೆ. ನನಗೆ ಆಗ ಕಾರಣದ 2 ಮಂದಿಯನ್ನು ಬಿಟ್ಟು ಹೋಗಿದ್ದೆ ನಾನು. ನಮ್ಮ ಗೋವಾ ಘಟಕದ ಅಧ್ಯಕ್ಷರಾದಂತಹ ಗಣೇಶ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ, ಪಂಡನ. ಆಮೇಲೆ ಸುನಿಲ್ ಶೆಟ್ಟಿಯವರು ನಮ್ಮ ಪಳ್ಳಿ ನೆಂಜೂರು ಘಟಕದ, ಅವರನ್ನು ಸ್ವಾಗತಿಸ್ತಿದ್ದಾರೆ. ಯಾರದ್ದು ಬಿಟ್ಟು ಹೋಗಿದ್ರೆ ಕ್ಷಮಿಸಿಬಿಡಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಶಿಧರ್ ಶೆಟ್ಟಿ ಬರೋಡ ಅವರಿಂದ ಉದ್ಘಾಟನಾ ಮಾತು. ಎಲ್ಲರಿಗೂ ನಮಸ್ಕಾರ. ತಾಯಿ ಭ್ರಮರಾಂಬಿಕೆಯ ಪಾದಗಳಿಗೆ ನಮಿಸುತ್ತಾ, ವೇದಿಕೆಯ ಮೇಲಿರುವಂಥ ಎಡನೀರು ಶ್ರೀಗಳು ಹಾಗೂ ಒಡೆಯೂರು ಶ್ರೀಗಳ ಪಾದಗಳಿಗೆ ವಂದಿಸುತ್ತಾ, ವೇದಿಕೆಯ ಮೇಲಿರುವಂಥ ನಮ್ಮೆಲ್ಲ ಮಾರ್ಗದರ್ಶಕಗಳು, ದಾನಿಗಳಾದಂಥ ಸದಾಶಿವ ಶೆಟ್ಟಿ ಕನ್ಯಾರವರೇ, ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾದವರು ಇದ್ದವರು ಪ್ರಕಾಶ್ ಅಣ್ಣ ಬಂಜಾರ. ಅವರು ಇವತ್ತು ಅನ್ಯ ಕಾರ್ಯಗಳ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಅದು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಯಾಕೆಂತ ಕೇಳಿದರೆ, ನಮ್ಮ ಇಂಥ ಕಾರ್ಯಕ್ರಮಗಳಿಗೆ ದೇಶದ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವಂಥ ಚಂಡೀಗಢದ ಚೀಫ್ ಸೆಕ್ರೆಟರಿ CS ಆಗಿರುವಂಥ ರಾಜೇಶ್ ಪ್ರಸಾದ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ವಂದಿಸುತ್ತಾ,
ನಮ್ಮೆಲ್ಲ ಹಿರಿಯರು, ನನ್ನ ಮಾರ್ಗದರ್ಶಕರಾಗಿರುವಂಥ ಡಾಕ್ಟರ್ ಎಂ ಮೋಹನಾಳ್ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ, ರಘುರಮಣ್ಣ ಇದ್ದಾರೆ. ನಮ್ಮ ಕ್ಷೇತ್ರದ ಅತಿ ಜನಪ್ರಿಯ MP ಅಂತ ಹೇಳ್ಬೋದು ಬ್ರಿಜೇಶ್ ಚೌಟ್ನವರು. ಅವ್ರು ಬಂದ ಮೇಲೆ ಅನೇಕ ಕಾರ್ಯಕ್ರಮಗಳು ರೂಪುಗೊಳ್ತಾ ಇದೆ. ನಮ್ಮ ಊರು ಇನ್ನು ಅಭಿವೃದ್ಧಿ ಪ್ರದತ್ತ ಸಾಗ್ತಾ ಇದೆ. ಬ್ರಿಜೇಶ್ ಚೌಟ್ನವರೇ ವೇದಿಕೆ ಮೇಲೆ KM ಶೆಟ್ಟಿ ಇದ್ದಾರೆ, ವೇಣನ್ ಇದ್ದಾರೆ, ನಮ್ಮ ಹಿರಿಯ ಭಾಗವತರಾದಂಥ ಲಕ್ಷ್ಮೀನಾರಾಯಣ ಪೊಳ್ಳಿ ಅವರಿದ್ದಾರೆ, ಮುಳಿಯ ಭಟ್ರಿದ್ದಾರೆ, ಆಮೇಲೆ ಬೆಂಗಳೂರಿನ ರಾವ್ ಅವರಿದ್ದಾರೆ, ನಮ್ಮ ಕೊಡುಗೈ ದಾನಿಗಳಾದಂಥ ಸಾಮಗರಿದ್ದಾರೆ. ವೇದಿಕೆಯಲ್ಲಿ ತುಂಬ ನನ್ನ ಆತ್ಮೀಯರಂಥ ಅಜಿತ್ ಅಣ್ಣ, ತುಂಬ ಜನ ವೇದಿಕೆಯಲ್ಲಿ ಇದ್ದಾರೆ. ಎಲ್ಲರನ್ನು ಕೂಡ ಸ್ಮರಿಸುತ್ತಾ ವೇದಿಕೆಯಲ್ಲಿ ಪಟ್ಲ ಭಾಗವತರ ತಂದೆಯವರಿದ್ದಾರೆ, ಅವರನ್ನು ಕೂಡ ಸ್ಮರಿಸಿದ ವೇದಿಕೆಯ ಎಲ್ಲರನ್ನು ಕೂಡ ವಂದಿಸುತ್ತಾ ಮಾತಾಡೋ ಸಮಯ ಅಲ್ಲ. ಆದರೆ ಕಳೆದ ವರ್ಷ ದಸಮ ಸಂಭ್ರಮ ಆದ ನಂತರ ಈ ಪಟ್ಲ ಫೌಂಡೇಶನ್ ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅಂತ ಆಲೋಚನೆಯಲ್ಲಿದ್ದಾಗ ಈ ಸಲದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಸುಮಾರು 4,000 ವಿದ್ಯಾರ್ಥಿಗಳಿಗೆ ತಲಾ 3,000ದಂತೆ ಇವತ್ತು ವಿದ್ಯಾರ್ಥಿ ವೇತನವನ್ನು ಧರ್ಮರಹಿತವಾಗಿ, ಜಾತಿರಹಿತವಾಗಿ, ಕಲಾವಿದರಲ್ಲದೆ ಕಲೆಯೇತರರ ಮಕ್ಕಳಿಗೆ ಕೂಡ ಸುಮಾರು BPL ಕಾರ್ಡ್ನ ದಾರರಾಗಿರುವಂಥ ಸುಮಾರು 4,000 ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿ ವೇತನವನ್ನು ನೀಡುವಂಥದ್ದು ಭಾಳ ವಿಶೇಷ ಕಾರ್ಯಕ್ರಮ ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕಲಾವಿದರಿಗೆ ವಿಮೆಯನ್ನು ನೀಡುವಂಥದ್ದು, ಅದು ಪ್ರತಿ ವರ್ಷ ಕೂಡ ಈ ಸಂಸ್ಥೆ ನಡೀತಾ ಇದೆ. ಇನ್ನು ಅನೇಕ ಕಾರ್ಯಕ್ರಮಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋದು ನಮಗೆ ಭಾಳ ಹೆಮ್ಮೆ ವಿಷಯ. ಯಾಕೆ ಅಂತ ಕೇಳಿದ್ರೆ ಇವತ್ತು ನೋಡ್ಬೋದು ಈ ಕಾರ್ಯಕ್ರಮದಲ್ಲಿ ಯಾವ ಜಾತಿಯೂ ಇಲ್ಲ, ಯಾವ ಧರ್ಮವೂ ಇಲ್ಲ, ಯಾವ ಸಂಘದ ಯಾವ ಪಂಗಡವೂ ಇಲ್ಲ, ಎಲ್ಲರಿಗೂ ಕೂಡ ಇಲ್ಲಿ ವಿದ್ಯಾರ್ಥಿ ವೇತನ ನೀಡ್ತಾರೆ. ನಾವು ಕೊಡುವಂಥ ದಾನವನ್ನು ಸದುಪಯೋಗ ಮಾಡುವಂಥ ಒಂದು ಸಂಸ್ಥೆ ಇದ್ದರೆ ಅದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಹೇಳಿಕೆ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ನಾವೆಲ್ಲ ಕಲಾವಿದರ ಜೊತೆಗೆ ನಾವು ಒಂದು ಕಲಾವಿದರಾಗಿ ಕಲೆಯನ್ನು ಆಸ್ವಾದಿಸಿದ ರೀತಿಯಲ್ಲಿ ನಾವು ಇದರಲ್ಲಿ ಸೇರಿಕೊಂಡಿದ್ದೇವೆ. ನಾಳಿನ ದಿನ ಯಕ್ಷಗಾನ ಸಮುದ್ರಯಾನ ಒಂದು ದೊಡ್ಡ ಕಾರ್ಯಕ್ರಮ, ಯಕ್ಷಗಾನದ ಇತಿಹಾಸದಲ್ಲಿ ಅದು ದೊಡ್ಡ ಕಾರ್ಯಕ್ರಮ ನಡೀಲಿಕ್ಕಿದೆ. ನಾವು ಸದಾಶಿವಣ್ಣ ಈ ಗೌರವ ಆದ ಸಂದರ್ಭದಲ್ಲಿ ಒಂದು ಅನ್ನೋತ್ಸವ ಕಾರ್ಯಕ್ರಮದಲ್ಲಿ ನಾವು ಒಂದು ಇಲ್ಲಿನ ಹತ್ತಿರದಲ್ಲಿ ಒಂದು ಬೀಚ್ಗೆ ಹೋಗಿದ್ವಿ. ಆ ಸಮಯದಲ್ಲಿ ಇದು ನಿಗದಿಯಾಗಿತ್ತು. ನಾವು ಇದೇ ರೀತಿಯಲ್ಲಿ ಒಂದು ದೊಡ್ಡ ಚಿಕ್ಕ ಬೋಟ್ನಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಸದಾಶಿವಣ್ಣ ಕೂಡ ಇದ್ದರು. ಅಲ್ಲಿ ಹೋಗುವಾಗ ನಮಗೆ ಆಯಿತು, ಯಾಕೆ ನಾವು ಯಕ್ಷಗಾನವನ್ನು ಸಮುದ್ರದಲ್ಲಿ ಮಾಡಬಾರ್ದು ಅಂತ. ಆ ಹೊತ್ತಿನಲ್ಲಿ ಹಾಕಿದಂಥ ಬೀಜ ಅದು ಯಕ್ಷಗಾನ ಸಮುದ್ರಯಾನ ಅಂತ ಚಿಂತನೆಯನ್ನು ನಾಳಿನ ದಿವಸ ನಾಳೆಯಿಂದ ಹೊರಟು ನಾವು ಬೊಂಬಾಯಿಂದ ಲಕ್ಷದ್ವೀಪಕ್ಕೆ ಸುಮಾರು 650 ಮಂದಿ, ಸುಮಾರು 6.5 ಕೋಟಿ ವೆಚ್ಚದಲ್ಲಿ ಅವರವರ ಹಣ ಸಂಸ್ಥೆಯನ್ನು ಕೊಡೋದಿಲ್ಲ, ಅದರಲ್ಲಿ ಸುಮಾರು 6.5 ಕೋಟಿ ವೆಚ್ಚದಲ್ಲಿ ಈ ಕಾರ್ಯಕ್ರಮ ಆಗಲಿಕ್ಕಿದೆ. ಅಲ್ಲಿ ಹೊರಡುವಾಗ ದೇವಿ ಮಹಾತ್ಮೆ, ಪುನಃ ಬರುವಾಗ ಸಮುದ್ರ ನಡುವಿನಲ್ಲಿ ಸಮುದ್ರ ಮಥನ ಕಾರ್ಯಕ್ರಮ ಯಕ್ಷಗಾನ ರೂಪದಲ್ಲಿ ನಡೆಯುವಂಥದ್ದು ಭಾಳ ವಿಶೇಷವಾಗಿ ಇದು ದಾಖಲೆ ಆಗುವಂಥ ಕಾರ್ಯಕ್ರಮ ಆಗಲಿಕ್ಕೆ ಇರುವಂಥದ್ದು ಕೂಡ ಭಾಳ ಸಂತೋಷ ಆಗಿದೆ. ಇವತ್ತು ಕಾರ್ಯಕ್ರಮ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಉದ್ಘಾಟನೆಗೊಂಡಿರುವುದು ನನಗೆ ಭಾಳ ಸಂತೋಷವನ್ನು ತಂದಿದೆ. ಈ ಸಂಸ್ಥೆ ಬೆಳಿಬೇಕಾದ್ರೆ ಕೇವಲ ನಾಲ್ಕು ಒಂದು 10-20 ಜನ ಇದ್ದರೆ ಸಾಲದು. ನಾನು ಯಾವತ್ತೂ ಹೇಳೋದುಂಟು, ದಾನ ಮಾಡಬೇಕಂತ ಸಂಕಲ್ಪ ಮಾಡಿದರೆ ಸಾಕು, ದೇವರು ಅದಕ್ಕೆ ತಥಾಸ್ತು ಅಂತ ಹೇಳ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಏನು ಹೇಳ್ತಾರೆ ಸಲಕರಣೆಗಳನ್ನು ನಮಗೆ ಅವಕಾಶವನ್ನು ದೇವರು ಕಲ್ಪಿಸಿಕೊಡ್ತಾರೆ. ಆ ರೀತಿಯ ಮನವನ್ನು ನಾವು ಬೆಳೆಸಿದಾಗ ಮಾತ್ರ ಇಂಥ ಕಾರ್ಯಕ್ರಮಗಳು, ಇಂಥ ಸಂಘಟನೆಗಳು ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಕಲಾವಿದರಲ್ಲಿ ಕೂಡ ಈಗ ಮೊದಲಿನಾಗೆ ಅಷ್ಟೇನು ಕಷ್ಟ ಇಲ್ಲ. ಒಂದು ಮಟ್ಟಿಗೆ ಈಗ ಯಕ್ಷಗಾನ ಕಲೆ ಒಂದು ಉನ್ನತ ಸ್ಥಾನಕ್ಕೆ ಬರ್ತಾ ಇದೆ. ಯಕ್ಷಗಾನ ಕಾಲಮಿತಿ ಆಗಿರುವುದರಿಂದ ಈಗ ಕಲಾವಿದರಿಗೂ ಕೂಡ ಅದು ಕಲೆಯನ್ನು ಯಕ್ಷಗಾನ ಮಾಡೋದರ ಜೊತೆಗೆ ಅನ್ಯ ಒಂದು ಉದ್ಯೋಗವನ್ನು ಮಾಡುವ ಕೂಡ ಅವಕಾಶ ಕೂಡ ಕಲಾವಿದರಿಗೆ ಇದೆ. ಈಗ ಆ ನಿಟ್ಟಿನಲ್ಲಿ ಕೂಡ ಕಲಾವಿದರು ಅದನ್ನು ಕೂಡ ಸದುಪಯೋಗ ಪಡಿಸಿಕೊಂಡು ಯಕ್ಷಗಾನ ಕಲಾವಿದರು ಬಡವರು ಇಲ್ಲ ಅಂತ ಹೇಳುವ ಮಟ್ಟಿಗೆ ಕಲಾವಿದರು ಬೆಳೆಯಬೇಕು. ಯಾವತ್ತೂ ಕೂಡ ದಾನ ಕೊಡುವುದು, ದಾನ ಪಡೆಯುವುದು ಅದು ಸಂದರ್ಭ ಇದ್ದವ್ರಿಗೆ ಕೊಡುವವರಿಗೆ ಯೋಗ ಬೇಕು, ಪಡೆಯೋರಿಗಂತ ಯೋಗ್ಯತೆಗಳು ಬರಬಾರ್ದು. ಯಾಕೆಂತ ಹೇಳಿ ದಾನವನ್ನು ಪಡೆದುಕೊಳ್ಳಲಿಕ್ಕೆ ನಮಗೆ ದೇವರು ಜನ್ಮ ಕೊಟ್ಟ ಮೇಲೆ ನಾವು ಸಶಕ್ತರಾಗಿ ದುಡಿದು ನಮ್ಮ ಜೀವನ ಮಾಡುವಂಥ ಶಕ್ತಿ ನಮಗೆ ದೇವರು ಕೊಟ್ಟಿರ್ತಾನೆ. ಅಂಥ ಶಕ್ತಿ ಎಲ್ರಿಗೂ ಬರಲಿ, ಎಲ್ಲ ಕಲಾವಿದರು ಮೇರು ಕಲಾವಿದರಾಗತ್ತಂಥ ಉನ್ನತ ಮಟ್ಟದಲ್ಲಿ ಅವರು ಬೆಳಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾನೆ. ಎಲ್ರಿಗೂ ಒಂದಿಸ್ತಾನೆ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಶಶಿಯಣ್ಣ ಅವರ ಪರಿಕಲ್ಪನೆಯಲ್ಲಿ ಸಮುದ್ರಯಾನ, ಪಟ್ಲ ಸಮುದ್ರಯಾನ ಸೋಮವಾರದಿಂದ ಶುಕ್ರವಾರದ ತನಕ ಐಷಾರಾಮಿ ಹಡಗಿನಲ್ಲಿ ಆರಂಭದಲ್ಲಿ ಒಂದು 500 ಜನ ಬರಬಹುದು ಅಂತ ನಿರೀಕ್ಷೆ ಇತ್ತು.
ಅದು 600ರ ಗಡಿಯನ್ನು ದಾಟಿದೆ. ಸುಮಾರು 640 ಮಂದಿ ಸಮುದ್ರಯಾನವನ್ನು ಮಾಡಬೇಕಿದ್ರೆ ಅದರ ಮೂಲ ಪ್ರೇರಣಾ ಶಕ್ತಿ ಶಶಿಧರ್ ಶೆಟ್ಟಿ ಬರೋಡ್. ಅವರಿಗೊಂದು ಚಪ್ಪಾಳೆಯನ್ನು ನೀಡೋಣ. ಶಶಿಧರ್ ಶೆಟ್ಟಿಯವರನ್ನು ಪರಿಚಯಿಸುವಾಗ ಪ್ರತಿ ವರ್ಷ ಏನಾದರೂ ಒಂದು ಹೊಸ ಸೇರ್ಪಡೆ ಆಗ್ತದೆ. ಈಗ ಶಶಿಯಣ್ಣ ಕೇವಲ ಬರೋಡದ ಉದ್ಯಮಿ ಅಥವಾ ಧಾರ್ಮಿಕ ಕ್ಷೇತ್ರ ಅಥವಾ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇದನ್ನು ಹೊರತುಪಡಿಸಿ ಸೂ ಫ್ರಮ್ ಸೋ ಈ ಚಲನಚಿತ್ರದ ನಿರ್ಮಾಪಕರು ಎನ್ನುವ ನೆಲೆಯಲ್ಲಿ ಚಲನಚಿತ್ರ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿದವರು ಮತ್ತು ಭಾರಿ ಅದೃಷ್ಟವಂತ ನಿರ್ಮಾಪಕ ಎನ್ನುವ ನೆಗಳತೆಯನ್ನು ಪಡೆದವರು ಶಶಿಯಣ್ಣ. ಬಂಧುಗಳೇ, ಮುಂದಿನ ಕಲಾಪ ನಮ್ಮ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಯಕ್ಷ ಸಂಭ್ರಮ ಅಂತ ಹೇಳಿದರೆ ಅದರಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ ಆಗಿರುತ್ತದೆ. ಎಲ್ಲರ ನಿರೀಕ್ಷೆಯ ಭಾಗ. ಮಹಾಪೋಷಕ ಪ್ರಶಸ್ತಿಯನ್ನು ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ ಪ್ರದಾನ ಮಾಡುವುದಕ್ಕಿದ್ದೇವೆ. ವೇದಿಕೆ ಸಿದ್ಧವಾಗ್ತಾ ಇದೆ. 5 ನಿಮಿಷದಲ್ಲಿ ಮೋಹನ್ ಆಳ್ವರ ಅಭಿನಂದನಾ ಭಾಷಣ ಮಾಡುವ ಸರ್ವ ಸಮರ್ಥರು ನಮ್ಮ ಪರಿವಾರದಲ್ಲಿ ಇರುವ ಏಕೈಕ ವ್ಯಕ್ತಿ ನಮ್ಮ ಗುರುಗಳಾದ ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರು. ಡಾಕ್ಟರ್ ಎಂ ಮೋಹನ್ ಆಳ್ವ ಅವರನ್ನು ಮಹಾಪೋಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕಾಗಿ ರಂಗೋಲಿಯ ಚಂದ್ರಹಾಸರು ವಿಶೇಷವಾದ ವಿನ್ಯಾಸದ ಒಂದು ಪೀಠವನ್ನು ನಿರ್ಮಿಸಿದ್ದಾರೆ. ಆ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಡಾಕ್ಟರ್ ಎಂ ಮೋಹನ್ ಆಳ್ವ. ಬ್ಯಾಂಡ್ ಉಂತಲೆ ಅಭಿನಂದನಾ ಭಾಷಣ. ಸರ್ವೇಭ್ಯೋ ನಮಃ. ಅಶೇಷ ವಿಶ್ವವೈಚಿತ್ರ್ಯ ರಚನಾ ರುಚಯ ನಮಃ. ಮಾಯಾಗಹನಗೂಢಾಯ ನಾನಾರೂಪಾಯ ವಿಷ್ಣವೇ. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ, ಶ್ರೀ ವೀರಾಂಜನೇಯ ಮತ್ತು ಶ್ರೀದೇವಿಯನ್ನು ಧ್ಯಾನಿಸಿ ಅಸಾಧ್ಯವಾದ ಕೆಲಸವನ್ನು ಪ್ರಯತ್ನ ಮಾಡ್ತಾ ಇದ್ದೇನೆ. ಉಭಯ ಶ್ರೀಗಳವರೇ, ವೇದಿಕೆಯ ಮೇಲಿರುವ ದಾನಿಗಳು ಮತ್ತು ನೇತಾರ ತಾರಾಪಂಕ್ತಿ, ಇಲ್ಲಿ ಸೇರಿರುವ ಜನಸಾಗರದ ಮಧ್ಯೆ 5 ಅಲ್ಲ 1 ನಿಮಿಷ ಮಾತನಾಡೋದು ಕೂಡ ದೊಡ್ಡ ಶುಭಯೋಗ. ಯಾಕಂದರೆ ಇಬ್ಬರು ನನಗೆ ಅತ್ಯಂತ ಆತ್ಮೀಯರು, ನನ್ನ ಬದುಕಿನ ಭಾಗವೇ ಆಗಿರುವ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದ ವಿಸ್ಮಯ ಡಾಕ್ಟರ್ ಮೋಹನ್ ಆಳ್ವ ಮತ್ತು ಕಲಾಕ್ಷೇತ್ರದ ಒಂದು ಅಸಾಧಾರಣ ವಿಸ್ಮಯ ಸಾಧಕ ಒಳ್ಳೆ ಲಕ್ಷ್ಮೀನಾರಾಯಣ ಶೆಟ್ಟಿ. ಇವರಿಬ್ಬರ ಬಗ್ಗೆ ಅವರ ಬಗ್ಗೆ ಬೇರೆಯವರು ಮಾತಾಡ್ತಾರೆ. ಡಾಕ್ಟರ್ ಮೋಹನ್ ಆಳ್ವರ ಬಗ್ಗೆ ಮಾತನಾಡೋದಕ್ಕೆ 5 ನಿಮಿಷದಲ್ಲಿ ಕಷ್ಟವೇ. ಆದರೆ ನಾನು ಆರಂಭ ಮಾಡದ ಭಾಷಣವೇ ಮುಗಿಸಬೇಕಾಗ್ತದೆ. ಅವರ ಬಗ್ಗೆ ಯಾವುದೇ ಸಿದ್ಧತೆ ಇಲ್ಲದೆ 1-2 ಗಂಟೆ ನಾನು ಮಾತಾಡಬಲ್ಲೆ. ಆತ್ಮೀಯ ಬಂಧುಗಳೇ, ಇಲ್ಲಿ 3 ವಿಸ್ಮಯಗಳು ಒಟ್ಟಾಗ್ತಾ ಇದೆ. ಸಾಂಸ್ಕೃತಿಕ ಮತ್ತು ಕಲೆ, ಆರ್ಟ್ ವೆಲ್ಫೇರ್, ಎಲಿವೇಷನ್, ಕಲೆಯನ್ನು ಎತ್ತರಿಸುವ ಕೆಲಸದಲ್ಲಿ ಒಂದು ಸ್ವಪ್ನವಾಗಿದ್ದ ಡ್ರೀಮ್ ರಿಯಲೈಸ್ಡ್ ಆಗಿರುವ ಪಟ್ಲ ಫೌಂಡೇಶನ್ನ ನಮ್ಮ ಪ್ರೀತಿಯ ಪಟ್ಲ ಮಹಾಬಲ ಶೆಟ್ಟರು, ಪಟ್ಲ ಭಾಗವತರ ನೇತೃತ್ವದ ಈ ವಿಸ್ಮಯದ ವೇದಿಕೆಯಲ್ಲಿ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಕಲಾಕ್ಷೇತ್ರದ ವಿಸ್ಮಯವಾಗಿರುವ ಮೋಹನ್ ಆಳ್ವರ ಅಭಿನಂದನೆ, ಅಭಿವಂದನೆ ನಡೀತಾ ಇದೆ. ಅವರು ಏನು ಅಂತ ಹೇಳೋದು ತುಂಬ ಕಷ್ಟ. ಅವರ ಪಿತೃಮಹಾಶಯರು ಮಿಜಾರ್ ಆನಂದ ಆಳ್ವರು ನನ್ನ ಹಿರಿಯ ಹಿತೈಷಿ ಮಿತ್ರರು. ಮೋಹನ್ ಆಳ್ವರು ನಮಗೆ ಅತ್ಯಂತ ಆತ್ಮೀಯರು. ಪುಳ್ಳಿದವರು ನನಗೆ ಆತ್ಮೀಯರೇ. ಒಬ್ಬ ಕಲಾವಿದನಾಗಿ, ವೈದ್ಯನಾಗಿ, ಶೈಕ್ಷಣಿಕ ನೇತಾರನಾಗಿ ತನ್ನನ್ನು ಮೂಡಬಿದಿರೆಯನ್ನು ರಾಷ್ಟ್ರೀಯ ಮತ್ತು ವಿಶ್ವಮಟ್ಟದ ಭೂಪಟದಲ್ಲಿ ಸ್ಥಾಪಿಸಿರುವ ನಮ್ಮ ಹೆಮ್ಮೆಯ ಮೋಹನ್ ಆಳ್ವ. 25,000 ವಿದ್ಯಾರ್ಥಿಗಳು, 25 ಸಂಸ್ಥೆಗಳು. ಈಗ ಮೆಡಿಕಲ್ ಕಾಲೇಜ್ ಆರಂಭ ಆಗ್ತಾ ಇದೆ. ಹೊಸ ವಿಷಯಗಳನ್ನು ಮೈಮೇಲೆ ಹಾಕಿಕೊಂಡು ಅನೇಕ ಪ್ರತಿಕೂಲಗಳ ಮಧ್ಯೆ ಸಂತೋಷಪಟ್ಟು ಖುಷಿಪಡ್ತಾ ಅತ್ಯಂತ ತಾಳ್ಮೆಯ ಒಬ್ಬ 70 ದಾಟಿದ ಯುವಕ ಮೋಹನ್ ಆಳ್ವ ನಮ್ಮ ಆತ್ಮೀಯರು ಎನ್ನುವುದು ನಮ್ಮ ಬದುಕಿನ ಯೋಗ ಅಂತ ಭಾವಿಸ್ತೇನೆ. ನಮಗದೇ ಹೆಮ್ಮೆ.
ವಿರಾಸತ್, ನುಡಿಸಿರಿ, ಕಲಾವಿದರಿಗೆ ಪ್ರೋತ್ಸಾಹ, ಅನ್ಯಾನ್ಯ ಕಾರ್ಯಕ್ರಮಗಳನ್ನು ಸೇರಿಸಿದರೆ ನೇರವಾದ ವಿದ್ಯಾರ್ಥಿಗಳು 25,000 ಆದರೆ ನೆಟ್ವರ್ಕ್ ಮೂಲಕವಾದ ವಿದ್ಯಾರ್ಥಿಗಳು ಸುಮಾರು 1,00,000 ಮತ್ತು ಆಳ್ವಾಸ್ ಫೌಂಡೇಶನ್ನ ಒಟ್ಟು ರೀಚ್ ಮುಟ್ಟುವುದು ಕೋಟಿಗಟ್ಟಲೆ ಜನರಿಗೆ. ಸಾಂಸ್ಕೃತಿಕ ರಾಜಧಾನಿಯಾದ ಮೂಡುಬಿದಿರೆ ಇವತ್ತು ಶೈಕ್ಷಣಿಕ ರಾಜಧಾನಿಯಾಗಿ ನಮ್ಮ ಮೋಹನ್ ಆಳ್ವರು ದೇಶದ ಅನೇಕ ಶೈಕ್ಷಣಿಕ ನೇತಾರರಿಗಿಂತ ಸ್ವಲ್ಪ ಭಿನ್ನವೂ ಆಗಿ ನಮ್ಮ ಮಣಿಪಾಲದ ಬ್ರಹ್ಮ ಡಾಕ್ಟರ್ ಮಾಧವಪೆಗಳೊಟ್ಟಿಗೆ, ಕ್ಷೇಮದ ಸ್ಥಾಪಕರೊಟ್ಟಿಗೆ ಮತ್ತು ದೇಶದ ಅನೇಕ ಶ್ರೇಷ್ಠ ಶೈಕ್ಷಣಿಕ ನೇತಾರರೊಂದಿಗೆ ಹೋಲಿಸಬಹುದಾದ ಒಬ್ಬ ವ್ಯಕ್ತಿ. ಸ್ವಯಂ ಕಲಾವಿದ, ನರ್ತಕ, ಯಕ್ಷಗಾನ ಕಲಾವಿದ, ಸ್ನೇಹಶೀಲ. ಅವರ ತಾಳ್ಮೆ, ಆಸಕ್ತಿ, ಉಮೇದು ನಂಬಲಿಕ್ಕೆ ಸಾಧ್ಯ ಇಲ್ಲದ ವಿಷಯ, ಅಕಲ್ಪನೀಯ. ಯೂನಿವರ್ಸಿಟಿಯ ಸೆನೆಟ್ ಹಾಲ್ನಿಂದ ಹಿಡಿದು ಚರ್ಮುರಿ ಅಂಗಡಿವರೆಗೆ ಒಂದೇ ರೀತಿ ಇರ್ತಾರೆ ಅವರು. ಯಾವಾಗಲೂ ನಮ್ಮೊಟ್ಟಿಗಿರ್ತಾರೆ. ಯಾವುದಕ್ಕೂ ಪುರ್ಸೋತು ಉಂಟು ಅವರಿಗೆ. ಅವರ ವಿನೋದಪರವಾದ, ಸಂತೋಷಪರವಾದ ಒಡನಾಟ ಅವರ ನೇತೃತ್ವದ ಇನ್ನೊಂದು ಮುಖ. ತುಂಬ ತಾಳ್ಮೆ, ಅಸಾಮಾನ್ಯ ನಾಯಕತ್ವ. ಅವರ ಒಳಗೆ ಒಬ್ಬ ಕಲಾವಿದ ಇದ್ದಾನೆ, ಒಬ್ಬ IAS ಆಫೀಸರ್ ಇದ್ದಾನೆ, ಒಬ್ಬ ಲೀಡರ್ ಇದ್ದಾನೆ, ಒಬ್ಬ ಶಿಕ್ಷಣ ತಜ್ಞನಿದ್ದಾನೆ. ಮಧ್ಯದಲ್ಲಿ ಸ್ನೇಹಿತರ ವಲಯದಲ್ಲಿ ಒಂದು ಸಣ್ಣ ಕೋಪಗೊಳ್ಳುವ ಪಿಸಿರಿನ ಜನವೂ ಇದ್ದಾನೆ. ನಮಗೆ ಖುಷಿ. ಇವತ್ತು ಮಕ್ಕಳ ಹಾಗೆ ಇದ್ದಾರೆ ಅವರು. ಇಂಥ ಮೋಹನ್ ಆಳ್ವ ಎಷ್ಟು ದೊಡ್ಡ ಸಾಧಕ ಅಂತ ಹೇಳೋದು ಬಹಳ ಕಷ್ಟ. ತುಂಬ ಪ್ರತಿಕೂಲಗಳನ್ನು ಎದುರಿಸಿದ್ದಾರೆ, ಅನೇಕ ಅನುಕೂಲಗಳನ್ನು ಪಡೆದಿದ್ದಾರೆ. ಸಮಸ್ಯೆಗಳನ್ನು ಯಾರಲ್ಲಿ ಹೇಳಿಕೊಳ್ಳದೆ ಬಂದವರ ಸಮಸ್ಯೆಗಳನ್ನು ನಿವಾರಿಸ್ತಾರೆ. ಅವರ ರಿಸಲ್ಟ್ಗಳು, ಅವರು ಸ್ಪೋರ್ಟ್ಸಿಗೆ ಕೊಟ್ಟ ಬೆಂಬಲ, ಕಲೆಗೆ ಕೊಟ್ಟ ಬೆಂಬಲ, ನುಡಿಸಿರಿ ಮತ್ತು ವಿರಾಸತ್ ಮೂಲಕ ಅವರು ಸಾಧಿಸಿದ ಸಾಧನೆ. ಅವರು ಎಷ್ಟು ಮುಗ್ಧ ಅಂದರೆ, ಒಂದು ಸಲ ನುಡಿಸಿರಿ ಪ್ರಶಸ್ತಿ ನಾನು ತೆಕ್ಕೊಳ್ಳುವ ಕಾಲಕ್ಕೆ ನನ್ನಲ್ಲೇ ಕೇಳೋದವರು, ಇರೇಗ ಆಯ್ಜ ದುಂಬು ನಿಮಗೆ ನಾನು ಕೊಡಲಿಲ್ವಾ ಅಂತ. ಅದೇ ಅವರು ಒಂದು ಬೇಸರದ ಹಾಗೆ ವ್ಯಕ್ತಪಡಿಸುವುದು. ಅನೇಕ ಸಂದರ್ಭಗಳಲ್ಲಿ ನನ್ನನ್ನು ಮಾನಿಸಿದ್ದಾರೆ, ಗೌರವಿಸಿದ್ದಾರೆ, ಇತಿಹಾಸ ನಿರ್ಮಾಣ ಮಾಡಿದ್ದಾರೆ, ಸ್ವಯಂ ತಾನೇ ಒಂದು ಇತಿಹಾಸವಾಗಿದ್ದಾರೆ. ನಮ್ಮ ಜಿಲ್ಲೆ ಮತ್ತು ನಾಡಿನ ಸಾಂಸ್ಕೃತಿಕ ಕ್ಷೇತ್ರದ ದೊಡ್ಡ ಅಧ್ಯಾಯವನ್ನು ಬರೆದಿರುವ ನನ್ನ ಆತ್ಮೀಯರಾದ ಕಲಾವಿದ, ನೇತಾರ, ಶೈಕ್ಷಣಿಕ ಶ್ರೇಷ್ಠ ಮೋಹನ್ ಆಳ್ವರಿಗೆ ನನ್ನಿಂದ ಪ್ರಾಯದಲ್ಲಿ ಕಿರಿಯರಾದರೂ ನಾನು ಅಭಿನಂದನೆ ಅಲ್ಲ, ಅಭಿವಂದನೆ ಏನು ಕೊಡ್ಬೋದು, 10 ಬೆರಳಿನ ಕಾಣಿಕೆಯನ್ನು ಕೊಡ್ಬೋದು. ಪಟ್ಲ ಫೌಂಡೇಶನು ಅವರನ್ನು ಬಹುಮಾನಿಸುವುದಕ್ಕೆ ಗೌರವ ಪಡ್ತಾ ಇದೆ, ಹೆಮ್ಮೆ ಪಡ್ತಾ ಇದ್ದೇವೆ. ಇದೇ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಪಡೆದ ನಾನು ಅವರನ್ನು ಅಭಿನಂದಿಸುವುದಕ್ಕೆ ಸಂತೋಷ ಪಡ್ತೇನೆ. ಒಳ್ಳೆ ಲಕ್ಷ್ಮೀನಾರಾಯಣ ಶೆಟ್ಟರು ವಿಮಾನ ಭಾಗವತರು ಅಂತ ಪ್ರಸಿದ್ಧರು. ವಿಮಾನ ಭಾಗವತರ ನೇತೃತ್ವದಲ್ಲಿ ಈಗ ಸಮುದ್ರಯಾನಕ್ಕೆ ತಯಾರಾಗ್ತಾ ಇದೆ. ಅಲ್ಲಿ ಅವರು ಪದ್ಯ ಹೇಳಬೇಕು. ನನ್ನ ಹಿರಿಯ ಹಿತೈಷಿಗಳು 40 ವರ್ಷ ನನ್ನಿಂದ ಹಿರಿಯರಾದರೂ ಮಿತ್ರರಾಗಿ ನನ್ನ ನಡೆಸಿಕೊಳ್ತಾ ಇದ್ದ ಒಳ್ಳೆಯ ದೇಶ ಶೆಟ್ಟರ ಒಟ್ಟಿಗೆ ನಾನು ಅರ್ಥ ಹೇಳಿದವ. ಹಾಗಾದರೆ ನನ್ನದು ಧೈರ್ಯವೋ ಸಾಮರ್ಥ್ಯವೋ ಗೊತ್ತಿಲ್ಲ. ಅಂತಹ ದೇಶ ಶೆಟ್ಟರ ಮಗ, ಜೇನುಕಂಠದ ಗಾಯಕ, ಸ್ವಚ್ಛ ಉಚ್ಚಾರ, ಒಳ್ಳೆಯ ಲಯಜ್ಞಾನ, ನೀಲಾರಾಮಕೃಷ್ಣಯ್ಯ, ಉಪೂರ್ರು ಇಂಥವರಿಂದ ಮಾಬಲ್ ಕಾರಂತರ ಶಿಷ್ಯನಾಗಿ ಬಹು ದೀರ್ಘಕಾಲ ಹವ್ಯಾಸಿ ವ್ಯವಸಾಯಿಯಾಗಿ, ಸಿನಿಮಾ ಗಾಯಕನಾಗಿ, ಭಾವಗೀತೆ ಗಾಯಕನಾಗಿ ಕೂಡ ಹೆಸರು ಪಡೆದವರಾದರೂ ಕೂಡ ಯೋಗ್ಯತೆಗೆ ತಕ್ಕ ಎತ್ತರವನ್ನು ಬೇರೆ ಬೇರೆ ಕಾರಣಗಳಿಂದ ಅವರು ಪಡೀಲಿಲ್ಲ. ಯೋಗ ಇದ್ದವನಿಗೆಲ್ಲ ಯೋಗ್ಯತೆ ಇರುವುದಿಲ್ಲ, ಯೋಗ್ಯತೆ ಇದ್ದವನಿಗೆಲ್ಲ ಯೋಗವೂ ಇರುವುದಿಲ್ಲ. ಆದರೆ ಪಟ್ಲ ಫೌಂಡೇಶನ್ ಪ್ರಶಸ್ತಿಯ ಮೂಲಕವಾಗಿ ಆ ಒಂದು ನಷ್ಟ ಸ್ವಲ್ಪ ಭರ್ತಿ ಆಗ್ತಾ ಇದೆ ಅಂತ ಭಾವಿಸಿ ನನ್ನ ಆತ್ಮೀಯರಾದ ಒಳ್ಳೆಯ ಲಕ್ಷ್ಮಣ ಶೆಟ್ಟರಿಗೆ ಸಂತೋಷವಾಗಿ ಅಭಿನಂದಿಸ್ತೇನೆ. ಮುಂದಿನ ತಾಳಮದಲ್ಲಿ ನನಗೆ 5 ಪದ್ಯ ಹೆಚ್ಚು ಕೊಡ್ತಾರೆ ಅವರು. ಉಭಯರನ್ನು ಅಭಿನಂದಿಸ್ತೇನೆ. ಪಟ್ಲ ಫೌಂಡೇಶನನ್ನು ಅಭಿನಂದಿಸುವುದಕ್ಕೂ ಇವರಿಬ್ಬರ ವಿಷಯದಲ್ಲಿ ದೀರ್ಘವಾಗಿ ಮಾತಾಡೋದಕ್ಕೂ ಉಭಯ ಶ್ರೀಗಳನ್ನು ಅಭಿವಂದಿಸುವುದಕ್ಕೂ ಇನ್ನೊಂದು ದಿವಸವನ್ನು ಬಳಸಿಕೊಳ್ತೇನೆ. ಸರ್ವೇಭ್ಯೋ ನಮಃ. ದಯವಿಟ್ಟು ಗಣ್ಯರವರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಡಾಕ್ಟರ್ ಎಂ ಮೋಹನ್ ಆಳ್ವರ ಬಗ್ಗೆ ಜೋಶಿಯವರು ಬಹಳ ಚೆನ್ನಾಗಿ ಹೇಳಿದರು. ಎಷ್ಟು ಹೇಳಿದರೂ ಡಾಕ್ಟರ್ ಎಂ ಮೋಹನ್ ಆಳ್ವರ ಬಗ್ಗೆ ಅದು ಮುಗಿಲಿಕ್ಕಿಲ್ಲ. 1 ತಿಂಗಳಿಗೆ ಹೇಳಿದರೂ ಮೋಹನ್ ಆಳ್ವರ ಕಥೆಯನ್ನು ಬರೆದು ಮುಗಿಲಿಕ್ಕಿಲ್ಲ. ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ವರ್ಷದಲ್ಲಿ 26,000 ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಕೊಡುವುದಂತ ಹೇಳಿದರೆ, ಅದರಲ್ಲೂ ಅತಿ ಹೆಚ್ಚು ಸಾಂಸ್ಕೃತಿಕದಲ್ಲಿ ತೊಡಗಿಸಿಕೊಂಡಂಥ, ಕ್ರೀಡೆಯಲ್ಲಿ ತೊಡಗಿಸಿಕೊಂಡಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ
ಯಕ್ಷಗಾನ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಉಚಿತವಾಗಿ. ಮೊನ್ನೆ SSLCಯಲ್ಲಿ ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನ ಒಬ್ಬಳು ವಿದ್ಯಾರ್ಥಿನಿ ಪ್ರಥಮ ರ್ಯಾಂಕ್ ಬಂದಿದ್ದಾಳೆ. ಪ್ರಥಮ ರ್ಯಾಂಕ್, ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ರ್ಯಾಂಕ್ ಬಂದಿದ್ದಾಳೆ. ಹಾಗಾಗಿ ಮೋಹನ್ ಅವರಿಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಅವರನ್ನು ಸನ್ಮಾನಿಸುವುದು ಈ ವೇದಿಕೆಗೆ, ನಮ್ಮ ಪಟ್ಲ ಫೌಂಡೇಶನ್ಗೆ ಗೌರವ ಎಂಬುದಾಗಿ ನಾವು ಭಾವಿಸ್ತೇವೆ. ನಮನಗಳು. ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ 2019ರಲ್ಲಿ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ದಂಪತಿಗಳಿಗೆ, ಸವಣೂರು ಸೀತಾರಾಮರಿ ದಂಪತಿಗಳಿಗೆ, ಕಡಂದಲೆ ಸುರೇಶ್ ಭಂಡಾರಿ, ವಕ್ವಾಡಿ ಪ್ರವೀಣ್ ಶೆಟ್ಟಿ ಅವರಿಗೆ 2019ರಲ್ಲಿ, 2022ರಲ್ಲಿ ಚೆಲ್ಲಡ್ಕ DK ಶೆಟ್ಟಿ, 2023ರಲ್ಲಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ದಂಪತಿಗಳಿಗೆ, 2024ರಲ್ಲಿ CA ದಿವಾಕರ್ ರಾವ್ ದಂಪತಿಗಳಿಗೆ, 2025ರಲ್ಲಿ ಐಕಳ ಹರೀಶ್ ಶೆಟ್ಟಿ ದಂಪತಿಗಳಿಗೆ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದೀಗ ಡಾಕ್ಟರ್ M. ಮೋಹನ್ ಆಳ್ವಾ, ಅಧ್ಯಕ್ಷರು, ಆಳ್ವಾಸ್ ಶಿಕ್ಷಣ ಸಂಸ್ಥೆ, ಮೂಡಬಿದ್ರಿ, ಯಕ್ಷಧ್ರುವ ಮಹಾಪೋಷಕ ಸನ್ಮಾನ. ಬೆಳ್ಳಿ ಪದಕವನ್ನು ಪ್ರತಿ ವರ್ಷದಂತೆ ಅಡ್ಡೂರು ಸುರೇಶ್ ಆಚಾರ್ಯ ಅವರು ಅಭಿಮಾನಪೂರ್ವಕವಾಗಿ ನೀಡಿದ್ದಾರೆ. ಡಾಕ್ಟರ್ ಮೋಹನ್ ಆಳ್ವಾ ಅವರ ಹುಟ್ಟುಹಬ್ಬ ನಾಳೆ. ಮುಂದಾಗಿ ಅವರಿಗೊಂದು ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳೋಣ. ಚಪ್ಪಾಳೆಯೊಂದಿಗೆ ಡಾಕ್ಟರ್ M. ಮೋಹನ್ ಆಳ್ವಾ ಅವರಿಗೆ ಅಭಿನಂದನೆಯನ್ನು ನೀಡುತ್ತಾ ಡಾಕ್ಟರ್ ಮೋಹನ್ ಆಳ್ವಾ ಅವರಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿಗೆ ಮಾರ್ಗದರ್ಶನದ ನುಡಿ. ಯತಿದ್ವಯರವರಿಗೂ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಡಾಕ್ಟರ್ ಸರೋಜ್ ಶೆಟ್ಟಿ ಕನ್ಯಾನ್ರವರಿಗೂ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ, ಬರೋಡ ಶಶಿಧರ್ ಶೆಟ್ಟಿಗೂ ನಮ್ಮ ಸಂಸದರಿಗೂ ಕೈ ಮುಗಿದುಕೊಂಡು, ವೇದಿಕೆ ಮೇಲಿದ್ದ ಎಲ್ಲ ಅತಿಥಿಗಳಿಗೂ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ಪಟ್ಲ ಸಂಭ್ರಮ 2026ರಲ್ಲಿ ನಾವಿದ್ದೇವೆ. ಇವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಎಂಬುದೇ ನಮ್ಮ ಈ ಜಿಲ್ಲೆ, ನಮ್ಮ ರಾಜ್ಯಕ್ಕೆ ಒಂದು ಸಾಂಸಂಗದಲ್ಲಿ ವಿಶೇಷವಾದಂಥ ಒಂದು ಹೆಸರನ್ನು ಮಾಡಿದಂಥ ಸಂಸ್ಥೆ. ಇವತ್ತು ಪಟ್ಲ ಸತೀಶ್ ಶೆಟ್ಟರು ನಾನು ಬಹಳ ದೀರ್ಘವಾದಂಥ ನಮ್ಮ ಸಂಬಂಧ, ಅದು ಕಲೆಗೆ ಸಂಬಂಧಪಟ್ಟ ನಮ್ಮ ಸಂಬಂಧ. ಇವತ್ತು ಅವರ ಮೇಲೆ ನನಗೆ ಅಪಾರವಾದಂಥ ಗೌರವ ಮತ್ತು ಪ್ರೀತಿ ಎರಡೂ ಕೂಡ ನನಗೆ ಅವರ ಮೇಲೆ ಇದೆ. ತಂದೆ ಪಟ್ಲ ಮಾಬಲ್ ಶೆಟ್ಟರವರು, ಆಮೇಲೆ ಅವರ ಆಶೀರ್ವಾದದಲ್ಲಿ ಸತೀಶ್ ಶೆಟ್ಟರವರು ಭಾಗವತರಾಗಿ, ಮದ್ಯವಾದಕರಾಗಿ, ಸಂಘಟಕರಾಗಿ ಮೇಳವನ್ನು ಕಟ್ಟಿದವರು. ಇವತ್ತು ಇಡೀ ಜೀವನದಲ್ಲಿ ಬೇರೆ ಬೇರೆ ಗುರುಗಳ ಮಾರ್ಗದರ್ಶನವನ್ನು ಪಡೆದುಕೊಂಡು ಇವತ್ತು ಇಡೀ ಒಂದು ಯಕ್ಷಗಾನದ ಕಲೆಯಲ್ಲಿ, ಅದರಲ್ಲೂ ಹಿಮ್ಮೇಳದಲ್ಲಿ ಅವರು ಮಾಡಿದಂಥ ಸಾಧನೆಯನ್ನು ಇತ್ತೀಚೆಗಿನ ನಮ್ಮ ಇಡೀ ಒಂದು ಯಕ್ಷಗಾನದ ಸಂಗತಿಯನ್ನೇ ತೆಗೆದು ನೋಡಿದರೆ ಯಾರೂ ಇದನ್ನು ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಕ್ಷಗಾನದ ಐತಿಹಾಸಿಕ ಘಟ್ಟದಲ್ಲಿ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿದವರು. ಇವತ್ತು ನಾವು ರಾಜಕೀಯದಲ್ಲಿ, ಸಿನಿಮಾದಲ್ಲಿ, ಕಲಾವಿದರಲ್ಲಿ, ನಾನಾ ಕ್ಷೇತ್ರದಲ್ಲಿ ಭಾಳಷ್ಟು ಸೆಲೆಬ್ರಿಟಿಗಳನ್ನು ನಾವು ನೋಡ್ತೇವೆ. ಆದರೆ ಇವತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಒಬ್ಬ ಈ ಕಾಲದಲ್ಲಿ ಒಬ್ಬ ಸೆಲೆಬ್ರಿಟಿ ಇದ್ದರೆ ಅದು ಪಟ್ಲ ಸತೀಶ್ ಶೆಟ್ಟರವರು. ಅವರಿಗಾಗಿ
ಅವರ ಇಡೀ ಒಂದು ಭಾಗವತಿಕೆಯನ್ನು ಕೇಳಬೇಕು ಎಂಬುದನ್ನು ಅದೆಷ್ಟು ಜನರು ರಾತ್ರಿ ಇಡೀ ಕಾಯ್ದುಕೊಂಡು ಇರುವುದನ್ನು ನಾನು ನೋಡಿದ್ದೇನೆ. ಇವತ್ತು ಯಕ್ಷಗಾನದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಒಂದು ಕ್ರಾಂತಿ ಮಾಡಿದವರು, ದೇಶ ವಿದೇಶದಲ್ಲಿ ಇವತ್ತು ಪಟ್ಲ ಫೌಂಡೇಶನ್ಗಳನ್ನು ಮಾಡಿಕೊಂಡು ಸುಮಾರು ಒಂದು 44 ಘಟಕಗಳನ್ನು ಮಾಡಿಕೊಂಡು ಇವತ್ತು ಇಡೀ ಜಗತ್ತಿಗೆ ತಮ್ಮ ಯಕ್ಷಗಾನವನ್ನು ತೋರಿಸುವಂಥ ಕೆಲಸ, ಇದರೊಟ್ಟಿಗೆ ಸಾರ್ವಜನಿಕ ಒಂದು ಬಹಳಷ್ಟು ಜನರು ಅವರ ಮೇಲೆ ಪ್ರೀತಿ ಇಟ್ಟುಕೊಂಡದ್ದು, ಇದೆಲ್ಲವನ್ನು ನಾವು ನೋಡಿದ್ದೇವೆ. ಅವರಿಗೆ ಆ ದೇವರು ಸ್ವರ ಮಾಧುರ್ಯವನ್ನು ಕೊಟ್ಟಿದ್ದಾರೆ, ಅತ್ಯುತ್ತಮವಂಥ ಸ್ವರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಂಪ್ರದಾಯ ಇದೆ, ಅದರಲ್ಲಿ ಒಂದು ಜೀವಂತಿಕೆ ಇದೆ. ಅಂಥ ಒಬ್ಬ ಸರ್ವಶ್ರೇಷ್ಠ ಒಬ್ಬ ಯಕ್ಷಗಾನ ರಸಿಕರ ಕಣ್ಮಣಿ ಇವತ್ತು ಭಾಳಷ್ಟು ಕಲಾವಿದರುಗಳಿಗೆ ಬೇರೆ ಬೇರೆ ರೀತಿಯ ಪ್ರೋತ್ಸಾಹ, ಅದು ಇನ್ಶೂರೆನ್ಸ್ನಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಈಗ ಈ ಸಲ ಎಜುಕೇಷನ್ ಸಿಸ್ಟಮ್ನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಹಕಾರ ಕೊಟ್ಟದ್ದು. ಒಬ್ಬ ಕಲಾವಿದನ ಹೆಸರಿನಲ್ಲಿ ಬರೋಡ ಶಶಿಧರ್ ಶೆಟ್ಟರು ಒಂದು 16 ಕೋಟಿ ರೂಪಾಯಿಯನ್ನು ಒಟ್ಟು ಮಾಡೋದು ಅಂತ ಹೇಳಿದರೆ ಈ ಕಾಲದಲ್ಲಿ ಅಷ್ಟು ಸುಲಭ ಸಾಧ್ಯ ಅಲ್ಲ. ಆ 16 ಕೋಟಿ ಅವರ ಹೆಸರಿನಲ್ಲಿ ಮೂಡಿ ಬಂದದ್ದು, ಆಮೇಲೆ ಅದನ್ನು ಸಾರ್ಥಕವಾದಂಥ ಕೆಲಸವನ್ನು ಮಾಡೋದು ನಮಗೆಲ್ಲರಿಗೂ ಭಾಳ ಸಂತೋಷ ಮತ್ತು ಆದರ್ಶವಾದಂಥ ಕೆಲಸ. ಇವತ್ತು ಕಲೆ ಎಂಬುದು ನಮ್ಮ ಇಡೀ ದೇಶದ ಎಷ್ಟು ದೊಡ್ಡ ಸಂಪತ್ತು ಎಂಬುದನ್ನು ನಾವು ನೆನೆಸ್ಕೋಬೇಕು. ಅದರಲ್ಲೂ ಈ ಜಾನಪದದ ಕಲೆ ಇವತ್ತು ಶಾಸ್ತ್ರೀಯ ಕಲೆಗಳು ಈ ಕಾಲದಲ್ಲಿ ಭಾಳಷ್ಟು ವಿಜೃಂಭಣೆ ಆಗ್ತಾ ಇರುವಾಗ ಜಾನಪದದ ಕಲೆಗಳು ಎಲ್ಲವೂ ಸೊರಗುವುದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು ಯಕ್ಷಗಾನ ಆ ಜಾನಪದದ ಕಲೆಯಲ್ಲಿ ಒಂದಾದಂಥ ಅದು ಎಂದೂ ಸೊರಗದೆ ಇವತ್ತಿನ ಕಾಲಕ್ಕೆ ಸರಿಯಾಗಿ ಅದು ಮೇಲ್ದರ್ಜೆಗೆ ಕಾಲದಲ್ಲಿ ಹೋಗೋದು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇವತ್ತು ಯಕ್ಷಗಾನ ಒಂದು ಕಾಲದಲ್ಲಿ ಹೀಗಿತ್ತು ಅಂತ ಹೇಳುವಂಥದ್ದಲ್ಲ, ಒಂದು ಕಾಲದ ಜೊತೆ ಈ ಕಾಲದಲ್ಲೂ ಕೂಡ ಅದು ಪ್ರತಿ ಸಮಯದಲ್ಲೂ ಕೂಡ ಮೇಲ್ದರ್ಜೆಗೆ ಹೋಗೋದು. ಅದೇ ರೀತಿ ಅದಕ್ಕೆ ಕಾಲಕಾಲದಲ್ಲಿ ದೇವರು ಬೇರೆ ಬೇರೆ ರೀತಿಯ ಹಿಮ್ಮೇಳ ಮುಮ್ಮೇಳ ಸಂಗೀತಕರು ಹೀಗೆ ಅದನ್ನು ಎಲ್ಲ ದೃಷ್ಟಿಯಲ್ಲೂ ಆ ಕಲೆಯನ್ನು ಸಮರ್ಥಕವಾಗಿ ಬೆಳೆಸಿಕೊಂಡು ಹೋಗೋದು ನಮಗೆ ಭಾಳ ಸಂತೋಷ. ಈಗಂತೂ ಇಡೀ ಜಗತ್ತಲ್ಲಿ ಜಾನಪದದ ಕಲೆಗಳಲ್ಲಿ ಯಕ್ಷಗಾನ ಎಂಬುದು ಅದು ನಂಬರ್ 1 ಸ್ಥಾನದಲ್ಲಿ ಇವತ್ತು ಇದೆ ಎಂಬುದನ್ನು ನಾವು ಭಾಳ ಧೈರ್ಯದಲ್ಲಿ ಹೇಳ್ಬೋದು, ಭಾಳ ಸಂತೋಷದಲ್ಲಿ ಹೇಳ್ಬೋದು. ಈ ದೃಷ್ಟಿಯಲ್ಲಿ ಹಿಂದೆ ಇದನ್ನು ಭಾಳಷ್ಟು ಗುರು ಶಿಷ್ಯರ ಸಂಬಂಧದಲ್ಲಿ ಇದ್ದಿರ್ಬೋದು, ಆಮೇಲೆ ರಾಜ ಮಹಾರಾಜರುಗಳು ಇದನ್ನು ಪ್ರೋತ್ಸಾಹಿಸಿಕೊಂಡು ಹೋಗಿದ್ದಿರ್ಬೋದು. ಈಗಂತೂ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಅದರ ಜೊತೆಯಲ್ಲಿ ನಾವೆಲ್ಲ ಸೇರಿಕೊಂಡು ಈ ರೀತಿ ಇದನ್ನು ಬೆಳೆಸಿಕೊಂಡು ಹೋಗುವುದು ಇದು ಭಾಳ ಹೆಮ್ಮೆಯ ವಿಷಯ ಅಂತ ಹೇಳಿಕೊಂಡು, ನನಗೆ ಇವತ್ತು ಪಟ್ಲ ಸಂಭ್ರಮದಲ್ಲಿ ಒಂದು ಸನ್ಮಾನವನ್ನು ಮಾಡಿದ್ದು ನನಗೂ ಕೂಡ ನನ್ನ ಜೀವನದಲ್ಲಿ ಪರಮಶ್ರೇಷ್ಠವಾದಂಥ ಒಂದು ಅನುಭವ. ಎಷ್ಟೋ ಬಾರಿ ಇಂಥ ಕೆಲಸವನ್ನು ನಾನು ಜೀವನದಲ್ಲಿ ಬೇಕಾದಷ್ಟು ಮಾಡಿದಾಗ ಪ್ರತಿ ಸಲವೂ ಸನ್ಮಾನ ಮಾಡುವಾಗ ಭಾಳ ಸಜ್ಜನ ಸನ್ಮಾನಿತರು ಹೇಳೋದಿದೆ, ನಮ್ಮನ್ನು ಯಾಕೆ ಈ ರೀತಿ ನನ್ನನ್ನು ಮೆರವಣಿಗೆಯಲ್ಲಿ ತರ್ತೀರಿ, ಯಾಕೆ ಈ ರೀತಿ ನನ್ನನ್ನು ಸನ್ಮಾನ ಮಾಡ್ತೀರಿ ಅಂತ ಹೇಳ್ತಾರೆ. ಈಗ ನನಗೆ ಅನಿಪಿಸ್ತದೆ, ನನಗೂ ಈ ರೀತಿ ಸನ್ಮಾನ ಮಾಡುವಾಗ ಇದರ ಕಷ್ಟ ಎಷ್ಟಾಗ್ತದೆ ತೆಗೆದುಕೊಳ್ಳೋರಿಗೆ ಎಂಬುದು ನನಗೆ ಅನುಭವಿಸುವಾಗ ಗೊತ್ತಾಗ್ತದೆ. ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯ ಎಲ್ಲರ ಪ್ರೀತಿ, ವಿಶ್ವಾಸ, ನಂಬಿಕೆ. ಇದೇ ಹೃದಯದಲ್ಲಿ ಪ್ರೀತಿ ಇಟ್ಟುಕೊಂಡ್ರೆ ಅದೇ ಸರ್ವಶ್ರೇಷ್ಠವಾದಂಥ ಪ್ರೀತಿ ಅಂತ ನೆನೆಸಿಕೊಂಡು ಬೇಕಾದಷ್ಟು ಅನುಭವಗಳನ್ನು ನಮ್ಮ 75 ವರ್ಷದ ಜೀವನದಲ್ಲಿ ಮಾಡಿದೆವು. ಭಾಳ ಸುಂದರವಾದಂಥ ಕ್ಷಣ. ಇನ್ನು ಮುಂದೆಯೂ ಕೂಡ ಇದೇ ನಮ್ಮ ಮನಸ್ಸು, ಇದೇ ರೀತಿಯ ಕೆಲಸ ನಮ್ಮ ಜೀವನ ಪರ್ಯಂತ ಮಾಡುವ ಹಾಗೆ ಆ ದೇವರ ಅನುಗ್ರಹ, ಗುರು ಹಿರಿಯರ ಆಶೀರ್ವಾದ, ಸನ್ಮಿತ್ರ ಸಾಕಾರ ಒದಗಿ ಬರಲಿ. ಪಟ್ಲ ಫೌಂಡೇಶನ್ ಅಂತೂ ಇನ್ನೂ ಜಾಗತಿಕ ಮಟ್ಟದಲ್ಲಿ ಬೆಳೆದುಕೊಂಡು ಇನ್ನೂ ಬೇರೆ ಬೇರೆ ಆಯಾಮದಲ್ಲಿ ಯಕ್ಷಗಾನಕ್ಕೆ ಹೊಸ ಹೊಸ ರೂಪ ಕೊಡುವಲ್ಲಿ ಭಾಳ ದೊಡ್ಡ ಕೊಡುಗೆ ಆಗಲಿ. ಪಟ್ಲ ಸತೀಶ್ ಶೆಟ್ಟರವರು ಕೂಡ ಅವರಿಗೂ ಕೂಡ ದೇವರ ಅನುಗ್ರಹ, ಗುರು ಹಿರಿಯರ ಆಶೀರ್ವಾದ, ಸನ್ಮಿತ್ರರಿರಲಿ. ಎಲ್ಲವರ ಹಿಂದೆ ಇದ್ದಂಥ ನಾವು ಎಲ್ಲರೂ ಕೂಡ ಇವತ್ತು ಧನ್ಯರಾದೆವು ಅಂತ ಹೇಳಿಕೊಂಡು ಎಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಡಾಕ್ಟರ್ ಎಂ ಮೋಹನ್ ಆಳ್ವ ಅವರ ಧೀಮ್ಕಿಟ ಯಕ್ಷಗಾನ ಕೇಂದ್ರದ ಮೂಲಕ ಯಕ್ಷಗಾನದ ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ವಸತಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಏಕಕಾಲದಲ್ಲಿ
10-50 ವೇಷಗಳು, ತೆಂಕು ಬಡಗಿನ ವೇಷಗಳು ವಿಶಾಲವಾದ ರಂಗವೇದಿಕೆಯನ್ನು ಅಲಂಕರಿಸಿದಾಗ ಆ ಯಕ್ಷಲೋಕ ಅನಾವರಣಗೊಳ್ಳುವ ಆ ಒಂದು ನಿರ್ದೇಶನದ ಕನಸು ಅದು ಡಾಕ್ಟರ್ ಎಂ ಮೋಹನ್ ಆಳ್ವ ಅವರ ವಿಶೇಷತೆ. ಶಶಿಯಣ್ಣ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, 75 ಸಂವತ್ಸರಗಳನ್ನು ಪೂರೈಸುತ್ತಿರುವ ಡಾಕ್ಟರ್ ಎಂ ಮೋಹನ್ ನಾಳೆ ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಪಟ್ಲ ಸಂಭ್ರಮದ ಜೊತೆ ನಡೆಯಬೇಕಿದ್ರೆ ದಯವಿಟ್ಟು ಒಮ್ಮೆ ಎಲ್ಲರೂ ಎದ್ದು ನಿಂತು ಒಮ್ಮೆ ಚಪ್ಪಾಳೆಯೊಂದಿಗೆ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಅವರ ತಂದೆಯಂತೆ ಶತಾಯುಷು ಆಗಿ ನಮ್ಮ ಸಾಂಸ್ಕೃತಿಕ ವಲಯದ ರಾಯಭಾರಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಇರಬೇಕು ಎನ್ನುವ ಅಪೇಕ್ಷೆಯೊಂದಿಗೆ ನಮ್ಮ ಕಾರ್ಯಕ್ರಮದ ರೂಪುರೇಷೆ ಆಗುವಾಗಲೇ ಪಟ್ಲ ಭಾಗವತರು ಹೇಳುವ ಕಿವಿ ಮಾತು, ಮೋಹನ್ ಆಳ್ವೇರ್ನ ಕಾರ್ಯಕ್ರಮದ ಲೆಕ್ಕನೇ ಟೈಮ್ಗೆ ಸರಿಯಾದ ಆರಂಭ ಓಡು, ಮೋಹನ್ ಆಳ್ವೇರ್ನ ಲೆಕ್ಕನೇ ನಮ್ಮ ವೇದಿಕೆ ಉಪ್ಪೋಡು, ಮೋಹನ್ ಆಳ್ವೇರ್ನ ಕಾರ್ಯಕ್ರಮದ ಲೆಕ್ಕನೇ ನಮ್ಮ ಸನ್ಮಾನ ಕಾರ್ಯಕ್ರಮ ನಡಪೋಡು. ಮಾದರಿ ಏರಿಂದಿಕೆಂಡ ಡಾಕ್ಟರ್ ಎಂ ಮೋಹನ್ ಆಳ್ವ. ಪಟ್ಲ ಭಾಗವತಿರ್ನ ಗುರುಕುಲು ಇಂಕೆಲ್ನ ಗುರುಕುಲ್ಲ ಒಡಿಯೂರು ಸ್ವಾಮೀಜಿಲಿನ ಷಷ್ಟಬ್ದ ಕಾರ್ಯಕ್ರಮ ಅಜಿಪನೆ ಕಾರ್ಯಕ್ರಮ ಪುಟ್ಟು ಪರ್ಬದ ಕಾರ್ಯಕ್ರಮದ ಒಂದು ವಿಶಿಷ್ಟ ಪರಿಕಲ್ಪನೆ ಕೊರೋನಾ ಸಂದರ್ಭಡಾನಗ ಆ ಸಮಿತಿದ ಗುರುಕಾರ್ಮ ವಹಿಸೊಂದಿನಾರು ಡಾಕ್ಟರ್ ಎಂ ಮೋಹನ್ ಆಳ್ವೇರ್ ಅಜಿಪ ಕಾರ್ಯಕ್ರಮಗಳು ನಿರಂತರವಾದ ಒಡಿಯೂರು ನಡೆತದಿತ್ತಂಡು ಬೇತೆ ಬೇತೆ ಕಡೆ ಇಟ್ಟು ಇನಿ ಒಡಿಯೂರು ಸ್ವಾಮೀಜಿಲಿನ ಆಶೀರ್ವಚನ ಪಟ್ಲ ಸಂಭ್ರಮದ ಈ ಪೊರ್ತುಡು. ನಮಸ್ತೆ ಯತಿವರ್ಯಾಯ ದತ್ತಾತ್ರೇಯಾಯ ಧೀಮತೆ ಗುಣತ್ರಯ ವಿದೂರಾಯ ಬ್ರಹ್ಮನಿಷ್ಠಾಯತೆ ನಮಃ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಎಡ್ಡೆ ಒಂಜಿ ಸಂಭ್ರಮೊಡಿತ್ತನಂಚಿನ ಪೊರ್ತು ಉಂಟು. ಅಮೃತ ಮಹೋತ್ಸವ ಆಚರಣೆ ಮನ್ಪುನಂಚಿನ 17 ವರ್ಷದ ಆಳ್ವರಿಗೆ ನೆನೊಂಜಿ ತಾಟಿ ಪಾಡೋಡು ನಾನು ಪಂಡೊಂದುಲ್ಲೆ. ಅಮೃತ ಮಹೋತ್ಸವ ಆಚರಣೆ ಅವು ಶತಮಾನದ ಸಂಭ್ರಮಗೂ ಪೂರಕ ಆವಾಡು ಎಂದು ಅತನ ಮುನ್ನುಡಿ ಆವಾಡು ಎಂದು ಹಾರೈಕೆ ಮಲ್ತೊಂದುಲ್ಲೆ. ಇನ್ನು ಎಡ್ಡೆ ಸಂಭ್ರಮದ ಉಡಲು ಏರು ಎಂದು ಗೊತ್ತುಂಡು, ಅವು ಪಟ್ಲ ಅಂದು ನಂಗೆ ಪಕ್ಕ ಎದುರು ವರ್ಪಣೆ ಪಟ್ಲ ಅಂತ. ಈ ತುಳುವೇರಂದು ಪಣ್ಣಗ ತುಳುನಾಡೇ ತಗ್ಗಂಡ ಅಂತ ಪುದಾರಿ. ತುಳುನಾಡು ಅಂತ ಪಂಡ ತಗ್ಗನ ಕಂಡ ಭಾರಿ ಬಳೆದೆಪ್ಪೆರಾಪನಂಚಿನ ಕಂಡ ಅಂಡ ತುಳುವೇರಿನ ಉಡಲ್ಲ ಭಾರಿ ಪ್ರೀತಿ ವಿಶ್ವಾಸದ ಬೂಡು ಅಂದು ಪಣ್ಯರೆ ನೆನಾದ ಸಂತೋಷ ಆಪುಂಡು. ಪ್ರೀತಿ ವಿಶ್ವಾಸನ ತೋಡು ನಡ ತುಳುವೆರಡ ತೋಳಿ ನಂಗೆ ನಾಡಿಡು ಯಕ್ಷಗಾನ ಉಂಡು, ಕಡಲ ಆಯರಿಗಲ ಯಕ್ಷಗಾನ ಉಂಡು. ಅಂಡ ಕಡಲ್ಡೆಲ್ಲ ಯಕ್ಷಗಾನ ಮನ್ಪೆರಾಪುಂಡು ದುಂಬೊತ್ತುನ ಒಂಜಿ ವಿಷಯ ಉಂಡತ್ತ ಒಂಜಿ ತಾಟಿ ಖಂಡಿತ ಪಾಡೋಡೈ. ಈ ಆಲೋಚನೆ ಮಾತ್ರ ಅವು ತುಳುವರಿಗೆ ಬರೋಪ್ಪ, ಬೇತೆಯರಿಗೆಲ್ಲ ಬರೇ ಸಾಧ್ಯತೆ ಜಾವು, ತುಳುವರಿಗೆ ಮಾತ್ರ ಓದಿಪೇರೆ ಸಾಧ್ಯತೆ ಉಂಡು. ಬೇತೆ ಬೇತೆ ರೀತಿಯ ಆಯಾಮಗಳು ಎಂಟುವೇರೆ ನನಗೆ ಸಾಧ್ಯತೆ ಆಪುಂಡು ತುಳುವೆರೆಡ. ಇನ್ನು ಮಲ್ಲ ಮನಸ್ಸು ಮಲ್ತೊಂದು ಎಂತೂ ಈ ಬಣ್ಣಗನ ಒಂಜಾತ್ ಸಾಲು ತೂನಾಗ ಈ ಪಟ್ಲ ಸಂಭ್ರಮದಕ್ಲಿನ ಸಂಭ್ರಮ ಇಂಚ ಅಂದು ನಂಗೆ ಅರ್ಥ ಆವು. ಏತು ಜನಕ್ಕೂ ಅನುಕೂಲ ಆಪುಂಡು. ಹೆಂಗೆ ತೋಜನೆ ಪಟ್ಲ ಇನ್ಪಿನ ಒಂಜಿ ಪುದರಡು ಒಂಜಿ ಮಲ್ಲ ಮರ ಬುಳೆದು ಉಂತುದು ಪಣ್ಯರೆ ಭಾರಿ ಸಂತೋಷ ಆವೊಂದುಂಡು. ಮಾತೆಕ್ಲ ಬೇತೆ ಬೇತೆ ರೀತಿ ನೀರೆಳು ಕೊರೊಂದುಂಡು ಅವು ಯಕ್ಷಗಾನಂದು ಮಾತ್ರ ಅತ್ತು. ಲೋಕದ ಏರಿ ಬಂಗದಕ್ಳುಳ್ಳ್ಯಾರ ಅಕ್ಲಿಂಗೆ ಮಾತ್ರ ಒಂಜಿ ಒಡ್ಡುನ ಒಂಜಿ ನೀರೆಳ್ದ ಮರ ಅಂದು ಪಣ್ಯರೆ ಭಾರಿ ಸಂತೋಷ ಆವೊಂದುಂಡು. ಇನಿ ಈ ಒಂಜಿ ಮನಸ್ಸು ಕಲಾವಿದಾಗ ದಾಯ ಬತ್ತನು ದೂರ ಆಲೋಚನೆ ಮನ್ಪೊಳಿ ಕಲಾವಿದಾಗ ದಾಯ ಬತ್ತನು ಅಂತ ಯಾನ್ ಪನ್ಪುಣು ಸತೀಶ್ ಪಟ್ಲನ ಪೊಪ್ಪ ಮಾಬಲನ ಆಕಳ ಒಂಜಿ ದಂಪತಿಗಳಿಗೆ ಒಂಜಿ ತಾಟಿ ಖಂಡಿತ ಪಾಡೋಡು.
ಆ ನೆತ್ತಿರದ ಗುಣ ಇತ್ತಿನಿಡ್ದವರ ಒಂಜಿ ಕಲಾವಿದನ ಬಂಗದಾನದು ತೆರಿನಿಡ್ದವರ ಈ ರೀತಿದ ಒಂಜಿ ಸಂಭ್ರಮ ಉಂಟರೆ ಸಾಧ್ಯತೆ ಆತನದು ನಾನು ತೆರಿ ಉಂಡೆ ದಯನಿಕೆಂಡ ಕಲಾವಿದಾಗ ಆ ಮನಸ್ಸು ಬರಡು ಅಂದ ಅನುಭವ ಪಡಾಯ್ತ ಪಿರ ಹೊಡ್ದು ನಿಜಾರ್ಥಡು ಇನ್ನು ಒಂಜಿ ಸಮಾಜಗೂ ದಾಲಾಂಡ ಸೇವೆ ಕೊರಳಿಂದ ಒಂಜಿ ರಾಜ ಇತ್ತೆಗೆ ರಾಜ ಎಂಚನೆ ಜನಕುಲ ಸೇವೆಡು ಮಸ್ತ್ ತೊಡಗಾವನಿತ್ತೆಗೆ ತೊಡಗಾದುಪ್ಪನಾಗ ವರ ದೇವದೂತೆ ಬತ್ತೆಗೆ ಎದುರುಗು ಬತ್ತನೆ ಕೇಂಡೆಗೆ ಒಂಜಿ ಬೂಕು ಬತ್ತ ಒಂದು ಬತ್ತದೆ ದಾದ ಬುಕ್ಕು ಒಂದು ಕೇಂಡಿನಡ ಐಕ್ ಪಂಡೆಗೆ ಯಾನು ಮಾತ ಒಂಜಾತ ದೇವರ ಪೂಜೆ ಪುನಸ್ಕಾರ ಮಾತ ಮನ್ಪಣಕ್ಲೇನ ಒಂಜಾತ ಪಟ್ಟಿಯನ್ನ ಬೂಕುಡುಂಡು ಅಂತ ಪಂಡೆಗೆ ರಾಜ ಕೇಂಡೆಗೆ ಎನ್ನ ಪುದರ್ಮಿನಿ ದಾಲ ಉಂಡ ಇಟ್ಟು ಇಜ್ಜಪ್ಪನ ಇಟ್ಟು ದಾಲ ಜಾವ ಮಾತ ಪೂಜೆ ಮನ್ಪಣಕ್ಲೇನ ಪುನಸ್ಕಾರ ಇನ್ನಿತ್ಯಾದಿ ಐಟಿತ್ತನಕ್ಲೇನ ಮಾತ್ರ ಉಪ್ಪುನೆ ನಿನ್ನ ಪುದರ್ನ ಇಟ್ಟು ತೋಜ್ಜಿ ಅಂತ ಪಂಡೆಗೆ ಒಂದೇ ಸಮಯ ಕರಿಂಡು ಬೊಕ್ಕರು ಕೊಡೊಂಜಿ ದೇವದೂತೆ ಬತ್ತೆ ಆಯನೆ ಬತ್ತೆ ಕೊಡೋರ ಒಂದು ಎಲ್ಲೇ ಬುಕ್ಕು ಬತ್ತಂತ ಇದೆ ಆ ಬೂಕುಡು ಕೆಣ್ಣಂಬಿ ರಾಜ ಬಂಡೆ ದಾದಲ್ಲ ನೆಟ್ಟು ದಾಲಂಡ ಉಂಡ ದಾದೇನು ಬರೆಯರ ಬತ್ತನೆ ಅಂದ್ಪಂಡು ನಾನು ಸುಮಾರು ಬರೆಯೊಂದುಲ್ಲೆ ಒಂಜಾತ ದೇವರಿಗೆ ಪ್ರಿಯವಾಯಿನ ಏರುಳ್ಳಿರಂದು ಬರೆಯಪ್ಪನೊಂಜಿ ಪಟ್ಟಿ ಮಲ್ತೊಂದುಲ್ಲೆ ಐಕು ಬೋಡಾದು ಬತ್ತನೆ ಎಂದು ಪಣ್ಣಗ ರಾಜ ಕೇಣೆ ನೆಟ್ಟು ಒಳಾಂಡ ಎನ್ನ ಪುದರು ಉಂಡ ಅಂದು ಕೇಣೆಗೆ ಐಕ್ ಬುಡ್ಪಾದ ಪಂಡೆಗೆ ರಾಜ ನಿನ್ನ ಪುದರು ಸುರೂಟು ಉಂಡು ಅಂದು ಪಂಡ್ಯಾರೆ ಭಾರಿ ಸಂತೋಷ ಆಪುಂಡು ಜನಸೇವೆಡು ಏರುಳ್ಳೆರ ಅಕ್ಲೇನು ಭಗವಂತೆ ಸುರೂಟು ಪ್ರೀತಿ ಮನ್ಪು ಇನ್ಪಿನಕ್ಕೆ ಈ ಪಟ್ಲ ಈ ಒಂಜಿ ಫೌಂಡೇಶನ್ ಸಾಕ್ಷಿ ಆದುಂಡು ಅಂದು ಪಂಡ್ಯಾರೆ ಭಾರಿ ಸಂತೋಷ ಆವೊಂದುಂಡು ನಿಜಾರ್ಥೋಡು ಸುರೂಟು ತಪ್ಪುದರು ಬರೊಂದುಂಡಾಯ್ತು ಜನಸೇವೆನೇ ಜನಾರ್ದನನ ಸೇವೆ ಅಂತ ಮಾನವ ಸೇವೆಯಲ್ಲಿ ಪಂಡ ಮಾಧವ ಸೇವೆ ಅಂತ ಒಂಜಾತ ಮಲ್ಲ ಮನಸ್ಸು ಮಲ್ತೊಂದು ಈ ಕಾರ್ಯವನ್ನು ಮಲ್ತೊಂದುಲ್ಲೇರಿ ಎಂಕ್ಲ ಬಾರಿ ಸಂತೋಷ ಆತನಂಚನ ಪೊರ್ತು ಒಂತೆ ಅಮಸರ ಮಲ್ತೊಂದುಲ್ಲೆ ದಯನ್ಕೇನ ಶನಿವಾರದ ಒಂಜಾತ ಪೂಜೆಗೆ ಏನು ಎತ್ತು ನಂಚಿನ ಅಗತ್ಯತೆ ಎತ್ತಿ ನೀಡ್ದಾರಲ್ಲ ಏರ ತಪ್ಪು ತೆರಿ ಅಂದೆ ಸ್ವಾಮಿನಡಲೊಂಜಿ ಒಪ್ಪಾದೆ ಬಹುಶಃ ಅರೆಗಳ ಪೋಯ್ರ ಒಪ್ಪೋಡು ಅಂತೂ ಎಂಕ್ಲನ ಆತ್ಮೆ ತಾರೆ ಎಡ ನೀರಿಡ್ದು ಬೈದಿನಿ ಏನು ಒಡಿರುಡ್ದು ಬೈದಿನಿ ಇಂಕ ಮುಳೆತುದ ಗಡತ ಐರಿಗೆ ಪೋಡು ಐರಿಗೆ ಐಡ್ದು ಲಂಚ್ ಪೋಡು ಅರಿಗೆ ಅಂತೂ ಒಂಜಿ ರೀತಿಡು ಈ ಸತೀಶ ಪಟ್ಲಿನ್ ಈ ಪಟ್ಲಿನ್ಪಿನ ಊರು ಎಂಕ್ಲ ಊರ್ಡು ಉಂಡು ಅಂತ ಪಣ್ಯರೆ ಎಂಕ್ಲೆ ಬಾರಿ ಒಂದು ಊರ್ದ ಸಂಭ್ರಮ ಅಂತ ಪಣ್ಯರೆ ಬಾರಿ ಸಂತೋಷ ಒಂದು ಎಂಕ್ಲ ಊರ್ದ ಸಂಭ್ರಮ ಅಂತ ಒಂಜಾತು ಜನಕುಲಿನ ಮನಸ್ಸಿದ ಒರಿಪು ನಂಚಿನೊಂಜಿ ಕೆಲಸ ಈ ಮೂಲಕ ಆವೊಂದುಂಡು ಎಂಕು ತೋಂಜನು ದಾನ ಬುದ್ಧಿದಕ್ಲಿನ ತೂಡುಂದಾಂಡ ಪಟ್ಲ ಫೌಂಡೇಶನ್ದ ಉಳೈ ಪೊಗ್ಗೋಡೋರ ಮೊಗಲೆ ಮಾತು ಅವರೊಂಜಿ ತಾಟಿ ಪಾಂಡ ಎಡ್ಡೆ ಅಂತ ತೋಜಿನು ಅವರ ತಾಟಿ ಪಾಂಡ ಎಡ್ಡೆ ಅಂತ ತೋಜಿನು ಸದಸ್ಯನ ಅಲ್ಪ ಸುರುಮಲ್ಪೊಡಿಯಾನು ಮಾತ ಒಂಜೊಂಜಿ ಪಂಡು ಒಂದು ಪೊಂಡುಂದಾಂಡ ಇನಿ ಕೇಂದ್ರದಲ್ಲಿ ಒಂಜಾತು ಸಾಕ್ಷಿ ಆದುಲ್ಲೇರಿ ಚೌಟಿರು ನಮ್ಮ ಒಟ್ಟು ಕೇಂದ್ರಗಳು ಒಂಜಾತು ಬತ್ತಲೆಕ್ಕ ಆತನು ಕೇಂದ್ರನೇ ಬತ್ತಲೆಕ್ಕ ಆತನು ಒಂದು ಪಂಡ ತಪ್ಪಾವಂತು ನಿಕ್ ಮಾತ ಮೂಲವಾದ ಈ ಸಸಿ ಎಣ್ಣೆ ಒಂಜಾತ ಆಲೋಚನೆ ಮಲ್ತೊಂದು ಎಂಚ ಮಾತ ಮನ್ಪೊಳಿಯಿಂದ ಅವಳೆ ಮೂಳೆ ತಿರುಗೊಂದು ಒಂಜಾತ ಎಡ್ಡೆ ಬೇಲಿ ಗೊಡ್ಡು ನಂಚಿನ ಮನಸ್ಸುಲಿಗೆ ಬಹುಶಃ ಒಂಜಿ ತಾಟಿ ಖಂಡಿತವಾದೆಲ್ಲ ಪಾಡೋಡೊಂದು ಪಂಡೊಂದುಲ್ಲೆ ಹೆಚ್ಚ ಪಾತ್ರಂದೆ ಯಕ್ಷಗಾನ ನೆನಪಿನ ಒಂಜಿ ರಮ್ಯ ಕಲೆ ಅಲ್ಲ ಅಂದ ಒಂಜಿ ರಂಗಕಲೆ ರಮ್ಯವಾಯಿನ ಒಂಜಿ ರಂಗಕಲೆ ಮಾತೆರಲ್ಲ ಮನಸ್ಸಿಗೆ ಮುಟ್ಟು ನಂಚಿನ ಒಂಜಿ ಕಲೆ ಅಂತ ಎಂಕ ತೋಜನೆ ನೆನಜಿ ವಿಚಾರ ಖಂಡಿತವಾದೆಲ್ಲ ಪನೋಡು ಒಂಜಾತ ಬದುಕಿಗೆ ಶಕ್ತಿ ದಿಂಜಾವನ ಕೆಲಸ ಒಂಜಿ ಆದರ್ಶವಾಯಿನ ವ್ಯಕ್ತಿತ್ವ ನಿರ್ಮಾಣಗೂ ಪಠ್ಯ ಉಂಡು ಅಂದಾಂಡ ಯಕ್ಷಗಾನದ ಉಂಡು ಅಂತ ಪಣ್ಯರೆ ಭಾರಿ ಸಂತೋಷ ಒಂದುಂಡು ಅಂಚಾಂದು ಯಕ್ಷಗಾನ ನೆನಪಿನ ಒಂಜಾತು ನಮ್ಮ ಮಾತ ತೂದು ತೆರಿದು ಅಲ್ಪ ಇತ್ತೆ ವಿದ್ಯಾರ್ಥಿಗಳು ಮಾತ ನೆಕ್ಕೆಡ್ಡೆ ಎಜುಕೇಟೆಡ್ ಏರುಳ್ಳೆರ ಅಕ್ಲು ಬರೊಂದುಲ್ಲೆರತ್ತೆ ಯಕ್ಷಗಾನಗೂ ಅವು ಬುಳೆಚಿಲ್ಲದ ಸಂಕೇತ ಅಂದು ಈ ಸಂದರ್ಭಡು ಪಂಡೊಂದುಲ್ಲೆ ಇದು ಮತ್ತು ಆಟದಕ್ಲು ಒಂದು ಇತ್ತಂಡು ಇತ್ತೆ ಕೂಟದಕ್ಲು ಒಂದು ಆತಂಡು ದಾಲ ಐಕ್ ಸಮಸ್ಯೆ ದಾಲ ಇಜ್ಜಿ ಒಂಜಿ ರೀತಿ ಪೊರ್ಲ ಕಂಟಿಡ ಅವು ಮಾತ ನಡತೊಂದುಂಡು ಇನ್ನಿತ ಒಂಜಿ ಕಾರ್ಯಕ್ರಮ ಸೇರಿನಂಚಿನ ಮಾತೆರೆಗಳ ದೇವರ ಎಡ್ಡೆ ಪುದಿಪಾವಡು ದೇವರೆಡ ಪ್ರಾರ್ಥನೆ ಮಲ್ತೊಂದು ಇಂಚಿನ ಸಂಭ್ರಮ ವರ್ಷ ಎಡ್ಡೆ ಸಂಭ್ರಮಡು ನತ್ತೊಂದು ಪಡಂದು ಹಾರೈಕೆ ಮಲ್ತೊಂದು ಸ್ವಾಮಿಲನ ಕುಳೋರ ವಂದನೆ ಮಲ್ತೊಂದು ಬಾರಿ ಯಕ್ಷಗಾನದ ಮುದೇಲು ಒಂದು ಪಂಡ ಎಡ ನೀರಿಗೆ ಪೋಡು ಅಲ್ಪ ಬಿತ್ತು ಬಾಡ್ನಾರೆ ಅಲ್ಪದ ಸ್ವಾಮಿಲು ಒಂದು ಪಂಡ ತಪ್ಪ ಒಂದು ಅಲ್ಪ ಒಂಜಾತು ಬುಳಚಿಲ್ ಮಂತನ ಕೀರ್ತಿ ಹಾಕ್ಲಾಗಿಲ್ಲ ಸಂದುಂಡು ಈ ಸಂದರ್ಭ ಪಂಡೊಂದು ನೆನೋರ ಎಡ್ಡೆಪ್ಪನ ಬೈಕ್ ಒಂದು ಯಾನು ಹೊಲ್ತು ಶುರು ಅನ್ಪಣೆ ಗೊತ್ತಾಪಜಿ ಮಾತ ದಾನ ಬುದ್ಧಿದಕ್ಲೇ ಮೂಳು ಉಳ್ಳೇರಿ ಬೇತೆ ರೀತಿಯ ದಾನ ಬುದ್ಧಿದಕ್ಲು ಉಳ್ಳೇರಿ ಅಂಡ ಮೋನಾಳುವರಿಗೆ ನೀ ಸಂದನಂಚಿನ ಸಮ್ಮಾನ ಬಹುಶಃ ಬಾರಿ ಸ್ಮರಣೀಯವಾದ ಏಪಲ ನೆನಪು ದೀಪಲೇಕ ಒಂಜಿ ಸಮ್ಮಾನ ಅಂದು ಪಂಡ ತಪ್ಪ ಒಂದು ನೆನಾತ ಸಂಭ್ರಮದ ಮನೆಟ್ಟು ಉಪ್ಪುನಕ್ಲು ಉಳ್ಳೇರಿ ಮಾತ್ರೆಗಳು ಎಡ್ಡೆಪ್ಪನು ಬೈಕೊಂದು ಒಂಜಾತ ಕಡಲ್ದ ಆಯ್ರಡಿತನ ಯೋಗೀಂದ್ರ ಭಟ್ರಿಗಳು ಒಂಜಿ ತಾಟಿ ಪಾರೋಡು ಈ ಆಯ್ರಡು ಒಂಜಿ ಮಲ್ಲ ಬೇಲೆ ಮಲ್ತೊಂದುಲ್ಲೇರಿ ಅವ್ರು ಊರುಡು ಮಾತ್ರ ತವಳ್ಳ
ಒಂಜಾತ ಸಂತೋಷದಿಂಜಿನಂಚಿನ ಪೊರ್ತು ಒಂದು ಪಂಡೊಂದು ಸೇರಿನಂಚಿನ ಮಾತ್ರೆಗಳ ಕೊಡೋರ ಎಡ್ಡೆಪ್ಪುದಿ ಪಾವಡು ಲೋಕಡು ಶಾಂತಿ ನೆಮ್ಮದಿ ನೆಲೆ ಆವಡೊಂದು ದೇವರ ಪ್ರಾರ್ಥನೆ ಮತ್ತು ನೆರ ಪಾತ್ರೆಗೂ ಬಿಂದು ದೀಪೆ ಅವಧೂತ್ ಚಿಂತನ್ ಗುರುದೇವದತ್ತ. ಪೂಜ್ಯ ಒಡಿಯೂರು ಸ್ವಾಮೀಜಿಲು ಶನಿವಾರದಾನಿ ವಾ ಕಾರ್ಯಕ್ರಮಲ್ಲ ವಹಿಸೊಂಜೇರು ಪಟ್ಲ ಭಾಗವತಿಯರ್ನ ಕಾರ್ಯಕ್ರಮಕ್ಕೆ ಗುರುಸ್ಥಾನ ನಡೀತದೆ ಕಾರ್ಯಕ್ರಮಡ್ ಪಾಲ್ಪಡೆದು ಆಶೀರ್ವಚನ ಮಲ್ದೇರು ಒಡಿಯೂರ್ದ ಪೂಜೆ ಗಾತ್ರ ಆರು ದುಂಪು ಪಿದಡೊಂದುಲ್ಲೇರು ಅರಿನ ಗೌರವಪೂರ್ವಕವಾದ ಎಂಕಲು ಬುಡ್ದು ಕೊರೊಂದುಲ್ಲ ಸಭಾ ಕಲಾಪ ದುಂಬುಕೊನೊಂದುಲ್ಲ ಈ ಲೇಸದ ಭಿನ್ನಾದಿಗ ಮನೆಟುಪ್ಪುನ ಮಂಗಳೂರು ಲೋಕಸಭಾ ಸದಸ್ಯರು ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ್ ರಡ್ಡು ಪಾತ್ರಡೊಂದು ಪ್ರೀತಿಪೂರ್ವಕವಾದ ವಿನಂತಿ. ಎರಡು 2026ರ ಈ ಪಟ್ಲ ಸಂಭ್ರಮದ ಈ ವಿಶೇಷ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಪೂಜ್ಯ ಎಡ್ನೀರು ಸ್ವಾಮೀಜಿಗಳಿಗೆ ಹಾಗೆ ಒಡಿಯೂರು ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬೇಡ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಸಂಸ್ಥೆಯ ಪ್ರಮುಖರು ಆಗಿರುವಂಥ ಕುಳೂರು ಕನ್ಯಾನ ಸದಾಶಿವ ಶೆಟ್ಟರೆ, ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂಥ ಆತ್ಮೀಯರಾಗಿರುವಂಥ ಶಶಿಧರ್ ಶೆಟ್ಟಿ ಬರೋಡ ಅವರೇ, ಮತ್ತು ಇವತ್ತು ಸನ್ಮಾನವನ್ನು ಸ್ವೀಕರಿಸಿರುವಂಥ ನಮ್ಮ ಕೇವಲ ಕರಾವಳಿ ಕರ್ನಾಟಕದಲ್ಲ ಕರ್ನಾಟಕದ ಹೆಮ್ಮೆ ಆಗಿರುವಂಥ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರೇ, ಪಟ್ಲ ಸತೀಶ್ ಶೆಟ್ಟರೆ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಆತ್ಮೀಯ ಬಂಧುಗಳೇ, ಯಕ್ಷಗಾನಕ್ಕೂ ಒಂದು ಸೆಲೆಬ್ರಿಟಿ ಸ್ಟೇಟಸನ್ನು ತಂದುಕೊಟ್ಟವರು ಪಟ್ಲ ಸತೀಶ್ ಶೆಟ್ಟರು. ಸಹಜವಾಗಿ ಸೆಲೆಬ್ರಿಟಿ ಸ್ಟೇಟಸ್ ಬರಬೇಕಿತ್ತು ಆದರೆ ಎಲ್ಲ ಈ ರೀತಿಯ ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಯಾರೊಬ್ಬ ವ್ಯಕ್ತಿಯ ಕಾರಣಕ್ಕೆ ಆ ಇಡೀ ಕಲೆಗೆ ಸಿಗಬೇಕಾದ ಗೌರವ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ. ಆ ರೀತಿಯಾದಂಥ ಒಂದು ಅಪರೂಪದ ಸಾಧನೆಯನ್ನು ಪಟ್ಲ ಸತೀಶ್ ಶೆಟ್ಟರು ಮಾಡಿದ್ದಾರೆ. ಮತ್ತು ಅವರ ಕಾರಣಕ್ಕೆ ಇವತ್ತು ಯಕ್ಷಗಾನವನ್ನು ಹೊಸ ಸ್ವರೂಪದಲ್ಲಿ, ಹೊಸ ರೂಪದಲ್ಲಿ, ಹೊಸ ಪ್ರೇಕ್ಷಕರು ಕೂಡ ಯಕ್ಷಗಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಮಾತ್ರ ಅಲ್ಲ, ಯಕ್ಷಗಾನವನ್ನು ಮುಂದಿಟ್ಟುಕೊಂಡು ಇವತ್ತೊಂದು ಇಷ್ಟೊಂದು ದೊಡ್ಡ ರೀತಿಯ ಸೇವಾ ಚಟುವಟಿಕೆಗಳು, ಒಂದು ಮಾದರಿ ರೀತಿಯ ಸೇವಾ ಚಟುವಟಿಕೆಗಳನ್ನು ಪಟ್ಲ ಫೌಂಡೇಶನ್ ಮಾಡ್ತಾ ಇರುವಂಥದ್ದು ಕೂಡ ಸಂತೋಷ ಕೊಡುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಉಲ್ಲೇಖ ಮಾಡಲೇಬೇಕು. ನಾನು ಕರಾವಳಿ ಕರ್ನಾಟಕದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ತುಳುನಾಡಿನ ಅಭಿವೃದ್ಧಿಯಲ್ಲಿ ನಮ್ಮೂರಿನಿಂದ ಹೊರಗೆ ಹೋದವರ ಒಂದು ದೊಡ್ಡ ಪಾತ್ರ ಇದೆ. ಅವರು ವಾಪಸ್ ಬ್ಯಾಕ್ ಟು ಊರು ಬಂದು ಮಾಡಬೇಕು ಅನ್ನುವಂಥದ್ದು, ಇಲ್ಲಿ ಸಾಧನೆಯನ್ನು ಮಾಡಬೇಕು, ಇಲ್ಲಿ ನಮ್ಮ ಹೊಸ ಯುವಕರಿಗೆ ಪ್ರೇರಣೆಯನ್ನು ಕೊಡಬೇಕು, ಇಲ್ಲಿ ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಬ್ಯಾಕ್ ಟು ಊರು ಅನ್ನುವಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೆ. ನಾನು ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಪಟ್ಲ ಫೌಂಡೇಶನ್ ಇವತ್ತು ಮಾಡ್ತಾ ಇರುವಂಥ ಕೆಲಸ ಬ್ಯಾಕ್ ಟು ಊರಿನ ಒಂದು ಮಾದರಿ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ನೀವು ಹೇಳಬೇಕು. ಬರೋಡದಿಂದ ಶಶಿಧರ್ ಶೆಟ್ಟರನ್ನು ತರಿಸ್ತೀರಿ, ಕೂಳೂರು ಕನ್ಯಾನದಿಂದ ಬೊಮ್ಮಾಯಿಂದ ಸದಾಶಿವ ಶೆಟ್ಟರನ್ನು ತರಿಸ್ತೀರಿ. ಈ ರೀತಿ ಎಲ್ಲ ಪ್ರಮುಖರನ್ನು ವಾಪಸ್ ಇಲ್ಲಿ ತಂದು ಯಕ್ಷಗಾನದ ಮುಖಾಂತರ ಯಕ್ಷಗಾನದ ಕಲೆಯ ಒಂದು ಇದನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು, ಯಕ್ಷಗಾನ ಕಲಾವಿದರಿಗೆ ಇನ್ಶೂರೆನ್ಸನ್ನು ಕೊಡುವಂಥದ್ದು, ಮನೆಯನ್ನು ಕಟ್ಟಿಸಿಕೊಡುವಂಥದ್ದು, ಹೀಗೆ ಎಲ್ಲಿ ಸೇವೆಯ ಅಗತ್ಯ ಇದೆಯಾ ಅಲ್ಲಿ ಸೇವೆಯನ್ನು ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ನಮ್ಮ ತುಳುನಾಡಿನ ಮಣ್ಣಿನ ಗುಣಕ್ಕೆ ಪೂರಕವಾಗಿ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ಇದಕ್ಕೆ ತಾಯಿ ಭ್ರಮರಾಂಬಿಕೆಯ ಆಶೀರ್ವಾದ ಈ ಕೆಲಸಕ್ಕೆ ಪೂರ್ತಿ ಇರಲಿ. ಇದೇ ರೀತಿ ಇನ್ನು ಮುಂದೆಯೂ ಕೂಡ ಪಟ್ಲ ಫೌಂಡೇಶನ್ನ ಕೆಲಸ ನಡೀಲಿ. ಮಾತ್ರ ಅಲ್ಲ, ಒಂದು ಯಕ್ಷಗಾನಕ್ಕೆ ಪೂರಕವಾದಂಥ ಒಂದು ವಾತಾವರಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಕಲ್ಚರಲ್ ಸೆಂಟರನ್ನು ಕೂಡ ಪಟ್ಲ ಫೌಂಡೇಶನ್ ಮಾಡಲಿ ಅನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ಯಕ್ಷಗಾನ ಬೇರೆ ಬೇರೆ ಸ್ವರೂಪದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಆದರೆ ಹೊರಗಡೆಯಿಂದ ಬಂದಂಥ ಜನರು ಮಂಗಳೂರಿಗೆ ಬಂದರೆ ಒಂದು ಸಣ್ಣ ಮಟ್ಟದಲ್ಲಿ ಒಳ್ಳೆಯ ರೀತಿಯ ಒಂದು ಯಕ್ಷಗಾನ ಕೇಂದ್ರವನ್ನು, ಒಂದು ಯಕ್ಷಗಾನ ಸೆಂಟರನ್ನು, ಜಾಗೆಯನ್ನು ಮಾಡಿಕೊಡುವ ಒಂದು ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿಯೂ ಜಾಗ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡೋಣ. ಆದರೆ ಪಟ್ಲ ಫೌಂಡೇಶನ್ ಒಂದು ಮಾದರಿ ರೀತಿಯ ಒಂದು ಕಲ್ಚರಲ್ ಸೆಂಟರನ್ನು, ಅಲ್ಲಿ ಹೋದರೆ ಯಕ್ಷಗಾನವನ್ನು ನೋಡಲಿಕ್ಕೂ ಆಗಬೇಕು, ಯಕ್ಷಗಾನದ ಎಲ್ಲವೂ ಕಾಣಲಿಕ್ಕೂ ಸಿಗಬೇಕು, ಯಕ್ಷಗಾನದ ಕಲಾವಿದರಿಗೂ ಆಗಬೇಕು, ಯಕ್ಷಗಾನದ ಆಸಕ್ತರಿಗೂ ಆಗಬೇಕು, ಯಕ್ಷಗಾನದ ಆಸಕ್ತಿ ಮೂಡಿಸುವಂಥ ಕೇಂದ್ರವೂ ಕೂಡ ಅದೊಂದು ಆಗಬೇಕು. ಅದು ಮಂಗಳೂರಿನಲ್ಲಿ ಆಗಬೇಕು. ಮಂಗಳೂರು
ಕೇಂದ್ರದಲ್ಲಿ ಒಂದು ಮಾಡುವಂಥ ಕೆಲಸವನ್ನು ಶಶಿಧರ್ ಶೆಟ್ಟರು ನೇತೃತ್ವ ತಗೊಂಡ್ರೆ ಮೋನಾಳವರು ಅದಕ್ಕೆ ಪೂರಕವಾಗಿ ಎಲ್ಲವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಅದನ್ನು ಕೂಡ ಪಟ್ಲ ಫೌಂಡೇಶನ್ ಮಾಡಲಿ, ಖಂಡಿತವಾಗಿ ಒಂದು ಸಂಸತ್ ಸದಸ್ಯನಾಗಿ ಕೇಂದ್ರದಿಂದ ಅದಕ್ಕೆ ಅನುದಾನ ಒದಗಿಸಿಕೊಡುವಂಥ ಕೆಲಸವನ್ನು ಕೂಡ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ಅದಕ್ಕೆ ಒಂದು ಜಾಗವನ್ನು ಮಾಡಿಕೊಡುವಂಥ ಕೆಲಸವನ್ನು ಕೂಡ ನಾವು ಖಂಡಿತವಾಗಿಯೂ ಮಾಡ್ತೇವೆ. ಯಾಕೆಂದರೆ ಯಕ್ಷಗಾನ ನಮ್ಮ ತುಳುನಾಡಿನ ಅಸ್ಮಿತೆ, ನಮ್ಮ ಕರಾವಳಿ ಕರ್ನಾಟಕದ ಅಸ್ಮಿತೆ, ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಪ್ರಧಾನಮಂತ್ರಿಗಳ ವಿಕಾಸ್ ಬಿ ವಿರಾಸತ್ ಬಿ ಅನ್ನುವಂಥ ಕಲ್ಪನೆಯೂ ಕೂಡ ಸಾಕಾರ ಆಗ್ತದೆ ಮತ್ತು 2047ರೊಳಗೆ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡುವಂಥ ನಮ್ಮೆಲ್ಲರ ಪರಿಶ್ರಮಕ್ಕೆ ದಕ್ಷಿಣ ಕನ್ನಡವು ಕೈಜೋಡಿಸಿದಂತೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪಟ್ಲ ಸತೀಶ್ ಶೆಟ್ಟರ ಈ ಒಂದು ದೇವರು ಮೆಚ್ಚುವ ಕೆಲಸ, ರಾಷ್ಟ್ರ ನಿರ್ಮಾಣ ಮಾಡುವಂಥ ಕೆಲಸ ಏನಿದೆಯಾ ಅದಕ್ಕೆ ಭಗವಂತನ ಆಶೀರ್ವಾದ, ನಮ್ಮೆಲ್ಲರ ಸಹಕಾರ ಇದೇ ರೀತಿ ಮತ್ತು ಗುರುಗಳ ಆಶೀರ್ವಾದವು ಇದೇ ರೀತಿ ಇರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಪಟ್ಲ ಫೌಂಡೇಶನ್ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕಂಬಳದ ಅಭಿಮಾನಿ ಕೂಡ ಹೌದು. ಅವರ ವಿದ್ಯಾರ್ಥಿ ಜೀವನದಲ್ಲಿ ಕಂಬಳ ಉಳಿಸಬೇಕು ಎನ್ನುವ ಅಭಿಯಾನದಲ್ಲಿ ಸಾವಿರಾರು ಯುವಕರನ್ನು ಸಂಘಟಿಸಿದಂತಹ ಕೀರ್ತಿವಂತರು. ಪಟ್ಲ ಸಂಭ್ರಮದ ಸಂದರ್ಭದಲ್ಲಿ ಆರಂಭದ ವರ್ಷಗಳಲ್ಲಿ ಯಕ್ಷಗಾನ ಕಲಾವಿದರಿಗೆ ಮಾತ್ರ ವಿಮಾ ಸೌಲಭ್ಯ ಇತ್ತು. ಅದು ಮುದ್ದೆ ರಂಗಭೂಮಿಯ ಕಲಾವಿದರಿಗೆ ಸೇರ್ಪಡೆಯಾಯಿತು. ಇದೀಗ ಕಂಬಳದ ಕ್ಷೇತ್ರದ ಓಟಗಾರರಿಗೆ ಮತ್ತು ಪರಿಚಾರಕರಿಗೂ ಕೂಡ ವಿಮಾ ಸೌಲಭ್ಯದ ವ್ಯವಸ್ಥೆ ಇದೆ. ಅಲ್ಲಿ ಕಳೆದ ವರ್ಷವು 100 ಮಂದಿ ಅದರ ಸೌಲಭ್ಯವನ್ನು ಪಡೆದಿದ್ದಾರೆ. ಈ ವರ್ಷ ಕೂಡ ಆ ಕಂಬಳದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಆ ವಿಮಾ ಸೌಲಭ್ಯವನ್ನು ಪಟ್ಲ ಫೌಂಡೇಶನ್ ಟ್ರಸ್ಟ್ ಒದಗಿಸ್ತಾ ಇದೆ. ಉಪರಾಷ್ಟ್ರಪತಿಗಳ ಕಾರ್ಯಕ್ರಮ ಇಂದು ಧರ್ಮಸ್ಥಳದಲ್ಲಿ. ಆ ಕಾರ್ಯಕ್ರಮಕ್ಕಾಗಿ ಮಾನ್ಯ ಸಂಸದರನ್ನು ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಬಂಧುಲೆ, ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಮಾತೆರ್ಲ ನಿರೀಕ್ಷೆ ಮಲ್ಪುನ ಪಟ್ಲ ಭಾಗವತೇರು ಪ್ರೆಸ್ ಕಾನ್ಫರೆನ್ಸ್ ಏಪ ಈ ವರ್ಷದ ಪಟ್ಲ ಪ್ರಶಸ್ತಿ ಏರಿಗೆ ಘೋಷಣೆ ಮಲ್ಪೇರೆಂದು ಮಾತೆಲ್ಲ ನಿರೀಕ್ಷೆ ಮಲ್ತೊಂದೇ ಇತ್ತೇರು. ಪೆರುವಾಯಿ ನಾರಾಯಣ್ ಶೆಟ್ಟರಿಗೆ 2018 ಸುರುತ್ತ ಪಟ್ಲ ಪ್ರಶಸ್ತಿ. ಐದು ಪಕ್ಕ ಬಲಿಪ ನಾರಾಯಣ ಭಾಗವತರಿಗೆ, ಚಂದೋ ಬ್ರಹ್ಮ ಡಾಕ್ಟರ್ ಶಿಮಂತೂರು ನಾರಾಯಣ್ ಶೆಟ್ಟರಿಗೆ, ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್, ಪ್ರೊಫೆಸರ್ ML ಸಾಮಗ, ರಾಮಚಂದ್ರ ಹೆಗಡೆ ಕೊಂಡದಕುಳಿ, ಕರಿನ ವರ್ಷ ಕುರಿಯ ಗಣಪತಿ ಶಾಸ್ತ್ರಿಲೆಗೆ ಯಕ್ಷಧ್ರುವ ಪಟ್ಲ ಪ್ರಶಸ್ತಿನ ಕೊಡ್ತುಂಡು. ಈ ವರ್ಷದ ಪಟ್ಲ ಪ್ರಶಸ್ತಿನ ಸ್ವೀಕಾರ ಮಲ್ಪುನಾರೆ ಸುಮಾರು 4 ದಶಕದ ದುಂಬು ಬೊಂಬಾಯಿ ಭಾಗವತೇರು ವಿಮಾನದ ಭಾಗವತೇರು ಪಂಪಿನಂಚಿನ ಕೀರ್ತಿ ಪಡೆಯಿನ ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟರಿಗೆ ಎಂಕಲ್ನ ವಿದ್ಯಾರ್ಥಿ ಜೀವನಡು ಕದ್ರಿ ಮೇಳದ ಆಟ ಕರ್ನೂರು ಕೊರಗಪ್ಪರೈಕಲು ಆ ಮೇಳದ ದನಿಕುಲು ಕದ್ರಿ ಮೇಳ ಎಂಕಲ್ನ ಊರ್ದ ಮೇಳ ಆ ಮೇಳದ ಆಟಗೆ ವಿಮಾನಡು ಬತ್ತದು ಬ್ಯಾಂಕ್ ಉದ್ಯೋಗಿ ಆದಿತ್ತಿನ ಲಕ್ಷ್ಮೀನಾರಾಯಣ ಶೆಟ್ರು ಪೊಲ್ಯದ ಭಾಗವತೇರು ಸ್ಫುರದ್ರೂಪಿ ತರುಣೆ ಅರ್ನ ಭಾಗವತಿಕೆದ ಪೊರ್ಲು ತೂಪಿನನೇ ಅಪಗ ಇರ್ಮೆನ ಕಾಳಿಂಗನಾವಡಿರೆಡ್ದಲ ದುಂಬು ತೆಂಕು ತಿಟ್ಟಿಡು ಇತ್ತ ಕರಿನ ರಡ್ಡರೆ ದಶಕಡ್ದು ಪಟ್ಲ ಭಾಗವತೇರು ಎಂಚ ಒಂಜಿ ಯಕ್ಷವಲಯಡ್ ಭಾಗವತೇರಾದು ಒಂಜಿ ಅಸಂಖ್ಯ ಅಭಿಮಾನಿಗಳನ್ನು ಪಡೆದಿತ್ತೇರ 45 ವರ್ಷದ ದುಂಬು ಪೊಲ್ಯ ಭಾಗವತರಿಗೆ ಅಂಚಿನನೇ ಅಭಿಮಾನಿ ವರ್ಗ ಊರು ಪರವೂರುಡಿತ್ತಂಡು ಅರೇನೆ ಗೌರವಪೂರ್ವಕವಾದ ಪಟ್ಲ ಪ್ರಶಸ್ತಿ ಪೀಠಗೆ ಶಶಿಯಣ್ಣೆ ಎದ್ಕೊಂದುಲ್ಲೇರು ಅರೇನ ಅಭಿನಂದನಾ ಭಾಷಣ ಮಲ್ಪರೆ ಸಮರ್ಥ ವ್ಯಕ್ತಿಯರಿಂದ ಕೇಂಡ ಪೊಲ್ಯದರ್ನ ಮಲ್ಲ ಅಭಿಮಾನಿ ಕರ್ನೂರು ಕೊರಗಪ್ಪರೈಕುಲು ಕರ್ನೂರು ಕೊರಗಪ್ಪರೈಕಲಿನ ಮಗೆ ಕರ್ನೂರು ಮೋಹನ್ ರೈಕುಲು ಆರು ರಂಗಕಲಾ ಸಾರಥಿಯಾರು ತ್ರಿರಂಗ ಸಂಗಮದ ಆ ಸಂಘಟನೆದ ಮೂಲಕ ದೇಶ ವಿದೇಶಡ್ ಯಕ್ಷಗಾನ ನಾಟಕ ಸಿನಿಮಾ ಒಂದೇನು ಪ್ರಚಾರ ಮಲ್ಪುನಾರು ಯಕ್ಷ ಧ್ರುವ ಸಮುದ್ರಯಾನದ ಆ ಒಂಜಿ ನೇತೃತ್ವನ ವಹಿಸೊಂದಿನಾರು ಕರ್ನೂರು ಮೋಹನ್ ರೈಕುಲು ಅಭಿನಂದನಾ ಭಾಷಣ ಮಲ್ಪುವೆರು ಶ್ರೀಮತಿ ನೀತಾ ಲಕ್ಷ್ಮೀನಾರಾಯಣ್ ಶೆಟ್ರು ಒಟ್ಟಿಗೆ ಉಳ್ಳಿರು ಸನ್ಮಾನ ಪೀಠ. ನಮಸ್ಕಾರ. ಪರಮ ಪೂಜ್ಯ ಸ್ವಾಮಿಲೆ ಗಡ್ಡಬೂರೊಂದು
ವೇದಿಕೆಡಿತ್ತಿನ ಅಂಚನೆ ಎದುರು ಸಭೆಟ್ಕೊಳ್ತಿನ ಮಾತ ಆತ್ಮೀಯ ಕಲಾಬಂಧುಲೆಗೆ ನಮಸ್ಕಾರ ಮಲ್ತೊಂದು ಪೊಳ್ಳೆದಾರನ ಬಗ್ಗೆ ರಡ್ಡೆ ಪಾತ್ಯರ ಬಂಧುಲೆ ಪೊಳ್ಯ ಲಕ್ಷ್ಮೀನಾರಾಯಣ ಶೆಟ್ರು ಅವಳ ಎಂಕ್ ಏತ ಕೈತಲಿಂದ ಕೆಂಡ ಅವು ಸುಮಾರು ಒಂದು 40 ವರ್ಷ ದ ಸಂಬಂಧ ಯಾನಾರ್ನ ಬಾರಿ ಮಲ್ಲ ಅಭಿಮಾನಿ ಸಾರತ್ತ ವರ್ಮನುತ್ತ ಎಣಪನ ಈ ಸವಿಡು ಎನ್ನ ಪಪ್ಪ ಮುಂಬೈಡು ಯಕ್ಷಗಾನ ಸಂಘಟನೆ ಮಲ್ತೊಂತೀರಿ ಮುಂಬೈಡಿಂದತ್ತು ಮೂಲ ಆ ಪೊರ್ತುಗು ಆ ಪೊಳ್ಳೆ ಲಕ್ಷ್ಮಣ ಶೆಟ್ರನ ಪುದರ್ ಬನೊಂತೀರಿ ಯಾನ್ ಎನ್ಯೊಂತೆ ನೊಂಜಿ ಏರಾದು ಪೋಂದು ಎನ್ನ ನಿರೀಕ್ಷೆ ಐಟ್ಲ ಕಾಳಿಂಗನಾವುಡೇರ್ನೆದುರು ದ್ವಂದ್ವ ಭಾಗವತಿಕೆ ಮಲ್ಪಿರಂದ ಪನ್ನಗ ಎನ್ನ ನಿರೀಕ್ಷೆ ಬಾರಿ ಎತ್ತರಗು ಪೋಂಡು ಆಂಡ ಯಾನು ತೊಯ್ನಿ ಎನ್ನ ಪಪ್ಪ ಸಾರತ್ತ ವರ್ಮನುತ್ತ 81 ಇಸವಿಡು ಕದ್ರಿ ಮೇಳ ಮಲ್ಪನಾಗ ಪರಮ ಪೂಜ್ಯ ಎಡನೀರು ಮಠದ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಲು ಕದ್ರಿ ಮೇಳನ ಉದ್ಘಾಟನೆ ಮಲ್ತೀನಿ ಸುರುತಾಟ ಕದ್ರಿಡಿ ಪಾಣವಶ್ವಮೇಧ ಪ್ರಸಂಗ ಐಟ್ ಬಬ್ರುವಾನ ಕಾಳಗಾನಗ ಒರಿ ದೀರ್ಘ ಪಂಡ ಒಂಜಿ ಆಜಿ ಪಾಯಿಂಟ್ 2 ಫೀಟ್ ಎತ್ತರದ ಒರಿ ವ್ಯಕ್ತಿ ಬತ್ತದ ಭಾಗವತಿಗೆ ಕುಲ್ನಾಗ ಅಪ್ಪಗ ಗೊತ್ತಾಯಿನಿ ಬೇರೆ ಪೊಳ್ಳೆ ಲಕ್ಷ್ಮಣ ಶೆಟ್ರನ್ ಬಹುಶಃ ಅವು ರೋಮಾಂಚನ ಕ್ಷಣ ಎಂಚಿನ ಒಂಜಿ ಅದ್ಭುತ ಭಾಗವತಿ ಎನ್ನ ಪೊಪ್ಪ ಕದ್ರಿ ಮೇಳ ಮಲ್ತಿದೇರನ್ನ ಆಂಡಲ ಎಂಕ್ಲೆಗೆ ಆ ಮೇಳಗೆ ಪುದರಕನತಿ ಕೊರ್ನಿ ಅವು ಪೊಳ್ಳೆ ಲಕ್ಷ್ಮಣ ಶೆಟ್ರು ದಾಯಂದು ಕೆಂಡ ಇನಿ ವಿಮಾನ ಭಾಗವತಿ ಎಂದು ಪನ್ಪೇರು ಎನ್ನ ಪೊಪ್ಪನ ಸಂಬಂಧ ಪೊಳ್ಳೆದಾರನ ಬೊಕ್ಕ ಪೊಪ್ಪನ ಎಂಚೆತ್ತಿನ ಇನ್ನು ಎನ್ನಲ ಪಟ್ಲ ಸತೀಶ್ ಶೆಟ್ರನಲ್ಲ ಸಂಬಂಧ ಅವೇ ರೀತಿದ ಆನಿದ ದಿನ ಎನ್ನ ಪೊಪ್ಪ ಮೇಳ ಮಲ್ತುಪ್ಪನಗಾರ ಕಾರ್ಪೊರೇಷನ್ ಬ್ಯಾಂಕ್ದ ಉದ್ಯೋಗಿ ಆರೆಗೆ ರಜೆ ತಿಕ್ಕುಚಿ ಅಪಗ ಮುಲ್ಪದ ಸಂಸದರು ಜನಾರ್ದನ ಪೂಜಾರು ಆರೆಡ ಪೋದು ಪಾತೆರ್ದು ಅಪಗದ ಕಾರ್ಪೊರೇಷನ್ ಬ್ಯಾಂಕ್ದ ಚೇರ್ಮನ್ YS ಹೆಗ್ಡೇರ್ ಆರಡ ಪಾತೀರಿಯರು ರಿಕ್ವೆಸ್ಟ್ ಮಲ್ತೇರು ಒಳ್ಳೆದಾರಿಗೆ ಆ ವರ್ಷ ಬರ್ರೆ ವಿಮಾನಡೆ ಬರ್ಪುನು ಶನಿವಾರದಾನಿ ಬತ್ತಿರ್ನಾಂಡ ಶನಿವಾರ ಐತಾರ ಮೂಲ ಪದ್ಯ ಪಂಡದು ಸೋಮವಾರದಾನಿ ಬೊಕ್ಕ ಬಾಂಬೆ ಪೋಪುನು ಹಳ್ಳಿ ಪ್ರದೇಶ ಪುರ ಪೊಳ್ಳೆ ಲಕ್ಷ್ಮಣ ಶೆಟ್ರಿಂದ ಜನಕ್ಲೆ ಬರ್ಪುಜಿ ಪುದ ರಾಪೊರ್ತುಡು ವಿಮಾನ ಭಾಗವತಿರಿಂದೇ ಬರ್ಪುನು ಅಂಚಿನ ಭಾಗವತರಿಗೆ 2ನೇ ವರ್ಷಡು YS ಹೆಗ್ಡೇರು ಕಾರ್ಪೊರೇಷನ್ ಬ್ಯಾಂಕ್ 3 ತಿಂಗಳು ರಜೆ ಕೊರ್ನಿ ಇವ್ರಿಗೆ ಬ್ಯಾಂಕ್ ಉದ್ಯೋಗಿ ಯಕ್ಷಗಾನಗ 3 ತಿಂಗಳು ರಜೆ ಕೊರಿಯರು ಬಂದಲೆ ಆ ಸಂಬಂಧ ಇನಿಮುಟ್ಟಲು ಉಂಡು ಪೊಳ್ಳೆ ಲಕ್ಷ್ಮಣ ಶೆಟ್ರು ಬಹುಶಃ ಅರ್ನ ಬಗ್ಗೆ ಪನ್ಪುಣಂದಾಂಡ ಅರ್ನ ಪೊಪ್ಪ ನಮಕ್ ಮಾತೆರೆಗಳು ಗೊತ್ತುಂಡು ಪೊಳ್ಳೆ ದೇಜಪ್ ಶೆಟ್ರು ಆರು ಸಾಮ್ಗೀರ್ನಕ್ಲು ಮಲ್ಲ ಸಾಮ್ಗೀರ್ನ ಒಟ್ಟಿಗೂ ರಾಮದಾಸ್ ಸಾಮ್ಗೀರ್ ವಾಸುದೇವ್ ಸಾಮ್ಗೀರ್ ಅತ್ತಂದ್ರೆ ಶ್ರೇಣಿ ಇಂಚ ಘಟಾನುಘಟಿಲ್ನೊಟ್ಟಿಗೂ ಅರ್ಥ ಪಣ್ಣಾರು ಒರಿ ಕೃಷಿಕೆ ಅದು ಒರಿ ನ್ಯಾಯಸ್ಥಾನ ಕುಲ್ಲುದು ನ್ಯಾಯ ಕೊರ್ಪುನ ಒರಿ ತಾಳಮದ್ದಳೆದ ಮಲ್ಲ ಅರ್ಥದಾರಿನ ಮಗೆ ಒಳ್ಳೆ ದೇಜಪ್ ಶೆಟ್ರನ ಮಗೆ ಲಕ್ಷ್ಮಣ ಶೆಟ್ರು ದೇಜಪ್ ಶೆಟ್ರನ ಇಲ್ಲಡೆ ಏತು ಘಟಾನುಘಟಿ ಕಲಾವಿದರು ಆ ದಿನಕ್ಲೆಡು ಬರುವಂತೀರು ಆ ಕಲಾವಿದರನ್ನು ತೂದು ಯಕ್ಷಗಾನದ ಬಗ್ಗೆ ಒಳ್ಳೆ ಲಕ್ಷ್ಮಣ ಶೆಟ್ರಿಗೆ ಆಕರ್ಷಣೆ ಕಾಲೇಜ್ ಡುಪ್ಪನಗನೆ MGM ಕಾಲೇಜ್ ಡುಪ್ಪನಗನೆ ಮಹಮ್ಮದ್ ರಫಿನ ಕಿಶೋರ್ ಕುಮಾರ್ನ ಜೇಸುದಾಸನ ಇಂಚ ಪದ್ಯ ಪಂಡದು ಏತೋ ಪ್ರಶಸ್ತಿಲು ತಿಕ್ಕದಿನೋಂಡು ಈ ಪ್ರತಿಭೆನ ತುಯಿನ MGM ಕಾಲೇಜ್ದ ಪ್ರಿನ್ಸಿಪಾಲ್ ಖುಷಿ ಹರಿದಾಸ್ ಭಟ್ರು ಆರೇನೆ ಉಡುಪಿ ಯಕ್ಷಗಾನ ಕೇಂದ್ರಗೆ ಕಡಪುಡಿಯರು ಈ ಕಲ್ಪೊಡು ನಮ್ಮ ಕೇಂದ್ರಗೆ ಪೋಯಂದಾಂಡ ಯಕ್ಷಗಾನ ಕಲ್ಪೆರೆ ಪೋಯಂದಾಂಡ ಅವಳು ವೇಷ ಮಲ್ಪೆರೆ ಅತನ ಒವ್ವಾಂಡಲು ಒಂಜಿ ವಿಭಾಗ ಬೇರೆ ಅವತ್ತು ಭಾಗವತಿಕೆ ವೇಷ ಹಿಮ್ಮೇಳ ಚೆಂಡೆ ಮದ್ದಳೆ ಮಾತ ಕಲ್ತೀರಿ ನೀಲಾವರ ರಾಮಕೃಷ್ಣ ಹಿಡಿದು ಭಾಗವತಿಕೆಯನ್ನು ಕಲ್ತೀರಿ ಸುರುಕು ಯಕ್ಷಗಾನದ ವೇಷಲೇನು ಮಲ್ತಂತೀರಿ 5 ಬೊಕ್ಕ ಭಾಗವತಿರಾಯರು 5 ಬೊಕ್ಕ ಒಂಜಿ 2 ವರ್ಷ ಅವ್ರನ್ನ ಉನ್ನತ ಶಿಕ್ಷಣಗಾರ ಬ್ಯಾಂಗ್ಳೂರಿಗೆ ಪೇರು ಬ್ಯಾಂಗ್ಳೂರಿಗೆ ಹೋದು ಬತ್ತಿನ ಪೊರ್ತುಂದು ಸಾರತ್ತ ವರ್ಮನುತ್ತ 75 ಸವಿಳಿ GR ಕಾಳಿಂಗನ ಅವಡೇರು ಯಕ್ಷಗಾನಗೆ ಬತ್ತಿನ ವರ್ಷ ಆ ವರ್ಷ ಪೆರ್ಡೂರು ಮೇಳಡು ಕಾಳಿಂಗನ ಅವಡೇರ್ನ ತಿರುಗಾಟ ಸಾಲಿಗ್ರಾಮಡು ನಾಣಪ್ಪ ಉಪ್ಪೂರು ಭಾಗವತಿಯರು ನಾಣಪ್ಪ ಉಪ್ಪೂರು ಅನಿವಾರ್ಯ ಕಾರಣಡು ಮೇಳ ಬಿಡೋಣ ಅಮೃತೇಶ್ವರಿ ಮೇಳಗೆ ಪೇರು ಆ ಪೊರ್ತುಡು ಸಾಲಿಗ್ರಾಮ ಮೇಳಡು ಭಾಗವತಿರಾದು ಪೆರಡೂರು ಮೇಳದ ಕಾಳಿಂಗನ ಅವಡೇರು ಬತ್ತೀರು ಪೆರಡೂರು ಮೇಳಗೆ ಬಾರಿ ಬರಿ ಅಗತ್ಯದ ಭಾಗವತೆ ಬೋಡಿತ್ತನು ಆ ಪೊರ್ತುಗು ತಿಕ್ಕಿನ ಪುದರು ಪೊಳ್ಯ ಲಕ್ಷ್ಮಣ ಶೆಟ್ರು ಬಹುಶಃ
ಆ ಪುರ್ತುಗು ಒಂಜಿ ವರ್ಷ ಬಡಗು ತಿಟ್ಟದ ಭಾಗವತೆ ಅದಾರೆ ತಿರುಗಾಟ ಮಲ್ತಿರಂದಾಂಡಲ ದುಂಬುಗು ಒಂಜಿ ವರ್ಷ ಆನಗನೆ ಅರಿಗೆ ಕಾರ್ಪೊರೇಷನ್ ಬ್ಯಾಂಕ್ ಕೆಲಸ ದಿಕ್ಕಂಡು ಅರ್ನ ಪೊಪ್ಪನ ಆಸೆ ಎತ್ತೀನಿ ಒರಿ ವಿದ್ಯಾವಂತೆ ಅದು ಎಡ್ಡೆ ಕೆಲಸಡುಪ್ಪುಡು ಪನ್ಪನ ಪೊಪ್ಪನ ಆಸೆಗೆ ಆರು ಬಾಂಬೆ ಪೇರು ಬಾಂಬೆಗೆ 6 ಪವಾಡ್ ಯಾನು ಪವಾಡ್ ಅವಳು ಯಕ್ಷಗಾನದ ವಾಸನೆ ನಿಂಕ್ಲಿಗೆ ಬುಡ್ರಾಯ್ಚ್ ಬಹುಶಃ ಇಂಕುಲು ಐಕ್ಯ ಬುರ್ನಾಕಲು ಅಂಚಾದ ಅವಳು ಪದವೀಧರ ಯಕ್ಷಗಾನ ಮಂಡಳಿ ಶ್ರೀ ಗೀತಾಂಬಿಕಾ ಯಕ್ಷಗಾನ ಮಂಡಳಿಡು ಭಾಗವತಿಕೆ ಮಲ್ತೀರು ಆ ಪೊರ್ತುಡು ಕಾಳಿಂಗನ ಒಡೆಯರು ಬೊಂಬಾಯಿಗೆ ಬಂದಾಗ ಆರನೇದುರು ದ್ವಂದ್ವ ಪದ್ಯಲಿನ ಪಂಡ್ರೆ ಕಡತೊಕ್ಕ ಮಂಜುನಾಥ ಭಾಗವತಿಯರವರು ಉಂತಾದಾನಾಗ ಆರನೇದುರು ಸಮರ್ಥವಾದ ಪಂಡಿನ ಭಾಗವತೆ ಪೊಳ್ಳಿಯ ಲಕ್ಷ್ಮಣ ಶೆಟ್ರು ಯಾನು ಒಂಜಿ ದಿನನಂತೂ ನೆನಪು ಮಲ್ಪಡಾಪುಂಡು ಸಾರತ್ತ ವರ್ಮನುತ್ತ 82 ಇಸವಿದ ಮೇ ತಿಂಗಳು ಎನ್ನ ಪೊಪ್ಪೆ ಪಲ ಕುಡ್ಲಾಡ ಆಟ ಮಲ್ಪುಣಂದಾಂಡ ಟೌನ್ ಹಾಲ್ಡ್ ಶನಿವಾರ ಆಯ್ತಾರ ನೀ ಶನಿವಾರ ಆಯ್ತಾರ ಇಜ್ಜ ಶುಕ್ರವಾರದನಿ ಹಾಲ್ ಬುಕ್ ಮಲ್ತೀರಿ ಸತ್ಯದಪ್ಪೆಚ್ಚ ನಮ್ಮ ಪ್ರಸಂಗ ಪೊಳ್ಳ್ಯ ಬುಕ್ ಆನಿ ಸುರೂತ ಸರ್ತಿ ತುಳು ಪ್ರಸಂಗಡ್ ಭಾಗವತಿಗೆ ಮಲ್ಪುನಾರು ಏರಿಂದ ಕೆಂಡ ಅವು ದಿವಂಗತ GR ಕಾಳಿಂಗನ ಅವಡಿರು ಆನಿ ಮುಕುಲ್ನ ದ್ವಂದ್ವ ಅವು ಎಂಚೆ ಇತ್ತಿನ ಕೇಂಡ ನವನೀಶ್ ಶೆಟ್ರು ಮಾಬಲ್ ಶೆಟ್ರು ಇತ್ತೇರು ಪ್ರಭಾಕರ್ ಜೋಶಿಲ್ ಇತ್ತೇರು ಆ ದ್ವಂದ್ವ ಒಂಜೊಂಜಿ ಪದ್ಯಲ್ಲ 40 ನಿಮಿಷದ ಮಿತ್ ಅದ್ಭುತ ಯಾನು ಬಂದುಲೆ ಎಂಗೆ ಪೊಳ್ಳೆದಾರನ ಬಗ್ಗೆ ಪಂಡ್ರೆ 5 ನಿಮಿಷ ಸಾಧ್ಯ ನಿಚ್ಚಿ ಖದ್ರಿ ಮೇಳಡು ಏತೋ ದಿನ ಪೊಳ್ಳೆದಾರ ಬರ್ಪೇರು ಬಂದಾಗ ಪೊಳ್ಳೆ ಲಕ್ಷ್ಮಣ ಶೆಟ್ರು ಬರ್ಪೇರು ಬಂದಾಗ ಟೆಂಟ್ ಬಿಚ್ಚವನು ಕೆಲವು ಸರಿ ಟೆಂಟ್ನು ಏತೋ ಮಲ್ಲ ಮಲ್ಪುನು ಆನಿ 500 ಒಂಜಿ ಸಾರ ಚಾರ್ ಎಕ್ಸ್ಟ್ರಾ ಪನ್ಪುನು ಆತ ಜನಪ್ರಿಯತೆ ಇತ್ತ ಪಟ್ಲ ಸತೀಶ್ ಶೆಟ್ರಿಗೆ ಜನಪ್ರಿಯತೆ ಇತ್ತಂಡ ಇಂದು 81 ಆ ಸವಿಡು ಪೊಳ್ಳೆ ಲಕ್ಷ್ಮಣ ಶೆಟ್ರಿಗೆ ಅಂಚಿನ ಜನಪ್ರಿಯತೆ ಇತ್ತನೆ ಅಂಚಿನ ಭಾಗವತೆ ದಾಮೋದರ ಮಂಡೆಚ್ಚೆ ಆರ್ನ ಬಾರಿ ಕೈತಲ್ದ ಬಾರಿ ಮೆಚ್ಚುನ ಭಾಗವತೆ ದಾಮೋದರ ಮಂಡೆಚ್ಚೆರು ವೇದಿಕೆಡು ಹಠತ್ ಅದು ಹೃದಯಗಾತನಗ ಕೈಟಿತ್ತಿನ ಜಾಗಟೆನು ಕೊರ್ನಿ ಅವು ಪೊಳ್ಳೆ ಲಕ್ಷ್ಮಣ ಶೆಟ್ರಿಗೆ ಪೊಳ್ಳೆ ಲಕ್ಷ್ಮಣ ಶೆಟ್ರಿನ ಇನಿ ಯಕ್ಷಧ್ರುವ ಪಟ್ಲ ಪ್ರಶಸ್ತಿದ ಮೂಲಕ ನಮ್ಮ ಗೌರವ ಮಲ್ತೊಂದುಲ್ಲ ವಿಮಾನ ಭಾಗವತಿರು ಯಾನು ಪೊಳ್ಳೆ ಉಮೇಶ್ ಶೆಟ್ರು ಆರ್ನ ಸಹೋದರಿ ಪೊಳ್ಳೆ ಉಮೇಶ್ ಶೆಟ್ರು ಉಳ್ಳೇರು ನಮ್ಮೊಟ್ಟಿಗೂ ದಯಮಲ್ತಿದಾರು ವೇದಿಕೆ ಬತ್ತಿದು ಈ ಗೌರವಡು ಒಟ್ಟಿಗುಪ್ಪಡು ಈ ಒಂಜಿ ಪಟ್ಲ ಪ್ರಶಸ್ತಿದ ಈ ಸುಸಂದರ್ಭಡು ಸಹೋದರನ ಜೊತೆಗೂಡಂದು ವಿನಂತಿ. ரெண்டு சாரத்த 26ನೇ ಸಾಲದ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ರಿ ಅರ್ನ ಸಹೋದರಿ ಪೊಲ್ಯ ಉಮೇಶ್ ಶೆಟ್ರಿ ವೇದಿಕೆ ಬಲೆ ಉಮೇಶ್ ಅಣ್ಣ ಅಡ್ಯಾರ್ ಸುರೇಶಾಚಾರ್ಯರ್ ಬೊಳ್ಳಿದ ಪದಕ ಪಾಡಿಯರು ಪಟ್ಲ ಮಾಬಲ್ ಶೆಟ್ರಲ ಉಪಸ್ಥಿತರುಳ್ಳೇರು ಶ್ರೀಮತಿ ನೀತಾ ಲಕ್ಷ್ಮೀನಾರಾಯಣ್ ಶೆಟ್ಟಿ ಪೊಲ್ಯ ಲಕ್ಷ್ಮೀನಾರಾಯಣ್ ಶೆಟ್ಟಿ ನೀತಾ ಶೆಟ್ಟಿ ದಂಪತಿಲು ಸನ್ಮಾನ ಪೀಠಡೆ ಗೌರವ ಸ್ವೀಕಾರ ಮಲ್ತೊಂದುಲ್ಲೇರು ಕೂಳೂರು ಕನ್ಯಾನ ಸದಾಶಿವ ಶೆಟ್ರಿನ ಅಧ್ಯಕ್ಷತೆ ಎಡನೀರು ಸ್ವಾಮೀಜಿಲಿನ ದಿವ್ಯ ಉಪಸ್ಥಿತಿ ಪುಲ್ಯ ಲಕ್ಷ್ಮೀನಾರಾಯಣ ಶೆಟ್ರಿಗೆ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ 2020 ಆಜಿ ಪ್ರದಾನ.
ಪುಲ್ಯ ಭಾಗವತಿರು ರಡ್ಡು ಪಾತೆರನ್ನು ಸನ್ಮಾನ ಪೀಠಡ್ದೆ ಪನೋಡು ಒಂದು ವಿನಂತಿ ಮಲ್ತೊಂದುಲ್ಲ. ಪುಲ್ಯ ಭಾಗವತಿರ್ನ ಭಾಗವತಿಕೆಗೆ ಪಟ್ಲ ಮಹಾಬಲ್ ಶೆಟ್ರು ಮದ್ದಲೆ ಬುಟ್ಟಿ ದಿನ ಆ ದಿನಕ್ಲೇನು ನೆನಪು ಮಲ್ತೊಂದುಲ್ಲ. ಸುಮಾರು 4 ದಶಕದ ದುಂಬುದ ಕತೆ ಒಂದು. ಪರಮ ಪೂಜ್ಯರು ದೈವ ಸ್ವರೂಪಿಗಳು ಆದಂಥ ಎಡನೀರು ಮಠಾಧೀಶ ಶ್ರೀಪಾದಂಗಳವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಆಧಾರ ಸ್ತಂಭ ನಮ್ಮೆಲ್ಲರ ಆದರಣೀಯ ಕುಳೂರು ಕನ್ಯಾನ ಸದಾಶಿವ ಶೆಟ್ಟರೆ, ಸಮಾರಂಭವನ್ನು ಉದ್ಘಾಟಿಸಿದಂತಹ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶಶಿಧರ್ ಶೆಟ್ಟಿ ಬರೋಡ ಅವರೇ, ನನ್ನ ಪರಮ ಪೂಜ್ಯ ಗುರುಗಳಾದಂತಹ ML ಸಾಮಗರು ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯಾತಿ ಗಣ್ಯರು, ಪಟ್ಲ ಫೌಂಡೇಶನ್ನ ವಿವಿಧ ಘಟಕಗಳ ಪದಾಧಿಕಾರಿಗಳು, ಯಕ್ಷಗಾನ ಕಲಾಭಿಮಾನಿ ಬಂಧು ಭಗಿನಿಯರೇ, ಯಕ್ಷಗಾನದ ಈ ಕಲಾಸೇವೆಯ ನಿವೃತ್ತಿ ಅಂಚಿನಲ್ಲಿರುವಾಗ ಇಂತಹ ಸನ್ಮಾನ ಪ್ರಶಸ್ತಿಗಳು ಮತ್ತೂ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ. ಯಕ್ಷಗಾನ ಸಾಕು ಅಂತ ಹೇಳುವ ಒಂದು ಮನೋಸ್ಥಿತಿ ಬಂದಾಗ, ಇಲ್ಲ ಇನ್ನೂ ನೀನು ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡು ಎನ್ನುವಂತಹ ಒಂದು ಸಂದೇಶ ಈ ಸನ್ಮಾನದಿಂದ ನನಗೆ ಸಿಕ್ಕಿದೆ. ಪಟ್ಲ ಸತೀಶ್ ಶೆಟ್ರ ತೀರ್ಥರು ಬರಂತ ಮಹಾಬಲ ಶೆಟ್ರು ನನಗೆ ಮದ್ದಳೆ ಬಾರಿಸಿದ್ದಾರೆ. ನನಗೆ ಬಹಳ ಒಂದು ರೋಚಕವಾದಂಥ ಒಂದು ಅನುಭವ. ಬಾಯಾರು ಮುಳುಗೆದ್ದೆ ಆ ಪರಿಸರದಲ್ಲಿ ಯಾವತ್ತು ಯಕ್ಷಗಾನ ಆಗುವಾಗ ಕದ್ರಿ ಮೇಳದಲ್ಲಿ ನಾನು ಭಾಗವತಿಕೆ ಮಾಡುತ್ತಿದ್ದಾಗ ಚೌಕಿಗೆ ಬಂದು ಬಹಳ ವಿನಯದಿಂದ, ಭಾಗವತರೇ ಯಾನೊಂಜಿ 2 ಬದ್ದೆಗೂ ಮೊದಲೇ ಬಾರಿಸ್ತೇವೆ ಎನ್ನ ಪರತ್ತ ಕ್ರಮ ಎರಿಗೆ ಸರಿಯಾ ಒಂದು ಸುಧಾರಿಪುಲೆ ಅಂತ ಅಷ್ಟು ವಿನಯದಿಂದ ನನ್ನಲ್ಲಿ ಮಾತಾಡ್ತಿದ್ರು. ಆ ನೆನಪು ಅಚ್ಚಳಿದೆ ನನ್ನ ಮನಸ್ಸಲ್ಲಿ ಈಗಲೂ ಉಂಟು. ಪಟ್ಟ ಸತೀಶ್ ಶೆಟ್ಟರ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ನನಗೆ ಒಂದು ಅಪೂರ್ವ ಅನುಭವ. ಇಂದು ಯಕ್ಷಗಾನದ ಜನಪ್ರಿಯತೆಯ ಉತ್ತುಂಗದಲ್ಲಿ ಇರುವಂತಹ ಪಟ್ಲ ಸತೀಶ್ ಶೆಟ್ಟರ ಜೊತೆಯಲ್ಲಿ ಈ ಇಳಿ ವಯಸ್ಸಿನಲ್ಲಿ ಭಾಗವತಿಕೆ ಮಾಡುವ ಒಂದು ಅವಕಾಶ ನನಗೆ ಸಿಕ್ಕಿದೆ. ನಾನು ಧನ್ಯ. ವಿಶ್ವವಿಖ್ಯಾತ ಒಂದು ಪ್ರತಿಷ್ಠಿತ ಸಂಸ್ಥೆ ನೀಡುವಂತಹ ಈ ಸನ್ಮಾನ ಪ್ರಶಸ್ತಿ ಪ್ರಾಯಶಃ ಒಂದು ರಾಷ್ಟ್ರ ಮಟ್ಟದಲ್ಲಿ ಸಿಕ್ಕುವಂತಹ ಒಂದು ಪ್ರಶಸ್ತಿ ಅಂತ ನಾನು ವಿನೀತ ಭಾವದಿಂದ ಹೇಳಬಯಸ್ತೇನೆ. ಈ ಸನ್ಮಾನಕ್ಕೆ ನಮ್ಮ ಮುಂಬೈಯಿಂದಲೂ ನನ್ನ ಆತ್ಮೀಯ ಸ್ನೇಹಿತರು, ಅಭಿಮಾನಿಗಳು ಬಂದಿದ್ದಾರೆ. ನಮ್ಮ ಗೀತಾಂಬಿಕಾ ಯಕ್ಷಗಾನ ಮಂಡಳಿಯ ಅಧ್ಯಕ್ಷರು ಸತೀಶ್ ಶೆಟ್ರು ಕೊಟ್ರಪಾಡಿ, ಮುಂಬಯಿಯ ಪ್ರಖ್ಯಾತ ವೇಷಧಾರಿ ಮಾನಾಡಿ ಸದಾನಂದ ಶೆಟ್ರು, ಕಾಳಿಗೆ ನಾವಡನ್ನು ನೆನಪಿಸುವಂಥ ಭಾಗವತ ಬಡಗಿನ ಮಾಳ ರಾಘವೇಂದ್ರ ಭಟ್ರು ಹಾಗೂ ಹಲವಾರು ಅಭಿಮಾನಿಗಳು ಬಂದಿದ್ದಾರೆ. ಮಹಿಳಾ ಭಾಗವತೆ ದಯಾಮಣಿ ಎಕ್ಕಾರ್, ಇವರೆಲ್ಲ ನನ್ನ ಮೇಲೆ ಪ್ರೀತಿಯ ಅಭಿಮಾನದಿಂದ ಬಂದು ನನ್ನನ್ನು ಆಶೀರ್ವದಿಸಿದ್ದು ನನ್ನ ಭಾಗ್ಯ ಅಂತ ಹೇಳ್ತೇನೆ. ಈ ಸನ್ಮಾನ ನನ್ನನ್ನು ಈ ಮಟ್ಟಕ್ಕೆ ಏರಿಸಿದಂಥ ಯಕ್ಷಗಾನ ಕಲಾಭಿಮಾನಿಗಳಿಗೆ, ನನ್ನನ್ನು ತಿದ್ದಿದ ತೀಡಿದ ನನ್ನ ಗುರುಗಳಿಗೆ, ನನ್ನ ಮಾತಾಪಿತೃಗಳಿಗೆ ಹಾಗೂ ನನ್ನನ್ನು ಯಾವತ್ತೂ ಹರಸುವಂಥ ನನ್ನ ಮುಂಬಯಿಯ ಕಲಾಭಿಮಾನಿಗಳಿಗೆ ಸಂದ ಗೌರವ ಅಂತೇಳಿ ವಿನೀತ ಭಾವದಿಂದ ನಾನು ಹೇಳಬಯಸ್ತೇನೆ. ಈ ಸಂದರ್ಭ ನನ್ನ ಶ್ರೀಮತಿಯವರಿಗೂ ಒಂದು ವೇದಿಕೆ ಹಂಚಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅವರ ಪರವಾಗಿಯೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಪಟ್ಲ ಸತೀಶ್ ಶೆಟ್ರು ಪದ್ಯ ಹೇಳಬೇಕಂತ ಒತ್ತಾಯ. ನಾನು ಅವರ ಜೊತೆಯಲ್ಲಿ ನಾನು ಮತ್ತೆ ಪದ್ಯ ಹೇಳ್ತೇನೆ ಖಂಡಿತ. ಇನ್ನು ಹೆಚ್ಚು ಮಾತಾಡಬಯಸುವುದಿಲ್ಲ. ಈ ಅವಕಾಶ ನನ್ನ ಜೀವನದಲ್ಲಿ ಸುವರ್ಣಾವಕಾಶ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುವ ಮೊದಲು ಡಾಕ್ಟರ್ ಮೋಹನ್ ಆಳ್ವರು
ಅವರ ಜೊತೆಯಲ್ಲಿ ನಾನು ಹಲವಾರು ಕಾರ್ಯಕ್ರಮ ಅವರು ಒಳ್ಳೆಯ ಜಾನಪದ ನೃತ್ಯಗಾರ. ಮಂಗಳೂರು ಟೌನ್ ಹಾಲ್ನಲ್ಲಿ ಬಹುಶಃ ಅವರಿಗೆ ಈಗ ನೆನಪುಂಟೋ ಇಲ್ವೋ 4-5 ಕಾರ್ಯಕ್ರಮಗಳಲ್ಲಿ ನಾವು ಒಟ್ಟಾಗಿ ಭಾಗವಹಿಸಿದ್ದೇವೆ. ಅವರನ್ನು ನಾನು ಅಭಿನಂದಿಸ್ತೇನೆ, ಅಭಿಯೋಜಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಸೋಲ್ಮೇಲು ಪೊಲ್ಯ ಭಾಗವತರಿಗೆ ಅಭಿನಂದನೆ ಕೊರಿಯ ನಂಗೆ ಮಸ್ತ್ ಅವಕಾಶಲು ತಿಕ್ಕಿದಿಂದ ಅಣ್ಣರ್ನ ಶ್ರೀಮತ್ತಿನ ಒಟ್ಟಿಗೆ ಇವೊಂಜಿ ಅಭಿನಂದನೆ ಕೊರಿಯರೆ ತಿಕ್ಕುನ ಅಪರೂಪದ ಅವಕಾಶ ಅಂಚಾದ ಮಾತೆರ್ಲ ಅರ್ನ ಶ್ರೀಮತಿ ನೀತಾ ಅರೆಗೊಂಜಿ ವಿಶೇಷ ತಾಟಿ ಬೊಟ್ಲೆ ಪೊಲ್ಯ ಭಾಗವತಿರು ಬ್ಯಾಂಕ್ ಉದ್ಯೋಗಿಯಾದ ಐತ ಒಟ್ಟಿಗೆ ಯಕ್ಷರಂಗಡ ದುಂಬು ಪೋಯರೆ ಅರೆಗೆ ಬೇರೆ ತಾಂಗ್ ಕೊರ್ನರ್ ಶ್ರೀಮತಿ ಅರೆಗೆ ಅಭಿನಂದನೆ ಕೊರೊಂದು ಇನ್ನಿತ ಲೇಸಿದ ಮಲ್ಲಬಿನ್ನೆ ಶ್ರೀ ರಘುರಾಮ್ ಶೆಟ್ಟಿ ಕನ್ಯಾನ ಹೇರಂಬ ಇಂಡಸ್ಟ್ರೀಸ್ ಗ್ರೂಪದ MD. ರಘುರಾಮ್ ಶೆಟ್ಟಿ ಕನ್ಯಾನ ರಘುರಾಮ್ ಶೆಟ್ಟಿ. ಎಡನೀರು ಸ್ವಾಮಿಲೆ ಅಂಜನೆ ಒಡಿಯೂರು ಸ್ವಾಮಿ ಇತ್ತ ಬತ್ತು ಪೋಯರು ಇನ್ನಿತ ಸಭೆತ ಅಧ್ಯಕ್ಷರು ಸದಾಶಿವ ಶೆಟ್ರು ಅಂಜನೆ ಬರೋಡ ಶಶಿಧರನ್ನ ಅಂಜನೆ ಸಭೆಟಿತ್ತಿನ ಮಾತಾ ಕಣ್ಣೀರು ಪಟ್ಲ ಫೌಂಡೇಶನ್ದ ಘಟಕ ಅಧ್ಯಕ್ಷರಲ್ಲ ಸಮಿತಿದಾಗಲ್ಲ ಪಟ್ಲ ಸದಾಶಿವ ಬೇರೆ ಪಟ್ಲ ಅಂಜನೆ ಸಭೆಟಿತ್ತಿನ ಸೇರ್ನಂಚಿನ ಮಾತಾ ಯಕ್ಷಗಾನ ಪ್ರೇಮಿಲ್ಲ ಗಣ್ಯರಿಗ್ಲ ಮಾತರಿಗ್ಲೇ ಎನ್ನ ನಮಸ್ಕಾರ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಒಂಜಿ ಉದ್ದೇಶಡು ಶುರು ಮಲ್ತುಪ್ಪೆರು ಈ ಯಕ್ಷಗಾನನು ಒಂಜಿ ಪ್ರೋತ್ಸಾಹ ಮಲ್ಪುನಂಚಿನ ಒಂಜಿ ಮಹಾ ಉದ್ದೇಶಡು ಚಾಲು ಸ್ಟಾರ್ಟ್ ಮಲ್ತುಪ್ಪೆರು ಒಂತೆ ವರ್ಷಕ್ಕೆ ದುಂಬು ಆಂಡ ಇನಿ ಎಟ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಆ ಸ್ಟೇಜ್ ಬಿಡ್ದು ಬೇತೆ ಮಸ್ತ್ ಕಾರ್ಯಕ್ರಮಡು ಐನೇನು ಸೇರ್ಸ ಒಂದು ಆಯ್ತು ಮಸ್ತ್ ಸೋಷಿಯಲ್ ವರ್ಕ್ ಸಮಾಜ ಸೇವೆ ಮಲ್ತೊಂದು ಉಳ್ಳೇರಂತ ಮನ್ಪಿನ ಭಾರಿ ಒಂಜಿ ಖುಷಿತ ವಿಷಯ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಒಂಜಿ ಉದ್ದೇಶಡು ಮಲ್ಲ ಉದ್ದೇಶ ಬಂಡ ಈ ನಮ್ಮ ಮೈಥಾಲಜಿ ನಮ್ಮ ಪುರಾಣದ ಕಲೆ ಆಡು ಐನೊಂಜಿ ಕಂಟಿನ್ಯೂ ದುಂಬು ಕೊಣಪುನಂಚಿನ ಮಹಾಕಾರ್ಯಡು ಇತ್ತಿನಂಚಿನ ಒಂಜಿ ಸಂಸ್ಥೆ ಇತ್ತ ಮಹಾಭಾರತ ರಾಮಾಯಣ ತುಂಡಲ ಒಂಜಿ 5,000 ವರ್ಷದ ದುಂಬುದ ಒಂಜಿ ಹಿಸ್ಟ್ರಿ ಅಂಚನೆ ಕಲೆತ್ತ ಒಂಜಿ ಕಂಟಿನ್ಯೂಯೇಷನ್ ಆಯ್ತು ಮುಂದುವರಿಸುನಂಚಿನ ಒಂಜಿ ಈ ಕಲೆ ಅಂದು ಅಂಚನೆ ಈ ನಮ್ಮ ಕರ್ನಾಟಕಡು ಈ ಕ್ಷೇತ್ರಡು ಯಕ್ಷಗಾನ ಇಂಚ ಉಂಡ ಅಂಚನೆ ಕೇರಳಡು ಅಲ್ಪದನೇ ಒಂಜಿ ಕಥಕ್ಕಳಿ ಉಪ್ಪು ನಾರ್ತ್ ರಾಮಲೀಲ ಉಪ್ಪು ಅಂಚನೆ ಬೇತೆ ಊರುಡು ಈ ಇಂಚಿನ ಕಾರ್ಯಕ್ರಮಗಳು ನಡತೊಂದಿತ್ತಿನಿದ್ದ ಅದು ನಮ್ಮ ಈ ಪೌರಾಣಿಕ ಆಡು ಮಲ್ಲ ಎಡ್ಡೆಂತಿನ ರಾಜರಾಜರಂಚಿನ ಒಂಜಿ ಎಡ್ಡೆ ಕೆಲಸವನ್ನು ಗೊತ್ತಾಪನಂಚಿನ ಮಹಾಕಾರ್ಯ ಅವು ದುಂಬು ಬಂದುಂಡು. ಎಜುಕೇಷನ್ ಇತ್ತ ಪೊಲಿಟಿಕಲ್ ಸಿಸ್ಟಮ್ ಸಾಧ್ಯ ಇಲ್ಲೈತಿ ಅವು ಕರೆಕ್ಟ್ ಇಲ್ಲತ್ತವು ಈ ಹಿಂದೇನು ಮಾದ ಕಲ್ಪವನಂಚಿನ ಆಂಡ ಕಲೆನು ಕೊಣಪನಂಚಿನ ವಿಷಯ ಇಂಚಿನ ಸಂಸ್ಥೆಲೆಗೆ ಇತ್ತಿನದಂದೆ ಇತ್ತಿನವು ಒಂಜಿ 5,000 ವರ್ಷದ ಒಂಜಿ 100 ವರ್ಷದಿಂದ ಮರೆತು ಬಿಂಡ ದುಂಬದ ಜನಾಂಗಗೂ ಈ ಇಂದು ನಂಗೆ ಗೊತ್ತಾಯಿರೋ ಸಾಧ್ಯ ಜಂಚನೆ ಕಲೆ ಸಂಸ್ಕೃತಿ ಇಂದು ದುಂಬು ಕೊಡೋಣ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ದಂಚಿನ ಒಂಜಿ ಈ ಫೌಂಡೇಶನ್ ಏತಂದೆ ಒಂಜಿ ಉದಾಹರಣೆಂದು ದುಂಬು ಕೊಡೋಣ ಉದಾಹರಣೆಂದು ಈ ಮೂಲ ಬೇಕಲ್ಲ ಕಾರ್ಯಕ್ರಮ ಅಂತೂ ನಂಗೆ ಗೊತ್ತಾಪುಂಡು ಅಂಚನೆ ಒಂಜಿ ಫೌಂಡೇಶನ್ ಇತ್ತು ನಾವು ಇಡೀ ದೇಶಡು ಅಂಚನೆ ಪರವೂರುಡ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಕಾರ್ಯಕ್ರಮಗಳು ನಡತೊಂದು ಬಂದರೆ ನಂಗೆ ಭಾರಿ ಖುಷಿ ಆಪುಂಡು. ಅವೇ ತಂದೆ ಪಟ್ಲ ಫೌಂಡೇಶನ್ದ ಉದ್ದೇಶ
ಈ ದುಂಬುಗೊಣಪಣೆ ಒಂಜಿ ಉದ್ದೇಶ ಆಂಡಲ ಇತ್ತ ಸ್ಟೇಜ್ ಬಿಡ್ದಾಗಲು ಕೆಲವು ಬೇತೆ ಬೇತೆ ನಮ್ಮನೆದ ಸೋಷಿಯಲ್ ವರ್ಕ್ ಸಮಾಜ ಸೇವೆನು ಮಾತಾ ಜಾತಿ ದಕ್ಲೆಲ ಕೊರೊಂದುಲ್ಲೆರನ್ನು ಬನ್ಪಣ ಒಂಜಿ ಹೆಮ್ಮೆ ಆ ಒಂದುಂಡು. ಎಜುಕೇಷನ್ ಉಪ್ಪಡು ಈತೆ ಕಂಬಳ ಉಪ್ಪಡು ಇಂದು ಬೇತೆ ಬೇತೆ ನಮ್ಮನೆದ ಪಾಲಿಸಿ ಉಪ್ಪಡು ಲೈಫ್ ಪಾಲಿಸಿ ಉಪ್ಪಡು ಇಂಚೇನೆ ಮಸ್ತ್ ಬೇತೆ ಬೇತೆ ಪಾಪದಕ್ಲೆಗೆ ಕೊರ್ಪಿನಂಚಿನ ಮಹಾಕಾರ್ಯನು ಈ ಪಟ್ಲ ಫೌಂಡೇಶನ್ ಮಲ್ತೊಂದುಂಡು. ಅಂಚನೆ ఆయన ಮಸ್ತ್ ದುಂಬು ಒಂದುಂಡು ಐಕ್ ಮಸ್ತ್ ಜನ ಕೂಡೊಂದುಲ್ಲೆರ್ ಈ ಸ್ಟೇಜಿನ ತೂನಗನೆ ಗೊತ್ತಾಪುಂಡು ಏತೇತು ಎಡ್ಡೆಂದು ನಕಲು ಏತೊಂಜಿ ಏತು ಮನಸ್ಸರಿ ಏತೊಂಜಿ ಇಡೀ ದೇಶದ ಬೇತೆ ಬೇತೆ ಘಟಕದ ಅಧ್ಯಕ್ಷಲು ಬರ್ತದೆ ಈ ಮೂಲು ಬತ್ತು ಸೇರಡಂಡ ఆయన ಆ ಊರುಡು ಎಂಚ ಏನು ದುಂಬುಗೊನ ಪೆರಂದು ಭಾರಿ ಐದು ತೂನಗನೆ ಗೊತ್ತಾಪುಂಡು. ಐಟ್ ಸೇರ್ನಂಚಿನ ಫೌಂಡೇಶನ್ ಗಟ್ಟಿ ಆಡಂಡ ಫೌಂಡೇಶನ್ಗೆ ಕಡ್ಪಂಡೆ 2 ಕೋಟಿ ಕೊರಿಯರು 3 ಕೋಟಿ ಕೊರಿಯರು 10 ಕೋಟಿ ಕೊರಿಯರು ಪ್ರಕಾಶನ್ ನಕ್ಲು ಸುದರ್ಶನ್ ನಕ್ಲು ಅಂಚನೆ ಬರೋಡ ಶಶಿಧರಣ್ಣ ಅಂಚನೆ ಮಸ್ತ್ ಜನ ಉಳ್ಳೇರು ಅಕಲ್ನೊಂಜಿ ಸಹಕಾರ ಆ ಫೌಂಡೇಶನ್ ಗಟ್ಟಿ ಆಡಂಡ ಅಂಚಿನಕ್ಲು ಬೋರ್ಡು ಅಂಚನೆ ಮಸ್ತ್ ಜನ ಸೇರೋಡು ಸೇರುವೆರಂದು ದಟ್ ನಲ್ಲ ತೂನಗ ಪ್ರತಿ ವರ್ಷ ತೂನಗಳದು ಸಂಭ್ರಮೆ ಏತು ಉಲಾಯಿ ಉಳ್ಳೇರು 4 ಪಾಲು ಜನ ಪಿದೆ ಉಳ್ಳೇರು ಒಂದು ಉದಯ್ ಬಿಲಾಯ್ದು ಬನ್ನಗನೆ ಒಂಜಿ ಸಂಭ್ರಮದ ಕನೆ ಉಂಡು. ಐಟಿತೆ ಎಲ್ಲಂಜಿ ಒಂಜಿ ಬೇತೊಂಜಿ ಅಕಲ್ನೊಂಜಿ ಸಮುದ್ರಯಾನ ಉಂಡ ಈ ಜನಕ್ಕಲೇನು ಒಟ್ಟು ಮಲ್ಪಡಂಡ ಅವೊಂಜಿ ಮಾರ್ಕೆಟಿಂಗ್ ಅಂದರೆ ಸತ್ಯ ನಿಜವಾದ ಎನ್ನುವ ಶಶಿಧರಣ್ಣನೇ ಪ್ಲ್ಯಾನ್ ಅದುಪಡು ಒಂದು ಮಾರ್ಕೆಟಿಂಗ್ ಎಂಗಲ ಬಿಸ್ನೆಸ್ ಒಂಜಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಉಂಡು. ಸೇಲ್ಸ್ ಇಡದಚ್ಚೆ ಮಾರ್ಕೆಟಿಂಗ್ ಆರೆನ್ನುವರು ಇದು ವರಿ 1.5 ಲಕ್ಷ ರೂಪಾಯಿ ಖರ್ಚು ಮಲ್ತದ್ದು ವರಿ ಸಮುದ್ರ ಯಾನೋಡು 4 ದಿನ ಸ್ಪೆಂಡ್ ಮಲ್ಪಡ ಆಡ ಖಂಡಿತ ಆಡ ಗಟ್ಟಿಡು ದುಡ್ಡು ಉಪ್ಪಡು ಐಟು ಏತೋ ಜನನು ನೆಕ್ಸ್ಟ್ ನನ್ನ ದುಂಬುದ ಕಾರ್ಯಕ್ರಮಗಳಲ್ಲಿ ಎಂಚ ಸೇರಿಸಾವಡೊಂದು ಅವು ಸದಸ್ಯ ಅವು ಶಶಿಧರಣ್ಣನೇ ಒಂಜಿ ಮಲ್ಲ ಚಾಣಕ್ಯ ಬುದ್ಧಿ ಆದೊಂದೇ ಎನ್ನೋಡು ಜನ ಐಟ್ ಏತೋ ಜನನಕ್ಲು ಸೇರ್ಸಾದು ಈ ಸಂಸ್ಥೆಯನ್ನು ದುಂಬುಕೊಂಡು ನೋಡೋಣ. ಇದು ಲಾಸ್ಟ್ ಇಯರ್ದಲ್ಲಿ ಏನಕ್ಕೆ ಅಂದರೆ ಸಂಸ್ಥೆಡು ಬೋಡಣಿ ಅದು ಏತೋ ಪಾಲು ಹೆಚ್ಚ ಆರು ಐದು ಕಲೆಕ್ಟ್ ಮಾಡ್ತದೆ ಫಿಕ್ಸ್ ಡೆಪಾಸಿಟ್ ಅನ್ನೋದು ಈತಿರಂದ ಲಾಸ್ಟ್ ಇಯರ್ ಪಂಡ ಹಿಂಗೆ ಯಾಪನ ದುಂಬರ ಪಂಡ ನೆನಪುಂಡು ಅಂಚನೆ ಈ ಸಂಸ್ಥೆ ದುಂಬು ಓಡಂಡ ದುಡ್ಡು ಬೋಡು ದುಡ್ಡು ಬೋಡಂಡ ಐಕ್ ಏತೋ ಜನ ದುಡ್ಡು ಇತ್ತನಗಳ ಕೊರಡಂಡ ಐನ ಕಲೆಕ್ಟ್ ಮಲ್ಪಡಂಡ ಐನ ಈಗ ಮಸ್ತ್ ಜನ ಸೇರಡಾಪುಂಡು ಐಕ ಅವತ್ತಂದೆ ಐನ ಕೊಣಪನಂಚಿನ ಜನಲ ಅಂಚನೆ ಬೋಡು ಅಂಚಿನ ಮನೋಭಾವನೆ ಬೋಡು ಅಂಚಿನ ಕ್ಲೀನ್ ಒಂಜಿ ಇಮೇಜ್ ಬೋಡು ಅಂಚಿನ ಆ ದುಡ್ಡನ್ನು ಎಂಚ ತಿಕ್ಕಂಡ ಐನ ಖರ್ಚು ಮಲ್ಪನಂಚಿನ ಒಂಜಿ ಮನೋಭಾವಲ ಬೋಡು ఆయన ಓಲು ಕರೆಕ್ಟಾದ ಖರ್ಚು ಮಲ್ಪಿನಂಚಿನ ಒಂಜಿ ಜನಲ ಬೋಡು ಐಕ ನಮ್ಮ ಸತೀಶನ್ ನಂಚಿನ ಜನನೇ ನಂಗೆ ಆಧಾರ ಆರ್ನಂಚಿನ ಜನಕುಲು ಇತ್ತನ ಈ ನಮ್ಮ ಕೊರ್ನಂಚಿನ ಈ ಧಾನ್ಯಲು ಕೊರ್ನಂಚಿನ ದುಡ್ಡು ಓಡಲೆ ಬಾಂದು ಒಂದು ಯಾನು ಎನ್ವೆ ಇಂಚು ಬೆಂಗಲ್ನ ಇಲ್ಲೊಂಜಿ ಫಂಕ್ಷನ್ ಆಂಡು ಐಟ್ ಪಟ್ಲ ಫೌಂಡೇಶನ್ದ ಪೂರಾ ಗ್ರೂಪ್ ಬರ್ತದೆ ಭಾರಿ ಶೋಕ್ದೊಂಜಿ ಯಕ್ಷಗಾನ ಮಲ್ತೇರು ಪೂರ ಊರ್ದಕ್ಲೆಲ್ಲ ಭಾರಿ ಖುಷಿ ಆಂಡು ಆ ತಂಡಗಳ ಅಂಚನೆ ಪಟ್ಲ ಸತೀಶಣ್ಣಗಳ ಗ್ರೂಪ್ಗಳ ಯಾನು ಭಾರಿ ಅಭಾರಿ ಆದುಲ್ಲೆ ಅಂಚನೆ ಸ್ಟೇಜ್ ಇಡ್ಲ ಅಮ್ಮನ ಪುದರ್ ಪಾಡ್ದುಂಡು ಅದಕ್ಕೆ ಪ್ರತಿಯೊಂಜಕ್ಲ ಎಂಗೆ ಈ ಭಾರಿ ಖುಷಿ ಆವೊಂದುಂಡು ಅವತ್ತಂದೆ ಧನ್ಯವಾದಲ್ಲ ಈ ಸ್ಟೇಜ್ ಒಂಜಿ ಪಾತಿರುನಂಚಿನ ಈ ಕಿನ್ನೆ ಮಟ್ಟೊಂಜಿ ಈ ಸಂಸ್ಥೆಗೆ ಹೆಲ್ಪ್ ಮಲ್ಪನಂಚಿನ ಅವಕಾಶ ಕೊರನಂಚಿನ ಪಟ್ಲ ಫೌಂಡೇಶನ್ಗೆ ಅನ್ನ ಆಭಾರಿ ಆದುಲ್ಲಾನು ಥ್ಯಾಂಕ್ ಯು ಧನ್ಯವಾದಗಳು ಜೈ ಹಿಂದ್. ಸೋಲ್ಮೇಲ್ ರಘುರಾಮಣ್ಣ ಬಂದುಲೆ ಅಮೇರಿಕದ ನ್ಯೂ ಜೆರ್ಸಿದ ಪುತ್ತಿಗೆ ಸ್ವಾಮೀಜಿಲಿನ ಆರಕಟ್ಟಾದಿನ ಕೃಷ್ಣ ದೇವಸ್ಥಾನದ ಕೈತಡು ಒಂಜಿ ಆ್ಯಪಲ್ದ ಮರ ಈತ ಫಲಕೊರೊಂದುಂಡು ಅವೇನು ದಾಯಪನೊಂದುಲ್ಲೆ ಅಂದಿಕೆಂಡ ಆ ದೈನಿ ಏಪ ನಡ್ತೀನಿ ಅಂದಿಕೆಂಡ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಅಮೇರಿಕಾ ಘಟಕ ಉದ್ಘಾಟನೆ ಆಯಿನ ದಿನ ಐತ ನೆನಪುಗೂ ಅಪಗ ಮುಖ್ಯಮಂತ್ರಿಲಾದಿತ್ತಿನ ಕುಮಾರಸ್ವಾಮಿ 6 ನಡ್ತಿನಂಚಿನ ಆ್ಯಪಲ್ದ ಮರ ದೈ ಅವಿತ ಮರ ಅದು ಫಲ ಕೊರೊಂದುಂಡು ಐತ ಫೋಟೋನಿ ಎಂಕೆಲೆಗೆ ಕಡಪರೊಂದು ಪುನಾರು ಡಾಕ್ಟರ್ ಯೋಗೀಂದ್ರ ಭಟ್ರು ಇನ್ನಿತ ಕಾರ್ಯಕ್ರಮದ ಭಿನ್ನೆ ಅಮೇರಿಕಾ ಘಟಕ ಮಾತ್ರತ್ತು ವಿದೇಶಡ್ ಇತ್ತೆ ಯುಕೆಡ್ ನನಲಾತ್ ಕಾರ್ಯಕ್ರಮಲೇನೆ ಪಟ್ಲ ಟ್ರಸ್ಟ್ದ ಮೂಲಕ ಮಲ್ಪುನ ಯೋಜನೆ ಪೂರ ಪಾಡೊಂದೇರು ಯೋಗೀಂದ್ರ ಭಟ್ರು ಹಿಡಿದು ರಡ್ಡ ಪಾತೆರ. ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾಭಕಾಕತಿಂ ಶಿಖಾಬಂಧತ್ತಜೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವಂತಹ
ಪರಮ ಪೂಜ್ಯ ಎಡನೀರು ಶ್ರೀಪಾದರಿಗೆ ಸಾಷ್ಟಾಂಗ ಪ್ರಣಾಮಗಳು. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಇದ್ದಾರೆ. ನಮ್ಮ ಮಾನ್ಯ ಕನ್ಯಾನ ಸದಾಶಿವ ಶೆಟ್ಟರು, ಹಾಗೆ ಬರೋಡ ಶಶಿಧರ ಶೆಟ್ಟರು, ಹಾಗೆ ಎಲ್ಲ ಮಹಾದಾನಿಗಳು, ಮಹಾ ಸಾಧಕರು ವೇದಿಕೆಯಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅಭಿನಂದಿಸುತ್ತಾ, ಗಣ್ಯರಿಗೂ ಸಭಿಕರಿಗೂ ವಂದಿಸುತ್ತಾ ಒಂದೆರಡು ಮಾತುಗಳು. ಈಗ ತಾನೇ ನವನೀತ ಶೆಟ್ಟರು ಹೇಳಿದರು, ಅಮೆರಿಕಾದ ನ್ಯೂಜೆರ್ಸಿಯಲ್ಲಿ ದೊಡ್ಡ ಒಂದು ಕಾರ್ಯಕ್ರಮವನ್ನೇ ನಡೆಸುವಂತಹ ಒಂದು ಯೋಗ ಬಂದು ಒದಗಿತ್ತು 6-7 ವರ್ಷಗಳ ಹಿಂದೆ. ಆಗ ಸ್ಮರಣಾರ್ಥವಾಗಿ ನೆಟ್ಟಂತಹ ಅಲ್ಲಿನ ನೆಲಕ್ಕೆ ಒಗ್ಗುವಂತಹ ಆ್ಯಪಲ್ ಗಿಡ ಈಗ ದೊಡ್ಡದಾಗಿ ಬೆಳೆದು 100 ಹಣ್ಣುಗಳನ್ನು ಕೊಟ್ಟು ನಮಗೆ ತುಂಬ ಒಂದು ಸಂಭ್ರಮದ ಸ್ಮರಣೆಯನ್ನು ಮಾಡಿಸ್ತಾ ಇದೆ. ಮೊನ್ನೆ ತಾನೇ ಅದರ ಒಂದು ಫೋಟೋ ತೆಗೆದು ಕಳಿಸಿದ್ದೆ ಒಂದು 4 ದಿವಸದ ಹಿಂದೆ. ಹಾಗೆಯೇ ಯಕ್ಷಗಾನದ ಈ ಮಹಿಮೆಯೇ ಹಾಗೆ. ಬನ್ನಂಜೆ ಗೋವಿಂದಾಚಾರ್ಯರು ಅದರ ಬಗ್ಗೆ ತುಂಬ ವಿಶ್ಲೇಷಣೆಯನ್ನು ಮಾಡಿದರು. ಭಾಗವತರ ಆಟ ಅಂತ ಹಿಂದೆ ಕರೆಸಿಕೊಳ್ತಾ ಇತ್ತಂತೆ. ವಿಶ್ವದಾದ್ಯಂತ ಆ ಒಂದು ಕಲೆಯ ಮೂಲಕ ಭಗವದ್ಭಕ್ತಿಯನ್ನು ತೋರಿಸಿದ್ದು ಮಾತ್ರ ಅಲ್ಲ, ದಾನ ಧರ್ಮ ಆ ಮನೋಭಾವದ ಮೂಲಕ ಎಂತಹ ಮಹನೀಯರನ್ನು ಕೂಡ ಒಟ್ಟು ಸೇರಿಸಿ 100 ಜನರಿಗೆ ಜೀವನಕ್ಕೆ ಅನೇಕ ರೀತಿಯಲ್ಲಿ ಅನುಕೂಲವಾಗುವಂತಹ ಕಾರ್ಯಗಳನ್ನು ಮಾಡುವಂಥದ್ದೇ ಆ ದೈವಿ ಶಕ್ತಿ ಯಕ್ಷಗಾನ ಕಲೆಗೆ ಇದೆ. ನಾವು ನೋಡುವ ಹಾಗೆ ಕಟೀಲು, ಧರ್ಮಸ್ಥಳ ಇತ್ಯಾದಿ ಅನೇಕ ಕ್ಷೇತ್ರಗಳಿಂದ ಹೊರಡುವಂತಹ ಆ ಉತ್ಸವ ಮೂರ್ತಿಯ ಉಪಾಸನೆಯೇ ಯಕ್ಷನೃತ್ಯದ ಆರಾಧನೆಯಲ್ಲಿ ನಡೆಯುವಂಥದ್ದು. ದಾನ ಬುದ್ಧಿಯೂ ಕೂಡ ಎಲ್ಲರಿಗೂ ಬರುವಂಥದ್ದಲ್ಲ. ಭಗವಂತ ಎಲ್ಲರಿಗೂ ಒಂದೇ ರೀತಿಯಾದಂತಹ ಜನ್ಮವನ್ನೇ ಕೊಟ್ಟದ್ದು. ಹುಟ್ಟುವಾಗ ನಾವು ಏನನ್ನು ತಗೊಂಡು ಬರಲಿಲ್ಲ, ಹೋಗುವಾಗ ತಗೊಂಡು ಹೋಗಲಿಕ್ಕೂ ಏನೂ ಇಲ್ಲ. ಮಧ್ಯದಲ್ಲಿ ನಾವು ಏನು ದಾನ ಧರ್ಮಾದಿಗಳನ್ನು ಮಾಡ್ತೇವೋ ಅದನ್ನು ಪುಣ್ಯದ ರೂಪದಲ್ಲಿ ಗಂಟು ಕಟ್ಟಿಕೊಂಡು ನಾವು ಹೋಗಲಿಕ್ಕೆ ಇರುವವರು. ಹಾಗಾಗಿ ಇಂತಹ ಒಂದು ನಮ್ಮ ಸತೀಶ್ ಶೆಟ್ಟರ ಅದ್ಭುತವಾದಂತಹ ಕಲ್ಪನೆಗೆ ಸಹಕಾರ ಸಹಯೋಗವನ್ನು ಕೊಟ್ಟಂತಹ ಎಲ್ಲ ಮಹಾದಾನಿಗಳಿಗೂ ಅಭಿನಂದಿಸುತ್ತಾ, ಅದರ ಜೊತೆಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಅವರಿಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಸುದೇಶಣ್ಣ, ಪುರುಷೋತ್ತಮ ಭಂಡಾರಿಗಳು, ನವನೀತಣ್ಣ ಎಲ್ಲರಿಗೂ ಕೂಡ ಅಭಿನಂದಿಸುತ್ತಾ, ಅವರ ಪರಿವಾರಕ್ಕೂ ಮನೆಯವರಿಗೂ ಅವರ ನಿಸ್ವಾರ್ಥ ಸೇವೆಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು, ಸಾಮರ್ಥ್ಯವನ್ನು, ಆಯುರಾರೋಗ್ಯಾದಿ ಎಲ್ಲ ಭಾಗ್ಯಗಳನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಂ. ಸೊಲ್ಮೇಲು ಸನ್ಮಾನ ಪೀಠ ನನ್ನರ ತಯಾರ ಒಂದುಂಡು. ಈ 2 ಪ್ರಶಸ್ತಿದ ಒಟ್ಟಿಗೆ ಒಂಜಿ ವಿಶೇಷ ಸನ್ಮಾನ. ಕೆಲವು ತಿಂಗಳುಡ್ದು ದುಂಬು ಹಿರಿಯಡ್ ಕಡೆ ಒಂಜಿ ಊರಿಗೂ ಊರೇ ಸೇರಿದು ಒಂಜಿ ಅದ್ಭುತವಾಯಿನ ಸನ್ಮಾನ ಅಭಿನಂದನಾ ಕಾರ್ಯಕ್ರಮ ನಡೆತಿದ್ದಂಡ್ರೆ ಆನಿದ ಕಾರ್ಯಕ್ರಮದ ಕೇಂದ್ರ ಬಿಂದು ಇನಿತ ಕಾರ್ಯಕ್ರಮಡ್ಲ ಒಂಜಿ ವಿಶೇಷ ಗೌರವವನ್ನು ಪಡೆಯರುಳ್ಳೇರು ಶ್ರೀ ರಾಜೇಶ್ ಪ್ರಸಾದ್ ಅರಿನ ಸನ್ಮಾನ ಪೀಠಗೆ ಎದುಕೊನೊಂದುಲ್ಲ. ಅರಿನ ಅಭಿನಂದನೆ ಮಲ್ಪರೆ ವಸಂತ್ ಶೆಟ್ಟಿ ಬೆಳ್ಳಾರೆ. ವಸಂತಣ್ಣ. ಶಶಿಯಣ್ಣ. ಮಾಂತೆರೆಗಳ ಸೊಲ್ಮೇಲು ಹಿರಿಯಡ್ಕ ರಾಜೇಶ್ ಪ್ರಸಾದ್ ಅವರ ಬಗ್ಗೆ ಹೇಳುವುದಿದ್ರೆ 2 ಮಾತು ಸಾಕು. ಸರಳ, ಸಜ್ಜನ, ಪ್ರಾಮಾಣಿಕ ಕೇಂದ್ರ ಸರ್ಕಾರದ ಅಧಿಕಾರಿ. ಸಮುದಾಯ, ಊರು, ಮಾತೃಭಾಷೆ, ರಾಜ್ಯ, ದೇಶ ಇದರ ಅಭಿಮಾನಿ ರಾಜೇಶ್ ಪ್ರಸಾದ್ ಅವರು. ನಾವು ಪರ ಊರಿನಲ್ಲಿರುವವರು. ಮುಖ್ಯವಾಗಿ ನಾನು ದೆಹಲಿಯಲ್ಲಿ ಇರುವವನು. ಸಮಯ ಪ್ರಜ್ಞೆ ಬೇಕು, ಆದರೆ ದೆಹಲಿಯವರಿಗೆ ಸಮಯದ ಎಷ್ಟು ಬೇಕಾದರೂ ಮಾತಾಡ್ಬೋದು. ದೆಹಲಿ ಅಂದರೆ ಎಲ್ಲರೂ ಕೇಳ್ತಾರೆ. ಯಾರು ಕೂತ್ಕೊಳ್ಬೇಕು, ಯಾರು ನಿಂತುಕೊಳ್ಬೇಕು, ಯಾವಾಗ ಹೇಳಬೇಕು ಎಲ್ಲವನ್ನು ದೆಹಲಿಯವರೇ ಹೇಳೋದರಿಂದ
ದೆಹಲಿಯವರಿಗೆ ಸ್ವಲ್ಪ ಸಮಯ ಜಾಸ್ತಿ ಸಿಗುತ್ತೆ ಅಂತ ನನ್ನ ಅನುಭವ. ಹಿರಿಯಡ್ಕ ರಾಜೇಶ್ ಪ್ರಸಾದ್ ಅವರು ಮೂಲತಃ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯಡ್ಕ ಬೊಮ್ಮರಬೆಟ್ಟು ಗ್ರಾಮದ ಕೊಂಡಾಡಿ ಶೇಡಿಮನೆ ಚಂದು ನಾಯ್ಕ ಮತ್ತು ರುಕ್ಮಿಣಿಬಾಯಿ ದಂಪತಿಯ ಕಿರಿಯ ಸುಪುತ್ರನಾಗಿ 1967 ಜೂನ್ 1 ಜನಿಸಿದವರು. ಬಾಲ್ಯದಲ್ಲಿ ಕಠಿಣ ಪರಿಶ್ರಮ ಮತ್ತು ಶಿಕ್ಷಣದ ಹಂಬಲದಿಂದ ಬಡತನವನ್ನು ಮೀರಿ ಬದುಕುವ ಛಲವನ್ನು ಹೊಂದಿದ್ದ ಇವರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಮ್ಮರಬೆಟ್ಟು, ಇಲ್ಲಿ ಪ್ರಾಥಮಿಕ ಶಿಕ್ಷಣ ಹಾಗೂ ಹಿರಿಯಡ್ಕ ಸರ್ಕಾರಿ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದವರು. ಹಿರಿಯಡ್ಕ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ PUCಯಲ್ಲಿ 1986 ಗರಿಷ್ಠ ಅಂಕಗಳನ್ನು ಪಡೆದು ಕಾಲೇಜಿಗೆ ಟಾಪರ್ ಆಗಿ ಹೊರಹೊಮ್ಮಿರುತ್ತಾರೆ. ಇವರು ಉಡುಪಿಯ MGM ಕಾಲೇಜಿನಲ್ಲಿ BCom ಪದವಿಯನ್ನು ಪಡೆದರು. ನಂತರ ವಿಜಯ ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ಭಾರತೀಯ ಆಡಳಿತ ಸೇವೆಯ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ತಮ್ಮ ಕುಟುಂಬ, ಸಮುದಾಯ ಹಾಗೂ ಊರಿನ ಹೆಮ್ಮೆಯ ನಮ್ಮ IAS ಅಧಿಕಾರಿಯಾಗ್ತಾರೆ. ಉತ್ತಮ ಬದುಕಿಗೆ ಶಿಕ್ಷಣವೇ ಮೂಲ ಆಧಾರವೆಂಬ ನಂಬಿಕೆಯನ್ನು ಹೊಂದಿದ್ದ ಇವರು ದೆಹಲಿ ವಿದ್ಯಾಲಯದಿಂದ LLB ಪದವಿಯನ್ನು ಪಡೆಯುತ್ತಾರೆ. ಪಾಂಡಿಚೇರಿ ವಿದ್ಯಾಲಯದಿಂದ ಹಣಕಾಸು ಮತ್ತು ಸಾರ್ವಜನಿಕ ಆಡಳಿತ ವಿಷಯದಲ್ಲಿ MBA ಪದವಿಯನ್ನು ಪಡೆಯುತ್ತಾರೆ. ತದನಂತರ ದೆಹಲಿಯ ಓಪನ್ ಯೂನಿವರ್ಸಿಟಿ, ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಫೈನಾನ್ಸ್, ಆರ್ಥಿಕ ವಿಷಯದ ಮೇಲೆ MBA ಪದವಿಯನ್ನು ಪಡೆಯುತ್ತಾರೆ. ಹೀಗೆ ಹಿರಿಯಡ್ಕದಿಂದ ಅತ್ಯಂತ ಕಡು ಬಡತನದಿಂದ ಮುಂದೆ ಸಾಗಿದ ಇವರು ವಿದ್ಯಾಭ್ಯಾಸಕ್ಕೆ ಅತ್ಯಂತ ಒತ್ತು ನೀಡಿ ಅಧಿಕಾರಿಯಾಗಿ ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಬೇಕು, ಯಾವ ರೀತಿ ತೊಡಗಿಕೊಳ್ಳಬೇಕು ಅಂತ ಮುಂದುವರಿತಾ ಇರ್ತಾರೆ. 1965 ಭಾರತೀಯ ಆಡಳಿತ ಸೇವೆಗೆ ಸೇರ್ಪಡೆಯಾದ ಇವರು ಲಕ್ಷದ್ವೀಪದ ಆಡಳಿತಾಧಿಕಾರಿಯಾಗಿ, ದೆಹಲಿ ಸರ್ಕಾರದ ಟ್ರೇಡ್ ಆ್ಯಂಡ್ ಟ್ಯಾಕ್ಸ್ ಆಯುಕ್ತರಾಗಿ, GST ಕಮಿಷನರಾಗಿ, ನಗರಾಭಿವೃದ್ಧಿ ಇಲಾಖೆಯ ಆಯುಕ್ತರಾಗಿ, ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ, ಜಮ್ಮು ಮತ್ತು ಕಾಶ್ಮೀರದ ವಿದ್ಯುತ್ ಅಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಇದೀಗ ಕೇಂದ್ರಾಡಳಿತ ಪ್ರದೇಶವಾದ ಚಂಡೀಗಢದ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದಿಷ್ಟು ನಾನು ಅವರು ಎಲ್ಲಿಂದ ಯಾವ ರೀತಿ ಈ ಹುದ್ದೆಗೆ ಹೋದರು ಅಂತ ಹೇಳೋದನ್ನು ನಿಮಗೆ ಓದಿ ಹೇಳಿದೆ. ಪಟ್ಲ ಫೌಂಡೇಶನ್ನು ಮತ್ತು ರಾಜೇಶ್ ಪ್ರಸಾದರಿಗೆ ಅತ್ಯಂತ ನಿಕಟ ಸಂಬಂಧ. ದೆಹಲಿ ಘಟಕದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ, ಯಕ್ಷಧ್ರುವದ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕಾದ್ರೆ ಸದಾ ನಮ್ಮೊಂದಿಗೆ ನೆರವಿಗೆ ನಿಂತವರು ರಾಜೇಶ್ ಪ್ರಸಾದ್ ಅವರು. ಜಮ್ಮು ಮತ್ತು ಕಾಶ್ಮೀರದ G20 ಆದಂಥ ಆಡಿಟೋರಿಯಮಲ್ಲಿ ಯಕ್ಷಗಾನ, ಪಟ್ಲ ಫೌಂಡೇಶನ್ನ ಯಕ್ಷಗಾನ ನಮ್ಮ ದೆಹಲಿ ಘಟಕದಿಂದ ಮಾಡಬೇಕಾದ್ರೆ ಅದರ ರೂವಾರಿ ರಾಜೇಶ್ ಪ್ರಸಾದ್ ಅವರು. ಇನ್ನೊಂದು ಹೆಮ್ಮೆಯ ವಿಚಾರ ಅಂದರೆ, ನನ್ನದೇ ಊರಿನ ನಿನಾದ ಸಾಂಸ್ಕೃತಿಕ ತಂಡದಿಂದ ತುಳು ಭಾಷೆಗೆ ಜಾನಪದಕ್ಕೆ ನೃತ್ಯ ಮಾಡಿದ್ದು ಶ್ರೀನಗರದಲ್ಲಿ, ಅದರ ರೂವಾರಿಯೂ ಇವರೇ. ಕನ್ನಡದಲ್ಲಿ ಜಾನಪದ ಗೀತೆಗಳಿಗೆ ನೃತ್ಯ ಮಾಡಬೇಕಾದರೂ ರಾಜೇಶ್ ಪ್ರಸಾದ್ ಅವರೇ ಕಾರಣ. ಇದನ್ನು ಯಾಕೆ ಹೇಳ್ತಾನೆ ಅಂದರೆ, ಶ್ರೀನಗರದಂಥ ಒಂದು ಪ್ರದೇಶದಲ್ಲಿ ಅಲ್ಲಿ ಕನ್ನಡಿಗರಿಲ್ಲ, ಬಾಕಿಯ ಜನಗಳೇ ಇರು. ಹಿಂದಿಯವರಿಗೆ ಹಿಂದಿ ಯಕ್ಷಗಾನದ ಮೂಲಕ ಸುಮಾರು 500 ಜನ ಅಲ್ಲಿ ಸೇರಿದರು. ಆ 500 ಜನರಲ್ಲಿ ಯಕ್ಷಗಾನದ ವೇಷವನ್ನು ನೋಡಿದ ನಂತರ ಎಲ್ಲರೂ ಸಿಲ್ಲೆ ಹಾಕಿದರು. ಆ ಸಿಲ್ಲೆ ಹಾಕಿದ 80% ಜನಗಳು ಕೂಡ ಮುಸ್ಲಿಮರೇ. ಅಂದರೆ
ಯಕ್ಷಗಾನಕ್ಕೆ ಧರ್ಮ ಜಾತಿ ಭೇದ ಯಾವುದೂ ಇಲ್ಲ, ಎಲ್ಲರೂ ಅದನ್ನು ಆನಂದಿಸ್ತಾರೆ ಅಂತ ಹೇಳೋದಕ್ಕೆ ಒಂದು ನಿದರ್ಶನ ಅಷ್ಟೇ. ಅಲ್ಲಿಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಲ್ಲಿಯ ರಾಜ್ಯಪಾಲರು ಬಂದರು. ಆ ಕಾರ್ಯಕ್ರಮವನ್ನು ನೋಡಿದ ನಂತರ ವೈಷ್ಣವ ದೇವಿಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಟ್ರು. ಅದಕ್ಕೆ ಕೂಡ ಮೂಲ ಕಾರಣ ನಮ್ಮ ರಾಜೇಶ್ ಪ್ರಸಾದ್ ಅವರು. ರಾಜೇಶ್ ಪ್ರಸಾದ್ ಅವರಿಗೆ ಪಟ್ಲ ಫೌಂಡೇಶನ್ ಪ್ರೀತಿಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಜೈ ಕರ್ನಾಟಕ. ಪುರುಷೋತ್ತಮ್ ಭಂಡಾರಿಯವರು, ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಭಂಡಾರಿಯವರು ಸನ್ಮಾನ ಕಾರ್ಯಕ್ರಮದಲ್ಲಿ ಜೊತೆ ಸೇರಬೇಕು. ದಂಪತಿ ಸನ್ಮಾನದ ವ್ಯವಸ್ಥೆ ಮಾಡಲಾಗಿತ್ತು. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ನೀಡಿದೆ. ಶ್ರೀ ರಾಜೇಶ್ ಪ್ರಸಾದ್ IAS ಮುಖ್ಯ ಕಾರ್ಯದರ್ಶಿ ಚಂಡೀಗಢ ಇವರಿಗೆ ಪಟ್ಲ ಸಂಭ್ರಮದಲ್ಲಿ ವಿಶೇಷ ಗೌರವ. ದಂಪತಿ ಸನ್ಮಾನ ನಡೆಯಬೇಕಿತ್ತು. ಅವರ ಶ್ರೀಮತಿಯವರಿಗೆ ನಮ್ಮ ಮಹಿಳಾ ಘಟಕದವರು ವಿಶೇಷ ಕೊಡುಗೆಯನ್ನು ರಾಜೇಶ್ ಪ್ರಸಾದ್ ಅವರ ಮೂಲಕ ನೀಡಿದ್ದಾರೆ. ರಾಜೇಶ್ ಪ್ರಸಾದ್ ಅವರಿಂದ 2 ಮಾತು. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರನ್ನು ಪಟ್ಲ ಭಾಗವತರು ಶಾಲು ಹೊದಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಕರಾವಳಿಯ ಹಿರಿಯ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದ ನಾಯಕ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ ಪ್ರೀತಿಯ ಸ್ವಾಗತ. ಅದೇ ರೀತಿ ನಮ್ಮ ಹಿರಿಯರಾದ ರವೀಂದ್ರನಾಥ್ ಆಳ್ವ ಅವರು ಉಪಸ್ಥಿತರಿದ್ದಾರೆ. ಸೂರ್ಯ ವುಡ್ಸ್ನ ಮಾಲಕರು. ಅವರ ಉಪಸ್ಥಿತಿಯನ್ನು ಪ್ರೀತಿಪೂರ್ವಕವಾಗಿ ನಾವು ಮಾನಿಸ್ತಾ ಇದ್ದೇವೆ. ಮಾತೆರೆಗ್ಲ ಸೊಲ್ಮೆಲು ಇನಿ ಮುಲ್ಪ ಉಪಸ್ಥಿತರಿತ್ನ ಎಡನೂರು ಮಠದ ಸ್ವಾಮೀಜಿ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಗೆ ನಮಸ್ಕಾರ ಮಲ್ತೊಂದು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿನ ಮಹಾದಾನಿ ಕನ್ಯಾನ ಡಾಕ್ಟರ್ ಸದಾಶಿವ ಶೆಟ್ರೆ, ವೇದಿಕೆಡ್ ಉಪಸ್ಥಿತರಿಪ್ಪುನಂಚಿನ ಮಹಾದಾನಿ ಎನ್ನ ಆತ್ಮೀಯ ಸ್ನೇಹಿತರಾದಿಪ್ಪುನ ಶ್ರೀ ಶಶಿಧರ್ ಶೆಟ್ರೆ, ಎನ್ನ ಪರಮ ಗುರುವಾದಿತ್ಯನಂಚಿನ ಯಕ್ಷಗಾನದ ಮೇರು ವ್ಯಕ್ತಿತ್ವ ಶ್ರೀ ML ಸಾಮಗ್ರೆ, ನಮ್ಮ ಯಕ್ಷಧ್ರುವ ಪಟ್ಲದ ಸಾರಥಿ ಯಾನಂಚಿನ ಪಟ್ಲ ಸತೀಶ್ ಶೆಟ್ರೆ,
ವೇದಿಕೆಡು ಉಪಸ್ಥಿತರಿಪ್ಪನಂಚಿನ ಮಾತ ಗಣ್ಯಾದಿ ವ್ಯಕ್ತಿಲೆ ಅಮೃತ ಮಹೋತ್ಸವಗೂ ಪಾದಾರ್ಪಣೆ ಮಲ್ಪೊಂದಿತ್ತಿನ ಮಹಾನ್ ವಿದ್ಯಾ ದಾನಿ ವೈದ್ಯರಾದಿತ್ತಿನಂಚಿನ ಎನ್ನ ಆತ್ಮೀಯ ಮಿತ್ರರಾದಿಪ್ಪನಂಚಿನ ಡಾಕ್ಟರ್ ಮೋಹನ್ ಆಲ್ವೆರೆ ಬಕಮೂಲು ಈ ಸಮಾರಂಭಡು ಉಪಸ್ಥಿತರಿಪ್ಪನಂಚಿನ ಮಾತ ಗಣ್ಯರೇ, ಮಹಿಳೆಯರೇ, ಮಹನೀಯರೇ, ಮುಖ್ಯವಾದ ಇನಿ ಮುಲ್ಪ ಉಪಸ್ಥಿತರಿಪ್ಪನಂಚಿನ 4,000 ಜಾಸ್ತಿ ವಿದ್ಯಾರ್ಥಿ ಯುವಕ ಮಿತ್ರರೇ, ನಿಖಲೆ ಮಾತೆರೆಗ್ಲ ಎನ್ನ ಉಡಲು ದಿಂಜಿದಿನ ಸೊಲ್ಮೆಲು ಈ ಒಂಜಿ ಸಮಾರಂಭಡು ಭಾಗವಹಿಸರೆಗ್ ಯಾನ ಪುಣ್ಯ ಪಡೆದ ಪಣದು ಎನ್ನೊಂದುಲ್ಲ ದಾಯ ಪಣ್ಣಗ ಈ ಒಂಜಿ ಸಮಾರಂಭ ಕಲಾ ಆರಾಧನೆ, ಕಲಾ ಪ್ರೇಮಿಗಳು, ಕಲಾ ಪೋಷಕರು, ಮಹಾದಾನಿಲು ಆಯ್ತ ಒಟ್ಟಿಗೆ ದೇವತಾ ಮನುಷ್ಯ ఆయనంచిన స్వామీజీలు, విద్యాదానిలు ಮಾತೆಲ್ಲ ಒಟ್ಟು ಕೂಡ್ದು ವರ್ಷಂ ಪ್ರತಿ 11ನೇ ವರ್ಷದ ಕಾರ್ಯಕ್ರಮ ನಡಪುನಂಚಿನ ಒಂಜಿ ಸುಸಂದರ್ಭ, ಒಂಜಿ ಕಲಾ ವಿದ್ಯಾ ದಾನ ಮಾತೈನ ಒಂಜಿ ಒಂಜಿ ಅಮೋಘವಾಯಿನಂಚಿನ ಸಂಗಮ. ಇಂಚಿನ ಸಂಗಮೋಡು ಭಾಗವಹಿಸಿದ ಆಯ್ತ ಒಟ್ಟಿಗೆ ಒಂಜಿ ಸನ್ಮಾನ ಪಡೆವುಡು ಪಣಂಡ ಒಂಜಿ ಪುಣ್ಯವಂತರಾಯನ ಆದಿಪ್ಪುಡ. ಕಳೆದ ಡಿಸೆಂಬರ್ ತಿಂಗಳ ಬಕ್ಕ ಎನ್ನ ಪಾಲುಗು ಸನ್ಮಾನದ ಸುನಾಮಿಯೇ ಬತ್ತಿತ್ತುಂಡು. ಆಂಡಲ ಕೆಲವು ಸನ್ಮಾನ ಅವು ನಮ್ಮ ಕಲ್ದಿನ ವಿದ್ಯಾಸಂಸ್ಥೆದ ಆದಿಪ್ಪು, ಅಥವಾ ಹುಟ್ಟೂರ ಸನ್ಮಾನ ಆದಿಪ್ಪು, ಅಥವಾ ಇಂಚಿತ್ತಿನ ಒಂಜಿ ಯಕ್ಷಧ್ರುವ ಪಟ್ಲ ಒಂಜಿ ಮಹಾನ್ ಸಂಸ್ಥೆ, ಒಂಜಿ ಮಹಾನ್ ಸೇವಾ ಸಂಸ್ಥೆದ ಸನ್ಮಾನ. ಈ ಸನ್ಮಾನ ನಮ್ಮ ಒಂಜಿ ಹೃದಯ ಸ್ಪರ್ಶಿಯಾದ ಒಂಜಿ ಆತ್ಮತೃಪ್ತಿ ಕೊರ್ಪಿನಂಚಿನ ಸನ್ಮಾನ ಪಂಡ್ರಿಗೆ ಏಕ ಭಾರಿ ಖುಷಿ ಅವನು. ಯಕ್ಷಧ್ರುವ ಪಟ್ಲ ಸಂಸ್ಥೆ ಕಳೆದಿನ ಒಂಜಿ 11 ವರ್ಷಡು ಮಲ್ತೊಂದಿತ್ತಿನ ಒಂಜಿ ಸೇವೆ, ಕಲಾರಾಧನೆ, ಕಲಾವಿದರ್ನ ಸೇವೆ, ಯಕ್ಷಗಾನದ ಬಗ್ಗೆ ಕೊರ್ಪಿನಂಚಿನ ಜೋಕ್ಲಿಗೆ ಕೊರ್ಪಿನ ಟ್ರೈನಿಂಗ್, ಇನಿ ಮೂಲು 4,000 ಜಾಸ್ತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊರ್ಪಿನಂಚಿನ ಪುರಸ್ಕಾರ, ವಿದ್ಯಾರ್ಥಿ ವೇತನ, ವಿದ್ಯಾದಾನ, ಅಂಚನೆ ಒಂಜಿ ಕಲೆ ವಿದ್ಯೆ ಕಲಾವಿದರನ್ನ ಒಂಜಿ ಸರ್ವತೋಮುಖ ಅಭಿವೃದ್ಧಿಗಾಗ ಮಲ್ತೊಂದಿತ್ತಿನ ಸೇವೆನ ತುಂಡ ಭಾರಿ ಒಂಜಿ ಖುಷಿ ಆಪಿನಂಚಿನ ಸಂಗತಿ. ಯಾನ ಆಶೆ ಪಡಂದುಲ್ಲೆ ಈ ಒಂಜಿ ಸಂಸ್ಥೆ ನನ್ನೆಲ್ಲ ದುಂಬು ಪೋದು ಒಂಜಿ ಹೆಮ್ಮರವಾದ ಉಳಿದು ಈ ಒಂಜಿ ಯಕ್ಷಗಾನದ ವಿದ್ಯಾ ದಾನದ ಸರ್ವತೋಮುಖ ಒಂಜಿ ಅಭಿವೃದ್ಧಿದ ಕಾರ್ಯಡು ನನಲ ಮಿತ್ತಿಗೆ ಪೋವಡು ನನಲ ಒಂಜಿ ಮೇರು ಸಂಸ್ಥೆಯಾದ ಮೂಡ್ದು ಬರಡು ಪಡೆದು ಆಶೆ ಪಡಂದುಲ್ಲ. ಆತೆ ಅತ್ತಂದೆ ಇರಿ ನಮ್ಮ ವೇದಿಕೆಡು ನಮ್ಮ ಈ ಸಮಾರಂಭಡು ರಡ್ಡು ಜನ ಮೇರು ವ್ಯಕ್ತಿತ್ವದ ವ್ಯಕ್ತಿಗಳು ಮೂರು ಉಪಸ್ಥಿತರುಳ್ಳಿರು.
ಮೊಗಲಿನ ವ್ಯಕ್ತಿ ಪಂಡ್ರ ಮಸ್ತ್ ಕಡಿಮೆ ವ್ಯಕ್ತಿ ಅತ್ ಒಂಜಿ ಸಂಸ್ಥೆ ಮಹಾ ಸಂಸ್ಥೆ ಯಾದಿಪ್ಪಿನಂಚಿನ ವ್ಯಕ್ತಿತ್ವ ಪ್ರಥಮವಾದ ಡಾಕ್ಟರ್ ಮೋಹನ್ ಅಲ್ವೇರ್ ಶಿಕ್ಷಣ ತಜ್ಞರು ವೈದ್ಯರು ಕಲಾ ಆರಾಧಕರು ಸಮಾಜ ಸೇವಿ ಆರು ನಮ್ಮ ಇಡೀ ಈ ದಕ್ಷಿಣ ಕನ್ನಡ ಉಡುಪಿ ಪ್ರಮುಖವಾದ ಆಯ್ತ ಒಟ್ಟಿಗೆ ಕರ್ನಾಟಕ ಮತ್ತು ಇಡೀ ದೇಶಗೆ ಕೊರ್ಪಿನಂಚಿನ ಸೇವೆ ಮಲ್ತಿನಂಚಿನ ಸೇವೆಯನ್ನು ತುಂಡ ಇನಿ ಯಾರು 75 ಅಮೃತ ಮಹೋತ್ಸವಗೂ ಪಾದಾರ್ಪಣೆ ಮಲ್ಪೋದಿಂಚಿನ ಒಂಜಿ ಶುಭಗಳಿಗೆ ಆರ್ನ ವ್ಯಕ್ತಿತ್ವ ಬಹುಮುಖ ಪ್ರತಿಭೆ ಮೇರು ವ್ಯಕ್ತಿತ್ವ ತುಂಡ ಎನ್ನ ಉಡಲ್ದ ಆಸೆ ಉಡಲ್ ದಿಂಜಿದಿನ ಆಸೆ ಪಂಡ ಅರೆಗೆ ಯಾಪಣೋ ಪದ್ಮ ವಿಭೂಷಣ ಪ್ರಶಸ್ತಿ ತಿಕ್ಕೊಡಿತ್ತುಂಡು ಆಂಡಲ ಯಾನ ಕಾಮಣೆ ಮಲ್ತೊಂದುಲ್ಲೆ ಅರೆಗೆ ಬೇಗನೆ ಪದ್ಮ ಪ್ರಶಸ್ತಿ ತಿಕ್ಕಡು ಆತೆ ಅತ್ತಂದೆ ಕಳೆದ 11 ವರ್ಷ ದೆಂಚಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸಂಸ್ಥೆನ ಪಾಡ್ದು ಆಯ್ತ ಕಲಾರಾಧನೆ ಮಲ್ತೊಂದಿತ್ತಿನ ನಮ್ಮ ಪಟ್ಲ ಸತೀಶ್ ಶೆಟ್ರು ಯಕ್ಷಗಾನದ ಸೇವೆ ಆರು ಎತೋ ದುಂಬು ಶುರು ಮಲ್ದಿರು ಒಂಜಿ ಪದ್ಮ ಪ್ರಶಸ್ತಿನ ತಿಕ್ಕದು ಪದ್ಮ ವಿಭೂಷಣ ತಿಕ್ಕೊಡಾಂಡ ಹಂತ ಹಂತುಡು ವರ್ಷಾನುಗಟ್ಲೆ ಅವೇನು ನನಲ ಮಿತ್ ಮೇರು ಮಟ್ಟಕ್ಕೆ ಕೊನೊಂಡ ಮಾತ್ರ ಹೋರೆ ಸಾಧ್ಯ ಇತ್ತೆ ಈ ಒಂಜಿ ಸಮಯಡು ಈ ಪದ್ಮ ಪ್ರಶಸ್ತಿದ ಪ್ರತಿ ಜಿಲ್ಲೆಡ್ಲ ಜಿಲ್ಲಾಧಿಕಾರಿ ಲೆವೆಲ್ಡ್ ಕೇಂದ್ರ ಸರ್ಕಾರಗೂ ಶಿಫಾರಸ್ಸು ಮಲ್ಪನಂಚನ ಒಂಜಿ ಪ್ರಕ್ರಿಯೆ ನಡತುಂಡು ಯಾನ ಮುಲ್ಪ ಇಪ್ಪುನ ಪ್ರತಿ ಸಂಘ ಸಂಸ್ಥೆಗಳ ಪ್ರತಿ ಮೇಧಾವಿ ವ್ಯಕ್ತಿಲಿಡ ಪ್ರತಿ ರಾಜಕಾರಣಿಲಿಡ ಮಾತೆರಡಲ ಯಾನ ವಿನಂತಿ ಮಲ್ಪುವೆ ನಮ್ಮ ಮೇರು ವ್ಯಕ್ತಿತ್ವದ ಡಾಕ್ಟರ್ ಮೋಹನ್ ಅಲ್ವೇರ್ ಬಕ ಶ್ರೀ ಪಟ್ಲ ಸತೀಶ್ ಶೆಟ್ರಿಗ ಪದ್ಮ ಪ್ರಶಸ್ತಿಗೆ ಸರಕಾರದ ಒತ್ತಿಡ್ದ ಶಿಫಾರಸು ಮಲ್ಪರೆಗೆ ಮಾತಿರ್ಲ ನಮ್ಮ ದುಂಬು ಬರಡು ಬಾತದ ಜಿಲ್ಲಾಡಳಿತಗೂ ರಾಜಕಾರಣಿಲಿಗೂ ಆಯ್ತ ಒಟ್ಟಿಗೆ ರಾಜ್ಯ ಸರ್ಕಾರಗೂ ಆಯ್ತ ಮೆತ್ತಗೆ ನಮ್ಮ ಶಿಫಾರಸು ಮಲ್ಪಡು ಪನ್ನದು ಅನ್ನ ಕೇಳದು ಆಯ್ತ ಒಟ್ಟಿಗೆ ಇಂಚಿತ್ತಿನ ಒಂಜಿ ಕಾರ್ಯಕ್ರಮನು ದೀದು ಈ ಒಂಜಿ ಕಾರ್ಯಕ್ರಮಡು ಕಲಾರಾಧಕರಿಗ್ಲ ಏರೇರು ಕಲಾ ತನ್ನ ಜೀವನಪ್ಪನು ಕಲಾರಾಧನೆಗೆ ಸಮರ್ಪಣೆ ಮಲ್ದಿರ ಆಗಲೇ ಮಾತೆರೆಗ್ಲ ಸನ್ಮಾನ ಮಲ್ತದು ಆಯ್ತ ಒಟ್ಟಿಗೂ ಯಾನ ಕಲಾರಾಧನೆಗೆ ದಾಲಸ್ ಒಂಜಿ ಕೊಡುಗೆ ಕೊರಂದೆನೆ ಎಂಕ್ಲ ಒಂಜಿ ಸನ್ಮಾನ ಮಲ್ತದು ಇಂಚಿನ ಒಂಜಿ ಪ್ರೀತಿ ವಿಶ್ವಾಸ ಕೊರನೇಕ್ ಯಾನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಅಧ್ಯಕ್ಷರು ಮಾತ ಪದಾಧಿಕಾರಿಗಳಿಗೂ ಆಯ್ತ ಒಟ್ಟಿಗೆ ಮಾತ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಮುಲ್ಪ ನೆರೆದಿತ್ತಿನ ಮಾತ ನಿಗಲಿಕ್ಲ ಯಾನ ಮತ್ತೊಮ್ಮೆ ಒಂಜಿ ಸಲ್ಮೆ ಸಂದದು ಈ ಸಂಸ್ಥೆ ನನ್ನಲ ದುಂಬು ಪೌಡು ನನ್ನ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು ಮಾತೆರೆಗ್ಲ ಈ ಸಂಘ ಸಂಸ್ಥೆಗೆ ಆಯ್ತ ಒಟ್ಟಿಗೆ ನಮ್ಮ ಮಾತೆರೆಗ್ಲ ಆಶೀರ್ವಾದ ಕರುಡು ಪಣದು ನಟ್ಟೊಂದು ಯಾನ ಈ ರಡ್ಡು ಪಾತ್ರೆಯನ್ನು ಮುಗಿಪ ಧನ್ಯವಾದ. ಬಂಧುಗಳೇ, 1:00ಗೆ ನಾವು ಸಭಾ ಕಾರ್ಯಕ್ರಮವನ್ನು ಮುಗಿಸುವುದೆಂಬುದಾಗಿ ನಾವು ಹೇಳಿದ್ವಿ. ಆದ ಕಾರಣ ನಮ್ಮ ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನು ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದೀವಿ. ಮುಖ್ಯ
ಕಾರ್ಯದರ್ಶಿಗಳು ಚಂಡೀಗಢದ ಮಾತಾಡಿದರು. ಅವರು ಇಲ್ಲಿ ಬರುವುದೇ ಬಹಳ ವಿಶೇಷ. ಜಮ್ಮು ಕಾಶ್ಮೀರದಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಂಥ ಸಂದರ್ಭದಲ್ಲಿ, ನಮ್ಮನ್ನು ಕರೆಸಿಕೊಂಡಂಥ ಸಂದರ್ಭದಲ್ಲಿ ಇಡೀ ಜಮ್ಮು ಕಾಶ್ಮೀರವನ್ನು ನಮಗೆ ಸಾಧಾರಣ ಒಂದು 10-15 ಮಿಲಿಟ್ರಿ, ಅವರ ಪ್ರೋಟೋಕಾಲ್ ಆಗಿದೆ, ಒಂದು 10-15 ಮಿಲಿಟ್ರಿ ವೆಹಿಕಲ್ ಅವರ ಹಿಂದೆ ಮುಂದೆ ತಿರುಗಾಡಲೇಬೇಕಾಗತ್ತೆ. ಈಗಲೂ ಈ ಕಾರ್ಯಕ್ರಮಕ್ಕೋಸ್ಕರವೇ ಚಂಡೀಗಢದಿಂದ ಅವರು ಈ ಕಾರ್ಯಕ್ರಮಕ್ಕೋಸ್ಕರನೇ ಬಂದದ್ದವರು. ಕಾರ್ಯದ ಒತ್ತಡ ಅಷ್ಟು ದೊಡ್ಡ ಎತ್ತರದ ಸ್ಥಾನದಲ್ಲಿದ್ದರೂ ಕೂಡ. ಮತ್ತೊಂದು ಶುಭ ಸುದ್ದಿ ನಿಮಗೆ ಹೇಳಬೇಕಿದ್ರೆ, ಅವರ ಪರ್ಮಿಷನ್ ಕೇಳಲಿಲ್ಲ, ಆದರೂ ಹೇಳ್ಬೋದು ಅಂತೇಳಿ ಕಾಣ್ತದೆ ನನಗೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವರಿಗೆ ಸೆಕ್ರೆಟರಿ ಹುದ್ದೆಗೆ ನೇಮಕ ಆಗಿತ್ತು. ಸೆಂಟ್ರಲ್ ಗೌರ್ಮೆಂಟ್, ನರೇಂದ್ರ ಮೋದಿ ಸರ್ಕಾರದಲ್ಲಿ ಅವರ ಸೆಕ್ರೆಟರಿ ಹುದ್ದೆಗೆ ಅವರಿಗೆ ಘೋಷಣೆ ಆಗಿತ್ತು. ಅದನ್ನು ಅಲ್ಲಿ ಹೋಗ್ತಾರಾ ಅಥವಾ ಚಂಡೀಗಢದಲ್ಲಿ ನಿಲ್ತಾರಾ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದರೂ ಕೂಡ ಆ ಘೋಷಣೆ ಆದದ್ದನ್ನು ನಾನು ಹೇಳಬೇಕಾದ ಪರಿಸ್ಥಿತಿ ಬಂತು. ಎಲ್ಲ ಅತಿಥಿ ಅಭ್ಯಾಗತರೆಲ್ಲ ತುಂಬ ಜನ ಇದ್ದಾರೆ. ಅವರನ್ನು ಮತ್ತೆ ನಾವು ಸೇವಾ ಯೋಜನೆಯಲ್ಲಿ ಅವರನ್ನು ಬೆಳೆಸಿಕೊಳ್ತೇವೆ. ನಾವು ಅಂದರೆ ಚೆಕ್ ಕೊಡಲಿಕ್ಕೆ, ಸ್ಕಾಲರ್ಶಿಪ್ ಕೊಡಲಿಕ್ಕೆಲ್ಲ ಇದೆ, ಅದರಲ್ಲಿ ತಮ್ಮನ್ನು ಬೆಳೆಸಿಕೊಳ್ತೇವೆ ಒಂದು ಈ ಕಾರ್ಯಕ್ರಮವನ್ನು ಮಾಡಿದ ಕೂಡಲೇ ತಕ್ಷಣವೇ. ಹಾಗಾಗಿ ಈಗ ಡೈರೆಕ್ಟಾಗಿ ಯಾರು ಬೇಸರ ಇಲ್ಲ ಎಂಬುದಾಗಿ ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ಸ್ವಾಮಿಗಳು ಮಾತಾಡ್ತಾರೆ, ಅಧ್ಯಕ್ಷರು ಮಾತಾಡ್ತಾರೆ. ನಮ್ಮ ಮಹಾದಾನಿಗಳು ಕೂಳೂರು ಕನ್ಯಾನ ಡಾಕ್ಟರ್ ಸದಾಶಿವ ಶೆಟ್ಟಿಯವರು ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ದೊಡ್ಡ ಬೆನ್ನೆಲುಬು, ನಮಗೆಲ್ಲರಿಗೂ ಆಧಾರ ಸ್ತಂಭ, ನಮ್ಮ ಒಂದು ಫ್ಯಾಮಿಲಿಯವರಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ, ತುಂಬ ಸಂತೋಷ. ಹಾಗಾಗಿ ಅವರು ಇಂದಿನ ಈ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರ ಮಾತಿನಿಂದ ಫೌಂಡೇಶನ್ಗೆ ಒಂದು ಶುಭ ಹಾರೈಕೆಗಳನ್ನು ನಾನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರು ಅವರ ಮಾತಿಗಾಗಿ ವೇದಿಕೆ. ಮಾತೆರಿಗಳ ಎನ್ನ ನಮಸ್ಕಾರ. ನಾನು ಸ್ವಾಮಿಲೆ ಇರೇನು ಓವರ್ಟೇಕ್ ಮಲ್ತದೆ ಏನು ಬತ್ತುಂತೇಮ ನಾನು ಪಂಡೆ ಸ್ವಾಮಿಲೆಗೆ ತುಂಬ ಕೊರಲೆ ಭಾಷಣ 5 ಕ್ಯಾನ್ ಮಲ್ಪೆ ಅಂದು ಒಂಚೂರು ದಯದಾಕ್ಷಿಣ್ಯ ನಮಿತ ತೋಜ ಇರಕ್ಲು ಇರನೇ ದುಂಬೆ ಹಿಂಗೆ ಪಂಡೇರು ಯಾನ ಎನಿವೆ ಜಾಸ್ತಿ ಪಾತ್ರೆ ಪೋಪುಜಿ ಪನ್ಪನ ವಿಷಯ ಪೂರ ಈತ ಬರ್ತು ಎರೇರು ಪಾತೆರ ಪೂರ ಡಿಟೇಲ್ ಆದ ವಿವರವಾದ ಮಾತೆಲ್ಲ ಪಂಡೇರು ಯಾನ್ ಈತೆ ಪನಲ್ಲಿ ಎನ್ನಲ ಅಂಚೆನೆ ಅಂದು ಆತ ಪಂಡದು ಆಂಡ ಅಧ್ಯಕ್ಷ ಸ್ಥಾನ ಹೊಡೆತನ ಮತ್ತಿದ್ದು ಎನ್ನ ಆರಾಧ್ಯ ದೇವಿ ಆ ದುರ್ಗಾ ಭವಾನಿ ಭಗವತಿ ಆ ಭದ್ರಕಾಳಿನ ಸ್ಮರಣೆ ಹೊಂದೊಂದು ಅದೇ ಶಿವಶಕ್ತಿ ಇಲ್ಲ, ಗಣಪತಿ ಇಲ್ಲ, ಯಾನ್ ನಮ್ಮನ್ನ ದೈವ ದೇವರೆಲ್ಲ ಪೂರ ಕೈ ಮುಗಿಯೊಂದು ಯತಿವರಿಯರು ಸ್ವಾಮೀಜಿ ಉಳ್ಳರು ಈರೆಗ್ಲ ವಂದನೆ ಮಲ್ದೊಂದು ವೇದಿಕೆ ಎಡತನ ಗಣ್ಯಾತಿ ಗಣ್ಯರೇ ಮಾತನೆಲ್ಲ ಪುದರ್ ಪಂಡ್ರೆ ಅನ್ ಪೋಪುಜಿ ಸತೀಶ್ ಪಟ್ಲನ ಪುದರ್ ಪನೊಡೆ ಅಪ್ಪನೆಂಕ್ ದಾಯ ಪಂಡ ಇನ್ನಿತ್ತ ರೂವಾರಿ ಯಾರು ಎನ್ನ ಆತ್ಮೀಯ ಬಂಧು, ನನ್ನ ಆತ್ಮೀಯ ಮಿತ್ರೆ ಸತೀಶ್ ಪಟ್ಲ ಅವರೇ ಮತ್ತು ಕಪೂರ ನನ್ನ ಇಡೀ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಮಾತ ಪದಾಧಿಕಾರಿಗಳೇ ಪ್ರತ್ಯೇಕ ಪುದರ್ ಬೊಡ್ಚಿ ಮುಖ್ಯವಾದ ಶಶಿಯಣ್ಣ ಎನ್ನ ಆತ್ಮೀಯರಾಯನ ಶಶಿಧರ್ ಶೆಟ್ಟಿ ಬರೋಡ ಶಶಿಯಣ್ಣ ಬೊಕ್ಕ ರಾಜೇಂದ್ರ ಪ್ರಸಾದ್ ಅವರೇ ಈತ ದೂರದ್ದೀನಿ ಬೈದರೀರು ತುಳುಟು ಪಾತಿರಿಯರು ಭಾರಿ ಸಂತೋಷ ಅಂಚನೆ ಜಿ ಶಂಕರ್ ಉಳ್ಳೇರು, ಯೋಗೇಂದ್ರ ಭಟ್ರು ಉಳ್ಳೇರು, ವೇಣುಗೋಪಾಲನ್ ಉಳ್ಳೇರು, ಲಕ್ಷ್ಮೀನಾರಾಯಣ್ ಶೆಟ್ರು ಉಳ್ಳೇರು, ರಘುರಾಮ್ ಶೆಟ್ರೆ ಸಾಮುಗೆರೆ ಮಾತ ತಿರವಡುಕಲ್ನ ಪೂರ ಎಂಕಲ್ನ ಯಕ್ಷಧ್ರುವದ ಪದಾಧಿಕಾರಿಗಳೇ ನಿಖಲೆ ಪೂರ ಒಂದಿಸ ಒಂದು 4 ಪಾತ್ರೆ ಅನ್ಬಂತು ನೆಂಚಿನ ಮಾಡೊಂದು ಎಂಕಿಲ ಗೊತ್ತುಚ್ಚಿ. ಬೇಸಿಕಲಿ ಯಾನ ಕಡೆ ಬಂಡೆ ಯಕ್ಷಗಾನದ ಬಗ್ಗೆ, ಯಕ್ಷಧ್ರುವದ ಬಗ್ಗೆ ಹೇರಳಾತ್ ಪಾತ್ರೆ ಆಂಡ್ ಯಾನ ಏನು ರಿಪೀಟ್ ಮಲ್ಪನ ಅಗತ್ಯಜಿ. ಸೊ ಮಾತೆರೆಗಳನ್ನ ಧನ್ಯವಾದ. ದಯಬಂಡದಿಕ್ಕಲು ವಿವರವಾದ ಯಕ್ಷಧ್ರುವದ ಬಗ್ಗೆ ಬಂಡಾರ. ಯಕ್ಷಧ್ರುವಡು ಯಾನೈತೆ ಒಂಜಿ ಕೆಲವು ವರ್ಷದಿಂಚಿ ಯಾನು ಸೇರಿದುಲ್ಲೆ. ಯಾನು ಸೇರಿದಿತ್ತನ ಹಲವಾರು ಸಂಘ ಸಂಸ್ಥೆ ಸಂಘಟನೆ ಐಟ್ ಅತೀ ಪ್ರೀತಿದ ಎನ್ನ ಒಂಜಿ ಸಂಘಟನೆ ಮಂಡವು ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಅಪ್ಪಣ ನಿಕ್ಲಿಕ್ಕೆ ಏನು ಅರಿಂದಾಯಿ
ವಿಶೇಷವಾಗಿ ನಂದೊಂಜಿ ಪ್ರೀತಿ ಎಫೆಕ್ಷನ್ ಲವ್ ಯಕ್ಷಧ್ರುವದ ಮಿತ್ತದಾಯಿ ಕಾರಣ ಇಂಚಿನ ಬಂಡ ಒಂಜಿ ಯಕ್ಷಗಾನದ ಮಿತ್ತು ನಮ್ಮ ತುಳುನಾಡದ ಒಂಜಿ ಮಹತ್ತರವಾಯಿನ ಒಂಜಿ ಸಂಸ್ಕೃತಿದ ಅಂಗವಾಯಿನ ಒಂಜಿ ಕಲೆತ ಅಂಗವಾಯಿನ ಸರ್ವಗುಣ ಸಂಪನ್ನ ಸರ್ವ ಒಂದು ಇತ್ತನ ಒಂಜಿ ಸಂಪೂರ್ಣ ಕಲೆ ಬಂಡವು ಯಕ್ಷಗಾನ ದುಂಬು ನಮ್ಮ ಕೇವಲ ನಮ್ಮ ಈ ನಮ್ಮ ಈ ಕರಾವಳಿ ಪ್ರದೇಶ ತುಳುನಾಡಿನಿತ್ತನಂಚಿನ ಈ ಯಕ್ಷಗಾನ ಇನ್ನು ಇಡೀ ದೇಶ ವಿದೇಶಗೂ ಪಸರಿಸಾರೆ ಹೋರೆ ಕಾರಣ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಂತ ಬನ್ನಿರೇನು ಸಂತೋಷ ಪಡೆಪೆ ಐಟು ಒಂಜಿ ಭಾಗವಾದಿ ಯಾನು ಉಳ್ಳೆ ಅಂದು ಬನ್ನಿರೇನು ಭಾರಿ ಸಂತೋಷ ಪಡೆಪೆ ಯಾಂಬಂಡೆ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಉಲ್ಲ ಮಾತದಿ ಕಡ್ಲ ನಮ್ಮ ಕಾತೊಂಜಿ ಸ್ಯಾಟಿಸ್ಫ್ಯಾಕ್ಷನ್ ತಿಕ್ಕೊಂಡ ಬಂಡ ಪ್ರಶ್ನಾರ್ಥಕ ಚಿಹ್ನೆ ಮೂಲೆ ಎಂಕ ಸಂಪೂರ್ಣ ಸ್ಯಾಟಿಸ್ಫ್ಯಾಕ್ಷನ್ ಉಂಡು ಅಂತಂದರೆ ಸಂತೋಷ ಪಡ್ತೆ ಎಂಕ್ಲೊಂಜಿ ಸಂಘ ಸಂಸ್ಥೆಯನ್ನು ನಡಪವನಾಯಿ ಎಂಕ್ಲೊಂಜಿ ಬಿಸ್ನೆಸ್ ವಿ ಹ್ಯಾವ್ ಎ ಕಂಪನಿ ಒಂಜಿ ಕಂಪನಿ ಒಂಜಿ ಕಾರ್ಪೊರೇಟ್ ಲೆವೆಲ್ನ ಎಂಚ ನಡಪೋಡ ಆ ಸ್ಟೈಲ್ಡ್ ಈ ಸಂಸ್ಥೆ ನಡತೊಂದುಂಡು ಇಂದು ಒಂಜಿ ಸಾಂಕೇತಿಕವಾದ ವರ್ಷೋಡರ ಒಂಜಿ ನಡಪನ ಒಂಜಿ ಪರ್ವೊಂದು ಅತ್ತು ಸಾಂಕೇತಿಕ ಪ್ರೋಗ್ರಾಮ್ ಅತ್ತು ಸಂಪೂರ್ಣವಾದ ಆ ಉದ್ದೇಶಕ್ಕೆ ಈ ಯಕ್ಷಧ್ರುವ ಸ್ಥಾಪನೆ ಆತನ ಯಕ್ಷಗಾನನು ಉಳಿಸಿ ಬೆಳೆಸುವಂಥ ಕೆಲಸಕ್ಕೆ ಸ್ಥಾಪನೆಯಾದಂಥ ಸಂಸ್ಥೆ ಉಳಿಸಿ ಬೆಳೆಸಾರೆ ಹೆಂಚಿನ ಅವಡು ಆ ಒಂಜಿ ಉದ್ದೇಶ ಎನಿ ಬಿಸ್ನೆಸ್ ವ್ಯಾಪಾರದ ಅತ್ತನ ಬಿಸ್ನೆಸ್ದ ಕಂಪೆನಿದ ಪ್ರಾರಂಭ ಹೊಲ್ತು ಪಂಡ ಒಂಜಿ ಐಡಿಯಾ ಬೇಸಿಕಲಿ ಇಟ್ ಸ್ಟಾರ್ಟ್ಸ್ ವಿತ್ ಎನ್ ಐಡಿಯಾ ಅಂಚನೆ ಒಂಜಿ ಸಂಘಟನೆಯ ಸ್ಥಾಪನೆ ಆನಾಗ ಅವು ಒಂಜಿ ಬೇಸಿಕ್ ಒಂಜಿ ಐಡಿಯಾದ್ದು ಸ್ಟಾರ್ಟ್ ಆಪನು ಆ ಐಡಿಯಾ ಅಂಚಿನ ಆ ಐಡಿಯಾನೇ ಯಕ್ಷಗಾನದ ವಿಷಯ ಯಾನು ತೆರೆಯೊಂದು ನಿಂಚೆ ಮಂಡ ಇತ್ತೆ ಈ ಹಾಲೊಂದು ಅರ್ಧವಾಸ ಇತ್ತಂಡ ಸಭಾ ಕಾರ್ಯಕ್ರಮ ಮುಗಿದು ಒಂಜಿ ಯಕ್ಷಗಾನ ಸ್ಟಾರ್ಟ್ ಮಲ್ಪಲೆ ಒಂದು ಕಿಕ್ಕಿರಿದ ಮೂಲು ಉಲಾಯಿ ಫುಲ್ ಅದು ಪಿದೈಡು ಜನಕ್ಕಳು ಒಂದು ಹೊಂದಿಪೇರು ದ್ಯಾಟ್ ಈಸ್ ದ ಪವರ್ ಆಫ್ ಯಕ್ಷಗಾನ ದ್ಯಾಟ್ ಈಸ್ ದ ಟ್ಯಾಲೆಂಟ್ ಐಟ್ ಆತ ಟ್ಯಾಲೆಂಟ್ ಉಂಡು ದರ್ ಈಸ್ ಆ್ಯಕ್ಷನ್ ದರ್ ಈಸ್ ಮ್ಯೂಸಿಕ್ ದರ್ ಈಸ್ ಸಂಗೀತ ಐಟ್ ವಾಕ್ಚಾತುರ್ಯ ಐಟ್ ಪ್ರತಿಯೊಂಜಿಲ ಉಂಡು ಐಟ್ ಪುರಾಣ ಕತೆ ಉಂಡು ಇತ್ತದೆ ಜೋಕ್ಲಿಗೆ ಒಂಚೂರು ಆ ದುಂಬದ ತೆರೆಯೋಡಂಡ ಶಾಲೆ ಕಾಲೇಜಿಡ ತೆರೆಯುಚಿ ಇಂಚಿನ ನಮ್ಮ ಯಕ್ಷಗಾನದ ಅದು ನಮ್ಮ ರಾಮಾಯಣ ಮಹಾಭಾರತ ಹಲವಾರು ನಮ್ಮ ಮಿಥಾಲಜಿಕಲ್ ಸ್ಟೋರೀಸ್ ಇತ್ತು ಗೊತ್ತಾವಡಂಡ ಯಕ್ಷಗಾನ ಈಸ್ ಒನ್ ಮೀಡಿಯಾ ಫಾರ್ ದಿಸ್ ಪರ್ಪಸ್ ಯಾಮಂಡೆ ಪ್ರತಿಯೊಂಜಿ ಸಂಘಟನೆಗಳ ಒಂಜಿ ಬೇಸಿಕ್ ಒಂಜಿ ಐಡಿಯಾ ತಿಕ್ಕಿಬೊಕ್ಕ ಐದೊಕ್ಕ ಬೋಡೈನ ಒಂಜಿ ಪ್ಲ್ಯಾನ್ ಮಲ್ಪೊಂಡ ಐದೊಕ್ಕ ಬೋಡೈನ ಒಂಜಿ ಟೀಮ್ ವರ್ಕ್ ಒಂಜಿ ಲೀಡರ್ ಇಂದೇಟು ಲೀಡರ್ ಏರು ಪಟ್ಲ ಸತೀಶ್ ಶೆಟ್ಟಿ ಇಸ್ ಎ ವೆರಿ ಟ್ಯಾಲೆಂಟೆಡ್ ಲೀಡರ್ ಯಾನ್ ಬಂತೆ ವೆರಿ ಹಾನೆಸ್ಟ್ ಡೆಡಿಕೇಟೆಡ್ ಸಾಂಕೇತಿಕವಾದ ನಾಮಕೆ ವಾಸ್ತೆ ಮಲ್ಪನ ಸಂಸ್ಥೆ ಆ ಜನಕ್ಕೆ ಸತೀಶ್ ಪಟ್ಲಾಗ ಎಟ್ ದಿಸ್ ಯಂಗ್ ಏಜ್ ಈ ಸೋ ಡೈನಾಮಿಕ್ ಸಂಪೂರ್ಣ ಸಮಯಗಳ ಕೊರಪೇರು ಸಂಪೂರ್ಣ ಪಾರದರ್ಶಕವಾದ ಮಲ್ತೊಂದುಲ್ಲೇರು ಸಂಪೂರ್ಣ ಈತ ಇನಿ ಈತ ಮಾತ ಕಾರ್ಯಕ್ರಮ ಅಂತ ಒಂದಿಲ್ಲ ವಾ ಸಂಘಟನೆ ಇಲ್ಲಂದು ಇಚ್ಚಿ ಹಲವಾರು ಜಾತೀಯ ಸಂಘಟನೆನೇ ಅಂತೂತೆ ಜಾತೀಯ ಸಂಘಟನೆ ಹಾಳಂದು ಏನು ಬಂದ್ಪುಜಿ ಜಾತೀಯ ಸಂಘಟನೆ ಬೋಡು ಬ್ರಾಹ್ಮಣ ಸಮಾಜ ಆದಪ್ಪು ಬಂಟರ ಸಂಘ ಆದಪ್ಪು ಬಿಲ್ಲವ ಸಂಘ ಆದಪ್ಪು ಕುಲಾಲ ಸಂಘ ಆದಪ್ಪು ಮೊಗವೀರ ಸಮಾಜ ಆದಪ್ಪು ಪ್ರತಿಯೊಂಜಿಲ ಅವು ಸಮಾಜಕ್ಕೂ ಬೋಡಾಯಿನ ಮಾತಲ್ಲ ಸೇರಿದ ಹಿಂದೂ ಸಮಾಜ ಮಾತ ಸಂಘ ನಮ್ಮ ಜಾತೀಯ ಸಂಘಟನೆ ಬಲಿಷ್ಠವಾದ ಆಂಡ ಇಡೀ ಹಿಂದೂ ಸಮಾಜ ಬಲಿಷ್ಠ ಆನಂದ ಲೆಕ್ಕ ಬಟ್ ಆರ್ ದೀಸ್ ಸಂಘಟನೆ ಇಸ್ ವರ್ಕಿಂಗ್ ಪ್ರಾಪರ್ಲಿ ಇಜ್ಜಿ ನಾಮಕೆ ವಾಸ್ತೆ ಕೆಲವು ನಡತೊಂದುಂಡು ಬನ್ನಿ ಭಾರಿ ಬೇಜಾರಲ್ಲ ನಾಮಕೆ ವಾಸ್ತೆ ಐಟು ವರ್ಷಗೊಂಜಿ ಎಲ್ಲಿ ಒಂಜಿ ತಂಬಿಲ ಸೇವೆ ಮಲ್ತಂಡು ಅಡೆಗೆ ಮುಗಿಂಡು ದೆನ್ ದೇ ಪ್ಯಾಟ್ ದೇರ್ ಬ್ಯಾಕ್ ಆ್ಯಂಡ್ ಸೇ ದ್ಯಾಟ್ ವಿ ಹ್ಯಾವ್ ಡನ್ ಗ್ರೇಟ್ ಥಿಂಗ್ ಇಂಚಿನಾಡ್ಲದಿಕ್ಕಲು ಸಂಘಟನೆ ಮಲ್ದಿಬೋಕ ಆ ಸಂಘಟನೆ ಪ್ರಾಮಾಣಿಕವಾದ ನಡಪೋಡು ಇಡೀ ವರ್ಷಡೈಟ್ ಆ ಉದ್ದೇಶಕ್ಕೆ ಸಂಘಟನೆ ಸ್ಥಾಪನೆ ಆತನ ಆ ಉದ್ದೇಶಕ್ಕೆ ಬಾಡೋದು ಪ್ರಯತ್ನ ಮಲ್ಪಡು ಐಟ್ ಲೀಡರ್ನ ಬರಿಮಲ್ಲ ಕೆಲಸ ಉಂಟು ಈ ಸಂಘಟನೆಗೆ ಲಕ್ಕಿಲಿ ಯಾನು ಎಂಕ್ಲೈತೆ ಡೋನರ್ಸ್ ಕಾಸು ಪಾಂಡಲ್ಲ ಎಂಕ್ಲೆ ಬೇಜಾರಜ್ಜಿ ದಯಪಂಡವು ಕಾಸು ಸರಿಯಾದ ಉಪಯೋಗ ಆತನ ಸರಿಯಾಯಿನ ಯಕ್ಷಗಾನದ ಏತೋ ಕಲಾವಿದರೆ ಏತೋ ಬಂಗೋಡಿತನ ಹಳ್ಳಿಡಿತನ ಬಂಗೋಡಿತನ ಇಲ್ಲ ಸರಿ ಇಜ್ಜಂದನ ವನಸದನಸಿಗೆ ಸರಿಯಾದ ವ್ಯವಸ್ಥೆ ಇಜ್ಜಂದನ
ವಿದ್ಯಾಭ್ಯಾಸಗೂ ಜೋಕಲ್ನ ವಿದ್ಯಾಭ್ಯಾಸಗೂ ಕಾಸಿಜ್ಜಂದನ ಆ ಜೋಕಲಿಗೆ ನಮ್ಮ ಸಹಕಾರ ಮಲ್ತೊಂದುಲ್ಲ ಇಡೀ ನೀತು ಒಂದುಲ್ಲ ಸಾವಿರಾರು ಜೋಕಲ್ಲ ಪೇರೆಂಟ್ಸ್ ಎಲ್ಲ ಬತ್ತದ ಮೂಲು ಆಯ್ತಾ ಫಲಾನುಭವಿಗಳು ಇನ್ನು ದೆತ್ತೊಂದುಲ್ಲೇರು. ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಆ್ಯಂಡ್ ದಿಸ್ ಈಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ ಎ ಆರ್ಗನೈಸೇಷನ್. ಎಂಕಲ್ ಕಂಪೆನಿ ನಡಪಂಡ ಇಟ್ಟು ರಿಸಲ್ಟ್ ಬೋಡು ಕಂಪೆನಿ ನಡಪಂಡ ಐಕ್ ರಿಸೋರ್ಸ್ ಇಂಚಿನ ಮ್ಯಾನ್ ಪವರ್ ಆ್ಯಂಡ್ ಮನಿ ಆ್ಯಂಡ್ ಮೆಷಿನರಿ ಆ್ಯಂಡ್ ರಾ ಮೆಟೀರಿಯಲ್ಸ್ ಆಲ್ ಎಮ್ಸ್ ಮ್ಯಾನ್ ಪವರ್ ಜನ ಒಂಜಿ ಲೀಡರ್ ಬಂಡ ಆತ ಯೋಗ್ಯ ವ್ಯಕ್ತಿ ಲೀಡರ್ ಅವಳು ಆತ ಡೈನಾಮಿಕ್ ಆದುಪೋಡು ಕಾರ್ಯಕುಶಲತೆ ಆಗ್ಬೋಡು ಆ ಬಿಸ್ನೆಸ್ದ ಬಗ್ಗೆ ಆ ಸಂಘಟನೆದ ಬಗ್ಗೆ ಆ ಪರ್ಪಸ್ದ ಬಗ್ಗೆ ಆಗ ಕಂಪ್ಲೀಟ್ ನಾಲೆಜ್ ಕೂಡ ಸಮಯಲ ಕೊರಡಾಯಿ ದಾಲೆಜ್ಜಂದೆ ಹಲವಾರು ಸಂಘ ಸಂಸ್ಥೆ ನಾನು ಟ್ರೈ ಮಲ್ತೆ ಬಟ್ ಐ ಥಿಂಕ್ ಸಮ್ವೇರ್ ಐ ಫೇಲ್ಡ್ ಆಲ್ಸೋ ದಯಬಂಡ ಅವಳು ಆ ಲೀಡರ್ಶಿಪ್ಗೆ ಒಂಚೂರು ಎಂಕ್ಲು ಬಿಸ್ನೆಸ್ ಮಲ್ಪ ಎಂಕ್ಲೆ ಫಂಡ್ ಹೊಲ್ತು ಬರ್ತಾನೆ ವಿಟಮಿನ್ ಎಮ್ ಕಮ್ಸ್ ಫ್ರಮ್ ನಮ್ಮ ವೈಯಕ್ತಿಕವಾದ ಪಾಡ್ನ ದುಡ್ಡು ಅವರ ಓನ್ ಕಂಟ್ರಿಬ್ಯೂಷನ್. ಮೇಜರ್ ಪಾರ್ಟ್ ಕಮ್ಸ್ ಫ್ರಮ್ ದ ಬ್ಯಾಂಕ್. ಎಂಕ್ಲೆಗೆ ಬ್ಯಾಂಕರ್ಸದ್ದು ದುಡ್ಡು ಬರ್ಕೊಂಡು ಒಂಜಿ ಬಿಸ್ನೆಸ್ ವ್ಯವಸ್ಥೆ ನಡಪಾರೆ ನಿಕ್ಲೆಗೆ ಈ ಸಂಘಟನೆಗೆ ಹೊಲ್ತು ಬರ್ಕೊಂಡು ದುಡ್ಡು. ಇಟ್ ಕಮ್ಸ್ ಫ್ರಮ್ ದ ಡೋನರ್ಸ್. ದಾನಿಗಳೆದ್ದು ಬರ್ಕೊಂಡು ಅಂಚಾದ ದಾನಿಗಳೇನು ಸರಿಯಾದ ತೂಂದಿರ್ತದೆ. ದಾನಿಗಳಿಗೆ ದಾಲ ಬಡ್ಚಿ ನಿಖಲ್ನ ರಥ ಬಡ್ಚಿ ನಿಖಲ್ನ ಸನ್ಮಾನ ಬಡ್ಚಿ ನಿಖಲ್ನ ಶಾಲೆ ನಿಖಲ್ನ ಮಾಲೆ ಎಂದು ದಾಲ ಬಡ್ಚಿ ಎಂಕ್ಲೆಗೆ ನಾಲೆಡ್ಡೆ ಪಾತ್ರ ಪಡ ದಾನಿಗಳೇ ಶಶಣ್ಣ ದಾನಿಗಳೇ ಬೊಡೆನ ನಾಲೆಡ್ಡೆ ಪಾತ್ರ ದಾನಿಗಳೇ ಬೊಡೆನ ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಫ್ರಮ್ ದಾನೀಸ್. ಬೇತೆಂಗ್ಲೆ ದಾಲ ಬಡ್ಚಿ ನಿಖಲ ಸನ್ಮಾನ ಮಲ್ಪಡ್ಚಿ ನಿಖಲ ರಥಯಾತ್ರೆ ಮಲ್ಪಡ್ಚಿ ಎಂಕ್ಲೆಗೆ ವಾ ನಮ್ನೆದ ಬಿರುದು ಬಾವಳಿ ಎಲ್ಲ ಕೊರಡ್ಚಿ. ವಿ ಜಸ್ಟ್ ವಾಂಟ್ ರೆಸ್ಪೆಕ್ಟ್, ವಿ ವಾಂಟ್ ರೆಕಾಗ್ನಿಷನ್ ಆತೆ ಒಂಜಿ ಸಾಲ್ಪಾಡಿ ಅಂದ್ರೆ ಯಾವ ಎಂಕ್ಲೆ ಮಲ್ಲ ಅಂದು ಮಲ್ಪಡೊಂದು ದಾಲಜ್ಜಿ ಎಂಕ್ಲೆ ಇಂಟರ್ಫಿಯರ್ಲ ಮಲ್ಪುಜ ಇತ್ತ ಸತೀಶನದ ಎಂಕ್ಲಿಕೇನ್ಲೆ ನೀರು ದಾನಲ್ಲ ಹಸ್ತಕ್ಷೇಪ ಮಲ್ಪಾರ ಅಂದ ಆಕ್ಲೆ ಮಲ್ತೊಂದು ಪೋಪೇನೆ ದಯವಂಡ ಎಂಕ್ಲೆ ಕಾನ್ಫಿಡೆನ್ಸ್ ಉಂಡು ಎಂಕ್ಲು ಪಾಡಿನ ದುಡ್ಡು ಅವು ಸರಿಯಾದ ಉಪಯೋಗ ಆವೊಂದುಂಡು ಅವು ದುರುಪಯೋಗ ಆಪುಜಿ ಪಾರದರ್ಶಕವಾದ ಆವೊಂದುಂಡು ಒಂದು ಓಲೆ ಎಂಕ್ಲೆಗೆ ಖಾತ್ರಿ ಆಪುಂಡ ಅವಳು ಎಂಕ್ಲಿಗೆ ಏನೇರ ಬೋಪುಜ ನಿಖಿಲ್ ಎಂಚ ಸಂಘ ಸಂಸ್ಥೆ ನಡಪವರಂದು ಎಂಕ್ಲಿಗೆ ಏನುಜ ಎಂಕ್ಲ ಹಸ್ತಕ್ಷೇಪ ಮಲ್ಪುಜ ಆಂಡ ಒಂಜಿ ವೇಳೆ ಎಂಕ್ಲೆ ಗೊತ್ತಾಂಡು ಪಾರದರ್ಶಕವಾದ ನಡಪುಜಿ ಅವಳು ಆ ಉದ್ದೇಶಕ್ಕೆ ಮಲ್ತೇರ ಆ ಉದ್ದೇಶಕ್ಕೆ ಸರಿಯಾದ ಅವಳು ಪೊಂದಿಚ್ಚಿ ಒಂಜಿ ಜಾತೀಯ ಸಂಘಟನೆ ಮಲ್ತನ ಆ ಜಾತಿದ ಜನಕ್ಕಳಿಗೆ ಇಟ್ಟು ಉಪಕಾರ ಆತನ ಪಾಪದಕ್ಲಿಗೆ ಉಪಕಾರ ಆತನ ಇಜ್ಜಿ ಅವಳು ಎಂಕ್ಲಿಗೆ ಮಾತ್ರ ಎಂಕ್ಲಿಗೆ ರೈಟ್ ಉಂಡು. ಇತ್ತೆ ಎಕ್ಸಾಂಪಲ್ ಉದಾಹರಣೆ ಬಂದ್ಬಿಡ ಎಂಕ್ಲು ಬಿಸ್ನೆಸ್ಗೆ ಕೋಟಿಗಟ್ಟಲೆ ಬ್ಯಾಂಕದ್ದು ಎತ್ತನ ಬಿಸ್ನೆಸ್ ಸರಿಯಾದ ನಡತನ ಬ್ಯಾಂಕದ ನಮ್ಮ ಬಾಗಿಲಿಗೆ ಬರ್ಪುಜಿ ಒಂಜಿ ವೇಳೆ ಬಿಸ್ನೆಸ್ ಸರಿ ನಡತುಜಿ ಲಾಸ್ ನಡತೊಂದುಂಡು ನಮ್ಮ EMI ಕಟ್ಟೊಂದಿಜ್ಜ ಆಯ ಬಾಕಿಲು ಬರ್ತಂದು ನಾಲ್ಕು ಮಲ್ಪೆ ದಾನೆ ಮಾರ ಕಾಸು ಕಟ್ಟೊಂದಿಜ್ಜ ಎಂಕ್ಲಿಗೆ ಅವ್ರನ್ನ ಕಾಸು ಓಡೆ ಉಂಡು ಕೋಟಿಗಟ್ಟಲೆ ಟರ್ನ್ ಓವರ್ ಉಂಡು ನಿನ್ನ ಪ್ರಾಫಿಟ್ ಉಂಡು ದಾಯ ಮಲ್ತೊಂದಿಜ್ಜ ನಮನ್ ಸುರುಳೆಪ್ಪೆ ನಾವು ಪೋಯಿಚಿನ ಆಯನೆ ಬರ್ಪೆ ಬ್ಯಾಂಕ್ ದಾಯನೆ ಬರ್ತದೆ ಇರಾಗ ಸರಿ ಕೇನುವೆ ನಮಗೂ ಕೇನೋಡಪ್ಪ ಅಕ್ಕಲ್ಲ ಪಾತ್ರ ಕೇನೋಡೆ ಆಪುಡು ಅಕ್ಲೇನು ನೆರ್ದು ಗಡಪರ ಆಪುಜಿ ನೀರ್ಯಾರಪ್ಪಡ ಬ್ಯಾಂಕ್ದಾಗಲೇನು ಆಪುಜಿ ವಿ ಹ್ಯಾವ್ ಟು ಟ್ರೀಟ್ ದಮ್ ನೈಸ್ಲಿ ಪೊಲೈಟ್ಲಿ ಎಸ್ ಸರ್ ಅಂದ ಅಕ್ಕಲನ್ನ ಪಾತ್ರಕ್ಕೆ ನೋಡಪ್ಪ ಎಂಕ್ಲಾಗ ಅಕ್ಕಲ್ ನಿರ್ನಲಗೆ ನೋಡಪ್ಪ ದುಡ್ಡು ಬಾಡಿನ ಅಕ್ಕಲ್ನ ದಯಬಂಡ ಎಂಕಲ್ನ ಮೇಜರ್ ಕಾಸುಂಡು ಮಾರೆ 100 ಕೋಟಿ ಎಂಕ್ಲು ಬ್ಯಾಂಕದ ನಿಕ್ಕು ಹೊರತಾ ಈ ಬಿಸ್ನೆಸ್ ನಡಪ ಒಂದಿಜ್ಜ ಸರಿ ದಯ ನಡಪ ಒಂದಿಜ್ಜ ಅಕ್ಲಿಕ್ಕೆ ಏನು ರೈಟ್ ಉಂಡು ಎಂಕ್ಲಿಗೆ ఆయనకి ಏನೋಡೆ ಆಪುಂಡು ఆయన ನಿರ್ನಲಾಗ ಏನೋಡಾಪುಂಡು ಸರಿ ನಡತನ ಅವಳು ಇರಾಗ ಚಾ ಕಾಫಿ ಕೋಲ್ಡ್ ಡ್ರಿಂಕ್ಸ್ ಮಾತಾಗೋರ್ಪೇರು ಆಫೀಸ್ ಪೋಂಡ ಇರ್ನ ಒಂಜಿ ಪ್ರಾಬ್ಲಮ್ ಬತ್ತಂದ್ರೆ EMI ಕಟ್ಟುಜರು ಅಕ್ಲನ್ನ ಆಫೀಸ್ ಪೋಂಡ ಇರಾಗ ಚಾ ಬೋಡಂದಕ್ಕೆ ಎಂಜರ್ ಅಕ್ಲು ಅನುಭವದ ಬಾತೇರ ಅನ್ಪುಣಿ ಅಂದೈತೆ. ಸೊ ಅಂಚಾದು ಸಂಘ ಸಂಸ್ಥೆ ನಡಪವನ ಅಕ್ಕಲ್ನ ನಿಖಲ್ನ ಬಂಡವಾಳನೇ ದಾನಿಗಳನ್ನ ಇದ್ದು ಬರ್ಪನಿದ್ದಾದು ಯು ಹ್ಯಾವ್ ಟು ರೆಸ್ಪೆಕ್ಟ್ ದ ದಾನೀಸ್ ರೆಸ್ಪೆಕ್ಟ್ ಮಂಡೆ ಎತ್ತು ನಾಳೆ ಎಡ್ಡೆ ಪಾತ್ರ ಆತೆ ಎಂಕ್ಲೆಗೆ ಸನ್ಮಾನ ಗಿನ್ಮಾನ ದಾಲ ಬಡ್ಚಿ ಅಡೆ ಈ ಸಂಸ್ಥೆಡು ಯಾಂತು ಇನ್ನ ಮಟ್ಟಿಡಿತ್ತೆ ಕೆಲವಾರು ವರ್ಷದಿಂಚಿ ಯಾನು ಕೋಟಿಗಟ್ಟಲೆ ಎಂಕಲ್ ಪಾಡ್ದ ಅಂದು ಅಣ್ಣ ಎಂಕ್ಲೆ ದಾಲ ಟೆನ್ಷನ್ ಇಚ್ಚಿ ಥ್ಯಾಂಕ್ಸ್ ಟು ಸತೀಶ್ ಆ್ಯಂಡ್ ಟೀಮ್ ನನ್ನದ ಪಾಡು ಎಂಕಲ್ ಬ್ಯಾಂಕ್ದಾಗಲಿ ಸರಿ EMI ಕಟ್ಟೊಂದು ಇತ್ತಾರಂಡ ಬ್ಯಾಂಕ್ದಾಗಲಿ ಕೂಡ ಇರೇಕೇನು ನನ್ನ ಬೋಡ ಮಾರ ನಿಕ್ಕೆ ನನ್ನ ಬೋಡ ಅಂತೆ ಕಾಸು ಬಿಸ್ನೆಸ್ ಎಕ್ಸ್ಪಾಂಡ್ ಮಲ್ಬಿಡ ಅಂದು ಅಂಚೆನೆ ಇಂಚಿನ ಸಂಘಟನೆ ಅವು ಯಕ್ಷಧ್ರುವ ಸಂಘಟನೆ ಒಡೆ
ಜಾತೀಯ ಸಂಘಟನೆಗಳಾಡು ನಿಕ್ಲೆಗೆ ದಾನಿಗಳು ಎಂಕ್ಲು ಕೊರೆಯ ತಯಾರಿಲ್ಲ, ದಾನಿಗಳೇ ಕಮ್ಮಿಚ್ಚಿ ಮಾತ್ರ ದಾನಿಗಳೇನು ಸರಿಯಾದ ನಿಕ್ಲು ಟ್ರೀಟ್ ಮಲ್ಪಡು, ಟ್ರೀಟ್ ಮಲ್ತಾರೆ ಎಂಕ್ಲು ನನ್ನೆಲ್ಲ ಸಪೋರ್ಟ್ ಮಲ್ಪೇರೆ ತಯಾರಿಲ್ಲ, ಯಕ್ಷದ್ರೋಗೆ ಎಂಕ್ಲು ಏತಲ ಸಪೋರ್ಟ್ ಮಲ್ಪೇರೆ ತಯಾರಿಲ್ಲ. ಗಾಯ್ ಯಂಗ್ ಮ್ಯಾನ್ ಸತೀಶ್ ಪಟ್ಲ ಆ್ಯಂಡ್ ಈಸ್ ಟೀಮ್ ಐಟ್ ಎಡ್ಡೆ ಟೀಮ್ ಉಳ್ಳಾರು, ಸುದೇಶ್ ಅಣ್ಣೆ ಭಂಡಾರಿಲು ಉಳ್ಳಾರು, ಪುರುಷೋತ್ತಮ್ ಭಂಡಾರಿಲು, ರವಿರಾಜಣ್ಣೆ, ಪ್ರದೀಪು ಮೆಕ್ಲು ಮಾತಾಡ್ಲಾರು ಅಂಚನೆ ಬಾಕಿದಾಕಲ್ ನಿಕ್ಲು ಎಂಚಲ ಉಳ್ಳಾರೆ. ಮೇರೆ ಎಂಕಲ್ನ ಬ್ರೈನ್ ಇತ್ತೆ, ಎಂಕಲ್ನ ಬ್ರೈನ್ ಏರಿತ್ತೆ ಯಕ್ಷಧ್ರುವ ಶಶಿಧರ್ ಶೆಟ್ಟಿ ಬರೋಡ ಒಂಜಿಂಜೆ ಐಡಿಯಾ ಪ್ರತಿ ಸರ್ತಿಲ ಒಂಜಿಂಜೆ ಐಡಿಯಾ ಪಾಡುವಾರ ಎಂಚಿನ ಅಲ್ಲ ಯಾ ಬಂಡ ಈ ಸರ್ತಿ ಸಮುದ್ರ ಲೆತ್ತಂ ಪೋಂದುಲ್ಲಾರ ಮಾರ್ರೆ ಬರ್ಪಿ ಸರ್ತಿ ಎಂಚಿನ ವಿಮಾನಗೆ ವಿಮಾನ ಹೊಡ್ಲೆತ್ತೊಪ್ಪರಿಗೆ ಬರ್ಪಿ ಸರ್ತಿ 5 ವರ್ಷ ರಾಕೆಟ. ಸೊ നമ്മുടെ ബ്രെയിനിലുണ്ട് ടീം വർക്ക് എഡുണ്ട്, ಯಕ್ಷಧ್ರುವದ ಟೀಮ್ ವರ್ಕ್ ಎಡ್ಡುಂಡು ಪನ್ನೀರ ಸಂತೋಷ ಪಡಪೆ. ವೆರಿ ಗುಡ್ ಟೀಮ್ ವರ್ಕ್ ಮಾತ ನಿಖಲು ದಾನಿಗಳನ್ನ ಟೀಮ್ ಎಂಕಲ್ನ ಉಂಡು, ಎನ್ನ ಸಪೋರ್ಟ್ ಉಂಡು, ಸಸ್ಯಣ್ಣ ಉಂಡು ಅಂಚನೆ ಮಸ್ತ್ ಜನ ಉಳ್ಳೇರು. ಪ್ರಕಾಶ್ ಅಣ್ಣನ ಪುದಾರಿ ಪನ್ನಡ ಪ್ರಕಾಶ್ ಅಣ್ಣೆ, ಮಿಸ್ಟರ್ ರಾವ್ ಉಳ್ಳೇರು, ರಾವ್ ಸರ್, ಸಾಮಗೇರಿ ಉಳ್ಳೇರು. ನಿಮಗೆಲ್ಲ ನಿಮ್ಮ ಸಪೋರ್ಟಿಂದ ಇಷ್ಟೆಲ್ಲ ಬರ್ಲಿಕ್ಕೆ ಕೆ ಡಿ ಶೆಟ್ರು ಉಳ್ಳೇರು, ಸುರೂಟ್ ಸಪೋರ್ಟ್ ಮಲ್ತನಾರು ಕೆ ಡಿ ಶೆಟ್ರು, ಐದಕ್ಕ ಕೆ ಶೆಟ್ರು ಉಳ್ಳೇರು. ಇನ್ನು ಯಾಕಲೆಗ ಬರೀರೆ ಅನಾನುಕೂಲ ಇನ್ನದ್ದಾದಾಕ್ಲು ಬೈಜರು. ಪ್ರಕಾಶ್ ಅಣ್ಣನ ನಾವು ಮಿಸ್ ಮಾಡ್ದೊಂದಿಲ್ಲ, ಕೆ ಡಿ ಶೆಟ್ರೇನು ಕೆ ಶೆಟ್ರೇನು ಮಾತ್ರ ಮಿಸ್ ಮಾಡ್ದೊಂದಿಲ್ಲ. ಸೊ ಬಟ್ ದೇ ವಿಲ್ ಜಾಯಿನ್ ಲೈಕ್ ಸಮುದ್ರಯಾನಕ್ಲು ಬರೋದುಳ್ಳರಿಗೆ. ಸೊ ವಿಲ್ ಮೀಟ್ ದೆಮ್. ಸೊ ನಮ್ಮೊಂಜಿ ಪರಿವಾರ ಆತನಂದು ಯಕ್ಷಗಾನದ ಯಕ್ಷಧ್ರುವದೊಂಜಿ ಭಾರಿ ಶೋಕದೊಂಜಿ ಪರಿವಾರ ಆತನು. ಎಡ್ಡೊಂಜಿ ಟೀಮ್ ವರ್ಕ್ ಉಂಡು, നമ്മുടെ ಬ್ರೈನ್ ವರ್ಕ್ ಉಂಡು, നമ്മുടെ ಮನಿ ಪವರ್ ಉಂಡು, നമ്മുടെ ಮಾತಲ ಉಂಡು. ಸೊ ನಿಗಲ್ನ ಇಡೀ ಊರಿಡೀತ ನಮ್ಮ ಟೀಮ್ ಉಂಡು. ದೇಶದ ಪೂರ ಉಳ್ಳೇರು ಮುಡು, ವಿದೇಶದ ಯೋಗೇಂದ್ರ ಭಟ್ರು ಉಳ್ಳೇರು. ಸೊ ವಿ ಆರ್ ವೆರಿ ವೆರಿ ಸ್ಟ್ರಾಂಗ್ಲಿ ಪೊಸಿಷನ್ ಫಾರ್ ದ ಫ್ಯೂಚರ್ ಗ್ರೋತ್. ದುಂಬುಗ ನನಾತ್ ಎಡ್ಡೆ ಮಲ್ಪುಗ ಬದಲಾವಣೆ ಲೋಕದ ನಿಯಮ. ಇಂಕಲ ಇಂಚೋಗು ಊರುಡು ಇಂಕಲ್ನ ಇಲ್ಲೋಕೆಲ್ಲ ಇಂಕಲೊಂಜಿ ಬಿಲ್ಡಿಂಗ್ ಕಟ್ಟದಿತ್ತ ಇಲ್ಲೋಕೆ ಆನೆ ಒಂಜಿ ಯಕ್ಷಗಾನದ ಒಂಜಿ ಪ್ರೋಗ್ರಾಮ್ ದೀದಿತ್ತ ದೇವಿ ಮಹಾತ್ಮೆ ಜಾನಿ ದೇವಿ ಮಹಾತ್ಮೆ ಫುಲ್ ತೂದಿಜ್ಜಾಂಡು ಯಾಪಲ. ಈ ಸರ್ತಿ ಎಂಚ ಇಲ್ಲಾಡೊಂಜಿ ಮಲ್ತ ದೇವಿ ಮಹಾತ್ಮೆ ಜಾಲ್ಡೆ ಎಂಕಲ್ನ. ಸತೀಶ್ ನಮ್ಮ ಸೂಪರ್ ಸ್ಟಾರ್. ಸತೀಶ್ ಬರ್ತದ ಕುಲ್ಲಿಯಟ್ಟಿಗೆನೆ ಜನಕ್ಕಲೆಗೊಂಜಿ ಎಂಚಿನ ಒಂಜಿ ಉತ್ಸಾಹ ಇಂದು ಬರ್ಪುಂಡು. ಇಟ್ಸ್ ಎ ಸೂಪರ್ ಟ್ಯಾಲೆಂಟ್ ಭಾಗವತೇರು ಸತೀಶ್ ಪಟ್ಲ. ಸೊ ದೇವಿ ಮಹಾತ್ಮೆ ಆಂಡ್ ಭಾಗವತೇರು ಬತ್ತೇರು ಎಂಕೈತ ಪೂರ ಗೊತ್ತಿಜಿ ಅನ್ ಜಗಲ್ಡು ಕುಲ್ಲೊಂದುಲ್ಲೆ ಪಿರಾವ್ದು ಬ್ಯಾಕ್ ಸೈಡ್ದು ಬ್ಯಾಂಡ್ ವಾದ್ಯ ಬರ್ಪನಕ್ಕೆ ಉಂಡು. ಯಾಮಂಡೆ ಏರ್ ಬರೋದಿಲ್ಲೇರು ಮಾರೆ ಸ್ವಾಮಿಲು ವಿನಿ ಬರೋದಿಲ್ಲೇರ ಎಂಕಲ್ ಮಸ್ತ್ ಸ್ವಾಮೀಜಿನ್ಲೇ ಇದ್ದ ಆನಿ ಎಂಕಲ್ ಸ್ವಾಮಿಲೆ ಇರು ದುಮ್ಮನಾನಿ ಬೈತಾರೆ. ಸೊ ಪಿರಾವ್ದು ಬ್ಯಾಂಡ್ ವಾದ್ಯ ಬರೋದುಂಡು. ಏರ ಮೇನ್ ಗೆಸ್ಟ್ ಬರ್ತಾರೆ ಏರ್ ಗೊತ್ತಿಚ್ಚಿ ಬುಕ್ಕದು ನಾ ಸೂಟೇ ಹೊತ್ತೊಂದು ಬರೋದುಂಡು. ಯಾಮಂಡೆ ಏರ ಗೆಸ್ಟ್ ನಕ್ಲೆ ಸೂಟ್ ಎತ್ತ ಸ್ವಾಮಿಲು ಸೂಟೇ ಇಡೋರು ಪೇರ ಹೆಚ್ಚಿ. ಯಾಮಂಡೆ ಗುಳಿಗೆ ವಿನಿ ಬತ್ತೇನ ಅಂದ ಗುಳಿಗೆಲತ್ತು ಮುಖದುನಾಗ ಮಹಿಷಾಸುರೆ ಬರೋದಿಲ್ಲ. ಮಹಿಷಾಸುರಾಗಿ ಈತ ಮಾತೊಂಜಿ ವೆಲ್ಕಮ್ಮ. ದೇವಿ ಮುಳ್ಳು ಮಣಿ ಪಂದೆಗುಳ್ಳೊಂದುಲ್ಲೇರು ಉಜ್ಜಾಲ್ ದೇವಿ ಉಯ್ಯಾಲೆಂಡು ಮನಿ ಪಂದೆಗುಳ್ಳದು ಕಣ್ಣು ಇಂಚಂಚಲ್ದೊಂದುಲ್ಲೇರು ತೂಪೇನೆ ನಾನು. ಸೊ ಯು ಆರ್ ಸೆಲೆಬ್ರೇಟಿಂಗ್ ಈ ರಾಕ್ಷಸ ಒಂಜಿ ದೇವಿನ್ಲೆ ತುಂಬ ಬರ್ತೇನೆ ಬ್ಯಾಂಡ್ ವಾದ್ಯೋಡು. ಬಟ್ ಮುಳ್ಳು ಉಲ್ಟಾ ರಾಕ್ಷಸನ ಬ್ಯಾಂಡ್ ವಾದ್ಯೋಡ್ಲೆ ತುಂಬ ಬರೋದುಂಡು. ದೇವಿ ಮನಿ ಪಂದೆಗುಳ್ದೇರು ಫೈನಲಿ ದೇವಿಯ ಗೆಲ್ತೇರು. ಧನ್ಯವಾದ, ಥ್ಯಾಂಕ್ಸ್. ಬಿಕಾಸ್ ಆಫ್ ಹಿಮ್ ದೇವಿ ಇಸ್ ದೇರ್. ಎಸ್, ದೇವಿ ಈಸ್ ಸಿಟ್ಟಿಂಗ್ ಕ್ವೈಟ್ಲಿ ಆ್ಯಂಡ್ ಒಬ್ಸರ್ವಿಂಗ್ ದ ಡ್ರಾಮಾ. ವೆರಸ್ ಆಯನ್ ಬ್ಯಾಂಡ್ ವಾದ್ಯೋಡು ಸೂಟೆಡ್ ಬ್ಯಾಡಿ ಗರ್ನಲ್ ದಾನೆ ಕತೆ ಲೇತೊಂಬ ಬರೋದಿಲ್ಲೇರು. ಸೊ ವಿ ಆರ್ ಹೈಲೈಟಿಂಗ್ ಸಂಬಡಿ ಹೂ ಈಸ್ ಅ ಡೆಮನ್. ಸೊ ಇನ್ನು ಅದ ಕೆಲವು ಯಕ್ಷಗಾನ ನಡೀತುಂಡು. ಬಟ್ ಓಕೆ, ಇಟ್ ಈಸ್ ಎ ಡ್ರಾಮಟೈಸ್ ಫಾರ್ಮ್ ಆಫ್ ಕಲೆ. ಸೊ ವಿ ಅಪ್ರಿಷಿಯೇಟ್ ದ್ಯಾಟ್ ಎಟ್ ದಾಲ್ ಅಂದುಚ್ಚಿ. ಈ ಸರ್ತಿ ಸಮುದ್ರಯಾನ ಮಲ್ತೇರು ಶಶಿಯಣ್ಣ ಇವ್ರನ್ನ ಗ್ರ್ಯಾಂಡ್ ಐಡಿಯಾ. ವಿಲ್ ಎಂಜಾಯ್, ವಿಲ್ ಸೆಲೆಬ್ರೇಟ್ ದ ಸಮುದ್ರಯಾನ. ವಿಲ್ ಹ್ಯಾವ್ ಎ ಒಂಜಿ ಆಜಿನೋದು ಜನತ ನಮ್ಮ ಒಂಜಿ ಪರಿವಾರ ಒಟ್ಟಿಗೆ ಪೋಪುನ್ ಮಂಡ ಅವು ಭಾರಿ ವಿಶೇಷ. ಆಜಿನೋದು ಜನತ ಯಕ್ಷ ಪ್ರೇಮಿಗಳನ್ನ ಒಂಜಿ ಸಮಾಗಮ ಸಮುದ್ರಡ ಒಂದುಂಡು. ಸಮುದ್ರ ಮತನ ಬಣ್ಣಗ ಸಮುದ್ರ ಮತನ ಆಪುಂಡು ಐಟ್ ಎಂಚಿನ ಆಪುಣ ಗೊತ್ತಿಚ್ಚಿ ಸಮುದ್ರ ಮತನ ಅಮೃತವರ್ಪುಣ ಆವಡೆ. ಸೊ ಸಮುದ್ರ ಮತನ ಅಮೃತವರ್ಪುಣಿಗೆ. ಸೊ ಎಂಕ್ಲೆ ಎಂಜಾಯ್ ಮಲ್ಪ ಎಲ್ಲ ಬರೋದಿಲ್ಲ. ಸೊ ಗ್ರೇಟ್ ದಿಸ್ ಥಿಂಗ್ ಫಾರ್ ಯಕ್ಷಗಾನ. ಇನ್ನಿತ್ತ ಹಲವಾರು
ಅರ್ಥಪೂರ್ಣವಾದ ಕಾರ್ಯಕ್ರಮಗಳಿಗೆ ನಾನು ಧನ್ಯವಾದ ಕೊರ್ಪೆ. ಆ್ಯಂಡ್ ವಿ ಆಲ್ವೇಸ್ ಸಪೋರ್ಟ್ ದಿಸ್ ಕೈಂಡ್ ಆಫ್ ಕಾಸ್. ಇನಿ ವಿಶೇಷವಾದ 2-3 ಜನಕ್ಕೂ ರಾಜೇಂದ್ರ ಪ್ರಸಾದ್ ಅಣ್ಣ ಇರಿಗೆ ಸನ್ಮಾನ ಮಲ್ತ ಖುಷಿಯಾಣ, ಭಾರಿ ಖುಷಿಯಾಣ. ಅಂಚನೆ ಮೋಹನ್ ಆಳ್ವೇರು ಬೊಕ್ಕ ಲಕ್ಷ್ಮೀನಾರಾಯಣನ ಮಹಾನ್ ಕಲಾಕಾರರು. ಮೋಹನ್ ಆಳ್ವೇರು ಮಹಾನ್ ಅರ್ನಂಜಿ ಟ್ಯಾಲೆಂಟೇ ಬೇತೆ. ಸೊ ಯು ಆರ್ ಎ ಗ್ರೇಟ್ ಸೆಕ್ರೆಟರಿ ಲೆವೆಲ್ಡ್ ಪೋಯಿನ IAS ಆಫೀಸರ್ ಬೈದರಿನಿ ಆ ದೂರದ್ದು ನಮಕು ನಿಕ್ಲೆ ಮಾತೆರೆಲ್ಲ ಸನ್ಮಾನ ಕೊರ್ನ ಒಂಜು ಅರ್ಥಪೂರ್ಣವಾದ ಕಾರ್ಯ ಆ್ಯಂಡ್ ಆಲ್ ಆಫ್ ಯು ಡಿಸರ್ವ್ ನಿಕ್ಲೆ ಐಕ್ ಡಿಸರ್ವ್ ಮಲ್ಪಾರು. ಯು ಡಿಸರ್ವ್ ಟು ಬಿ ಫೆಲಿಸಿಟೇಟೆಡ್ ಲೈಕ್ ದಿಸ್. ಸೊ ನಿಖಲ್ನೆಲ್ಲ ಫ್ಯೂಚರ್ ಮಾತೇನೆಲ್ಲ ಸಪೋರ್ಟ್ ಉಪ್ಪಡು ಯಕ್ಷದ್ರ ನನಾತ ಮಿತ್ತುಕೊಂಡೈ ಯಾನ್ ದಿಂಜ ನನ್ನ ಪಾತ್ರೆ ಪೋಬುಜಿ ಈತಿ ಯಾವಂದ ಯಾವ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಬಂಧುಗಳೇ, ನಮ್ಮೊಂದಿಗೆ ಡಾಕ್ಟರ್ ನಾಡೋಜ ಜಿ ಶಂಕರ್ ಅವರಿದ್ದಾರೆ. ಅವರ ಸೇವಾ ಚಟುವಟಿಕೆಗಳನ್ನು ಗುರುತಿಸಿ ಮಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದೆ. ನಾಡೋಜ ಎನ್ನುವ ಬಿರುದನ್ನು ಪಡೆದವರು. ಶಾಮಿಲಿ ಟ್ರಸ್ಟಿನ ಮೂಲಕ ಸೇವಾ ಚಟುವಟಿಕೆಗಳನ್ನು ಕರಾವಳಿಯಲ್ಲಿ ವಿಸ್ತರಿಸಿದವರು. ಉಚ್ಚಿಲದ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಉಚ್ಚಿಲ ದಸರಾ ಎನ್ನುವ ಪರಿಕಲ್ಪನೆಯಲ್ಲಿ ಗಂಗಾರತಿಯ ಒಂದು ಪರಿಕಲ್ಪನೆಯನ್ನು ನಮ್ಮ ಜಿಲ್ಲೆಗೆ ತಂದವರು. ಪಟ್ಲ ಭಾಗವತರ ಸೇವಾ ಚಟುವಟಿಕೆಗಳನ್ನು ಬಹಳ ಹತ್ತಿರದಿಂದ ಗಮನಿಸಿದವರು. ನಮ್ಮ ಈ ಟ್ರಸ್ಟ್ ಆರಂಭ ಆಗುವಾಗ ಪಟ್ಲ ಭಾಗವತರ ಕನಸಿದ್ದದ್ದು 1 ಕೋಟಿ ರೂಪಾಯಿ ಸಂಗ್ರಹ ಮಾಡಬೇಕು ಅಂತ. ಆದರೆ ಯಾವಾಗ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರು ಗೌರವಾಧ್ಯಕ್ಷರಾಗಿ ಈ ಟ್ರಸ್ಟಿನ ಜೊತೆಯಲ್ಲಿ ಸೇರಿಕೊಂಡರು, ಅವರೇ ಮೊದಲ ದೇಣಿಗೆಯಾಗಿ 50 ಲಕ್ಷದ ಒಂದು ಚೆಕ್ಕನ್ನು ನೀಡಿದಾಗ ನಮ್ಮ ಕೋಶಾಧಿಕಾರಿ CA ಸುದೇಶ್ ರೈ ಅವರು 2 ಸಲ ನೋಡಿದ್ರು ಅದನ್ನು. ನೆಟ್ಟು ತತ್ತದಿ ಮೀನು ಒಂಜಿ 0 ಜಾಸ್ತಿ ಮಾಡಿದೇರ ಅಂತ, ಒಂದು 5 ಲಕ್ಷನ 50 ಲಕ್ಷನ ಅಂತ. ನಮಗೆ ನಂಬಿಕೆ ಆಗಲಿಲ್ಲ. 50 ಲಕ್ಷದ ಒಂದು ಚೆಕ್ಕನ್ನು ಏಕಗಂಟಲ್ಲಿ ನೀಡಿ ಮುಂದಿನ ಯಕ್ಷ ಸಂಭ್ರಮದಲ್ಲಿ ಸೇವಾ ಚಟುವಟಿಕೆಗಳು ನಿರಂತರವಾಗಿ ನಡೆಯಬೇಕು ಎನ್ನುವ ಸೂಚನೆಯನ್ನು ಕೊಟ್ಟರು. ಕಳೆದ ವರ್ಷದ ದಶಮ ಸಂಭ್ರಮದಲ್ಲಿ ಅದು ದಶಕೋಟಿ ಸಂಭ್ರಮವಾಗುವ ಹಾಗೆ ನಮ್ಮ ಶಶಿಧರ್ ಶೆಟ್ಟಿ ಬರೋಡ ಅವರ ಒಂದು ಪರಿಕಲ್ಪನೆಯಲ್ಲಿ ಅದು ಬೆಳೆಯಿತು. ಇದೀಗ 11 ವರ್ಷಗಳಲ್ಲಿ 16 ಕೋಟಿ ಸೇವಾ ಚಟುವಟಿಕೆಗಳನ್ನು ನಿರ್ವಹಿಸಿದ ಸಂಸ್ಥೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್. ಇಂದಿನ ಕಾರ್ಯಕ್ರಮದಲ್ಲೂ ಸುಮಾರು 2 ಕೋಟಿಯ ಸೇವಾ ಚಟುವಟಿಕೆಗಳು ನಡೆಯುತ್ತವೆ. ನಮಗೆಲ್ಲರಿಗೂ ಒಂದು ಹಿರಿಯಣ್ಣನ ಸ್ಥಾನದಲ್ಲಿರುವ ಜಿ ಶಂಕರ್ ಅವರು ಸೇವಾ ಕ್ಷೇತ್ರದಲ್ಲಿರುವವರು. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನದ ಪೂರ್ವದಲ್ಲಿ ಅವರು ಕೊನೆಗೆ ಆಶೀರ್ವಚನ ಮಾಡ್ತಾರೆ. ಅಲ್ಲ, ನಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ನಮಗೆ ಒಂದು ಮಾರ್ಗದರ್ಶನದ ನುಡಿಯನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತೇವೆ. ಮೊಗವೀರ ಸಮಾಜದ ಕಣ್ಮಣಿ ಎನ್ನುವಂತಹ ನೆಗಳತೆ ಪಡೆದ ನಾಡೋಜ ಡಾಕ್ಟರ್ ಜಿ ಶಂಕರ್. ಪಟ್ಲ ಸಂಭ್ರಮ 2026 ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಪರಮ ಪೂಜ್ಯ ಎಡನೀರು ಮಠದ ಸ್ವಾಮೀಜಿಯವರೇ, ಪಟ್ಟ ಫೌಂಡೇಶನ್ ಅಧ್ಯಕ್ಷರಾದ ಸತೀಶ್ ಪಟ್ಲರವರೇ, ಎಲ್ಲ ಪಟ್ಲ ಫೌಂಡೇಶನ್ನ ಅಭಿಮಾನಿಗಳೇ, ಹೋದ ವರ್ಷ ಕೂಡ ನಾನು ಬಂದಿದ್ದೆ, ಈ ವರ್ಷ ಬೆಂಗಳೂರಿನಲ್ಲಿದ್ದೆ. ಈ ಕಾರ್ಯಕ್ರಮಕ್ಕೋಸ್ಕರ ನಿನ್ನೆ ರಾತ್ರಿ ನಾನು ಬಂದೆ. ನಾನು ಕೂಡ ಪಟ್ಲರವರ ಅಭಿಮಾನಿ. ನನಗೆ ಮನಸ್ಸಾದರೆ ಒಂದು ಆಟ ತೋರಿಸಿ, ನೀವು ನನಗೆ ಭಾಷಣ ಬೇಡ ಅಂತ ನಿನ್ನೆ ಕೂಡ ಹೇಳಿದ್ದೆ ನಾನು. ಕನ್ಯಾನ ಸದಾಶಿವ ಶೆಟ್ಟರ ಟ್ರಸ್ಟ್ ಬಗ್ಗೆ ಸರಿಯಾಗಿ ಹೇಳಿದ್ದಾರೆ. ಭಾಳ ಟ್ಯಾಲೆಂಟೆಡ್ ವ್ಯಕ್ತಿತ್ವ ಪಟ್ಲ ಸತೀಶ್ ಶೆಟ್ಟರ್ದು. ಖಂಡಿತ ಅವರೊಂದು ಈ ಯಕ್ಷಗಾನ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಕಲಾವಿದರಿಗಿರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಇದು ಹೊಸ ಯೋಜನೆ, ಬರೋಡ ಶಶಿಧರ್ ಶೆಟ್ಟರ ಒಂದು ಪರಿಕಲ್ಪನೆ ಇರ್ಬೋದು, ಎಲ್ಲ ರೀತಿಯಲ್ಲಿಯೂ ಒಂದು ಒಳ್ಳೆಯ ಕಾರ್ಯಕ್ರಮ. ಸರಿಸುಮಾರು ಒಂದು 2 ಕೋಟಿ ಖರ್ಚು ಮಾಡೋದು ಭಾಳ ದೊಡ್ಡ ವಿಷಯ ಅದು.
ಯಕಶ್ಚಿತ ಒಬ್ಬರ ಯಕ್ಷಗಾನ ಕಲಾವಿದರಾಗಿ ಇದೆಲ್ಲ ಸಮಾಜಪರ ಕೆಲಸಗಳನ್ನ ಖಂಡಿತ ಮಾಡ್ತಾ ಇದ್ದಾರೆ. ಆ ತಾಯಿಯವರಿಗೆ ಒಳ್ಳೆಯದನ್ನು ಮಾಡಲಿ. ಇನ್ನು ಮುಂದೆ ಕೂಡ ಅವರು ಈ ಕೆಲಸಗಳನ್ನು ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇರಲಿ. ಅವ್ರಿಗೆ ಖಂಡಿತ ನಮ್ಮ ಟ್ರಸ್ಟ್ ಆಗಲಿ, ಕನ್ಯಾನ ಸದಾಶಿವ ಶೆಟ್ಟಿ ಇರ್ಬೋದು, ಬರೋಡ ಶಶಿಧರ್ ಶೆಟ್ಟಿ ಇರ್ಬೋದು, ಎಲ್ಲ ವೇದಿಕೆ ಮೇಲೆ ಇರುವ ಗಣ್ಯರು ಖಂಡಿತ ಅವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಂಧುಗಳೇ, ಪೂಜ್ಯ ಎಡನೀರು ಸ್ವಾಮೀಜಿಗಳ ಆಶೀರ್ವಚನದ ನಿರೀಕ್ಷೆಯಲ್ಲಿ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಅವರು ಪೂರ್ವಾಶ್ರಮದಲ್ಲಿ ಇರುವಾಗಲೇ ನಮ್ಮ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಚಟುವಟಿಕೆಗಳನ್ನು ಹತ್ತಿರದಿಂದ ಗಮನಿಸಿ ಪಟ್ಲ ಭಾಗವತರ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿದ್ದಂತಹ ಒಬ್ಬ ಯಕ್ಷಗಾನ ಪ್ರೇಮಿ. ಅವರ ಆಶೀರ್ವಚನ ನಮ್ಮ ಮುಂದಿನ ಕಾರ್ಯಗಳಿಗೆ ಅದು ಸ್ಫೂರ್ತಿಯ ಸೆಲೆಯಾಗಲಿದೆ. ಪೂಜ್ಯ ಸ್ವಾಮೀಜಿಯವರು. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸೀ ಕುಸುಮಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇದರ ಪಟ್ಲ ಸಂಭ್ರಮ 2026 ಇವತ್ತು ಈ ವೇದಿಕೆಯಲ್ಲಿ ಇವತ್ತು ನಡೀತಾ ಇದೆ. ಬಹುಶಃ ಮಾತಾಡುವ ಹೊತ್ತಲ್ಲ ಇದು. ಅದಲ್ಲದೆ ಪಟ್ಲ ಟ್ರಸ್ಟ್ ಅಂದರೆ ಅದು ಅದರಲ್ಲಿ ಮಾತಿಗೆ ಪ್ರಾಶಸ್ತ್ಯ ಕಮ್ಮಿ, ಯಾಕಂದರೆ ಅಲ್ಲಿ ಕೆಲಸಗಳೇ ಜಾಸ್ತಿ. ಆ ದೃಷ್ಟಿಯಿಂದ ಇವತ್ತು ಆ ಟ್ರಸ್ಟು ಈ ಮಟ್ಟದಲ್ಲಿ ಇವತ್ತು ಬೆಳೆದು ನಿಂತಿದೆ. ಇದು ಕಳೆದ ವರ್ಷ ಅದರ ದಶಮ ಸಂಭ್ರಮ ಬಹಳ ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ನಡೆದದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಮತ್ತು ಇವತ್ತು 11ನೇ ವರ್ಷಕ್ಕೆ ಅದು ಪಾದಾರ್ಪಣೆ ಮಾಡುತ್ತಾ ಇವತ್ತು ಅದರ 11ನೇ ವರ್ಷದ ಸಂಭ್ರಮವನ್ನು ಇವತ್ತು ಆಚರಿಸ್ತಾ ಇದೆ. ಒಂದು ಟ್ರಸ್ಟು ಯಾವ ಮಟ್ಟದಲ್ಲಿ ಬೆಳಿಬಹುದು ಅನ್ನೋದನ್ನು ನಮಗೆ ಈ ಪಟ್ಲ ಟ್ರಸ್ಟನ್ನು ನೋಡುವಾಗ ನಮಗೆ ಬಹಳಷ್ಟು ಸೋಜಿಗಾಗ್ತದೆ. ನಾನಾಗ ಬಂದ ಸಮಯದಲ್ಲಿ ಯೋಗೀಂದ್ರ ಭಟ್ರು ಮತ್ತು ನಾನು ಕೂತ್ಕೊಂಡು ಅದರ ಬಗ್ಗೆ ಮಾತಾಡಿದೆವು. ಒಂದು ಸಂಘಟನೆ, ಅದು ಯಕ್ಷಗಾನ ಪರವಾದಂಥ ಒಂದು ಸಂಘಟನೆ, ಅದು ಕಲಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಈ ಮಟ್ಟದಲ್ಲಿ ಬೆಳೆಯುವುದಂದರೆ ಅದು ಬಹಳ ಸುಲಭದ ವಿಷಯ ಅಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಪಟ್ಲ ಭಾಗವತರ ಒಂದು ಸಾರಥ್ಯದಲ್ಲಿ ಅವರೊಂದು ಮುತುವರ್ಜಿಯಲ್ಲಿ ಎಲ್ಲ ದಾನಿಗಳನ್ನು ಸೇರಿಸಿಕೊಂಡು ಇವತ್ತು ಈ ಟ್ರಸ್ಟು ಈ ಎತ್ತರಕ್ಕೆ ಇವತ್ತು ಬೆಳೆದು ನಿಂತಿದೆ. ಪಟ್ಲ ಭಾಗವತರವರ ಸ್ವಾಗತ ಭಾಷಣದಲ್ಲಿ ಇದನ್ನು ವಿವರವಾಗಿ ತಿಳಿಸಿದರು. ಇಲ್ಲಿರುವಂತಹ ದಾನಿಗಳಿರ್ಬೋದು ಅಥವಾ ಇದಕ್ಕೆ ಬೇರೆ ಬೇರೆ ರೀತಿಯಿಂದ ದಾನವನ್ನು ಕೊಟ್ಟವರಾಗಿರ್ಬೋದು, ಅವರ ಬಗ್ಗೆ ವಿವರವಾಗಿ ಅವರು ಅವರ ಸ್ವಾಗತ ಭಾಷಣದಲ್ಲಿ ಸ್ಮರಿಸಿಕೊಂಡರು. ನಾವೆಲ್ಲ ಭಗೀರಥನ ಕಥೆಯನ್ನು ನಾವು ತಿಳಿದವರು. ಗಂಗೆಯನ್ನು ಭೂಮಿಗೆ ಕರೆತರಿಸಿದಂಥ ಒಂದು ಮಹಾನ್ ವ್ಯಕ್ತಿತ್ವ ಭಗೀರಥ. ಇವತ್ತು ಇಲ್ಲಿ ಅವರು ಹೆಸರಿಸಿದಂಥ ಭಾಳಷ್ಟು ದಾನಿಗಳು ಎಲ್ಲರೂ ಕೂಡ ಯಕ್ಷಗಾನದಲ್ಲಿ ಆಸಕ್ತಿ ಉಳ್ಳವರಾಗಿರಲಿಲ್ಲ. ಅವರ ಉದ್ಯೋಗ, ಅವರ ವ್ಯವಹಾರದ ನಿಮಿತ್ತ ಅದರಲ್ಲೇ ತೊಡಗಿಕೊಂಡು ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮ ದಾನಗಳನ್ನು ನೀಡ್ತಾ ಬಂದವರು. ಆದರೆ ಇವತ್ತು ಅವರ ಸೇವಾ ಗಂಗೆಯನ್ನು ಯಕ್ಷಲೋಕಕ್ಕೆ ತಂದಂಥ ಒಂದು ಯಕ್ಷ ಭಗೀರಥ ಅಂದರೆ ನಮ್ಮ ಪಟ್ಲ ಸತೀಶ್ ಶೆಟ್ಟರು. ಅಂಥ ದಾನಿಗಳ ಸೇವೆಯನ್ನು ಈ ಯಕ್ಷಗಾನ ಲೋಕಕ್ಕೆ ಕೊಡಿಸಿ ಅದನ್ನು ಮತ್ತೆ ಕಲಾವಿದರಿಗೆ, ವಿದ್ಯಾರ್ಥಿಗಳಿಗೆ, ಅದಕ್ಕೆ ಬೇಕಾದಂತಹ ಅದನ್ನು ಪಡೀಲಿಕ್ಕೆ ಅರ್ಹರಾದವರಿಗೆ ಅದನ್ನು ಕೊಡಿಸ್ತಾ ಇರುವುದನ್ನು ನೋಡಿದರೆ ನಮಗೆ ಬಹಳಷ್ಟು ಇವತ್ತು ಯಕ್ಷಗಾನ ಅಭಿಮಾನಿಗಳಿಗೆ ನಮಗೆ ಇವತ್ತು ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗಿರುವಾಗ ಅಂತಹ ಒಂದು ಮಹತ್ ಕಾರ್ಯವನ್ನು ಯಕ್ಷಗಾನ ಕ್ಷೇತ್ರದಲ್ಲಿ, ಯಕ್ಷಗಾನ ಲೋಕದಲ್ಲಿ ಮಾಡಿ ಸ್ವತಃ ಅಂತಾರಾಷ್ಟ್ರೀಯ ಖ್ಯಾತಿಯ ಒಬ್ಬ ಭಾಗವತರಾಗಿ ಗುರುತಿಸಲ್ಪಟ್ಟು ಇವತ್ತು ಎಲ್ಲ ವ್ಯವಸ್ಥೆಗಳಿಗೆ, ಈ ಎಲ್ಲ ದಾನ ಇರಬಹುದು ಅಥವಾ ಕಲಾತ್ಮಕವಾದಂತಹ ಚಟುವಟಿಕೆಗಳಿರ್ಬೋದು, ಟ್ರಸ್ಟಿನ ಈ ಮಟ್ಟದ ಬೆಳವಣಿಗೆಗೆ ಕಾರಣರಾದಂಥ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಪಟ್ಲ ಸತೀಶ್ ಶೆಟ್ಟಿಯವರಾಗಲಿ, ಅದಕ್ಕೆ ದಾನವನ್ನು ಮಾಡಿದಂತಹ ದಾನಿಗಳಾಗಲಿ ಯಾವುದೇ ರೀತಿಯಿಂದ ಪ್ರತಿಫಲವನ್ನು ಬಯಸುವುದಿಲ್ಲ.
ಇವತ್ತು ಬಹಳಷ್ಟು ರೀತಿಯಾದಂಥ ದಾನ ಕರ್ಮಗಳು ಈ ಸಂಸ್ಥೆಯಿಂದ ಇವತ್ತು ನಡೀತಾ ಇದೆ. ಅದು ವಿದ್ಯಾರ್ಥಿ ವೇತನ ಇರ್ಬೋದು, ಅಥವಾ ವಿಮಾ ಯೋಜನೆ ಇರ್ಬೋದು, ಅಪಘಾತದಲ್ಲಿ ತೊಂದರೆಗೊಳಗಂತಹ ಕಲಾವಿದರಿಗೆ ನೀಡುವಂತಹ ಸಹಾಯಧನಗಳಿರ್ಬೋದು, ಮನೆಯನ್ನು ಕಟ್ಟಲಿಗೆ ನೀಡುವಂತಹ ಆ ಸಹಾಯಧನ ಇರ್ಬೋದು. ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಇವತ್ತು ಟ್ರಸ್ಟು ತನ್ನ ಸೇವೆಯನ್ನು ಇವತ್ತು ಮಾಡ್ತಾ ಇದೆ. ಹಾಗಿರುವಾಗ ಸತೀಶ್ ಶೆಟ್ಟರಿ ಆಗಲಿ, ಇದರ ಸಾರಥ್ಯವನ್ನು ವಹಿಸಿಕೊಂಡಂತಹ ಸತೀಶ್ ಶೆಟ್ಟರಾಗಲಿ, ಅಥವಾ ಇದಕ್ಕೆ ದಾನವನ್ನು ನೀಡುವಂತಹ ಯಾವುದೇ ದಾನಿಗಳಾಗಲಿ ಯಾವುದೇ ರೀತಿಯ ಪ್ರತಿಫಲವನ್ನು ಬಯಸ್ತಾ ಇಲ್ಲ. ಆದರೆ ಇದರ ಋಣ ಸಂದಾಯವನ್ನು ಮಾಡಬೇಕಿದ್ದರೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಇದರ ಫಲಾನುಭವಿಗಳು ಅದನ್ನು ಆಲೋಚನೆ ಮಾಡಬೇಕಾದಂಥ ಒಂದು ಮಹತ್ವ ಇದೆ. ಅವರು ಪಡೆದಂತಹ ಈ ಫಲಕ್ಕೆ ಪ್ರತಿಫಲವಾಗಿ ಯಕ್ಷಗಾನದ ಪರಂಪರೆಯನ್ನು ಉಳಿಸುವಂತಹ, ಯಕ್ಷಗಾನವನ್ನು ಉಳಿಸುವಂಥ, ಯಕ್ಷಗಾನ ಕಲೆಯನ್ನು ನಿರಂತರವಾಗಿ ಪೋಷಿಸಿಕೊಂಡು ಬರ್ತಾ ಇರುವಂತಹ ಮತ್ತು ಇವತ್ತಿನ ಯುವಜನರಲ್ಲಿ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇವತ್ತಿದೆ. ಆ ನಿಟ್ಟಿನಲ್ಲಿ ಈ ಟ್ರಸ್ಟಿನಿಂದ ಫಲವನ್ನು ಪಡೆದಂಥ ಎಲ್ಲರೂ ಕೂಡ ಯಕ್ಷಗಾನಕ್ಕಾಗಿ ತಮ್ಮ ಸೇವೆಯನ್ನು ನೀಡುವಲ್ಲಿ ಶ್ರಮಿಸಿದರೆ ಖಂಡಿತವಾಗಿ ಅವರು ಪಡೆದಂತಹ ಎಲ್ಲ ಸಹಾಯಗಳಿಗೆ ಕೂಡ ಅವರೊಂದು ರೀತಿಯಲ್ಲಿ ಋಣ ಸಂದಾಯ ಮಾಡಿದ ಹಾಗೆ ಆಗ್ತದೆ. ಆ ನಿಟ್ಟಿನಲ್ಲಿ ಮುಖ್ಯವಾಗಿ ಕಲಾವಿದರು ಮತ್ತು ಎಲ್ಲ ಫಲಾನುಭವಿಗಳು ಕೂಡ ಯಕ್ಷಗಾನದ ಬಗ್ಗೆ ತಮ್ಮ ಬದ್ಧತೆಯನ್ನು ಮುಂದಿನ ದಿವಸಗಳಲ್ಲಿ ಉಳಿಸಿಕೊಳ್ಬೇಕು ಅನ್ನೋದಾಗಿ ಕೂಡ ನಮ್ಮ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇದರೊಂದಿಗೆ ಬಹಳ ವಿಶೇಷವಾಗಿ 3 ಜನ ಸಾಧಕರನ್ನು ಈ ವೇದಿಕೆಯಲ್ಲಿ ಗುರುತಿಸಲಾಗಿದೆ. ದಕ್ಷಿಣ ಕನ್ನಡದ ಅವಿಭಜಿತ ದಕ್ಷಿಣ ಕನ್ನಡದ ಖ್ಯಾತಿಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ತಂದಂತಹ ಶ್ರೀ ಡಾಕ್ಟರ್ ಮೋಹನಾಳು ಅವರು, ಅಂತೆಯೇ ಖ್ಯಾತ ಭಾಗವತರಾದಂಥ ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿಯವರು, ಅಂತೆಯೇ ಆಡಳಿತಾತ್ಮಕವಾಗಿ ಬಹಳಷ್ಟು ಎತ್ತರದ ಸ್ಥಾನದಲ್ಲಿರುವಂಥ ಶ್ರೀ ರಾಜೇಶ್ ಪ್ರಸಾದ್ ಅವರು, ಇವರನ್ನು ಈ ವೇದಿಕೆಯಲ್ಲಿ ಇವತ್ತು ಈ ಟ್ರಸ್ಟ್ ಗುರುತಿಸಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, ವೇದಿಕೆಯಲ್ಲಿ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಆತ್ಮೀಯರಾದಂಥ ಶ್ರೀ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು, ಇದಕ್ಕೆಲ್ಲ ರೀತಿಯಿಂದ ತಮ್ಮನ್ನು ತೊಡಗಿಸಿಕೊಂಡಂಥ ಇದನ್ನು ಉದ್ಘಾಟನೆ ಮಾಡಿದಂಥ ಆತ್ಮೀಯರಾದಂಥ ಬರೋಡ ಶಶಿಧರ ಶೆಟ್ಟಿಯವರು, ಅಂತೆಯೇ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳು, ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರೇ ಮೊದಲಾದ ಎಲ್ಲ ಪದಾಧಿಕಾರಿ ಬಂಧುಗಳು, ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿದಂಥ ಪಟ್ಲ ಸತೀಶ್ ಶೆಟ್ಟರ ಅಭಿಮಾನಿಗಳು, ಟ್ರಸ್ಟಿನ ಅಭಿಮಾನಿಗಳು, ಮುಖ್ಯವಾಗಿ ಯಕ್ಷಗಾನದ ಎಲ್ಲ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಕಲಾಮಾತೆ ಆಯುರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನಷ್ಟು ಉಜ್ವಲವಾಗಿ ಬೆಳೀಲಿ, ಇದರ ಎಲ್ಲ ಕಾರ್ಯಗಳು ಕೂಡ ಅದು ನಿರ್ವಿಘ್ನವಾಗಿ ನಿರಾತಂಕವಾಗಿ ನಡೀಲಿ ಅನ್ನೋದಾಗಿ ಶ್ರೀದೇವರನ್ನು ಪ್ರಾರ್ಥಿಸ್ತಾ, ಇವತ್ತು ಈ 11ನೇ ವರ್ಷದ ಯಾನದಲ್ಲಿ ಅವರು ಹಮ್ಮಿಕೊಂಡಂತಹ ಏನು ಈ ಸಮುದ್ರಯಾನ ಇದೆ, ಯಕ್ಷಗಾನದ ಒಂದು ಸಮುದ್ರಯಾನ ಏನಿದೆ, ಅದು ಕೂಡ ಯಶಸ್ವಿಯಾಗಲಿ, ಅದಕ್ಕೆ ಕೂಡ ಭಗವಂತನ ಎಲ್ಲ ಅನುಗ್ರಹ ಇರಲಿ ಅನ್ನೋದಾಗಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಾಮೀಜಿಗಳ ಪಾದಕ್ಕೆ ಅಡ್ಡಬಿದ್ದು ಬಂಧುಗಳೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ತುಂಬ ಒಳ್ಳೆಯ ರೀತಿಯಲ್ಲಿ ಮಾತಾಡುವರೆ. ನಮ್ಮ ಮಹಾದಾನಿಗಳಿದ್ದಾರೆ, ಕೋಟಿಗಟ್ಟಲೆ ನಮಗೆ ಹಣ ಕೊಟ್ಟಂತಹ ದಿವಾಕರ್ ರಾವ್ ಇದ್ದಾರೆ, ML ಸಾಮಗರಿದ್ದಾರೆ. ಆದರೆ ನಿಮಗೆ ನಾವು ಮತ್ತೆ ನಿಮ್ಮನ್ನು ವೇದಿಕೆಯಲ್ಲಿ ಬೆಳೆಸ್ಕೊಳ್ತೇವೆ ಇಲ್ಲಿ ಚಾರಿಟಿ ಕಾರ್ಯಕ್ರಮಕ್ಕೆ. ಹಾಗಾಗಿ ತುಂಬ ಹೊತ್ತು ಈ ವೇದಿಕೆಯನ್ನು ಉದ್ದೆಳೆಯುವುದು ಸರಿಯಾಗಲ್ಲ ಎನ್ನುವ ನಿಟ್ಟಿನಲ್ಲಿ ಉಮಾನಾಥ್ ಕೋಟ್ಯಾನ್ರು, ನಮ್ಮ ಮೂಡಬಿದ್ರಿ ಶಾಸಕರು, ಅವರಿಗೆ ಶಾಲು ಹಾಕಿ ಗೌರವ ನೀಡಬೇಕಾಗಿ ಪ್ರದೀಪ್ ಆಳು ಅವರಲ್ಲಿ ಯಾರಿದ್ದಾರೆ, ಶಶಿಯನ್ನ, ನಮ್ಮ ಸಂಚಾಲಕರಾದಂಥ ಶಶಿಧರ ಶೆಟ್ಟರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಒಂದು ವಿಶೇಷ ಕಾರ್ಯಕ್ರಮ, ಮತ್ತು 5 ಲಕ್ಷದ ಹಾಗೆ ಒಂದು 10 ಜನ ಕಲಾವಿದರಿಗೆ ಚೆಕ್ ಕೊಡಲಿಕ್ಕಿದೆ. ಅದಕ್ಕಿಂತ ಮೊದಲು ನಾವು ಸ್ಕಾಲರ್ಶಿಪ್, ಈ ಸಲ ವಿಶೇಷವಾಗಿ ನಾವು ಮಾಡಿದಂಥ ಸ್ಕಾಲರ್ಶಿಪ್ ವಿತರಣೆ ಅದು ಆಗದಿಂದ ಅಲ್ಲಿ ನಡೀತಾ ಇದೆ. ಅಲ್ಲಿ ರಶ್ ಅಂತ ಹೇಳಿದರೆ ನಮಗೆ ಒಳಗಡೆ ಗೊತ್ತಾಗ್ತಾ ಇಲ್ಲ, ಆ ರೀತಿಯಲ್ಲಿದೆ, ಅಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಸಂತೋಷ ಅದು ಈ ಸಲ. ಹಾಗಾದರೂ ಕೂಡ ಅಷ್ಟು ರೆಸ್ಪಾನ್ಸ್ ಬಂದದ್ದು ನಮಗೆ ತುಂಬ ಸಂತೋಷ ಇದೆ. ಎಲ್ರಿಗೂ, ಎಲ್ಲ ದಾನಿಗಳೆಲ್ಲ, ನಮ್ಮ ಕನ್ಯಾಣದವರಾಗಲಿ ಬರೋಡದವರಾಗಲಿ, ಅವರು ತುಂಬ ಖುಷಿ ಪಟ್ಟಿದ್ದಾರೆ ಆ ಸ್ಕಾಲರ್ಶಿಪ್ನ ವಿಷಯ ಕೇಳುವಾಗ. ಮಕ್ಕಳಿಗೆ ಶಿಕ್ಷಣಕ್ಕೆ ಕೊಡಬೇಕೆಂಬುದು ಎಲ್ಲರ ಒಂದು ಆದ್ಯತೆಯೂ ಹೌದು. ಆದ ಕಾರಣ ತುಂಬ ಅದಕ್ಕೆ ರೆಸ್ಪಾನ್ಸ್ ಸಿಕ್ಕಿದೆ. 4,000ಕ್ಕಿಂತ ಮಿಕ್ಕಿ ಮಕ್ಕಳು ಅಪ್ಲಿಕೇಶನ್ ಹಾಕದವರು ಇವತ್ತು ಬಂದು ನಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲಿಲ್ಲ, ಒಂದು ಕೊಡಿ ಅಂತ ಹೇಳಿದರು. ನಾನು ಮತ್ತು ಕೂಡ ಸುದೇಶನಲ್ಲಿ ಸ್ವಲ್ಪ ನೋಡಿ ಅಂತ ಹೇಳಿದ್ದೇನೆ, ರಶ್ ಮುಗಿದ ಮೇಲೆ ಅದನ್ನೆಲ್ಲ ನೋಡೋಣ ಅಂತ ಹೇಳ್ತಾ
ಸ್ಕಾಲರ್ಶಿಪ್ಗೆ ಸಹಕಾರ ನೀಡಿದ ದಾನಿಗಳು ಅನೇಕರಿದ್ದಾರೆ. ಸ್ಕಾಲರ್ಶಿಪ್ಗೆ ಅಂತೇಳಿ ಸಹಕಾರ ನೀಡಿದವರು. ಇನ್ನು ಕೂಡ ಯಾರಾದರೂ ದಾನಿಗಳು ಶಿಕ್ಷಣಕ್ಕೆ ನಾವು ಇಷ್ಟು ಮಕ್ಕಳಿಗೆ ಕೊಡ್ತೇವೆ ಅಂತ ಹೇಳಿದರೆ ನಾವು ಸ್ವೀಕರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಮ್ಮ ಫೌಂಡೇಶನ್, ನೀವು ಯಾರಾದರೂ ಇದ್ದರೆ ಹೇಳ್ಬೋದು. ಈಗ ಕೊಟ್ಟಂಥ ದಾನಿಗಳ ಹೆಸರು ನಾವು ಹೇಳ್ತೇವೆ. ಒಂದು ಮಗು ಸಾಂಕೇತಿಕವಾಗಿ ಬಂದು ಅದರ ಪ್ರಯೋಜನ ಪಡ್ಕೊಳ್ಬೇಕು, ಆ ಚೆಕ್ಕನ್ನು ಅವರಿಂದ ಪಡ್ಕೊಳ್ಬೇಕು. KM ಶೆಟ್ಟಿಯವರು ಈಗ ತಾನೇ ನಿರ್ಗಮಿಸಿದ್ರು. 200 ಮಕ್ಕಳ ಪ್ರಾಯೋಜಕತ್ವವನ್ನು ಅವರು ವಹಿಸಿಕೊಂಡಿದ್ರು. KM ಶೆಟ್ಟಿಯವರು 200 ಮಕ್ಕಳ 6 ಲಕ್ಷ ರೂಪಾಯಿ ಮೊತ್ತದ ಪ್ರಾಯೋಜಕತ್ವವನ್ನು KM ಶೆಟ್ಟಿಯವರು VK ಗ್ರೂಪಿನವರು ಈಗ ತಾನೇ ಹೋದರು. ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಆನಂತರ ನಮ್ಮ ಹೇರಂಬ ಇಂಡಸ್ಟ್ರೀಸ್ನ MD ಆದಂಥ ರಘುರಾಮ್ ಶೆಟ್ರು 200 ಮಕ್ಕಳ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ಮಕ್ಕಳು ದಯವಿಟ್ಟು ಯಾರಾದರೂ ಒಬ್ಬಳು ಬಂದು, ನಮ್ಮ ರಮ್ಯಾ ಎನ್ನುವ ಹುಡುಗಿ, ಮತ್ತು ಅದರ ಎಲ್ಲ ಇನ್ಚಾರ್ಜ್ CA ಸುದೇಶ್ ಕುಮಾರ್ ರೈ ಅವರ ಶಿಷ್ಯೆಯಾದಂಥ ವೃಂದಾ ಕೊನ್ನಾರ್ ಇದ್ದಾರೆ, ಅವರು CA. ಅವರು ನಮ್ಮ ಹೇರಂಬ ಇಂಡಸ್ಟ್ರೀಸ್ನ ರಘುರಾಮ್ ಶೆಟ್ಟರಿಗೆ ಚೆಕ್ಕನ್ನು ಕೊಡಬೇಕು. ಅವರು ಆ ಮಗುವಿಗೆ ಚೆಕ್ಕನ್ನು ಹಸ್ತಾಂತರಬೇಕು. CA ಸುದೇಶ್ ಕುಮಾರ್ ರೈ ಅವರು ಜೊತೆ ಸೇರಿಕೊಳ್ಬೇಕು. ಇದು ಸಾಂಕೇತಿಕವಾಗಿ ಅವರ ಕೈಯಲ್ಲಿ ಕೊಡಿಸ್ತಾ ಇರೋದು ನಾವು. ರಘುರಾಮ್ ಶೆಟ್ಟಿ ಮುಂದೆ ಬನ್ನಿ. ನಿಮ್ಮ ಕೈಯಿಂದ ಮಗುವಿಗೆ 200 ಮಕ್ಕಳ ಪ್ರಯೋಜಕ, ಒಂದು ಜೋರಾದ ಕೈ ಚಪ್ಪಾಳೆ ಕೊಡಬೇಕು ಅವರಿಗೆ. 200 ಮಕ್ಕಳ ಪ್ರಾಯೋಜಕತ್ವವನ್ನು ರಘುರಾಮ್ ಶೆಟ್ಟಿ ವಹಿಸಿಕೊಂಡಿದ್ದಾರೆ. ಮತ್ತೆ KK ಶೆಟ್ಟಿಯವರು ಇವತ್ತು ಅವರಿಗೆ ಬರಲಿಕ್ಕೆ ಆಗಲಿಲ್ಲ. KK ಶೆಟ್ಟಿಯವರು 100 ಮಕ್ಕಳ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ತನೀಶ್ ಎನ್ನುವ ವಿದ್ಯಾರ್ಥಿ, ನಮ್ಮ ಕನ್ಯಾನ ಸದಾಶಿವ ಶೆಟ್ಟಿಯವರ ಕೈಯಲ್ಲೇ ಅದನ್ನು ಹಸ್ತಾಂತರಿಸಬೇಕು. ತನೀಶ್ ಎನ್ನುವ ವಿದ್ಯಾರ್ಥಿ ಬಂದು ಅದನ್ನು ಸ್ವೀಕರಿಸಬೇಕು. ಇದು KK ಶೆಟ್ಟಿಯವರು 100 ಮಕ್ಕಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ತನೀಶ್ ಬೇಗ ಬಾಮಂತ. ವಿದ್ಯಾರ್ಥಿಗಳು ಮುಂದೆ ಬನ್ನಿ. ದಿಶಾ ಡಿಮೆಲ್ಲೋ ನಮ್ಮ CA ಸುಭಾಷ್ ಚಂದ್ರ ಅವರು, ನಮ್ಮ ಬೆಹರಿನ್ನ ಗೌರವಾಧ್ಯಕ್ಷರು, ಬೆಹರಿನ್ ಘಟಕದ ಗೌರವಾಧ್ಯಕ್ಷರು, ಅವರು 200 ಮಕ್ಕಳ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. CA ಸುಭಾಷ್ ಚಂದ್ರ ಅವರು. ನಮ್ಮ ರಾಜೇಶ್ ಪ್ರಸಾದ್ ಅವರು ಆ ಚೆಕ್ಕನ್ನು ಹಸ್ತಾಂತರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಇದು CA ಸುಭಾಷ್ ಚಂದ್ರ ಅವರು 200 ಮಕ್ಕಳ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ನೆಕ್ಸ್ಟ್ ಹುಡುಗಿ ಆಯಿಷತ್ತುಲ್ಲಾ ಅಶ್ಮಿನಾ, ಆ ಹುಡುಗಿ ಬರಬೇಕು. ವೇಣುಗೋಪಾಲ್ ಶೆಟ್ರು ಮುಂಬೈ, ನಮ್ಮ ಬಜಿಪೆ ಬಣ್ಣ ಸಂಘದ ಪ್ರೆಸಿಡೆಂಟ್. 100 ಮಕ್ಕಳ ಪ್ರಾಯೋಜಕತ್ವವನ್ನು ವೇಣುಗೋಪಾಲ್ ಶೆಟ್ರು ವಹಿಸಿದ್ದಾರೆ. ಮುಂದೆ ಹೋಗಿ ವೇಣುಗೋಪಾಲ್, ನಮ್ಮ ಮಧ್ಯಕ್ಕೆ ಬನ್ನಿ. ಇಲ್ಲಿ ಯಾವ ಜಾತಿ ಭೇದ ಧರ್ಮದಗಳ ಭೇದ ನಾವು ಮಾಡಲಿಲ್ಲ. ಶಿಕ್ಷಣದಲ್ಲಿ ನಾವು ಎಲ್ಲರೂ ಒಂದೇ. ಆ ಮಕ್ಕಳಿಗೆ ಯಾವುದೇ ಭೇದ ಭಾವ ಇರಬಾರ್ದೆನ್ನುವ ನಿಟ್ಟಿನಲ್ಲಿ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ನಾವು ಕೊಡುವಂತಹ ಒಂದು ಪ್ರಯೋಜನ ಇದು. ವೇಣುಗೋಪಾಲ್ ಶೆಟ್ಟಿ ಅವರು 100 ಮಕ್ಕಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಥ್ಯಾಂಕ್ ಯು. ಭೀಮಾ ಜ್ಯುವೆಲ್ಲರಿ ಅವರು ಯಾರಾದ್ರೂ ಇದ್ದಾರಾ? ಭೀಮಾ ಜ್ಯುವೆಲ್ಲರಿ ಅವರು ಅಭಿಜ್ಞಾ ಹರೀಶ್ ಪೂಜಾರಿ ಬರಬೇಕು. ಭೀಮಾ ಜ್ಯುವೆಲ್ಲರ್ಸ್ನವರು ಇದ್ರೆ ಒಮ್ಮೆ ವೇದಿಕೆಗೆ ಬನ್ನಿ. ಯಾರಾದ್ರೂ ಇದ್ದಾರಾ? ಇಲ್ಲಲ್ಲ. ಅವರ ಪರವಾಗಿ ನಮ್ಮ ಉಮಾನಾಥ್ ಕೋಟ್ಯಾಂಡ್ರು, MLA ಉಮಾನಾಥ್ ಕೋಟ್ಯಾಂಡ್ರು ಆ ಮಗುವಿಗೆ ಹಸ್ತಾಂತರಿಸಬೇಕು, ಆ ಚೆಕ್ಕನ್ನು ಹಸ್ತಾಂತರಿಸಬೇಕು. ಮಕ್ಕಳ ಇದು ಭೀಮಾ ಜ್ಯುವೆಲ್ ಅವರು 100 ಮಕ್ಕಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಸಂಜನಾ ಎಂ ಮುಂದೆ ಬನ್ನಿ. ಕೃಷ್ಣಮೂರ್ತಿ ಮಂಜರು, ಹೈದರಾಬಾದ್ ಕೃಷ್ಣಮೂರ್ತಿ ಮಂಜರು, ನಮ್ಮ ಸುಪ್ರಭಾತ ಹೋಟೆಲ್ನ ಮಾಲೀಕರು. ಅವರು 50 ಮಕ್ಕಳ ಪ್ರಾಯೋಜಕತ್ವವನ್ನು ಅವರು ವಹಿಸಿಕೊಂಡಿದ್ದಾರೆ. ಇವತ್ತು ಬರಬೇಕಿತ್ತು, ಅನಿವಾರ್ಯ ಕಾರಣದಿಂದ ಅವರಿಗೂ ಬರಲಿಕ್ಕೆ ಆಗಿಲ್ಲ. ಅವರ ಈ ಚೆಕ್ಕನ್ನು ನಮ್ಮ ಯೋಗೀಂದ್ರ ಭಟ್ರು ಉಳಿ ಅವರು ಹಸ್ತಾಂತರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಸಂಜನಾ ಎಂ ಬಂದು ಮಗ. ವಿಕಾಸ್ ಶೆಟ್ಟಿ ಹುಡುಗ. ಭಾಸ್ಕರ ಶೇರಿಗಾರ್ USA ನಮ್ಮ ಘಟಕದವರು. ಅವರು ಒಂದು 50 ಮಕ್ಕಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ವಿಕಾಸ್ ಶೆಟ್ಟಿ ಬಂದನ. ಅಜಿತನ್ನ, ನಮ್ಮ ಗುಜರಾತ್ನ ಅಜಿತನ್ನ ಮುಂದೆ ಬಂದು ಆ ಚೆಕ್ಕನ್ನು ಹಸ್ತಾಂತರಿಸಬೇಕು. ಅಜಿತನ್ನ ಮುಂದೆ ಬನ್ನಿ. ನಮ್ಮ ಗುಜರಾತ್ ಘಟಕದ ಅಧ್ಯಕ್ಷರು ಅಜಿತ್ ಶೆಟ್ಟಿ ಅವರಿಂದ ಧನ್ವಿತ್ ಗೌಡ ಮುಂದೆ ಬರಬೇಕು. ಗಣೇಶ್ ಶೆಟ್ಟಿ ಗೋವಾ ಘಟಕದ ಅಧ್ಯಕ್ಷರು ಗಣೇಶ್ ಶೆಟ್ಟಿ ಇದನ್ನು ಹಸ್ತಾಂತರಿಸಬೇಕು. ಧನ್ವಿತ್ ಗೌಡ. ಫಾತಿಮಾ ನಸೀಬಾ. ದಿವಾಕರ್ ರಾವ್ ಕಟೀಲ್ ಅವರು ಮುಂದೆ ಬನ್ನಿ.
ದಿವಾಕರ್ ರಾವ್ ಕಟೀಲ್ ಅವರ ಕೈಯಲ್ಲಿ ಅದನ್ನು ಹಸ್ತಾಂತರಿಸಬೇಕು. ಫಾತಿಮಾ ನಸೀಬಾ, ಮುಂದೆ ಬನ್ನಿ. ML ಸಾಮಗರು ಈ ಕಡೆ ಬನ್ನಿ. ಫಾತಿಮಾ ನಸೀಬಾ ಈ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಬೇಕು. ನೆಕ್ಸ್ಟ್ ಲಕ್ಷ್ಮಿಗೆ ML ಸಾಮಗರು ದಯವಿಟ್ಟು ಆ ಚೆಕ್ ಅನ್ನು ನೀಡಿ ಹಸ್ತಾಂತರಿಸಬೇಕು. ಬಂಧುಗಳೇ, ಯಾರಾದರೂ ನನ್ನ ಪರವಾಗಿ ಇಂತಿಷ್ಟು ಮಕ್ಕಳಿಗೆ ಇರಲಿ ಎಂಬುದಾಗಿ ಇದ್ರೆ ದಯವಿಟ್ಟು ತಮ್ಮ ಹೆಸರುಗಳನ್ನು ನಮಗೆ ಸೂಚಿಸಬಹುದು. ಇದು ಶಿಕ್ಷಣಕ್ಕೆ ನಾವು ಕೊಡುವಂಥ ಒತ್ತು. ಇದನ್ನು ಪ್ರತಿ ವರ್ಷ ಮಾಡಬೇಕೆಂಬ ಒಂದು ಆಶೆ ಇದೆ. ನಿಮ್ಮೆಲ್ಲರ ದಾನಿಗಳ ಸಹಕಾರ ಇದಕ್ಕೆ ಇರಲಿ ಎಂಬುದಾಗಿ ನಾವು ಭಾವಿಸ್ತೇವೆ ಎಂದು ಜೋರಾದ ಕೈಚಪ್ಪಣೆ ಮಕ್ಕಳಿಗೆ ಸಲ್ಲಬೇಕು, ಮಕ್ಕಳ ಪೇರೆಂಟ್ಸ್ಗಳಿಗೆ ಸಲ್ಲಬೇಕು ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಮೇಲೆ ಪ್ರೀತಿ ಇಟ್ಟು ಅಭಿಮಾನ ಇಟ್ಟು ನಮಗೆ ಈ ಫೌಂಡೇಶನ್ಗೆ ದಾನ ನೀಡಿದ ಎಲ್ಲ ಬಂಧುಗಳಿಗೆ, ಮೇಲೆ ಕೂತಂತಹ ಕೆಳಗೆ ಕೂತಂತಹ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ, ಪೂಜ್ಯ ಶ್ರೀಗಳು ಅವರು ಆಗಲೇ ಹೋಗಬೇಕಿತ್ತು, ಆದರೂ ನಮ್ಮ ಕಾರ್ಯಕ್ರಮ ಎಂಬ ಭಾವನೆಯಲ್ಲಿ ಬಹಳ ಹೊತ್ತು ನಮ್ಮ ಜೊತೆ ಕಾದರು. ಪೂಜ್ಯ ಶ್ರೀಗಳಿಗೆ ಕೂಡ ಮತ್ತೊಮ್ಮೆ ವಂದಿಸುತ್ತಾ ಈಗ ಸೇವಾ ಕಾರ್ಯ ಇನ್ನೂ ಇದೆ, ಆದರೆ ಈ ಸಭೆಗೆ ಒಂದು ಧನ್ಯವಾದ ಕೊಟ್ಟು ಆಮೇಲೆ ಅದನ್ನು ನಮ್ಮ ವೇದಿಕೆಯಲ್ಲಿ ನಾವು ಮುಂದುವರಿಸ್ತೇವೆ. ಟ್ರಸ್ಟಿಗಳನ್ನು ಗೌರವಿಸುವ ಕಾರ್ಯಕ್ರಮ ಕೂಡ ಇಲ್ಲಿ ಇದೆ. ದಯವಿಟ್ಟು, ಯಾಕಂತ ಹೇಳಿದ್ರೆ 11 ಗಂಟೆಗೆ ಕರೆಕ್ಟಾಗಿ ಇಲ್ಲಿ ಸಭೆ ಸ್ಟಾರ್ಟ್ ಆಗಿದೆ. ತುಂಬ ಹೊತ್ತು ಅದನ್ನು ಮಾಡುವುದು ಸರಿಯಾಗಲ್ಲ, ಅದು ಅಷ್ಟು ಶುಭ ಲಕ್ಷಣ ಅಲ್ಲ. ಅದಕ್ಕಾಗಿ ಎಲ್ಲ ಬಂಧುಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಯಾಚಿಸ್ತಾ ನಿಮ್ಮನ್ನು ಮತ್ತಿನ ಸೇವಾ ಕಾರ್ಯಕ್ಕೆ ನಾವು ಯೂಸ್ ಮಾಡ್ತೇವೆ ಅಂತ ಹೇಳುತ್ತಾ ಧನ್ಯವಾದಕ್ಕಾಗಿ ಪ್ರದೀಪ್ ಆಳ್ವಕದ್ರಿಯವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯಗಳೇ, ಪೂಜನೀಯ ಆಶೀರ್ವಾದ ಮಾಡಿದಂಥ ಸಚ್ಚಿದಾನಂದ ಭಾರತಿ ಶ್ರೀಪಾದರೆ ಹಾಗೂ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ ಹಾಗೂ ದೀಪ ಪ್ರಜ್ವಲನೆ ಮಾಡಿದಂಥ ಶಶಿಧರ ಶೆಟ್ಟಿಯವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಇಲ್ಲಿ ನೇರಿದಿರುವ ಎಲ್ಲ ಕಲಾಭಿಮಾನಿಗಳೇ, ಪಟ್ಲ ಘಟಕದ ಎಲ್ಲ ಆತ್ಮೀಯ ಮಿತ್ರರೇ, ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ಸೇವಾ ಚಟುವಟಿಕೆಗಳು ವೇದಿಕೆಯಲ್ಲಿ ಮುಂದುವರಿಯುತ್ತದೆ. ದಯವಿಟ್ಟು ಒಂದು ನಿಮಿಷ ಕ್ಷಮಿಸಿ. ನಮ್ಮ ನಿಟ್ಟೆಯವರು ಸುಧೀಂದ್ರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಕನ್ಯಾನ ಸದಾಶಿವ ಶೆಟ್ಟರ ಬಹಳ ಅತ್ಯಾಪ್ತರು. ಅವರನ್ನು ಒಂದು ಶಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ. ಪ್ರದೀಪಣ್ಣ ಒಂದು ಶಾಲು ಸ್ಮರಣಿಕೆ. ಡಾಕ್ಟರ್ ಸುಧೀಂದ್ರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅತ್ಯುತ್ತಮ ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿ. ನಮಗೆ ಬಹಳ ಸಂತೋಷ, ಹೆಮ್ಮೆ ಅಂತ ವ್ಯಕ್ತಿಗಳು ನಮ್ಮ ಜೊತೆ ಸೇರಿಕೊಂಡಿರುವುದು. ದಯವಿಟ್ಟೊಮ್ಮೆ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಸೇವಾ ಚಟುವಟಿಕೆಗಳು ಮುಂದುವರಿಯುತ್ತದೆ. ದಯವಿಟ್ಟು ಪ್ರಧಾನ ಸಂಚಾಲಕರಾದ ಶಶಿಧರ್ ಶೆಟ್ಟಿ ಬರೋಡ ಅವರ ನೇತೃತ್ವದಲ್ಲಿ ಮುಂದೆ ಸೇವಾ ಚಟುವಟಿಕೆಗಳು ವೇದಿಕೆಯಲ್ಲಿ. ಕೇಂದ್ರೀಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು. ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳು
ಪ್ರದೀಪಾಳ್ವರು, ಯೋಗೀಂದ್ರ ಭಟ್ರು ದಯವಿಟ್ಟು ವೇದಿಕೆ ಬನ್ನಿ. ಸೇವಾ ಚಟುವಟಿಕೆಗಳನ್ನು ಒಂದು 10 ನಿಮಿಷದಲ್ಲಿ ಮುಗಿಸುವ. ಶಶಿಯಣ್ಣ, ವೈದ್ಯಕೀಯ ತುರ್ತು ನೆರವು ಧರ್ಮನೇಮದ ಬಂಡಾರ ಬನ್ನಗ ಗಾಯಾತಿನಕಲು ಅಂಚನೆ ಗೃಹ ನಿರ್ಮಾಣದ 5 ಫಲಾನುಭವಿಲು ಪ್ರತಿಭಾ ಪುರಸ್ಕಾರ, ಅಪಘಾತ ವಿಮಾ ಯೋಜನೆ ನೆತ್ತ ಚೆಕ್ ವಿತರಣೆದ ಕಾರ್ಯಕ್ರಮ ಇತ್ತೆ ವೇದಿಕೆ ನಡಪುಂಡು. ವೈದ್ಯಕೀಯ ತುರ್ತು ನೆರವು ಇಂಚಿಪ್ಪಗು ಒಂಜಿ ಧರ್ಮನೇಮ ನಡಪುನಾಗ ಬಂಡಾರ ಪೋನಾಗ ಸಂಕ ಪೊಲಿದು ಕೆಲವು ಜನಕ್ಕೆ ಪೆಟ್ಟಾದಿತ್ತಂಡು ಐಟ್ 3 ಜನಕ್ಕೆ ಇನಿ ಒಂಜಿ ವೈದ್ಯಕೀಯ ನೆರವು ಕುರಿಪಿನ ಕಾರ್ಯಕ್ರಮ. ರವಿ ಶೆಟ್ಟಿ, ದಿನೇಶ್, ಯಶೋಧರ ವೇದಿಕೆ ಬರುಡು. ರವಿ ಶೆಟ್ಟಿ, ಯಶೋಧರ, ದಿನೇಶ್. ಪ್ರತಿಭಾ ಪುರಸ್ಕಾರ ಆಳ್ವಾಸ್ ವಿದ್ಯಾಸಂಸ್ಥೆದ ದ್ವಿತೀಯ PUC ವಾಣಿಜ್ಯ ವಿಭಾಗಡ್ ಆಜಿನೂದು ಮಾರ್ಕದ ತೊಂದಿನ ಒಂಜಿ ಪ್ರತಿಭೆ ಕುಮಾರಿ ದಿಶಾ ಅಕಲಿಗೆ 25,000 ರೂಪಾಯಿದ ಚೆಕ್ ಕೊಡ್ದು ಶಾಲೆ ಸ್ಮರಣಿಕೆ ಕೊಡ್ದು ಗೌರವ ಅರ್ಪಣೆ. ವಾಣಿಜ್ಯ ವಿಭಾಗಡ್ ಆಜಿನೂದು ಅಂಕ ಪಡೆಯಿನ ಕುಮಾರಿ ದಿಶಾ ವೇದಿಕೆ ಬಲೆ. ಅಂಚನೆ ಗೃಹ ನಿರ್ಮಾಣ ಇಲ್ಲಿ ಕಟ್ಟರೆ 5 ಜನಕ್ಕೆ ಇನಿ ಸಾಂಕೇತಿಕವಾದ 5 ಲಕ್ಷದ ಚೆಕ್ದ ಪ್ರತಿ ಕೊರ್ಪುಂಡು ದಿವಂಗತ ಜನಾರ್ದನ ಜೋಗಿ ಮಂಜೇಶ್ವರ ಅರ್ನ ಕುಟುಂಬಗೆ, ಮಧುಸೂದನ ಧರ್ಮಸ್ಥಳ, ನಾಗರಾಜ್ ದೇವಲ್ಕುಂದ, ರಾಘವೇಂದ್ರ ಮಾನಿಕೊಳ್ಳಲು, ರಾಮಮೂಲ್ಯ, ಉಲ್ಲೇರ ಗೃಹ ನಿರ್ಮಾಣ ಪಟ್ಲ ಯಕ್ಷರಾಶ್ರಯ ಯೋಜನೆ 50 ಆಜಿ ಇಲ್ಲಲೇನೆ ಇತ್ತೇನೆ ನಿರ್ಮಾಣ ಮಲ್ತದ ಹಸ್ತಾಂತರ ಮಲ್ತನೆ ಅಜಿಪ ಇಲ್ಲಲು ನಿರ್ಮಾಣದ ಹಂತಲುಂಡು. ಇನಿ ಸಾಂಕೇತಿಕವಾದ 5 ಜನಕ್ಕೆ ವೇದಿಕೆಗೆ ಶಶಿಯಣ್ಣನೊಟ್ಟಿಗೆ ಅಶೋಕಣ್ಣೆ ಬೊಕ್ಕ ವೇಣುಗೋಪಾಲ್ ಶೆಟ್ಟರ್ಲ ವೇದಿಕೆ ಒಟ್ಟಿಗೆ ಉಳ್ಳೇರು. ಅಂಚೆನೆ ಪ್ರದೀಪಾಳ್ವೇರು. ದಿವಂಗತ ಮಂಜೇಶ್ವರ ಜನಾರ್ದನ ಜೋಗಿ ಸುಂಕದಗಟ್ಟ ಮೇಳ ಕಟೀಲು ಮೇಳಡ್ ದೀರ್ಘಕಾಲ ಕಲಾ ವ್ಯವಸಾಯ ಮಲ್ದಿನ ಜನಾರ್ದನ ಜೋಗಿ ಅರ್ನ ಕುಟುಂಬಗೆ ಪಟ್ಲ ಯಕ್ಷಾಶ್ರಯ ಯೋಜನೆದ ಚೆಕ್ದ ಹಸ್ತಾಂತರ. ಮಧುಸೂದನ್ ಧರ್ಮಸ್ಥಳ ಹವ್ಯಾಸಿ ಕಲಾವಿದೆ. ನಾಗರಾಜ್ ದೇವಲ್ಕುಂದ ಕಮಲಶಿಲೆ ಮೇಳದ ಸ್ತ್ರೀವೇಷಧಾರಿ. ರಾಘವೇಂದ್ರ ಮಾನಿಕೊಳ್ಳಲು ಮಾರ್ನಕಟ್ಟೆ ಮೇಳ. ಮರಿಯಲದ ಪುರ್ತುಡು ಮಳೆಗಾಲದ ಸಂದರ್ಭದಲ್ಲಿ ಮನೆ ಬಿದ್ದು ಹೋದ ಸಂದರ್ಭ ಮನೆ ನಿರ್ಮಾಣಕ್ಕೆ ಪಟ್ಲ ಭಾಗವತರು ಸಹಕಾರವನ್ನು ನೀಡಿದ್ದಾರೆ. ರಾಘವೇಂದ್ರ ಮಾನಿಕೊಳ್ಳಲು. ನೇಪಥ್ಯ ಕಲಾವಿದ ರಾಮಮೂಲ್ಯ. ಐದು ಜನಕ್ಕೆ ಸಾಂಕೇತಿಕವಾದ ಕೊರಡು. ಅಂಚನೆ ಮೂಡಬಿದ್ರಿ ಘಟಕದ ಯಕ್ಷಗಾನ ಹವ್ಯಾಸಿ ಕಲಾವಿದೆ ನಿರ್ದೇಶಕೆ ಸದಾಶಿವ ಶೆಟ್ಟಿಗಾರ್ ಅರ್ನ ವೈದ್ಯಕೀಯ ನೆರವುಗೂ 50,000 ರೂಪಾಯಿದ ಒಂಜಿ ದೇಣಿಗೆ. ಸದಾಶಿವ ಶೆಟ್ಟಿಗಾರ್ ಬಂದುಲೆ ಧರ್ಮ ನೇಮದ ಬಂಡಾರ ಪೋನಗ ಸಂಕ ಪೊಲಿದು
ಒಂಜಿ ಅವಘಡ ನಡತಿನ ನಂಗೆ ಮಾತ್ರೆಗಳು ಗೊತ್ತುಂಡು ಬಾರಿ ಬೇಜಾರ್ದ ಸಂಗತಿಯವು ಅಂಡ ಆ ಅವಘಡಟ್ಟು ಯಶೋಧರ ರವಿ ಶೆಟ್ಟಿ ಬೊಕ್ಕ ದಿನೇಶ್ ಅಕ್ಲೆಗೆ 10,000 ರೂಪಾಯಿದ ಒಂಜಿ ಕಿಂಚಿತ್ ಸಹಾಯ. ರವಿ ಶೆಟ್ಟಿ, ದಿನೇಶ್, ಯಶೋಧರ. ಸದಾಶಿವ ಶೆಟ್ಟಿಗಾರ್ ಯಕ್ಷಗಾನ ನಿರ್ದೇಶಕರು. ನಮ್ಮ ಪಟ್ಲ ಸಂಭ್ರಮದ ಪ್ರತಿ ಒಂಜಿ ಕಾರ್ಯಕ್ರಮಡ್ಲ ಸದಾಶಿವ ಶೆಟ್ಟಿಗಾರ್ನ ಸಹಕಾರ ವಿಶೇಷವಾದ ಸ್ಪರ್ಧಾ ಕಾರ್ಯಕ್ರಮಲಿಡು ಆರು ಎಂಕಲಿಗೆ ಸಹಕಾರ ಕೊರೊಂದಿತ್ತಿನಾರು ಪ್ರತಿ ಉಪನ್ಯಾಸಕರು. ಮೂಡಬಿದ್ರೆ ಘಟಕದ ಹವ್ಯಾಸಿ ಯಕ್ಷಗಾನ ಕಲಾವಿದೆಯಾರು ಸದಾಶಿವ ಶೆಟ್ಟಿಗಾರ್ ಅವರಿಗೆ ವೈದ್ಯಕೀಯ ನೆರವು ಕೊರಡು. ದಿಶಾ ಕುಮಾರಿ ದಿಶಾ ಆಳ್ವಾಸದ ದಿಶಾ. ಇತ್ತೆ ಅಪಘಾತ ವಿಮಾ ಯೋಜನೆದ ಬಾಂಡನ್ನು ಅಂಚೆ ಇಲಾಖೆದ ಅಧಿಕಾರಿಗಳು ಟ್ರಸ್ಟ್ಗೆ ಹಸ್ತಾಂತರ ಮಲ್ಪರವಿಲ್ಲೇರು. ಅಂಚೆ ಇಲಾಖೆದ ಅಧಿಕಾರಿಗಳು ಇತ್ತಿಂದ ವೇದಿಕೆ ಬರುಡು. ಸೊಲ್ಮೇಲ್ ಯೋಗ ಪ್ರದರ್ಶನ ಶ್ರೀ ವಾಣಿ ಶಾಲಾ ವಿದ್ಯಾರ್ಥಿಗಳು ನಾಗವ್ರಜ ಪಾವಂಜೆ. ಹರಿರಾಜ್ ಕಿನಿಗೋಳಿ, ಕೃಷ್ಣ ಶೆಟ್ಟಿ ತಾರೆಮಾರ್ ಮುಂದಿನ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡ್ತಾರೆ. ಅರ್ಧ ಗಂಟೆ ಯೋಗ ಪ್ರದರ್ಶನದ ವ್ಯವಸ್ಥೆ, ಅದಾದ ನಂತರ ಮಹಿಳಾ ಯಕ್ಷಗಾನ, ನಂತರ ಯಕ್ಷಗಾನ ಹಾಸ್ಯ ವೈಭವ ನಡೆಯುತ್ತದೆ. ಯೋಗ ಪ್ರದರ್ಶನ ಶ್ರೀ ವಾಣಿ ಶಾಲಾ ವಿದ್ಯಾರ್ಥಿಗಳು ನಾಗವ್ರಜ ಪಾವಂಜೆ. ಹರಿರಾಜ್ ಕಿನಿಗೋಳಿ ಮತ್ತು ಕೃಷ್ಣ ಶೆಟ್ಟಿ ತಾರೆಮಾರ್. ಸೇರಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ, ದೇಹಕ್ಕೆ ಬಲ, ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ನೆಮ್ಮದಿ ನೀಡುವಂತಹ ಭಾರತದ ಪತಂಜಲಿ ಮಹರ್ಷಿಗಳು ಕಂಡುಹಿಡಿದಂತಹ ಯೋಗ 5,000 ವರ್ಷಗಳಂತ ಪುರಾತನ ಯೋಗವನ್ನು ಈಗ ಶ್ರೀ ವಾಣಿ ಶಾಲೆ ನಾಗರಾಜ ಕ್ಷೇತ್ರ ಪಾವಂಜೆ ಇದರ ಮಕ್ಕಳು ಇಲ್ಲಿ ವೇದಿಕೆಯಲ್ಲಿ ನಿರ್ವಹಿಸಿ ತೋರಿಸಲಿಕ್ಕಿದ್ದಾರೆ. ಶ್ರೀ ಹರಿರಾಜ್ ಕಿನಿಗೋಳಿ ಇವರ ನೇತೃತ್ವದಲ್ಲಿ ಮಕ್ಕಳು ಈ ಯೋಗವನ್ನು ಕಲಿತು ಇಲ್ಲಿ ನಮ್ಮ ಮುಂದೆ ಈ ಯೋಗ ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಎಲ್ಲರೂ ಜೋರಾಗಿ ಒಂದು ಚಪ್ಪಾಳೆ ಮುಖಾಂತರ ಅವರನ್ನು ಪ್ರೋತ್ಸಾಹಿಸೋಣ. ಈ ಯೋಗ ವಿಶ್ವಕ್ಕೆ ಭಾರತದ ಕೊಡುಗೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು 2014ರಲ್ಲಿ ಜೂನ್ 21ಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿ ನಮ್ಮ ವಿಶ್ವಕ್ಕೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಈ
ಯೋಗವನ್ನು ಈಗ ಸಣ್ಣ ಮಕ್ಕಳು ಈಗ ನಮ್ಮ ಮುಂದೆ ಪ್ರದರ್ಶಿಸಲಿಕ್ಕಿದ್ದಾರೆ. ಹಲೋ. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಪಾದದ್ವಯಗಳಲ್ಲಿ ಶಿರವನ್ನು ತಗ್ಗಿಸ್ತಾ ಪಟ್ಟ ಸಂಭ್ರಮ 2026. ಮೊದಲಾಗಿ ಈ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ನೆಚ್ಚಿನ ಭಾಗವತರಿಗೆ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ವಾಣಿ ಶಾಲೆ ನಾಗವರ್ಜ ಪಾವಂಜೆ ಇಲ್ಲಿನ ಯೋಗ ವಿದ್ಯಾರ್ಥಿಗಳಿಂದ ವಿಶೇಷ ಯೋಗ ಪ್ರದರ್ಶನ. ಯೋಗ ನಮಸ್ಕಾರ. ಮುನಿಶ್ರೇಷ್ಠರಾದಂತಹ ಪತಂಜಲಿ ಮಹರ್ಷಿಗಳಿಗೆ ಅಂಜಲಿ ಬದ್ಧರಾಗಿ ನಮಸ್ಕಾರವನ್ನು ಸಲ್ಲಿಸ್ತಾ ವಿಶ್ವಯೋಗವನ್ನು ಇದೀಗ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಮುಂದಕ್ಕೆ ಸೂರ್ಯ ನಮಸ್ಕಾರ. ಭಗವಂತನಾದಂತಹ ಸೂರ್ಯನಿಗೆ ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರಗಳ ಗುಚ್ಛವನ್ನು ಅರ್ಪಿಸ್ತಾ ಇದ್ದೇವೆ. ನಮಸ್ಕಾರ ಸ್ಥಿತಿ. ಊರ್ಧ್ವ ನಮನಾಸನ. ಪಾದಹಸ್ತಾಸನ. ಏಕಪಾದ ಪ್ರಸರಣಾಸನ. ದ್ವಿಪಾದ ಪ್ರಸರಣಾಸನ. ಶಶಾಂಕಾಸನ. ಸಾಷ್ಟಾಂಗ ನಮನಾಸನ. ಊರ್ಧ್ವಮುಖ ಶ್ವಾನಾಸನ. ಅಧೋಮುಖ ಶ್ವಾನಾಸನ. ಪುನರಪಿ ಶಶಾಂಕಾಸನ. ಏಕಪಾದ ಪುರಸರಣಾಸನ. ಹಸ್ತಪಾದಾಸನ. ನಮಸ್ಕಾರಾಸನ. ಇದೀಗ ಗೋಪುರದ ರಚನೆ. ವಿಶೇಷವಾದಂತಹ ಗೋಪುರದ ರಚನೆಯನ್ನು ಇದೀಗ ಮಕ್ಕಳು ಮಾಡಿ ತೋರಿಸಲಿಕ್ಕಿದ್ದಾರೆ. ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇದರ ಎಲ್ಲ ಪದಾಧಿಕಾರಿಗಳನ್ನು, ಅದೇ ರೀತಿ ನಮ್ಮ ನೆಚ್ಚಿನ ಭಾಗವತರಾದಂತಹ ಪಟ್ಲ ಸತೀಶ್ ಶೆಟ್ಟಿ ಭಾಗವತರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಿಶ್ರಾಂತಿ. ಮುಂದಕ್ಕೆ ವಿಶೇಷ ಆಸನಗಳ ಪ್ರದರ್ಶನ. ನಾಟ್ಯರಾಜನಾದಂತಹ ನಟರಾಜನನ್ನು ಸ್ಮರಿಸಿದ ಈ ವೇದಿಕೆಯಲ್ಲಿ ನಟರಾಜಾಸನ. ಯಕ್ಷಗಾನ ನಾಟ್ಯ. ಆ ನಾಟ್ಯ ಸರ್ವದಾ ಎಲ್ಲರಿಗೂ ಹಿತವನ್ನುಂಟು ಮಾಡಲೆನ್ನುವ ಸಂಕಲ್ಪದೊಂದಿಗೆ ನಟರಾಜಾಸನ. ವಿಶ್ರಾಂತಿ. ಮುಂದಕ್ಕೆ ಯೋಗ ದಂಡಾಸನ. ಸತತ 2 ವರ್ಷಗಳ ನಿರಂತರ ಅಭ್ಯಾಸ, ಆ ಮೂಲಕವಾಗಿ ಸಾಧಿಸಿದಂತಹ ಯೋಗ ಕಲೆ. ವಿಶ್ರಾಂತಿ. ಸರ್ವ ಅಂಗಗಳಿಗೂ ಪರಿಣಾಮವನ್ನು ಬೀರಬಲ್ಲಂತ ಆಸನ ಸರ್ವಾಂಗಾಸನ. ಆಸನಗಳ ರಾಣಿ ಅಥವಾ ಆಸನಗಳ ತಾಯಿ. ಇದೀಗ ಸರ್ವಾಂಗಾಸನದ ಪ್ರದರ್ಶನ. ದೇಹಕ್ಕೆ ಆರೋಗ್ಯವನ್ನು ಕೊಡಬಹುದಾದಂಥ ಆಸನ, ಜ್ಞಾನಶಕ್ತಿ ಬುದ್ಧಿಶಕ್ತಿಯನ್ನು ವೃದ್ಧಿಸಬಹುದಾದಂಥ ಆಸನ. ವಿಶ್ರಾಂತಿ. ಮುಂದಕ್ಕೆ ಬಕಪಕ್ಷಿಯ ಹೆಸರಿನಲ್ಲಿರುವಂತಹ ಬಕಾಸನದ ಪ್ರದರ್ಶನ. ಬಕಪಕ್ಷಿಯ ಹಾಗೆ ನಮ್ಮ ದೇಹವನ್ನು ನಿಲ್ಲಿಸುವಂತಹ ಸ್ಥಿತಿ. ಬಕಾಸನದ ಪ್ರದರ್ಶನ. ವಿಶ್ರಾಂತಿ. ಮುಂದಕ್ಕೆ ದೇಹವನ್ನು ಹಿಂಬಾಗಿಸುವಂತಹ ಶಲಭಾಸನದ ಪ್ರದರ್ಶನ. ಒಂದು ಸಣ್ಣ ಮಿಡಿತೆಯ ಭಂಗಿಯನ್ನು ಹೋಲುವಂತಹ ಆಸನ. ಶಲಭಾಸನ ಜೊತೆ ವಾತಾಯನಾಸನ. ಬಹಳ ಹಿಂಬಾಗುವಿಕೆಯನ್ನು ಹೊಂದಿರುವಂತಹ ಆಸನ, ಕಠಿಣವಾದಂಥ ಆಸನ. ಶಲಭಾಸನ ಸ್ಥಿತಿ. ಶಲಭ ವೃಶ್ಚಿಕಾಸನ. ವಿಪರೀತ ಶಲಭಾಸನ. ಪದ್ಮಶಲಭಾಸನ. ವಿಶ್ರಾಂತಿ. ಮುಂದಕ್ಕೆ ದೂರ್ವಾಸ ಮುನಿಗಳ ಹೆಸರಿನಲ್ಲಿರುವ ದೂರ್ವಾಸಾಸನ.
ಅದೇ ರೀತಿ ಆಕರ್ಣ ಧನುರಾಸನ, ದೂರ್ವಾಸಾಸನ, ಆಕರ್ಣ ಧನುರಾಸನ, ಓಂಕಾರಾಸನ, ದ್ವಿಪಾದ ಶೀರ್ಷಾಸನ, ಅಂತಿಮ ಸ್ಥಿತಿ ವಿಶ್ರಾಂತಿ. ಮುಂದಕ್ಕೆ ಗರ್ಭದಲ್ಲಿರುವ ಮಗುವಿನ ಭಂಗಿಯನ್ನು ಹೋಲುವಂತ ಆಸನ ಗರ್ಭಾಸನ. ಅದೇ ರೀತಿ ಊರ್ಧ್ವ ಕುಕ್ಕುಟಾಸನ. ಕುಕ್ಕುಟ ಅಂತ ಹೇಳಿದ್ರೆ ಕೋಳಿಯ ಭಂಗಿಯನ್ನು ಹೋಲುವಂತ ಆಸನ. ಗರ್ಭಾಸನದ ಜೊತೆಯಲ್ಲಿ ಊರ್ಧ್ವ ಕುಕ್ಕುಟಾಸನ, ಅಂತಿಮ ಸ್ಥಿತಿ ವಿಶ್ರಾಂತಿ. ಇದೀಗ ವಿಶೇಷವಾದಂತಹ ಗೋಪುರದ ರಚನೆ. ಯೋಗ ಸಾಧನೆಯ ಮೂಲಕವಾಗಿ ಅಂಗಾಂಗಗಳನ್ನು ಬಲಿಷ್ಠಗೊಳಿಸ್ತಾ ಇಂಥ ವಿಶೇಷವಾದಂತಹ ಸಾಧನೆಯನ್ನು ಮಾಡಲಿಕ್ಕಾಗ್ತದೆ. ಇದೀಗ ಗೋಪುರದ ಸ್ಥಿತಿ. ವಿಶ್ರಾಂತಿ. ಆಸನಗಳ ರಾಜ ಶೀರ್ಷಾಸನ, ಪಶ್ಚಿಮೋತ್ಥಾನಾಸನ, ಆಸನಗಳ ರಾಜ ಶೀರ್ಷಾಸನದ ಪ್ರದರ್ಶನ, ಪದ್ಮ ಶೀರ್ಷಾಸನ, ವಿಶ್ರಾಂತಿ. ಮುಂದಕ್ಕೆ ಟಿಟ್ಟಿಭಾಸನ. ಮಳೆಗಾಲದಲ್ಲಿ ಟ್ರಿರ್ರ ಎನ್ನುವಂಥ ಶಬ್ದವನ್ನು ಮಾಡುತ್ತಾ ನಮ್ಮೆಲ್ಲ ಕಡೆಯಲ್ಲಿ ಸಂಚರಿಸುವಂಥ ಒಂದು ಸಣ್ಣ ಮಿಡಿತೆ, ಆ ಟಿಟ್ಟಿಭಾಸನದ ಪ್ರದರ್ಶನ. ಅದೇ ರೀತಿ ದೇಹವನ್ನು ಪಳಗಿಸುವಂಥ ಆಸನ ಟಿಟ್ಟಿಭಾಸನ. ವಿಶ್ರಾಂತಿ. ಮುಂದಕ್ಕೆ ವಿಪರೀತವಾದಂತಹ ಹಿಂಬಾಗುವಿಕೆಯನ್ನು ಹೊಂದಿರುವ ಗಂಡಬೇರುಂಡಾಸನ. ನಾವು ಪುರಾಣಗಳಲ್ಲಿ ಗಂಡಬೇರುಂಡ ಪಕ್ಷಿಯ ಬಗ್ಗೆ ಕೇಳಿರ್ತೇವೆ, 2 ತಲೆಯ ಪಕ್ಷಿ. ಇದೀಗ ಗಂಡಬೇರುಂಡಾಸನ. ಅದೇ ರೀತಿ ಚಕ್ರಾಸನದ ಮೇಲೆ ತಾಡಾಸನ. ಹಿಂಬಾಗುವಿಕೆಯನ್ನು ಹೊಂದಿರುವಂತಹ ಗಂಡಬೇರುಂಡಾಸನದ ಪ್ರದರ್ಶನ. ಅದೇ ರೀತಿ ದಿಂಬಾಸನ. ವಿಶ್ರಾಂತಿ. ಯೋಗ ನಿದ್ರಾಸನ. ನಾವು ದೇವಿ ಮಹಾತ್ಮೆಯ ಪ್ರಸಂಗವನ್ನು ವೀಕ್ಷಿಸಿದರೆ ಹರಿ ಯೋಗ ನಿದ್ರೆಯಲ್ಲಿದ್ದ ಅಂತ ನಾವು ಕೇಳುತ್ತೇವೆ. ಅದೇ ರೀತಿ ದೇಹವನ್ನು ಪೂರ್ಣವಾಗಿ ಒಂದು ಸುತ್ತು ಭರಿಸ್ತಾ ಮಾಡುವಂತಹ ಆಸನ ಯೋಗ ನಿದ್ರಾಸನ. ವಿಶ್ರಾಂತಿ. ಮುಂದಕ್ಕೆ ಉಪವಿಶ್ರ ಕೋನಾಸನದ ಮೇಲೆ ಬಕಾಸನ. ಅದೇ ರೀತಿ ವೃಕ್ಷಾಸನದ ಪ್ರದರ್ಶನ. ಒಂದು ಆಸನದ ಮೇಲೆ ಮತ್ತೊಂದು ಆಸನ. ಉಪವಿಶ್ರ ಕೋನಾಸನದ ಮೇಲೆ ಬಕಾಸನ. ವಿಶ್ರಾಂತಿ. ರಾಜಕಪೋತ್ತಾಸನ, ದೀಪಾಸನ. ಕಪೋತ ಅಂತ ಹೇಳಿದರೆ ಪಾರಿವಾಳದ ಭಂಗಿಯನ್ನು ಹೋಲುವಂತ ಆಸನ. ರಾಜಕಪೋತ್ತಾಸನ. ಅದೇ ರೀತಿ ದೀಪಾಸನ. ಸರ್ವರ ಬದುಕು ದೀಪದ ಹಾಗೆ ಪ್ರಜ್ವಲಿಸಲಿ ಎನ್ನುವಂತ ಸದಾ ಆಶಯದೊಂದಿಗೆ ದೀಪಾಸನದ ಪ್ರದರ್ಶನ. ಅದೇ ರೀತಿ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸದಾಕಾಲ ಕಲಾವಿದರ ಬಾಳಿನ ಬೆಳಕಾಗ್ಲಿ ಎನ್ನುವ ಸದಾಶಯದೊಂದಿಗೆ ದೀಪಾಸನದ ಪ್ರದರ್ಶನ. ವಿಶ್ರಾಂತಿ. ಮುಂದಕ್ಕೆ ಪದ್ಮ ಮಯೂರಾಸನ, ಉದ್ದಂಡ ಪದ್ಮ ನಮನಾಸನ. ಮಯೂರ ಸುಬ್ರಹ್ಮಣ್ಯನ ವಾಹನ, ನವಿಲಿನ ಭಂಗಿಯನ್ನು ಹೋಲುವಂತ ಆಸನ ಪದ್ಮ ಮಯೂರಾಸನ, ಉದ್ದಂಡ ಪದ್ಮ ನಮನಾಸನ. ವಿಶ್ರಾಂತಿ. ಮುಂದಕ್ಕೆ ಕಪೋತ್ತಾಸನ.
ವಿಶ್ರಾಂತಿ. ಏಕಪಾದ ವಿಪರೀತ ರಾಜಕಪೋತಾಸನ. ವಿಶ್ರಾಂತಿ. ಪರಶುಪಾಶಾಸನ, ಅಧೋಮುಖ ಟಿಟ್ಟಿಭಾಸನ. ವಿಶ್ರಾಂತಿ. ಧನುಸ್ಸಿನ ಭಂಗಿಯನ್ನು ಹೋಲುವ ಆಸನ ಧನುರಾಸನ. ಸ್ಥಿತಿ. ವಿಶ್ರಾಂತಿ. ಮುಂದಕ್ಕೆ ಹಸ್ತದ ಮೇಲೆ ಬಲಪ್ರಯೋಗವನ್ನು ಮಾಡಿ ಮಾಡುವ ಪಿಂಚ ಹಸ್ತಾಸನ, ಹಸ್ತದ ವಿವಿಧ ಆಸನಗಳ ಪ್ರದರ್ಶನ. ಪಿಂಚಹಸ್ತ, ವೃಶ್ಚಿಕಾಸನ, ವ್ಯಾಘ್ರಾಸನ. ಇದರಲ್ಲಿ ವಿಶೇಷವಾದಂಥ ಆಸನಗಳನ್ನು ಮಕ್ಕಳು ಪ್ರದರ್ಶಿಸ್ತಾ ಇದ್ದಾರೆ. ವಿಶ್ರಾಂತಿ. ಮುಂದಕ್ಕೆ ಮುಕ್ತ ಹಸ್ತದ ವಿಶೇಷ ಆಸನಗಳ ಪ್ರದರ್ಶನ. ವಿಶ್ರಾಂತಿ. ಇದೀಗ ತಾವರೆಯ ಮೇಲೆ ಯೋಗ ನಿದ್ರೆ. ಅರಳಿದಂತಹ ತಾವರೆಯ ಭಂಗಿ, ಅದೇ ರೀತಿ ಅದರ ಮೇಲೆ ಯೋಗ ನಿದ್ರಾಸನದ ಪ್ರದರ್ಶನ. ನಾವು ದೇವರು ತಾವರೆ ಮೇಲೆ ಕುಳಿತ ಸ್ಥಿತಿಯನ್ನು ನೋಡ್ತೇವೆ. ಅದೇ ರೀತಿ ತಾವರೆ ಮೇಲೆ ಯೋಗ ನಿದ್ರಾಸನದ ಪ್ರದರ್ಶನ. ವಿಶೇಷವಾದಂತಹ ರಚನೆ. ವಿಶ್ರಾಂತಿ. ಇದೀಗ ಯೋಗ ಪ್ರದರ್ಶನ ನೀಡಿದಂತಹ ಎಲ್ಲ ಮಕ್ಕಳ ಪರಿಚಯ. ಶ್ರೀ ವಾಣಿ ಶಾಲೆ ನಾಗವರ್ಜ ಪಾವಂಜೆ, ಕಾರ್ತಿಕ್ ಆರ್ ಶೆಟ್ಟಿ, ಎಚ್ ಅನಿರುದ್ಧ, ದಿಶಾನ್ ವಿ ಕುಂದರ್, ಸಾನ್ವಿಕ್ ವಿ ಕೋಟಿಯಾನ್, ಪ್ರಣೀತ್ ಆರ್, ಎಚ್ ಅಭಿಷೇಕ್, ರಾಮಕೃಷ್ಣ ಎಂ. ಇದೀಗ ಮತ್ತೊಮ್ಮೆ ಪತಂಜಲಿ ಮುನಿಗಳಿಗೆ ಯೋಗ ನಮಸ್ಕಾರ. ಈ ಕಾರ್ಯಕ್ರಮವನ್ನು ಈ ವಿಶೇಷವಾದಂತಹ ವೇದಿಕೆಯಲ್ಲಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ನೆಚ್ಚಿನ ಭಾಗವತರು, ಪ್ರೀತಿಯ ಭಾಗವತರು ಪಟ್ಲ ಸತೀಶ್ ಶೆಟ್ಟಿ ಭಾಗವತರಿಗೆ ವಿನಮ್ರಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪಟ್ಲ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೂ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶ್ರೀ ವಾಣಿ ಎಜುಕೇಷನ್ ಟ್ರಸ್ಟ್ ಬ್ಯಾಂಗ್ಳೂರು, ಇದರ ಅಧ್ಯಕ್ಷರು ಹಾಗೂ ನಮ್ಮ ಶಾಲಾ ಸಂಚಾಲಕರಾದಂತಹ ಶಾರದಾ ಪ್ರಸಾದ್ ಹಾಗೂ ವಿದ್ಯಾಶಂಕರ್ ಭಾಗವತರು ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡುವಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ಶಿಕ್ಷಕೇತರ ವೃಂದ ಹಾಗೂ ಮಕ್ಕಳ ಪೋಷಕರು ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಪ್ರೀತಿಯಿಂದ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿದಂತಹ ಎಲ್ಲ ಸಭಾಸದರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಂದನೆಗಳು. ಹರಿ ಓಂ. ದೇಹವನ್ನು ದೇವಾಲಯ ಮಾಡೋ ಸುಂದರ ಕಲೆ ಈ ಯೋಗ. ನಮ್ಮ ಮುಂದೆ ಯೋಗ ಪ್ರದರ್ಶನ ಮಾಡಿದಂತಹ ಪಾವಂಜೆ ನಾಗರವಾಜ ಕ್ಷೇತ್ರದ ಶ್ರೀ ವಾಣಿ ಶಾಲೆಯ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಯೋಗ ಗುರು ಹರಿರಾಜ್ ಕಿನ್ನಿಗೋಳಿ ಇವರು ವೇದಿಕೆಗೆ ಬರಬೇಕು. ನಮ್ಮ ಪಟ್ಲಗುಟ್ಟು ಸತೀಶ್ ಶೆಟ್ಟರ ತಂದೆ
ಮಹಾಬಲ್ ಶೆಟ್ರು ವೇದಿಕೆಗೆ ಬರಬೇಕು. ಈ ಯೋಗ ಪ್ರದರ್ಶನವನ್ನು ನೀಡಿದ ಶಾಲಾ ವಾಣಿ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಯೋಗ ಶಿಕ್ಷಣವನ್ನು ನೀಡಿದಂಥ ಹರಿರಾಜ್ ಕಿನ್ಗೋಳಿ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಪಟ್ಲ ಫೌಂಡೇಶನ್ನ ಮಾರ್ಗದರ್ಶಕರಾದಂತಹ ಶ್ರೀ ಪಟ್ಲಗುತ್ತು ಮಹಾಬಲ್ ಶೆಟ್ಟಿ ಇವರಿಂದ ಅವರಿಗೆ ಗೌರವದ ಸ್ಮರಣಿಕೆ ಮತ್ತು ಶಾಲಿನ ಗೌರವ. ಹನ್ನೊಂದನೇ ವರ್ಷದ ಪಟ್ಲ ಫೌಂಡೇಶನ್ ಈ ವಾರ್ಷಿಕ ಕಾರ್ಯಕ್ರಮದಲ್ಲಿ, ಪಟ್ಲ ಸಂಭ್ರಮದಲ್ಲಿ ಇನ್ನು ಮುಂದೆ ಮಹಿಳಾ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ಪೂರ್ಣಿಮಾ ಶಾಸ್ತ್ರಿ ಇವರು ನೆರವೇರಿಸಿಕೊಳ್ಳಿಕ್ಕಿದ್ದಾರೆ. ಮಹಿಳಾ ಯಕ್ಷಗಾನದ ನಂತರ ಯಕ್ಷಗಾನ ಹಾಸ್ಯ ವೈಭವ ಕಾರ್ಯಕ್ರಮ ಇರ್ತದೆ. 5 ಗಂಟೆಗೆ ನಮ್ಮ ಈ 11ನೇ ವರ್ಷದ ಪಟ್ಲ ಸಂಭ್ರಮಕ್ಕೆ ತೆರೆ ಬೀಳಲಿದೆ. ತಾವೆಲ್ಲ ಸಹಕರಿಸಬೇಕಾಗಿ ವಿನಂತಿ. ಯಾರ್ದೆಲ್ಲ ಊಟ ಆಗಲಿಲ್ಲವರು ಊಟ ಮಾಡಿ ಬಂದು ಆಸನ ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ಮಧ್ಯಾಹ್ನದ ಹೊತ್ತಿಗೆ ಎಲ್ಲರೂ ಊಟ ಮಾಡಿ ಒಂದು ನಿದ್ರಾವಸ್ಥೆಗೆ ಹೋಗುವ ಸಮಯ. ನಿಮ್ಮ ನಿದ್ರೆಯನ್ನೆಲ್ಲ ಕಳೆಯಲಿಕ್ಕೆ ಈಗ ಮಹಿಳಾ ಘಟಕದ ಸದಸ್ಯರು ಯಕ್ಷಗಾನದ ಮೂಲಕ ವೇದಿಕೆಗೆ ಬರಲಿದ್ದಾರೆ. ಆತ್ಮೀಯರೇ, ಯಕ್ಷಧ್ರುವ ಪಟ್ಲ ಘಟಕ ಪ್ರಾರಂಭವಾದಾಗಿನಿಂದ, ಅಂದರೆ ಕಳೆದ 11 ವರ್ಷಗಳಿಂದ ಫೌಂಡೇಶನ್ನ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ನಮ್ಮ ಮಹಿಳಾ ಘಟಕ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದು ಇದು ನಮಗೆ ಹೆಮ್ಮೆಯ ವಿಚಾರವೇ ಸರಿ. ಪ್ರತಿ ವರ್ಷವೂ ನಮ್ಮ ಮಹಿಳಾ ಘಟಕದ ಸದಸ್ಯರಿಂದ ಈ ಪಟ್ಲ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾವು ಯಕ್ಷಗಾನ ಪ್ರದರ್ಶನವನ್ನು ನೀಡುತ್ತಾ ಬರುತ್ತಿದ್ದೇವೆ. ಇಂದು ಕೂಡ ಇದೀಗ ನಮ್ಮ ಮಹಿಳಾ ಘಟಕದ ಯಕ್ಷಗಾನ ಪ್ರದರ್ಶನದ ಸಮಯ. ಶ್ರೀಯುತರಾದ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರು ಅವರಿಂದ ವಿರಚಿತವಾದ ಪಾಂಚಜನ್ಯ ಎಂಬ ಕಥಾಪ್ರಸಂಗವನ್ನು ನಿಮ್ಮ ಮುಂದೆ ನಾವೀಗ ಪ್ರಸ್ತುತಪಡಿಸಲಿದ್ದೇವೆ. ಈ ಕಥಾಪ್ರಸಂಗದಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಪಟ್ಲ ಸತೀಶ್ ಶೆಟ್ಟಿಯವರ ಪ್ರೀತಿಯ ಶಿಷ್ಯನಾದ ಶ್ರೀಯುತರಾದ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅಳಿಕೆ ಹಾಗೂ ಶ್ರೀ ಮನ್ವಿತ್ ಶೆಟ್ಟಿ ಇವರು ನಮ್ಮೊಂದಿಗೆ ಕೈ ಜೋಡಿಸಲಿದ್ದಾರೆ. ಅದೇ ರೀತಿ ಚೆಂಡೆ ಹಾಗೂ ಮದ್ದಳೆಯಲ್ಲಿ
ಶ್ರೀಯುತರಾದ ಶ್ರೀ ಗುರುಪ್ರಸಾದ್ ಬೊಳಿಂಜಡ್ಕ, ಅದೇ ರೀತಿ ಶ್ರೀ ಕೌಶಿಕ್ ರಾವ್ ಪುತ್ತಿಗೆ ಇವರು ನಮ್ಮೊಂದಿಗೆ ಸಹಕರಿಸಲಿದ್ದಾರೆ. ಚಕ್ರತಾಳದಲ್ಲಿ ಶ್ರೀ ಪೂರ್ಣೇಶಾಚಾರ್ಯ ಅವರು ನಮ್ಮೊಂದಿಗೆ ಸಹಕರಿಸಲಿದ್ದಾರೆ. ಆತ್ಮೀಯರೇ, ಇಂದಿನ ಈ ಯಕ್ಷಗಾನ ಕಥಾಪ್ರಸಂಗದಲ್ಲಿ ಮುಮ್ಮೇಳದಲ್ಲಿ ವರುಣನಾಗಿ ಕುಮಾರಿ ಉನ್ನತಿ ಕುಲಾಲ್, ಚಿತ್ರಸೇನನಾಗಿ ಕುಮಾರಿ ದಿಶಾ ಶೆಟ್ಟಿ, ಭದ್ರಸೇನನಾಗಿ ಕುಮಾರಿ ಸಾನ್ನಿಧ್ಯ ಭಟ್, ಪಂಚಜನನಾಗಿ ಕುಮಾರಿ ಮೈತ್ರಿ ಭಟ್, ವೃಶ್ಚಿಕನಾಗಿ ಕುಮಾರಿ ರಕ್ಷಾ ಕುಲಾಲ್, ಮೇರುಧನ್ವನಾಗಿ ಕುಮಾರಿ ದೀಕ್ಷಾ ಪೆರಾರ, ಭದ್ರಮುಖನಾಗಿ ಕುಮಾರಿ ಅನ್ನಪೂರ್ಣ ರಾಯಿ, ಸಾಂದೀಪನಿಯಾಗಿ ಕುಮಾರಿ ಧನ್ವಿ ಶೆಟ್ಟಿ, ಕುಮುದಿನಿಯಾಗಿ ಕುಮಾರಿ ಶ್ರಾವ್ಯ ತಲಕಳ, ಮಣಿಕರ್ಣನಾಗಿ ಕುಮಾರಿ ಆರಾಧ್ಯ ಭಟ್, ಕೃಷ್ಣನಾಗಿ ಕುಮಾರಿ ಪೂಜಾ ಆಚಾರ್ಯ, ಬಲರಾಮನಾಗಿ ಕುಮಾರಿ ರಶಿತಾ ಪ್ರಕಾಶ್ ಶೆಟ್ಟಿ, ಯಮನಾಗಿ ಶ್ರೀಮತಿ ಸಾಯಿಸುಮಾ ನಾವ್ಡ ಇವರು ನಿಮ್ಮ ಮುಂದೆ ಬರಲಿದ್ದಾರೆ. ಅದೇ ರೀತಿ ಈ ಯಕ್ಷಗಾನವನ್ನು ನಿರ್ದೇಶಿಸಿದವರು ಕಿತ್ತೂರ ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತೆ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ, ಅದೇ ರೀತಿ ರಾಣಿ ಅಬ್ಬಕ್ಕ ಪುರಸ್ಕಾರ ಪಡೆದಿರುವ ಯಕ್ಷಧ್ರುವ ಯಕ್ಷ ಶಿಕ್ಷಣದ ಯಕ್ಷ ಗುರುವಾಗಿ 3 ಶಾಲೆಯಲ್ಲಿ ಸುಮಾರು 200ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣ ನೀಡುತ್ತಿರುವ ಸಮಗ್ರ ಸಮರ್ಥ ಯಕ್ಷಗಾನ ಶಿಕ್ಷಕಿ, ಯಕ್ಷಗುರು. ಕಳೆದ 11 ವರ್ಷಗಳಿಂದ ಯಶಸ್ವಿಯಾಗಿ ನಮ್ಮ ಯಕ್ಷಧ್ರುವ ಪಟ್ಲ ಕೇಂದ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಸಮರ್ಥವಾಗಿ ಇದನ್ನು ಮುನ್ನಡೆಸಿಕೊಂಡು ಬರುತ್ತಾ ಇರುವ ಕುಮಾರಿ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಅವರು ಈ ಪ್ರಸಂಗವನ್ನು ನಿರ್ದೇಶಿಸಿದ್ದಾರೆ. ಈಗ ನಿಮ್ಮ ಮುಂದೆ ಮಹಿಳಾ ಘಟಕದ ಸದಸ್ಯರಿಂದ ಪಾಂಚಜನ್ಯ.
ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಅಂಬುರುಹದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರಾದ ಪಾದಾಂಬುಜಗೆ ಪೊಡ ಮಡುತವರ್ಣಿಪೆನಿ ಕಥಾಮೃತವ ಗಂಠೀರವ ಇರುವಂತಹ ಸ್ಥಳನಾಮಾಂಕಿತ ವರುಣದೇವನೆಂದು ಕೇಳಬಲ್ಲೆವು. ಏನು ಓಲಗವಿತ್ತ ವಿಚಾರ? ವರುಣದೇವನು ಬಗಳ ಸಡಗರದಿ ಸೇರು ತೋಲಗವ ಬಗಳ ಸಡಗರದಿ ಸೇರು ತೋಲಗವ ದೃಢ ಮನದಿ ಹರಿಯ ನೆನೆದಡರಿ ಹರಿಪೀಠವನು ದೃಢದಿ ಹರಿಯ ನೆನೆದು ಪೀಠವನು ಏರಿ ನುಡಿದ ಮುದದಿಂದ ಸಭಿಕರಲಿ
ಬಿಡು ಬಿಡು ಯೋಜನೆಯ ಧರಿಸಿಗಲೇ ದೃಢವಾದ ನಂಬಿಕೆಯನು ನಡೆಯುವ ಮಂಗಳ ಮುಖದರ್ಶನೆಯಲ್ಲಿ ತೊಡಗಿ ವರುಣರಾಯ ಲೋಕದ ವ್ಯವಹಾರವು ಸುಸೂತ್ರವಾಗಿ ನಡೆಯುವಂತೆ ಹರಿಯು ಪ್ರಯತ್ನಿಸುವಾಗ ಹೊಣೆಗಾರಿಕೆಯ ಸ್ಥಾನದಲ್ಲಿರುವ ನೀವು ಕೈಗೊಂಡ ಕಾರ್ಯಕ್ಕೆ ಸಹಕರಿಸಬೇಕಾದದ್ದು ನಾವು ಸದಾ ಸಿದ್ಧರಾಗಿದ್ದೇವೆ. ಮಂಗಳಾಗುರಗೇನು ಚಿಂತೆಯೋ ಮಂಗಳಾಧುರಗೇನು ಚಿಂತೆಯೋ ಭಂಗವದ ಬರದಂತೆ ಕಾಯುವ ತುಂಗ ವಿಕ್ರಮಿಗಳ ಮೋಹವು ಸಂಗಡವಿದೆ. ಲೋಕದ ಹಿತವನ್ನು ಬಯಸುವ ಮಹಾಯಜ್ಞ ಕಾರ್ಯಕ್ಕೆ ನಮ್ಮ ಮಹಾಯಜ್ಞ ಕಾರ್ಯಕ್ಕೆ ಸುಸಾಧವಾಗಿ ಸಾಗುವಂತೆ ಶ್ರಮಿಸುತ್ತೇವೆ. ಬಿಡುತ್ತಿದ್ದೇವೆ. ಸಮಸ್ತ ಲೋಕದ ಮಹಿಮರೆಲ್ಲ ಈ ಮಹಾಯಾಗಕ್ಕೆ ಪಾಲ್ಗೊಳ್ಳುವಂತೆ ಆಹ್ವಾನ ಪತ್ರಿಕೆಯನ್ನು ಕಳುಹಿಸಿ ಗುರುವರಿಯರ ಆಶೀರ್ವಾದದಂತೆ ಈ ಮಹಾಯಜ್ಞವು ಸುಸೂತ್ರವಾಗಿ ಸಂಪನ್ನಗೊಳ್ಳುವಂತೆ ವಿಜ್ಞಾಪಿಸುತ್ತಾ ಈ ಸಭಾ ಸಮಾಪನಕ್ಕೆ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇನೆ. ಹಾಗೆಯೇ ಆಗಲಿ.
ಹಿರಣ್ಯಾಕ್ಷ ಹಿರಣ್ಯಕಶ್ಯಪ, ಅದರಲ್ಲಿ ಹಿರಣ್ಯಕಶ್ಯಪನೇ ನನ್ನ ಅಜ್ಜ. ಹಿರಣ್ಯಕಶ್ಯಪನ ಪುತ್ರನಾದಂತಹ ಪ್ರಹ್ಲಾದನ ಅಗ್ರಜರಾದಂತಹ ಸಂಹ್ಲಾದನ ಮಗನೇ ನಾನು, ಪಂಚಜನ ಎನ್ನುವ ಹಾಗೆ. ಆದರೆ ಏನು ಮಾಡೋಣ, ನಮ್ಮ ಕುಲದ ಶೋಣಿತಾಪುರದ ಹಣೆ ಬರಹ ಹೀಗೆ. ಹೇಗೆ ಹಿರಣ್ಯಕಶ್ಯಪನನ್ನು ಹಿರಣ್ಯಾಕ್ಷನನ್ನು ಆ ಕಪಟಿ ಹರಿ ನರಸಿಂಹ ಹಾಗೂ ಬೇರೆ ಬೇರೆ ಅವತಾರಗಳಿಂದ ಬಂದು ತರಿದ. ಅಷ್ಟು ಮಾತ್ರವೇ ನಮ್ಮ ಅಜ್ಜನ ಅಪ್ಪನಾದಂತಹ ಚಿಕ್ಕಪ್ಪನಾದಂತಹ ಪ್ರಹ್ಲಾದ ಭಾಗವತ ಶಿಖಾಮಣಿಯಾಗಿ ಮೆರೆಯುತ್ತಿದ್ದ. ಅಂತಹವನ ಶಿಷ್ಯನಾಗಿ ಬಂದಂತಹ ದೇವೇಂದ್ರ ಅವನ ಶೀಲವನ್ನೆಲ್ಲ ಅಪಹರಿಸಿದ. ಇದಕ್ಕೆ ನಾವು ದೇವತೆಗಳಿಗೆ ವಿರೋಧವನ್ನು ಸೂಚಿಸಿದಾಗ ಹರಿಯು ಮಧ್ಯಸ್ಥಿಕೆ ವಹಿಸುವುದಕ್ಕಾಗಿ ಬಂದ. ಇರಲೇ ಆಮೇಲೆ ಏನಾಯಿತು, ಪ್ರಹ್ಲಾದ ಮಗನಾದಂತಹ ವಿರೋಚನನು ಮದುವೆಯಾಗುವುದಕ್ಕೆ ಬೇಕಾಗಿ ಹೋದಾಗ ಅಂಗೀರಸ ಪುತ್ರನಾದಂತಹ ಸುಧಾನ್ವನೊಂದಿಗೆ ವಾಗ್ವಾದ ನಡೆಯಿತು. ಅಲ್ಲಿಯೂ ನಾವು ಸೋತೆವು. ಏನು ಹೇಳುವುದು, ಇದನ್ನೆಲ್ಲ ಯಾರಲ್ಲಿ ಹೇಳುವುದು ವೃಶ್ಚಿಕ? ಬಳಿಯ ಪಕ್ಷದ ಹೆಣಿಗೆ ಗಳಿಸಿಕೊಳ್ಳಿ. ನಮ್ಮ ಗ್ರಾಚಾರವನ್ನು ಯಾನೆಂದು ಹೇಳುವುದು? ಏನು ಮಾಡಿದೆವು? ಪ್ರಹ್ಲಾದನ ಪುತ್ರನಾದಂತಹ ವಿರೋಚನನೊಡನೆ ದೇವಲೋಕಕ್ಕೆ ದಾಳಿಯನ್ನು ನಡೆಸುವುದಕ್ಕಾಗಿ ನಾನು ಹೋದವನು. ಆದರೆ ಅಲ್ಲೂ ನಮಗೆ ಸೋಲಾಯಿತಲ್ಲವೇ? ಅಷ್ಟು ಮಾತ್ರವೇ, ಬಲೆ ಶುಕ್ರಾಚಾರ್ಯರ ಅನುಗ್ರಹ ಹಾಗೂ ನಿರ್ದೇಶನದ ಮೇರೆಗೆ 3 ಲೋಕಗಳಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪಿಸಿದ. ಆಗ ಹರಿ ಏನು ಮಾಡಿದ? ವಾಮನ ರೂಪವನ್ನು ತಳೆದು ಬಂದು ಧೋಲಕವನ್ನು ತೋರಿಸಲಿಲ್ಲವೇ ಬಲಿಗೆ? ಛೇ, ಇದರಿಂದ ಎಲ್ಲ ನನಗೆ ಒಂದು ನೀತಿ ಪಾಠ ದೊರಕಿತು. ಸತ್ಯ ಧರ್ಮದ ಮಾರ್ಗದಲ್ಲಿ ಸಂಚರಿಸಿದರೆ ನಮಗೆ ಅನ್ಯಾಯವೇ ಆಗುವುದು. ಹಾಗಾಗಿ ಶೋಣಿತಾಪುರದ ಮಣ್ಣನ್ನು ಬಿಟ್ಟು ಹೊರಗೆ ನಡೆದು ಬಂದವರಿದ್ದೇವೆ, ನಾನು, ನೀನು ಹಾಗೂ ನಮ್ಮ ಕೆಲವು ಅನುಯಾಯಿಗಳು. ಆದರೆ ವೃಶ್ಚಿಕ, ನಾವು ಎಲ್ಲಿಗೆ ಹೋಗುವುದು, ಏನು ಮಾಡುವುದು ನನಗೊಂದು ತಿಳಿಯುತ್ತಾ ಇಲ್ಲವಲ್ಲ. ಶರಧಿಯಾಳುವಂತ ವರುಣನುದಗೆ ಲಾಲಿಸಯ್ಯ, ಶರಧಿಯಾಳುವಂತ ಲಾಲಿಸಯ್ಯ. ಜಗದ ಕ್ಷೇಮಕ್ಕಾಗಿಯಾಗ ಗೈವನಂತೆ, ಜಗದ ಕ್ಷೇಮಕ್ಕಾಗಿಯಾಗ ಗೈವನಂತೆ. ಅಲ್ಲಿ ಮೊಗೆದು 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 ದಾನ ಧರ್ಮ ಗೈವನತೆ, ಅಲ್ಲಿ ಮೊಗೆದು ಮೊಗೆದು ದಾನ ಧರ್ಮ ಗೈವನತೆ ಗೈವನತೆ. ಕೇಳಿದೊಂದು ವಾರ್ತೆ ಈಗ ಲಾಲಿದಯ್ಯ,
ಹೋ ಸಿದ್ಧಮತೆಯಲ್ಲಿ ಯಾಗ ನಡೆಯುತ್ತಾ ಇದೆ. ಕರ್ಣನ ಮಾಡುತ್ತಾ ಇರುವಂತಹ ಯಾಗ. ಸರಿ ಸರಿ, ನಾವೀಗ ಏನಾದರೂ ಎದುರಾಗಿ ಹೋಗುವುದಕ್ಕಾಗುವುದಿಲ್ಲ. ಕಪಟದಿಂದಲೇ ಹೋಗಬೇಕು. ಅದಕ್ಕೆ ಸರಿಯಾದಂತಹ ಸಂದರ್ಭ ಬಂದೊದಗಿದೆ. ಏನು ಮಾಡುವ? ನಮಗಿರುವುದಕ್ಕೊಂದು ಜಾಗ ಬೇಕಲ್ಲವೇ? ಅಲ್ಲಿ ಹೋಗುತ್ತಿರುವವರು ಬ್ರಾಹ್ಮಣರಲ್ಲವೇ? ನಮ್ಮ ರೂಪವನ್ನು ಮರೆಮಾಚಿ ಬ್ರಾಹ್ಮಣ ರೂಪವನ್ನು ತಳೆದು ನಮಗೆ ಬೇಕಾದಂತಹ ಕಾರ್ಯವನ್ನು ಸಿದ್ಧಿಸುವ. ಹಾಗೆ ತಡೆಯಾಕೆ? ನೆಲೆಸುದಾವತಿ ಪುರದಿ ಗುರುಕುಲವನ ಋಷಿವರನು ವಿರಚಿಸಿ ನೆಲೆಸುದಾವತಿ ಪುರದಿ ಗುರುಕುಲವನ ಋಷಿವರನು ವಿರಚಿಸಿ ಕುಲಗುಣದಿ ಮೇಲೆ ನಿಪ ಕುಮುದಿನಿಯಳನು ವರಿಸಿ ಕುಲಗುಣದಿ ಮೇಲೆ ನಿಪ ಕುಮುದಿಯಳನು ವರಿಸಿ ಸಾಂದೀಪನಿ ಮುನಿಯ ನಮ್ಮ ಸಂತ ಬದುಕನ್ನು ಅವಲೋಕಿಸಿದಾಗ ನೊಂದು ದುಃಖಿಸುವುದಕ್ಕೇನೂ ಇಲ್ಲ. ಋಷಿ ಜೀವನ ಸಂತೃಪ್ತಿಯನ್ನೇ ತಂದುಕೊಟ್ಟಿದೆಯಲ್ಲ. ಹೌದು ಸ್ವಾಮಿ, ನಿಮ್ಮ ಕೈ ಹಿಡಿದು ನಾನು ಭಾಗ್ಯವತಿ ಎನಿಸಿಕೊಂಡಿದ್ದೇನೆ. ದೇವಿ ಸ್ವಾಮಿ, ಮಾನವನಾಗಿ ಹುಟ್ಟುವುದೇ ಪೂರ್ವ ಸುಕೃತ ಫಲದಿಂದಂತೆ. ಅದರಲ್ಲೂ ಪವಿತ್ರವಾದ ಕಶ್ಯಪ ಗೋತ್ರದಲ್ಲಿ ಹುಟ್ಟಿದ ನಾನು ಪರಮ ಭಾಗ್ಯವಂತನೆಂದರೆ ತಪ್ಪಲ್ಲ. ಕುಲೀನೆಯು ಸದ್ಗುಣವತಿಯೂ ಆದ ನಿನ್ನನ್ನು ವರಿಸಿ ಮಣಿಕರ್ಣನೆಂಬ ಕುಲೋದ್ಧಾರಕ ಪುತ್ರನನ್ನು ಪಡೆದು ಸಂತೃಪ್ತನಾಗಿದ್ದೇನೆ. ಪಾವನ ಕ್ಷೇತ್ರವಾದ ಈ ಯಾವಂತಿಯಲ್ಲಿ ಗುರುಕುಲವನ್ನು ನಿರ್ಮಿಸಿ ವಿದ್ಯಾಕಾಂಕ್ಷಿಗಳಾಗಿ ಬರುವವರಿಗೆ ವಿದ್ಯಾದಾನ ಮಾಡುತ್ತಿದ್ದೇನೆ. ಸ್ವಾಮಿ, ನಿಮ್ಮ ಶಿಷ್ಯರಲ್ಲಿ ಅನೇಕರು ಪ್ರಖ್ಯಾತಿಯನ್ನು ಹೊಂದಿ ತಮಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರಲ್ಲವೇ? ಹೌದು ದೇವಿ, ನಮ್ಮ ಮುದ್ದಿನ ಮಣಿಕರ್ಣನು ನಮ್ಮ ಮೇಲ್ಪಂಕ್ತಿಯನ್ನೇ ಅನುಸರಿಸಿ ಕೀರ್ತಿಗೆ ಭಾಜನನಾಗಬೇಕೆಂಬುದೇ ನನ್ನ ಅಪೇಕ್ಷೆ. ಈಗಿನ್ನು ತಾರುಣ್ಯದ ಹೊಸ್ತಿಲಲ್ಲಿರುವ ನಮ್ಮ ಕುಮಾರ ನಮ್ಮ ಆಶೋತ್ತರಗಳನ್ನು ಸಾಕಾರಗೊಳಿಸುತ್ತಾನೆಂಬುದರಲ್ಲಿ ಯಾವ ಅನುಮಾನವೇ ಇಲ್ಲ, ಅಲ್ಲವೇ ದೇವಿ? ಹೌದು ದೇವಿ, ಅದು ನಮ್ಮ ಕುಮಾರ ನಮ್ಮತ್ತಲೇ ಬರುತ್ತಿದ್ದಾನೆ.
ನಡೆಸೈ ಗುಣನಿಧಿ ನಡೆಸೈ ಗುಣನಿಧಿಯೇ ಚಂದದಿ ನಡೆಸೈ ಗುಣನಿಧಿಯೇ ಇಂದು ಪ್ರಭಾಸದ ಪಾವನ ತೀರ್ಥದಿ ಇಂದು ಪ್ರಭಾಸದ ಪಾವನ ತೀರ್ಥದಿ ಮಿಂದು ಬರುವೇನ ಮನದಣಿಯೇ ಇಂದು ಪ್ರಭಾಸದ ಪಾವನ ತೀರ್ಥದಿ ಮಿಂದು ಬರುವೆನ ಮನದಣಿಯೇ ತಂದೆಯ ಲಾಲಿಸುತ್ತಿಂದೆನ್ನಾಸೆಯ ಚಂದದಿ ನಡೆಸೈ ಗುಣನಿಧಿಯೇ ಚಂದದಿ ನಡೆಸೈ ಗುಣನಿಧಿಯೇ ಇಂದು ಶ್ರಾವಣ ಅಮಾವಾಸ್ಯೆಯಲ್ಲವೇ? ಹೌದು. ಈ ಶುಭ ದಿನದಂದು ಆ ಪ್ರವಾಸ ತೀರ್ಥದಲ್ಲಿ ಸ್ನಾನ ಮಾಡಿದರೆ ನಮ್ಮ ಸಕಲ ಸಂಕಷ್ಟಗಳು ದೂರವಾಗಿ ನಮ್ಮ ಇಷ್ಟಾರ ಫಲಿಸುವುದಂತಪ್ಪ. ಹಾಗಾಗಿ ನನ್ನ ಗೆಳೆಯರೆಲ್ಲರೂ ಅಲ್ಲಿಗೆ ಹೋಗುವವರಿದ್ದಾರೆ. ಅವರೊಡನೆ ನಾನು ಹೋಗಿ ಬರಲೇ ಅಪ್ಪಯ್ಯ. ನಿನ್ನಿಚ್ಛೆಯನ್ನು ಸಾಧುವಾದರೆ ಹೌದಾದರೆ ನಿನ್ನೊಬ್ಬನನ್ನೇ ಕಳುಹಿಸಲು ಮನಸ್ಸು ಒಪ್ಪುತ್ತಿಲ್ಲ ಕಂದ. ಯಾಕೆಂದರೆ ಸಮುದ್ರ ಸ್ಥಾನ ನಿನಗೆ ಹೊಸದು. ಮಾತ್ರವಲ್ಲ, ಎಷ್ಟು ದೊಡ್ಡ ಅಲೆ ಬರುವಾಗ ಮುಳುಗಬೇಕು ಎಂದು ತಿಳಿಯದು. ನಿನ್ನೊಂದಿಗೆ ನಮಗೆಂದು ಬರಲು ಸಾಧ್ಯವಿಲ್ಲ. ಹಾಗಾಗಿ ನಿನ್ನನ್ನು ಒಬ್ಬನನ್ನು ಕಳುಹಿಸಲು ಧೈರ್ಯ ಬರುತ್ತಿಲ್ಲ ಕಂದ. ಅಪ್ಪಯ್ಯ, ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನಗು ಬರುತ್ತಾ? ನಗುದಾದನು ಜನಸಂದಣಿಯಲ್ಲಿರೇ ತಾತಾನೆ ನಗುದಾದನು ಜನಸಂದಣಿಯಲ್ಲಿರೇ ದುಗುಡ ಏಕೆ ಕೆಡುಗಿನಲ್ಲಿ ತಾತ ನಗುದಾದನು ಜನಸಂದಣಿಯಲ್ಲಿರೆ ದುಗುಣಬೇಕೆ ಕೆಡುಕೇನಲ್ಲಿ ಮಿಗೆ ನಾನವರಿಗೆ
ತಣಿಸೆನು ಮಿಗೆ ನಾನವರಿಗೆ ಭಾತಿಯ ತಣಿಸೆನು ಸೊಗದಿ ಮೀವೆ ತುಸು ದೂರದಲ್ಲಿ ಸೊಗದಿ ಮೀವೆ ತುಸು ದೂರದಲ್ಲಿ ಜನಗಾಯ ಮಿಗಿನಾನವರಿಗೆ ಬಾಧೆನು ಸೊಗದಿ ಮಿವೆ ತುಸು ದೂರದಲ್ಲಿ ನಗುರಾದನು ಜನ ಸಂದಣಿಯಲ್ಲಿರೆ ದುಗುಡಬೇಕೆ ಕೆಡುಕೇನಲ್ಲಿ ದುಗುಡಬೇಕೆ ಕೆಡುಕೇನಲ್ಲಿ ತಾತಾದ ಆಯ್ 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 ದುಗುಡಬೇಕೆ ತಾತ ತಂದೆ ತಾಯಿಯರಿಗೆ ಮಗ ಎಷ್ಟೇ ದೊಡ್ಡವನಾದರೂ ತನ್ನ ಮಗನನ್ನು ಎಳೆಯ ಮಗುವಂತೆ ಭಾವಿಸುವುದು ನನಗೆ ನಗು ಬರುತ್ತಾ ಇದೆ ಅಪ್ಪಯ್ಯ. ನನ್ನ ಜೊತೆಗಾರರಾಗಿ ನನ್ನ ಗೆಳೆಯರಿದ್ದಾರೆ, ಅವರೊಡನೆ ಹೋಗಿ ಬರುತ್ತೇನಪ್ಪ. ದಯಮಾಡಿ ಆಶೀರ್ವದಿಸಿ. ಮಗು, ನಿನ್ನ ಆಸೆಗೆ ಅಡ್ಡಿಯಾಗುವುದಿಲ್ಲ. ಪ್ರವಾಸ ತೀರ್ಥದಲ್ಲಿ ಮಿಂದು ಸಾಗರ ತಟದಲ್ಲೊಂದೆಡೆ ಅಗ್ನಿಹೋತ್ರಾದಿಗಳನ್ನು ಮಾಡು. ವಿಧಿವತ್ತಾಗಿ ತರ್ಪಣ ಸಲ್ಲಿಸುವುದನ್ನು ಮರೆಯಬೇಡ. ಹಾಗೆ ತಾಯಿಯ ಆಶೀರ್ವಾದವನ್ನು ಪಡೆದು ಹೋಗಿ ಬಾ ಕಂದ. ಮಗನೇ, ಶುಭವಾದರೆ ನಿನ್ನ ಪಯ್ಯನ ಎಚ್ಚರಿಕೆಯ ಮಾತುಗಳನ್ನು ಮರೆಯಬೇಡ. ಹಾಗೇ ಆಗಲಿ, ಹೋಗಿ ಬಾ. ಹಾಗೇ ಆಗಲಿ, ಹೋಗಿ ಬರುತ್ತೇನೆ. ಭಕ್ತನಗರದಲ್ಲಿ ಪಿಡಿಯುತ್ತ ಬಾಲನ ಸಿಕ್ಕಿದೆಯ ಎಲ ಹುಡುಗ ಮುಕ್ಕದ ನಿನ್ನನು ಬಿಡನೆತ್ತರದಲ್ಲಿ ಸೊಕ್ಕಿಲಿ ಸೆಳೆದೊಯ್ದು
ವಸುದೇವ ಸುತ ರಾಮ ಕೃಷ್ಣರೊಂದಾಗಿ ರಾಮ ಕೃಷ್ಣರು ವಸುದೇವ ಸುತ ರಾಮ ಕೃಷ್ಣರುಂದಾಗಿ ಕಳ್ಳನ ಸೂಹೀರಿ ಮಥುರೆಯೊಡೆದನವ ಕಳ್ಳನ ಸೂಹೀರಿ ಮಥುರೆಯೊಡೆದನವ ವಸುದೇವ ಸುತ ರಾಮ ಕೃಷ್ಣರೊಂದಾಗಿ ಕಳ್ಳನ ಸುಹೀರಿ ಮಧುರೆಯೊಡೆತನವ ವಸುಮತೀಶ್ವರ ಗಿತ್ತು ಪೆತ್ತವರ ಹರಗಿಯೋ ವಸುಮತೀಶ್ವರ ಗಿತ್ತು ಪೆತ್ತವರ ಹರಗಿಯೋ ಕುಶಲತೆಯು ಪಡೆದು ಮುದಗೊಂಡು ಕುಶಲತೆಯು ಪಡೆದು ಮುದಗೊಂಡು ರಾಮಕೃಷ್ಣರು ನೋಡಿದೆಯ ಯಾದವರ ಮುಖವನ್ನು ನಮ್ಮ ಪ್ರವೇಶ ಆದದ್ದೇ ಆದದ್ದು ಎಲ್ಲರ ಮುಖದಲ್ಲಿಯೂ ಮಂದಹಾಸ ಎದ್ದು ಕಾಣ್ತಾ ಇದೆ. ಹೌದು ತಮ್ಮ, ಇದಕ್ಕೆ ಕಾರಣವೇನು ಬಲ್ಲೆಯ? ಕಂಸವದೆ ಮಾವನೆನ್ನುವ ಭಾವವನ್ನು ಬಿಟ್ಟು ದುಷ್ಟದನದಿಂದ ನಡೆಯುತ್ತಿದ್ದಂತಹ ಕಂಸನನ್ನು ಕೊಂದವರೇ ಇದ್ದೇವೆ. ನಿಜ, ನಾವು ಇದುವರೆಗೂ ಕಾಣದೇ ಇದ್ದಂತಹ ನಮ್ಮ ತಂದೆ ತಾಯಿ ನಮ್ಮನ್ನು ಕಂಡ ಕೂಡಲೇ ಕಣ್ಣೀರನ್ನೇ ಸುರಿಸಿ ನಮಗೆ ಆಶೀರ್ವಾದವನ್ನು ಮಾಡಿದವರಿದ್ದಾರೆ. ಅಜ್ಜನಾದಂತಹ ಉಗ್ರಸೇನನಿಗೆ ಮಥುರೆಯ ಪೀಠವನ್ನು ಏರಿಸಿದವರೇ ಇದ್ದೇವೆ. ಇಲ್ಲಿಗೆ ನಮ್ಮ ಕರ್ತವ್ಯ ಆಯಿತು ಎನ್ನುವ ಹಾಗೆ ಭಾವಿಸಿದ್ದಷ್ಟೇ ಅಲ್ಲಿಗೆ ನಮ್ಮ ಕುಲಪುರೋಹಿತರಾದಂತಹ ಗಾರ್ಗ್ಯರು ನಮ್ಮಲ್ಲಿಗೆ ಬಂದು ಒಂದು ವಿಚಾರವನ್ನು ಹೇಳಿದರಲ್ಲ ತಮ್ಮ. ಅಣ್ಣ, ನಮ್ಮ ಒಳಿತಿಗಾಗಿ ಗುರುಗಳು ಆಡಿದಂತಹ ಮಾತು ಎಷ್ಟು ಸತ್ವಪೂರ್ಣವಾಗುವುದು ಎಂದು ಈಗ ತಿಳಿಯುತ್ತಾ ಇದೆ. ಹೌದು ರಾಮಕೃಷ್ಣರೇ, ನೀವು ಈ ಲೋಕದ ಕತ್ತಲೆಯನ್ನು ನೀಗಿಸಲು ಇಳಿದು ಬಂದ ಜ್ಯೋತಿ ಸ್ವರೂಪರು ಎಂದು ನಾನು ಬಲ್ಲೆ. ಆದರೆ ದೀಪದಡಿ ಯಾವಾಗಲೂ ಕತ್ತಲು ಎಂಬ ವಾಡಿಕೆಯ ಮಾತೊಂದಿದೆ. ಹಾಗೆಯೇ ನಿಮ್ಮ ಸಾಮರ್ಥ್ಯ ವಿಜ್ಞಾನ ಎಷ್ಟೇ ಇದ್ದರೂ ನೀವು ಯೋಗ್ಯವಾದ ಗುರುಗಳಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು. ಆವಂತಿ ನಗರದಲ್ಲಿ ಗುರುಗಳಾದ ಸಾಂದೀಪನಿ ಪ್ರಮುಖರು ಅವರಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಪೂರೈಸಿ ಬಂದು ಎಂದು ಹೇಳಿದ್ದಾರಲ್ಲ. ಹೌದಣ್ಣ, ನಾವು ಹೊರಟು ಬಂದವರಿದ್ದೇವೆ. ಸರಿ, ಅವರ ಮಾತಿನಂತೆ ನೇರವಾಗಿ ಗುರುಮಠವನ್ನು ಸೇರಿದೆವು. ಗುರುಗಳಾದಂತಹ ಸಾಂದೀಪನಿ ಮುನಿಗಳು 64 ದಿನಗಳಲ್ಲಿ 64 ವಿದ್ಯೆಯನ್ನು ನಮಗೆ ಕಳುಹಿಸಿಕೊಟ್ಟವರಿದ್ದಾರೆ. ಇನ್ನು ನಾವು ನಮ್ಮ ಪುರಕ್ಕೆ ತೆರಳಬಹುದು ಎಂಬ ಮಾತೊಂದನ್ನು ಹೇಳಿದ್ದಾರೆ. ಹೌದೇ ಹೌದು. ನಮ್ಮ ಬಂಧು ಮಿತ್ರರನ್ನು ತಂದೆ ತಾಯಿಯನ್ನು ಕಾಣಲು ನಮ್ಮ ಕಣ್ಣುಗಳು ಕಾತರಿಸುತ್ತಾ ಇದೆ. ಸತ್ಯ. ಹಾಗಾಗಿ ತಡ ಮಾಡುವುದಲ್ಲ, ಗುರುಗಳ ಸನ್ನಿಧಾನವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ನಮ್ಮ ಪುರಕ್ಕೆ ತೆರಳಬೇಕು.
ಕಾಣಿಕೆಯೊದಗಿಸುವೆ ಒಂದಾವು ಬರಿದೆ ಗುರುವರ ಮೊದಲೊಳಿ ಗುರುಪದಗೆ ಕಾಣಿಕೆಯೊದಗಿಸುವೆವೆಂದ ಬಂದಿರೇ ವದನ ಬಾಡಿದುದೇಗೆ ವದನ ಬಾಡಿದುದೇಗೆ ಚಿಂತೆಯ ಹದನ ಏನೋ ವದನ ಬಾಡಿದುದೇಗೆ ಚಿಂತೆಯ ಹದನವೇನೋ ಮೊದಲೊಳಿ ಗುರುಪದಗೆ ಕಾಣಿಕೆಯೊದಗಿಸುವೆವೆಂದ ಬಂದಿರೇ ಗುರುವರ ಗುರುಮಠಕ್ಕೆ ಸೇರಿದಂತಹ ನಮಗೆ 64 ದಿನಗಳಲ್ಲಿ ಚೌಷಷ್ಠಿ ವಿದ್ಯೆಗಳನ್ನು ನಮಗೆ ಕಲಿಸಿಕೊಟ್ಟವರು ತಾವು. ವಿದ್ಯೆಯೆಲ್ಲ ಕಲಿತಾಯಿತು, ನೀವು ನಿಮ್ಮ ಪುರಕ್ಕೆ ತೆರಳಬಹುದು ಎನ್ನುವ ಹಾಗೆ ನಿನ್ನೆಯ ದಿವಸ ಆಡಿದವರು. ಆದರೆ ನಮಗೆ ಹೊಳೆದಂತಹ ವಿಚಾರ, ಗುರು ಋಣವನ್ನು ತೀರಿಸಬೇಕು ಅಂತಾದರೆ ಕಲಿತವನು ಗುರುಗಳಿಗೆ ಗುರುದಕ್ಷಿಣೆಯನ್ನು ಕೊಡಬೇಕಂತೆ. ಹಾಗಾಗಿ ಗುರುದಕ್ಷಿಣೆಯ ರೂಪದಲ್ಲಿ ನಿಮಗೆ ಏನು ಕೊಡಬೇಕು, ಸನ್ನಿಧಾನದಿಂದ ಅಪ್ಪಣೆ ಆಗಬೇಕು. ರಾಮಕೃಷ್ಣರೇ, ಪುಣ್ಯಧಾಮವೆಂದು ನೆಗಳ್ತವೆಂದ ಈ ಯಾವಂತಿಯಲ್ಲಿ ಅದೆಷ್ಟೋ ರಾಜವಂಶೀಯರು ಕಲಿತು ಕೀರ್ತಿವಂತರಾಗಿದ್ದಾರೆ. ನೀವು ಎಳೆಯ ಪ್ರಾಯದಲ್ಲಿ ಅಪಮಾನ್ಯ ಸಾಧನೆಗಳನ್ನು ಮಾಡಿ ಕೀರ್ತಿ ಸಂಪನ್ನರಾಗಿದ್ದೀರಿ. ಸರಿ, ನಿಮ್ಮನ್ನು ಶಿಷ್ಯರನ್ನಾಗಿ ಪಡೆದ ನನ್ನ ಗುರುತ್ವ ಸಾರ್ಥಕವಾಯಿತೆಂದು ನನ್ನ ಎದೆ ತುಂಬಿ ನುಡಿಯುತ್ತದೆ. ಗುರುದಕ್ಷಿಣೆ ಸಲ್ಲಿಸುವುದು ನಿಮಗೆ ಕೀರ್ತಿಯೂ ಹೌದು, ಭೂಷಣವೂ ಹೌದು. ಆದರೆ ಓರ್ವ ಬ್ರಾಹ್ಮಣನಾಗಿ ಅಂಥ ಯಾವ ಅಪೇಕ್ಷೆಯೂ ಇಲ್ಲ. ಒಂದಷ್ಟು ಕುಶ ಸುಮಿದೆಯೋ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿ ಕೊಟ್ಟರೆ ಸಾಕು. ದೇವ, ನಾನಿವರೊಡನೆ ಮಾತನಾಡಲು. ದೇವಿ, ದುಡುಕದಿರು, ನಿನ್ನ ದುಃಖ ಏನೆಂದು ನನಗೆ ಅರ್ಥವಾಗುತ್ತದೆ. ಗುರುಗಳೇ, ನೀವೇನರು ಬೇಸರದಲ್ಲಿದ್ದೀರಿ. ಮಾತ್ರವಲ್ಲ, ತಾಯಿಯ ದುಃಖವನ್ನು ನೀವು ಮರೆಮಾಚುವಂತೆ ಕಾಣ್ತಾ ಇದೆ. ಏನು ದುಃಖ ನಮ್ಮಲ್ಲಿ ಹೇಳುವ ಬಾಲಮುರಾರಿ. ಬಾಲಮುರಾರಿ ಗೋಪಾಲಕ ಶೌರಿ ಪೇಳುವುದೇ ನಿನ್ನ ಗೋಳ ದೈತ್ಯಾರಿ ಪೇಳುವುದೇ ನಿನ್ನ ಗೋಳ ದೈತ್ಯಾರಿ ಬಾಲನ ಮರಣವ ನೆನೆದು ನಿನ್ನ ಸತಿಯು ಬಾಲನ ಮರಣವ ನೆನೆದು ನಿನ್ನ ಸತಿಯು ಗೋಳಿಡುತ್ತಿಗಳಲ್ಲಿ ನಿತ್ಯ ದುರ್ಗತಿಯು ಗೋಳಿಡುತ್ತಿಗಳಲ್ಲಿ ನಿತ್ಯ ದುರ್ಗತಿಯು ಪರಮ ಪವಿತ್ರ ಪ್ರಭಾಸ ತೀರ್ಥದಲ್ಲಿ ವಿರಚಿಸೆ ಸ್ನಾನವ ಹೋದ ವೇಳೆಯಲ್ಲಿ ತರಳನು ಮರೆಯಾದ ಬರಲಿಲ್ಲ ಮರಳಿಯು ಧರೆಯು ಆತನ ಸುಳಿವಿಲ್ಲೆನೆ ಕೇಳಿ ಬಾಲಮುರಾರಿ ಗೋಪಾಲಕ ಶೌರಿ ಪೇಳುವುದೇ ಗೋಳ ದೈತ್ಯಾರಿ ಶೌರಿ ದೈತ್ಯಾರಿ ಶೌರಿ ಇದುವರೆಗೆ ಯಾರಲ್ಲೂ ಹೇಳದ ದುಃಖದ ಕಥೆಯನ್ನು ನಿನ್ನಲ್ಲಿ ಭಿನ್ನವಿಸುತ್ತೇನೆ. ಏನು ಗುರುದೇವ?
ಪತ್ತೆಯೇ ಆಗಲಿಲ್ಲ. ಇದುವೇ ನಮ್ಮನ್ನು ಸತತ ಕಾಡುತ್ತಿರುವ ವ್ಯಥೆಯ ಕಥೆ ಕೃಷ್ಣ. ಎಂತಹ ಮಾತನಾಡುತ್ತಾ ಇದ್ದೀರಿ? ಪುಣ್ಯಕ್ಷೇತ್ರವಾದಂತಹ ಪ್ರಭಾಸ ಕ್ಷೇತ್ರ. ನಿಮ್ಮ ಮಗನನ್ನು ಆ ಕ್ಷೇತ್ರದಲ್ಲಿ ಕಳೆದುಕೊಂಡಿರೆ. ಚಿಂತಿಸಬೇಡಿ. ಪುತ್ರನಿಲ್ಲದ ಶೋಕವನ್ನು ನಾವು ದೂರ ಮಾಡುತ್ತೇವೆ. ನಿಮ್ಮ ಮಗ ಎಲ್ಲೆಯೇ ಇದ್ದರು ನಾವು ಹುಡುಕಿಕೊಂಡು ಒಪ್ಪಿಸುತ್ತೇವೆ. ಕೃಷ್ಣ, ನನ್ನನ್ನು ಸುಜ್ಞಾನಿ ಎಂದು ಹೊಗಳುವ ನೀನು ಅವಸರದಲ್ಲಿ ಇಂಥ ಮಾತನ್ನಾಡಬಾರದಪ್ಪ. ಯಾಕೆ? ಇಷ್ಟು ದಿನ ಯಾವ ಸುದ್ದಿ ಸುಳಿಯೂ ಸಿಗದ ಕಾರಣ ನಮ್ಮ ಕುಮಾರ ಪ್ರಾಣ ಸಹಿತ ಇದ್ದಾನೋ ಅಥವಾ ಯಾರಾದರೂ ದುಷ್ಟ ರಕ್ಕಸರು ಹಿಡಿದು ತಿಂದಿದ್ದರೆ ನಮ್ಮ ಸಾಮರ್ಥ್ಯದ ಬಗ್ಗೆ ಸಂಶಯ ಪಡುವುದು ಬೇಡ. ಅಂಬೆಗಾಲಿಡುವ ಪ್ರಾಯದಲ್ಲಿ ಅನೇಕ ದುಷ್ಟರನ್ನು ವಧಿಸಿದವ ನಮಗೆ ಮರಣದ ಭೀತಿ ಇಲ್ಲ. ಲೋಕಗಳನ್ನು ನಾವು ಶೋಧಿಸುತ್ತೇವೆ. ಕೃಷ್ಣ ಬಲರಾಮರೇ, ಆ ಜಗದೀಶ್ವರನು ನಿಮ್ಮ ಪದಕ್ಕೆ ಮಂಗಳದ ಮುಂಬೆಳಕನ್ನು ತೋರಿಸಲಿ. ಹೋಗಿ ಬನ್ನಿ, ನಿಮಗೆ ಶುಭವಾಗಲಿ. ನನ್ನ ಮನದಾಳದ ಸಂಕಟವನ್ನು ಅರ್ಥ ಮಾಡಿಕೊಂಡೆ. ನೀನು ತರುವ ಯಾವ ಸುದ್ದಿಗಾದರೂ ನಾನು ಸಿದ್ಧಳಿದ್ದೇನೆ. ಹೋಗಿ ಬನ್ನಿ, ನಿಮಗೆ ಶುಭವಾಗಲಿ.
ಅಸಾಧ್ಯವಾಯಿತು. ಆತನ ಕಪಟ ತಿಳಿಯದೆ ಆತನಿಗೆ ಸಮುದ್ರದಾಳದಲ್ಲಿ ಒಂದು ಆಶ್ರಯವನ್ನು ಕಲ್ಪಿಸಿದ್ದೇನೆ. ಕೆಲ ಸಮಯದ ನಂತರ ಆತನ ನಿಜ ರೂಪ ತಿಳಿದೆ. ಆತ ಪ್ರಹ್ಲಾದನ ಸಹೋದರ ಸಾಮ್ರಾಟನ ಪುತ್ರ ಪಂಚಜನ ನಾಮಕನಂತೆ. ಹೌದು ಸ್ವಾಮಿ, ಆತನನ್ನು ವಧಿಸಿ ನನ್ನನ್ನು ಪೊರೆಯಬೇಕು ಸ್ವಾಮಿ, ಪೊರೆಯಬೇಕು. ನೀನೇನು ಚಿಂತಿಸುವಂತಹ ಅಗತ್ಯವಿಲ್ಲ. ಆ ದುಷ್ಟನ ಅಡಗುತಾನ ಎಲ್ಲಿ ಎನ್ನುವುದನ್ನು ನೀನು ನಮಗೆ ತೋರಿಸು, ಅವನನ್ನು ನಾವು ವಿಚಾರಿಸುತ್ತೇವೆ. ಆದೀತು ಸ್ವಾಮಿ. ಯಾರೆಂದು ಕೇಳಿದೆ ಇಬ್ಬರು ಪೋರಾರು ಸಮುದ್ರಕ್ಕೆ ಇಳಿದಿದ್ದಾರಂತೆ. ಯಾರಿಂದ ಗೊತ್ತಾಯಿತು? ಆ ವರುಣನಿಂದ. ಹೇಗೆ ಬಂದರು ನೋಡಬೇಕು, ವಿಚಾರಿಸಬೇಕು. ನಾನೇ ಹೋಗುವುದಾ? ಎಲ್ಲ
ನಿನ್ನಳು ಬೆಳಗ ಹೊಯ್ದ ವೀರರಾರು ಒಳಗಿನನ್ನಳು ಪಿಳ್ಳೆಗಳೇ ಏನೆಂದು ಗ್ರಹಿಸಿದರೆ ಹೇಳುವುದಕ್ಕೆ ಕೇಳುವುದಕ್ಕೆ ಜನ ಇಲ್ಲವೆಂದು ಭಾವಿಸಿದಿರ ನಿಮ್ಮನ್ನು ವಿಚಾರಿಸುವುದಕ್ಕಾಗಿ ನನ್ನ ಅನುಯಾಯಿಗಳನ್ನು ಕಳುಹಿಸಿದೆ. ಏನು ಮಾಡಿದರೆ ಕೊಂದು ಕಳೆದಿರೋ ಈಗ ಬಂದಿದ್ದೇನೆ ಅವರ ವೀರನಾದಂತಹ ನಾನು ಪಂಚಜನ. ಮರಳಿ ಮನದೇ ಗುಲದಿ ಜ್ಞಾನದ ಸುಡರು ಪ್ರಜ್ವಲಿಸೆ ಹರಿಯ ಚರಣಕ್ಕೆ ಮಣಿಯುತ್ತಿಂದನು ಪರಮ ಪಾತಕ ಗೈದೆ ಪರಮ ಪಾತಕ ಗೈದೆ ನಿನ್ನನು ಹರಿಯೇ ಮನ್ನಿಸಿ ಮೋಕ್ಷ ಕರುಣಿಪುದೆನನು ಮನ್ನಿಸಿ ಮೋಕ್ಷ ಕರುಣಿಪುದಿನಲು ಹರಿ ನುಡಿದ ಹರಿ ನುಡಿದ ಓ ಶ್ರೀಕೃಷ್ಣ, ನಿನ್ನಿಂದ ಆಘಾತಕ್ಕೊಳಗಾದಂತಹ ನಾನು, ನಿನ್ನಿಂದ ಎಸೆಯಲ್ಪಟ್ಟಂತಹ ಬಾಣ ನನ್ನ ಈ ದೇಹದೊಳಗೆ ಅತಿ ನೋವನ್ನುಂಟು ಮಾಡುತ್ತಾ ಇದೆ. ಹುಡುಕಿಕೊಂಡು ಬಂದಂತಹ ಮುನಿಪುತ್ರನನ್ನು ನನ್ನ ಉದರದಲ್ಲಿ ಹುಡುಕುತ್ತಾ ಇದೆಯೋ ಆ ಬಾಣ ಎನ್ನುವಂತೆ ಭಾಸವಾಗುತ್ತಾ ಇದೆ. ಕೃಷ್ಣ,
ಹಾಗಿರುವಾಗ ಈ ಶಂಖವನ್ನೇ ನಾನು ನಿನಗೆ ಕೊಡಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಇದಕ್ಕೆ ಒಂದು ಹೆಸರನ್ನು ನೀನೇ ಹೇಳಬೇಕು ದೇವರು. ಅಯ್ಯ ಪಂಚಜನ, ಈಗಲಾದರೂ ನಿನ್ನ ತಪ್ಪಿನ ಅರಿವು ನಿನಗಾಯಿತು ತಾನೆ. ನಿನ್ನ ಇಚ್ಛೆಯಂತೆ ನಿನಗೆ ಮೋಕ್ಷವನ್ನು ನಾನು ಕರುಣಿಸುತ್ತೇನೆ. ಮಾತ್ರವಲ್ಲ, ನೀನು ಕೊಡುವಂತಹ ಶಂಖವನ್ನು ನಾನೇ ಸ್ವೀಕರಿಸುತ್ತೇನೆ. ಅದಕ್ಕೆ ಪಾಂಚಜನ್ಯ ಎನ್ನುವ ಕೀರ್ತಿ ಬರುವುದಕ್ಕಿದೆ. ಮಾತ್ರವಲ್ಲ, ಆ ಶಂಖವನ್ನು ಮುಂದೆ ನಾನೇ ಧರಿಸುವುದಕ್ಕಿದ್ದೇನೆ. ಇದು ಮೋಕ್ಷವನ್ನು ಪಡೆಯಲು ಸಿದ್ಧನಾಗು ಸಿದ್ಧನಾಗು. ಪಾಂಚಜನ್ಯವ ಹರಿಯು ಕೈಗೊಳ್ಳದಾಗ ಮುಕ್ತಿಯ ಕರುಣಿಸರ್ದನ್ನೈತಯ್ಯ ಶ್ರೀಮಿನಿಪುರಗೆ ಜವದಿ. ನಮ್ಮ ಕರ್ತವ್ಯದ ಒಂದು ಭಾಗ ಮುಗಿಯಿತು. ಇನ್ನು ಆತ ಹೇಳಿರುವುದು ಹೇಗೆ ಹೇಗೆ ಶೈಮಿನಿಯಲ್ಲಿದೆ ಗುರುಪುತ್ರನ ಆತ್ಮ. ಅದಕ್ಕಾಗಿ ನೇರವಾಗಿ ಶೈಮಿನಿಯನ್ನು ಸೇರೋಣ. ಹೀಗೆ ಅದು ಪ್ರಕಾಶದಿ ಮೆರೆದ ವೈವಸ್ವತನುವುದದಿ. ಭೂಲೋಕದಲ್ಲಿರುವಂತಹ ಮಾನವ ಜೀವಿಗಳ ಜೀವನದ ಕೊನೆಯ ಕಾಲಕ್ಕಾಗುವಾಗ ಅವರ ಜೀವನವನ್ನು ಮುಗಿಸುವಂತಹ ಯಮಪಾಶದ ಸೂತ್ರಧಾರನಾಗಿ ಯಾರು ಸತ್ಯದ ಹಾದಿಯಲ್ಲೇ ನಡೆಯುತ್ತಾರೋ ಅಂಥವರಿಗೆ ಯಮಧರ್ಮನಾಗಿ ಮೆರೆಯುತ್ತಾ ಇರುವವನಾದು ಪೂರ್ವ ದಿಕ್ಕಿನಲ್ಲಿರುವಂತಹ ಸತ್ಪುರುಷರಿಗೆ ಕಾಲನಾಗಿ ಕರುಣೆಯಿಂದ ಕಾಣಿಸಿಕೊಳ್ಳುತ್ತೇನೆ. ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಸಜ್ಜನರಿಗೆ ವೈವಸ್ವತನಾಗಿ ನಾನು ಗೋಚರಿಸುತ್ತೇನೆ. ಉತ್ತರ ದಿಕ್ಕಿನಲ್ಲಿರುವಂತಹ ಪುಣ್ಯಾತ್ಮರಿಗೆ ಧರ್ಮವನ್ನೇ ಬೋಧಿಸುವಂತಹ ಯಮಧರ್ಮನಾಗಿ ನಾನು ಕಾಣಿಸಿಕೊಳ್ಳುತ್ತೇನೆ. ಆದರೆ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಪಾಪಾತ್ಮರಿಗೆ ಅವರು ಮಾಡಿದಂತಹ ಪಾಪಕ್ಕನುಗುಣವಾಗಿ ಶಿಕ್ಷೆಯನ್ನೇ ವಿಧಿಸುವ ಕೇಶಾನನಾಗಿ ನಾನು ಕಾಣಿಸಿಕೊಳ್ಳುತ್ತೇನೆ. ಘೋರ ರೂಪಿಯಾಗಿ ಅವರೆದುರಿಗೆ ಕಾಣಿಸಿಕೊಳ್ಳುತ್ತೇನೆ. ಎಂದಿನಂತೆ ಇನ್ನೂ ಕೂಡ ನಮ್ಮ ಈ ಸಭೆಯಲ್ಲಿ ಚಿತ್ರಗುಪ್ತ
ಬಂತು ಎನ್ನುವ ಹಾಗೆ ಸರಿಯಾಗಿ ಗಮನಿಸಿದರೆ ಉತ್ತರ ದಿಕ್ಕಿನ ದ್ವಾರ. ನಮ್ಮ ಉತ್ತರದ ದ್ವಾರಕ್ಕೆ ಯಾರಾದರೂ ಜೀವಾತ್ಮರು ಸಜೀವರಾಗಿ ಬರುವುದು ಬಿಡಿ, ಬಂದರೂ ಕೂಡ ಯಾವುದೇ ವಸ್ತುವನ್ನು ತೆಗೆದುಕೊಂಡು ಬರುವುದಕ್ಕಾಗುವುದಿಲ್ಲ. ಅಂಥದ್ರಲ್ಲಿ ನಮ್ಮ ಉತ್ತರದ ದ್ವಾರಕ್ಕೆ ಬಂದು ಶಂಖಧ್ವನಿಯನ್ನು ಮಾಡಿದ್ದಾರೆ. ಇನ್ನು ಹೀಗೆ ಉಳಿಯುವುದಲ್ಲ, ಯಾರಿರಬೇಕು ಅಂತ ನೋಡಬೇಕಾದ್ರೆ ನಾನು ಮಹಿಷ ವಾಹನನಾಗಿ ನಡೆಯುತ್ತೇನೆ ಕಡೆಗೆ. ಬಂದವರು ಯಾರು ಎನ್ನುವ ಹಾಗೆ ಕುತೂಹಲದಿಂದ ಗಮನಿಸುವುದಕ್ಕೆ ಬಂದರೆ ಬಂದವರು ಎಳೆಹರೆಯದ ಮಕ್ಕಳು. ಮಕ್ಕಳೇ, ನೀವು ಮೃಣ್ಮಯ ರೂಪಿಗಳು ಎನ್ನುವುದು ಸತ್ಯ. ಇಲ್ಲಿಗೆ ಬಂದದ್ದು ಯಮಪುರಕ್ಕೆ ಎನ್ನುವ ಬಗ್ಗೆ ನಿಮಗೆ ಪ್ರಜ್ಞೆ ಉಂಟಲ್ಲ? ಬಂದವರು ಯಾವುದೇ ಅಂಜಿಕೆ ಇಲ್ಲದೆ ಬಹಳ ಧೈರ್ಯಸ್ಥರಾಗಿ ನನ್ನೆದುರಲ್ಲಿ ನಿಂತು ಮಾತಾಡುತ್ತಾ ಇದ್ದೀರಿ. ಯಾರು ನೀವು? ಯಾಕೆ ಬಂದಿರಿ? ಏನಾಗಬೇಕಿತ್ತು? ಎಲ್ಲವನ್ನೂ ಹೇಳುವೆನು. ವೈವಸ್ವತನೇ ವೈವಸ್ವತನೇ ಕೇಳು ವೈವಸ್ವತನೇ ಬೇಳುವೆನು ಬಂದಿರವ ಕೇಳುವೆನು ಬಂದಿರವ ಕುಳರುಗಳ ಕೀಳೆಣಿಸಬೇಡದ ಕೂಳರುಗಳ ಕೀಳೆನಿಸಬೇಡ. ಕೀಳೆನಿಸಬೇಡ. ಗುರುಸುತನು ನಿನ್ನೆಡೆಯೋಳ್ ಗುರುಸುತನು ನಿನ್ನೆಡೆಯೋಳ್ ಇರುತ್ತೆ ಹುದ ನರಿತಿಗೇನು ಇರುತ್ತೆ ಹುದ ನರಿತಿಗೇನು ಗುರುಸುತನು ನಿನ್ನೆಡೆಯೋಳ್ ಇರುತ್ತೆ ಹುದ ಅರಿತಿಗೇನು ಗುರುಸುತನು ನಿನ್ನೆಡೆಯೋಳ್ ಇರು
ಆತ್ಮನಿಗೆ ಮರಳಿಸೆ ನೀ ದಯದಿ ಮರುಕುತಿಗೆ ಗುರುಗಳಿಗೆ ಮರಳಿಸೆ ದಯದಿ ಮರುಕುತಿಗೆ ಗುರುಗಳಿಗೆ ಮರಳಿಸೆ ದಯದಿ ಮರಳಿ ಸೈದಯದಿ ಕೇಳುವೈ ವಸ್ವತನೇ ಪೇಳುವೆನು ಬಂದಿರವ ಕೀಳು ಎಡಿಸಬೇಡ ಕೀಳೆನಿಸಬೇಡ ಅಯ್ಯ ನಾವು ಇಲ್ಲಿಗೆ ಬಂದದ್ದು ನಿಯತಿಗೆ ವಿರೋಧವಂತಾದರೆ ಮೊದಲಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತಾ ಇದ್ದೇವೆ. ನಾವು ಒಂದು ಒಳ್ಳೆಯ ಉದ್ದೇಶವನ್ನು ಇರಿಸಿಕೊಂಡೆ ಇಲ್ಲಿಯವರೆಗೆ ಬರಬೇಕಾಯಿತು. ಒಳ್ಳೆಯ ಉದ್ದೇಶವೇ? ಭೂಲೋಕದವರು ನಾವು. ವಸುದೇವ ದೇವಕಿಯರ ಕಂದಮ್ಮನು. ನಾನೇ ಕೃಷ್ಣ, ಈತ ನನ್ನ ಅಣ್ಣ ಬಲರಾಮ. ವಿದ್ಯಾಕಾಂಕ್ಷಿಗಳಾಗಿ ಸಾಂದೀಪನಿ ಮುನಿಗಳಿಂದ ವಿದ್ಯೆಯನ್ನು ಕಲಿತವರು. ಗುರುದಕ್ಷಿಣೆ ನೀಡುವಂತಹ ಸಂದರ್ಭದಲ್ಲಿ ಅವರು ತಮ್ಮ ಮಗನನ್ನು ಕಳೆದುಕೊಂಡಂತಹ ವಿಚಾರ ನಮಗೆ ತಿಳಿಯಿತು. ಗುರುದಕ್ಷಿಣೆಯ ರೂಪದಲ್ಲಿ ಅವರಿಗೆ ಅವರ ಸುತನನ್ನು ಕರುಣಿಸುತ್ತೇವೆ ಎನ್ನುವ ಹಾಗೆ ಮಾತನ್ನು ಕೊಟ್ಟು ಬಂದವರಿದ್ದೇವೆ. ಆತನನ್ನು ಹುಡುಕುತ್ತಾ ಪ್ರವಾಸ ಕ್ಷೇತ್ರವನ್ನು ಸೇರಿದೆವು. ಸಿಕ್ಕಿದನೆ. ಅಪಹರಿಸಿದವನು ಪಂಚಜನ. ಆತನ ವಿಚಾರವನ್ನು ತಿಳಿತು. ಅವನನ್ನು ವಿಚಾರಿಸಲು ಹೋದಾಗ ಆತ ಅವನನ್ನು ಕೊಂದಿದ್ದಾನೆ. ಅವನ ಆತ್ಮವು ಶೈವಿನಿಯನ್ನು ಸೇರಿದೆ ಎನ್ನುವ ವಿಚಾರ ಆತನಿಂದಲೇ ಅರ್ಥವಿಸಿಕೊಂಡೆ. ಹಾಗಾಗಿ ಗುರುಗಳು ಕೊಟ್ಟಂತಹ ವಿಶೇಷ ಅನುಗ್ರಹದಿಂದ ಇಲ್ಲಿಯವರೆಗಾಗಿ ಬಂದವರು ನಾವು. ನಿನ್ನಲ್ಲಿ ಕೇಳುವುದು ಇಷ್ಟೇ, ಗುರು ದಂಪತಿಗಳಿಗೆ ಗುರುಸುತನ ಆತ್ಮವನ್ನು ಕೊಡಬೇಕೆನ್ನುವ ಹಾಗೆ ನಮ್ಮ ಇಚ್ಛೆ. ಅದಕ್ಕೆ ನೀನು ಅನುಕೂಲ ಮಾಡಿ ಕೊಡಬೇಕು. ಮಕ್ಕಳು ಎನ್ನುವ ಹಾಗೆ ಭಾವಿಸಿದರೆ ಏನೋ ಶೈವೇನಿಯನ್ನು ಸೇರಿದ ಗುರುಭಕ್ತರ ಆತ್ಮವನ್ನೇ ಕೇಳುತ್ತಾ ಇದ್ದೀರಾ? ವಸುದೇವನ ಮಕ್ಕಳು ವಾಸುದೇವ ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಿ. ಹೌದೇನೋ? ನೀನು ನಿಜವಾದ ವಾಸುದೇವನು ಅಲ್ಲವೋ ಅಂತ ನಾನು ಸರಿಯಾಗಿ ಆಲೋಚಿಸದೆ ಒಪ್ಪಿಕೊಳ್ಳುವವನೇ ಅಲ್ಲ. ಹಾಗಾಗಿ ಹೇಳುತ್ತೇನೆ, ನನ್ನ ಕರ್ತವ್ಯವನ್ನು ನಾನು ಯಾವತ್ತೂ ಬಿಟ್ಟು ಕೊಡುವವ ಅಲ್ಲ. ನಿಯತಿಗೆ ವಿರುದ್ಧವಾದ ಕೆಲಸವನ್ನು ನಾನು ಮಾಡುವವ ಅಲ್ಲ. ಹಾಗಾಗಿ ನಿನಗೆ ನಿಜವಾಗಿಯೂ ದೇಹದಲ್ಲಿ ಸಾಮರ್ಥ್ಯ ಉಂಟು ಅಂತಾದರೆ ನನ್ನೊಡನೆ ಯುದ್ಧವನ್ನು ಮಾಡಿ ಆ ಮೂಲಕ ಸಾಧ್ಯವಾದರೆ ನಿನಗೆ ಬೇಕಾದ್ದನ್ನು ಪಡೆದುಕೊಳ್ಳಬಹುದು.
ಹೀಗೆಯೇ ಕೊಡುವುದಿಲ್ಲ ಕೊಡುವುದಿಲ್ಲ. ಎಷ್ಟು ಬಂದ ನಿನ್ನೊಳಿರಲು ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಇಲ್ಲಿಗೆ ಬಂದವರಲ್ಲ. ಗುರು ದಂಪತಿಗಳ ಇಚ್ಛೆಯನ್ನು ಪೂರೈಸುವುದಕ್ಕೋಸ್ಕರ ಬಂದವರು. ಯುದ್ಧಕ್ಕೆ ಸಿದ್ಧರಾಗಿಯೇ ಬಂದಿದ್ದೇವೆ. ನನಗೆ ಧೈರ್ಯವೆಂದರೆ ಎದುರಿಸು. ಹರಿಯ ಹಿಡದೆಯನರಿತು ಮಾಯೋ ಪುರುಷ ನಾರಾಯಣನೇ ಸರಿ ಎಂದರಿತು ನಸು ನಗುತ್ತಿಂದಯಮ ಶ್ರೀ ಹರಿಗೆ ವಿನಯದಲ್ಲಿ ಧರಿಗೆ ಕಳುಕುವೆ ಹೋಗಿ ತೋರಿಸಿ ಮರಳಿಗಲು ಹೆರಲಿಗೊಪ್ಪಿ ಹರಿ ಶ್ರೀ ಗುರುಕುಲಕ್ಕೆ ನಡೆದಂದ ವಾಸುದೇವ, ತಿಳಿಯದೆ ಅಪರಾಧಗೈದೆ ಅಂತ ನಾನು ಆಡುವುದಿಲ್ಲ. ತಂದೆ, ಉತ್ತರ ದ್ವಾರದಲ್ಲಿ ನಿನ್ನ ಶಂಖಧ್ವನಿಯನ್ನು ಕೇಳಿದವಾಗಲೇ ನೀನು ಎನ್ನುವ ವಿಚಾರವನ್ನು ಅರ್ಥವಿಸಿಕೊಂಡವನಿದ್ದೇನೆ. ನೀನು ಗುರುಪುತ್ರನ ಆತ್ಮವನ್ನು ತೆಗೆದುಕೊಂಡು ಹೋಗುವುದೇನು ಕಷ್ಟದ ಕೆಲಸವಲ್ಲ. ಆದರೆ ಒಬ್ಬ ಮಾನವನಾಗಿ ಹೇಗೆ ವ್ಯವಹರಿಸಬೇಕು ಅದೇ ರೀತಿಯಲ್ಲಿ ಗುರುಪುತ್ರನ ಆತ್ಮವನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಬಂದವನಿದ್ದೀಯ. ನಿಜ. ನಿನ್ನ ನಾಟಕಕ್ಕೆ ನಾನೂ ಒಂದು ನಾಟಕ ಮಾಡಬೇಕು ಅಂತ ಯೋಚನೆ ಮಾಡಿದೆ ದೇವರೇ. ನಿನ್ನ ಒಡನೆ ಒಮ್ಮೆಗೆ ಕಾದಿದರೆ ಏನಾಗಬಹುದು ಅಂತ. ಹಾಗಾಗಿ ತಿಳಿಯದೆ ಕಾದಿದ್ದಲ್ಲ, ತಿಳಿದು ಕಾದಿ ಮತ್ತೆ ನಿನಗೆ ಶರಣಾಗುತ್ತಾ ಇದ್ದೇನೆ. ತಂದೆ, ಗುರುಪುತ್ರನ ಆತ್ಮವನ್ನು ನೀನು ತೆಗೆದುಕೊಂಡು ಹೋಗಬಹುದು. ಆದರೆ ಮೊದಲಿನ ಭೌತಿಕ ರೂಪದಲ್ಲಿ ಆ ಆತ್ಮ ಮತ್ತೆ ಮರಳುವುದಕ್ಕಿಲ್ಲವಲ್ಲವೇ? ಹಾಗಾಗಿ ಅವನ ಆತ್ಮ ಜ್ಯೋತಿಯನ್ನು ನಿನಗೆ ಕೊಡುತ್ತೇನೆ. ಅದನ್ನು ಸ್ವೀಕರಿಸಿ ನಿನ್ನ ಗುರುಗಳಲ್ಲಿಗೆ ಮರಳಿ ಅದನ್ನು ಈ ಶೈವನಿಗೆ ತಂದೊಪ್ಪಿಸುವಂತಹ ಹೊಣೆಗಾರಿಕೆಯನ್ನು ನಿನ್ನ ಪಾಲಿಗೆ ವಹಿಸುತ್ತಿದ್ದೇನೆ ತಂದೆ, ವಹಿಸುತ್ತಿದ್ದೇನೆ. ಕೇಳಿ ಸಂತೋಷವಾಯಿತು. ಇಷ್ಟಕ್ಕಾದರೂ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಿನ್ನ ಮಾತಿನಂತೆ ನಡೆದುಕೊಳ್ಳುವ ಜವಾಬ್ದಾರಿ ನನ್ನದು. ನಾವೇನು ತೆರಳುತ್ತೇವೆ. ಇದು ಗುರುಪುತ್ರನ ಆತ್ಮ ಜ್ಯೋತಿಯನ್ನು ಇದ್ದೇವೆ. ಸರಿ. ಜಯ 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 ಜಯ. ನಡೆದು ವಿವರಿಸಿ ಮನದೊಳಗಡೆ ತುಂಬಿದ ಮೋಗ ಪಾಶಗಳ ಜೊತೆ ಗುರು ನುಡಿಗಳಲು ಉಪಚರಿಸುತ್ತ ಕಂಗೆಳೆದಿರನುದ ಆ ಕ್ಷಣವೇ ನುಡಿಸಿದ ರಾಗ ಯಮಧರ್ಮನಿಗೆ ನಾವು ಯಾರು ಎನ್ನುವ ವಿಚಾರ ಅರಿತ ಮೇಲೆ ಗುರುಸುತನ ಆತ್ಮಜ್ಯೋತಿಯನ್ನು ನಮ್ಮ ಕೈಗೆ ಒಪ್ಪಿಸಿದವನಿದ್ದಾನೆ. ಆತನ ಮಾತಿನಂತೆ ನೇರವಾಗಿ ನಾವು ಹೋಗಬೇಕಾದ ದಿಲ್ಲಿಗೆ ಗುರು ದಂಪತಿಗಳಲ್ಲಿ ತಡ ಮಾಡುವುದಲ್ಲ, ನೇರವಾಗಿ ಗುರು ದಂಪತಿಗಳಿಗೆ
ಮಾಡಿದ್ದಾರೆ. ಮಾತ್ರವಲ್ಲ ನಮ್ಮನ್ನು ಹರಸಿದವರಿದ್ದಾರೆ. ಹೀಗೆ ನೋಡುವುದಾದರೆ ಪ್ರಕರಣವಂತೂ ಸುಖಾಂತ್ಯವಾಯಿತಲ್ಲ. ಎಲ್ಲರಿಗೂ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ಬಂಧುಗಳೇ, ಪಾಂಚಜನ್ಯ ಗುರುದಕ್ಷಿಣೆ ಎಂಬ ಬಹಳ ಸುಂದರವಾದ ಕಥಾನಕವನ್ನು ಈ ಒಂದು ಸುಂದರ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದಂಥ ಎಲ್ಲ ಕಲಾವಿದರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ನಮ್ಮ ಹವ್ಯಾಸಿ ಬಳಗದ ಅಂದರೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಅವರು ವೇದಿಕೆಗೆ ಬಂದು ಈ ತಂಡದ ಪರವಾಗಿ ನಮ್ಮ ಪ್ರಧಾನ ಸಂಚಾಲಕರು ಹಾಗೂ ಮಹಾದಾನಿಗಳಾದಂಥ ಬರೋಡ ಶಶಿಣ್ಣನವರಿಂದ ಒಂದು ಸ್ಮರಣಿಕೆ ಹಾಗೂ ಶಾಲಿನ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಯಕ್ಷ ಹಾಸ್ಯ ವೈಭವ ನಡೀಲಿಕ್ಕಿದೆ. ಎಲ್ಲ ಆತ್ಮೀಯ ಬಂಧುಗಳು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಜೊತೆ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ ಕರ್ನಾಟಕ ಬ್ಯಾಂಕಿನ ಆಡಳಿತ ನಿರ್ದೇಶಕರಾದಂತಹ ಗೌರವಾನ್ವಿತ ಶ್ರೀ ರಾಘವೇಂದ್ರ ಭಟ್ರವರಿದ್ದಾರೆ. ಅವರು ನಾನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಮುನಿಯಾಲ್ ಟ್ರಸ್ಟಿನ ಮುಖ್ಯಸ್ಥರು ಹಾಗೂ ರಾಜಕೀಯ ನಾಯಕರಾದ ದಾನಿಗಳಾದ ನಮ್ಮೆಲ್ಲರ ಆತ್ಮೀಯರಾದ ಮುನಿಯಾಲ್ ಉದಯಣ್ಣನವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಯುವ ಉದ್ಯಮಿಗಳು, ಬೆಂಗಳೂರಿನ ಮುಂಬಯಿಯ ಹೋಟೆಲ್ ಉದ್ಯಮಿಗಳು, ನಮ್ಮ ಟ್ರಸ್ಟಿನ ಪೋಷಕರಾದಂತಹ ಗೌರವಾನ್ವಿತ ತೆಳ್ಳಾರ್ ಗಿರೀಶ್ ಶೆಟ್ಟಿ ಅವರ ಜೊತೆಗಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಕರ್ನಾಟಕ ಬ್ಯಾಂಕಿನ CSR ಫಂಡಿನ ಮುಖ್ಯಸ್ಥರಾದಂತಹ ಶ್ರೀಮತಿ ಪಲ್ಲವಿ ಮೇಡಮ್ ಅವರಿದ್ದಾರೆ. ಮೇಡಮ್, ತಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ವೇದಿಕೆಗೆ ಬಯಸ್ತಾ ಇದ್ದೇನೆ. ಆದರಣೀಯ ಶ್ರೀ ರಾಘವೇಂದ್ರ ಭಟ್, ಆಡಳಿತ ನಿರ್ದೇಶಕರು, ಕನ್ನಡ ಬ್ಯಾಂಕ್ ಇವರಿಗೆ ನಮ್ಮ ಪ್ರಧಾನ ಸಂಚಾಲಕರು ಮಹಾದಾನಿಗಳಾದಂಥ ಶಶಿಣ್ಣನವರು ಶಾಲಿನ ಗೌರವದೊಂದಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಉದ್ಯಮಿಗಳಾದಂತಹ ಮುನಿಯಾಲ್ ಟೇವ ಟ್ರಸ್ಟಿನ ಮುಖ್ಯಸ್ಥರಾದಂತಹ ಮುನಿಯಾಲ್ ಉದಯಣ್ಣನವರಿಗೆ ಕೂಡ ಶಶಿಣ್ಣನವರು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಕರ್ನಾಟಕ ಬ್ಯಾಂಕಿನ ಅಧಿಕಾರಿಣಿ ಪಲ್ಲವಿ ಮೇಡಮ್ ರವರು ಕೂಡ ಗೌರವಪೂರ್ವಕವಾದ ಸ್ವಾಗತದೊಂದಿಗೆ ಶಾಲಿನ ಗೌರವ ಹಾಗೂ ಸ್ಮರಣಿಕೆ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅವರಿಗೆ ಬರೋಡ ಶಶಿಣ್ಣನವರಿಂದ ಶಾಲಿನ ಗೌರವ ಹಾಗೂ ಸ್ಮರಣಿಕೆಯನ್ನು ನೀಡುತ್ತಾ ಗೌರವಿಸ್ತಾ ಇದ್ದಾರೆ. ಹಾಗೆ ಉದ್ಯಮಿಗಳು, ನಮ್ಮೆಲ್ಲರ ಆತ್ಮೀಯರಾದಂಥ ತೆಳ್ಳಾರ್ ಗಿರೀಶ್ ಶೆಟ್ಟಿ ಅವರಿಗೆ ಕೂಡ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಜೊತೆ ನಾನು ಆಗಲೇ ಹೇಳಿದಂತೆ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ ಕರ್ನಾಟಕ ಬ್ಯಾಂಕಿನ ಆಡಳಿತ ನಿರ್ದೇಶಕರಾದಂತಹ ಶ್ರೀಯುತ ರಾಘವೇಂದ್ರ ಭಟ್ರವರಿದ್ದಾರೆ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಡೌನ್ ಟು ಅರ್ತ್ ಅಂತೇಳಿ. ನಾವು ಮೊನ್ನೆ ನಮ್ಮ ಅಧ್ಯಕ್ಷರಾದ ಸತೀಶಣ್ಣನವರೊಟ್ಟಿಗೆ ಸರ್ ಅವರಿಗೆ ಒಂದು ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದಾಗ ಅವರು ನಮಗೆ ನೀಡಿದಂಥ ಆತಿಥ್ಯ, ಕಲಾವಿದರ ಮೇಲೆ ಇರುವಂಥ ಪ್ರೀತಿ ಹಾಗೂ ಕಲೆಯ ಮೇಲಿರುವಂಥ ಗೌರವ, ಅದು ನಾವು ರಾಘವೇಂದ್ರ ಸರ್ ನೋಡಿ ಕಲಿಬೇಕು. ಅಷ್ಟೊಂದು ಒಳ್ಳೆಯ ವ್ಯಕ್ತಿತ್ವದ ಒಂದು ಶ್ರೇಷ್ಠ ಅಧಿಕಾರಿ ನಮ್ಮ ಕರ್ನಾಟಕ ಬ್ಯಾಂಕಲ್ಲಿ ಇದ್ದಾರೆ ಅಂತ ಹೇಳಿದರೆ ಅದು ನಮ್ಮೆಲ್ಲರ ಸೌಭಾಗ್ಯ ಕೂಡ ಹೌದು. ಇವತ್ತಿನ ದಿನ ಅವರಿಗೆ ಬೇರೆ ತುರ್ತಾಗಿ ಕೆಲಸ ಇತ್ತು, ಅದನ್ನೆಲ್ಲ ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕಂತೇಳಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಇನ್ನೊಮ್ಮೆ ಬಯಸುತ್ತಾ ಅವರ ಶುಭಾಶಯದ ನುಡಿಗಳು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಸತೀಶ್ ಶೆಟ್ಟಿ ಪಟ್ಲ ಹಾಗೂ ಅವರ ಎಲ್ಲ ಒಂದು ಕಲಾಕಾರರಿರ್ಬೋದು ಅಥವಾ ಈ ಒಂದು
ಫೌಂಡೇಶನ್ ಇರ್ಬೋದು, ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸದೇ ಇದ್ದರೆ ನಾನು ದ್ರೋಹ ಮಾಡಿದಾಗೆ ಆಗ್ತದೆ. ಯಾಕೆ ಹೇಳಿದರೆ, ಇಂಥ ಒಂದು ಸಂಭ್ರಮ, ಯಕ್ಷಗಾನ ಕಲೆ ಉಳಿವು, ಆ ಉಳಿವು ಹೇಗಾಗಬೇಕು ಅಂತ ಹೇಳುವಾಗ ಕಲಾಕಾರರು ಅವರಿಗೆ ಪ್ರೋತ್ಸಾಹ, ಅದರ ಜೊತೆಗೆ ಯಕ್ಷಗಾನ ಅಲ್ಲದೆ ಇನ್ನಿತರ ಚಟುವಟಿಕೆಗಳು. ಈ ಬೆಳಿಗ್ಗೆ ಈಗ ತಿಳ್ಕೊಳ್ತಾ ಇದ್ದೆ, ಪ್ರತಿಭಾ ಪುರಸ್ಕಾರ ಇರ್ಬೋದು, ಒಂದು ಸುಮಾರು 5,000 ಜನರಿಗೆ 90% ಮೇಲೆ ಬಂದ 3,000 ರೂಪಾಯಿ. ಆ ಸಾಮಾಜಿಕ ಕಳಕಳಿ ಯಕ್ಷಗಾನ ಕಲೆಯೊಂದಿಗೆ ಸಮಾಜದ ಕೊಡುಗೆ. ಯಾಕೆ ಅಂತ ಹೇಳಿದರೆ, ಒಂದು ಕಾಲಿ ಐಶ್ವರ್ಯ ಇದ್ದರೆ ಸಾಲದು, ಆ ಮನಸ್ಸು ಬೇಕು. ಅದೇ ರೀತಿಯಲ್ಲಿ ಆ ಯಕ್ಷಗಾನ ಕಲೆ ಪ್ರೋತ್ಸಾಹ ಎಲ್ಲ ನೋಡುವಾಗ ಶಾರದೆಯ ಒಂದು ಕಂಪ್ಲೀಟ್ ಅನುಗ್ರಹ ಅವರಿಗಿದೆ. ನಾನು ತಿಳ್ಕೊಂಡ ಹಾಗೆ ನನ್ನ ಜ್ಞಾನ ಅಷ್ಟಿಲ್ಲ, ಆದರೂ ಭಾಗವತಿಗೆಯಲ್ಲಿ ಕಾಳಿಂಗನವರ ಆ ವಾಯ್ಸು ನಮ್ಮನ್ನು ಬಡಿದೆಬ್ಬಿಸ್ತದೆ. ಅದೇ ರೀತಿ ಸತೀಶ್ ಶೆಟ್ಟಿ ಪಟ್ಲ ಅವರ ವಾಯ್ಸ್ ನಾನು ಮೊನ್ನೆ ಸಹ ಹೇಳ್ತಾ ಇದ್ದೆ. ಆ ಒಂದು ಕೇಳಲಿಕ್ಕೆ ನಾನು ಯಾವುದೇ ಪೊಸಿಷನಲ್ಲಿ ಇರಲಿ, ಮನೆಯಲ್ಲಿ ಕೂತ್ಕೊಂಡಿರುವಾಗಿರಲಿ, ಆ ಯೂಟ್ಯೂಬ್ ಹಾಕ್ಕೊಂಡು ಆ ಎಂಜಾಯ್ ಮಾಡುವಂಥ ಒಂದು ಪ್ರಸಂಗವೇ ಬೇರೆ. ಅದರಿಂದಾಗಿ ಅವರಿಗೂ ಅವರ ಆ ಬಳಗದವರಿಗೂ ಆ ಎಲ್ಲರಿಗೂ ಕಲಾವಿದರಿಗೆ ಆ ಭಗವಂತ ಒಳ್ಳೆಯ ಆರೋಗ್ಯ ಹಾಗೂ ಮನಃಶಾಂತಿ ಅವರಿಗೆ ಸದಾ ಶ್ರೇಯಸ್ಸಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಬಂಧುಗಳೇ, ನಮ್ಮ ಜೊತೆ ನಮ್ಮ ಟ್ರಸ್ಟಿನ ಮಹಾಪೋಷಕರು ಕಳೆದ ವರ್ಷ ದಶಮ ಸಂಭ್ರಮದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ದೇಣಿಗೆಯನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿದ್ದಾರೆ ಹಾಗೂ ಸಹಕಾರ ನೀಡಿದ್ದಾರೆ. ನಮ್ಮೆಲ್ಲರ ಆತ್ಮೀಯರಾದಂಥ ಉದಯಣ್ಣನವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಾಗಿದ್ದಾರೆ. ಈಗ ಉದಯಣ್ಣನವರಿಂದ 2 ಶುಭಾಶಯದ ಮಾತುಗಳು. ಸೇರಿದಿನ ಮಾತೆರ ನಮಸ್ಕರಿಸ ಒಂದು ನಮ್ಮ ನಮ್ಮಿನ ದೈವ ದೇವರ ಮನಸಾರನೆ ತಂದು ವೇದಿಕೆಯಲ್ಲಿ ಉಪಸ್ಥಿತಿಪುರ ಮಾತ ಗೌರವಾನ್ವಿತರೆ ಖಂಡಿತ ಭಾಳ ಸಂತೋಷ ಬಕ ವಿಸ್ಮಯ ಆಗ್ಬಿಡು. ಒಂಜಿ 11 ವರ್ಷ ಒಂಜಿ ಟ್ರಸ್ಟ್ ದಾದ ಸಾಧನೆ ಮಲ್ಪಲ್ಲಿ ಬರ್ಪುರ ಏನು ಒಂಜಿ ವ್ಯಕ್ತಿನ ಸ್ವರಕ್ಕೆ ಈ ಒಂಜಿ ತುಳುನಾಡು ಈತ ಶಕ್ತಿ ಉಂಡೊಂದು ಎಂಗಲೆ ಪರಮಾಶ್ಚರ್ಯ ಆಗ್ಬಿಡು. ಅಂಚಿನ ಒಂಜಿ ಶಕ್ತಿ ಸತೀಶ್ ಅಣ್ಣ ಕೊರ್ನ ದೇವರಿಗೆ ಅರನ ಪೆದ್ದಿನ ಅಪ್ಪಮ್ಮಗೆ ಯಾನು ಖಂಡಿತ ಧನ್ಯರನ್ನು ಪರೊಂದು. ಖಂಡಿತ ಸತೀಶ್ ಅಣ್ಣ ಇರ್ನ ಖಾಲಿ ಸ್ವರತ್ ಅವು ಇಡೀ ಜನಕ್ಕೆಲ್ಲ ಬಾಳದ ಒಂಜಿ ಬಲ್ಪುಲಕ ಇರು ಮೂಡ್ದು ಬೈದರು. ಇನ್ನು ಪಾಪದ ಮಲ್ಲಯ್ಯನ ದಾಲಜ್ಜಿ ಆ ಜಾತಿ ಮತ ಧರ್ಮ ಮಾತಾಡ್ದು ಮನುಷ್ಯತ್ವನೇ ಶ್ರೇಷ್ಠ ಮನ್ಪುರ ಒಂಜಿ ಉದ್ದೇಶದಿ ಒಂದು ಇನ್ನು ಸಮಾಜಕ್ಕೆ ಕಳಕಳಿಡು ಈತ ಕೆಲಸ ಮಲ್ತೊಂದುಲ್ಲರು. ಖಂಡಿತ ಯಕ್ಷಗಾನ ಇಂಚಲ ಇರು ನಿತ್ಯ ಪೋದು ಜನಕ್ಕೆಲ್ಲ ಆಗಲ್ಲ ಮನಸ್ಸದ ಆಗಲ್ಲ ಪರಕೆ ಸಂದ ಆಗಲ್ಲ ದೇವೇರ ಪನ್ಯ ಸೇವೆ ಮಲ್ಪ ಇಪ್ಪರವು ಈಜಿನ ಆಗಲ್ಲ ಒಂಜಿ ಮನಸ್ಸು ಖುಷಿ ಕೊರ್ಪ ಇಪ್ಪರ ಮಲ್ಪ ಜೊತೆ ಇಟ್ಟು ಈ ತಾಯಿನ ಸಮಾಜಕ್ಕೆ ಕಳಕಳಿ ಕೆಲಸ ಮಲ್ಪ ಖಂಡಿತ ಒಂಜಿ ಎಂಕಲ್ನ ಊರ್ದ ಇದ್ರಿ ತುಳುನಾಡ್ದ ಭಾಗ್ಯ ಅಂದೆನ್ನುವೆ ಖಂಡಿತ ನಡೆದಿಲ್ಲ ಜಾಸ್ತಿ ಬೆಲೆ ಅಲ್ಪಾಗ ಮಾತಾ ಉದ್ಯಮ ಎಂಕಲ್ನ ಬರೋಡ ಶಶಿಯಣ್ಣ ಲೆಕ್ಕನೆ ಮಾತಾ ಜನ ನಿತ್ಯ ಕರ್ನಾಟಕ ಬ್ಯಾಂಕ್ ಇಪ್ಪರೆ ಮಾತಿರ್ಲ ಬರ ಎಡ್ಡ ರೀತಿಯ ಈಗ ಕೈ ಜೋಡಿಸೋದಿಲ್ಲರು ನನಾತ್ ಜನಕುಲು ಎರೆಗಾಂಡಲ ಸೇವೆ ಮಲ್ಪರ ಪುರ್ಸೊತ್ತಿ ಜಿಡ ಅವು ಸತೀಶ್ ಅಣ್ಣನೊಟ್ಟು ಸೇರಿದ ಆ ಸೇವೆ ನೆಂಕಲು ಮಾತಾ ಮಲ್ಪಗಂದ ಪಣದು ನೆಕ್ಕೋಸ್ಕರ ಸಹಾಯ ಮಲ್ತನ ಮಾತಿರಲ್ಲ ಅಭಿನಂದಿಸೋದು ದೇವೇರಿ ಮಾತಲ್ಲ ಎಡ್ಡೆ ಮಲ್ಪಡು ನೆನ್ನಟೊನ್ಬೆ. ಬಂಧುಗಳೇ, ಬಹಳ ವಿಶೇಷವಾದ ಕಾರ್ಯಕ್ರಮ ಇಲ್ಲಿ ಇವತ್ತು ನಡೀತಾ ಇದೆ. ಪ್ರತಿ ಸಲವೂ ನಾನು ಹೇಳ್ತಾ ಇದ್ದೆ, ಕರ್ನಾಟಕ ಬ್ಯಾಂಕ್ನ MD ಅವರು ಮೊನ್ನೆ ಹೋಗುವಾಗ ಸಾಧ್ಯವೇ ಇಲ್ಲ, ಅವರಿಗೆ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇತ್ತು ಮತ್ತು ಅಲ್ಲಿಗೆ ಹೋಗಲೇಬೇಕಿತ್ತು, ಅನಿವಾರ್ಯದ ಪರಿಸ್ಥಿತಿ ಇತ್ತು. ಆದರೂ ಕೂಡ ಅವರು ಬಂದಿದ್ದಾರೆ ಅಂತ ನನಗೆ ಫೋನ್ ಮಾಡಿ ಹೇಳುವಾಗಲೇ ನನಗೆ ಶಾಕ್ ಆಯಿತು, ಪಾಪ ಅವರು ಕೂಡ ಬಂದಿದ್ದಾರಾ ಅಂತ. ಅಂದರೆ ಹಾಗಿದ್ರೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಎಂಬುದು ಇದರಿಂದ ಅರ್ಥ ಆಗುತ್ತೆ. ಕರ್ನಾಟಕ ಬ್ಯಾಂಕ್ ಅಂದರೆ ನಮ್ಮ ಊರಿನ ಬ್ಯಾಂಕ್, ಅದು ನಮ್ಮ ಬ್ಯಾಂಕ್. ಅವರ ಬ್ಯಾಂಕ್ನ MD ಬಂದಿದ್ದಾರೆ ಅಂತ ನಾನು ಹೇಳೋದಲ್ಲ. ಬೇರೆ ಯಾವುದೇ ಬ್ಯಾಂಕ್ ಇರಲಿ, ನಮ್ಮ ಕಲೆಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಸಂಸ್ಕಾರಕ್ಕೆ ಅವರ ಕೊಡುಗೆ ಅತ್ಯಲ್ಪ ಇರುತ್ತೆ. ನಮ್ಮಿಂದ ಬೇಕಾದಷ್ಟು ಪಡ್ಕೊಳ್ತಾರೆ. ಆದರೆ ಕರ್ನಾಟಕ ಬ್ಯಾಂಕ್ ಹಾಗಲ್ಲ. ನಾವು ಏನೇ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ನಮಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಹೇಳುವಂಥ ಒಂದು ಬ್ಯಾಂಕ್ ಕರ್ನಾಟಕ ಬ್ಯಾಂಕ್. ಅದರ MD ಅವರೇ ರಾಘವೇಂದ್ರ ಸರ್ ನಮ್ಮ ಜೊತೆ ಇರೋದು ನಮಗೆ ಅತೀವ ಸಂತಸವನ್ನು ಉಂಟು ಮಾಡಿದೆ ಅಂತ ಹೇಳ್ತಾ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಮೇಡಮ್ ಪಲ್ಲವಿ ಮೇಡಮ್ ಕೂಡ ಇದ್ದಾರೆ. ನಮಗೆ ಎಲ್ಲ ರೀತಿಯಲ್ಲಿ ಅಲ್ಲಿ ಹೋದಾಗ ಸಹಕಾರ ನೀಡಿ ನಮ್ಮನ್ನು ಅವರ ಮನೆಯವರಾಗಿ ಕಂಡುಕೊಂಡು ನಮಗೆ ಸತ್ಕಾರ ನೀಡಿದ ಪಲ್ಲವಿ ಮೇಡಮ್ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ ಮೇಡಮ್.
ಉದಾಹರಣೆ ಬಗ್ಗೆ ನಮ್ಮ ಪುರುಷೋತ್ತಮ ಭಂಡಾರಿಗಳು ಈಗಾಗಲೇ ಹೇಳಿದರು. ಕಳೆದ ದಶಮಾನೋತ್ಸವ ಸಂದರ್ಭದಲ್ಲಿ ನಮಗೆ ಮಹಾಪೋಷಕರಾಗಿ ಮೊತ್ತ ಹೇಳಿದರೆ ರಾಜಕಾರಣಿಗಳಿಗೆ ತೊಂದರೆ ಆಗುತ್ತೆ, ದೊಡ್ಡ ಮೊತ್ತವನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಈಗ ಒಂದು ಮೊತ್ತವನ್ನು ಹೇಳಿದರೆ ಮತ್ತೆ 100 ಜನ ನನ್ನ ಹೇಳಿದ ಮಾತನ್ನು ಕೇಳಿ ಅವರ ಮನೆಯಲ್ಲಿರ್ಬೋದು. ಅದಕ್ಕೋಸ್ಕರ ನಾನು ಹೇಳುದಿಲ್ಲ ಉದಾಹರಣೆ. ನಮ್ಮ ಅಂದರೆ ಇಂಥ ಒಳ್ಳೆಯ ಕೆಲಸಕ್ಕೆ ಅವರು ಎಷ್ಟು ದೊಡ್ಡ ಮನಸ್ಸು ಮಾಡಿ, ರಾಜಕಾರಣಿಗಳು ಬಹಳ ವಿರಳ, ಹಾಗಿರುವುದು ಬಹಳ ವಿರಳ. ಅಂಥದ್ರಲ್ಲಿ ಉದಯಣ್ಣ ದೊಡ್ಡ ಮನಸ್ಸು ಮಾಡಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಕೂಡ ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೋರ್ವರು ನನ್ನ ಆತ್ಮೀಯ ಮಿತ್ರರು, ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮಗೆ ಸಹಕಾರ ನೀಡಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ಇವತ್ತು ಬರಲಿಕ್ಕೆ ಆಗದಿದ್ದರೂ ಕೂಡ ಈ ಕಾರ್ಯಕ್ರಮಕ್ಕೋಸ್ಕರನೇ ಮುಂಬೈಯಿಂದ ಬಂದಿದ್ದಾರೆ ಗಿರೀಶ್ ಅಣ್ಣ ತೆಳ್ಳಾರ್. ಅವರ ಇಬ್ಬರು ಅಣ್ಣ ತಮ್ಮದಿರು, ಮಹೇಶ್ ಅಣ್ಣಾಗಲಿ ಗಿರೀಶ್ ಅಣ್ಣಾಗಲಿ, ಎಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮ ಆದರೂ ಕೂಡ ಅವರು ಆ ಜಾಗದಲ್ಲಿ ಇದ್ದೇ ಇರ್ತಾರೆ. ಮಹೇಶ್ ಅಣ್ಣ ಕೂಡ ಈಗ ಮೆಸೇಜ್ ಮಾಡಿದ್ರು, ಅವರಿಗೆ 2 ದಿವಸ ಒಂದು ಹುಷಾರಿಲ್ಲ ಸ್ವಲ್ಪ, ಈಗ ವಾಯ್ಸ್ ಮೆಸೇಜ್ ಮಾಡಿದ್ರು ನನಗೆ, ಇಲ್ಲದ್ರೆ ಖಂಡಿತ ಬರ್ತಾ ಇದ್ದೆ ಅಂತ. ಹಿಂದೂ ಸಮಾಜದ ಒಂದು ದೊಡ್ಡ ಆಸ್ತಿ ಮಹೇಶ್ ಶೆಟ್ಟಿ ತೆಳ್ಳಾರು ಕೂಡ, ಅವರ ಸಹೋದರ ಗಿರೀಶಣ್ಣ ಇಲ್ಲಿ ನಮ್ಮ ಜೊತೆ ಇರುವುದೇ ನಮ್ಮ ಒಂದು ದೊಡ್ಡ ಆಸ್ತಿ ಎಂಬುದಾಗಿ ಹೇಳಲಿಕ್ಕೆ ಬಯಸ್ತೇನೆ. ಗಿರೀಶಣ್ಣ, ನಿಮ್ಮ ಉಪಸ್ಥಿತಿಯನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಒಂದು 2 ನಿಮಿಷ, ನಿಮ್ಮನ್ನು ಜಾಸ್ತಿ ಹೊತ್ತು ಕಾಯಿಸಲ್ಲ, ಒಂದು 2 ಚೆಕ್ ಕೊಡ್ಲಿಕ್ಕೆ ಇದೆ ಕಲಾವಿದರಿಗೆ, ಅದನ್ನು ಪುರುಷೋತ್ತಮ ಭಂಡಾರಿಗಳು ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾರೆ. ಬಂಧುಗಳೇ, ಈ ವರ್ಷದ SSLC ಪರೀಕ್ಷೆಯಲ್ಲಿ 600 PUC ಪರೀಕ್ಷೆಯಲ್ಲಿ 600ಕ್ಕೆ 600 ಅಂಕಗಳನ್ನು ಗಳಿಸಿದಂತಹ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ದಿಶಾ, ದಯವಿಟ್ಟು ದಿಶಾ ಇದ್ದರೆ ವೇದಿಕೆಗೆ ಬರಬೇಕು. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ರ್ಯಾಂಕ್ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಅಂತ ಹೇಳಲಿಕ್ಕೆ ತುಂಬ ನಮಗೆ ಹೆಮ್ಮೆ ಆಗ್ತಾ ಇದೆ. ತಮಗೆಲ್ಲ ತಿಳಿದಂತೆ ನಮ್ಮ ಅಧ್ಯಕ್ಷರಾದಂಥ ಸತೀಶಣ್ಣನವರ ದೊಡ್ಡ ಕನಸು 100 ಮನೆ ಕಟ್ಟುವ ಒಂದು ಕನಸನ್ನು ಹೊತ್ತು ಕಾರ್ಯಪ್ರವೃತ್ತರಾಗಿ ಇದೀಗ 61 ಮನೆಗಳನ್ನು ಹಸ್ತಾಂತರಿಸಿ 46 ಮನೆಗಳು ನಿರ್ಮಾಣದ ಹಂತದಲ್ಲಿವೆ. ಅಂದರೆ 100 ಕೂಡ ಕ್ರಾಸ್ ಆಗಿ ಮುಂದೆ ಹೋಗ್ತಾ ಇದೆ. ಅದಲ್ಲದೆ ಶೃಂಗೇರಿ ಜಗದ್ಗುರುಗಳ ಅಮೃತಾಸ್ತದಲ್ಲಿ ಉಡುಪಿಯಲ್ಲಿ ನಮ್ಮ ದಾನಿಗಳಾದ ML ಸಾಮಗ್ರರು ಕೊಡ ಮಾಡಿದಂತಹ ಒಂದು ಜಾಗದಲ್ಲಿ 20 ಮನೆಗಳು ಕೂಡ ನಿರ್ಮಾಣವಾಗ್ತಾ ಇದೆ. ಅಂದರೆ ಸುಮಾರು 130 ಮನೆಗಳು ನಿರ್ಮಾಣವಾಗ್ತಾ ಇದೆ. ಇದರ ಒಂದು ಫಲಾನುಭವಿ ಶಶಿಕಲಾ ಶೆಟ್ಟಿಯವರು, ದಯವಿಟ್ಟು ವೇದಿಕೆಗೆ ಬಂದು, ಜಯಲಕ್ಷ್ಮಿ ಶೆಟ್ಟಿಯವರು ಬಂದು ಚೆಕ್ಕನ್ನು ಸ್ವೀಕರಿಸಬೇಕು. ಮೊನ್ನೆ ಜಯಲಕ್ಷ್ಮಿ ಅಕ್ಕನವರಿಗೆ ಈ ಮನೆಯನ್ನು ಹಸ್ತಾಂತರಿಸುವಾಗ ಅವರ ಕಣ್ಣಲ್ಲಿ ನೀರು ಬಂತು, ಅಂದರೆ ಆನಂದ ಬಾಷ್ಪ. ಅವರ ಮುಂಚಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ಅವರ ಮನೆಯನ್ನು ನೋಡಿದರೆ ನಮಗೆ ಆಶ್ಚರ್ಯವಾಗಬಹುದು, ಇಂಥ ಮನೆಯಲ್ಲಿ ಕೂಡ ಇವರು ವಾಸವಾಗಿದ್ರ ಅಂತ ಒಂದು ಸುಂದರವಾದ ಮನೆಯನ್ನು ಈಗ ನಾವು ಕಟ್ಟಿಕೊಟ್ಟಿದ್ದೆ, ನಮ್ಮ ಪಟ್ಲಾಶ್ರಯದ ಯೋಜನೆಯಲ್ಲಿ ಕಟ್ಟಿಕೊಟ್ಟಿದ್ದೇವೆ. ಅದರ ಒಂದು ಚೆಕ್ಕನ್ನು ಅವರು ಸ್ವೀಕರಿಸ್ತಾ ಇದ್ದಾರೆ. ತಮಗೆ ಗೊತ್ತು, ಸಂಕಷ್ಟದಲ್ಲಿರುವ ಕಲಾವಿದರಿಗೆ ಸದಾ ಸ್ಪಂದನೆ ಮಾಡುವುದು ಪಟ್ಲ ಟ್ರಸ್ಟ್. ಅದರಲ್ಲಿ ಶಶಿಕಲಾ ಶೆಟ್ಟಿಯವರು ಈಗ ಒಂದು ಕಾಯಿಲೆಯಿಂದ ತುಂಬ ನರಳ್ತಾ ಇದ್ದಾರೆ. ಅವರ ವೈದ್ಯಕೀಯ ಚಿಕಿತ್ಸೆಗಾಗಿ ಒಂದು ವೈದ್ಯರಿಗೆ ನೆರವನ್ನು ನೀಡ್ತಾ ಇದ್ದೇವೆ. ಅವರ ಮನೆಯವರು ದಯವಿಟ್ಟು ಯಾರಿದ್ರೆ ಬಂದು ಇದನ್ನು ಚೆಕ್ಕನ್ನು ಸ್ವೀಕರಿಸಬೇಕು. ಕಿನ್ನಿಗೋಳಿ ಘಟಕದ ತಮಗೆಲ್ಲರಿಗೂ ಗೊತ್ತು, ನಾಳೆಯಿಂದ ನಮ್ಮ ಟ್ರಸ್ಟಿನ ಪ್ರಧಾನ ಸಂಚಾಲಕರು ಮಹಾದಾನಿಗಳಾದಂಥ ಶಶಿಯಣ್ಣನವರೊಂದು ಕನಸು ಏನಂತ ಹೇಳಿದರೆ, ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಬೇಕು, ದಾಖಲೆ ಮಾಡಬೇಕಂತ ನಿಟ್ಟಿನಲ್ಲಿ ನಾಳೆಯಿಂದ 6 ದಿವಸಗಳ ಸಮುದ್ರಯಾನ ನಡೆಯಲಿಕ್ಕಿದೆ. ಸುಮಾರು 1,500 ಜನ ಹೋಗುವಂಥ ಒಂದು ಶಿಪ್ಪು. ಅದರಲ್ಲಿ 650 ಜನರು ನಮ್ಮ ಟ್ರಸ್ಟ್ ಲೆಕ್ಕದಲ್ಲಿ ಹೋಗಿ 2 ಯಕ್ಷಗಾನ ಪ್ರದರ್ಶನ ಕಡಲಿನ ಮೇಲೆ ನಡೆಯಲಿಕ್ಕಿದೆ, ಅಂದರೆ ಆ ಹಡಗಿನಲ್ಲಿ ನಡೆಯಲಿಕ್ಕಿದೆ. ಇದು ಯಕ್ಷಗಾನದ ಇತಿಹಾಸದಲ್ಲಿ ಒಂದು ದಾಖಲೆ, ಒಂದು ಇತಿಹಾಸ ಕೂಡ ಹೌದು. ಅದರ ನಾಳೆ ಬರುವಂಥವರಿಗೆ ಒಂದು ಮಾರ್ಗದರ್ಶನ ನೀಡುವಂಥ ಒಂದು ಸಭೆ ಆಗ್ತಾ ಇದೆ. ಯಾರಾದಿದ್ದರೆ ಅಲ್ಲಿ ಹೋಗಿ ಅದರ ಮಾಹಿತಿಯನ್ನು ಪಡ್ಕೊಳ್ಬೋದು. ತಮಗೆ ಗೊತ್ತಿದ್ದಂತೆ ಸುಮಾರು ವರ್ಷಗಳಿಂದ ನಾವು ಪ್ರತಿ ವರ್ಷ ಭಾರತೀಯ ಅಂಚೆ ಇಲಾಖೆಯ ಸಹಯೋಗದೊಂದಿಗೆ
ಅಪಘಾತ ವಿಮಾ ಯೋಜನೆಯನ್ನು ನಿರಂತರವಾಗಿ ನಡೆಸ್ತಾ ಬರ್ತಾ ಇದ್ದೇವೆ. ಈ ವರ್ಷ ಕೂಡ ಈಗಾಗಲೇ ಸುಮಾರು 2,000 ಜನ ಕಲಾವಿದರು ಅದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಅದರ ಸಂಪೂರ್ಣ ಮೊತ್ತವನ್ನು ನಮ್ಮ ಟ್ರಸ್ಟ್ ಭರಿಸ್ತಾ ಇದೆ. ಇನ್ನು ಕೂಡ ಆ ಕೆಲಸ ನಿರಂತರವಾಗಿ ಮುಂದುವರಿತಾ ಇದೆ. ಸಾಂಕೇತಿಕವಾಗಿ ಇದರ ಒಂದು ಬಾಂಡನ್ನು ಈಗ ವೇದಿಕೆಯಲ್ಲಿ ವಿತರಿಸ್ತಾ ಇದ್ದೇವೆ. ಭಾರತೀಯ ಅಂಚೆ ಇಲಾಖೆಯ ಮಂಗಳೂರು ವಿಭಾಗದ ಅಂಚೆ ನಿರೀಕ್ಷಕರಾದ ಶ್ರೀ ಪ್ರದೀಪ್ ಬಂಡೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮಂಗಳೂರು ವಿಭಾಗದ ಅಂಚೆ ನಿರೀಕ್ಷಕರಾದಂಥ ಶ್ರೀ ಪ್ರದೀಪ್ ಭಂಡಾರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈಗ ಸಾಂಕೇತಿಕವಾಗಿ 4 ಬಾಂಡುಗಳನ್ನು ವಿತರಿಸಲಾಗುವುದು. ಶ್ರೀಯುತ ತುಕಾರಾಮ್ ರವರು ದೈವಾರಾಧನೆ ಕ್ಷೇತ್ರದಿಂದ ಶ್ರೀಯುತ ತುಕಾರಾಮ್ ರವರು, ಇನ್ನೋರ್ವ ಫಲಾನುಭವಿ ಶ್ರೀಯುತ ಜಯರಾಜ್ರವರು ನಮ್ಮ ಯಕ್ಷಗಾನ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಸಂಘಟಕರಾದಂಥ ಶ್ರೀಯುತ ಶ್ಯಾಮ್ ಭಟ್ ಅವರು IAS ಇವರು ಇಂದಿನ ವೇದಿಕೆ ದಯವಿಟ್ಟು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇವೆ. ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಸತೀಶನವರ ಮಾರ್ಗದರ್ಶಕರಾಗಿ ಕೀಲಾರು ಗೋಪಾಲಕೃಷ್ಣ ಒಂದು ಪ್ರತಿಷ್ಠಾನದ ಮುಖ್ಯಸ್ಥರಾಗಿ ಪ್ರತಿ ವರ್ಷ ಕೂಡ ಯಕ್ಷಗಾನ ಕ್ಷೇತ್ರಕ್ಕೆ ಬಹಳ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ಆ ಕಲೆಯನ್ನು ಪ್ರೋತ್ಸಾಹಿಸುವಂಥವರು ಶ್ಯಾಮ್ ಭಟ್ರವರು ಅವರನ್ನು ಆದರಪೂರ್ವಕವಾಗಿ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವ ಫಲಾನುಭವಿ ಶ್ರೀ ಯೋಗೀಶ್ ಪರವ, ಯಕ್ಷಗಾನ ಕ್ಷೇತ್ರದ ಕಲಾವಿದ ಶ್ರೀಯುತ ಗಣೇಶ್ ಕನ್ನಡಿಕಟ್ಟೆ. ಶ್ಯಾಮ್ ಭಟ್ ಸರ್ ಅವರು ಇವತ್ತು ಬೆಳಗಿನ ಕಾರ್ಯಕ್ರಮ ಅತಿಥಿಗಳಾಗಿ ನಮ್ಮ ಜೊತೆ ಬರಬೇಕಿತ್ತು. ಅಡೆಗೆ ಕಾರಣಾಂತರದಿಂದ ಬೆಳಿಗ್ಗೆವರೆಗೆ ಬರಲಿಕ್ಕೆ ಆಗಲಿಲ್ಲ. ಈಗ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರನ್ನು ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತಾ ನಮ್ಮ ಪ್ರಧಾನ ಸಂಚಾಲಕರಾದಂಥ ಬರಡೋ ಶಶಣ್ಣನವರವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನಮ್ಮ ಯಕ್ಷಧ್ರುವ ಪಟ್ಲಪೊಂಡೆ ಟ್ರಸ್ಟಿನ ಯೋಜನೆ ಯಕ್ಷ ಶಿಕ್ಷಣ, ಇದರಲ್ಲಿ ತರಬೇತಿ ಪಡೆಯುವಂಥ ವಿದ್ಯಾರ್ಥಿ ವಿಟ್ಲದ ದಯಾಳ್ ಇವರು ನಮ್ಮ ರಾಜ್ಯಕ್ಕೆ 4ನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕು. ನಮ್ಮ ಯಕ್ಷ ಶಿಕ್ಷಣ ಯೋಜನೆ ಅಡಿಯಲ್ಲಿ ಅವರು ಯಕ್ಷಗಾನ ತರಬೇತಿಯನ್ನು ಕೂಡ ಪಡೆಯುತ್ತಾ ಇದ್ದಾರೆ. ಹಿರಿಯ ಅಂಚೆ ನಿರೀಕ್ಷಕರಾದ ಶ್ರೀ ಪ್ರದೀಪ್ ಭಂಡಾರಿ ಇವರಿಗೆ ನಮ್ಮ ಪ್ರಧಾನ ಸಂಚಾಲಕರಾದಂಥ ಶಶಣ್ಣನವರು ಒಂದು ಶಾಲು ಓದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅಂಚೆ ಇಲಾಖೆಯ ಅಧಿಕಾರಿಗಳು ಸತತವಾಗಿ ನಮ್ಮ ಜೊತೆ ಸುಮಾರು 6 ವರ್ಷಗಳಿಂದ ಈ ಒಂದು ಅಪಘಾತ ವಿಮಾ ಯೋಜನೆಯಲ್ಲಿ ಕೈಜೋಡಿಸಿಕೊಂಡು ಸುವ್ಯವಸ್ಥಿತವಾಗಿ ಈ ಒಂದು ಯೋಜನೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಕೂಡ ಇನ್ನೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಬಂಧುಗಳೇ, ಡಾಕ್ಟರ್ ಟಿ ಶ್ಯಾಮ್ ಭಟ್ರು ನಮ್ಮ ಯಕ್ಷಗಾನ ಲೋಕದ ಒಂದು ಕಲ್ಪವೃಕ್ಷ. ಅವರು ಕಲಾವಿದರಿಗೆ ಒಂದು ದೊಡ್ಡ ಮಟ್ಟಿನ ವ್ಯವಸ್ಥೆ ಮಾಡಿಸಿ ಆ ಕಲಾವಿದರು ಹೇಗೆ ಬದುಕಬಹುದು ಎಂಬುದನ್ನು ತೋರಿಸಿಕೊಟ್ಟವರು ಟಿ ಶ್ಯಾಮ್ ಭಟ್ ಅವರು. ಡಾಕ್ಟರ್ ಟಿ ಶ್ಯಾಮ್ ಭಟ್ರು
ಇಷ್ಟು ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ನಮ್ಮೆಲ್ಲ ಪ್ರೀತಿಯಲ್ಲಿ ಯಕ್ಷಗಾನದ ಒಂದು ಸಣ್ಣ ಕಲಾವಿದರನ್ನು ಕೂಡ ಸಂಪರ್ಕದಲ್ಲಿ ಇಟ್ಟುಕೊಂಡು ಅವರ ಜೊತೆ ಸಲುಗೆಯಿಂದ ವರ್ತಿಸುವಂತಹ KPSC ಅಧ್ಯಕ್ಷರಾದಂತಹ KPS ಅಲ್ಲ ಸಾರಿ ಅಂತಹ ಸಂದರ್ಭದಲ್ಲಿ ಕೂಡ ಒಂದು ಕಲಾವಿದ ಅಲ್ಲಿ ಹೋದರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದವರು ಟಿ ಶ್ಯಾಮ್ ಭಟ್ರವರು. ಯಕ್ಷಗಾನ ಕಲೆಯ ಮೇಲೆ ಅತೀವ ಪ್ರೀತಿಯವರಿಗೆ, ಬಹಳ ಪ್ರೀತಿ, ನಮ್ಮನ್ನೆಲ್ಲ ಹುರಿದುಂಬಿಸಿ ಇಲ್ಲಿವರೆಗೆ ತಂದು ನಿಲ್ಲಿಸಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಶ್ಯಾಮ್ ಭಟ್ರು. ಹಾಗೆ ಬೆಳಿಗ್ಗೆ ನಮ್ಮ ಜೊತೆ ಚಂಡೀಗಢದ IAS ಆಫೀಸರ್ ಆದಂಥ ರಾಜೇಶ್ ಪ್ರಸಾದ್ ಸರ್ ಇದ್ದರು. ಹಾಗೆ ಈಗ ಸಂಜೆ ನೋಡಿ, ಒಂದು ಸಣ್ಣ ಸಭಾ ಕಾರ್ಯಕ್ರಮ ಅಂಥ ದೊಡ್ಡ ವ್ಯಕ್ತಿಗಳನ್ನು ದೇವರು ಆ ಸಮಯಕ್ಕೆ ಆಗುವ ನಮಗೆ ಒದಗಿಸಿಕೊಡ್ತಾರೆ. ಒಂದು ಕರ್ನಾಟಕ ಬ್ಯಾಂಕಿನ MD ಇದ್ದಾರೆ, ಮತ್ತೊಂದು ಶ್ಯಾಮ್ ಭಟ್ರು ಇದ್ದಾರೆ, ಉದಯಣ್ಣ ಇದ್ದಾರೆ, ಗಿರೀಶಣ್ಣ ಇದ್ದಾರೆ, ಕೆಳಗಡೆ ನೋಡಿ ಹರಿಕೃಷ್ಣಪುರರು ಅಂತ ಧರ್ಮದರ್ಶಿಗಳಿದ್ದಾರೆ, ಅಂತ ಧರ್ಮಿಷ್ಠರು ನಮ್ಮ ಜೊತೆ ಇದ್ದಾರೆ, ಅನೇಕ ಬಂಧುಗಳು ಉಡುಪುರ ಇದ್ದಾರೆ, ನಮ್ಮ ಚಿಕ್ಕಪ್ಪ ನಾಯ್ಕರಿದ್ದಾರೆ, ಅನೇಕ ಬಂಧುಗಳು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಟಿ ಶ್ಯಾಮ್ ಭಟ್ರಿಂದ 2 ಶುಭ ನುಡಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸಂಚಾಲಕರಾದ ಶ್ರೀ ಪಟ್ಲ ಸತೀಶ್ ಶೆಟ್ರೆ ಮತ್ತು ಇಲ್ಲಿ ಸೇರಿರುವ ಪಟ್ಲ ಸತೀಶ್ ಶೆಟ್ರ ಎಲ್ಲ ಅಭಿಮಾನಿಗಳೇ ಮತ್ತು ವಿವಿಧ ಕಲಾ ಪ್ರಕಾರಗಳ ಎಲ್ಲ ಕಲಾವಿದರೇ ಮತ್ತು ಕಲಾಭಿಮಾನಿಗಳೇ, ಮೊದಲಾಗಿ ನಾನು ಬೆಳಗಿನ ಸಭೆಗೆ ಸಮಯಕ್ಕೆ ಸರಿಯಾಗಿ ಬಾರದಿದ್ದಕ್ಕೆ ಕ್ಷಮೆಯನ್ನು ಯಾಚಿಸ್ತೇನೆ. ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಬಾರದೆ ಈಗ ಬಂದು ಸಮಯ ಹಾಳು ಮಾಡೋದು ತಪ್ಪು ಅಂತ ಹೇಳೋದು ನನಗೆ ಗೊತ್ತು. ಅದಕ್ಕಾಗಿ ಕೇವಲ 2 ಮಾತುಗಳನ್ನು ಮಾತ್ರ ಹೇಳ್ತೇನೆ. ಪ್ರತಿ ವರ್ಷ ಪಟ್ಲ ಸಂಭ್ರಮದಲ್ಲಿ, ಅಂದರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ನಾನು ಕಾಯಂ ಅತಿಥಿಯಾಗಿ ಬರ್ತಾ ಇದ್ದೇನೆ. ಹಾಗಾಗಿ ಈ ಸಂಭ್ರಮವನ್ನು ನಾನು ಹಲವಾರು ವರ್ಷಗಳಿಂದ ನೋಡಿದ್ದೇನೆ. ಈ ವರ್ಷ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ ಅಂತ ತಿಳಿದು ಬಂತಾಗ ನಾನು ವಿಡಿಯೋದಲ್ಲಿ ಇದರಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಮುಂದಿನ ದಿನಗಳಲ್ಲಿಯೂ ಪಟ್ಲ ಸತೀಶ್ ಶೆಟ್ರ ಕಲಾವಿದರ ಅಭಿವೃದ್ಧಿಗಾಗಿ, ಒಳಿತಿಗಾಗಿ ಮಾಡುವಂಥ ಕಾರ್ಯಗಳು ಇನ್ನಷ್ಟು ಯಶಸ್ವಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯುವಂತಾಗಲಿ, ಅವರಿಗೆ ದೇವರು ಶಕ್ತಿಯನ್ನು ನೀಡಲಿ, ಜನರು ಕೂಡ ಅವರಿಗೆ ಶಕ್ತಿಯನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ನನಗೆ ಈ ಅವಕಾಶಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಮೌಲ್ಯಯುತ ಮಾತುಗಳಿಗಾಗಿ ಧನ್ಯವಾದಗಳು ಸರ್. ಬಂಧುಗಳೇ, ನಾನಾಗಲೇ ಹೇಳಿದಂತೆ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ದಿಶಾ ಇವರು PUC ಪರೀಕ್ಷೆಯಲ್ಲಿ 600 ಅಂಕಗಳಿಗೆ 600 ಅಂಕಗಳನ್ನು ಪಡೆದು ಕರ್ನಾಟಕದಲ್ಲಿ ನಂಬರ್ 1 ರ್ಯಾಂಕನ್ನು ಪಡೆದಿದ್ದಾರೆ. ಇದು ನಮ್ಮ ಜಿಲ್ಲೆಗೆ ಸಲ್ಲುವಂಥ ಹೆಮ್ಮೆ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ. ದಿಶಾ ಪೂಜಾರಿ ಈ ವಿದ್ಯಾರ್ಥಿನಿಗೆ ನಮ್ಮ ಟ್ರಸ್ಟಿನ ವತಿಯಿಂದ 25,000 ಒಂದು ವಿದ್ಯಾನಿಧಿಯನ್ನು ಕೊಟ್ಟು ಅವರನ್ನು ಗೌರವಿಸ್ತಾ ಇದ್ದೇವೆ. ಬಂಧುಗಳೇ, ಆಳ್ವಾಸ್ ವಿದ್ಯಾರ್ಥಿನಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್, ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್. ವಿಶೇಷ ಏನು ಗೊತ್ತಾ, ವೇದಿಕೆಯಲ್ಲಿ ಹೇಗಾಗುತ್ತೆ ಗೊತ್ತಿಲ್ಲ, ಎಕ್ಸಾಮಿನ ಸಮಯದಲ್ಲಿ ನೀವು ನ್ಯೂಸಲ್ಲಿ ನೋಡಿರ್ಬೋದು, ನ್ಯೂಸಲ್ಲಿ ಎಕ್ಸಾಮಿನ ದಿವಸ ಅವಳ ತಾಯಿ ತೀರಿ ಹೋದ್ದು, ಆ ಹುಡುಗಿಯ ತಾಯಿ ತೀರಿ ಹೋದ್ರು, ಎಕ್ಸಾಮಿಗೆ ಹೋಗುವಾಗಿಲ್ಲ, ಆದರೆ ಕಣ್ಣೀರಲ್ಲೇ ಹೋಗಿ ಎಕ್ಸಾಮನ್ನು ಬರೆದು ಅಲ್ಲಿ ಪಾಸ್ ಮಾಡಿ ಈಗ ಅವರ ಸಂಕಷ್ಟಕ್ಕೆ ಮೋಹನ ಆಳ್ವರು ದನಿಗೂಡಿಸಿ 2 ಹೆಣ್ಣು ಮಕ್ಕಳವರು, ಇವಳು ಅಕ್ಕ ಮತ್ತೊಬ್ಬಳು ತಂಗಿ, ಆ 2 ಮಕ್ಕಳನ್ನು ಕೂಡ ಮೋಹನ ಆಳ್ವರು ದತ್ತು ಸ್ವೀಕಾರ ಮಾಡಿ ಅವರ ಇಡೀ ಎಜುಕೇಷನನ್ನು ಆಳ್ವರು ಆಳ್ವಾಸ್ ಪ್ರತಿಷ್ಠಾನದ ವತಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೂ ಒಂದು ಫಂಡ್ ಕಲೆಕ್ಷನ್ ಎಲ್ಲ ಮಾಡ್ತಾರೆ. ನಮ್ಮ ಶಶಿಯನ್ನ, ಕನ್ಯಾಣದ ಸದಸ್ಯವನ್ನೆಲ್ಲ ಅದಕ್ಕೂ ದೊಡ್ಡ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ನಮ್ಮ ಫೌಂಡೇಶನ್ ವತಿಯಿಂದ ಕೂಡ ನಾವು ಅದಕ್ಕೆ ಒಂದು ಸಣ್ಣ ರೀತಿಯಲ್ಲಿ ನಾವು ಸ್ಪಂದಿಸಿದ್ದೇವೆ. ಮತ್ತೊಂದು ಆರೋಗ್ಯದ ವೆಚ್ಚ, ಈಗ ರಾಜೇಶ್ ಕಿನ್ನಿಗೋಳಿಯಲ್ಲಿ ಡ್ರೈವರ್ ಆಗಿದ್ದುಕೊಂಡು ಆಕ್ಸಿಡೆಂಟಲ್ಲಿ ತುಂಬ
ಕಷ್ಟಪಟ್ಟಂಥ ಆಕ್ಸಿಡೆಂಟ್ ಆಗಿ ತುಂಬ ಕಷ್ಟಪಟ್ಟಂಥ ಒಬ್ಬರು ವ್ಯಕ್ತಿ ರಾಜೇಶ್, ದಯವಿಟ್ಟು ವೇದಿಕೆಗೆ ಬಂದು ಆ ಸಹಾಯಧನವನ್ನು ಸ್ವೀಕರಿಸಬೇಕು, ಕಿನ್ನಿಗೋಳಿ ಘಟಕದ ಪರವಾಗಿ ಸ್ವೀಕರಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಬಂಧುಗಳೇ, ಪಟ್ಲ ಸಂಭ್ರಮ ಅಂತ ಹೇಳಿದ ತಕ್ಷಣ ನಮ್ಮ ಕಣ್ಣಿಗೆ ಎದುರು ಬರುವಂಥ ಚಿತ್ರಣ ಅಡ್ಯಾರ್ ಗಾರ್ಡನ್. ಅಂದರೆ ಅಡ್ಯಾರ್ ಗಾರ್ಡನ್ ಅಂತ ನಮ್ಮದೇ ಒಂದು ಸಂಸ್ಥೆ. ಪ್ರತಿ ವರ್ಷ ಕೂಡ ಅಡ್ಯಾರ್ ಗಾರ್ಡನ್ನಲ್ಲಿ ಸುಮಾರು 15 ದಿವಸಗಳ ಕಾಲ ಈ ಒಂದು ಪ್ರಾಂಗಣವನ್ನು ನಮಗೆ ಬಿಟ್ಟುಕೊಟ್ಟು ಯಾವ ರೀತಿಯ ವ್ಯವಸ್ಥೆಯಲ್ಲಿ ಮಾಡಿದರೆ ಸಂಪೂರ್ಣವಾದ ಒಂದು ಸಹಕಾರ ನೀಡುತ್ತವರು ಅಡ್ಯಾರ್ ಗಾರ್ಡನವರು. ಮಾತ್ರ ಅಲ್ಲ, ಕಳೆದ ವರ್ಷ ಕೂಡ ಇದರ ಮಾಲಕರಾದ ಕೃಷ್ಣಣ್ಣನವರು ನಮಗೆ ಒಂದು ದೊಡ್ಡ ಮೊತ್ತದ ಒಂದು ದೇಣಿಗೆಯನ್ನು ಕೊಟ್ಟು ದಶಮ ಸಂಭ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಈ ವರ್ಷ ಕೂಡ ಅವರ ತಂದೆ ತಾಯಿಯ ಹೆಸರಿನಲ್ಲಿ ಒಂದು ಮನೆಯನ್ನು ಕಲಾವಿದರಿಗೆ ಕಟ್ಟಿಕೊಡುವ ಒಂದು ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರಾದಂಥ ಶ್ರೀ ದಿವಾಕರ್ ಶೆಟ್ಟಿ ನಡಿಗುತ್ತು ಇವರು ವೇದಿಕೆಗೆ ಬಂದು ಅವರ ಪರವಾಗಿ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಯಾಕೆಂದರೆ ಈ ಪಟ್ಲ ಸಂಭ್ರಮ ಬೇರೆ ಯಾವ ಒಂದು ಸಭಾಂಗಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಷ್ಟು ಎಲ್ಲ ಯೋಜನೆಗಳನ್ನು ನಾವು ಇಷ್ಟು ಒಂದು ಪೆಂಡಾಲ್ಗಳನ್ನು ಹಾಕುವಂಥ ವ್ಯವಸ್ಥೆ ಬೇರೆ ಎಲ್ಲಿ ಕೂಡ ಇಲ್ಲ. ಸುಮಾರು 15 ದಿವಸ ಮುಂಚೆ ನಮಗೆ ಈ ಒಂದು ಸ್ಥಳವನ್ನು ಬಿಟ್ಟುಕೊಟ್ಟಿದ್ದಾರೆ. ಭಾಳ ಸುವ್ಯವಸ್ಥಿತವಾಗಿ ಅದರ ಪ್ರಧಾನ ವ್ಯವಸ್ಥಾಪಕರು ದಿವಾಕರ್ ಶೆಟ್ಟಿ ಅವರು ಹಾಗೂ ಅವರ ಭಾವ ಅವರ ಕಿಶನಣ್ಣನ ಭಾವ ಸಂಜೋತಣ್ಣನವರು, ಅವರ ಮಾವ ಜಯರಾಮ್ ಶೇಖರ್ ಅವರು ಮತ್ತು ಎಲ್ಲ ಸಿಬ್ಬಂದಿಗಳು ನಮ್ಮ ಜೊತೆ ಸಂಪೂರ್ಣವಾಗಿ ಕೈ ಜೋಡಿಸಿ ನಮಗೆ ಸಹಕಾರ ನೀಡಿದ್ದಾರೆ. ಇನ್ನೊಮ್ಮೆ ಅವರ ಸಹಕಾರವನ್ನು ಗೌರವಿಸುತ್ತಾ ನಮ್ಮ ಭೀಮಾ ಜ್ಯುವೆಲ್ಲರ್ಸ್ನ ಭೀಮಾ ಜ್ಯುವೆಲ್ಲರ್ಸ್ ಸಂಸ್ಥೆಯವರ ಸಿಬ್ಬಂದಿಗಳಾರಿ ದಯವಿಟ್ಟು ವೇದಿಕೆಗೆ ಬರಬೇಕು. ಈ ವರ್ಷ ಕೂಡ ನಮ್ಮ ವಿದ್ಯಾರ್ಥಿ ವೇತನದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ವೇದಿಕೆಯಲ್ಲಿರುವಂಥ ಕರ್ನಾಟಕ ಬ್ಯಾಂಕಿನ MD ಶ್ರೀ ರಾಘವೇಂದ್ರ ಸರ್ ಅವರಿಗೆ ಹಾಗೂ ಶ್ರೀಯುತ ಶಾಂಭಟ್ರವರಿಗೆ, ಮುನಿಯಾಲ್ ಉದಯಣ್ಣನವರಿಗೆ, ಗಿರೀಶಣ್ಣ ತೆಳ್ಳಾರ್ನವರಿಗೆ ಹಾಗೂ ಪಲ್ಲವಿ ಮೇಡಮ್ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಭೀಮಾ ಜ್ಯುವೆಲ್ಲರ್ಸ್ನ ಗುರುವಣ್ಣ ಇದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ರಾಜೀವಣ್ಣ. ಬಂಧುಗಳೇ, ಈ ಸಭಾಂಗಣದ ಹೊರಗಡೆ ಸುಂದರವಾದ ಚಪ್ಪರದ ವ್ಯವಸ್ಥೆ ಇದೆ. ಹಾಲಿನ ಎಡಗಡೆ ಬಲಗಡೆ ಹಾಗೂ ಚೌಕಿ, ಹಾಗೆ ನಮ್ಮ ಊಟದ ಒಂದು ವ್ಯವಸ್ಥೆ ಮಾಡುವಲ್ಲಿ ಒಂದು ಚಪ್ಪರ, ಇದರೆಲ್ಲ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿಕೊಟ್ಟವರು ನಮ್ಮ ರಾಜೀವಣ್ಣನವರು. ನಮ್ಮ ಫೌಂಡೇಶನ್ನ ಜೊತೆ ಕಾರ್ಯದರ್ಶಿಗಳು ಮಾತ್ರ ಅಲ್ಲ, ನಮ್ಮ ಸತೀಶಣ್ಣನ ದೊಡ್ಡ ಅಭಿಮಾನಿಗಳು ಕೂಡ ಹೌದು. ಕಲಾಭಿಮಾನಿಗಳನ್ನ ರಾಜೀವಣ್ಣನವರು ಉಚಿತವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ವಂದಿಸುತ್ತಾ ದಯವಿಟ್ಟು ರಾಜೀವಣ್ಣನವರು ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕು ವಿನಂತಿಸ್ತಿದ್ದೇವೆ. ಎಲ್ಲರೂ ರಾಜೀವಣ್ಣನಿಗೆ ಒಂದು ಜೋರಾದ ಕೈ ಚಪ್ಪಾಳೆ ಮುಖ ಅಭಿನಂದಿಸಬೇಕು. ಯಾಕೆಂತ ಹೇಳಿದರೆ ಸಂಪೂರ್ಣವಾಗಿ ಉಚಿತವಾಗಿ ಪ್ರತಿ ವರ್ಷ, ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷ ಕೂಡ ಈ ಒಂದು ವ್ಯವಸ್ಥೆಯನ್ನು ಅವರು ನಮ್ಮದೇ ಫೌಂಡೇಶನ್ ಎಂಬ ದೃಷ್ಟಿಯಲ್ಲಿ ಭಾಳ ಸುಂದರವಾಗಿ ಸುವ್ಯವಸ್ಥಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ರಾಜೀವಣ್ಣನಿಗೆ ಇನ್ನೊಮ್ಮೆ ಅಭಿನಂದನೆಗಳು. ಭೀಮಾ ಜ್ಯುವೆಲ್ಲರ್ಸ್ನ ಪರವಾಗಿ ಆ ಸಂಸ್ಥೆಯ ಭೀಮಾ ಜ್ಯುವೆಲ್ಲರ್ಸ್ನವರು ಒಂದು ಮನೆಯನ್ನು ಕೂಡ ಪ್ರಯೋಜಕತ್ವವನ್ನು ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಈ ವರ್ಷ ವಿದ್ಯಾರ್ಥಿ ವೇತನದಲ್ಲಿ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೆ ಇನ್ನೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪಟ್ಲ ಸಂಭ್ರಮದಲ್ಲಿ ಮಾತ್ರ ಅಲ್ಲ, ನಮ್ಮ ಟ್ರಸ್ಟಿನ ಎಲ್ಲ ವ್ಯವಹಾರಗಳಲ್ಲಿ ಕೈ ಜೋಡಿಸಿರೋರು ಕರ್ನಾಟಕ ಬ್ಯಾಂಕ್ನವರು. ಕರ್ನಾಟಕ ಬ್ಯಾಂಕಿನ ಪಚ್ಚನಾಡಿ ಶಾಖೆಯ ಅಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರತಿ ವರ್ಷ ನಮ್ಮ ಟ್ರಸ್ಟಿಗೆ ನೂತನವಾಗಿ ಸೇರ್ಪಡೆಗೊಳ್ಳುತ್ತಿರುವ ಟ್ರಸ್ಟಿಗಳನ್ನು ಅಭಿನಂದಿಸ್ತಾ ಇದ್ದೇವೆ. ಈ ವರ್ಷ ಪುತ್ತೂರು ಘಟಕದಿಂದ ಶ್ರೀ ಎನ್ ರವೀಂದ್ರ ಶೆಟ್ಟಿ ನುಳಿಯಾಳು ಇವರು ಟ್ರಸ್ಟಿಗಳಾಗಿ ನಮ್ಮ ಫೌಂಡೇಶನಿಗೆ
ದೇಣಿಗೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಶ್ರೀಯುತ ರಮೇಶ್ ಭಟ್ರವರು, ಶ್ರೀ ವಾಸನಾಯ್ಕ್ರವರು, ಶ್ರೀ ರಮೇಶ್ ಶೆಟ್ಟಿ ಸುಭಾಷಿತ ನಗರ ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕು. ಈ ವರ್ಷ ನಮ್ಮ ಟ್ರಸ್ಟಿನ ಅಧ್ಯಕ್ಷರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ BPL ಕಾರ್ಡ್ ಹೋಲ್ಡರ್ಸ್ನವರಿಗೆ 90% ಮಿಕ್ಕಿದ ಅಂಕ ಗಳಿಸಿದ SSLC ಮತ್ತು PUCಯ ವಿದ್ಯಾರ್ಥಿಗಳು ಯಾವುದೇ ಜಾತಿ ಮತದ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಒಂದು ಆಲೋಚನೆ ಇತ್ತು, ಒಂದು 500ರಿಂದ 1,000 ಬರ್ಬೋದು ಅಂತ. ಆದರೆ 5,000 ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ ಸುಮಾರು 4,000 ಚಿಲ್ಲರೆ ಮಕ್ಕಳಿಗೆ ಇವತ್ತು ನಾವು ವಿದ್ಯಾರ್ಥಿ ವೇತನವನ್ನು ವಿತರಿಸಿದ್ದೇವೆ. ಈ ಒಂದು ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು ನಮ್ಮ ಟ್ರಸ್ಟಿನ ಕೋಶಾಧಿಕಾರಿಯವರಾದಂಥ ಸುದೇಶ್ ರೈ ಇವರ ಎಲ್ಲ ಅವರ ಸಿಬ್ಬಂದಿಗಳು. ಅವರನ್ನು ಹೃತ್ಪೂರ್ವಕವಾಗಿ ನಾವು ಅಭಿನಂದಿಸುತ್ತಾ ಅವರು ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸುಮಾರು 1 ತಿಂಗಳಿಂದ ಸುದೇಶಣ್ಣನವರ ಎಲ್ಲ ಸ್ಟಾಫ್ ಮೆಂಬರ್ಸ್ ಈ ಒಂದು ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತು, ಒಂದು 4,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಂಚುವುದು ಅಂತ ಹೇಳಿದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅಷ್ಟೆಲ್ಲ ಅದರಲ್ಲಿ ಕೆಲಸ ಉಂಟು. ಹಾಗೆ ಸುದೇಶಣ್ಣನವರು ಎಲ್ಲ ಸಿಬ್ಬಂದಿಗಳನ್ನು ಈ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಟ್ಟಿದ್ದಾರೆ. ಈ ಸಿಬ್ಬಂದಿಗಳನ್ನು ನಾನು ವೇದಿಕೆಗೆ ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಬೇಗ ಬಂದು ಅವರು ಒಂದು ಗೌರವವನ್ನು ಸ್ವೀಕರಿಸಬೇಕು. ಬಂಧುಗಳೇ, ಒಂದು ಜೋರಾದ ಕೈ ಚಪ್ಪಾಳೆ ಸಲ್ಲಲೇಬೇಕು. ಪ್ರತಿಯೊಂದು ಸುದೇಶನ ಈ ಚಾರ್ಟರ್ಡ್ ಅಕೌಂಟ್ನ ಈ ಸದಸ್ಯರು ಕೂಡ ವಾಲಂಟಿಯರ್ ಆಗಿ 15-20 ದಿವಸದಿಂದ ನಿಮಗೆ ಕಾಣಬಹುದು ಏನಿದೆ ಸ್ಕಾಲರ್ಶಿಪ್ ಅವರು ಅರ್ಜಿ ಹಾಕ್ತಾರೆ ನಾವು ಕೊಡುವುದಂತೇಳಿ. ಹಾಗಲ್ಲ, ಒಂದು 6,000 ಅಪ್ಲಿಕೇಶನ್ ಬಂದಿದೆ. ನಾವು ಟಾರ್ಗೆಟ್ 15 ಮೇ 15ನೇ ತಾರೀಕು ಅಂತೇಳಿ ಕೊಟ್ಟಿದ್ವಿ. ಅವರು ಕೆಲವು ಸಲ 12ಕ್ಕೆ ಪೋಸ್ಟ್ ಮಾಡಿದ್ರು, ನಮಗೆ 18ಕ್ಕೆ ಬರುವುದು ಇದೆ. ಕೆಲವರು 15ಕ್ಕೆ ಪೋಸ್ಟ್ ಮಾಡ್ತಾರೆ. BPL ಕಾರ್ಡ್, ಮಾಸ್ ಕಾರ್ಡ್, 90%ಗಿಂತ ಮೇಲಿನ ಮಾರ್ಕ್ಸ್, ಅಟೆಸ್ಟೆಡ್ ಸರ್ಟಿಫಿಕೇಟ್, ಇದೆಲ್ಲ ಡಾಕ್ಯುಮೆಂಟ್ ನಮಗೆ ಬೇಕಾಗುತ್ತೆ. ಕೆಲವುದರಲ್ಲಿ BPL ಕಾರ್ಡ್ ಇಲ್ಲ, ಕೆಲವುದರಲ್ಲಿ ಪಾಸ್ಬುಕ್ ಇಲ್ಲ, ಕೆಲವುದರಲ್ಲಿ ಅಟೆಸ್ಟೆಡ್ ಸರ್ಟಿಫಿಕೇಟ್ ಇಲ್ಲ, ಕೆಲವರು 25ರಲ್ಲಿ ಪಾಸ್ ಹಾಕಿದ್ದನ್ನು ಹಾಕ್ತಾರೆ. ಇಂಥದ್ದೆಲ್ಲ ತುಂಬ ಗೊಂದಲಗಳಿವೆ. ಅದನ್ನೆಲ್ಲ ಸ್ಕ್ರೂಟಿನ್ ಮಾಡಿ ನಿಜವಾದ ಅರ್ಹ ವಿದ್ಯಾರ್ಥಿಗಳು ಯಾರಿದ್ದಾರೋ ಅವರಿಗೆ ಕೊಡಬೇಕನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಲಿಸ್ಟ್ ನೀವು ಯಾವಾಗ ಬಂದು ಕೇಳಿದ್ರು ನಿಮ್ಮ ಅಪ್ಲಿಕೇಶನ್ ಯಾಕೆ ರಿಜೆಕ್ಟ್ ಆಯಿತು, ಯಾವ ಕಾರಣದಿಂದ ರಿಜೆಕ್ಟ್ ಆಯಿತು, ಯಾಕೆ ನಿಮಗೆ ಕೊಡಲಿಕ್ಕೆ ಆಗಲಿಲ್ಲ ಈ ಸಲ, ಎಲ್ಲ ದಾಖಲಾತಿಯೊಂದಿಗೆ ಅದಕ್ಕೊಂದು ಬುಕ್ಕೇ ಮಾಡಿದ್ದಾರೆ ಪ್ರತಿಯೊಬ್ಬರಿಗೆ. ಮತ್ತೆ ಪುನಃ ಯಾರು ಸೆಲೆಕ್ಟ್ ಆಗಿದ್ದಾರೆ, ಯಾರು ರಿಜೆಕ್ಟ್ ಆಗಿದ್ದಾರೆ ಎಂಬುದನ್ನು ದೂರವಾಣಿ ಮೂಲಕ ಅವರಿಗೆ ತಿಳಿಸಿದ್ದು ಕೂಡ ಇದೆ. ಇಷ್ಟು ದೊಡ್ಡ ವ್ಯವಸ್ಥೆ. ರವಿಚಂದ್ರ ಶೆಟ್ಟರು ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಅಶೋಕ್ ನಗರ, ನಮ್ಮ ಫೌಂಡೇಶನ್ ಕಾರ್ಯದರ್ಶಿ. ಇದರ ಸಂಪೂರ್ಣ ಜವಾಬ್ದಾರಿ ನಾವು ಮೊದಲಿಗೆ ಅವರಿಗೆ ಕೊಟ್ಟದ್ದು ಫೋನ್ ಮೂಲಕ. ಫೋನ್ ನಂಬರ್ ಅವರಿಗೆ ಕೊಟ್ಟಾಗಿದೆ ನಮಗೆ. ಮತ್ತೆ ಅವರನ್ನು ಮಲಗಲಿಕ್ಕೆ ಯಾರೂ ಬಿಡಲಿಲ್ಲ. ನಾವು ಸ್ಕಾಲರ್ಶಿಪ್ ಡಿಕ್ಲೇರ್ ಮಾಡಿದಾಗಿಂದ ಒಂದು 15,000 ಕಾಲ್ ಅಟೆಂಡ್ ಮಾಡಿದ್ದಾರೆ ಅವರು. 15,000 ಕಾಲ್ ಹೇಗಿರ್ಬೋದು ಎಂಬುದಾಗಿ ನೀವು ಯೋಚನೆ ಮಾಡಿ. ಇವತ್ತು ಒಂದು ಸಣ್ಣ ಮೈಕ್ ಬೆನ್ನಿಗೆ ಕಟ್ಟಿಕೊಂಡು ಒಂದು ಕಾಲರ್ ಮೈಕ್ ಇಟ್ಕೊಂಡು ಇಡೀ ಸುತ್ತಾಡ್ತಾ ಇದ್ರು. ನೀವು ನೋಡ್ತಾ ಇದ್ರಿ, ಅವರನ್ನು ತಮಾಷೆ ಮಾಡ್ತಾ ಇದ್ವಿ. ಆದರೆ ಆ ಕಷ್ಟ ಅದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ರವಿಚಂದ್ರ ಶೆಟ್ಟರನ್ನು ಕೂಡ ನಾನು ಈ ಮೂಲಕ ಅಭಿನಂದಿಸ್ತಾ ಇದ್ದೇನೆ. ಎಲ್ಲ ಸುದೇಶ್ ರೈಗಳಿದ್ದಾರೆ, ಅವ್ರ ಮಧ್ಯಕ್ಕೆ ನಿಲ್ಬೇಕು. ಬಲೆ ನಡುಕು ಬಲಿ. ಶಿಲ್ಪಕೊಲ್ಲಿರ ಬನ್ನಿ. ಇಡೀ ಆಫೀಸ್, ಚಾರ್ಟರ್ಡ್ ಅಕೌಂಟ್ನವರ ಆಫೀಸ್, ಅದು ನಾವು ಹೇಳಬಾರ್ದು, ಒಂದು ಕಾಲ್ ಸೆಂಟರ್ನಾಗ ಆಗಿತ್ತು. ಒಂದು 10-15 ದಿವಸದಲ್ಲಿ ಯಾರನ್ನವರ ಕ್ಲೈಂಟ್ಗಳನ್ನು ಬಿಡು. ಒಂದು ಜೋರಾದ ಕೈ ಚಪ್ಪಾಳೆ ಬರಲಿ ದಯವಿಟ್ಟು ಅವರಿಗೆ. ಅಡ್ಯಾರ ಪ್ರಮೋದ್ ಎಲ್ಲಿದ್ದಾರೆ? ಅಡ್ಯಾರ ಪ್ರಮೋದ್. ಇದಕ್ಕೆ ಸಹಕರಿಸಿದ ಬಂಧುಗಳು ದಯವಿಟ್ಟು ಒಂದ್ಸಲ ವೇದಿಕೆಗೆ ಬನ್ನಿ.
ಇದು ಬಹಳ ಅಗತ್ಯ. ಯಾಕಂತ ಹೇಳಿದ್ರೆ ಒಂದು ದಿವಸ ನಾವು ಬಂದು ಹೋಗುದು ದೊಡ್ಡ ವಿಷಯ ಅಲ್ಲ, ಅದರ ಹಿಂದೆ ಎಷ್ಟು ಕೆಲಸಗಳಿವೆ, ಅದನ್ನು ಯಾರು ಮಾಡಬೇಕು, ರಾತ್ರಿ ಹಗಲು ಮಾಡಿದಂಥ ಸುದೇಶಿಗಳು, ಅದರ ಇಡೀ ತಂಡ, ನಾನು ಯಾರ ಹೆಸರು ಕೂಡ ಹೇಳ್ತಾ ಇಲ್ಲ, ಇಡೀ ತಂಡ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ತುಂಬಾ ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ನೀವು ತುಂಬಾ ನಮಗೋಸ್ಕರ, ನನಗೋಸ್ಕರ ಅದರಲ್ಲೂ ತುಂಬಾ ಬೈಗಳು ತಿಂದಿದ್ದೀರಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅದು ಹೇಳಿ ಪ್ರಯೋಜನ ಇಲ್ಲ. ಕೆಲವು ಅಷ್ಟು ಬೈಗಳು ತಿಂದಿದ್ದಾರೆ ಎಲ್ಲರೂ ಇವತ್ತು ತಿಂದಿದ್ದಾರೆ. ಮೊನ್ನೆ ಅವರ ಆಫೀಸಿಗೆ ಬರುವಾಗ ಯಾಕ್ರಿ ನಮ್ಮ ರಿಜೆಕ್ಟ್ ಅಪ್ಲಿಕೇಶನ್ ಕೊಟ್ರಿ ಬೇರೆ ಅಂದ್ರೆ ಸಹಜ, ಕೇಳುವುದು ಸಹಜ, ಅವರಿಗೆ ರಿಜೆಕ್ಟ್ ಆಗಬೇಕು, ತುಂಬ ನೋವಾಗುವುದು ಸಹಜ. ಆದರೆ ಅವರು ಕೇಳಬೇಕಲ್ಲ ನಮಗೋಸ್ಕರ, ಯಾಕೋಸ್ಕರ ಕೇಳಬೇಕು ಹೇಳಿ, ಅಂಥದ್ದನ್ನು ಕೇಳಿದರೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು, ವಂದನೆಗಳು. ನಮ್ಮ ಟ್ರಸ್ಟಿನ ಜೊತೆ ಕಾರ್ಯದರ್ಶಿ ರವಿಚಂದ್ರ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸತೀಶಣ್ಣ ಹೇಳಿದ ಹಾಗೆ ಸುಮಾರು 25 ದಿವಸಗಳಿಂದ ನಿರಂತರವಾಗಿ ಆ ಫೋನಿನ ಮೂಲಕ ಎಲ್ಲ ಫಲಾನುಭವಿಗಳನ್ನು ಸಂಪರ್ಕಿಸಿ ಆ ಒಂದು ಒತ್ತಡವನ್ನು ತೆಗೆದುಕೊಂಡು ಸಹಕರಿಸಿದ್ದಾರೆ. ಅದರ ಜೊತೆಗೆ ಪ್ರಮೋದ್ ಶೆಟ್ಟಿ ಅವರು ಕೂಡ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಒಂದು ಗೌರವವನ್ನು ಸ್ವೀಕರಿಸಿ ಬೇಗ ಬನ್ನಿ. ನಮ್ಮ ಜೊತೆ ಬೆಂಗಳೂರು ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ಅಮರನಾಥ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರು ವೇದಿಕೆಗೆ ಬಂದು ಒಂದು ನಮ್ಮ ಶಾಲಿನ ಗೌರವವನ್ನು ಸ್ವೀಕರಿಸಬೇಕು ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ನೇರ ಪ್ರಸಾರದ ಮೂಲಕ ಲಕ್ಷಾಂತರ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡುತ್ತಿರುವ ನಮ್ಮ ನಾಡಿನ ಹೆಮ್ಮೆಯ ಚಾನೆಲ್ ನಮ್ಮ ಕುಡ್ಲ, ಇದರ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಅಭಿಮತ ಚಾನೆಲ್ ಮುಖಾಂತರವಾಗಿ ನೇರ ಪ್ರಸಾರವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ವಿಶ್ವದಾದ್ಯಂತ ಮುಟ್ಟಿಸುವಂಥ ಕೆಲಸವನ್ನು ಮಾಡುತ್ತಿರುವಂಥ ಅಭಿಮತ ಚಾನೆಲ್ನ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಇನ್ನೊಂದು ಚಾನೆಲ್ ಕಹಳೆ ನ್ಯೂಸ್ ಚಾನೆಲ್, ಇವರು ಕೂಡ ಈ ಕಾರ್ಯಕ್ರಮವನ್ನು ಚಿತ್ರೀಕರಿಸಿ ವಿಶ್ವದಾದ್ಯಂತ ಮುಟ್ಟಿಸ್ತಾ ಇದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕು. ನಮ್ಮ ಕುಡ್ಲ ನಮ್ಮ ಕುಡ್ಲದಕ್ಲು ಒಂಜಿ ಬಲೆ ಏರಳು ವರಿ ಬಲೆ ಬಲೆ ಮೊಕ್ಕ ಅಭಿಮತ ಕಹಳೆ ನ್ಯೂಸ್, ನಮ್ಮ ವಿದ್ಯಾರ್ಥಿ ವೇತನದ ಒಂದು ಸಂಪೂರ್ಣ ಜವಾಬ್ದಾರಿ ಹೊತ್ತವರು ನಮ್ಮ ಪ್ರೀತಿಯ ರವಿಚಂದ್ರ ಶೆಟ್ಟಿಯವರು, ನಮ್ಮ ಟ್ರಸ್ಟಿನ ಜೊತೆ ಕಾರ್ಯದರ್ಶಿಗಳು ಕೂಡ ಹೌದು. ಸುಮಾರು 25 ತಿಂಗಳ ನಿರಂತರವಾಗಿ ಎಲ್ಲ ವಿದ್ಯಾರ್ಥಿಗಳನ್ನ ಸಂಪರ್ಕಿಸಿ ಭಾಳ ಸುವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಸಹಕರಿಸಿದಂಥ ರವಿಯಣ್ಣ ಅವರಿಗೆ ಇನ್ನೊಮ್ಮೆ ತಮ್ಮೆಲ್ಲರ ಪರವಾಗಿ, ನಮ್ಮ ಟ್ರಸ್ಟಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು, ಧನ್ಯವಾದಗಳು. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಒಂದು ಸುಂದರವಾದ ಯಕ್ಷ ಹಾಸ್ಯ ವೈಭವ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ತಾವೆಲ್ಲರೂ ಕಡೆಯ ತನಕ ಉಪಸ್ಥಿತರಿದ್ದು ಈ 1.5 ಗಂಟೆಯ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತಾ, ಅದೇ ರೀತಿ ನಮ್ಮ ವಿದ್ಯಾರ್ಥಿ ವೇತನದಲ್ಲಿ ಕೈ ಜೋಡಿಸಿ ಸಹಕರಿಸಿದವರು ನಮ್ಮೆಲ್ಲ ಪ್ರೀತಿಯ ಶ್ರೀ ಪ್ರಮೋದ್ ಶೆಟ್ಟಿ ಬಂಡೇರಿಂಚ. ಪ್ರಮೋದ್ ಶೆಟ್ಟಿ ಅವರು ಪ್ರತಿ ವರ್ಷ ಕೂಡ ನಮ್ಮ ಪಟ್ಲ ಸಂಭ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ನಮಗೆ ಸಹಕರಿಸ್ತಾ ಇದ್ದಾರೆ. ಈ ವರ್ಷ ಕೂಡ ವಿದ್ಯಾರ್ಥಿ ವೇತನವನ್ನು ಭಾಳ ಸುವ್ಯವಸ್ಥೆಗಾಗಿ ಆಯೋಜಿಸುವಲ್ಲಿ ಅವರ ದೊಡ್ಡ ಸಹಕಾರ ಇದೆ. ಪ್ರಮೋದ್ ಶೆಟ್ಟಿ ಅವರಿಗೆ ಕೂಡ ನಮ್ಮ ಟ್ರಸ್ಟಿನ ಪರವಾಗಿ ಧನ್ಯವಾದಗಳು ಹಾಗೂ ಒಂದು ಸ್ಮರಣಿಕೆ ಹಾಗೂ ಶಾಲಿನ ಗೌರವದೊಂದಿಗೆ ಅವರನ್ನು ಸತ್ಕರಿಸ್ತಾ ಇದ್ದೇವೆ. ಪಟ್ಲ ಸಂಭ್ರಮದ ಒಂದು ಕಟೌಟ್ಗಳನ್ನು ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಪ್ರತಿ ವರ್ಷದಂತೆ ಆಯೋಜಿಸಿ ಸತ್ಕರಿಸಿದಂಥ ನಮ್ಮ ಪ್ರೀತಿಯ ಮಾಧವಣ್ಣ ಅಡ್ಯಾರ್ ಮಾಧವ ನಾಯ್ಕರು, ಇವರಿಗೆ ಕೂಡ ಧನ್ಯವಾದ ಸಮರ್ಪಿಸುತ್ತಾ ಮಾಧವಣ್ಣ ವೇದಿಕೆಗೆ ಬಂದು ನಮ್ಮ ಒಂದು ಶಾಲಿನ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪಟ್ಲ ಸಂಭ್ರಮದ ಒಂದು ಕಟೌಟ್ಗಳನ್ನು ಪ್ರತಿ ವರ್ಷ ಕೂಡ ಅಡ್ಯಾರು ಕಟ್ಟೆಯಿಂದ ಸೋಮನಾಥ ಕಟ್ಟೆಯವರೆಗೆ
ಅಳವಡಿಸಿ ಈ ಒಂದು ಸಂಭ್ರಮ ಯಶಸ್ವಿಯಾಗುವಲ್ಲಿ ಮಾಧವಣ್ಣನ ಸಹಕಾರ ಪ್ರತಿ ವರ್ಷ ಇದೆ. ಅವರನ್ನು ಕೂಡ ಅಭಿನಂದಿಸುತ್ತಾ ಧನ್ಯವಾದ ಸಮರ್ಪಿಸುತ್ತಾ ಒಂದು ಶಾಲಿನ ಗೌರವದೊಂದಿಗೆ ಅವರನ್ನು ಸತ್ಕರಿಸ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳನ್ನು ಇನ್ನೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಾವು ಪಟ್ಲ ಸಂಭ್ರಮದಲ್ಲಿ ದೊಡ್ಡ ಮಟ್ಟಿನ ಸಹಕಾರವನ್ನು ನೀಡಿ ಸಹಕರಿಸಿದ್ದೀರಿ. ಮುಂದೆ ಕೂಡ ನಿಮ್ಮ ಸಹಕಾರ ಹೀಗೆ ಇರಲೆಂದು ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೆ ಇನ್ನೊಮ್ಮೆ ಹೃತ್ಪೂರ್ವಕವಾಗಿ ವಂದಿಸುತ್ತಾ ಮುಂದಿನ ಕಾರ್ಯಕ್ರಮ ಯಕ್ಷ ಹಾಸ್ಯ ವಿಭಾಗವಾಗಿ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇವೆ. ಶ್ರೀ ಅಶೋಕ್ ಶೆಟ್ಟಿ ಸರಪಾಡಿ, ಅಶೋಕಣ್ಣ ಸರಪಾಡಿ, ಅಶೋಕಣ್ಣ. ಸಮಸ್ತ ಕಲಾಭಿಮಾನಿಗಳನ್ನು ಹೃತ್ಪೂರ್ವಕವಾಗಿ ಈ ಕಲಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ 2016ರ ಈ ಸಂಭ್ರಮವನ್ನು ಒಂದೇ ಶಬ್ದದಲ್ಲಿ ನಾನು ಬಣ್ಣಿಸ್ತೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವಸ್ಥಾನವನ್ನು 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಮಾಡಿ ಮತ್ತದಕ್ಕೆ ಜೀವಂತಿಕೆಯನ್ನು ಕೊಡ್ತಾರೆ. ಆದರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ವರ್ಷಂಪ್ರತಿ ಬ್ರಹ್ಮಕಲಶೋತ್ಸವ ಆಗ್ತಾ ಇದೆ. ಈ ಪ್ರದೇಶದಲ್ಲಿ ಕಲಾವಿದರಿಗೆ ಇದೊಂದು ಜಾತ್ರೆ ಸಂಭ್ರಮ. ಇಲ್ಲಿ ಎಲ್ಲರೂ ಬಂದು ಮೇಳೈಸುವಂತಹ ಈ ಒಂದು ಸಂದರ್ಭವನ್ನು ನಾವು ಅವಲೋಕನ ಮಾಡೋದಲ್ಲ, ವೀಕ್ಷಣೆ ಮಾಡೋದೇ ಒಂದು ಕಲಾ ಸರಸ್ವತಿಯ ದಿವ್ಯ ವಿಶ್ವರೂಪವನ್ನು ಕಂಡಂಥ ಅನುಭವ ಕಲಾವಿದರಾದಂಥ ನಮಗೆಲ್ಲ. ಇವತ್ತಿನ ಈಗ ಕೊನೆಯ ಕಾರ್ಯಕ್ರಮವಾಗಿ ಯಕ್ಷ ಹಾಸ್ಯ ವೈಭವ. ಕಳೆದ 10 ವರ್ಷಗಳ ಹಿಂದೆ ಬೆಳ್ತಂಗಡಿಯಲ್ಲಿ ಪತ್ರಕರ್ತರ ಸಂಘದಲ್ಲಿ ಪ್ರಪ್ರಥಮವಾಗಿ ಯಕ್ಷ ಹಾಸ್ಯ ವೈಭವ ಎನ್ನುವಂಥ ಒಂದು ತಂಡವನ್ನು ರಚನೆ ಮಾಡಿ ಜಿಲ್ಲೆಯ, ರಾಜ್ಯದ, ಹೊರದೇಶದಲ್ಲಿ ಕೂಡ ಯಕ್ಷ ಹಾಸ್ಯ ವೈಭವ ಎನ್ನುವಂಥ ಕಾರ್ಯಕ್ರಮವನ್ನು ನೀಡಿದಂಥ ಹೆಮ್ಮೆ ನನಗಿದೆ. ಅದರ ದ್ಯೋತಕವಾಗಿ ಇವತ್ತು ಇದರ ನಿರ್ವಹಣೆಯನ್ನು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇವತ್ತಿನ 2 ಪ್ರಸಂಗಗಳಿಂದ ಆಯ್ದ ಸನ್ನಿವೇಶವನ್ನು ಮಾತ್ರ ಇಲ್ಲಿ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. 2 ಪ್ರಸಂಗಗಳು, ಒಂದು ಶ್ರೀ ಶನೀಶ್ವರ ಮಹಾತ್ಮೆ, ಮತ್ತೊಂದು ಚಂದ್ರಾವಳಿ ವಿಲಾಸ ಅಂತ. ಇದರಲ್ಲಿ ಶನೀಶ್ವರ ಮಹಾತ್ಮೆ 3/4 ಗಂಟೆ 45 ನಿಮಿಷ ನಡೀತದೆ. ಆಮೇಲೆ ಚಂದ್ರಾವಳಿ ವಿಲಾಸ ಇದು ಕೂಡ 45 ನಿಮಿಷ. ಒಟ್ಟು 1.5 ಗಂಟೆಯ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಬೇಕು ಅಂತ ಭಾಗವತರಾದಂಥ ಗಿರೀಶ್ ಅವರಲ್ಲಿ ಕೇಳಿಕೊಂಡಿದ್ದೇವೆ. ಇವತ್ತಿನ ಕಲಾವಿದರೊಂದು ಕಿರು ಪರಿಚಯ. ಭಾಗವತರಾಗಿ ಗಿರೀಶ್ ರೈ ಕಟ್ಟೆಪದ 2 ಪ್ರಸಂಗದಲ್ಲಿ ಅವರೇ ಭಾಗವತರಾಗಿರ್ತಾರೆ. ಚೆಂಡೆ ರೋಹಿತ್ ಉಚ್ಚಿಲ, ಮದ್ದಲೆ ಪ್ರಶಾಂತ್ ಶೆಟ್ಟಿ ಬಗೆನಾಡು, ಚಕ್ರದಾಳ ದಿನೇಶ್. ಇನ್ನು ಪಾತ್ರ ಪರಿಚಯ ಹೀಗಿದೆ. ಶನೀಶ್ವರ ಮಹಾತ್ಮೆಯಲ್ಲಿ ಕೃಷಿಕನಾಗಿ ದಿನೇಶ್ ಕೋಡಬದವು, ಕೃಷಿಕನ ಪತ್ನಿ ಕಡಬ ದಿನೇಶ್ ರೈ, ಬೃಹಸ್ಪತಿಯಾಗಿ ಪ್ರಜ್ವಲ್ ಕುಮಾರ್ ಗುರುವಾಡಿಕೆರೆ. 3 ಪಾತ್ರಗಳು ಮಾತ್ರ ಶನೀಶ್ವರ ಮಹಾತ್ಮೆಯಲ್ಲಿ. ಆಮೇಲೆ ಚಂದ್ರಾವಳಿ ವಿಳಾಸದಲ್ಲಿ ಶ್ರೀಕೃಷ್ಣನಾಗಿ ಸುಬ್ಬು ಸೆಂಟ್ಯಾರು, ದೂತ ಶ್ರೀ ಸಂದೇಶ್ ಮಂದಾರ, ರಾಧೆ ಶ್ರೀ ಪೂರ್ಣೇಶಾಚಾರ್ಯ, ಚಂದಗೋಪ ಬಂಗಾಡಿ ಸುಂದರ, ಮುದುಕಿ ಬಾಲಕೃಷ್ಣ ಬಣಿಯಾನಿ ಮವ್ವಾರು. ಇಷ್ಟೆಲ್ಲ ಕಲಾವಿದರಿಂದ 1.5 ಗಂಟೆ ಕಾರ್ಯಕ್ರಮ. ಹಾಸ್ಯ ಅಂದರೆ ಜನರಲ್ಲಿ ನಗೆಯನ್ನು ಉಂಟು ಮಾಡುವ, ಮನಸ್ಸಿಗೆ ಆನಂದವನ್ನು ನೀಡುವ ಮತ್ತು ವಿನೋದವನ್ನು ಒದಗಿಸುವ ಪ್ರವೃತ್ತಿ ಮತ್ತು ಗುಣ. ಇದು ಮಾತಿನಲ್ಲಿ, ಕಾವ್ಯದಲ್ಲಿ ಅಥವಾ ನಟನೆಯಲ್ಲಿ ನಗುವನ್ನು ತರಿಸುವ ಮೂಲಕ ಜನರನ್ನು ರಂಜಿಸುವ ವಿಧಾನವಾಗಿದೆ. ಹಾಗಾಗಿ ನೀವೆಲ್ಲರೂ ಮನಬಿಚ್ಚಿ ನಗಾಡಬೇಕು. ನಮ್ಮಲ್ಲಿ ವೈಜ್ಞಾನಿಕವಾಗಿ ಕೂಡ ಹೇಳಿದ್ದಾರೆ, ನಗುವನ್ನು ತಡ್ಕೊಳ್ಬಾರ್ದು. ನಾವು ನಗುವನ್ನು ಪ್ರದರ್ಶನ ಮಾಡೋಣ. ಎಲ್ಲರೂ ಆ ನಗುವನ್ನು ವ್ಯಕ್ತಪಡಿಸಿದಾಗ ನಮಗೆ ಒಂದು ರೀತಿಯ ಚೈತನ್ಯ ಬರ್ತದೆ ಎನ್ನುವುದು ವೈಜ್ಞಾನಿಕವಾಗಿ ಕಂಡು ಬಂದಿದೆ. ಹಾಗಾಗಿ ನೀವೆಲ್ಲರೂ ನಿಮ್ಮ ಮೊಬೈಲ್ನ ಗಮನವನ್ನು ಬಿಟ್ಟು ಬಿಡಿ. 1.5 ಗಂಟೆ ಇದನ್ನು ಪೂರ್ಣ ಆಸ್ವಾದನೆ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಭಾಗವತರಿಗೆ ಕಾರ್ಯಕ್ರಮ ನಡೆಸೋದಕ್ಕೆ ಅನುವು. ನಿಟಿಲ ನೇತ್ರನ ದೇವಿ ಸುತನೆ ನಾಗಭೂಷಣ ಪ್ರಿಯನೇ ಆಯ 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 ಆಯ
ಭೂಷಣ ಪ್ರಿಯನೇ ಕಡಿತ ತಾಗಿದ ಕೋಮಲಾಂಗನೆ ಕರ್ಣ ಕುಂಡಲ ತಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಇತ್ತಲ ಗೀಷ್ಪತಿಯು ಸಾಲಕ್ಕೆನುತ ಗಂಗೆಯ ಸಾರಿ ಬರುತ್ತಿಗೆ ಮಿತ್ರ ಜಾತನು ಬಲ್ದು ನಮಿಸಿದ ನಗುತ್ತಲ ಕ್ಷಣದಿ ಹಾಗೆ ಜಗದ್ರಕ್ಷಕ ಪರಿಪಾಲಿಸು ಸ್ವಾಮಿ ಪರಿಪಾಲಿಸು. ವ್ಯಕ್ತಿಯೊಬ್ಬ ಸಾಧನೆಯನ್ನು ಮಾಡಿದ ಅಂತಾದ್ರೆ ಮಾಧವನೂ ಆಗಬಲ್ಲ ಮಹಾದೇವನೂ ಆಗಬಲ್ಲ ಎನ್ನುವುದಕ್ಕೆ ನನ್ನ ಜೀವನವೇ ಜ್ವಲಂತ ಉದಾಹರಣೆಯಾಗಿದೆ. ಘನ ತಪೋನಿಧಿಗಳ ಮಗನಾಗಿ ಇಳೆಯ ಬೆಳಕನ್ನು ನಾ ಕಂಡವನೇ ಅಹುದಾಗಿದ್ರೂ ಕೂಡ ಸಾಧನೆಯ ಮುಖೇನವಾಗಿ ದೇವಗುರು ಎನ್ನುವಂತಹ ಪದವಿಯನ್ನು ಏರಿದ್ದೇನೆ ಎನ್ನುವಲ್ಲಿಗೆ ನನ್ನ ಯೋಗ್ಯತೆ ಎಷ್ಟು ಎನ್ನುವುದನ್ನು ನಾ ಪ್ರಪಂಚಮುಖಕ್ಕೆ ತೋರಿಸಿಕೊಟ್ಟಿದ್ದೇನೆ ಎನ್ನುವುದೇ ಅರ್ಥ. ಕೇವಲ ದೇವಗುರು ಅಂತ ಹೇಳಿದಲ್ಲಿಗೆ ದೇವತೆಗಳಿಗೆ ಹೇಳುವುದಕ್ಕೆ ಕೇಳುವುದಕ್ಕೆ ಇರುವಷ್ಟೇ ನನ್ನ ಯೋಗ್ಯತೆ ಅಲ್ಲ. ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ, ಆಕಾಶ ಗಮನ, ನಿಗ್ರಹ, ಅನುಗ್ರಹ ಶಕ್ತಿ ಇಷ್ಟನ್ನೂ ಹೊಂದಿದವ ನಾನಾಗಿದ್ದೇನೆ. ಹಾಗಂತ ಯಾವತ್ತಿನ ಹಾಗೆ ದೇವಲೋಕದ ದೇವಸಭೆಯನ್ನು ಮುಗಿಸಿ ಮತ್ತೆ ಅಂತಃಪುರವನ್ನು ಸೇರುವಂತಹ ವೇಳೆಯಲ್ಲಿ ಯಾಕೋ ಏನೋ ಮನಸ್ಸು ಭೂಲೋಕದತ್ತ ಆಕರ್ಷಿತವಾಗುತ್ತಾ ಇದೆ. ಹಾಗಾದ್ರೆ ಏನು? ಭವಿತವ್ಯದಲ್ಲಿ ಸಂಘಟಿಸಬಹುದಾದಂತಹ ಯಾವುದೋ ಒಂದು ಘಟನೆಗೆ ನಾ ಕಾರಣೀಹೇತುವಾಗುವುದಕ್ಕಿದ್ದೇನೆ ಎನ್ನುವುದೇ ಅರ್ಥ. ಸರಿ, ಏನೇ ಇರಲಿ, ಗಂಗಾ ಸ್ನಾನವನ್ನು ಮಾಡಬೇಕು ಎನ್ನುವಂತಹ ಬಯಕೆ ನನಗಾಗಿದೆ. ಸ್ವರ್ಗಲೋಕದಲ್ಲಿರುವಂತಹ ನನಗೆ ಪಾಪದ ಭೀತಿ ಉಂಟೆ, ಗಂಗೆಯ ಸ್ನಾನದ ಅನಿವಾರ್ಯತೆ ಉಂಟೆ. ಅದನ್ನೇ ಹೇಳಿದ್ದು, ಭವಿತವ್ಯದಲ್ಲಿ ನಡೆಯಬಹುದಾದಂತಹ ಯಾವುದೋ ಒಂದು ಘಟನೆಗೆ ನಾ ಕಾರಣಭೂತನಾಗುವುದಕ್ಕಿದ್ದೇನೆ ಅಂತ. ಸರಿ, ಗಂಗಾ ಸ್ನಾನವೇ ಚರಮಲಕ್ಷ್ಯ, ಇಳಿತಾನೆ ಭೂಲೋಕ. ಚೆಲುವಯ ಚೆಲುವೋ ತಾನಿ ತಂದನ ಚಿನ್ಮಯ ರೂಪಿ ಕೋಲನ ಕೋಲೆ ಚೆಲುವಯ ಚೆಲುವೋ ತಾನಿ ತಂದನ ಚಿನ್ಮಯ ರೂಪಿ ಕೋಲನ ಕೋಲೆ ಲೋಲುಕಿ ನುಡಿ ನುಡಿಸುತ್ತಾನೆ, ಕೇರಿ ಕೇರಿ ತಿರುಗುತ್ತಾ ನಮ್ಮ ಕೇರಿ ಯಾಕೆ ಬರೋಲ್ಲ. ನಮ್ಮ ಕಿರಿಗೆ ಬಂದರೀಗ ಕರಿಯ ಕಂಬಳಿ ಕತ್ತುಗೂಡಿ, ನಮ್ಮ ಕಿರಿಗೆ ಬಂದರೀಗ ಕರಿಯ ಕಂಬಳಿ ಕತ್ತಿ ಹೂಡಿ, ತಂದು ಕೊಡುವೆ ಕಂತ ಬೀಳವಾ. ಚೆಲುವಯ್ಯ ಚೆಲುವಾ ಚಿನ್ಮಯ ರೂಪೇ ಕೋಲನ ಕೋಲೆ, ಚೆಲುವಯ್ಯ ಚೆಲುವಾ ತನಿ ತಂದನ ಚಿನ್ಮಯ ರೂಪೇ ಕೋಲನ ಕೋಲೆ, ಚಿನ್ಮಯ ರೂಪೇ ಕೋಲನ ಕೋಲೆ. ಸ್ವಾಮಿ ದೇವರೇ ಇರೇ ರಕ್ಷಣೆ ಮಾಡ್ಬಿಡಿ. ಸ್ವಾಮಿ ಪತ್ತಿದೀವ ಇರೇ ಕಾಪು ಏರು ಬತ್ತಿದೀವಿ ಪತಿದೇವವನ್ನಿ ಪತಿದೇವ ಬಂಡ ದೇವೇರ್ಲಕ ಕಂಡನಿಯೇ ದೇವೇರ್ ಅಂದಿ ಸ್ವಾಮಿ ಕಾಪಲಿ ದೇವರೇ ಈ ಸರ್ತಿ ಇರಿ ದೇವರೇ ನಮ್ಮನ್ನು ಕಾಪಾಡಿ ಇರಡ್ ದಾಪುಚಿ ಮತ್ತೆ ನಮ್ಮಂಜ ಅವಸ್ಥೆ ಒಡೆ ಮುಟ್ಟ ಎತ್ತದನ್ ತುಳ ಐಟ್ಲ ಈರ್ನ ಅವಸ್ಥೆ ಓಡಿಗೆ ಎತ್ತದನ್ ಎಂಚಿಡವು ಕೃಷಿಟ್ ಎನ್ನ ಅವಸ್ಥೆ ಸಮ ಉಂಟು ನಿನ್ನಲೆ ಕತ್ತನ ಒಟ್ಟಿಗೂ ಸೇರ್ತಿ ನನ್ನ ಹಾಳು ಮಾಡ್ತದೀನಿ ಒಟ್ಟಾರೆ ಎಂಜಂಜಿನ ಬಾತೆ ರೊಟ್ಟಿ ಐಡ್ನಿಲ್ಲ ಈ ನಾನು ಆ ಗಳಿಗೆಡಿಯನ್ನು ಮದಿ ಮೇತನ ಆನಿಡ್ದ ಮುಕ್ಕ ಎಂಕು ಶುರು ಆತನಿ
ಒಂದ್ಯಾಂಡಲ್ಲ ಯಾನ್ ಇತ್ತನೇಟಿ ಇತ್ತೆಡುಲ್ಲಾರ ಇತ್ತೆ ನೀತ್ ಬರ್ತಗೂ ಖಾಲಿ ತರಕಾರಿ ಮಾತ್ರ ಇತ್ತದು ಅಂದಪ್ಪ ಅವು ತೂಪುನಕಲು ಎನ್ನಿದಿನೆ ಈ ಆನಿ ಪೋದು ಮಣಿಪಂದೆ ಜೆತ್ತನಾಲಿ ಇನಿ ಬಿದಾಡ್ದಿನ ಅವು ಗೊತ್ತು ನನಗೆ ಜಪ್ಪಂದೆ ಜುವಲ್ಲೇನು ಇದನ್ನ ಅಲಕ್ಕ ಜಪ್ಪಡ ಅವಜಾರ ಅವತ್ತೆ ಇತ್ತೆ ನಮ್ಮ ಬೆಂದು ತಿನ್ಪುನಕಲು ಅಂದ ಏರು ಬೆಂದಿರ್ದು ತಿನ್ಪುನಿ ಬೆಂದಿರ್ದು ತಿನ್ಪುನತ್ ಬೆಂದು ತಿನ್ಪುನಿ ಬೆಂದಿದ ರೈತೇರ್ನಕಲು ಕೃಷಿಕರು ಕೃಷಿಕೇರ್ ಅಂದ ತೆರಿನಾಕುಲೊಂಜಿ ಮಾತೆರ ಬಂತೇರ ಅವಳ ಮಲಯಾಳೊಡೊಂಜಿ ಗಾದೆ ಉಂಡು ಗೊತ್ತು ನಿಕ್ ಒಯ್ಟು ಮರಿಯಾಲೋಡ ತರೆಗಾಲೋಡು ಮಲಯಾಳೊಡೊಂಜಿ ಕರ್ಷಕನ್ ಚೇರ್ಲಿ ಕೈ ಬೆಚ್ಚಾಲು ನಮ್ಮಲು ಚೋರ್ಲಿ ಕೈ ಬೆಕ್ಕ ಇನ್ನ ಮಾತ ತುಳುಟ್ಟೆ ಸರಿ ಬಗಲಿಯರ ಅಪ್ಪಜಿ ಕೂಡ ಮಲಯಾಳ ಹೋಗ್ತಾರೆ ಅಂಚ ಆಯ್ತಾ ಅರ್ಥ ಗೊತ್ತುನ್ನ ಒಂಜಿ ಕೃಷಿಕ ಆಯ್ನಾಯೆ ಕೆಸರ್ದ ಕೈದಿ ಎನ್ನಂಡ ನಮ್ಮ ಮಾತ ಗಂಜಿಗೆ ಕೈ ಪಾಡೋಲಿ ವಂಚ ಅನ್ನ ಕನ್ನಡ ಅಂತ ಜರ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂದ ಅವು ದಯ ಪಂಡ ನಮ್ಮತ್ತೆ ಕೈಟಿತ್ತೆ ಕೆಸರು ಮಲ್ತಂದ ಉನ್ಪುನ ಬರ್ತಡು ಬೊಸರುಡು ಉನ್ನೋಲಿ ಐಕು ತುಲೆ ತೆರಿನಾಕ್ಲು ಬಂತನಿ ನರಮ್ಮನಿ ಏಪುಲ ನರಮ್ಮನೇಟ ಪೊರುಂಬಾಟ ಮಲ್ಪುನತ್ತು ಮಣ್ಣಿಟ್ಟು ಪೊರುಂಬಾಟ ಮಲ್ಪ பொன்னாட பொறுமையான மண்ணு தின்னுவா மண்ணோட பொறுமையான நுப்பு தின்னுவா பொன்னாட பொறுமையான மண்ணு தின்னுவா மண்ணோட பொறுமையான நுப்பு தின்னுவா ಇತ್ತೆ ನಮ್ಮ ಇತ್ತೆ ಕೃಷಿಕೇರ್ ನಕಲು ನಮ್ಮ ಅವಸ್ಥೆ ಒಡೆ ಮುಟ್ಟ ಎತ್ತದನ್ನು ಸೂಲ ಒಂಜಿ ಕಾಲ ಮಾತ ಎಂಚ ಇತ್ತು ಮಾತಿರ್ಲ ನಮ್ಮ ಜೋಕುಲು ದಿಂಚಿ ಹಿರಿಯಕಲು ಜೋಕುಲು ಮಾತ ಕಂಡೋಗಬಹುದು ದಪ್ಪುನಿ ನಡ್ಪುನಿ ನೇಜಿದೆಪ್ಪುನಿ ಇಂಚಿತ್ತಿನ ಮಾತನಾಡ್ತೊಂದಿತ್ತು ಪುಳ್ಯ ಕಾಂಡೆ ಐನ ರೆಕ್ಕಲಕ್ಕದು ಆ ಎರ್ಲೇನು ಮೇಪಾದು ಐನ್ನು ಕೊಂಡದ್ದು ಕಂಡೋಡು ಕಟ್ಟದು ಐಕ್ ನಿಗ ಬತ್ತದು ಯಾನ್ ಏತ್ ಸರ್ತಿ ಎರುತ್ತ ದುಮ್ಮು ಇಂಚ ಬಲ್ವ ತಂದು ಬೋತೆ ಸುರುಗಾಡಪ್ಪನಗ ಹೊರ ಒಂಜಿ ಸರ್ತಿ ಅಮ್ಮೇರು ಎರುಕ್ಕ ಹಾಕೊಂಡು ಬದಲಿ ಎಂಕೆ ಹಾಕದ್ನಿ ಅತ್ತ ಈ ಎರುಕ್ಕೆ ಗೊತ್ತಾ ಒಂದು ಎನ್ನ ಬಿರೌಡಿ ಎರ್ಲ ನರಮಾನಿ ಉಂಡತ್ತ ಖಾಲಿ ಯಾನೇ ಬೋಂದುಲ್ಲೆ ನಾನು ನಿನ್ನ ಜೂವ ಅಂಚಾದ ಬೋತುನಿ ಬುಕ್ಕ ದಾನೆ ಅನ್ಪನೆ ಸರಿಗಟ್ಟು ಬಂಜಿಗೆ ತಿಕ್ಕಜಿನರ ನಾನೊಂಜಿ ಸೇ ಗೊತ್ತುಂಡ ನರಮಾನಿ ಒಂಜಿ ಸಂತೋಷೋಡು ಬದುಕೊಡು ನಾಂಡ ಒಂಜಿ ಆಯನ ಮನೆ ಸ್ಥಿತಿಲ ಮನೋಸ್ಥಿತಿಲ ರಡ್ಡು ಸಮ ಇಪ್ಪೊಡು ನಮ್ಮ ರಡ್ಡುಲ ಸಮಾಧಿ ಮಾರೇದಿ ಮನೆ ಸ್ಥಿತಿ ಅಂತೂ ಮನ್ಪುಲೆ ಕೈತಿ ಕೆಲವು ನರಮಣ್ಯರಂತೂ ಮನೋಸ್ಥಿತಿಲ ಹಾಳಾದ್ ಹೋಗ್ತೀನಿ ಬೊಕ್ಕ ಪರಿಸ್ಥಿತಿಲ ಪರಿಸರ ಎಲ್ಲ ಸರಿಬೋಡು ಅಂದಿ ನಮ್ಮ ಪರಿಸರ ಸರಿ ಇತ್ತು ಮುರಾಣಿನ ದೊಂತ ಸಮಯ ಪರಿಸ್ಥಿತಿ ಸಮಯ ಅಂದಿ ನಮ್ಮ ಇತ್ತೆ ಕೃಷಿಕಿ ಅಂದ ಎಂಕಲ ಎಂಚಿನ ಮಾತ ಮಲ್ತಾ ಗೊತ್ತಿನ ಬಾರ್ ಮಲ್ತಾ ಬಾರ್ ಮಲ್ತಾ ಕಂಡೋಡು ಬಾರ್ ಮಲ್ತೀನಿ ಕಂಡೋಡೆ ಬಾರ್ ಮಲ್ಪಡಿ ಒಕ್ಕ ಪೇಂಟೆಡ್ ಬಾರ್ ಮಲ್ತನ ಆಪುಜಿ ಕಂಡೋಡೆ ಬಾರ್ ಮಲ್ ಪೆದಂಬ ತೆರೋನಿ ಆರ್ಕೇನ್ ಎಂಚಿನ ಭತ್ತ ಅಂತ ಮಧ್ಯಾಹ್ನ ಬತ್ತ ಒಣಸುಗಾನಾಗ ಮುಕುಳು ಕೆಲವು ಮಧ್ಯಾಹ್ನಕ್ಕೆ ಬತ್ತಾನೆ ಎಂಕುಳು ಕಾಂಡಿರ್ದಿ ಬತ್ತದ ಅಲ್ಪ ಅಲ್ಪ ಇತ್ತ ಕನ್ನಡದ ಬಾರ್ ಮಲ್ತಾ ಐಟೆಲ್ಲ ಪ್ರೇಜನೆ ಜಿಂಬೇರೆ ಐದು ಬುಕ್ಕ ಎಂಚಿನ ಕೃಷಿ ಮಲ್ತಲ್ ನಾವು ನಮ್ಮನ್ನು ಕೈ ಬತ್ತು ನಾವು ತೋಜುಜಿ ಐಕಿತ್ತೆ ಈ ಸರ್ತಿ ಅಂಕೊಂಜಿ ನಿಗಂಡ್ ಬುಕ್ಕೊಂಜಿ ದಾದ ಗೊತ್ತುಂಡಿ ನಮ್ಮ ಏತ್ತು ಪುಡಿಯರ್ ಗಂಡಲ್ಲ ನಮ್ಮ ಮನೆ ಬರಟ್ಟು ಏತುಂಡು ಆತೆ ಆಪುನು ಬೇರೆ ಬೊಕ್ಕ ಐದು ಎಷ್ಟ ಆಯರೆ ಸಾಧ್ಯ ಉಂಡ ಬೇರೆಟ ಬಂಡೆ ಬುಲ್ಲೆಟ್ ಸುಕ್ಕೈಜಿ ನಮ್ಮ ಬೇತದಾದಲ್ಲ ಮಲ್ಪುಗ ಅಂದವು ನಿಜವಾದಲ್ಲ ಸುಖತಿ ಅಡ್ಡ ಬುರ್ನದ ಎರ್ತುಂತ ಇರ್ನೆ ಆಪಿಸಿ ಬುಲ್ಲೆಟ್ ಬುಲೆಟ್ ಸುಖೈಜಿ ಬುಲೆಟ್ ಒಳ್ಳ ಅಂಟ ಬುರ್ನ ನನ್ನ ಮಾತ ನಷ್ಟ ಅಂಡ ದಾದ ಅನ್ಪುನಿ ಅಂಡ ಬಡ್ಚದಾಲ ದಾಲ ತರಕಾರಿ ಮಲ್ಪುಗ ಅಂದಿ ತರಕಾರಿ ಇತ್ತೆ ಮಲ್ತ ಬೇರೆ ಇತ್ತೆ ಹೂ ತರಕಾರಿ ಮಲ್ತನ ಕೈ ಬತ್ತಿಜ್ಜಿ ಬೇರೆ ಬೇರೆ ಮಂಡೆ ವೆಚ್ಚಡೋರು ಎಂಚಿನ ಬಾತ ಏರ್ಪಡಿದೆ ಸಾಯುವ ಆತನ ಐಟು ಸುಮಾರು ತಿರುಗಿದೆ ಸಾಯುವತ್ತು ಸಾವಯವ ಬುಕ್ಕ ನನ್ನೊಂಜಿ ಇಸೆ ಬಲೆ ಇತ್ತೆ ನಮ್ಮ ಮನೆ ಬರಟ್ಟು ಏತ್ ಬರಿತನ ಆತೇ ಆಪ್ನೆ ಐಡ್ದು ಎಚ್ಚವಾ ಕಾರಣಗೂ ಒಲ್ಪನ ಆಯರೆ ಸಾಧ್ಯನೇ ಐತಿ ನಮ್ಮ ಆಯ್ನ ಆತ ಎಡ್ಡೆ ಮಲ್ಪೆರೆತು ಓಡು ಆಯ್ಜಿ ನಾಡ ನಮ್ಮ ನನ್ನವರೆಗೂ ಉಪದ್ರ ಮಲ್ಪೆರೆತು ಏರೆವಲ್ಲಿ ಅತ್ತಿ ಇಂದು ನಮ್ಮ ಹೂವ ಒಂಜಿ ಜನ್ಮಟ್ಟು ದಾನಲ ಬೊಡ್ಚಂದ್ರ ಮಲ್ತದ ನಾನು ಏರಿ ಗೊತ್ತು ಮಾರೆ ನರಮಣಿ ಮನ್ಪುಜಾರ ಎಡ್ಡೆ ಬೇಲೆ ಮಲ್ತನೆ ಮಾತ್ರ ಎಡ್ಡೆ ಒಂತೆನ ಎಡ್ಡೆ ಬೇಲೆನೆ ಮಲ್ಪೊಡ್ನುದ್ದಿ ಒಂಜಿ ನರಮಣ್ಣೆಡೆ ಎಡ್ಡೆ ಪಾತೆರನೆಲ್ಲ ಎಡ್ಡೆ ಅಪ್ಪನ ಒಂಜಿ ಕತೆ ಅನ್ಬೇಕೇನು ಒಂಜಿ ಮಸ್ತ್ ಜನನು ಒಂಜಿ ಮಸ್ತ್ ಜನನು ಬೆನ್ಪವನು ಒಂಜಿ ಬಾರಿ ಮಲ್ಲ ಒಂಜಿ ಜಾಗೃತನಿಗೆ ಮಸ್ತ್ ಜನ ಬೊಲ್ಪುಗು ಸುಮಾರು ಜನ ಬೇಲೆ ಬರ್ಪುನಿ ಬೆನ್ಪುನಿ ಪೋಪುನಿ ಬಯ್ಯನ ಪೋಪುನಿ ನೆಟ್ಟು ಒಂಜಿ ಎಡ್ಡೆ ಕಲ್ತನ ಬಾರಿ ಮಲ್ಲ ಒಂಜಿ ಅಧಿಕಾರ ಹೊಡುತ್ತನ ಒಂಜಿ ಬೇಲೆದಾರಿತ್ತೇರು ಮಾತೆಲ್ಲ ಕೇನು ಅನ್ನ ಬೇರೆ ದಿನಾಲ ಬಣ್ಣಗ ಅಲ್ಪ ಮಾರ್ಗದ ಬರಿಟೋರಿ ಉಲಾಯಿ ಮುಕ್ಲೇನು ಬುಡಿಯರ್ ಒಂಜಿ ಜನ ಇಪ್ಪುಜ ಬಾಕಿಲ್ ದಲ್ಪ ಕಾಪುನ ಜನ ಆ ಜನ ಕೇಪಲ ಬಣ್ಣಗ ಒಂಜಿ ನಮಸ್ಕಾರ ಹಾಕುನಿಗೆ ಮಾತೆಲ್ಲ ಮುಕ್ಲೇ ನಮಸ್ಕಾರ ಹಾಕುನತ ಈ ಜನ ಆಯಗ ಒಂಜಿ ನಮಸ್ಕಾರ ಬಂದಿದ್ದು ಎಂಚೊಲ್ಲ
ಎಂಚಲ್ಲ ಮರ ಎಂದು ದಿನಾಲ ಕೇಳೊಂದಿತ್ತು ಆಂಡ ಒಂಜಿ ದಿನ ದಾದನ ಮಾತೆಲ್ಲ ಬೇಲೆ ಬಿಡ್ದು ಪೋಯೇರಿ ಪೋದಾಯಿನ ಅಂಬೇರಿ ಬೇಲೆ ಬಿಡ್ದು ಪೋಯೇರಿ ಎಂದು ಬಂಡದ ಅಂಚು ಪೊಣಗ ಒಂಜಿ ಕೋಣೆ ತೊಲೆಡಿ ಬೇರೆ ಬಾಕಿ ಬಾಕಿಲು ಬುರ್ಡು ಅಂಬೇರು ಉಳ್ಳಾಯಿ ಬಾಕಿ ಏರಿ ಪಿದಾಡ್ದು ಬಾಕಿಲು ಬುರ್ಡು ಬೇರೆಗೆ ಎಂಚಿನ ಮಲ್ಪಲ ಕಲದಿ ಒಂಜಿ ಗಲಿಕೆ ಎಂಚನ್ನಡ ಬೇರೆ ದಮ್ಮ ಒಟ್ಟು ಸೈಪೇರಲ್ಪ ದಾದ ಮಲ್ಪನು ಆತು ಬರ್ತು ಬೇರೆ ಒಂದು ಆಡಿಗೆ ಉಂಟು ಯೋಚನೆ ಮಲ್ತಿರಿಗೆ ಸ್ವಾಮಿ ದೇವರೇ ಯಾನು ಜೀವಮನೋಡು ತೆರಿದೇರೆಗಳ ಅನ್ಯಾಯ ಮಲ್ತೀಜಿ ಯಾನು ಮೋಲಾಲ ಮಲ್ತು ಎಲ್ಲ ಪುಣ್ಯ ಇತ್ತಿಂದಾಂಡ ಏನನ್ನು ಹೊರ ಬದುಕಾಲಿ ಬಂಡಿ ಹೊತ್ತಿಗೆ ಟಪ್ಪ ಬಾಕಿಲ್ ತೆತ್ತೀರಿ ಬಾಕಿಲ್ ತೆತ್ತಿನೇರಿ ಈ ಪಿದಾಯಿಡ್ ಕಾಪುನ ಜನ ಬಾಕಿಲ್ ಕಾಪುನಿ ಬಾಕಿಲ್ ತೆತ್ತೇರಿ ಬೇರೆ ಕೊನೇರು ಒಂಜಿ ದಿಕ್ಕಡು ಕುಳ್ಳೇರಿ ಬೇರೆ ಆರೈಕೆ ಮಾತ ಮಲ್ತೇರಿ ಮಲ್ತದ ಮಾತ ಆಯ್ನ ಹಿಡ್ಕೊಂಬೇರು ಉಸಾರೇ ಬೆಟ್ಟಿಗೆ ಆ ಜನ ಕೆಂಡಿರಿಗೆ ಅತ್ತಾತ್ ಇತ ಯಾನಲ್ಲ ಕೇಳು ಇತ ಮಾತೆಲ್ಲ ಪೊಯ್ ಬೊಕ್ಕ ಬಾಕಿಲ್ ಬಾಡ್ದು ಬೋಪು ಜಾಜಲ್ನ ಅಂದಿ ಆರೆಗೆಂಚ ಗೊತ್ತಾಯ್ತು ಅವೇ ಬೇರೆ ಆಡ ಕೆಂಡಿರಿಗೆ ಕಾಪುನಾಡ ಹತ್ತು ಮಾರೆ ಇತ್ತೆ ಮಾತೆರ್ಲೆ ನಾನು ಬುಡ್ದು ಪೋಯಿರಿ ನಿಕ್ ಪಿದಾಯಿಡ್ ಕಾಪುನ ಜ್ಞಾನ ಮೂಲ ಉಳೈ ಬಾಕಿ ಆತಂದು ಎಂಚ ಗೊತ್ತಾಂಡು ಐಕಾಯ ಬಂಡೆಗೆ ನಾಲೆಜ್ಜಿ ದನಿಕ್ಲೆ ಈ ರೇಪಳ ಬಣ್ಣಗಳ ಪೋನಗಳ ಕೊಂಚ ನಮಸ್ಕಾರ ಹಾಕದು ಎಂಚೊಲ್ಲ ಅಂದ್ ಕೇನ್ ಬರತಿ ಇಡೀ ಮುಲ್ಪ ಬೆನ್ಪುನ ಈತ ಜನಲ್ಲ ಎನ್ನಡ ಪಾತೇರ್ಪ ಹೋಜೇರಿ ಈರೊಂಜಿ ಪಾತೇರ್ಪ ಬರತಿ ಈರ್ ಉಳೈ ಬಣ್ಣಗ ಬರ್ಪುನ ಎಂಕು ಗೊತ್ತಾತನ ನಮಸ್ಕಾರ ಹಾಕದು ಪೋತಾರ ಪಿದೈ ಪೋನಗ ಈರು ಪೋಪುನ ತೋಜಿದ್ದು ಜಂತ ಈರು ಒಳ ಬಾಕ್ಯ ತರದು ನಾಡೊಂದು ಬರ್ತೇನ್ ಅಪ್ಪಗಂಬೇರೆ ಅಲ್ಪನೆ ಕುಳ್ಳುದು ಯೋಚನೆ ಮಲ್ತಿರ್ಗೆ ನಮ್ಮ ಒರಿಯಾಗ ನುಪ್ಪು ಕೊರ್ದು ಪನಾವು ಕೊರ್ದು ಒರಿಯಾಗ ಬೋಡೈನಂತ ಆಸ್ತಿ ಮಲ್ತು ಕೊರ್ದ ನಮ್ಮ ಪುಣ್ಯಾತ್ತಿ ಒರಿಯಡ ಪಾತೇರ್ನಗಲ ಎಡ್ಡೆಡ್ ರಡ್ಡು ಶಬ್ದ ಪಾತೇರನ್ನ ಆ ಪುಣ್ಯಲ ನಮ್ಮನ್ನು ಕಡೆತ ಬರ್ತುಡು ಕಾಪುನು ಅಂಚಾದ ಒಂಜಿ ಇಸೆ ತೆರಿಯೋಲ್ಲ ನಮ್ಮ ಒರಿಯಾಗಿ ಆಯ ಮಣಿಪೂಜೆ ಬಂಡದು ಬೊಚ್ಚನ್ನ ಮಾತ ಬಂಡದು ನೆರಿ ಬೆಟ್ಟಿಗೆ ನಮ್ಮ ಮಲ್ಲ ಜನ ಪೂಜ ಅಂದ ಕಡೆಯಕ್ಕೆ ಸಯ್ಯರೇನಕ ನಮ್ಮ ಸ್ಥಿತಿ ಎಂಚ ಇಪ್ಪುಂದು ನಮ್ಮ ತೆರೆದು ವ್ಯವಹಾರ ಮಲ್ಪೋಡು ಅಣ್ಣ ಐಕ್ಯ ಒರಿ ತೆರಿನಾರ್ಯ ಕಡೆ ನಡ ಬನ್ನಿ ನಿರ್ಣಯ ಅಪ್ಪಗ ನೆರೋಡು ಆಕನಾಗ ಅಪ್ಪಗನೆ ಹಾಕೋಣ ಇದು ವೈದ್ಯರ ಆರ್ಡ ಪನ್ನಾರ್ಡ ಬೋಡೈನತ್ ಕಾಸುಂಡು ಈ ನೆರಿಯರ ಬಂಡ ಕಾರ್ಡ್ ಮಾರ್ಗೋಗ ಹಾಕ್ಬೇರು ಗೊತ್ತುಂಡು ಅವತ್ತಿ ಇಂದು ದಾದ ಒತ್ತಿನಿ ಇಂದು ಬಚ್ಚಂಗಾಯ್ ಬೋಳಂಗಡಿ ಹತ್ತಿ ಇಂದು ದಾದೆ ಗೊತ್ತುನೆ ಎಂಕಲ ಪಂಡಿನ ನಮ್ಮ ಕೃಷಿ ಹೋಗ್ಲ ಕೈ ಬತ್ತ ಜೊತೆ ಐಕೊಂಜಿ ಬಚ್ಚಂಗಾಯ್ತ ಕೃಷಿ ಮಲ್ಪುಗ ಅನ್ನೇರು ಬಂಡೇರಿ ಆರು ಬಂಡೇರಿ ಬಚ್ಚಂಗಾಯ್ತ ಕೃಷಿ ಮಲ್ಪು ಮಾರ ಮಲ್ಪನಾಗ ಸುರು ಕೊಂಚ ಪರಕೆ ಬನ್ನಿ ದೇವೇರಿಗೆ ಬಂಡೇರಿ ಅಂಚ ಎಂಕಲ ಯೋಚನೆ ಅಂತಾನೆ ದೇವೇರಿಗೆ ಒಂಜಿ ಪರಕೆ ಬಂಪನೆ ಕಣ್ಣುಗೆ ತೋಜನ ದೇವೇರಿ ಕಣ್ಣುಗೆ ತೋಜನ ದೇವೇರಿ ಕೆಂಡ ಬೆಟ್ಟನಾಕ್ಲ ಅನ್ನೇರಿನಾಕ್ಲ ಬ್ರಾಣೇರಿ ಭೂಸುರರು ಅಂದು ಆರೆ ಒಂಜಿ ಪರಕೆ ಬಂದಿದ್ದು ಇತ್ತೆ ಸುರೂಕ್ ಎಂಕ್ಲ ರಡ್ಡು ಜನ ತರಕೆ ಮೇಕ ಮೀದೊಂಜಿ ಈಡು ಕಟ್ಟಿದ್ದೀಯ ಸುರೂಟ ಆಯ್ನ ಬಚ್ಚಂಗಾಯಿನ ಒಂಜಿ ಎಡ್ಡೆ ಅನ್ನೆರಿಗೆ ಎಂಕ್ಲ ದಾನ ಮಲ್ತು ಕೊರ್ಪ ಅಂತ ಇತ್ತೆ ಪಿದಾಡ್ನೆ ಕೃಷಿ ಆತನ ಬಾತೊಂದು ಪಿದಾಡ್ದ ಬಚ್ಚಂಗಾಯಿಗ ನಮನೆ ನಮನೆ ತೊಂಡು ತುಂಬು ಕೆಂಪುದ ಮಾತ್ರೆ ಬರುವಂತ ಎಂಕಲ್ ನಿತ್ಯ ಉಳಾಯ್ಡು ಮಂಜಲ್ದ ಬರ್ಪಿಯವ್ರ ಸೊಡ್ದಕ ಪಚ್ಚೆ ಐದು ಬುಕ್ಕ ಅಂಚ ನಮನೆ ನಮನೆ ದಿನ ಬೋಂಡ ಇಂಚನೆ ಅಂಡ ಬುಕ ಉಳಾಯ್ದ ಪಚ್ಚೆನಿ ಅವು ಎಂಕ್ ಗೊತ್ತದಿ ಏನಂದಲ್ಲ ಪಾತೇರ್ ಪಾವಡ್ತಿ ಅಯ್ಯೋ ಅವು ನಿಕ್ಕಲ ಹಾಕಲೆಗಳ ಗೊತ್ತು ಅವು ನಮ್ಮತ್ತೆ ಏರ್ಲ ಅನ್ನೇರ್ ನಾಕಲ್ ತಿಕ್ಕುವರಂದ ನಾಡಂಪ ಚೆಲುವಯ್ಯ ಚೆಲುವೋ ಚೆಲುವಯ್ಯ ಚೆಲುವೋ ತನಿತ ತನ ಚಿಲ್ಮಯಾರು ಪೇ ಕೊಲನ ಕೊಲೆ ಚಿಲ್ಮಯಾರು ಪೇ ಕೊಲನ ಕೊಲೆ ಅರೆ ಸುತ್ತಿ ಅವತ್ತೊಂದು ಬರ್ತದೇನು ಸುತ್ತಿ ಹತ್ತಿ ಚೆಮ್ಮಾಡಿ ಅವತ್ತೊಂದು ಓ ಚೆಮ್ಮಾಡಿ ಅವತ್ತು ಅವು ರುಸಿಕ್ಕಲ್ ನಗಲ್ ಮತ್ತೆ ಇಂಚ ಮತ್ತೊಂದು ಕೈ ಬಚ್ಚಿನ ಇಂಚ ದೀಪ ಇರ್ತದೆ ಅವು ಗುಡೇದಿ ಅನ್ನ ಬೇರೆ ಕಟ್ಟನಿ ಯಾನ ಧರ್ಮ ಬತ್ತನಿ ಧರ್ಮ ಬತ್ತಾಯಿ ಓಡಿದ ಏರಿಂದ ಕೇಳು ನೀನು ಏರಿಂದ ಕೇಳು ನೀನಾರು ನೀನಾರು ಇತ್ತಂತ ಕಮ್ಮಿ ಆತಂడి ಹೆಚ್ಚಿನ ಕಮ್ಮಿ ಆಗ್ತದೆ ನಾದ್ವ ಅನ್ಪುನೆ ಈ ನಾರ್ತಿ ಮುರಾಣಿ ಗಂಡಾಟ ನಾದು ಅಂತ ಕಮ್ಮಿ ಆತಂడి ಒರಿಯತ್ತು ರಡ್ಡು ಮುಂಜಾನೆ ಒಟ್ಟು ನಾರ್ತೀನಿ ನೀನ್ ಯಾರು ನಿನ್ನ ಯಾವ ಚೆಕ್ಕೆ ಯಾರು ಒಂದು ಯಾರು ನಂಕು ಉಂಟು 45 ನಲ್ಲ 18 ಯಾರು ನೀನ್ ಯಾರು ಪಂಡೆ ಎನ್ನದು ಯಾನಂತ ಸಮಯ ಅಮ್ಮೆರೊಟ್ಟು ಗಟ್ಟಡಿತ್ತ ಬರ್ತಾನೆ ಈ ಅಮ್ಮೆರೊಟ್ಟಿಗೆ ಅಟ್ಟುವುದೇ ಅಟ್ಟ ಗಟ್ಟಾಗೋಯ್ತು ಗಟ್ಟಡ ಎನ್ನ ಅಮ್ಮೆರು ಗಟ್ಟಡ ಮುಂಚೆ ಮುಂಚೆ ಮಾರನೇ ಮರ್ತೈತಿ ಮುಂಚೆ ಮಾರೋದಿತ್ತು ಈ ಏರು ಓ ಯಾನ ಎನ್ನ ಪುದಾರ ತನಿಯೇ ತನಿಯ ಎಂದರೇನು ತನಿಯ ಅಂತ ಹೇಳಿದರೆ ಇಂಜಿನೆ ಉದಾರು ನಿನ್ನ ನಾಮ
ಅವು ಇಂಚ ಉರುಂಟದ ನಡುಟ್ಟು ಕೆಂಪು ಮಂಜಲ್ ಬಾರ್ದು ಕೆಂಪು ಬಣ್ಣ ನೇಮ ನೇಮ ನೇಮತ್ತಿ ನೇಮ ನಮ್ಮದು ಇವು ಬರ್ಬಿಡ ನಾಮ ನಾಮ ನಾಮಧೇಯ ಏನು ಪುದರ್ ಪುದರ್ ಅವೇ ತಣಿಯೇ ತಣಿಯೇ ಯಾನ ಮೇರೆ ಬಿಡಿದ್ದಿ ಹೊನ್ನಮ್ಮ ನನ್ನ ಗುಡೆತ್ತಿ ಹೊನ್ನಮ್ಮ ಭಾರ್ಯ ಭಾರ್ಯ ದಾಳ ಬಂಗಾರ ದಾಳ ಇದ್ದೇನೆ ಟಾಟಲ ಹೊನ್ನಮ್ಮ ಹೊನ್ನು ಎಲ್ಲಿ ಸಿಕ್ಕಿದ್ದು ಎಂತದು ಕೋಲಾರಡು ಹೆಚ್ಚಿನ ಕೇಳಿದ್ರೆ ಅದು ಹೆಚ್ಚಿನ ದಾಯ್ತ ತಿಕ್ಕಿರ ಕೋಲಾರದಲ್ಲಿ ಅಲ್ಲ ಕೋಲಾರದಲ್ಲಿ ಇಂತ ಸಿಟ್ಟೆ ಇದು ನಂದಿಗುಡ್ಡೆಯಲ್ಲಿ ನಂದಿಗುಡ್ಡೆಯಲ್ಲಿ ಪುನಃ ಸಿಗುವುದು ಕರೆಂಚಿದ ಓರಿ ನಾವು ನಿನ್ನ ಭಾರ್ಯೆ ಭಾರ್ಯ ಭಾರ್ಯತ್ತು ಭಾರ್ಯ ಉಮೇಶ್ ಅಣ್ಣನವರು ಉಮೇಶ ಭಾರ್ಯತ್ತು ಭಾರ್ಯ ಬಂದ ಗುಡೇದಿ ಅವು ಮಲಯಾಳಡು ಭಾರ್ಯ ಸಂಸ್ಕೃತರು ಮತ್ತೆ ಭಾರ್ಯ ಬರ್ತಾವು ಅಂಚ ವಲ್ಲಭೆ ಅಂದಂದು ಅರ್ಧಾಂಗಿ ಅರ್ಧ ಓಡಿ ಅಂಗಿ ಅವು ಅದೇ ಅಂಗಿಯಲ್ಲಿಲ್ಲ ಒಂದು ಕೈ ಮಾತ್ರ ಅದಕ್ಕೆ ಅಲ್ಲ ಒಂದು ರಮಕ್ಕೆ ಒಂದು ಸೀರೆ ಅಂಗಿವರಿಗೆ ವರಿಸಿದ್ದಲ್ಲಿ ಮದಿಮೆಯನ್ನ ಊರುಡಾಯಿನೆ ನಿನ್ನ ಇದು ಹೇಗೆ ನಿನಗೆ ಒಲಿದದ್ದು ಹೇಗೆ ಅಲ್ಲೇ ನೀವು ಸರಿ ತೂಲೆಗೆ ಬೇರೆ ಬರ್ಲಿದ್ಯ ದಾಲಜ್ಜಿ ದಾಲಜ್ಜಿ ಐಕ್ಯಾನ್ ಒಂತೆಲ್ಲ ಜೀವನ ನೋಡಿ ಎದ್ದೆ ಹತ್ರ ನಿಮ್ಮಲ್ಪನೆ ಬುಕೋಟಿ ಬರ್ಕತ್ತಾಪನೆ ಬೇರೆ ಅವು ಕಡೆಯಕ್ಕೂ ತುಲೆ ದಾಲ ಗುರ್ನಾಸತಿ ಕಂದೆ ಬಟ್ಟಾಲ್ದ ಸಾರನೆ ಆಡ್ತಿಲಕ ದಾಲಜ್ಜಿ ತುಲೆ ಈಗ ಒಂಜಿ ದಿನ ಬಟ್ಟಾಲ್ದು ಮಾಡುವೆ ಮಾತ್ರ ಆದ್ರೂ ನೀನು ಅದು ಅವಳ ಜೊತೆಯಲ್ಲಿ ಜೀವನ ನಡೆಸ್ತಾ ಇದ್ದೀಯಲ್ಲ ಇದಕ್ಕಿಂತ ಒಳ್ಳೆಯದು ಇದಕ್ಕಿಲ್ಲ ಹೊರ ಸೈಫೆ ಅನ್ಬಾಲ್ ಇಂಚ ಇಂಕ್ಲ ಬಾತಿರ್ನಾಗ ಸಾಯುವುದಕ್ಕೆ ಆತ್ಮಹತ್ಯೆ ಓಡಿ ಆತ್ಮಹತ್ಯೆ ಮಾಡ್ತೇನೆ 15 ಸರ್ತಿ ಬಲ್ಲಿಗೆ ತೊಂದಾಡು ಸೈಫು ಜಲತಿ ಅವ ಅಗರತೆ ಬೇರೆ ಹಾಳು ಬಲ್ಲಿಗೆ ತೊಂಡು ಎಂಚ ತೋಜುನ್ ಗೊತ್ತುಂಡಿ ಈ ಮಸ್ತ್ ಪಾಂತೆ ಅರ್ಪಣೆಗೆ ಕಾಕಾಜಿನ ಎನ್ನಡಿ ಮುರ್ಕದು 100 ಕಟ್ಟು ಇರುತ್ತೆ ಅಂಚ ಬಲ್ ಸೈಫುಣ್ಣೆ ಹೌದಾ ಮುರಾಣಿ ಬಂಡೆ ನನ್ನೊಲ್ಲ ಬಲ್ಲಿಗೆ ತೊಂಡ ಕಾರ್ ಕೊಂಚ ಕಡ್ಪಾಲ್ ಕಟ್ಟದೆ ಬಲ್ಲಿಗೆ ತೊಂಡು ಐತ ತುಣ್ಣು ಕಾಣ ನಾಲಿ ಬೊಲಿ ಬಟ್ಟಿ ಅಂಚ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಮಹಾಪಾಪ ಬೇಡ್ದು ಪಾಪವು ಚಿನ್ನ ಏತ್ತು ಸಾಯ್ತಿದ್ದನ್ನ ಅಂದು ಅನ್ನೇರೆ ಅವೇ ಒಂದು ನಾಯಾರು ಬಲ್ಲೆಯ ಬಲ್ಲೆಗೆ ಅಂತೀರಿ ನಾಯಾರು ಅಂಚಣ್ಣ ನಾಯರು ಪಡ್ಡ ಒಂಜಿ ಇದು ಹೆಚ್ಚಿನ ನಮ್ಮ ನಾಯರು ನಾ ಯಾರು ಬಲ್ಲೆಯ ಏರು ಬಲ್ಲೆ ಏರಿ ಸ್ವಾಮಿ ಗೊತ್ತಾಯ್ತು ಎಂಕ್ಲಿಗೆ ನಾನಿಲ್ಲಿಂದ ಇಲ್ಲಿಯವ ಅಲ್ಲ ಗೊತ್ತಾ ಮೆತ್ತ ಮಿತ್ತ ಮಿತ್ತ ಅತ್ತಿ ಕಟ್ಟಡದ ಬತ್ತ ನನಗಿತ್ತ ಇತ್ತ ಗಾಡಿ ಧರ್ಮ ಮೇಲೆ ಮೇಲೆ ಎಂತ ಮೇಲೆ ಸ್ವರ್ಗ ಓ ಸುರ್ಕೊಡ್ತೀವಿ ಸತ್ಯ ಎಂತ ಹೇಳ್ತಾರೆ ಬೇರೆ ಸ್ವರ್ಕೊಡ್ತಿ ಎಂತ ಸ್ವರ್ಗ ಇರುತ್ತೆ ಸೀದಾ ಪುತ್ತೂರು ಬರ್ತು ಪುತ್ತೂರು ನೆಟ್ಟಿಂಚಾರ ಓಡಿಗೆ ಅಲ್ಪದ ಮಾರ್ಗ ಸಮಾಧಿಗೆ ಸ್ವರ್ಗ ಇದು ಸತ್ಯ ಸ್ವರ್ಗೊಡ್ತಿ ಆಗ್ತದೆ ಹೌದಾ ಅಂತ ಹೌದು ಸ್ವರ್ಗೊಡಿಗೆ ಏರಿ ಬೇರೆ ಸ್ವರ್ಗೊಡಿಗೆ ಏರಿ ಗಿಶನ ಓ ಇರ್ನ ಬೇಲೆನಾ ಗೀಸು ನಾವು ಸ್ವರ್ಗದಲ್ಲಿ ನಾ ಗಿಶನ ಅಂತವೇ ಸ್ವರ್ಗೊಡಿ ಒರಿಯೇನಾ ಜನ ಉಂಡ ದೇವಗುರು ಬೃಹಸ್ಪತಿ ಗೀಷ್ಪತಿ ಗಿಶನ ವಾಚಸ್ಪತಿ ಸುಮಾರು ಬಂದು ನಿಂಗೆ ಕಂದಗೆ ಹೆಚ್ಚಿನ ಬೇರೆ ಊರುಡು ಸಾಲ ಉಂಟು ಬೇರೆ ಸುಮಾರು ಮುದಾರ್ತಿ ಹೋದ್ದೆ ಇರ ಒಂಜಿ ಬುಧಾರ್ ಇತ್ತೆ ಮುಲ್ಪ ಅಲ್ಪದಲ್ಲ ಮಲ್ತೊಂಡ ರೆಕಾರ್ಡ್ ಬಂದಾಗ ಒಂದು ಈತ ಬುಧಾರ್ತನ ಓಡಿ ಒಂಜಿ ಬುಧಾರ್ತನಕ್ಲೆ ಮಧ್ಯಾಹ್ನ ಒಟ್ಟಾಗ ಆಗ್ತದೆ ನಾನು ಕೆಲಸ ಮಾಡ್ಲಿಕ್ಕಿಲ್ಲ ದೇವಗುರು ಓ ಈರಿ ಅಲ್ಪದಾರ ಓ ಗುರುಕುಳು ಗುರುಕುಳು ಈರಿ ಬ್ರಾಹ್ಮಣ ಭಟ್ರ ಈರಿ ವರ್ಣಾನಾಂ ಬ್ರಾಹ್ಮಣೋ ಗುರು ವರ್ಣಾನಾಂ ಬ್ರಾಹ್ಮಣೋ ಗುರು ಅರ್ಥ ಏರಿಯ ಗೊತ್ತಾ ಆರೆಂಚಿನ ಬಂಟ್ಪೆರ ಈರೆಂಚಿನ ಮಂಡ್ಯಾಡವರ ಯಾನದಾಯಿದೆ ವೈದ್ಯನೆ ಕರ್ತನೆ ಅಥವಾ ಅಂಚಿನ ಅಂಚ ಬಂಡ ಅನ್ನೇರೆ ಚತುರ್ವರ್ಣದಲ್ಲಿ ಬ್ರಾಹ್ಮಣನೇ ಗುರು ಓ ಅಂಚ ನನ್ನ ವರ್ಣ ನೋಡಿದ್ರೆ ಗೊತ್ತಾಗುದಿಲ್ವಾ ಬ್ರಾಹ್ಮಣ ಅಂತ ಅಂಚಾದೆ ಅನ್ಕೇನೆ ಗುಡರ ಈರ ಅನ್ನೇರಿ ನಾನು ಯಾಕೆ ಅಲ್ಲ ನೀರ್ನ ಕೈ ಮಾತಾ ತುಲಿ ಸಾಗೊಂಡ ಕನಕದೆಲ್ಲ ಕೊಂಡು ಅದೇನು ನಾಕಲೋಕದಲ್ಲಿರುವಂತಹ ನಾನು ಭೂಲೋಕವನ್ನು ಸ್ಪರ್ಶಿಸಿದ ಕ್ಷಣದಲ್ಲಿ ಭೂಲೋಕದ ದೇಹ ಪ್ರಕೃತಿಗೆ ಅನುಗುಣವಾಗಿ ಸ್ವಲ್ಪ ಬಣ್ಣ ಗುಂದಿ ಹೋದದ್ದು ಅಂದ ಒಂದು ಅನ್ನೆರೆ ಅವಾಗ ತಪ್ಪಣ್ಣಿ ಎಂಕ್ಲ ತೆರಿಯಂದೆ ಪಾತೆ ಅನ್ನೆರೆ ತಪ್ಪಣ್ಣಿ ಇಂಕಿನ ಹೇಳಿ ತೆರಿಯಂತೆ ಯಾನ ಬೇರೆಯವರ ಬೇಡ ಮರ್ಲಾಡ ಪಾತೆರ್ಲಕ್ಕೆ ಇಂದ ಪಾತೆರ್ನಿ ಅನ್ನೆರೆ ಗಂಡನನ್ನು ಹುಚ್ಚ ಅಂತ ಹೇಳುದಾ ಮರ್ಲೇನ ಮರ್ಲೇನು
ಅವ್ರ ಅಡ್ಡೆಲ್ಲ ಒಂಜೆತ್ತ ಇಂದ ಅಪಗಪಗ ನಿಕ್ಲು ಮತ್ತೆ ನನ್ನ ಮರಲೆ ಬನ್ನಿಯರೇ ಎಂಕ್ಲ ಅಂದದ ನಂದಾಪ ಅಣ್ಣ ಅಲ್ಲ ಅದರಲ್ಲಿ ಅನುಮಾನ ಬೇಡ. ಅಂದು ಎನ್ನ ಗಂಟು ಇದೆ. ಏನಪ್ಪ ಅದು? ಅವು ಬಚ್ಚಂಗಾಯಿ. ಬಚ್ಚಂಗಾಯಿ ಬಚ್ಚಂಗಾಯಿ. ಬಚ್ಚಂಗಾಯಿ ಅಂದರೆ ಬಚ್ಚಂಗಾಯಿ ಅಂದರೆ ಪಚ್ಚೆ ಇತ್ತು, ಪಚ್ಚೆ ಉಂಟು, ಪಚ್ಚೆ. ಅರೆ ದಾಯ ಅವು ದಾಯ ಮಂತ್ರ ದಾಯ ಮಂತ್ರ ಮೇಲೆ ಎಂಕುಲು ಸುರುಗು ಎಂಕುಲಿಗೆ ಕೃಷಿಕೇರು ಎಂಕುಲು ಕೃಷಿಕೇರು ಕೃಷಿಕ ರೈತ ದೇಶದ ಬೆನ್ನೆಲುಬು ಅಲ್ವೇನೋ? ಬೆನ್ನೆಲುಬು ಪೊಲಿಯರೆ ಮುಟ್ಟಾತನ ಬೇರೆ ಅದೇನು ದಾಳ ಒರಿಯುಜ್ಜಿ. ಒಬ್ಬ ದೇಶವನ್ನು ಉಳಿಸುವಂತಹ ರೈತ, ಇನ್ನೊಬ್ಬ ದೇಶವನ್ನು ಕಾಯುವಂತಹ ಸೈನಿಕ, ಅವರಿಗೆ ಯಾವತ್ತೂ ಬೆಲೆ ಉಂಟೆ. ಎಂಚಿ ನನ್ನ ಬೆಲೆ ಉಂಟು ಒಂದು ನಿಕ್ಕಲ್ ಬನ್ಪರ್ ಬಾರಿ ಬೇಜಾರಾಪ ನನ್ನ. ಯಾಕೆ? ಎಂಕಲ್ನ ತಿಥಿ ಚಿಂತಾ ಜನ ಕಾತನಿ ಎಲ್ಲಿ ನೀರು ಇದ್ಯತ್ತನ್ನ ದೇಂಬಲ್ ಇಂಚಾಯರ್ ಎಂಚಿನ. ಕೃಷಿಕನಾದಂತಹ ನೀನು ಒಂದು ಬೆಳೆಯನ್ನು ನೆಚ್ಚಿ ಬದುಕಬೇಕು ಅಂತ ಏನಿಲ್ಲ. ಒಂದು ಬೆಳೆ ಆಗದಿದ್ರೆ ಮತ್ತೊಂದು ಬೆಳೆ ಓಲು ಬೆಲೆ ಆಪು ನನ್ನ ಬಾರಿ ಬಾರಿ ನನ್ನ ವನಸ್ಸು ಗುಜ್ಜಿ ಗೊತ್ತುಂಡಿ ಉನಂದೇ ಜಪ್ಪುನ ರಾತ್ರಿಯಲ್ಲಿ ಏತಾವಣ್ಣ ಎಂಕಲ. ಅದೇನಪ್ಪ ಅತ್ತೆ ಎಲ್ಲ ಬರಲ ವಾರಗಟ್ಲೆ ಉಪವಾಸ ಜಪ್ಪುನ್ ಗೊತ್ತುಂಡಿ. ಮಧ್ಯಾಹ್ನ ಒಂಜೆ ವನಸ್ಸು ಒಂದೇ ಊಟ, ಮಧ್ಯಾಹ್ನ ಒಂಜು ವನಸ್ಸು, ರಾತ್ರಿ ವನಸ್ಸದ್ದಿ ಉಪವಾಸ. ಉಪವಾಸ ಅಂದಣ್ಣ ಒಪ್ಪತ್ತು ಊಟ ಉಪವಾಸ ಅಂದಣ್ಣ. ರಾತ್ರಿ ವನಸ್ಸದ್ದಿ ಊಟವೇ ಇಲ್ಲ ಇದ್ಯಣ್ಣ. ಲೆಕ್ಕದಲ್ಲಿ ಊಟ ಇಲ್ಲದಿದ್ರೆ ಒಳ್ಳೇದು. ಯಾಕಂದ್ರೆ ಒಂದೇ ಹೊತ್ತಿನಲ್ಲಿ ಊಟ ಮಾಡಿದ್ರೆ ದೇಹ ಪ್ರಕೃತಿಗೂ ಸ್ವಲ್ಪ ಅನುಕೂಲ ಅಂತ ಹೇಳ್ತಾರೆ. ಆಂಡಲ ಬಡಾಪು ಜನ. ಹೌದಪ್ಪ, ಹಸಿವೆ ಎನ್ನುವುದು ಮನುಷ್ಯರನ್ನು ಬಿಟ್ಟು ಹೋದದ್ದಲ್ಲ. ಬಾರಿ ಬೇಜಾರಪ್ಪ ನನ್ನೇ. ಮತ್ತೇನ್ ಮಾಡ್ತಿ? ಬೊಕ್ಕದಾಯ್ತಾನ ಮನೆ 20 ದೋಸೆ ತಿಂದಿಗೆ ಪುನಿ ಬೊಕ್ಕಾದಾನ. ಬಾರಿ ಕಷ್ಟ ಬೇರೆ. ಒಪ್ಪತ್ತು ಊಟ ಅಂತ ಹೇಳಿದ್ಯಲ್ಲ ಅಂದೆ. ಅದು ಯಾರಿಗೆ? ಅವು ಎಂಕಲ್ಲ ಮಧ್ಯಾಹ್ನ ಮಾತ್ರ ಒಣಸು, ರಾತ್ರಿ ದೋಸೆ. ಆ ರೀತಿ ಉನಿಯರೆ ನುಪ್ಪು ಮಲ್ಪಿಯರೆ. ಅದೇನು ಆ ರೀತಿ ಕುಜ್ಜತಿ. ಮತ್ತೆ ದೋಸೆ ಮಾಡಿದ್ಯಾ ಅದ್ರಲ್ಲಿ? ಅವು ಬಳಂತಿರ್ತಿ ಅದನ್ನೇ ಅನ್ನ ಮಾಡಿ ತಿನ್ಲಿಕ್ಕಾಗುದು. ಉಷ್ಣ ಕೂಡ ಬಂಡೋಗಿ 8 ಪೇರು ಕೊಡ್ತೀನಿ. ಅವು ಉಪವಾಸ ಅಂಚನೆಗೆ ಅವಾರ ಅನ್ನೇರು ಬಂದಿರ್ತೀರಿ. ಹೇಗೆ? ಊಟ 9, ಚಪಾತಿ 20 ಉಪವಾಸ ಅಂತ. ನನ್ನಲ್ಲಿ ಮಾತ್ರ ಹೇಳಿದ್ರಲ್ಲ ಆಯ್ತು, ಇನ್ಯಾರಲ್ಲೂ ಹೇಳಲಿಕ್ಕೆ ಹೋಗಬೇಡ ಉಪವಾಸ ಅಂತ. ಯಾವುದು ಬೆಳೆ ಯಾವುದು ಮಾಡಿದ್ಯಾ? ಎಂಕ್ಲು ಕಂಡೊಡು ಮಾತ ಬುಳೆ ಮಲ್ತೊಂದಿತ್ತ, ಕಂಡೊಡು ಬುಳೆ ಮಲ್ತೊಂದಿತ್ತ. ಕಂಡ ಯಾವುದು ಬೆಳೆ ಯಾವುದು? ಸುರುಕು ಕಂಡೊಡು ಬುಳೆ ಎಂದು ಕೃಷಿ ಎಂಚಿನ ಬಾರ್ ಮಲ್ಪುಡು. ಅರಿ ಬಾರ್ ಹಾಪುಡು. ಅರಿಬಾರ್ ಅರಿಬಾರ್ ಎಂಚಿನ ಬಾರ್ 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 ಗೊತ್ತುಂಟ? ಬಾರ್ ಗೊತ್ತಿಲ್ಲ. ಕೈ ಗೊತ್ತಿದೆ. ಕೈ ಗೊತ್ತುಂಟ? ಕೈ ಕಂಡ ಗೊತ್ತುಂಟ? ಕಂಡ ಕಂಡವ ಬೇರೆ ಬೇರೆ. ಇದೇನ ಸೂರ್ಪನಾಗಿ ನಡೆಯುತ್ತೀನಿ ಮಾರೆ. ಕಂಡ 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 ಬೇರೆ ಬೇರೆ. ಎಂಕಲ ಕಂಡ ಬೇತೆ ಆಪಿದಕಲ್ಲ ಕಂಡ ಬೇತೆ ಅವತ್ತು ಕಂಡ ಕಂಡ ಉದ್ದ ಇರ್ತದೆ. ಕಟ್ಟಾಪುಣಿ ಉಂಟು ಗೊತ್ತುಂಟ? ಕಟ್ಟಾಪುಣಿ ಗೊತ್ತುಂಟ? ಯಾವುದು? ಇದೇ ಕಟ್ಟಾಪುಣಿ ಉಂಟಲ್ಲ, ಅದನ್ನೇ ಕೇಳುದು ಯಾವುದು ಅಂತ. ಒಂದಿಂದೆ ನಡುಟು ಗುಂಡಿ ಸುತ್ತ ಇದ್ದ ಗೋಡೆದಲ್ಲ ಕೈಲಿಯ ಗೋಡೆದಲ್ಲ ಕವರ್ ಐಕೊಂಡ ಅಗೇಲ ತಮ್ಮ ಕಟ್ಟಾಪು ನಡ್ತೋ ಕಟ್ಟಾಪುಣಿ ಅತ್ತು. ಕಟ್ಟಾಪುಣಿ ನಡ್ತೊಂದು ಹೋಗುತ್ತಡ. ತಾರೆ ಉಂಟು ಒಟ್ಟಿಗೆಲ್ಲ, ತಾರೆ ಎಲ್ಲ ಇರ್ತದೆ. ಬರೀ ತಾರೆ ಎಲ್ಲ ಉಂಟು. ತಾರೆ ಎಂದರೇನು? ತಾರೆ ತಾರೈ ಗೊತ್ತುಂಟ? ತಾರೈ ಇಲ್ಲಿ ಬೊಂಡದಾನೆ ಇಂಜಿನ ಸುರುಕು ತೆಂಡೆಲ ತೆಂಡೆಲು ಬೊಂಡ ಕೊತ್ತಲಿಂಗೆ ಕೊದುಂಬು ಮಡಲಿ ಎಲ್ಲ ಉಂಟು. ಇಂಚ ಮಡಲ್ ಅಂತ ಹೇಳಿದ್ರೆ ಎಂತದು ಪುಣ್ಯಾತ್ಮ? ಮೆಡಲ್ ಮಂಡಲ ಗೊತ್ತಾ? ಮೆಡಲ್ ಹಚ್ಚ ಮರಳಿದ ಮಡಲ್ ಮಂಡಲ ಗೊತ್ತಾಗುದು. ತಾರೈ ಗೊತ್ತಿಲ್ಲ. ಈಗ ಪೆರಕ್ ಪಿರೇಪುರ್ ಕಜಿಪ್ಪುಗೆ ಬತ್ತ ಬರ ಪೆರೆವುದೆಂದರೇನು? ತಾರೈ ಸತ್ತೇರಿ ಗೊತ್ತೇ ಆಯ್ತ. ಎಂತದೋ ನೀನು ಏನು ಹೇಳ್ತಿ ಅಂತ ನನಗೆ ಅರ್ಥ ಆಗುದಿಲ್ಲ. ಎಲ್ಲ ನೀರು ಮಣಿ ಪಂದೆ ಜಪ್ಪು ನಾನಿ ತರತ್ತ ಮಿತ್ತಲ ಕಾರ್ದ ತೀರ್ತಲ ಅರಿಟ್ಟು ದೀಪ ದೀಪೇರಿ. ಅರ್ಥ ಆಯ್ತು. ಗೊತ್ತಾನ ಅಬ್ಬ ಮುಕ್ಕುಲೆಗಳ ಯಾನು ಎಡ್ಡೆನ್ನ ಮಂಡ ಅರ್ಥನೇ ಆಗ್ಬಿಟ್ಟು ಗೊಚ್ಚಂದನೇ ಮಾತಾಡ್ಬೋದು. ಮುಕ್ಕುಲೆ ತೆಂಗಿನ ಪಕ್ಕ ನಾಚಿಕೆಟ್ಟ ದಯಮಣ್ಣ ಇದ್ದ ಹಂಚಿನವೇ ಇಪ್ಪು ನಮ್ಗೆ ಗೊತ್ತು. ತೆಂಗಿನಕಾಯಿ ಅವೇ ತೆಂಗಿನಕಾಯ್ದ ಇಂಚ ಮತ ಉಂಟು. ಆಯ್ತ ಮರಿಟ್ಟು ಇಂಚ ಕೆಸರ್ ಮತ ಮಲ್ಪುದು. ಕಂಡ ಚಾವು ಮಾರಿ ಬಂದ್ರಿ ಅದು ಕಂಡ ಗದ್ದೆ ಗದ್ದೆ ಸುಮಾರು ಇತ್ತು. ಹೌದಾ? ಒಂತೆ ಬುಡ್ತೆಂಕ್ಲ ಪಟ್ಲ ಬುಡಿ ಒಂತೆ ಬುಕ್ಕದಾಯ್ತಾನ ಬುಡಿ. ಪಟ್ಲ ಅಂದ್ರೆ ಖಾಲಿ ಬುಡ್ನ ಕಂಡ ಅಂತ ಪಟ್ಲ ಬಂಡ ಆಯ್ತಾ. ಪಟ್ಲ ಅಂದ್ರೆ ಖಾಲಿ ಬಿಟ್ಟಂತಹ ಗದ್ದೆಗೆ ಪಟ್ಲ ಅಂತ ಹೇಳ್ತಾರೆ. ಒಂದಂಚ ಬುಕ್ಕ ಖಾಲಿ ಇತ್ತಿನ ಕೆಲವು ಕಲಾವಿದರನ್ನು ಬದುಕಾದ ಒಂದು ಜನ ಲಾರಿ ಅವು ದುಂಬು ಖಾಲಿ ಬುಡ್ನ ಪಟ್ಲ ಅನ್ವನ್ಪುನೆ. ಇತ್ತೆ ಪಟ್ಲ ಅನ್ವಂಡ ಖಾಲಿ ಬುಡ್ನಂದ ಅತ್ತನ್ನ ಇತ್ತಿನೇನು ಮಾತ ಒಟ್ಟು ಮಲ್ತದ್ದು ಮಾತೆರೆಗಳ ಯೋಗ್ಯತೆ ಒಂತೆರೆಗೆ ಪಟ್ಟುನೆಲ್ಲ ಪಟ್ಲ ಅಂದೇವಂತ.
ಗೊತ್ತಾಡಿ ನಾನು ಅದೇ ಆಲೋಚನೆ ಮಾಡಿದ್ದು. ನನಗೆ ಪಟ್ಲ ಅಂತ ಹೇಳುವಾಗ ಬೇರೆ ತಲೆಗೆ ಹೋಯ್ತು. ನಿಮಗೆಲ್ಲ ಹೋಗ್ತದೆ ಎಂಚಿನಾಲ್ ಬೇರೆ ಆಪುಲು ಅಂಚ ಒಂತೆ ಪಟ್ಲ ಬಿಡ್ತೆ ಇತ್ತೆ ಒಂತೆ ಇತ್ತಿನಿಟ್ಟು ಕೃಷಿ ಪೂಜಿ ಬೇರೆ. ಹೌದಾ? ಅದೇ ಓಳು ಉಂಟು ಮಾರಿಲ್ಲ ಎಲ್ಲ ದಟ್ಟಿ ದಟ್ಟಿ ದಡ್ಡ 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 ಬಂಡ ಮಾರಿದ್ಯಂದೆ ಖಾಲಿ ಕರೀದ್ಯನ್ನ ñಂಕೆ ಪುಂಡತೆ ಹೊಟ್ಟು ಹೊಟ್ಟು ಕೊಟ್ಟು ಕೊಟ್ಟತ್ತು ಕೊಟ್ಟು ಕರ್ತು ನಾವು ಒಟ್ಟು ಹೊಟ್ಟು ಹೊಟ್ಟು ಪೊಟ್ಟು ಪೊಟ್ಟು ಅವೇ ಹೊಟ್ಟು ಹೊಟ್ಟು ಒಟ್ಟಡ ಒಟ್ಟು ಅಂಚ ಅವು ಮಾತಾರ ಸುವಾಂಡ್ ಐದು ಬೊಕ್ಕ ಕೃಷಿ ಮಾಲ್ತ ಮೇರೆ ಕೃಷಿಲ ಒವ್ಲ ಕೈ ಬತ್ತುಜಿ ಮೇರೆ. ಹೌದಾ? ಅಂದು ನಿನ್ನ ಜಾತಕವನ್ನು ಯಾರಲ್ಲಾದ್ರೂ ಒಬ್ಬ ಒಳ್ಳೆ ಬ್ರಾಹ್ಮಣರಲ್ಲಿ ತೋರಿಸಬೇಕಿತ್ತು. ತೋಜೆ ಎತ್ತ ಕೊನ್ನದೊಂಜಿ ಅನ್ನೇರ್ದ ತೋಜೆ ತೋಜೆ ದನಗಾರ್ ಬಂಡೇರಿ ನಿಕ್ಕಿತ್ತೆ ನಿನ್ನನ್ನು ಕೈ ಬತ್ತುನು ನನದುಂಬುಗಿ ಮಲ್ಪನ ಕೃಷಿ ಮಲ್ಪೋಡು ದುಂಬು ಈಲ ಬುಡೆದ್ದಿಲ ಬೋದು ಕಂಡೋಡುಂತುದು ಒಂಜಿ ದೇವೇರೇನು ಪ್ರಾರ್ಥನೆ ಮಲ್ತದೆ ಸುರೂಟಾಯಿನ ಬುಲೆನೆ ಮೂಜಿ ಪೊರ್ತು ಮೀಪುನ ಒಂಜಿ ಬಟ್ರೇಕ ಕೊನದು ದಾನ ಮಲ್ಪ ಎಂದು ಪರಕೆವನೆ ನಿಕ್ಕಿಗೆ ಆಪುನು. ನಿನಗೆ ನಿನ್ನದು ಸ್ವಲ್ಪ ಹೆಚ್ಚು ಅಂತ ಆಗ್ಲಿಲ್ವ? ದಯನ್ನೇ ಬ್ರಾಹ್ಮಣರ ಬಗ್ಗೆ ಹಲ್ಲೆಯನ್ನು ಮಾಡ್ತಾ ಇದ್ಯಲ್ಲ, ತಲೆ ಸರಿ ಉಂಟಾ ನಿನಗೆ? 3 ಹೊತ್ತು ಸ್ನಾನ ಮಾಡುವ ಬ್ರಾಹ್ಮಣ ಅಂತ ಹೇಳಿದ್ರೆ ಹಾಗಾದ್ರೆ ಬ್ರಾಹ್ಮಣರೆಲ್ಲ 3 ಹೊತ್ತು ಸ್ನಾನ ಮಾಡುದಿಲ್ಲ ಅಂತ ಹೇಳುದು? ಅಂಚತ್ತ ಅಂಚತ್ತ ಮತ್ತೆ ಇಂದೇ 6 ದಾದ ಬಣ್ಣು ಗೊತ್ತನೆ ಒಂಜಿ ನಂದು ಇತ್ತ ಅನ್ನೇರು ನಕಲು ಪೇರತ ಒಂಜಿ ಯೋಗ್ಯತೆ ಒಂತೆ ರೈತ ರಡ್ಡ ನಮ್ಮನುಂಡಾರ ಅನ್ನೇರೆ ಬಂಡೇರು ಒಂಜಿಗೆ ಇತ್ತ ಏರ್ಲ ಕುಲಕಸಪುನು ಮಾತ ಮಲ್ಪನಕಲು ಕಮ್ಮಿಗೆ ಅಂಚ ಕುಲಕಸುಬು ಮಲ್ಪನಕಲು ಕಮ್ಮಿ. ಈ ಕುಲಕಸುಬು ಅಂತ ಹೇಳಿದ್ರೆ ಯಾವುದು? ಕುಲಕಸುಬು ಒಂದು ಮಣ್ಣ ಕೆಲವು ಒಂದೇ ತುಲೆ ಕೆಲವು ಒಂಜಿ ವರ್ಣ ದಕ್ಕಲೆ ಕರನೇ ಮಲ್ಪೋಡು ಕೆಲವು ವರ್ಣ ದಕ್ಕಲೆ ಎಂಚಿನ ಅಲ್ಪೊಡಿಯ ಮೀನೇ ಬತ್ತೋಡು ಕೆಲವು ಜನ ತಾರಿಗೆ ಬೋದು ಮೂರ್ತೆ ಮಲ್ಪೋಡು ಕೆಲವು ಜನ ಕುಂಟು ಮಲ್ಪೋಡು ಕೆಲವು ಜನ ಕೃಷಿ ಮಲ್ಪೋಡು ಇಂಚ ಮತ ಕುಂಟು ಮಂಡ ಈ ಮಗ್ಗದ ಮಗ್ಗದ ಅಂದ ಕುಂಟು ಮಲ್ಪನ ಅಂಚನೆ. ಹೌದು. ಈಗ ಆ ವರ್ಣ ಕೆಲವು ಪೂಜೆ ಮಲ್ಪನಕಲು ಪೂಜೆ ಮಲ್ಪೋಡು ಕೆಲವು ಬೇರೆ ಮಲ್ಪೋಡು ಇಂಚ ಮತ ಉಂಟುಗೆ. ಹೌದಪ್ಪ. ಈಗ ವರ್ಣಾಶ್ರಮ ಧರ್ಮವನ್ನು ಬಿಟ್ಟವರು ಯಾರಿದ್ದಾರೆ ಅಂತ ಬೇಕಲ್ಲ? ಇತ್ತೆ ಏರು ಉಳ್ಳೇರಂದು ಬಡತ್ತ ಯಾರು ಇಲ್ಲ ಅಂತ ಬೇಕಲ್ಲ? ಎಂಚ ನಾವು ಇಲ್ಲ ಕೃಷಿ ಮಲ್ತದ ತೋಟೋಡು ಮತ ಬೆಂದಿದ್ದು ಮತ ಮಲ್ಪೋಡು ಐನಕ್ಲು ಬತ್ತದ ಕುಲೊಂದು ಬದ ಅನ್ಪನಕ್ಲು ಇದ್ದೀರ ಅಂಚಿಡ್ದು ಬಜ್ಜಿ ಇಲ್ಲ ಇಂಚಿಡ್ದು ಬದಲ ಅದ್ರಲ್ಲೂ ಲಾಭ ಇದ್ರಲ್ಲೂ ಲಾಭ ಅಂದಿ ಅಂಚ ಅದು ಒಂದೇ ಅಲ್ವಾ? ಓಳು ಒಂಜಿ ಒಂದೇ ಅಲ್ವಾ? ಓಳು ಒಂಜಿ ನನ್ನಲ್ಲ ಒಂಜಿ ಅವು ಅವು ಇತ್ತೆ ಇತ್ತೆ ಬಂಟೇರಿ ಕೃಷಿ ಮಲ್ಪೋಡು ಕ್ಷತ್ರಿಯರು ಅಂದ ಇತ್ತೆ ಕೆಲವು ಜನ ಕೃಷಿ ಮಲ್ಪೋಡು ಐನ ಕ್ಲೈನ್ ಬಿಡ್ದು ಬರ್ತದೆ ಆಟೋಡು ಸಾಲ್ಪನಕ್ಲು ಇದ್ದೀರ. ಕೆಲವರು ಮಗ್ಗ ಮಲ್ತದು ಕುಟ್ಟುಣೆ ಇಪ್ಪುಣಗಳು ಬರ್ತದು ಏತ್ ಕಾಸು ಮಲ್ಪುಜೇರು. ಈ ಉಳಿದವರದ್ದಾದ್ರೂ ತೊಂದರೆ ಇಲ್ಲ. ಕುಲಕಸುಬು ಅಂತ ಹೇಳುವುದು ಯಾವುದನ್ನು? ತಾವು ಮಾಡುವಂತಹ ಈಗ ಒಂದು ಯಾವುದಮ್ಮ ನೀನು ಹೇಳಿದ್ದು? ಮಗ್ಗದ್ದು. ಆ ಸೀರೆಯನ್ನು ತಯಾರಿಸುವ ಅಂತ ಉದ್ಯೋಗವನ್ನು ಬಿಟ್ಟು ಬಂದವರು ಎಷ್ಟು ಮಂದಿ ಬೇಕು? ಸುಮ್ಮನೆ ಬರ್ಲಿಲ್ಲ. 2-3 ಕಾರ್ಯಕ್ರಮದಲ್ಲಿ ಒಳ್ಳೆ ಪಣವಾಗುತ್ತದೆ. ಎಲ್ಲಿಗೆ ಪಣವಾಗುದು? ಪಣವನ್ನು ಮಾತ್ರ ಸಿಗಲಿಕ್ಕೆ ಒಂದು ಹತ್ತಿರ ತನಿಖಲಿ ನಾದ ಎಂತ ಮರಲರೆಗೆ ಮಾತ ಅಂತ ಅತ್ತ ಬೇರೆ ಅವು ವರ್ಣಾಶ್ರಮ ಧರ್ಮ ಮತ್ತೆ ಕೆಲವು ಪುಡು ಐನ ಮಲ್ಪಡ ಐನಕ್ಲಿ ಐನ ಬುಡ್ದು ಬರ್ತದೆ ಬೇತೆ ಬೇತೆ ಮಲ್ಪರಿತ್ತೆ ಈ ಅನ್ನೇರ್ ನಕ್ಲು ಮಾತ ತುಳಿ ಇತ್ತೆ ಪೂಜೆನೇ ಮಲ್ಪರಂತ ಕೆಲವು ಜನ ಪೂಜೆನೇ ಮಲ್ಪನಕ್ಲು ಪೇರಿ ಕೆಲವು ಜನ ಐನು ಬುಡ್ದು ಬೋದು ಒಂಜಿ ಮರ್ದು ಕೊರ್ಪನ ಬೇಲಿ ಸೇವೆ ಮಲ್ಪೇರಿ ಕೆಲವು ಜನ ಬಾಕಿದ ಮತ ಬೇತೆ ಬೇತೆ ಮಲ್ತೊಂದು ಹೋಗ್ತೀರ ಐತಿ ಅಂಚಿನಕ್ಲತ್ತಿ ಒಲ್ಪುಗು ಮೀದು ಜಪ ಮಲ್ತದೆ ಮಧ್ಯಾಹ್ನ ಮೀದು ಜಪ ಮಲ್ತದು ಒಣಸು ಮಲ್ತದೆ ಬಯ್ಯಾಡು ಮೀದು ಜಪ ಮಲ್ತದ ಪೂಜೆ ಇಂಚಿತ್ತಿನ ಒಂಜಿ ಮೂಜಿ ಪೊರ್ತು ಮೀದು ಸರಿಯಾದ ಜಪ ಮಲ್ತದ ಪೂಜೆ ಮಲ್ಪನಂಚ ನಿಂಗೆ ಅನ್ನೇರೇನು ತೂದು ಈ ಕೊನದು ನಿನ್ನ ದಾನ ಮಲ್ಪನ ಪರಕ್ಕೆ ಬನ್ನೆ ನಿನ್ನ ಕೃಷಿ ಕೈ ಬರ್ತನು. ಒಟ್ಟಾರೆಯಾಗಿ ಹೇಳುವುದಿದ್ರೆ ಆಚಾರನಿಷ್ಠನಾದಂತಹ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ತಾನು ತನ್ನದು ಎನ್ನುವುದು ಶೂನ್ಯ, ಜಗವೆಲ್ಲ ನಶ್ವರ ಎನ್ನುವ ಹಾಗೆ ಭಾವಿಸಿ ಯಾವನು ಬ್ರಾಹ್ಮಣನಾದವನಿಗೆ ಚಟ್ಕರ್ಮಗಳು ಅಂತ ಲೆಕ್ಕ ಯಾವುದೆಲ್ಲ? ಯಜನ ಯಾಜನ, ಅಧ್ಯಯನ ಅಧ್ಯಾಪನ, ದಾನ ಪರಿಗ್ರಹಣ, ಇಂಥದ್ದನ್ನೆಲ್ಲ ಯಾರು ಆಚರಿಸ್ತಾನೋ ಅಂತಹ ಧರ್ಮಿಷ್ಠನಾಗಿ ಯಾರು ವ್ಯವಹರಿಸ್ತಾ ಇರ್ತಾನೋ ಅಂತಹ ಬ್ರಾಹ್ಮಣನನ್ನು ನೀನು ಕರ್ಮಠ ಅಂತ ಹೇಳುದು ಅಚ್ಚಲ್ವಾ? ಹೌದು, ಆ ವಿಭಾಗದಲ್ಲಿ ನಾನು ಹಾಗೆ ಅಂಚಾಯ್ಕಿತ್ತ ಎಂಕ್ಲ ಪರ್ರಕ್ಕೆ ಬಂಡ ಎಂಕ್ಲಗ ಸುರೂತ ಬಚ್ಚಂಗಾಯ್ದ ಬುಲೇನೆ ಕೈ ಬತ್ತ ನನ್ನ ಅಂಚ ಒಂಜಿ ಬುಲೇನು ಕೊಣತದ ಈರೆಗೆ ದಾನ ಅಲ್ಪೇರಂದು ಈರ್ನ ಕೈತಾರೆ ಬತ್ತನಿ ಎಂಕ್ಲಗಿ ಏರ್ಲ ತಿಕ್ಕಜೇರನ್ನೇರೆ ಈರ್ ಪನ್ನಗ ಈರ್ ಒಂಜಿ ಮಿತ್ತಿರ್ದು ಬತ್ತನಾರ್ ಬನ್ಪಾರು ಸ್ವರ್ಗದ ಬತ್ತನಾರ್ ಬನ್ಪಾರು ಅಂಚಪ್ಪನಗ ಈರ್ ಎಡ್ಡೆ ಜನ ಅಂದು ತೆರಿದು ಈರೆಗಿತ್ತ ಎಂಕ್ಲೆತ್ತ ಕೊರಿಯರ್ ಅಂತ ಪಿದಾಡ್ನೆ ಅನ್ನೇರೆ ಎಂಕ್ಲ ಕೊರ್ಪುನೆ ಒಂಜಿ ಪೊರ್ಲುಡಿ ಈರೊಂಜಿ ಸ್ಪೀಕರ್ ಮಲ್ಪೋಡು ಎಂಕ್ಲ ಕೇನು ಸ್ಪೀಕರ್ ಮಲ್ಪೋಡು ಸ್ವೀಕಾರ
ಸ್ವೀಕಾರ ಮಾಡಬಹುದಿತ್ತು. ಒಂದಾ ಪಡೆಯುವಂತಹ ನನಗದರ ಅನಿವಾರ್ಯತೆ ಬೇಕು, ಇಲ್ಲದಿದ್ರೆ ಕೊಡುವಂತಹ ನಿನಗದರ ಪ್ರತಿಫಲ ಸಿಗಬೇಕು. ನೀನು ಕೊಟ್ಟದ್ದನ್ನು ನಾನು ಪಡೆದೆ ಅಂತ ಆದ್ರೆ ನನಗೆ ಅದು ಲಾಭ ಇಲ್ಲ. ಈಗ ನಾನೇನ್ ಮಾಡ್ಬೇಕು ಅದನ್ನು? ಒಂದು ಬಿಡ್ತೇನೆ. ಯಾರು ಸ್ವರ್ಗ? ಯಾವ ಸ್ವರ್ಗ? ನಮ್ಮ ಮುಳು ಪೆರ್ಲದಲ್ಪ. ಅಯ್ಯೋ, ಮೇಲೆ ದೇವೇಂದ್ರ, ದಿವೌಕಸರು, ದಿಕ್ಪತಿಗಳು ಅವೇ ನಮ್ಮ ಪದ್ಮನಾವತಿ ಅಮರಣಿ ಜಾರಿ ಕತೆ ಓದಿನಾರ ಬಟ್ಟೆ ದೇವೇಂದ್ರ ದೇವಲೋಕರು ಸ್ವರ್ಗಲೋಕ ನರಕಲೋಕ ಎರಡು ಉಂಟು ಅಂತ ಗೊತ್ತುಂಟಾ? ಇತ ಇನ್ನ ಪೆರ್ಲ ಸ್ವರ್ಗ ಅತ್ತ ಯಾರು ಹೇಳಿದ್ಯಾರು ನಿನಗೆ? ಯಾನದು ರಡ್ನೆ ಸರ್ತಿ ನಾಚಿಗೆಟ್ಟು ಇಂಚನಿ ಮುರಣ್ಯರ ನಾಚಿಗೆಟ್ಟಿದೆ ಹೇಗೆ ಇಂದೇಂ ಬೇರೆ ಎನ್ನ ಅಮ್ಮೇರು ಇಂಚಿ ತೀರ್ಪೋಯ್ನಿ ತೀರ್ಪೋದನಗ ಮಾತೆರ್ಲ ಬರ್ತದೆ ಸ್ವರ್ಗಕ್ಕೆ ಪೋಲ ಸ್ವರ್ಗಕ್ಕೆ ಪೋಲ ಸ್ವರ್ಗಕ್ಕೆ ಪೋಲ ಅಂತ ನೀರು ಕುಡೊಂದಿತ್ತೆ ಅಣ್ಣ ಆತ ವರ್ತಿ ಏರ ಒಂಜಿ ಜನ ಎತ್ತುವಂಡೇರಿ ಇಂಚ ಪೋರ್ಚು ಪುತ್ತೂರ್ಟಿ ಅದು ಮಾರ್ಗ ಸಮದ್ದಿ ಇಟ್ಲಡೆ ಪೋಲ ಮಲ್ಲ ಮಾರ್ಗ ಗೇಲುಂಡು ಸೀದ ಪೋಲಿ ಅಂಡಿ ಅಣ್ಣ ಯಾನ ಹಿಡಿದು ಬುಕ್ಕ ಒಂಜಿ 4 ದಿನ ಕರಿನಗಂ ಬೇರೆ ಜನ ಎತ್ತಿಯೇ ಇಲ್ಲ ಬಾಕಿಲ್ಡಿ ಅಮ್ಮೇರು ಸಾಲ ಮಲ್ತಿದೇರು ಕೊರೋಡು ಸಾಲ ಮಲ್ತಿದೇರು ಕೊರೋಡು ಯಾನು ಕೊರಿಯರ್ ಎತ್ತೊಂಜಿ ಇತ್ತಾರ ತೀರ್ಪೋಯ್ ಬುಕ್ಕ ಬರ್ತದೆ ಕೇಳ ನನ್ನ ಒಳ್ಳೆ ಮಕ್ಕಳು ಸುಳ್ಳು ಅಂಡೇರ್ನ ಹೌದು ಐಕೆ ಸೀದಾ ಬೇರೆ ಸೈನಾಗ ಸ್ವರ್ಗಕ್ಕೆ ಪೋಲೆ ಮಣ್ಣ ಗೊತ್ತನ್ನೇ ಬೇರ್ನ ಒಂಜಿ ತುಂಡು ಭಾವಚಿತ್ರ ತಂದು ಪೆರ್ಲವ ಸ್ವರ್ಗ ಇಡೀ ತಿರ್ಗೆ ಬೇರೆ ಮಾತಾ ಜನೊಟ್ಟೆಲ್ಲ ಕೆಣ್ಣು ತೋಜದ ಬೇರ್ನ ಗುರ್ತೊಂಡ ಸ್ವರ್ಗೋಡುಳ್ಳೇರು ಗೊತ್ತುನ್ನ ಏರೆಗ್ಲ ಗೊತ್ತು ಜತಿ ಬುಕೊಂಜಿ ಪ್ರಾಯದಾರ ಕೆಂಡಿರಿ ಇಡೇ ಬಲಮ್ಮ ದಾದ ವಿಷಯ ದಾಲ ಜಿಂಚೆಂಚ ಆತಂಡಿ ಸೈತಿದೇರಿ ಸಾಲ ದಕ್ಲ ಬತ್ತ ಸಾಲ ಅಂತುದೀರಿ ಇಂದು ತೆಂಬೇರೆ ನಂಜಿ ತೂದು ಏರೇರಿಗೆ ಏತೆ ತಾವಡು ಕೇನೇರೆ ಬತ್ತ ನನ್ನ ಅಪ್ಪಗಾರ ಸೈತಿನಾರು ಇಡೇ ಬತ್ತದೇರಿ ಎಂಚ ಗೊತ್ತಮ್ಮ ನಿಕ್ಕಿ ಕೆಂಡಿರಿ ಅವಲ್ಪ ನೀರು ಬುಡ್ಪುನ ತೂತಾನೆ ಸ್ವರ್ಗೋಗೆ ಪೋಲೆ ಬಂದ ಅಪ್ಪಗ ಒಂಜೇ ಬೆಟ್ಟಿದ್ದೀರಿ ಕೆಪ್ತಂಡಿಗೆ ಮೂಜಿ ಕಾಸ್ತಾ ಎಂದು ಪೆರ್ಲ ಪಾಣಾಜೆ ಸ್ವರ್ಗ ನಿನ್ನ ಅಮ್ಮೆ ಆ ಸ್ವರ್ಗಕ್ಕೆ ಹೋಗ್ತೀನಿ ಆಡೇ ಏರೆಗಳ ಪೋಯರೆ ಅಪ್ಪ ಇದೇ ಬರ್ತದತ್ತ ಭಾಷೆಗೆಟ್ನೆ. ಆ ಹಿರಿಯವರು ಹೇಳಿದ್ರಲ್ಲ ನಿನ್ನ ಅಪ್ಪ ಆ ಸ್ವರ್ಗಕ್ಕೆ ಹೋಗಿದ್ದಾನಂತ, ಆ ಸ್ವರ್ಗದಿಂದಲೇ ಬಂದವನ. ಈರ್ನ ಅಮ್ಮೀರು ಪೋಯಿನ ಸ್ವರ್ಗೋದಾರಿಗೆ ಅಂತ ಅಪ್ಪಗ ಅಮ್ಮೀರ್ನ ಬಗ್ಗೆ ಗೊತ್ತಿಪ್ಪ ಅಂತ ಇಂತ ಗೊತ್ತುಂಡೆ ಎನ್ನ ಅಮ್ಮೀರ್ನ ಗೊತ್ತುಂಡ ದಪ್ಪ ಮೀಸೆ ಇಂಚ ಮೀಸೆ ಕೊಂಬ ಮೀಸೆ ಪೂರೊಳ್ಳಿ ಕನಿಕಪ್ಪು ಮೂಳೊಂಜಿ ಚೂರು ಬಾತಲೆ ಕೊಂಡಿದ್ದೆ ಬಂದವರು ಇರುವಂತಹ ಲೋಕವೇ ಬೇರೆ, ಭೂಲೋಕದ ಮಾನುಷರು ಬರುವಂತಹ ಜ್ಯೋತಿರ್ರೂಪಗಳಾದಂತಹ ಅವರ ಪ್ರಾಣ ಜ್ಯೋತಿ ಇರುವ ಲೋಕವೇ ಬೇರೆ, ನಮ್ಮಂತವರು ಇರುವ ಲೋಕವೇ ಬೇರೆ. ಈಗ ನೀನು ಅದನ್ನು ನನಗೆ ಕೊಡ್ತಾ ಇದ್ದೀಯಲ್ಲ, ಯಾಕೆ? ಐನೊಂಜೀರೆಂಜಿ ಜೆತ್ತೊಂದು ಎಂಕ್ಲನ ಪರಕ್ಕಂಜೀರೆ ಸಂದೋ. ಅಯ್ಯೋ ಪುಣ್ಯಾತ್ಮ, ಅದನ್ನು ತಗೊಂಡು ನಾನೇನು ಮಾಡ್ಬೇಕಾ? ತಿನ್ನುವುದಕ್ಕಾಗುವುದಿಲ್ಲ. ಸ್ವರ್ಗಲೋಕದಲ್ಲಿರುವಂತಹ ನಮಗೆ ಹಸಿವೆ ಬಾಯಾರಿಕೆಗಳಿಲ್ಲ, ರೋಗ ರುಜಿನಗಳಿಲ್ಲ, ಕ್ಷಾಮ ಡಾಮರಗಳಿಲ್ಲ. ಕೆಲವು ಮಾರ್ಗಡಿ ಯಾವುದು? ಅವಿರ್ಬಣ್ಣ ಕ್ಷಾಮ ಡಾಮರ ಅಂತ ಹೇಳಿದ್ರೆ ರೋಗ ರುಜಿನದ್ದು ಮತ್ತೊಂದು. ಆಮೇಲೆ ಪುರೇಶಾದಿಗಳಿಲ್ಲ. ನಮಗೆ ಹಸಿವೆ ಬಾಯಾರಿಕೆ ಬಳಲಿಕೆ ಇಲ್ಲದಂತಹ ನಾವು ಬದುಕುವುದು ಹೇಗೆ ಅಂತ ಕೇಳುವುದಕ್ಕೆ ಹವಿರ್ ಭೋಜನವನ್ನು ನಾವು ಮುಂಜಿಸ್ತೇವೆ. ಹವಿರ್ ಭೋಜನ ದೇವತೆಗಳಿಗೆ ಹವಿಸನ್ನು ಅರ್ಪಿಸುವುದು ಗೊತ್ತುಂಟಾ? ಅಗ್ನಿದ್ವಾರದ ಮುಖೇನವಾಗಿ ಇಂದ್ರಾಯ ಸ್ವಾಹ. ಹೌದಾ? ಅದನ್ನು ಅಗ್ನಿ ನಮಗೆ ತಂದು ಕೊಡ್ತಾನೆ. ಅದನ್ನು ನಾವು ಏನ್ ಮಾಡ್ತೇವೆ? ಆಗ್ರಾಣಿಸ್ತೇವೆ. ಹವಿರು ಮುಂಜಾನ ಓ ಮೂಸುನೆ ಆಗ್ರಾಣಿಸುವುದು. ಆಗ್ರಾಣಿಸ ಅವನಿಕ್ಲು ಮಲ್ಲಕ್ಲು ಮಾತ ಮೂಸುನೆ ಆಗ್ರಾಣಿಸ್ತದೆ. ನಮ್ಮ ಮೂಸುನೆ ಈ ರಂಗಿ ಚಾನ್ಸ್ ಬಚ್ಚಂಗಾಯಿನ ಮೂಸುಲಿ ಆಂಡೆ ತೇಡೆ ಆಗ. ಅಯ್ಯೋ ಪುಣ್ಯಾತ್ಮ, ಅದ್ರಲ್ಲಿ ಏನುಂಟು ಅಂತ ನಾನು ಅದನ್ನು ಆಗ್ರಾಣಿಸ್ತೇನೆ. ಹಾಗಾದ್ರೆ ಇದು ಒಳಗಿಂದ ಬೇರೆಯೇ ಹೊರಗಿಂದ ಬೇರೆ? ಹೌದಾ? ಸರಿ ಸರಿ ಸರಿ, ನನಗೆ ಬೇಕು ಅಂತಲ್ಲ, ಆದ್ರೂ ನಿನ್ನೊಂದು ಹರಿಕೆ ಸಂದಾಯ ಆಗಬೇಕಲ್ಲ, ಹರಿಕೆ ಬೇಕಾಗಿ. ಆಯ್ತಾಯ್ತು, ಬರ್ತೇನೆ. ಅನ್ನೇರು ನನ್ನತ್ತೆ ಸೀದಾ ಸ್ವರ್ಗಕ್ಕೆ ಹೋಗ್ನ. ಹೌದಪ್ಪ, ನಾನು ಸ್ವರ್ಗಕ್ಕೆ ಹೊರಟದ್ದು. ನಾವು ನಮ್ಮ ನುಂಗೇಲಿ ಮೀನು ಒಂದು ಅನ್ನರೆ ಇತ್ತೆ ಅವನ್ಗೆ ಐಟೆ ನಂಗೆ ಬೇತಂಗೆ ಎಲ್ಲಿ ಒಂಜಿ ಕಟ್ಟಬಾರ್ದು ನಂಗೆ ಈರೆಗೆನ್ನ ಅಮ್ಮೇರಿಗೆ ಕೊರ್ದೋಳಿಯ. ಯಾವುದು? ಒಂಜಿ ಕಟ್ಟ ನುಂಗೇಲ್ ಮೀನು ಕೊರಂಡ ಎನ್ನ ಅಮ್ಮೇರಿ ನುಂಗೇಲ್ ಮೀನು ನಂಡ ಮಾರಿ ಇಷ್ಟ ಅಂಚ ಅಲ್ಪ ಇರೆ ತಿಕ್ಕ ಬೇರೆ ಅಲ್ಪ ಮೀನು ಕೊರೋಳಿಯ ಎನ್ನ ಅಮ್ಮೇರಿಗೆ. ದೇವಾ, ಯಾವುದನ್ನು? ನುಂಗೇಲ್ ಮೀನು, ಒಣ ಮೀನು. ಅಂದಿ ನಿನ್ನ ಅಪ್ಪನಿಗೆ ಅಂದಿ ನನ್ನ ಕೈ ಚೀಲದಲ್ಲಿ. ಅಂದಿ ಅದಕ್ಕಿಂತ ಒಂದು ಕೆಲಸ ಮಾಡುವ, ನಾನು ಸ್ವರ್ಗಲೋಕವನ್ನು ಸೇರಿದ ಮೇಲೆ ನಿನ್ನನ್ನು ಆದಷ್ಟು ಶೀಘ್ರವಾಗಿ ಕರೆಸಿಕೊಳ್ಳುವ ವ್ಯವಸ್ಥೆ ಮಾಡ್ತೇನೆ. ಆಗ ನೀನೇ ಹಿಡ್ಕೊಂಡು ಬಾ. ಮೇಲೆ
ಬೃಹಸ್ಪತಿಯಲ್ಲಿ ಒಣಮೀನು ಕೊಟ್ಟು ಕಳಿಸ್ತಿ. ನಿಮ್ಮಂತವ್ರು ಇದ್ದೇ ಈ ಚೌಕಟ್ಟೆಲ್ಲ ಮುರಿದೋದಲ್ಲ. ಅದೇ ಈರಿಡೆ ಬೈದಿಂದೆ ನಾನು ಸ್ನಾನಕ್ಕೆ ಈತು ಜರಿಗೆ ನೀರ ಗಂಗಾ ಸ್ನಾನ ಅವು ಉಲ್ಪ ಬರ್ಪುಜಿ ಗಂಗಾ ಸರಡು ನೀರ ಹತ್ತಿರ ನಂದು ಗಂಗಾ ಸರೋವರದಲ್ಲಿ ಸ್ನಾನ. ಗಂಗಾ ಸರಡು ನೀರ ಹತ್ತಿರಿಗೆ ಇರ್ ಬಿಡ್ತಾರ ನೋಡ್ತಾರೆ. ಗಂಗಾ ಸರೋವರದಲ್ಲಿ ಸ್ನಾನ ಮಾಡುವುದಕ್ಕೆ ಬಂದದ್ದು. ಗಂಗಾ ಸರೋವರಟ್ ನೀರ ಸ್ನಾನಕ್ಕೆ. ಓ ಗಂಗಾ ದಟ್ಟಿ ನೀರ ಸ್ನಾನಕ್ಕೆ ಬಂದದ್ದು. ನಿಕ್ಲೆಗೆ ಅಲ್ಪ ನೀರಿದ್ಯಾ? ಅಲ್ಲಿ ನೀರಿಲ್ಲ ಅಂತ ಇಲ್ಲಿಗೆ ಬಂದದ್ದಲ್ಲ. ನಮಗೆ ಇಲ್ಲಿ ಯಾವುದೋ ಒಂದು ಆಕರ್ಷಣೆ ಆಯ್ತು, ಆ ಕಾರಣದಿಂದ ಬಂದೆವು. ಬಂದಾಯ್ತಲ್ಲ. ಆಯ್ತು ಬಂದೆ ಇತ್ಬೇಕ ನಾನು ಬಂದಾಯ್ತಲ್ಲ. ನಮಗೆ ಬಂದಾಯ್ತಲ್ಲ ಎಂಟು ಬತ್ತದ ಅಂಡಿ ಇತ ಮೀದಿಲ ಅಂಡಿ ಇತ ಮೀದು ಓಪನಾರಿ ಆಯ್ತಾ? ದೇವರು ಒಳ್ಳೇದು ಮಾಡ್ಲಿ. ಅತಿ ಅಣ್ಣೇರೆ ಈರು ನನ್ನೂರ ಬಣ್ಣಾಗ ಈರಿಗೆ ಎಂತು ಯಾನು ಕೊರ ನೀನು ಕೊನೆಯರೇ ಹಾಕಿ ನನ್ನೂರ ಬಣ್ಣಾಗ ಎನ್ನ ಅಮ್ಮೇರಿ ಏರಿಯರಿ ಗೇತಿ ಎತ್ತು ಮಾಕೊಂಡು ಒಂಜಿ ಬರೆದು ಬರ್ತದಾರ. ನಿನ್ನ ಅಪ್ಪನಲ್ಲ ಅಲ್ಲಿಗೆ ಕರ್ಕೊಂಡು ಹೋಗುದ ಪಾಪಿ. ನೀನು ಬೃಹಸ್ಪತಿಯನ್ನು ಏನು ಅಂತ ಭಾವಿಸಿ, ದೇವಗುರುವನ್ನು ಏನು ಅಂತ ಭಾವಿಸಿ ಇಲ್ಲ ಬುಕ್ಕ ಹೆಚ್ಚಿನ ಮಾರಿ ಕುಸಿಟ್ಟುಳ್ಳೇರಿ ಈರಿಗೆ ಹೆಚ್ಚಿನಂತ ಮದಿಮೆ ಆಗ್ತದೆ ಅಂದತೆ ಅನ್ನೇರೆ ಮದಿಮೆ ಆಗ್ತಿಲ್ಲೇರಿಗೆ. ಪಾಪಿ ನೀನು ಏನೇನೋ ತಪ್ಪು ಸಂದೇಶ ಕೊಡಬೇಡ. ಮದುವೆ ಆದವರು ಮಾತ್ರ ಸಂತೋಷದಲ್ಲಿರುವುದು, ಮದುವೆ ಆದವರು ದುಃಖದಲ್ಲಿರುವುದು ಅಂತ ಲೆಕ್ಕವ. ಮದಿಮೆ ಈತ ಕುಸಿಟ್ಟು ಪೂಜೆ ಒರಿಯೇ ತಿಳ್ಕೊಂಡು ಬುಡೇ ತಿನ್ನುಲ್ಲೇ ತಂದು ಪೆರಿಸಿ ಕೇಳಿ ಕಂಚಕ್ಕೆ ಅದ್ಯಾಕೆ ನಿನ್ನ ಅನುಭವವನ್ನು ಹೇಳು. ಅನುಭವನ ಮದಿಮೆ ನಂಡ ಬೇರೆ ಓಡೆಲ್ಲ ಪನ್ನ ಪೊರ್ತುಗು ಎತ್ತೇರಪ್ಪ ನಮ್ಗೆ ಅದೇನು ಒಪ್ಪ ಪೊಂಜನಕಲು ಬಿದ್ದನ್ನೆಲ್ಲ ಮುಳ್ಳುದಾಟ ಬೊಳ್ಳೋಡಪ್ಪನೆಲ್ಲ ಒಂಜೆತ್ತ. ಹೌದಾ? ಕಂಡನಿ ಕುಂಚ ಕುಳ್ಳುದ ಸೀರೆ ನೆರಿ ಬತ್ತದ ಸಾಧಾರಣ ಆದಿಂಚ ಮಾತ ಈಸಿದ ಮಾತಾದಿ ಆಂಡಿ ನನ್ನ ಬುಟ್ಲ ನನಗ ಒಯ್ತದ ಕುಡ ಗಿಚ್ಚದ ಬಾಡಿ ಸರಿ ಆತಕ್ಕೆ ಕುಡ ಅದೆಲ್ಲ ನಿನ್ನಂತವರು, ನಮ್ಮಂತಹ ಯೋಗ್ಯತಾವಂತರಲ್ಲ. ಅಯ್ಯೋ ಅವು ಎಚ್ಚ ಬನ್ಪುಣ್ ಮಾತ ಅಚ್ಚನೆ ಎಣ್ಣ ಇಲ್ಲಲ್ಲ ಅಂಚತ್ತಂದು ಎಚ್ಚಪ್ಪನೆ ಆಯನೆ ಇಲ್ಲಲೇ ದಾಯ್ತ ಅನ್ಪೀರ ಕಡೆ ಆರೋರಿ ಬನ್ಪೇರಿ ಪ್ರಖ್ಯಾತಿಯರಿ ಏನು ಏಳಾರಕ್ಕೆ ಬರಡೈನೇ ಈ ಒರ್ಬಾರೆ ಆತದೆ ಎತ್ತಿನಾಗ ಕುಡಿಯತ್ತಿನ ನೆರಿ ಬರ್ತದೆ ಬಾಕಿ. ನಿನ್ನ ಬಾಯಿಗೆ ಯಾರಾದ್ರೂ ಬಿದ್ದ ಅವ ಹೋದ ಪಾಪಿ. ಏರು ಗೊತ್ತಾನ ನಮ್ಮ ಏರು ಎಂಚಿನ ಬನ್ಪು ನಾವು ಈ ಜನಕ್ಕೂ ಗೊತ್ತಾತಜಿ. ಯಾನೇ ಶನೇಶ್ವರೇ ಎನ್ನ ಮಾಯಗು ಯಾನೊಂಜಿ ರೂಪ ಕೊರತು ನಿನ್ನನ್ನು ಬುಡೆದ್ದಿನ ಮಂಡದಲ್ಲಿ ತಂದು ಬರ್ತೀನಿ ದಯೆ. ಈ ಜನ ದೇವಗುರು ನಾತು ಸುಲಭಡು ನಮ್ಮೊಂಜಿ ಮಾಯಗು ಕೊನೆಯರಾಪಜಿ ಬಂಟನಕ್ಕೆ ಬುಡೆದ್ದಿನ ರೂಪ ನಿನ್ನನ್ನು ತಂದು ಬರ್ತದೆ ಅತ್ತ ಶನೀಶ್ವರ ಒಂಜಿ ಗಳಿಗೆ ಈರ್ನೊಂಜಿ ರಾಸಿಗೆ ಬರ್ಪೇನ್ ಮಣ್ಣಾಗ ಮಲ್ಲ ಪಾತೀರಿ ಅಂದ ಬಚ್ಚಂಗಾಯಿ ಬಂಡದ ನಮ್ಮೊಂಜಿ ಕಟ್ಟನಾರನ ಕೈಟು ಕೊರ್ತ ನನ್ನ ದುಂಬುಗು ನಮ್ಮ ಕಾರ್ಬಾರ್ ಎಂಚಿನಲ್ಲಿ ನಡೆದು ಸುತ್ತುವಳಿಯುವ ಲಲನೆಯ ತಡಿದು ಮಾತಾಡಿಸಿದು ಬಲು ಬೊಲಪಿನು ದಾನವಾರಿಗಿ ಬಳಿರ ಚಂದ್ರಾವಳಿ ನಿನ್ನನು ಕಾಣದೆ ಕಳವಳಿಸುತ್ತಲಿದ್ದೀರು.
ನಿಂತು ಜೋಡು ಕೂಡಿಸಿದೆನು ಜಲದ ಸುಬ್ಬವೆಳೆದು ಜೋಡು ಕೂಡಿಸಿದೆನು ಬಲು ದೋಷವಾಯಿನ್ನೇನು ನಿನ್ನನ್ನು ಕಾಣದೆ ಕಳವಳಿಸುತ್ತಲಿದ್ದೇನು ಹಳಿರೇ ನಿಕ್ಕೆಯನ್ನ ಗುರ್ತ ಉಂಡಾಯ್ತು ಅಂತ ಗೊತ್ತುಜಿ ಅಣ್ಣ ನಿನ್ನ ಬಗ್ಗೆ ಪಾತಿರುಡಾಯಿನಂಚಿನ ವಿಚಾರನು ಪೂರ ಎಂಕುಲು ಒಟ್ಟಾದಿ ಒಟ್ಟರ್ ಮೇಡು ಪಾತಿರ್ನಕ್ಲಂದಿ ಚಂದ್ರಾವಳಿ ದಾನಿ ಯೋಗನ ಭಾಗ್ಯನ ತೆರುವಣ್ಣಂಚಿನ ಪೊರ್ತು ಒಂದು ಪನ್ಪುನೆಂಚಿನಕ್ಕೆ ಎನ್ನ ಒಟ್ಟರ್ ಮೇಡು ಇಪ್ಪುನಕ್ಲಂಚಿನ ಮಾತೆರೆಲ್ಲ ಪಂಡುನಂಚಿನ ಪಾತೆರ ಉಂಜಿ ದಾದ ಊರುಗು ಬತ್ತು ನಾಳು ಕೇರಿಗು ಬರಂದಕ್ಕುಳ್ಳುವಲ್ಲ ಪನ್ಪುನಂಚಿನ ಪಾತೆರ ಅಪ್ಪಗ ನಾಂಡ ನಿನ್ನ ಪೊರ್ಲ ಪೊಲಿಕೆ ಪನ್ಪುನವುದಾದವು ನಿನ್ನ ಮೋಲಿನ ಐಸೇನದಾದವು ಪನ್ಪುನ ನೆಕ್ಕು ದುಂಬೆ ವಿಚಾರ ಮಂತೊಂದೆ ಪನ್ಪುನವು ಸತ್ಯತ ಚಂದ್ರಾವಳಿ ದಾನಿ ಈತ ಸಮಯದಲ್ಲಿ ನಿನ್ನ ಪಾತೆರನ್ನು ನಿನ್ನ ರೂಪದ ವೈಶಿಷ್ಟ್ಯವನ್ನು ಕೇವಲ ಕೇಳಿದು ತೆರೆಯುವಂದೆ ಅತ್ತಂದೆ ತೂದು ಪರಿಚಯ ಇಜ್ಜಾಂಡ ಓರೋರ್ದರಲ್ಲಿ ನಿನ್ನನ್ನು ತೂಯಿನಂಚಿನ ಪೊರ್ತುಡು ಭಾರಿ ಉಲ್ಲಾಸ ಅಂಡೆ ಓ ಅಂದ ದಾಯಾಗಿ ಇನ್ನು ಮುಟ್ಟ ಈ ಕೃಷ್ಣಗೆ ಈ ಚಂದ್ರಾವಳಿನ ತುಯ ರಾಯಿಜಿ ಪನ್ಪುಳೆಗೆ ಉತ್ತರವನ್ನು ವಿಧಿ ಮಾತ್ರ ಆ ವಿಧಿ ಪನ್ಪುನೇ ಮಾತಿರ್ನ ಹನೆಟ್ಟು ಬರೆಪೆಗೆ ಅಪ್ಪ ನನ್ನ ಎನ್ನ ಹನೆಟ್ಟಲ ಇಂಚನೆ ಬರೆತಿ ಚಂದ್ರಾವಳಿನ ಇಳಿತ ದಿನ ತಾನಿಯೇ ಇದೇ ಪೊರ್ತುಗು ಇದೇ ಪೊರ್ನುಡು ತೂವೋಡು ಪನ್ಪುನಂಚಿನ ಆ ವಿಧಿ ವಿಲಾಸ ಪನ್ಪುನವು ಇನಿಕ್ಕೆ ಸತ್ಯ ಆದ ಪೋಂಡು ವಿಧಿ ನಮ್ಮ ನೀನಿ ಒಂಜಿ ಮಲ್ತಡಿ ಭಾರಿ ಪೊರ್ಲುದ ಪೊಣ್ಣು ಯಾನತ್ತ ಕೃಷ್ಣ ಪೊಣ್ಣು ಏಪಲ ಪೊಣ್ಣುಡ ಪಾತಿನೊಂಚಿಂದ ಬರ್ತಡು ಒಂಚೂರು ಅಂತರ ಪನ್ಪುರ ಬೋರ್ಡ್ ಹಾಕೊಂಡು ಅಂತರ ತತ್ತೇನಾ ಪಕ್ಕ ತತ್ತಂದೆ ಓದ್ದೇವಿರಿ ಯಾರು ಎಕಡೆ ಚಾಲೋಚನೆ ಮಾಡ್ತಾ ನಿಪ್ಪನು ಒಂದು ಏನಪ್ಪ ಈ ನಮ್ಮನೆ ಪಾತ್ರ ನಿಪ್ಪನ ಏನು ಒಕ್ಕ ತೂನಗ ಗೊತ್ತಾಂಡು ಓ ಈ ಸಾಮಾನ್ಯದ ನರಮನಿಯೇ ಅತ್ತಪ್ಪ ಓ ಈ ಕಲ್ವೆರ್ನ ಗುರುಗಿ ವಾಯಿಲ್ಲಾಡು ಬೆಣ್ಣೆ ಉಂಡು ವಾಯಿಲ್ಲಾಡು ತುಪ್ಪ ಉಂಡು ಪನ್ಪು ನೀನು ನಾಡೊಂದು ಬೋಪುನಾಯ್ ನಿನ್ನ ಹಾಳು ಮಲ್ತನ ಕ್ಲಿಯರ್ ಗೊತ್ತುಂಡ ನಿನ್ನ ಪಿರೌಡಿಪ್ಪುನ ನಿನ್ನ ಜನಕ್ಕುಲೇರತ ಅಕ್ಕಲು ನಿನ್ನ ಹಾಳು ಮಲ್ತನ ಕೆಲವುದಾಗ್ಲು ಪನ್ಪುನ ಕ್ರಮ ಉಂಡು ದಾದೆ ಎಂಚ ಏರಲ್ಲ ಒಟ್ಟಿಗೆ ಇತ್ತಂದ ಅಕ್ಕಲೊಟ್ಟಿಗೆ ಸೇರಿದ ಹಾಲ ಏನು ಹಿಂಗೆ ಸುರುಕೆ ಹಾಳಾದಿತ್ತಲ್ಲ ಅಕ್ಕಲಿಗೆ ದಯ ಧರ್ಮ ಪಡಿ ಇವತ್ತೂ ಅಂದಾಡಿ ಸುರುಕೆ ಹಾಳಾತ ಅಂದ ಯಾನ್ ಹಾಳ ಎಟ್ಟೇನಂದ ಪಣ್ಣೆನ್ನು ತೆರಿಯೋಣ ನನಗೆ ಇತ್ತೆ ಬೋರ್ಡು ಬಂದ್ಯಾನ ಆಯ್ತು ಅಗತ್ಯದ ಎಂಕಿತಿ ದಾ ನಿನ್ನ ವಿಷಯ ಪೂರ ಎಂಕು ಗೊತ್ತುಂಡು ಯಾನ ಪೋಪನ ಚಿತ್ತ ಸಾಧಿಕ ಬತ್ತದು ಅಡ್ಡ ಉಂಟದ ಎರಡು ಪಾತಿರ ತುಂಬ ಬತ್ತಂದ ಉಂಡತ ದಾ ಎನ್ನ ಕೈ ನಿನ್ನ ಕೆಪ್ಪೆಗೆ ಬತ್ತುಂಡ ಕೂಡಿ ಪುರ ತಿರ್ತು ಜಾಗ್ರತೆ ಬಿಸಿಲು
ಹಣದ ಬಳಿ ಈ ಹಾದಿಯು ಬಸವಳಿ ಮುದನೆ ಕಳ್ಳು ಆಯ್ ಆಯ್ ಆ ಒಂಜಿ ಕಳುವನ್ನ ಪುದಾರನೆ ಎತ್ತರಡು ಫಲೋಡು ನಾಂಡ ಅಯ್ಯ ಕೇವಲ ಕಳುವೆ ಆದಿ ಪೂಜೆ ಕಳುವನ ನಾನಲ್ಲ ಮಾಡ್ತಾರ ವಿಧ ಇಪ್ಪುಂಡು ಎಂಚ ನಮಕ್ ಬೋಡಾಯಿನಂಚಿನ ಸೊತ್ತುಲೇನು ಕಂಡಿನಾಯೆ ಕಳುವೆ ಆದಿಪ್ಪೆ ಮನಸ್ಸಿನ ಕಂಡಿನಾಯೆ ಅಯ್ಯ ಉಡಲದ ಕಲ್ವೆ ಆದಿಪ್ಪೆ ಪನುಡಾತಿ ಅತ ಈತನೇಟ ಉಡಲದ ಕಲ್ವೆ ಪಂಪನಂಚಿನ ಪಾತರಗೆ ಒಳಗಾಯಿನಂಚಿನ ಈ ಕೃಷ್ಣೆ ಚಂದ್ರಾವಳಿ ನಾನೇ ಅವು ಮಾತ ಬಿಡು ಈ ಕೈ ಬೇರೆ ಒಂದಿಲ್ಲ ಕಣ್ಣು ಮಲೆ ಒಂದಿಲ್ಲ ಕೆಳದರ್ತು ಒಂದಿಲ್ಲ ಹೊರ ನಮ್ಮ ವಾತಾವರಣ ಸರಿ ತೂಳಗೆ ದಾದಾಂಡಿ ವಾದೊಂಬುಯ ಅಂದಪ್ಪ ಪಿದೈ ಬಾರ ಗೊತ್ತುಜ್ಜಿ ಅವ್ರು ಇನ್ನ ಚಿತ್ನ ಕ್ಲಿಪ್ ನಡೆದಾತ್ರ ನೀ ನಮ್ಮನಿ ದೊಂಬು ಬೈದನ ಒಂಜಿ ಚೂರಣ್ಣ ಗಾಳಿ ಉಂಡ ಫಲಿಗೆ ಗಾಳಿದ ಸಂತಾನ ಇಜ್ಜಿ ಅಪಗದಾಂಡ ಒಂಜಿ ಆಳು ಒಂಜಿ ಪೊಣ್ಣು ಏಕಾಂತ ನಿಪ್ಪುನಂಚಿನ ಸಂದರ್ಭಡು ಮೂಲು ತಂಪು ಒಟ್ಟುಗಾವಡು ನನ್ನ ದಾದಾವುಡು ಈ ದೆರ್ತಿನಂಚಿನ ಆಕುವೆ ಫಲದ ದೆರ್ತಿನಂಚಿನ ಅವೇ ಕೈ ఆయన రడ్డు కై మలుపు నా ఇంచంద ఇంచ రడ్డు కై మలుతుంది ఓరో నేను అరాదు పత్తి అందాడ మూడు తంపు ఎంకులాపుడు నిక్కులాపుడు నిన్నొట్టిಗೆ బత్తనంచిన సగమలుపు నలెగలాపుడు ఎన్నొట్టిಗೆ బత్తనంచిన గొల్లెరెగలాపుడు ఆయన ತರ ಪೊರ್ತು ಕಾಡೆ ಸವನ ಪೊರ್ಚಿ ದುಂಬೆ ಪೊರ್ತಿಚ್ಚಿ ಬರಬಲ್ಲಾಗಿ ಇವರ ಬಿಕ್ಕನಾರಿಯಳ ಮುಂದೆ ನನಗೆ ಬಂದ ಸಕ್ಕದ ಕಾಡಿನಲ್ಲಿ ಸೊಕ್ಕಿದ ಮಾತು ಸಿರಿದರೆ ಬಾಯ ಹೊಯ್ದುವೆ ಹಕ್ಕನೆ ನಡೆಯುತ್ತಿಲ್ಲದೆ ಒಂಜಿ ದಾದನ ಪುಣ್ಯ ಒಂಜಿ ಎಡ್ಡೆಡು ರೀತಿಯ ಪಾತ್ರೆಗಂದು ದುಂಬ ಬತ್ತಂಡ ಇಂಜಿನ ತರ್ಕದ ಬತ್ತಡು ದಾ ಎಡ್ಡೆ ಪಾತ್ರೆಗಳು ಪಣೊಂದುಲೆ ನಿನ್ನಾಡ ಇತ್ತೆ ನಿನ್ನನ್ನು ತರ್ಕದ ಯಾನು ಪತ್ತನೆಂಟಿ ನಿಕ್ಕದಾದ ತೊಂದರೆ ಉಂಟು ಈ ತರ್ಕದ ಬತ್ತೋಡ ಅವಶ್ಯಕತೆ ನಿಂತಿ ದಾ ಮೂಲು ತುಲಗೆ ಕರಿಯಮಣಿ ತೋಜುನ ನಿಕ್ಕು ತೋಜುಂಡು ದ ಕಣ್ಣು ಸರಿ ತೂಲ ಬುಡ್ಪದ ತೂಲ ಕರಿಯಮಣಿ ತೋಜುಂಡು ಕರಿಯಮಣಿ ಪಾಟ್ಲಂಚಿನ ಪೊಣ್ಣನ ತನ್ನ ಪೊಂಜವನು ತರ್ಕದ ಪತ್ತೆರ ಬಲ್ಲಿ ನೀರು ಬಲ್ಲೆ ಅಪ್ಪೆಗೆ ಸಮಾನ ಯಾರು ಅವತ್ತನ್ನು ಯಾನು ಮದಿಮೆ ಆಯಿನ ಪೊಣ್ಣು ಒಗ್ಗಡಿಯನ್ನು ಮದಿಮೆ ಆಯಿನ ಪೊಣ್ಣು ಪರಸ್ತ್ರೀ ಮದಿಮೆ ಆಯಿನ ಪೊಣ್ಣು ಅಪ್ಪೆಗೆ ಸಮಾನ ಆತ ಎಲ್ಲ ಅಮ್ಮೆರ್ಲ ಮದಿಮೆ ಆತೇರಿ ಎಲ್ಲ ಅಮ್ಮೆರಿಗೆ ಸಮಾನ ಅಕಲ ಅಪ್ಪೆ ಅಮ್ಮೆ ಅಕಲು ಒಂಜಾಡು ಎಲ್ಲ ಎಲ್ಲ ಒಟ್ಟಿಗೆ ಒಂಜಾಡು ಮರ್ಲ ನಿಕ್ಕೋನ ಎಕ್ಕ ಕಂಡನಿ ಬೇತ ಉಂಡು ಇದು ಕಂಡನಿ ಒಲ್ಲೆ ಅದು ಬಲ್ಲೆ ಮೂಲುಲ್ಲೆಲ್ಲ ಮೂಲಿಜ್ಜೆ ಯಾಲಿಜ್ಜೆನ ಐಕೆ ಈ ಕಂಡನಿ ಆಪಡಿಯಾ ಅದು ಒಂಜಿ ಹರಿಣಲೋಚನೆ ರೂಪು ಯೌವನ ಕಿಷ್ಟಿ ಕರುವ ಬೇಕಹುದು ಬಾಲೆಗೆ ಸ್ವರ್ಗೆ ಸಿಕ್ಕಿದೆ ಎನ್ನ ಬಾರಿದೆ ಪಿಸಬೇಡಾಗೆ ಹರುಷದಿ ಬಿಡಿಸಿ
ಚಂದ್ರಾವಳಿ ಮದಿನಾಯಿಲ ಪೊಣ್ಣಾವಡತ್ತು ಪ್ರಾಯಗಮತ್ತಿನ ಚಿಲ ಪೊಣ್ಣಾವಡು ತನ್ನ ಮನಸ್ಸದ ಆ ಒಂದಿಪ್ಪುನಂಚಿನ ಕಳವಲದಾದ ಒಂದು ಅರ್ಥಾಪುನಂಚಿನ ನರಮಾಣಿ ಅಲ್ಲ ಅಂದು ನಿಕ್ಕಲ ಇಪ್ಪು ಬೋಡಿಗೆ ಉಂಡು ಅಂದು ಎನ್ನ ಕಂಡನಿ ಉಳ್ಳೇರಿ ನಿನ್ನ ಕಂಡನಿ ಏರಿ ಮಲ್ಪುನೇನಿ ಎಲ್ಲ ಅರ್ಥ ಮಲ್ತೊಂದೆ ಆಲೋಚನೆ ಮಲ್ಪು ಪರಿಮಳ ಬರ್ಪುನಂಚಿನ ಕುಸುಮದಿಂಜಿನ ಒಂಜಿ ಪುರ್ಪ ಅವು ಪೋದು ಸೇರುಡಾಯಿನ ದೇವರ್ನ ಪಾದೋಗು ಒಂಜಿ ವೇಳೆ ತೈರುಂಡಿ ಪೊರ್ತಾಂಡು ಪಂಡದಾಂಡ ಆ ಪೂಗು ಬಿಲೆ ಪೂಜಿ ಅಪಗ ಪೂ ಇತ್ತಿನಂಚಿನ ದೇವರಿಗೆ ಬಿಲೆ ಬರ್ಪುನು ಇತ್ತೆ ಪರಿಮಳದಿಂಜಿನ ಕೆಸರಡಿತ್ತಿನಂಚಿನ ಅರಳಿನ ತಾಮರೆ ಈ ಸೇರುಡಾಯಿನಂಚಿನ ಗುಂಡದ ಮಟ್ಟೆಲಿ ಎನ್ನಕಾರದ ಡೇ ಅಂಚಾಂದು ಯಾನು ಪಣ್ಪುಜಿ ಒರ ನಿನ್ನ ಆ ಉದ್ದ ಕೈಟ್ ಎನ್ನನು ಅರಾದ ಪತದೆ ಮನದೊಳಗೆ ಗ್ರಹಿಸಿದ ಮೀರಿದರೆ ಅಪಕೀರ್ತಿ ಬರುವುದು ಧಾರಿಣಿಯೊಳತಿ ಮೂರ್ಖನಿಕೆಯ ಗಂಡ ಕೇಳಿದರೆ ಸೇರಗೊಡನಿಂದ ಘನ ಸಂಸಾರ ಕೆಡುವುದೇನು ತಾಗಯ್ಯ ಮೆಲ್ಲನೆ ಜಾರಿ ಓಡಿದ ನಗುತ್ತ ಲಾರಿ ಅರಿತ ಬರೆ ಪುರಕ್ಕೆ ಆಯ್ 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 ಶಕ್ತಿ ಈ ಲೋಕಡು ಆ ಶಕ್ತಿಗಳ ಎದುರಾರ ಸಾಧ್ಯ ಇಜ್ಜಿ ಪಲ್ಪನ ಪಾತ್ರೆಯನ್ನು ತೆರೆಯುವಂಡೆ ಚಂದ್ರಾವಳಿನ ಪತ್ಯರ ಪೋಯಂದಾಂಡ ಆಲದಕ್ಕಿನಂಚಿನ ಕಲ್ಲದ ಪೆಟ್ಟಿಗೆಯನ್ನು ಒಳಗಾವಡೊಂದು ಬತ್ತನೆ ಪ್ರಪಂಚ ಪೂರೇ ನಾನು ಮೂರ್ಖೇಂದು ಲೆಪ್ಪೆರ ಸುರುಮಲ್ತೇರಿ ಕೃಷ್ಣ ಪೆಟ್ಟು ತಿನ್ಪುಣದಲ್ಲ ಸುರುವತ್ತಿ ಅಂಡ ಪೆಟ್ಟು ತಿನ್ಪುಣಲ್ಪ ದಾದೇನ ಗಟ್ಟಿ ಮಲ್ಪೆ ಅವೇನು ಯೋಚನೆ ಮಲ್ಪಡ ಏನಂತಿನ ಶಕ್ತಿ ಎನ್ನೊಟ್ಟಿಗಿತ್ರ ಎನ್ನ ಗೊಲ್ಲಕುಮಾರೇನು ಮಾತೆಲ್ಲ ಪಂಡೇರಿ ಕೃಷ್ಣ ಒಂಜಿ ಪೊಣ್ಣನ್ನು ಪಳಗಿ ಸೇರ ಆವಂದ್ರೆ ಈ ಈತಲೇಟ ಅಂಚಗೆ ಇಂಚಗೆ ಎಂದು ಪಂಪ ಅಂದು ಪಂಡದು ಅಪ್ಪ ಅಂದ್ರೆ ಅಕ್ಕಲಿಗೆ ಎನ್ಮ ದಿನ ತವಾಹಿದ ಕೊಟ್ಟೆ ಎನ್ಮ ದಿನ ತವುಲೈ ಚಂದಪಾಲಿಗೆ ಬೋಡ ಏನಂಚಿನ ಯಾನು ಶಿಕ್ಷೆಯನ್ನು ಕೊರ್ಪೆ ಅವು ಶಿಕ್ಷಾದಿ ಪೆರಬಲ್ಲಿ ಶಿಕ್ಷಣಾದಿಪ್ಪುಡು ಲೋಕಾಗಿ ನೆತ್ತ ದುಂಬುದ ವಿಚಾರ ದಾದಂದು ಯೋಚನೆ ಮಲ್ಪ ತೂಕ ರಾಧೇತ ವೇಷವ ಧರಿಸಿದೆನೋ ಬಾಚುತ ತಲೆಯನ್ನು ಮೋದದಿಂದ ನಿರಿದುಟ್ಟು ಸೀರೆಯಲ್ಲೂ ಮೋದದಿಂದ ನಿರಿದುಟ್ಟನು ಸೀರೆಯೇನು ಹುಟ್ಟನು ಸೀರೆಯನ್ನು ತೊಟ್ಟನು ರವಕೆಯನು ಭೇದವಿಲ್ಲದ ಭರಣವ ಧರಿಸಿದನು ಭೇದವಿಲ್ಲದ ಭರಣವ ಧರಿಸಿದನು ಮುಡಿದನು ಸುಮಗಳನ್ನು ಮುಡಿದನು ಸುಮಗಳನ್ನು ಮುಡಿದನು ಸುಮಗಳನ್ನು ಸಾಧು ಮುಖ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮ ಬಿಟ್ಟೆ
ಮನಸ್ಸಿಡಿ ಎನ್ನಿನೇನು ಕಾರ್ಯರೂಪಕ್ಕೆ ಕನಪೆ ಪಂಪನೆಟ್ಟು ಇಂದುವೇ ಸಾಕ್ಷಿ ದಾಯನ್ ಪಂಡ ಚಂದ್ರಾವಳಿ ರಾಧೆನು ತೂವೊಡನ್ನು ಮನಸ್ಸು ಮಲ್ತಲ್ಲ ಆಂಡ ಬತ್ತಿನಂಚಿನ ಪ್ರಾಣಿ ಪಂಡಿನ ಎರಡನೇ ನನ್ನ ಇವರಿಗೆ ಉತ್ತರ ತಿಕ್ಕಿ ಜತೆ ಈತ ಸಮ ಹಿಡಿದು ಕೇಳಲು ಇತ್ತಾರೆ ಏಪ ವೇಷ ಮಲ್ಪ ಏಪ ವೇಷ ಮಲ್ಪ ಇನ್ನಿ ವೇಷ ಮಲ್ಪರ ಅವಕಾಶ ತಿಕ್ಕಂಡು ಐಕು ಬೋಡಾದು ಇಂದು ಯಾನ್ ಇಂಚ ವೇಷ ಮಲ್ತೀನಿ ದಾಯೆ ಚಂದ್ರಾವಳಿನ ಹಟ್ಟದಾದುಂಡ ಐನು ಜಪಡ ಹೊಡ್ಬಂಡದು ರಾಧೆ ಅದು ವೇಷ ಮಲ್ತೆ ಕೃಷ್ಣ ಅದು ಮಲ್ಪೊಡ ನೆಂಚಿನ ಬೇಲೆ ಯಾನ್ ಮಲ್ಪೊಡತೆ ಮೂಲ ಹಿರಡ ಪಾತೆರ್ನ ಕಡಿಸುಂಡು ಐಕು ಬೋಡದು ಸಿಂಧು ಗ್ರಾಮ ಮುಲ್ಪದ ಜನಗಳು ಯಾನು ಬಣ್ಣಗನೆ ಜಯಘೋಷ ಮಾಡಬೇಕು ನಮ್ಮ ಆಳ್ವಿಕೆ ಹಂಚೋಣ ಆಳ್ವಿಕೆ ಎಡ್ಡೆತ್ತಿನ ಜನಗಳಿಗೆ ನಮಗೆ ತನ್ನತ್ತಿಗೆ ಬೆಂಬಲ ತಿಕ್ಕೊಂಡು ಬೊಕ ಮಾತೆರೆಗಳ ಆ ಸಮಸ್ಯೆ ಲೆಕ್ಕಿ ಸಿಂಧು ಗ್ರಾಮ ಚಂದಗೋಪೆ ಬಂಡ ಏರಿಂದ ಮಾತೆರೆಗಳ ಗೊತ್ತು ಬೊಕ್ಕ ನಮ್ಮನ್ನ ಮಾತಲ ಜವಾಬ್ದಾರಿ ನಮ್ಮ ನಿರ್ದೇಶನ ಬೀಗದ ಕೈ ಬೀಗದ ಕೈಯಲ್ಲಿ ಬೀಗದ ಕೈಯಲ್ಲಿ ಬೀಗದ ಕೈ ಎನ್ನಡ ಬೋರ್ಡ್ ನಿಜ ಒಪ್ಪಡಿತ್ತಿದ್ದ ಯಾರು ಯಾನಿಕೆ ಏನಾಗ ತಿಕ್ಕೊಂಡು ಅಂಚ ನಮಕ ಏರ್ಲ ಪಗೆನಾಕಲು ಏರ್ಲೆಚ್ಚಿ ಆವಂದಿನಾಕಲು ಪಗೆನಾಕಲು ಏರ್ಲೆಚ್ಚಿ ಆವಂದಿನಾಕಲು ಏರು ಗೊತ್ತಾಂಡ ವೇತದಾಲ ಇಜ್ಜಿ ಆಪುಜಿ ಬಂದ ವೇತದಾಲ ಇಸೆ ಇಜ್ಜಿ ಎಂಗುದಲ ಕಡ್ತೊಂದು ಕೃಷ್ಣ ಬನ್ಪುಣೆ ಆಡೋರು ಎಡ ಆಪುಜಿ ಆಪುಜಿ ಬಂದ ಎಂಕಲ್ಲ ಮುರ್ಕೊಂಡೆ ಸರಿ ಇಜ್ಜಿ ತೋಜಿ ತಾ ಬಣ್ಣ ನಿಖಿಲ್ಲೆ ಕನ್ನ ಮಲ್ಲಕ್ಕಲೆ ವಿದ್ವಾಂಸರು ನಕಲೆ ದೇವೇರು ಮಲ್ತೀನಿ ಅವು ತಪ್ಪು ಕಾಳಿಂಗ ಮರ್ದನ ಮಲ್ತದೆ ಬಾರಿ ಬುದಾರ್ಗೆ ಒಳ್ಳೆದು ಗೋವರ್ಧನಗಿರಿ ಅಂಬಿದ ಬಿಜೆಂಡೆ ನಿಂತ ತೀರ್ತಿ ಬಿಟ್ಟು ಗೋವರ್ಧನಗಿರಿ ಅಂತೀರ ಅವೇ ನಿಖಿಲ್ಲೆ ಕನ್ನ ಕಾಳಿಂಗ ಮರ್ದನ ಮಂಡದಾದ ಹುಚ್ಚುದ ಮಂಡೆ ನಲ್ತೇನು ಹುಚ್ಚುವೆಂಜಿನ ಈರೆಗೂ ಗೊತ್ತುಂಡ ಕಾಳಿಂಗ ಸರ್ಪ ಬಂಡ ವಿಷ ಇತ್ತಿನ ಹುಚ್ಚುಂದು ಲೆಕ್ಕ ವಿಷ ಇತ್ತಿನ ಹುಚ್ಚು ನೀರು ನುಂತುನು ಏರು ಬಣ್ಣ ವಿಷ ಉಂತುನ ಒಳ್ಳೆ ಮಾತ್ರ ನೀರು ಡೊಪ್ಪುನು ಊತ ನಿನ್ ಕೀರ್ತನ ಗೊತ್ತು ಆಗ ಆಯುಷ್ಯನೇ ಆತೆ ಸಾಹಿತ್ಯ ಪಕ್ಕಡೆ ಕೃಷ್ಣ ಆಗದ ಕೇರಿ ಎಂದು ದಾಯ ಪಕ್ಕಡೆ ಎಂಕ ಮಾತೇರು ತಿಕ್ಕುವೇರ ಆ ಎಣ್ಣೆ ತಿರುಗೊಂಜಿ ತಿಕ್ಕದಿಚ್ಚಿ ಸಾರಿ ತಿಕ್ಕೆಂದಾಂಡ ಉಂಡಿತ್ತ ಟುಲೆ ಒಕ್ಕ ನಮ್ಮ ಸಂಸಾರದ ಬಗ್ಗೆ ಪಾತ್ರಂಡ ಬುಡೇದಿ ಬಾರಿ ಪೊರ್ಲುದ ಬುಡೇದಿ ಬಕ್ಕ ಎತ್ತು ಪೊರ್ಲು ಪಂಡದ ಸುಕ್ಕ ಐತಿ ಯಾನೇ ಮುಟ್ಟುದುಚಿಗೆ ಆತಲ ದೇವಣ್ಣ ಪೊರ್ಲು ಹಾಲಾರವಲ್ಲಿ ಅವಂತೇನೆ ಪೋಡು ಬುಕ್ಕ ಒಂತ ಸಮಯ ಪೋಂಡಗ ಮೋನೆಡಿ ಕೆರೆ ಉರ್ದು ಇಂಚ ಹೊರ್ದ ಇನ್ನು ಹಿಡಿದು ಬುಕ್ಕ ದಾತ ಪೊರ್ಲುಂಡು ಐಕ್ಯಾನ್ ಮುಟ್ಟುದಿನೇಜಿ ಯಾನ್ ಬಂಡಿನ ಲೆಕ್ಕ ಕೇಣೊಂದುಲ್ಲ ಬುಕ್ಕ ನಮ್ಮ ಬಾಕಿದಾಕಲ್ನ ವಿಷಯ ಆ ಒಂದಿನಕಲ್ನ ವಿಷಯ ದಿಂಜ ಬಾತೆರವಲ್ಲಿ ಕೃಷ್ಣ ನಮಗೆ ಎಂಕ ಆಪುಜಿನ ಬಂಡಿ ಎಟ್ಟಿಗೆ ಬಾಕಿದಾಕಲೆ ಆಪುಂಡ ಇಜ್ಜ ಬಂಡ್ಪುನ ಪ್ರಶ್ನೆ ಎಂಕ ಆಗತ್ತಿಚ್ಚಿ ಎಂಕ ಆಪುಜ ಎಂಕ ತಿಕ್ಕನು ಅಂಜಿರಾಡು ಶಬ್ದ ಆಗಿ ಪೊರ್ಲುದ ಪನೋಡೊಂದುಂಡು ಅಂಜ ಮೂಲ್ ಬಾತು ಕುಲ್ದೆ ಏರಾಂಚಿಟ್ಟು ಬರ್ಕು ಬಾರ್ಪುನ ಅಶೋಕ ಕಟ್ಲೆಡ್ ಒಂಜಿ ಬೆಲ್ಚಪ್ಪನ ಕುಲ್ಲ ಎಲ್ಲಕ್ಕೆ ಕುಲ್ಲಾದೇರು ಬತ್ತಿನ ಕ್ಲೀನ್ ಎದುಕೋ ನೋಡು ಸತ್ಕಾರ ಮಲ್ಕೊಡು ಸಂಸ್ಕಾರ ನಿಜತ
ಅಂಜವನ್ನೆಲ್ಲ ಯಾರು ಅಂಜೋವೆ ಇಡಿಗೆ ಬರೋದು ಆತ ಜವಾಬ್ದಾರಿ ಚೆನ್ನಾಗಲು ಅವನು ವಿಧ ಇಡ್ಬೋದು ಪಾತಿರ ನೆಂಚಿನಿ ಯಾನು ಮೂಲ ಅಂಜವತ್ತ ಎನ್ನ ಎದುರು ಬತ್ತ ಪಾತಿರತ್ತ ಇಲ್ಲ ಚಂದಗೊಬ್ಬೆ ಆತದಲ್ಲ ಚಪ್ಪೆತ್ತ ಆಗಲ ಧೈರ್ಯ ಉಂಟು ಅಂಜಪುರದಲ್ಲ ಸಸರೋಡು ತೋಡ್ದಲ್ಲ ನಿಜವಾಯಿನ ನಲಮಣ್ಣ ಎದುರು ಬತ್ತ ಪಾತಿರ ಓಡಿತನ ಬರ್ತಾರೆ ಇಚ್ಚಿನ ಅವಲಗುಳ್ಳು ಇದೇಗ ಅಂಜೋ ಪುಂಜೋ ಶುರು ಕುನಿಕಂತ ಇದಿನ ಬಿಡು ಜಾನ ಸುಲ ಎಂಕ ಈತ ಮಲ್ಲ ಅಧಿಕಾರ ಮಲ್ಪನ ಎಂಕ ಆನು ಪೊಣ್ಣು ನನಗ ಬೊಕ್ಕ ಈ ಊರ್ದ ಆಳ್ವಿಕೆ ಈ ಅತ್ತ ಮಾಡ್ತಾರೆ ಆಳ್ವಿಕೆ ಅಂದ್ ಯಾನ್ ಒಕ್ಕಡೆ ಬಿದ ಇದ್ನಾಗಲಿಗೆ ನೇರ್ಲಿ ದೈ ಇದು ನಮ್ಮ ಕುಟುಂಬದ ಅವಲಾಯ್ತವೆ ಅಂದ ಎಂಜಿನ ನೆಟ್ಟ ಮಾತ ನಮ್ಮ ಪಾತ್ರದಲ್ಲ ಪ್ರಯೋಜನ ಇತ್ತು ನಮ್ಮ ಪಾತ್ರ ನಮ್ಮ ಸ್ವಾಭಿಮಾನ ಕಡಿಮೆ ಅಂದ ಐಕ್ ನೆಟ್ಟ ಪಾತ್ರಂದೇ ಒಂಜಿ ಜನ ಉಂಟು ನಮ್ಮಡ ಐನೆಲ್ಲ ಪುಗ ರಗಲಜಿ ಹೆಂಚಿನ ಏನ ಒಂದು ಉರಿಪುನ ಪ್ಯಾನ್ ಹೊರ್ತು ಒಂತ ಇಪ್ಪು ಅಪ್ಪನ್ ಬಂದ ಒಟ್ಟ ಅಕ್ಷರ ಬರ್ತು ಪ್ಯಾನ್ ಬಂದ ಒಂದೇ ಬರ್ತು ದಾನೆ ಮಾರಿದ್ದು ಕಥೋಲಿಕ ಮಲ್ಪಿ ಜನ ಸುಮಾರು ಕೊಡ್ತಾರೆ ಅಯ್ಯೋ ದೇವರೇ ಈವರಿ ಎಂಗೆ ಹೆಚ್ಚ ಪುಟ್ಟಿಯ ನಮಗ ಗಣಿತವಂತೆ ಬೆಚ್ಚ ಬಂದೋದುಲ್ಲೆ ಮೂಜರಕ್ಕೆ ಕಡೆ ಅವಳು ಬಿಡ್ತು ಲೋಕಡು ಎಂಚಿನಕ್ಲೆ ಒಂದು ಕಾಲ ಬರ್ಬಿಡಪ್ಪ ದಿಕ್ಕಿನಲ್ಲ ಬರ್ಪುಜಿ ಐನರ ಮುಟ್ಟಾಂಡಲ್ಲ ಉಂಟು ಮಾರೇ ದಿಕ್ಕಂತೂ ನಿದ್ರೆ ಬರ್ಪುಜಿ ನಿದ್ರೆ ಬರ್ಪುನಕ್ಲೇನೆ ಜಬ್ಬೆಲ್ಲ ಬಿಡ್ಪುಜಿ ಎಪ್ಪತ್ತು ಅಗತ್ಯ ಲೆಪ್ಪನಪ್ಪ ಸಾವುದಯ ನಿದ್ರೆ ಕಣ್ಣು ಬಿಡಾಬಿಡು ನಿದ್ರೆ ಕಣ್ಣು ಬುಳಾ ರಾಪುಜಿಂದ ಕಣ್ಣು ಬುಳಾದೆ ಜೆಪ್ಪೋಡು ಕಿರಿಕಿರಿ ಹೆಚ್ಚಿನ ಅಪ್ಪ ಬೊಬ್ಬೆ ಆಡೋಡ್ತಿ ಬೊಬ್ಬೆ ಆಡ್ಲ ಸೊರನೆ ಅಂಚ ಸೊಂಟ ಬೈರಡಿ ದಾಲ ತೀರಿಜಿ ಮಗ ಅವಂತ ಸಮಯ ಆತ ಮಲ್ಲ ತೂಡಿ ಬುಕ್ಕ ಬೊಬ್ಬೆನ ಅಂಜತ್ತಿ ಸೊನ್ನ ಬುಕ್ಕ ಮರ್ದ ಮಲ್ಪುಗ ಅಂತ ಮರ್ದ ಬೌಲ ಮಾತ್ರ ಈ ಮಗ ಅಪ್ಪ ನಮ್ಮ ಜಾಲ್ಗೊಂಜಿ ಜನವೈದಿ ನಮ್ಮ ಜಾಲುಗ ಅನ್ನ ದಾಲ ಮೂಜಿ ಮುಕ್ಕಲು ಕೊಡ್ತು ಕಡಪುಡಿಯಾ ಐಕಿಲ್ಲ ಯಾರ ಓಡ ಐಕ ಅಂಚತ್ತಪ್ಪ ಬುಕ್ಕ ನಮ್ಮನೇ ಕುಟುಂಬ ತೋಜೋಡು ಬುಕ್ಕ ಎಂಕ ಪುರ ಬಾತೆ ರೆಡ್ಡ ಪೂಜಿ ಕುಟುಂಬದಲ್ಲ ಪುರ ಉಳಾಯಿ ನೆತ್ತಿನ ಮರಾಯ ಮೊರಡಿ ಓ ಕುಲೆಕ್ಕ ಅವು ಅತ್ತಪ್ಪ ಇರೆಗ ಅಂದಜಾಯಿ ಜೇರಂದು ಅಂದಜಾಬ್ಲಕ ಬಂದ್ಪಾನ ದೇ ಎನ್ನ ಬೆರೆಲ್ದ ಕೊಡಿನ್ ತುಲಿ ಇಂಚಿ ಸಾವಿಯ ಮಂಜಲ ಮಂಜಲ ತೋಜುಂಡು ಈ ಕೈ ದಕ್ಕದ ದಿನೇತನ ಉಗುರು ನಿಕ್ಕ ಶನಿ ಮೀರರ ಆ ಉಗುರು ದಪ್ಪರ ಸಂಕಟ ನನಗೆ ಎಂಚಿನಪ್ಪ ಯಾನು ಉಗುರು ದಪ್ಪ ಅಂದಿನ ವಿಷಯ ಬಾತೇರ್ನ ಎನ್ನ ಬೆರಳದ ಕೊಡಿನ ತೂಲೆ ಎಂದು ಯಾರ ಏನವಾರಾಧಿನಿ ಬಂದೆಯ ಮನೆಗೆ ಆ
ಕ್ಷೇಮವೇ ನಿನ್ನಯ ಜನನಿಗೆ ಬೀಳು ಕ್ಷೇಮವೇ 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 ನಿನ್ನಯ ಕ್ಷೇಮವೇ ನಿನ್ನಯ ಜನನಿಗೆ ಬೀಳು ಪ್ರೇಮ ತೋಳಿರುವನೆ ತವ ಬಿನ ಹೇಳು ಏನು ವಾರಾದಿಲಿ ಬಂದಿಯ ಮನೆಗೆ ಮಾಲಿನಿ ಮಣಿ ಅಪರೂಪಗಳು ನಮಗೆ ಸರಿಜನ್ನ ಸೊಂಟೊಡೆ ಈತ ನಲಿಪುನಾಗ ಒಲ್ಲ ಸರಿಪುನ ಸೊಂಟ ಎಲ್ಲ ಒರ್ಂಬರೆ ಅವು ಮುಗಿನ ಅಸಲ ಇರಗೆ ದಾಯಪ್ಪೆ ದಾಯ ತೀರಂದನ ಕಾಲೋಡು ತೀರುಂಡ ಸರಿ ತೀರ್ನಲ್ಲ ಇದ್ದ ತಂದು ಮಾಮಿ ಈ ಬ್ರಾಡ ಇಂಚ ಇರುತ್ತೆ ಅಪಗೆಂಚೆತ್ತರ ಕಳುವೆದಿ ಪೋಲದೆ ನೋದ ಮನೆಯಲ್ಲಿಯಾಗ ಇಂಚಿ ಬಲ್ಲ ಮಗ ಮಾಮಿ ಇದು ಏನು ನಾನು ರಾದು ರಾದು ಅಂದ ಮಗ ನಿನ್ನಂತೂ ಬಂದೆ ಎಷ್ಟು ಸಮಯ ಅಣ್ಣು ಮಗ ಅಂದು ಮಾಮಿ ಎಪ್ಪತ್ತುಡ ಎನ್ನ ಕಣ್ಣು ನಿನ್ನನೇ ನಾಡುದಂತ ಮಗ ಹಿಂಗೆಲ್ಲ ಬರ್ತೀರಿ ಆತ ಈ ಸಂಬಂಧ ನಾನಾಗ ಅಂಚಿ ಬೋಪ್ರ ಬರ್ಪ್ರ ಮತ್ತೆ ಬೋಟು ಮಗ ಸಂಬಂಧ ಕಟ್ತಿ ಬಿಡ್ಬಿಡತ್ತು ಇಂಚಲ್ಲ ಮಗ ಸೌಖ್ಯ ಸೌಖ್ಯದ ಸಣ್ಣ ಗೊತ್ತಾಗ್ಬಿಡು ಊಟ ಮತ್ತೆ ಎಂಚೋಲ್ಲೇರು ಮಗ ಮಾತೆಲ್ಲ ಅರಮದವರ ಎಂಚೋಲ್ಲೇರು ಮಾತೆಲ್ಲ ಖುಷಿ ಅಪ್ಪ ಎಂಚೋಲ್ಲೇರು ಮಗ 5 ದಿನ ಮುಖ್ಯ ನಮ್ಮೇಲೆ ಎಂಚೋಲ್ಲೇರು ಮಗ ಒಲದ್ಯಾರ ಅವನಿ ಪಂಡ ನಿ ಕರ್ತಾ ಬಂದು ಯಾನೆ ಅಪ್ಪಂಡ ಅಪರೂಪಗದ ನಿನ್ನ ಇಲ್ಲಾಡ ಬತ್ತೇನಂಡ ನಿನ್ನ ಅಮ್ಮೇಲೆ ನನ್ನ ತೂಂಡ ಒಂಜಿ ವಾರ ಏನದು ಬುಟಿಯನ್ನೇ ಇಜ್ಜು ಮಗ ಈ ನೀವು ಓಡಿಸಿ ಎಲ್ಲ ಓಡಿಸಿ ಎಲ್ಲಾಜಿ ಬೋರ್ಜಿ ಮಾಡುದು ಉಂತಾದು 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 ಮುಖದ ವಿಶೇಷ ಪಡ್ಪುನತ್ತಾವು ಅಪ್ಪೆ ಅಪ್ಪೆ ಏರು ಒಂಜು ವಾರ ಬುಡ್ಪೆ ಇಜ್ಜೇರು ಮೊಲ್ಲ ಅಮ್ಮೇರು ಮಗ ಏರೇನು ಏನೇನು ಇತ್ತೆ ಗೊತ್ತಾ ನನ್ನ ಅಮ್ಮೇರು ದಾಯ ಏನ ಈರೇನು ಬುಡ್ದು ಹೋಯಿ ನೀನು ಒಂಜಿ ವಾರ ಅಣ್ಣ ಬುಕ್ಕ ಅರೆಗೂ ಅವ್ರು ಗುಡಿಸೋತು ಎಂಚಿ ನನ್ನ ಕೇಂಡನ ಇದು ಪಂಡಾರ ಎಂಕಿನೊಳ್ಳೆ ಆತೊಂಜಿ ಇಂದು ಓಹು ಎಡ್ಡೆಪ್ಪು ಅಂದ ಅಂದಪ್ಪ ಆತಲ ಎಡ್ಡಪ್ಪು ಬಾರಿ ಎಡ್ಡಾಡ್ತು ಅಂತೇನೆ ಅಂದ ಇತ್ತಾಡ್ಲ ಬತ್ತಾತ ಮಗ ಬಾರಿ ಖುಷಿಯಾನ ಮಗ ನಾ ಈತ ಪರ್ನ ತಂಡಂಗಿತ್ತೆ ತೇರು ಅಂದಪ್ಪ ಬತ್ತ ಮಗ ಎಂಚೊಲ್ಲ ಮಾಮಿ ಓ 2 ಜನನೇ ಪಾತಿರೊಂದಿಲ್ಲರು ಅಂಡ ಯಾನು ಬತ್ತಿನ ಚಿನ್ನ ಬೇಲೆ ಚಂದ್ರವಳಿನ ತೋಡುದು ಅಲ್ವಲ್ಲ ಅಲ್ಲ ಮತ್ತೆ ಪಂಡ್ರಿ ಪ್ರಯೋಜನ ಮಗ ಸತ್ಯಪ್ಪ ನೋಡುದಂಡ ಒಂಜಿ ಅರೆ ಗಳಿಗೆ ಇಲ್ಲದ ಉಲ್ಲಾಯ್ ಕುಲ್ಯ ನಿಜ
ಬದುಲಾದಲ್ಲ ಬಚ್ಚಿನು ಅಪ್ಪೆಗೆ ಬೇಲೆನೇ ಇಜ್ಜಿ ತೀರೋಡ ಮಗೈತೆ ಊರಾಲೆ ನಿನ್ನ ಬೊಡದಿನ ಪ್ರಾಡು ಮಾತ ಯಾನು ಬೆಂದಿನ ಬೆನ್ಪಾಟ ಮಾತ ಉಂಡತ್ತ ಅವು ಇತ್ತೇನೆ ಗೊತ್ತಾ ನಿಂಗೆ ಆಯ್ತಾ ಕುಲ ಇಪ್ಪಡು ಮಗ ಲೆಪ್ಪಡ ಇರ್ದಾಯ್ತ ತೆಮ್ಮಲಪ್ಪನು ಅದೇ ಪೂರ್ಚ ಮಗ ಇಂದು ಚಂಡುರ್ಲಿ ಚಂದ್ರುಲಿ ಕುಕ್ಕುದ ಅಲ್ಲಗ ಪುದಾರಿದ್ದೆ ಚಂದ್ರಾವಳಿ ಮೋಕೆಡ್ಲೆ ಮೋಕೆಡ್ ಚಂದ್ರುಲ್ಯ ಬುಕ್ಕದ ಉಂಡು ಮಗ ಈ ಮಂದಿ ಬಂದ ಕೊಳ್ಳೋದು ಎಂಕ ಅಧಿಕಾರ ಉಂಡು ಅಧಿಕಾರ ಉಂಡು ನಿಕ್ಕೆ ಮಣ್ಣಂಗಟ್ಟೆ ಬೀಗದ ಕೈ ಬಿಡ ಎಲ್ಲಡ ಯಾನು ಸೈ ಅಂದೆ ನಿಕ್ಕೆ ಬೀಗದ ಕೈ ದಿಕ್ಕಾದ್ರೆ ಏಪ ಸೈಪುರದಿಗೆ ನುಡಿಚಿ ಕಂಡ್ರೆ ಅಪ್ಪಾಜಿ ನಾನು ಅಂತ ಅಂದ್ರೆ ಓ ಚಂದ್ರಾವಳಿ ಈ ದಾದ ಮಗ ಉಲಾಯೇ ಕುಲ್ಲೊಂದು ಹೊರಪಿ ದೈವಲ್ಲಾಗಿ ಇಂಚ ಅಡ್ಡಕ್ಕೋ ಕೋಲು ಬತ್ತಿ ಅಂತ ಏತು ಕಟ್ಟೋಡಿಯ ಏತ್ ಕಟ್ಟಿನೆಲ್ಲ ಮಲ್ಲೆಜ್ಜಿ ಮೊಲೆನ್ ಬಿಡು ಪೂಜಿ ದೈವ ಪೂಜೆ ಬಾಲ್ದಾಲ ಗೈಡು ತುಲೆದಾದ ದೈ ತಿನ್ನ ಓಡೆಗ ಓಡೆಗಾವ್ ನಾದೇಕಾವ್ ಅವು ಅವೇನ್ ಬದಾತನಿ ಅವ ಚತ್ತಿ ಎಕಡ ಕೊನ ಕೊನ ಕೊಡಪನ ಎಕಡ ಕೊನದಾತನಿ ಯಾನ್ ಹಂಡು ಅವು ನೀರ್ ಚಿಂಜಿ ಬುಕ್ಕ ದುಣ್ಣ ಎದೆಲ್ಪಿರ ನೀರು ತಿಂಜಿ ಬುಕ್ಕನೆ ತುಣ್ಣ ಐಕು ತುಂಬ ತುಣ್ಣ ಒಪ್ಪನೆ ಅಂಚತ್ ಈ ಯಾವುದೇ ಬದಾತನಿ ಅವಳು ಬಾಲ್ದಿನ ಕೊನದಾಯ್ತು ಮೈ ಅವಳು ಬಂಗಾರ ತೆಚ್ಚಪ್ಪ ನಿನ್ನ ಅಮ್ಮನವ ಒಲ್ಲಿಗೈಚ ನಿನ್ನ ಹಿರಿಯನವ ಅಂಚಿದೈಚ ಅಂಚಿದಲೂ ಇಂಚಿದಲ ಉಂಟು ಐನು ಬತ್ತೊಂದು ನೆಲ್ಲಿದ್ರೆ ಇರ್ನ ಮೋಣದ ಲೆಕ್ಕ ಉಂಡವು ನಿನ್ನ ಮನೆ ಬಾರಿ ಅಟ್ಟು ಉಂಟು ಕುಳ್ಳಲ್ಪ ಯಾರು ಯಜಮಾಂತಿ ಬರ್ಚ ಒಂದು ಸ್ವಲ್ಪ ದಿನ ಮಗ ಬರ್ಚ ಅದಿಲ್ಲ ಹೋಯ್ತ ಮಲ್ಲತ್ತ ನನ್ನ ಬರ್ಪೇರ್ಸಾಗತ್ತ ಯಾನ್ ಪಸತ್ತೆ ತೊಂದ್ರೆ ಅಂಚಿದಕ್ಕೂ ಹತ್ತು ಮಗ ಏನು ಚಿಗಲೆಗೆ ದಕ್ಕಿಲ್ಲ ಕಂಡು ಅತ್ತು ಮಾಮಿ ಏತು ಬೇರೆ ಮತ್ತೊಂದು ಗೊತ್ತಿದೆ ಎಕಡಿಂಚಿ ಬಾಜರ್ ದಿಕ್ಕಿದೆ ಮುಗಿಯದೆ ಕೈ ತುಲೆ ಎನ್ನ ಅಯ್ಯೋ ಇಂಚಲ್ಲ ನಿಕ್ಕಲಲ್ಲಿ ಬೇರೆ ಇಜ್ಜಿ ಕಾಪುನ ಇಜ್ಜಿ ಮುಕೆಂಚಿನ ಎತ್ತಿದೆ ಆಗುತ್ತಂಡ ಕೂಡ ಒಂಚಿ ಪೋರಲ್ ಜಾರ ಅಂತಾರೆ ಶುರು ಮಲ್ಪೆ ಏನು ಮನಪದ ఆయన ಸ್ವಭಾವನೇ ಎಂಚ ಆ ಎಂಕ ಎಂಚ ಹುಟ್ಟಿಯನ ಮಗ ಎಂದ ಹುಟ್ಟಾನಗನ ಮುಕೆಂಚಿನ ಎಂಚ ಪುಟ್ಟ ನೀಕಲ್ಲ ಪುಟ್ಟ ಯಜಮಾಂತಿ ಯಾನು ಅಂದ ಮಗ ಉಲಾಗೆ ಕುಲ್ಲು ಬೇಲೆ ಮಲ್ಪನತ್ತು ಇಚ್ಚಿನ ಎಲ್ಲ ಒಚ್ಚೇರು ಉಂಟು ಎಲ್ಲ ಬುಕ್ಕೊಚ್ಚಿಲ್ಲ ಕುಂಟದಚ್ಚೇರು ಉಂಟು ಕುಂಟದಕ್ಕೆ ಕುಂಟುಗೆ ಮಣ್ಣು ಬಾಡು ಮತ್ತೆ ಬಿನ್ನಿರು ಬೈತ್ರಿ ಮಗ ಪಿನ್ನಿರ ಏರಂಡಲ ಬತ್ತಿಪ್ಪೇರಿ ಎಂಕದೆ ಆತ್ಮ ಏರ ಸಂಬಂಧದಕ್ಲ ಆರ್ನ ಅತ್ತಿ ಇತ್ತ ಯಾನ್ ಏರುಂದು ಪಂಡ ನಿಗೆ ಕುತೂಹಲ ಕಮ್ಮಿ ಆಪುಂಡು ಅಂದ ಅಂಚೆ ತಿರುಗಿದಾಗೆ ಅಂಚೆ ತಿರುಗಿದಾಗೆ ಎಲ್ಲ ತಿರ್ಗೆ ಮೆಲ್ಲ ತಿರ್ಗೆ ಹೌದೇ ಅಧಿಕಾರ ನಾನು ಇನ್ನು ಕಂಬಳದವ ಅಂಚೆ ತುಲ ಮಗ ಸ್ವಲ್ಪ ತುಲಗೆ ಏರ್ ಬೈ ನಾಗವೇಣಿಯು ಬಲ್ಬಕ್ಕನ ಬದಕಿ ಬೇಗ ತೊಳೆರಗಲು ಪರಸಿದಳಾಕೆ ಸಮಯ ಉಂಟು ತೂ ಒಂದೇ ಯಾನ್ನ ಕಾತುಂದಿತ್ತು ಏಪತುಪ್ಪನಿ ಅಂದ ಇನಿ ಅವಕಾಶ ಒದಗದು ಬರ್ತೀನಿ ಏತ ಪೊರ್ಲು ತೋಜು ಹೋಗುತ್ತದೆ ಗುಂಡು ಅದು ದಾದ ಮಕ್ಕಳು ಕುಲೊಂದು ಚಿಂತುನತ ಅಂಚತ್ತದ ನೀರಿನ ಬರ್ದಿನ ಕಟ್ಟದ ಲೆಕ್ಕ ಬಾತೊಂದೇವಲ್ಲ ದಿನ ದಿನ ಒಂಜಿ ಎಡ್ಡೆ ಬಂಡ ಕಟ್ಟದ ಲೆಕ್ಕನೆ ನನ್ನ ಬೇತೆ ಬಂಡಿಜೆ ಆಗ್ತದೆ ದಾನಿ ಇಂಚಿನ ಸಾಧನೆಗೆ ಮದತು ಗೊತ್ತು ನನಗೆ ಒಂಜಿ ಗಳಿಗೆ ಬತ್ತನ ದಾನಿ ಅಪ್ಪಡಿ ನಿಕ್ಕೆ ಬರಡು ಎನ್ನೊಂದಿತ್ತೆ ಆಂಡ ಸಮಯದಿಕ್ಕೆ ಒಂದಿಜ್ಜಾಂಡ ಓ ಅಂಚನ ಎಲ್ಲ ಪೋಯ ನಾನೊಂಜಿ ಬೇಲೆ ತಿಕ್ಕು ಐಕ್ ಬೋಡಾದು ಇನಿ ಬರೋಡು ಎಂದು ತೀರ್ಮಾನ ಮಲ್ತೆ ಗಾಯನ ಪಂಡ ಈ ಪಂಡು ಕಡಪುಡಿ ಅತ್ತ ಪ್ರಾಣರು ಬತ್ತೇರಾ ಪ್ರಾಣಿರು ಬತ್ತೇರು ಅಂದ ಅಂದು ಬತ್ತೇರಿಗೆ ಪ್ರಾಣಿ ಏತು ಹೊರತು ಹತ್ತೀನಿ ಗೊತ್ತಾಯ್ಯ ಇಜ್ಜಿ ನಾನು ಗೊತ್ತಾಯ್ತು ನಾನು ಇತ್ತೆ ನಮ್ಮಳು ಒಂಜಿ
ಜೀವನ ಬೇ ಮಗ ಏರ್ ನಮಿತಾನ ಈ ಹಲ್ಲೆ ಮಲ್ಪುದ ಪ್ರಾಣ ನಮಿತ್ತೀನಿ ಹಲ್ಲೆ ಮಲ್ತಾಂಡ ಎನ್ನ ಕೈ ಇದ್ದ ಬಿರೇನಟ ನಿನ್ನ ಮುಸುಂಡು ನಿಲ್ಪು ಹೌದಾ ದಾಯಿಗೇನೆ ಆ ಪ್ರಾಣ ಇಚ್ಚಿಂದ ಈ ಹುಟ್ಟಿಯನ್ನ ಎಕಡ್ದೆ ಕಾಣ್ಲಕ್ ಸಮಯ ಇತ್ತು ನಿತ್ಯ ಅಮ್ಮೀರ್ ದಾಯ ಹೋಗಿ ನಂದಿತ್ತೇನೆ ಕಾಣ್ರ ಬೀರಿ ಎಂಚಿನಪ್ಪ ಎಂಚಿನ ಪ್ರಾಣ ಮಗ ಚತ್ತು ಮಗ ಅವನಿಂದ ಜಾತಕ ಮತ ಸರಿಯಾದ ಇಚ್ಛೆ ಮಗ ಬ್ರಾಹ್ಮಣ ಪ್ರಾಗಾರ ಬರ್ತದೆ ಐದು ಕೂಡ ತಿದ್ದುಪತಿ ಮಲ್ತದೆ ನಾವು ಹೋಮ ಮತ ಮಲ್ತಿ ಬುಕ್ಕ ಈ ಇಂಚಾಡ್ಲ ಆಯ್ನಿ ಪ್ರಾಣ ದೂರಡ್ತಿ ಅತ್ತರೆ ಎಂತು ಬತ್ತಾತ ಒಂದು 4 ದಿನ ಆಡಲ ಕುಲ್ಲುದು ಪೋಡು ನಿಕ್ಕು ಪೋಡಿನ ವ್ಯವಸ್ಥೆ ಮಾಡ್ಪೇನೆ ಚಂದ್ರಾವಳಿ ಈ ಪಂಡು ಕಡಬಿಟ್ಟಂದ ತೂವಡೆ ಬಂಡದು ಐಕ್ ಬೋಡದು ಅಮ್ಮಸರೋಡು ಏನು ಸೀದ ಬತ್ತೆ ಅಂದ ಆರಡೆಲ್ಲ ಪಂತಜಿ ಎನ್ನ ಕಂಡನಿ ಕೃಷ್ಣ ಇರತ್ತ ಆರಡ ಪಂತಜಿ ಅಂದ ಅರೆಗೆ ಏನನ್ನು ಬುಡ್ದುಪ್ಪೇರೆ ಆಪುಜಿ ಐಕ್ ಬೋಡದು ನಿನ್ನ ನಿಕ್ಕೆ ತೂದು ಪಾತಿರ್ದು ಪೋಡಿನ ಅಮ್ಮಸರೋಡು ಬತ್ತೆ ಯಾನ್ ನನ್ನ ಪಿತಾಡುವೆ ಮಗ ಅಲ್ಲಿ ತೂಲೆ ಪಿತಾಡ್ತಿನಾರು ಏನು ಅಲ್ಲಿ ಆಳು ಪೋಪಲ್ಗೆ ಓಡಿ ಇಲ್ಲಡಕ್ಕೆ ಒಂಚರ ಬಣ್ಣ ಜನ ಪಂಡೆ ಒಂದು ಜಲಾಲು ಅಂದ ಈ ಬಣ್ಣತ ಯಾನ್ ಬಣ್ಣ ಮಗ ಅದ ಮಾಮಿ ಈ ದಾನ ಮಗ ಪಗೆ ಮಾರಿಲ್ಲ ಇಲ್ಲಡ ಬತ್ತಿನ ಅತ್ತು ಮಾಮಿ ಆಳು ಯಾತ ಎಟ್ಟೆ ಬಿಡು ಬಣ್ಣಾಗ ಈ ಉಂತು ಜೀವಂತಾಗೆ ಆಳು ಇಟ್ಟಿಡು ಪನ್ಪಲ್ ಅಂದೆ ಆಂಡ ಎನ್ನ ದೇವರಿಚರ ಮಧುಸೂದನ ಕೃಷ್ಣ ದೇವರು ಅರೆಗೆ ನನಗೆ ಒಂಜಿ ಗಳಿಗೆ ಬಿಡ್ತು ಪರಾಪುಜಿ ಅಂತ ಈ ಬೆಲೆ ಮಲ್ಪೋಗ ಬತ್ತಿನ ಅರೆ ಗೊತ್ತಿಚ್ಚಿ ಯಾನು ಬಂಡೇನಂಡ ಎಲ್ಲ ದಾಳ ಬಿಡ್ಚುವನ್ನೇ ಇನ್ನು 2 ದಿನ ಉಂಟು ಹೆಚ್ಚ ಬಡ್ತಿ 2 ದಿನ ಉಂಟು ಬೊಕ್ಕ ಯಾನೇ ಕಡಬಿಡುವ ಮಗ ಉಂತುದೊಲಿಯೇ ಅಂಡ ಪನ್ಪುನಕ್ಲು ಪನ್ಪುನ ತೋಜಿ ಬೊಕ್ಕ ಏನೆಂಚ ಉಂತುನಿ ಯಾನು ಬಂಡೈತ ಯಾವಂದ ಅಂಚತ್ತು ಮಾಮಿ ಬೊಕ್ಕ ಎಂಕ್ಲಿ ಏತಂಡಲ ಪೊಣ್ಣು ಪೊಂಜುಲತ ಎಂಕ್ಲು ಬಂಡ ಸರಿಯಾಪುಜಿ ಆಂಜು ಪನೋಡತಿ ಇಲ್ಲ ಒಂಜಿ ಕುದರ್ಗ ಆಂಜು ಇಜ್ಜರ ಅವಂದತ್ತ ಅಂದ್ರೆ ಒಂಚೂರು ಭಾಷೆ ಇತ್ತು ಲೆಕ್ಕ ವರ್ತನೆ ಮಾಡುವ ಎಂಚಿನ ಹಣ್ಣು ಗೊತ್ತು ನನಗೆ ಎಂಚಿನ ಈ ಪ್ರಪಂಚ ಇದ್ಯಾ ಉಳ್ಳೆ ಉಳ ಇಲ್ಲ ದೊಣ್ಣೆಲ ಹಣ್ಣು ಈಗ ಹಣ್ಣು ವಿಷಯ ಜಾಲತ್ತು ಅಲ್ಲಿ ಗೋಪಾಲ್ಗೆ ಬೈದಿಂದ ಭಾರತ ಚತ್ತಮೆ ಇಲ್ಲ ನೀವು ಬಿದ್ದರೆ ಬಂದಾಗ ಗೋಲ ಮಾಡ್ಕೊಂಡು ನಾಲ್ಕು ಉಂತಿರವನು ಯಾನು ಮಂಡಿ ಯಾವ್ಜಿಗೆ ಹಾಲು ಮಣ್ಣು ಯಾವ್ಜಿ ಪನ್ಪುನಕ್ಲೇ ಬನ್ನೊಡುಗೆ ಅಂದ ದಿಕ್ಕೋಪ್ಪ ಅದು ಗೊತ್ತ ಅತಿಗೆ ಅಮ್ಮ 4 ದಿನ ಉಂಟೊಡಿಗೆ ಬಂಡೆ ಏರಿಗೂ ಮಾಡೋದು ಪನ್ಪುನ ಅಯ್ಯೋ ಹೆಂಗ್ ಮಾಡೋದಂತ ಅಗ್ಲಿಗೆ ಮಾಡೋದು ಈ ಮರ್ಯಾದೆ ಮೂಯ್ವು ಕಾಲು ಬರುವರೆ ನೀ ಬಿಂದಿರ ಬಂದ ಅಂತ ಬಂಡ ಏರಾಡ ಉಂಟು ಮಗ ಬಂದಿದ್ದ ಯಾಕೆ ಬಂದ್ಬಿಟ್ಟು ಅತಿಗಮ್ಮ ಇದು ಒಂದು 4 ದಿನ ಉಂಟದು ಬೋಡಿಗೆ ಏನಿನ ಅಮ್ಮೆ ಬಣ್ಣಲ್ಲ ಯಾನು ಬಂಡಿದ ಕಾರ್ಯವಲ್ಲ ಈಯೇ ಬಂಡಿದ ನಿನ್ನ ತಿತ್ತೋಡಲ್ಲ ಬ್ರಹ್ಮಗಳ ಬಲ್ಲಿ ಒಂದು ಅತಿಗಮ್ಮ ಈ ರಮಸರುಡು ಬರ್ತೀನ ಅಂದು ಒಂದು 4 ದಿನ ಉಂಟುದು ಬೋಯತ್ತೆ ದಾಯ ಅದು ಗಡಿಬಿಡಿ ಗಡಿಬಿಡಿ ಮಲ್ತೊಂದುಲ್ಲತ್ತೆ ಎಂಚಿನ ಗಡಿಬಿಡಿಯಿಂದ ಅವಡತ್ತ ಪನಂದೆ ಆತೇನ ಪನಂದೆ ಬರ್ತನ ಕಾಣೋಗಿ ಏನು ಗಡಿಬಿಡಿ ಮಲ್ಪನ ನಾಡೊಂದು ಪೂಜಾರ ಏನ್ ನಾಡು ಎಲ್ಲ ಕಂಡದಿ ವಿಷಯ ಕಂಡನಿಲ್ಲ ನಾಡೊಂದು ಪೇರು ಅದಕ್ಕೆ ಯಾನ್ ಇಚ್ಚಿನ ಪೂಜಿ ಅದೇ ಉಂಟು ಪ್ರೀತಲ ಬಿಟ್ಟಿರಲಾರಿಯ ನೀರೇ ಆತನ ಬದಲಿಗೆ ನಾನಿಹೆ ಚದುರೆಗೆ ಮಗ ಉಂಟೋಡಿಗೆ ಅಲ್ಲಿ ಉಂಟುದು ಅಲ್ಲೇ ಅಲ್ಲಿಗೆ ಅರೆ ಗಳಿಗೆ ಕಂಡನಿಗೆ ಬಿಡುದು ಅಂತೇಳ ಬುಜ್ಜಿಗೆ ಆತೇನ ಆತೆ ಅದಕ್ಕೆ ಅಮ್ಮ ನೀರು ಉಂಟುಲೆ ಅಂದು ಆಪುಜಿ ಅಂದ ಆಪುಜಿ ಬಂಡದ ಆಯಂದ ಅವಡೆ ಎನ್ನ
ಕಂಡನಿ ಎನ್ನ ಆತು ಮೋಕೆ ಮಲ್ಪೆ ಅರಗಿ ಎನನು ಬುಡ್ನ ಆಪುಜಿ ಎಂಕ ಅರನು ಬುಡ್ ತುಪ್ಪೆರ ಆಪುಜಿ ಐಕು ಬೋಡದ ಎಂಕಲ ಸಂಬಂಧ ಅಂಚ ಉಂಡು ಯಾನ್ ಕೋಡ ಅತಿಯಮ್ಮ ಅಪ್ಪಂಡ ಈ ಸಂಗಾತಿ ಮಲ್ಪಲೆ ಒಂಜಿ ಗಲಿಗೆಲ ಆರನ್ನು ಬುಡ್ ತುಪ್ಪರ ಆಪುಜಿ ನಾಂಡ ಇರು ಮಂಡೇ ಚಾಲ್ ಬುಡ್ಜಿ ಕಂಡನ ಬದಕ ಎಣಿತ ಮಟ್ಟಗೆ ಯಾನುಲ್ಲ ಏನನು ತಿಳಿದೆಯೋ ಎನಪವ ಏನನು ತಿಳಿದೆ ಏನು ತಿಳಿದೆಯೋ ಇನ್ನೊಂದೆ ನುಡಿಯದೆ ಏನನು ತಿಳಿದೆ ಹೆಂಚಿನ ಮಗನಿಗೆ ಬೆದ್ದಿಯಾರ ಏ ದಾದ ಬಣ್ಣಿ ಯಾನಿಚ್ಚಿಂದ ಎನ್ನ ಕಂಡನಿಚ್ಚಿಂದ ಆರುತ್ತಿ ದಾದ ಬಣ್ಣಿ ಒಟ್ಟು ಬಾತೆ ನನ್ನ ಮಗ ತೀರತ ಬನ್ನಿ ಎಂಚ ಕಣ್ಣ ನಿಜ್ಜಂದ ಒಂದು ಸೇರಿಂದು ಅಂದ ಆಳು ಧರಿಸೋದಿಲ್ಲದಿತ್ತೆ ತರಿಪಾಡು ಅದು ಬೆಚ್ಚಾದಿಲ್ಲ ಬೆಚ್ಚದೆ ಈ ಬಾತೆರ ಬಣ್ಣ ಎಂಚ ಎಂದಾದ ಬಣ್ಣ ಆಳು ಬಣ್ಣ ಕಣ್ಣ ನಿಜ್ಜಲು ಕಣ್ಣ ಬಿಡ್ತಿ ಪೇರಿಲ್ಲ ಕಣ್ಣನ ಬದಲಿಗೆ ಯಾನುಲ್ಲ ಬಣ್ಣನೆ ಅಂತ ಬಂಡೆ ಈ ನನ್ನ ಕಣ್ಣೆ ಅವನಾಗೆ ಆಚೆ ಕಟ್ನಾಯ ಮಾನ ಕಟ್ನಾಯ ಮರದಿ ಕಟ್ನಾಯ ಅಣಬ ಕಟ್ಟ ನೀಕು ಚಚ್ಚಪ್ಪೆ ಕಂಡನಿ ಇಟ್ಟಿಯರು ಮಂಡ ಆಗಲ್ ಕಂಡನಿ ಬಿಡಿದಿ ಎಡ್ಡೆಡು ಉಳ್ಳೇರು ತೋಜೋಡು ಎಡ್ಡೆಡು ಇತ್ತಿನ ಆಗಲ್ ಪಾತೆರೊಂದು ಜರ ಎಡ್ಡೆಡೆ ಇನಿ ಒಂಜ್ ವೇಲಾರೆಗೆ ಪಾತೆರ ಜನ ಇಚ್ಚಿಂದ ಅಂತೆ ಬನ್ನಿ ಅನ್ನ ಮಾರಿ ಬತ್ತನಾಯ ಒಂಜಿ ಶಬ್ದಗ ಒಂಜಿ ಅರ್ಥ ಆಯ್ತು ಅದೇ 150 ಅರ್ಥ ಆಯ್ಬಿಡು ತಪ್ಪ ಮಲ್ತಾ ಏನೇ ಅಂತ ಅದ ಅಲ್ಬೋಡಪ್ಪ ಮಲ್ಪಣಂಜಿನ ಅಲ್ಲ ಕ್ಷಮೆ ಕೇಳು ಬೋ ಬೋ ದಾದಂತ ಯಾನ ಮಣ್ಣ ತಪ್ಪಾಡುವನು ತಪ್ಪಾಂಡಿಗೆ ಅತಿ ಅಲ್ಪಡ್ತು ತಪ್ಪಾಯ್ತು ಓಲು ಕಿದೇಡ್ದ ಆ ತಪ್ಪು ಅಂಡೆ ಅಂಚೆನ ಅಕ್ಕಿದಿ ಕ್ರಮ ಇಜ್ಜೆ ಬಣ್ಣ ತಪ್ಪಾಡಿ ಸಿಟ್ಟು ಶಾಂತವ ಮಾಡಿ ಬಿಡು ಮನದ ಧರ್ಮ ಇಷ್ಟು ನಿರ್ದಯದೊಳಗೆ ತ್ಯಜಿಸುವರು ನಮ್ಮ ತರಣ ಬೂಟನು ಅವನು ಅರಿಯದಾಗೇನು ಮರೆದು ಕಳೆಯಲ್ಲವ ಅರಿತವಳು ನೀನು ಕಂಡದ ಬರಿಗೆತ್ತು ಇದಾದ ನೀರು ಇಪ್ಪುನ ಕೈ ಕಾರ್ಯ ಮಾಡ್ಲಿಕ್ಕೆ ನರಮ್ಮನಿ ಅದೇ ಆಯ್ಪು ಪುಟ್ಟಿ ಬುಕ್ಕ ತಪ್ಪು ಒಪ್ಪು ನಾವೆಡೆ ಬರ್ಪಣೆ ಮಗ ಈ ತೆಲೆ ವಿಷಯನು ಮಲ ಪರಬ್ರಹ್ಮ ಮಲ್ಪನ ಹತ್ತು ಅಯ್ಯ ಬಜಿ ಮೂರ್ಖೆ ಅಧಮ್ಮೆ ದಂಡ ಪಿಂಡಣ ಒಯ್ಯಾಯೆ ಎರಡು ಎಂಚ ಪಾತ್ರೆ ಗೊತ್ತಿಜಿ ಆಯ ಮಲ್ತ ತಪ್ಪುಗೂ ಬೋಡದು ಯಾವ್ದು ಕ್ಷಮೆಗೇನೆ ಮಗ ಉಂಟದು ಬೋಲ ಮಗ ಎಂಕ್ ಜ್ವರ ಬತ್ತನ ಈರು ಕಷಾಯ ಬರ್ನಾ ಬುಂಡೆ ಉಯ್ಯ ಬರಡತ್ತೆ ಇಜ್ಜತ್ತು ತಪ್ಪು ಮಲ್ತಿ ನೀರು ಆಯೆ ಆರೇತಾ ಆರೆ ಕ್ಷಮೆಗೆ ನೋಡತ್ತೆ ಇಜ್ಜಿನ ಏನುಂತ ಅಂತ ಈಯ ಹುಡುಗಿಯಲ್ಲ ನೋಡ ಕಾರು ಗೊತ್ತ ಕ್ಷಮೆಗೇನು ಅಪ್ಪ ಅತ್ತಿಗೆಮ್ಮ ಎನ್ನ ತಪ್ಪಾಂಡು ಪೆಂಚಿನ ಪಡ್ದು ಕಾರು ಬರ್ತಾರ ಅಂಜನ ಕಾರು ಬರ್ತಾರೆ ಕ್ರಮ ಇದೆ ಮಗ ಕಾರು ಬರ್ತಾರ ಅಲ್ಲಿ ಸೀರೆ ಅಟ್ಟೊಂಡು ಐಕೆ ಸೀರೆ ತಿರ್ಪರ ಅಲ್ಲಿ ನಿಕ್ಕು ನೋಪ್ಪ ಅಂದ ಕೈದಾಯ ಮಗ ಕಾರು ಬರ್ತಾರಲ್ಲ ಪಂಪುಣ ನಿಕ್ಲೆ ಕಾರಲ್ಲಿ ತೋಜನ್ನೆಗೆ ಎನ್ನ ಸಮಸ್ಯೆ ಬಂದ್ರೆ ದೂರಡೆ ಬರ್ತಂడి ಯಾವ ಅತ್ತಿಗೆಮ್ಮ ಎನ್ನ ತಪ್ಪಾಂಡು ತಪ್ಪಾಂಡು ಈ ಒಂದು ಬರ ಬೋಪರ ಎಂಚಿನ ಮಗ ಅದಕ್ಕೇನು ಉಂಟಾ ಪಂಡೇತ ನಾನು ತೊಲೆತ ಮಗ ಉಂಟಲ್ಲ ಮಾಮಿ ಕ್ಷಮೆಗೆ ಎನ್ನೆಕ್ಕು ಬೋಡದು ಈರ್ನ ಒಂಜಿ ಒತ್ತಾಯಕು ಚಂದ್ರಾವಳಿ ನಂಜಿ ಆಸೆ ಈಡೇರಿಸರೆ ಬೋಡದು ಯಾನ್ ಉಂತುವೆ ಆಂಡ ನನೊಂಜುಂಡು ಎಂಕಲ ಚಂದ್ರಾವಳಿಗಳ ಪಾತೆರ ನಮ್ಮ ರಡ್ಡೇ ಜನವುಲ ಇಪ್ಪು ಮಸ್ತ್ ಸಮಯ ಉಂಡು ಐಕ್ ಬೋಡದು ಅಗತ್ಯ ಇಜ್ಜಂದಿನ ರಡ್ಡು ಪಿದ ಇತ್ತಿನ ಎತ್ತಿನ ಈರು ಬೊಡ್ಚು ಪಿದಾಯ್ ಬೋಲೆ ರಡ್ಡು ಅಕ್ಕಿಲ ಸೇರಿಯ ಎಂಕಲನ ಅಂಚನ ಮಗ ಅಕ್ಕಿದೆ ಮಂಡೆ ಚಾಲ್ಬನ್ ನಿಕ್ಲು ಉಲ ಏತ್ಲಾ ಪಾತೆರ್ಲೆ ಬೆಲ ಯಾನ್ಲತ್ತ ಎಂಕ್ಲು ಮೂಲ ಇಪ್ಪು ಮಗ ಅಂಡ ಎಂಕ್ಲ ಪಾತೆರ ಕತ್ತೆ ಆ ಒಂದು ಉಲಾಯ್ ಬರದಲ್ಲಿ ಇಜ್ಜಪ್ಪ ಯಾನಂತೂ ಬರೇನೆ ಬರೇ ಎನ್ನ ಬಂಡ್ರೆ ಅಪ್ಪಜಿ ಯಾನ ಅಪ್ಪೆ ಬನ್ಲೆ ಕನೆಗೆ ಈ ಒಲ ಪೋಯ ಅಂಡ ಒಕ್ಕ ಎನ್ನ ಮಗೆ ಎತ್ತು ಬನ್ವೆ ನೀರಿನೊಟ್ಟಿಗೆ ಅದು ಮಗ ಅವ್ 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 ಬಲ ಬಲ ನಿಕ್ಕು ಬೋಡದೆ ಉಲಾಯ್ ಬೋಲೆ ಅತಪ್ಪೆ ಜೀವ ಹತ್ತಿರ ಮಗ ಇತ್ತು ಮಾಡ್ಕೊಂಡು ಕೊಂಡಾಗಲೇ ಗೊತ್ತಾಪಣೆ ನಿನ್ನ ಯಾನ್ ಕೈಟ್ ಗೊತ್ತು ಮಗ ಬರೋಲ್ಲ ಅಕಲ್ ಪಾತ ಹೇಳು ಅಪ್ಪ ನಮ್ಮ ತಾತ ಬರ್ತಿರತ್ತ ಪಾತ್ರ ವಿಷಯ ಏತಿಪ್ಪು ನಮ್ಮ ಜೊತೆ ಹೋಲಿಗೆ ಪುನಃ
ಅಪ್ಪ ಈರ್ಜ ಪೂಜಾರ ಈರ್ಜ ನಾವು ಬಿತ್ತಿದೆ ಅವಾಗ ಬಾಬುಜಿ ಅಪ್ಪ ನಿದ್ರಾ ನಿದ್ರಾ ಅಜ್ಞಾನ ಅಕ್ಕಿ ಬೆರಳು ಮಗ ನಿದ್ರೆ ಬರಡಾಡ ಪದ ಬಂಡಾವ ಏರು ತೀರಾ ಆರು ಬಾರಿ ಪದ ಬಂಡ ಮಗ ಶುರು ಯಾರು ಮಾಡ್ಬೇ ಮುಂದುವರ್ಸೋಣ ಆರು ಮುಂದುವರ್ಸಾಣ ಅವು ಸುತ್ತಿನ ಬಾರಿ ಏರು ಮಗ ನಿರ್ದ್ಯಾಕಡೆ ಒಂಚೂರು ನಿದ್ರೆ ಬರ್ತಿತ್ತು ಎಂಚಿನ ಶುರುಗೆ ಆಲಾಪನ ಅವಸ್ಥೆ ಆಲಾಪನ ಇಳಿಟಿ ಯಾರು ಬಣ್ಬೇಕು ಏಳು ಆರು ಬಣ್ಬೇಕು ರಂಗ ನಾಯಕ ರಾಜೀವಲೋಚನ ರಮಣನ ಬೆಳಗಾಯ್ತು ಏಳೆನ್ನುತ್ತ ರಂಗನಾಯಕ ರಾಜೀವಲೋಚನ ರಮಣನ ಬೆಳಗಾಯ್ತು ಏಳೆನ್ನುತ್ತ ಅಂಗನೇಲ ಕುಮಿತ ಪತಿಯನ್ನೆಪ್ಪಿಸಿದಳು ಅಂಗನೇಲ ಕುಮಿತ ಪತಿಯನ್ನೆಪ್ಪಿಸಿದಳು ಶೃಂಗಾರದಲ್ಲಿದ್ರೆ ಸಾಕಿನ್ನುತ್ತ ರಂಗಯ್ಯ ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಲ್ದು ಅಕ್ಕಿ ತೆರೆದು ಬೇಗ ಈಕ್ಷಿಸಿದ್ದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತೆ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ 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 ಗುಟ್ಟುತ್ತ ಸೂಕ್ಷ್ಮದಿಂದಲಿಲ್ಲ ಸ್ಮರಿಸುವ ರಂಗ ಶ್ರೀರಂಗನಾಯಕ ರಾಜೀವಲೋಚನ ರಮಣನ ಬೆಳಗಾಯಿತೇಳೆನ್ನುತ್ತ ನಿದ್ರೆ ಸಾಕೆನ್ನುತ್ತ ಬೇಗ ಏಳೆನ್ನುತ್ತ ರಂಗ
ಹಾಗೆ ತುಂಬಿದ್ರೆ ಎಂಗೊಂಚೂರು ಈ ಮೊರಂಬುಡು ತಿರುಗಿ ಆತ ವೈನಾಡ ಒಂಜೇನೆ ಗಟ್ಟಿ ಬತ್ತ ಜಂಕುವ ಮಡಗುವ ಓವುಂದೆ ಆಜಿ ಕೂಡ ಕೂಡ ಇನ್ ಮೀನ್ ಬಾತಾರ ಬೂಡೇದು ಒಂದು ಅವು ಎಲ್ಲಗೆ ಅವಳು ತಿಕ್ಕುಜೆ ಅಲ್ಲ ಕೈ ಮಾಡ್ತಾರೆ ಆಜಿ ಆಜಿ ಅಂತ ಬದಲಾಡು ಯಾರಪ್ಪ ಅವು ಪಾತರ್ರಜ್ಜಿ ರಡ್ಡು ಜನಲ್ಲ ನನ ಪಾತರ್ರಜ್ಜಿ ಪಾತರ್ಜಿ ಅರ್ಥ ಹೊಡೆದ ನನ ಯಾಣೆ ಪಾತಿರ್ ಮುಚ್ಚಲ ಬಾಯಿ ಮುಚ್ಚಿಲೆ ಅಲ್ಲ ಬಾಯಿ ಮುಚ್ಚೋಡಿಗೆ ಒಯ್ತಪ್ಪ ತುಯ್ದಾರ ಬೆಲ್ಲದನ್ನ ತುಯ್ಯಾರ ಇರಿ ಏರಿಯಾ ಏರಿಯಾ ಒಂದು ಎಂಕಲ್ ನಾನಿ ಅಡ್ಡ ಏರಿಯಾ 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 ನಮ್ಮ ಇಲ್ಲ ಅಲ್ವ ನಮ್ಮನಿ ಏರಿಯಾ ಅಂತ ಕೇಳ ಒಂಚೂರು ಏರಿಯಾ ಏರಿಯಾ ಅಂತ ಬಿಡ್ಬೇಡ ನಾನು ಈ ಏರಿಯಾ ಈ ಏರಿಯಾ ಅಡ್ಡೇರಿಯಾ ಏರಿಯಾ ಅರ್ಥ ಇದೆ ಹಾಗೆ ನೀ ಪಂಡನೈ ನಿಖಲ್ ರಡ್ಡಿ ಜನಟ್ಟು ಒಂದು ಚಂಡಿಗೊಂಪೇರ್ ಚಂಡಿಗೊಂಪೇರಿಯಾ ಆ ಪ್ರಸಂಗದಲ್ಲ ಇರ್ಬೋದು ಚಂಡಿಕ ಹೋಮ ಅವಳು ತೀರ್ಥ ದೇವ ಚಂಡಿಕಾ ಹೋಮ ಅತ್ತಾಜಿ ಸಾವಯ ಚಂಡಿಗೊಂಪೇರ್ ಓ ಮಾರಿ ಬತ್ತನೆಯ ಗೊಂಪೆ ಅಪ್ಪೆ ಚಿರಗೆ ಜೋಕ್ಲೆ ತಪ್ಪೆ ಕೊರಿಯ ಈಯೆ ಎಂಗೊಂಜಿ ಮೆಕ್ಕಿಯಲ್ಲೇನಾ ಚಂದಗೋಪೆ ಇಂದುವೆ ಚಂದಗೋಪೆ ಚಂದಗೋಪೆ ಚಂದಗೋಪಿ ಈಯೇನಾ ಈಯೇನಾ ನಿನ್ನಟನೆ ಪಾತಿರ್ರೆ ನಿನ್ನಟನೆ ಪಾತಿರ್ರೆ ರಾತ್ರಿ ಪಾತಿರ್ನು ವಿಷಯ ಎಂಚಿನ ರಾತ್ರಿ ಇದ್ದದ ವಿಷಯ ಪಾತಿರ್ ಮರೆಯ ಏರೇನು ಮದ್ವೆ ತಿನಿ ಏರೇನು ಪೊಣ್ಣನ್ ಪೊಣ್ಣನ್ ಏರೇನು ಬುಡೇದಿನಿ ಬುಡ್ಡಿದ್ದೀನಿ ಅಂದ ಮಾರೆ ಬುಡ್ಡಿದ್ದಿ ಮದ್ಮೆದ ಕಾಕಾಜಿ ಕೊರಂದಕ್ಕೆ ಇತ್ತ ಗಲಾಟೆ ಕೊಡ್ತಲ ಪ್ರಯೋಜನ ದಾಲ ಕೊರೆ ಒಂದು ಕುಲಪತಿ ಪುಂಜೋಣ ಮಗಳಿನ ಕುಲಪತಿ ಕುಲಪತಿ ಪುಂಜೋಣ ಮಗಳು ಪುಂಜೋಣ ಮಗಳು ಮದ್ವೆ ತಿನಿ ಏನ ನಿಡನೆ ಪಾತಿರ್ರೆ ಬೈತೀನಿ ಮಾನ ಮರ್ಯಾದೆ ಬುಡ್ನಯ ಮರ್ಯಾದೆ ತೆತ್ತು ಬಾಡ್ನಯ ಓ ಲಂಡಿ ಓ ಪುಷ್ಟಿ ಆಗ ಚೂರ್ಲ ದೀವಣ ಅಂದ್ರೆ ಎಂಕ್ ಪೂರ ಗುರಿಯೇತ ದಾಲ ದಾಲ ಪಾತೆ ಎಂಜಿನ ವಿಷಯ ಎಂಜಿನ ಎಂಕಲ ಪೊಣ್ಣನೆ ಬಂಗಾಡಿ ಮದ್ಮೆ ಅಲ್ತದು ಕೊರ್ನಿದಾಯಗೆ ಬಂಗಾಡಿ ಬಂಗಾಡಿ ಅತ್ತೆ ಬಂಗೋಡಿ ಮದ್ಮೆ ಅಲ್ತು ಕೊರ್ನಿದಾಯಗೆ ಅಪ್ಪೆ ಬಿ ಓಡೆ ಬೋಬ್ನೆ ಮೂಲ ಉಂತಾಯಿ ಓದು ಓದು ಬಂಗಾಡಿಗೆ ದಾದ ಮರ ಅಲ್ತ ಸಮಸ್ಯೆ ಬಂಗೋಡಿ ಮದ್ಮೆ ಅಲ್ತು ಕೊರ್ನಿದಾಯಗೆ ಬಂಗುಡ ಸಂಸಾರ ಸಂಸಾರ ಮಲ್ಪೆರೆ ಓಲ್ ನಿಗುಲ್ ಜೈದಿನ ಒಲ್ಲೆ ಎಂಕಲ್ ಮುಲೆಟ್ ಇಲ್ಲ ಓಲ್ಲ ಜಪ್ಪ ಮರ ಎಂಗ್ಲ ಅಟ್ಟಲ ಜಪ್ಪ ಓಲ್ಲಲ್ ಬುಡಿದಿ ಓಲ್ಲಲ್ ಬುಡೆದಿ ಉಲ ಇಲ್ಲ ಉಲ ಇಲ್ಲ ಬುಡಿದಿ ಉಲ ಇತ್ತದಿ ಮೂಲು ಈ ಜೈದಿನ ಒರ್ತಿ ಅತ್ತ ಅಲುಪ್ಪುಡು ಅಲ್ಲೊಟ್ಟುಗ ಅಕ್ಕ ಉಳ್ಳಾಲ ಅಕ್ಕ ಅಕ್ಕ ಉಳ್ಳಾಲ ಗಟ್ಟಿ ಬಾತಿರು ಜಗಳ ನಿದ್ರೆ ರಾಧೆಲ ಚಂದ್ರ ಒಳ್ಳಿಲ ಅಕ್ಲಿ ಸುಖ ದುಃಖ ಉಳ ಪಾತಿರಂದ್ರಿ ಎಲ್ಲ ತೊಂದರೆ ನಿಕ್ಲೆಗಾಪಿನಿ ರಾಧೆ ಉಲುಲ್ಲಲ್ ಪನ್ಪರತ್ತ ಬಕ ಅವು ಏರಿಯಾ ಆಮೆ ಕತುಲೆ ಆಮೆ చెప్పు ఈ చెప్పు ತಂಗಡ್ನೊಟ್ಟಿಗೆ ಜತ್ತಿದ್ದಾಣ ಯಾನಿ ಉಳೆ ಕಡಪುಡ್ದು ಅವು ಇಂಚೆ ಪಿದಾಯ್ ಬತ್ತೀರಿ ಇಂಚೆ ಈ ಪಿದಾಯ್ ಬರು ಆಯೋರಿ ಏರದಾದನ ಪಂಡೆ ನೀದೇ ನಿದ್ರೆ ಕೊಂಬ ಇತ್ತ ಪಿದಾಡೊಂದು ಬತ್ತೀನಿ ಅಂಕುಳು ಉಳ್ಳಯ ಬೇತೆಯರ ಉಲ್ಲೆರು ತೂಲಯ ತಂದು ಆರು ಬಡಿಂದ ಕೇಳ್ದ ಬಂದವನ್ಯಾರು ನೀನಿರುತ್ತ ಪಗಲು ಪಗಲು ಮುಳೆದನು ಈಗ ಸಿಗುವೆನು ಬಂದವನ್ಯಾವ ತಪ್ಪಿನ ಮಗ ಮಗಳು ಮಕ್ಕಳು ನಿಖಿಲ್ ಪಲ್ಲೆ ಕಡೆ ಎನ್ನ ಅಕ್ಕನ ಕೈ ಪತ್ತು ಉಲೈ ಪೋತಿನ ಅಂದಯಾನೆ ಉಲೈ ಪೋಪೆ ಪೋಯಿ ಬುಕ್ಕನೆ ಗೊತ್ತಾಯಿನಿ ಅವು ಪೊಣ್ಣತ್ತು ಪೊಣ್ಣು ವೇಷದಾಯಿ ಸೀರಿಯಸ್ ಅದಾಯ ಏರೊಂದು ಬಾನು ಏರಂದು ಇಂಕು ಗೊತ್ತು ಗೊತ್ತೈತೇನಾ ಒಳ್ಳೆನೈತೇನಾ ಮತ್ತೆ ಒಳ್ಳೆನೈತೆ ಮಚ್ಚೆ ಮಾಡ್ಬೇನಾ ಸಂಜೆ ಸಂಜೆ ಓಹೋ ಆಗ ಮೂಲಕ ಐತಲ್ಲ ಬಂದು ಬಾರಿ ಬೇಡ
ಇದು ಕುಜಲ ಬೋದಿತ್ತು ಅವ್ರು ರಾಜೇಶ್ ಅಂದ್ರೆ ಉಲಯ ಬರ್ತದೆ ಶ್ರೀವೇಶ ಬರ್ತದೆ ಶ್ರೀವೇಶ ನಿಂಗೆ ಬೊಬ್ಬೆ ಮಾಡ್ತಾ ಬೊಬ್ಬೆ ಪಾಡೋದು ಬಾಯಿ ತೆತ್ತೆ ಆ ಪುರ್ತಗೂ ಆಯನ ಬಿಮ್ಮನು ತೆತ್ತದ ಎನ್ನ ಬಿಮ್ಮಗತಿ ಮಗಳೇ ಅಪ್ಪಗಣ್ಣ ಅದಕ್ಕೆಲ್ಲ ನಿನ್ನ ಬಾಯಿ ಮಗ ಅಂಚಾಂಡ ಆ ಮೈಟ್ ಈ ಮೈಟ್ ನಟಿ ಡಬ್ಬ ತಿಂತಾರ ಪಡ 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 ಕೊಟ್ಟು ಮಾಮಿ ಪೊಟ್ಟೊಳೊಂದು ಕೈ ನಿಂಚಾಗಿರು ಮಲ್ತದು ಆ ಪೊರ್ತಗು ಆಯನ ತರ್ಕದ ಸಮಯ ಎನ್ನ ಪ್ರಾಣ ಎಂಕವು ಮದ ಹೆಚ್ಚು ಅನುಭವ ಆತೈತಿ ಮಗ ಅಂದ ಇದು ಮತ್ತೆ ಮಲ್ತೈತ ಇದು ಮಲ್ತೈತ ಏರೇ ಸತ್ಯ ಬರು ಹೆಂಗೈತೆ ಮಾಮಿ ಆಯ ಸಾಮಾನ್ಯದ ಇತ್ತು ನಂದಗೆ ಬಾಲನ ದ್ರೋಹಿಣಗೆ ತಾತನ ಹಿಂದೂ ಮುಖ್ಯರಿಗೆ ಯೌವನನು ನಾನಾ ವಿಧದ ವೇಷದವನು ವೇಷದೇ ಗೊತ್ತಾಗ ಸತ್ಯ ಬನ ಮಗ ಏರು ಬಣ ಇಡೀ ಆಯ ಒಂದು ಮಾತ ಜೀವರಾಶಿಗಳ ಆಯನೇ ಕಂಡನಿ ಮಾತರೆಗಳ ಆಯನೇ ಕಂಡನಿಗ ಅಪಗಾರಿಗೆ ಅರೆಗಳ ಕಂಡನಿ ಆರೇ ಕಂಡನಿ ಓ ಆಲೆಗಿ ಆರೇ ಕಂಡನಿ ಓ ಆಲೆಗಿ ಆರೇ ಕಂಡನಿ ಓ ಪವಿತ್ರ ಆಲೆಗಿ ಆರೇ ಕಂಡನಿ ಓ ಆಲೆಗಿ ಆರೇ ಕಂಡನಿ ಅಕಲ ಮಾತ ವಿಷಯ ಬಿಡು ಬರ್ತಿ ಅಪ್ಪಗೆನ್ನ ಅಪ್ಪಗೆ ಎನ್ನ ಮಾಮಿಗಳ ಆರೇ ಕಂಡನಿ ಪತಿವ್ರತ ಧರ್ಮಕ್ಕೆ ಧಕ್ಕೆ ಬರ್ತನ್ನ ಮಗ ಯಾರು ನಾನ ಬದುಕುಜಿ ಮಗ ಪ್ರಪಂಚ ವಿಶಾಲವಾದುಂಡು ಯಾನು ತರ್ಕೊಲ್ ಗುವೆಲಗ ಮಾಡೋದಕ್ಕೆ ಕಡಿದ ಬಿಡದ ಈಗ ಮಡುವಿಗೆ ನೋಕುವೆ ಬಿಡನೆಂದು ಪತಿ ಕೆಂಡವಾಗಿರಲು ನಿನ್ನ ಗಂಡನ ಈತ ಸಸರನ್ನೆಣ್ಯನ ತಾಳೆನ್ನೆಣ್ಣಿದ ನಿನ್ನನ್ನು ನಾನು ಬುಡೆ ಈ ಮಲ್ತಿನ ತಪ್ಪುಗೂ ಸರಿಯಾಗಿನ ಶಿಕ್ಷೆ ಆಡು ನಿನ್ನನ್ನು ಕಾರ್ತದ ಕಡಲಿಗೆ ಮಾಡ್ದ್ವೆ ಅವನ ಮೀನಿಲೆಗರ ನಿನ್ನನ್ನೇ ಬುದ್ಧಿ ಬರು ನಿನ್ನನ್ನು ಕಾರ್ತದ ನಾಯಿಲೆಗೆ ಮಾಡ್ದ್ವೆ ನಾಯಿಲೆಗರ ನಿನ್ನನ್ನೇ ಬುದ್ಧಿ ಬರು ಅಂಚ ದುಪ್ಪುನಗ ಇಂಚ ಈ ಬದುಕರವಲ್ಲಿ ನನ್ನದ ಪೊಂಜವು ನಗಲೆಗೆ ಈ ಪಾಠ ಆಡು ಫಲ ತೋಜೊಂದುಂಡಲು ಸು ಹೋದು ದೃಶ್ಯನೇ ತೋಂದುಲ್ಲೆ ಚಂದ್ರಾವಳಿ ಸೂಕಲಾಗ್ಯರು ಅಲೆಂದು ಬಿಡ್ದು ಯಾನ ಉಪಾಯ ಐಕ್ ಪಡೋದು ಯಾವ ಎಪ್ಪ ಇಟ್ಟ ಸಮಾಧಾನ ಉಂಟು ಏರು ಈ ತಪ್ಪು ಮಲ್ಪೇರಾಗ್ಲಿಕ್ಕೆ ಸರಿಯಾಗಿ ಶಿಕ್ಷೆ ಕೊಡ್ತಾಂಡು ಅಲೆಂದೆತ್ತದ ಬಿಡೋದಿನ ಗೊತ್ತೊಂದಿತ್ತು ನಾವು ಸೂಕು ಮಾಡ್ದಾಂಡು ಆಡ್ದು ಸುಮಾರು ಬರ್ತಾಂಡು ದಾಲ ವಾಸನೆನೆ ಬರ್ಪುಜಿ ಕರಂಚಿದಿನ ವಾಸನೆನೆ ಬರ್ಪುಜಿ ಪೂರ ಮಲ್ಲಿಗೆದನೆ ಪರಿಮಳ ಬರೋದು ಉದಾಹರಣೆ ಈತ ಬರ್ತುಗಳೊಂಜಿ ನರಮಣ್ಯನ ಪುನಃ ಬತ್ತುಜ ತಾತಂಡಪ್ಪ ಉರಿಯಲಿ ಕೈಡ ಚಲ್ದಲು मेरे पीतांबर चतुर्भुज करदि शंखव चक्र गति पद्मादि रेखेयली अरसी चंद्रवलियु राधा तरुणी सहित बलद ತೊಡೆಯಲಿ ಸರಸವಾಡುತ್ತಲಿರಲು ವಿಸ್ಮಿತನಾದಾಡಿ ಕಡೆಗೆ ಕೃಷ್ಣ ಕೃಷ್ಣ ಆಯ್ 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 ಆಯ್
ಮಾತಾಡಿದ ನಿಂದನೆ ಮಲ್ತೆ ಯಾನು ಮಲ್ತಿನ ತಪ್ಪು ದಾತಂದು ಎಂಕ್ ಗೊತ್ತಾಂಡು ಅಜ್ಞಾನನೇ ತಿಂಜದಿದ್ರೆ ಎನ್ನ ಮನಸ್ಸಿಗೆ ಸುಜ್ಞಾನನು ಕೊರಿಯ ಯಾನು ಮಲ್ತಿನ ಸರ್ವ ಅಪರಾಧನ ಕೃಷ್ಣ ಏನನ್ನು ಮನ್ನಿಪುಲ ಕೃಷ್ಣ ಮನ್ನಿಪುಲ ಓ ಚಂದ್ರಗೋಪಾಲ್ ಕೃಷ್ಣ ನಿನ್ನ ವಾಯಿನಂಚಿನ ತಪ್ಪುದಾದ ಪಣದು ನಿಕ್ಕು ತೆರೆದು ಬರ್ತದೆ ಕಾರದ ನಿಕ್ಕು ಕೂರ್ದು ಕಣ್ಣ ನೀರಿದ ಕಡಲಾದಿ ಒಂದೊಂದೆಗೆ ಕುಳಿತೊಂದಿಲ್ಲ ಅಯ್ಯ ಈಯೇ ಪಲ್ಲೆಕ ಕೃಷ್ಣ ಓಲುಳ್ಳೆ ಕೃಷ್ಣದೇವರು ಅಂದ ಅತ್ತ ಪನ್ಪುನಂಚಿನ ವಿಮರ್ಶೆ ಒರಿಯನ ಬಗ್ಗೆ ಪೂರ್ವಾಪರ ತೆರಿಯಂದೆ ಒವೆಲ್ಲ ವಿಮರ್ಶೆ ಮಲ್ಪೆರ ಬಲ್ಲಿ ಪನ್ಪುನೆಗೆ ಸಾಧ್ಯ ಅಪಗ ಕೃಷ್ಣ ಓಲು ತಿಕ್ಕು ಎಂದು ಪನ್ಪುನೆಗೆ ಭಾಗವತೋತ್ತಮೆರ ಪಣ್ಣಂಚಿನ ಪಾತೆರ ನಂದ ಗೋಪನ ಮಂದಿ ರಂಗಳ ಸಂದು ಗೊಂದಿನಲಿ ಅಂದ ದಾಕಳ ಕಂದು ಕರುಗಳ ಮಂದೆ ಮಂದೆಯಲಿ ಕೃಷ್ಣ ಓಲು ತಿಕ್ಕುವೆ ದೇವರು ಓಲು ತಿಕ್ಕುವೆ ಪನ್ಪುನೆ ನಾಡು ನೆತ್ತಿ ತನ್ನ ಉಳಯೇ ಕೃಷ್ಣ ಉಳ್ಳೆ ತನ್ನ ಉಳಯೇ ಭಗವಂತೆ ಉಳ್ಳೆ ಕಣ್ಣದು ಸುರೂಕ ಆಲೋಚನೆ ಮಾಡ್ತಂಡ ಓಲುಲಾ ತಿಕ್ಕುವೆ ಅಪಗ ನನ್ನ ಈ ಪ್ರಕರಣ ದಾಯಾಂಡಿ ಪನ್ಪುನೆಗೆ ಕಾರಣ ಇತ್ತಂಡಿ ಚಂದಪಾಲಿಗೆ ತಾನು ಪೊರ್ಲುದಾಲ ಪನ್ಪುನಂಚಿನ ಅಹಂ ಅವು ದಿಂಜಿದಿತ್ತಂಡಿ ಪ್ರಪಂಚಡು ಏನರ್ದು ಏರ್ಲ ಪೊರ್ಲುದಾಕ್ಲಿ ಇಚ್ಚೇರಿ ಪನ್ಪುನಂಚಿನ ಅಹಂ ನಿಕ್ಕಲ ನಿನ್ನ ಅಪ್ಪೆಗಳ ಇತ್ತಿನಂಚಿನ ಅಹಮ್ಮವು ಓಡೈನಾತ ಪಣ ಉಂಡು ಓಡೈನಾತ ದುಡ್ಡು ಉಂಡು ಪದ್ದೆ ಬಂಗಾರ ಮಾತ ಉಂಡು ಅನ್ನ ದಾಯಗೂ ಉಂಡು ಪನ್ಪುನೇನು ಪರೋಪಕಾರ ಇತ್ತಿನ ನರಮಾನ್ಯಗೆ ಓವೇ ಸಿಕ್ಕ ಸಂಕಟ ಎದುರು ಬರ್ಪುಜಿ ಪನ್ಪುನೇನು ಸುರುಕಾದ ತೆರೆಯೋ ನೋಡು ಅಪಗ ನನ್ನ ದಾದ ಮಲ್ತ ಎನ್ನ ಬುಡಿದಿನಿ ಈ ಪೀಡನೆ ಮಲ್ತ ಎನ್ನ ಬುಡಿದಿನಿಗೆ ಬಾಕಿದ ಪೊಂಡೆಲ್ಲ ಈಲ ಆಕಲಿಗೆ ಪೀಡನೆ ಕೊರಿಯ ಅಂದೆ ಅತ್ತಯ್ಯ ಕೃಷ್ಣನ ಜೀವನ ಚರಿತ್ರೆನವರ ಎನ್ನದು ತೂಲ ಆಜಿರ್ದು ಅಜಿಪ್ಪ ವರ್ಷದ ಪೊಣ್ಣು ಜೋಕ್ಲೆ ಮುಟ್ಟ ಕೃಷ್ಣ ಕಣ್ಣು ಪಾಡುವೆ ಆಜಿ ವರ್ಷದ ಬಾಲೆಡು ಕಾಮತ್ವನು ತುಯರ ಸಾಧ್ಯತೆ ಉಂಡ ಅಜಿಪ್ಪ ವರ್ಷದ ಪೊಂಜೋಡ ಕಾಮತ್ವನು ತುಯರ ಸಾಧ್ಯತೆ ಉಂಡ ಅಪಗ ದಾದ ಸಂಬಂಧ ಸೂತ ತಿಡಿ ಒಂಜಿ ಸೂತ ಗುಂಟೆಲಿಡಿದು ಮಿತ್ತಲಾಕ್ಕುಂಡು ಮಿತ್ತಲಾಕಿದ ಅವೇ ಸೂತ ಗುಂಟೆಲಿಗೆ ಬತ್ತು ಬೂರುಂಡು ಆಯ್ತಾ ಅರ್ಥದಾದ ಆತ್ಮ ಪರಮಾತ್ಮನ ಸಂಬಂಧ ನಿನ್ನ ಬುಡಿದಿಗಳ ಎಂಕಲ ಇತ್ತನ ಆತ್ಮ ಪರಮಾತ್ಮನ ಸಂಬಂಧ ಹೊರತು ಕಾಮದ ಸಂಬಂಧ ಅತ್ತೆ ಈ ಹೆಣ್ಣು ನಂಚಿನ ಪೊತ್ತುಡು ಸೂತ ಉಳ ಹಿಡಿದು ಎನ್ನ ಬುಡಿದಾಯ ನಂಚಿನ ರಾದೆಲ ನಿನ್ನ ಬುಡಿದಾಯ ಎಂಚ ಚಂದಪಾರೆಲ್ಲ ಮೂಜಿನ ಲಕ್ಕದು ಬತ್ತ ನಮ್ಮ ಸನಾತನವಾಯಿ ನಂಚಿನ ಸಂಸ್ಕೃತಿ ಎಂಚ ಗೊತ್ತುಂಡ ತತ್ತ ಮರ್ಗಿಲಿಡು ತನ್ನ ಬುಡಿದಿಲ್ಲ ಪಲತ್ತ ಮರ್ಗಿಲಿಡು ತನ್ನ ತಂಗಡಿಲ್ಲ ದೀಪು ನಂಚಿನ ಕ್ರಮ ಅಂಚನೇ ಬತ್ತದ ನಿನ್ನ ಬುಡಿದಿನಿ ಎಂಕ್ ನೈವೇದ್ಯ ರೂಪವಾದ ಎಂಕು ಕೊರ್ನೆ ನಿನ್ನ ಭಕ್ತಿದ ಪರಾಕಾಷ್ಠೆಡಿ ನೈವೇದ್ಯ ಕೊರ್ನಗ ದೇವರು ಪ್ರಸಾದ ರೂಪಡು ಕೊರಡತ್ತ ಕುಡಲಿಕ್ಕೆ ನಿನ್ನ ಬುಡಿದಿನ ಪ್ರಸಾದ ರೂಪಡು ಕೊರತೆ ಅಪಗಂಡ ದುಂಬಗೀದಾದ ಮಲ್ಪಡು ಪ್ರಪಂಚಡು ಹರಿದಾಸೆ ಆದ ಬದುಕೊಂಡು ಬರಡು ಭಗವತ್ ಪ್ರೇರಣೆ ಸತ್ ಚಿಂತನೆ ಸತ್ ಸಂಕಲ್ಪ ಓಡೆ ಮುಟ್ಟ ಮಲ್ಪನ ಆಡೆ ಮುಟ್ಟಲಿಕ್ಕೆ ಕೃಷ್ಣ ರಾಧಾ ಉರ್ಲಗಂಟದ ಕತೆ ಸಾತ್ವಿಕ ವಾಯುನಂಚಿನ ಚಿಂತನೆ ಸಾತ್ವಿಕ ವಾಯುನಂಚಿನ ಧರ್ಮ ಸಾತ್ವಿಕ ವಾಯುನಂಚಿನ ನಡಕೆ ಸಾಯುಜ್ಯ ಸಾಲೋಕ್ಯ ಸಾರೋಪ್ಯ ಸಾಮೀಪ್ಯ ಪಂಚಿನ ಚತುರ್ವಿಧ ಮೋಕ್ಷ ಓಲು ಭಗವಂತೆ ಪ್ರಾಪ್ತಿ ಮಲ್ಪನೆಗೆ ಇಂದುವೇ ಸಾಕ್ಷಿ ಉರ್ಲಗಂಟದ ಕಥೆಲಿ ಏರು ಗುಬ್ಬಯ್ಯರ ಏರು ಮಾತ ಗುಬ್ಬ್ಯರ ಏರು ಮಾತ ಅವ್ಯವಾದ ತುಯ್ಯರ ಅಕಲಿಗೆ ಮಾತೆರೆಗಿಲ್ಲ ನಮ್ಮೊಂದು ಬರ್ಪುನಂಚಿನ ಮಾತಾ ದೈವ ದೇವರ್ಲ ಕಟೀಲ್ ದಪ್ಪೆ ಉಳ್ಳಾಲ್ತಿಲ ಪಾವಂಜದ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಲ ಈ ಜಾಗಿರಿ ಈ ಊರಿನ ಮಾತ ದೈವ ದೇವರಿ ಆಯುಷ್ಯ ಆರೋಗ್ಯ ಸುಖ ಸೌಭಾಗ್ಯನು ಕರಡು ಬಂದಿದೆ ಹೊರ್ಲ ಗಂಟದ ಕಥೆಕ್ಕೆ ಮಂಗಳ ಮಲ್ಪರ ಭಾಗವತರಡಲ ಸಭಿಕೆರಡಲ ಅಪ್ಪನ ನಟ್ಟೊಂದಿಲ್ಲ ಭದ್ರಂ ಬಂಧುಗಳೇ, ಒಂದು 5 ನಿಮಿಷದಲ್ಲಿ ನಾವೆಲ್ಲ ಕಾರ್ಯಕ್ರಮವನ್ನು ಮುಗಿಸೋಣ. ದಯವಿಟ್ಟು ನಮಗೊಂದು 5 ನಿಮಿಷ ಸಮಯ ಕೊಡಿ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ನಮ್ಮ ದಿವಾಕರ್ ಶೆಟ್ರು ತೋಟದ ಮನೆ ದಯವಿಟ್ಟೊಮ್ಮೆ ವೇದಿಕೆಗೆ ಬರಬೇಕು. ಆಗ ತಾನೇ ಬಂದಿದ್ದಾರೆ. ನಮ್ಮ ಸಾಯಿಬಾಬಾ ಮಂದಿರವನ್ನು ಅಲ್ಲಿ ಉಡುಪಿಯಲ್ಲಿ ನಿರ್ಮಾಣ ಮಾಡಿ, ನಿತ್ಯಾನಂದ ಸ್ವಾಮಿಯ ಮಂದಿರವನ್ನು ನಿರ್ಮಾಣ ಮಾಡಿ ಭಕ್ತಾದಿಗಳಿಗೆ ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರ ಮಾಡಿದ ದಿವಾಕರ್ ಶೆಟ್ರು ತೋಟದ ಮನೆ. ನಮ್ಮ ಶಶಿಧರ್ ಶೆಟ್ಟಿ ಬರೋಡ, ಪ್ರದೀಪ್ ಆಳ್ವರು, ಪುರುಷೋತ್ತಮ ಭಂಡಾರಿಗಳು, ಸುದೇಶ್ ಅಣ್ಣ ದಯವಿಟ್ಟೊಮ್ಮೆ ವೇದಿಕೆಗೆ ಬನ್ನಿ. ಅವರನ್ನೊಂದು ಗೌರವ ಮಾಡಬೇಕು. ಬನ್ನಿ ಸುದೇಶ್ ಅಣ್ಣ. ಮತ್ತೆ ರೋಹನ್ ಕಾರ್ಪೊರೇಷನ್ ರೋಹನ್ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರನ್ನು ಅಡ್ಡಿ ಅಂತ ಕರ್ಕೊಂಡು ಬನ್ನಿ, ವೇದಿಕೆ ಕರ್ಕೊಂಡು ಬನ್ನಿ. ನಮ್ಮ ದೊಡ್ಡ ವೆಲ್ವಿಷರ್ ಅವರು ಅನೇಕ ಕೆಲಸ ಕಾರ್ಯಗಳಿಗೆ ದೊಡ್ಡ ಮೊತ್ತದ ಸಹಾಯಧನ ನೀಡಿದಂತಹ ರೋಹನ್ ಅವರು, ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಶಶಿ ಅಣ್ಣ, ದಿವಾಕರ್ ಶೆಟ್ಟಿ ತೋಟದ ಮನೆ ಅವರನ್ನು ಬರೋಡ ಶಶಿಧರ್ ಶೆಟ್ಟಿ ಅವರು ಶಾಲು ಹೊದಿಸಿ ರೋಹನ್ ಮೊಂತೆರ್ ಅವರು ನಮ್ಮ ಫೌಂಡೇಶನ್ನ ಪೋಷಕರು ಹೌದು. ರೋಹನ್ ಅಣ್ಣ ತುಂಬಾ ಧನ್ಯವಾದಗಳು.
ರವಿರೈ ಕಳಸ ಅವರು ದಯವಿಟ್ಟೊಮ್ಮೆ ವೇದಿಕೆಗೆ ಬನ್ನಿ. ನನ್ನ ಅಣ್ಣ ಸುಪ್ರಂ ಸೋದ ಮತ್ತೋರ್ವರು ಪ್ರೊಡ್ಯೂಸರ್, ಅನೇಕ ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿ ಈಗ ಬರೋಡ ಶಶಿಧರಣ್ಣನ ಜೊತೆ ಸುಪ್ರಂ ಸೋ ಫಿಲ್ಮಲ್ಲಿ ಸಹಕಾರ ನೀಡಿದವರು. ಮತ್ತೆ ಇಂದಿನ ವಿಶೇಷ ಟ್ರಸ್ಟಿಗಳು ವಾಸು ನಾಯ್ಕ್ ಸುರತ್ಕಲ್ ಅವರು, ದಯವಿಟ್ಟೊಮ್ಮೆ ವೇದಿಕೆಗೆ ಬನ್ನಿ. ವಾಸು ನಾಯ್ಕ್ ಸುರತ್ಕಲ್ ಅವರು ಬಲಿ. ವಾಸು ನಾಯ್ಕ್ ಸುರತ್ಕಲ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಇವತ್ತು 1 ಲಕ್ಷ ರೂಪಾಯಿಯ ಮೊತ್ತವನ್ನು ನಮಗೆ ಫೌಂಡೇಶನ್ಗೆ ನೀಡಿ ಇಲ್ಲಿಯ ನಮ್ಮ ಟ್ರಸ್ಟ್ಗಳಾಗ್ತಾ ಇದ್ದಾರೆ. ಅವರನ್ನು ಕೂಡ ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂತಹ ದೊಡ್ಡ ದೊಡ್ಡ ಅನೇಕ ಕೋಟ್ಯಂತರ ರೂಪಾಯಿ ನಮಗೆ ದಾನ ನೀಡಿದ ಬಂಧುಗಳು ಶಶಿಯಣ್ಣ, ಪ್ರಕಾಶಣ್ಣ, ಸದಾಶಿವಣ್ಣ, KD ಶೆಟ್ಟಿಯವರು, ML ಸಾಮಗರು, ಶಾರದಾ ಪ್ರಸಾದರು, ದಿವಾಕರ್ ರಾವ್ ಕಟೀಲ್ರಂಥವರು ಅನೇಕರು, ಮತ್ತು 25 ಲಕ್ಷಕ್ಕೂ ಹೆಚ್ಚು ಸಹಾಯ ನೀಡಿದವರು KM ಶೆಟ್ಟಿಯವರು, ಪ್ರವೀಣ್ ಕುಮಾರ್ ಶೆಟ್ಟಿ ವಕ್ವಾಡಿ, ಫಾರ್ಚೂನ್ ಗ್ರೂಪ್ಸ್ನ ದುಬೈಯವರು. ಇವತ್ತೆಲ್ಲ ಇವರು ಬರಲೇಬೇಕಿತ್ತು, ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗಿಲ್ಲ ಅವರಿಗೆ. ಶಿವಚಂದ್ರ ಶೆಟ್ರು, ಉಡುಪಿ ಟು ಮುಂಬೈ ಹೋಟೆಲ್ನವರು, ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್, ಅಶೋಕ್ ಶೆಟ್ಟಿ ಬೆಳ್ಳಾಡಿ, ರಘುರಾಮ್ ಶೆಟ್ಟಿ ಕನ್ಯಾನ, ಶ್ಯಾಮ್ ಪ್ರಸಾದ್ ವಿದ್ಯಾಹಾಬ್ಸ್ ಬೆಂಗಳೂರು, ಆನಂದ್ ಶೆಟ್ಟಿ ನಲ್ಲೂರು, CVPC ನೋಬೋರ್ಡ್ ನಾರ್ಡಿಸ್ಕ್ ಸಿಂಗಾಪುರ. ಇಷ್ಟು ಮಂದಿ ನಮಗೆ 25 ಲಕ್ಷಕ್ಕೂ ಮಿಕ್ಕಿ ನಮಗೆ ಡೊನೇಷನ್ ನೀಡಿದ ಬಂಧುಗಳು. ಅವರನ್ನು ಕೂಡ ಈ ಮೂಲಕ ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ. 10 ಲಕ್ಷಕ್ಕೂ ಮೇಲ್ಪಟ್ಟು ಧನಸೆಯನ್ನು ನೀಡಿದ ನಮ್ಮ ಮಹಾಪೋಷಕರು ಶ್ರೀ ವಿವೇಕ್ ಶೆಟ್ಟಿ ಬೊಲ್ಯಗುತ್ತು, ಶ್ರೀ KK ಶೆಟ್ಟಿ ಕುತ್ತಿಕಾರು ಅಹಮದ್ನಗರ, ರವೀಂದ್ರನಾಥ್ ಆಳ್ವ ಸೂರ್ಯ ವುಡ್ಸ್ ಮಂಗಳೂರು, ಡಾಕ್ಟರ್ G ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಉಡುಪಿ, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ರಘು L ಶೆಟ್ಟಿ ಪಾಪ್ಯುಲನ್ ಗ್ರೂಪ್ ಆಫ್ ಮುಂಬೈ, ಶ್ರೀ ಸುಧಾಕರ್ ಶೆಟ್ಟಿ ಮೊಗೆರೋಡಿ, ರವಿನಾಥ್ ಶೆಟ್ಟಿ ತೋನ್ಸೆ, ಸುರೇಶ್ S ಕಣಜ ಉದ್ಯಮಿ ಬೆಂಗಳೂರು, ವೇಣುಗೋಪಾಲ್ ಶೆಟ್ಟಿ ಉದ್ಯಮಿ ತಾಣೆ ಮುಂಬೈ, ಶ್ರೀ ಪ್ರವೀಣ್ ಭೋಜೆ ಶೆಟ್ಟಿ ಅಧ್ಯಕ್ಷರು ಬಂಟರ ಸಂಘ ಮುಂಬೈ, ಶ್ರೀ ಭಾಸ್ಕರ ಶೇರಿಗಾರ್ ಉದ್ಯಮಿ USC, ಶ್ರೀ ರಾಜೇಶ್ ನಾಯ್ಕ್ ಉಳಿಪ್ಪಾಡಿ ಗುತ್ತು ಶಾಸಕರು ಬಂಟ್ವಾಳ ಕ್ಷೇತ್ರ, ಶ್ರೀ ಮಂಜುನಾಥ್ ಭಂಡಾರಿ ಅಡ್ಯಾರಿ ಸಹ್ಯಾದ್ರಿ ಸಂಸ್ಥೆ ವಿದ್ಯಾಸಂಸ್ಥೆ ಅಡ್ಯಾರ್, ಡಾಕ್ಟರ್ ಸುರೇಶ್ ರಾವ್ ಸಂಜೀವಿನಿ ಆಸ್ಪತ್ರೆ ಮುಂಬೈ. ಅನಂತರ ತಮ್ಮ ಹೆಸರು ಘೋಷಣೆ ಮಾಡಬಾರದು ಅಂತ ಅನೇಕರು ಹೇಳಿದ್ದಾರೆ. ತುಂಬ ದೊಡ್ಡ ಮೊತ್ತ ಕೊಟ್ಟು ನಮ್ಮ ಉಜಿರೆ ಕಿರಣ್ ರಾವ್, ನಮ್ಮ USA ಪುತ್ತಿಗೆ ಮಠದ ಉಜಿರೆ ಕಿರಣ್ ರಾವ್ ಅವರು ನಮಗೆ ದೊಡ್ಡ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಮತ್ತೋರ್ವರು ನಮ್ಮ ಅಡ್ಯಾರ್ ಗಾರ್ಡನ್ನ ಪ್ರಮುಖರಾದಂತಹ ಕಿಶನ್ ಶೆಟ್ಟಿಯವರು ನಮಗೆ ಇಡೀ ಅಡ್ಯಾರ್ ಗಾರ್ಡನ್ ಇಷ್ಟು ದೊಡ್ಡದ ವ್ಯವಸ್ಥೆ ಮಾಡಲಿಕ್ಕೆ 1-2 ದಿವಸದಲ್ಲಿ ಆಗಲ್ಲ, 1 ವಾರದಿಂದ ನಮಗೆ ಇಡೀ ಅಡ್ಯಾರ್ ಗಾರ್ಡನ್ ಈ ವರಾಂಡವನ್ನು ನಮಗೆ ಬಿಟ್ಟುಕೊಟ್ಟು ಎಲ್ಲ ವ್ಯವಸ್ಥೆಗೆ ಕಾರಣೀಕರ್ತರಾಗಿ ಮತ್ತೊಂದು ಮನೆಯನ್ನು, 5 ಲಕ್ಷದ ಮೊತ್ತದ ಮನೆಯನ್ನು ನಮಗೆ ದಾನವಾಗಿ ನಮ್ಮ ಕಲಾವಿದರಿಗೆ ನೀಡಿದಂಥ ಕಿಶನ್ ಶೆಟ್ಟಿಯವರನ್ನು ಕೂಡ ಈ ಮೂಲಕ ನಾನು ನೆನಪು ಮಾಡಿಕೊಳ್ತೇನೆ. ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಂಥ ಸಣ್ಣದಕ್ಕಿಂತ ದೊಡ್ಡ ಮೊತ್ತದವರೆಗೆ ದಾನ ನೀಡಿದ ಅನೇಕ ಬಂಧುಗಳಿದ್ದಾರೆ. ನನಗೆ ಎಲ್ಲರ ಹೆಸರನ್ನು ಇಲ್ಲಿ ಹೇಳಲಿಕ್ಕೆ ಆಗಲ್ಲ. ಅಂತ ಎಲ್ಲರಿಗೂ ನಾವು ಪಟ್ಲ ಫೌಂಡೇಶನ್ನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಅರ್ಪಿಸುತ್ತಾ ಇನ್ನಷ್ಟು ನಿಮ್ಮಿಂದ ನಾವು ಸಹಾಯವನ್ನು ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಇಂಥ ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು 4ರಿಂದ 5 ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಸುಮಾರು 1.5 ಕೋಟಿ ರೂಪಾಯಿಯವರೆಗೆ ಕೇವಲ ವಿದ್ಯಾರ್ಥಿ ವೇತನವನ್ನು ನೀಡಿದ್ದೇವೆ ಅಂತ ಹೇಳಿದರೆ, ಇಂತಹ ದಾನಿಗಳು ನೀಡಿದರೆ ಮಾತ್ರ ನಮಗೆ ಅದು ಸಾಧ್ಯತೆ ಆಗುವುದು. ಬೇರೆ ಬೇರೆ ಚಾರಿಟಿ ನಮ್ಮ ಇದ್ದೇ ಇದೆ. 13,500 ಮಕ್ಕಳು ಇಡೀ ಕರ್ನಾಟಕದಾದ್ಯಂತ ಫ್ರೀ ಆಗಿ ಸರ್ಕಾರಿ ಶಾಲೆಯ ಬಡ ಮಕ್ಕಳು ಯಕ್ಷ ಶಿಕ್ಷಣವನ್ನು ಕಲಿತಾ ಇದ್ದಾರೆ. 13,500 ಮಕ್ಕಳು. ನೀವು ಯೋಚನೆ ಮಾಡಿ ಯಾವ ರೀತಿಯ ವ್ಯವಸ್ಥೆ ಇರಬಹುದೆಂಬುದಾಗಿ. ಸುಮಾರು 61 ಮನೆಗಳನ್ನು ಕಟ್ಟಿಕೊಟ್ಟಾಯಿತು ಕಲಾವಿದರಿಗೆ. ಇನ್ನು 46 ಮನೆಗಳು ನಿರ್ಮಾಣದ ಕೊನೆಯ ಹಂತದಲ್ಲಿದೆ. ಇನ್ನು ಬೇಗನೆ ನಾವು ಹಸ್ತಾಂತರ ಮಾಡ್ತೇವೆ. ಮತ್ತೆ ಈ ಯಕ್ಷ ಶಿಕ್ಷಣ ಆಗಲಿ ಇನ್ನಿತರ ಅನೇಕ ಕಾರ್ಯಗಳಿಗೆ ನಮಗೆ ದಾನಿಗಳ ಸಹಕಾರ ಇದೆ. ನೀವೆಲ್ಲರೂ ಸಹಕರಿಸುವಿರಿ ಎಂಬುದಾಗಿ ನಂಬುತ್ತೇನೆ. ಇಂತಹ ಎಲ್ಲ ದಾನಿಗಳಿಗೆ ರೋಹನಣ್ಣ, ನಿಮ್ಮ ದೊಡ್ಡ ರೀತಿಯ ಸಹಕಾರ, ಆಶೀರ್ವಾದ ನಮಗೆ ಇನ್ನೂ ಬೇಕು. ನಿಮ್ಮ ಪ್ರೋತ್ಸಾಹ ನಮಗೆ ಇರಲಿ. ರವಿಯಣ್ಣ ನನ್ನ ಅಣ್ಣನೇ, ಅವರಿಗೆ ವಿಶೇಷವಾಗಿ ಹೇಳಬೇಕಿಲ್ಲ. ನಮ್ಮ ಕಳಸ ಘಟಕದ ರೂವಾರಿಗಳು ಹೌದು. ಇನ್ನೊಂದು ಫಿಲ್ಮ್ ಇನ್ನು 100 ಕೋಟಿ ಗಳಿಸಿದ್ರೆ ಅದರಲ್ಲಿ 10 ಕೋಟಿ ಅದು ನಮಗೆ ಕೊಡಿ. 100 ಕೋಟಿ ಗಳಿಸಲಿ ಮಾತ್ರ, ನಮ್ಮ ಆಶೀರ್ವಾದ ಅಷ್ಟೇ. 100 ಕೋಟಿ ಗಳಿಸಿದ್ರೆ ಅಲ್ಲ ರೋಹನಣ್ಣ. ಹಾಗೆ ಮತ್ತೆ ಶಶಿಯಣ್ಣನ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ನೋಡಿ, ಬೆಳಿಗ್ಗಿನ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬಂದು ಧನ್ಯವಾದ ಸಮರ್ಪಣೆ ಆಗಿ ಅವರು ಹೊರಡೋದು. ಪ್ರತಿ ಕಾರ್ಯಕ್ರಮದಲ್ಲೂ ನಮ್ಮ ಜೊತೆ ಇದ್ದುಕೊಂಡು ಅವರಿಗೆ ಸಹಕಾರ ನೀಡ್ತಾರೆ. ನಮ್ಮ ಫೌಂಡೇಶನ್ಗೆ 2 ಕೋಟಿ ರೂಪಾಯಿಗಿಂತಲೂ ಮಿಕ್ಕಿ ದಾನ ನೀಡಿದ ಮಹಾನ್ ಪುಣ್ಯಾತ್ಮರು ನಮ್ಮ ಬರೋಡ ಶಶಿಧರ್ ಶೆಟ್ರು.
ಅಷ್ಟು ಮಾತ್ರ ಅಲ್ಲ, ನನ್ನ ಪ್ರತಿಯೊಂದು ಆಗು ಹೋಗುಗಳಲ್ಲಿ ಶಶಿಧರ್ ಶೆಟ್ಟಿಯವರ ನೆರಳಿದೆ. ನಾನು ಇಲ್ಲದ್ರೆ ಏನು ಮಾಡಲಿಕ್ಕೂ ಸಾಧ್ಯ ಇರಲಿಲ್ಲ. ಅಂಥವರನ್ನು ಪಡೆದ ನಾನೇ ಭಾಗ್ಯವಂತ ಎಂಬುದಾಗಿ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರ ಸಹಕಾರ ಇರಲಿ ಎಂಬುದಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಕೇಳಿಕೊಳ್ಳುತ್ತಾ ಈ ಎಲ್ಲ ಕಾರ್ಯಕ್ರಮಗಳಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ನಮ್ಮ ಬರೋಡ ಶಶಿಧರ್ ಶೆಟ್ಟಿ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇಡೀ ಟೋಟಲ್ ಪ್ರೋಗ್ರಾಮ್ಗೆ ಮತ್ತೆ ನಾಳೆ ಸಮುದ್ರಯಾನ ಬೆಳಿಗ್ಗೆ 8 ಗಂಟೆಗೆ 7:30 ಗಂಟೆಗೆ ನಮ್ಮ ಹೊರಡಬೇಕು. ಸಮುದ್ರದಲ್ಲಿ ಯಕ್ಷಗಾನ, ಅದು ಕೂಡ ಬರೋಡ ಶಶಿಧರ್ ಶೆಟ್ಟಿಯವರ ಕಲ್ಪನೆ. ಅದು ಸುಮಾರು 650 ಜನ ಹೋಗ್ತಾ ಇದ್ದೇವೆ. 650 ಜನ ಲಕ್ಷದ್ವೀಪಕ್ಕೆ, ಬಾಂಬೆಗೆ ಹೋಗಿ ಅಲ್ಲಿಂದ ಲಕ್ಷದ್ವೀಪಕ್ಕೆ ಹೋಗಿ ಸಮುದ್ರದ ಮಧ್ಯದಲ್ಲಿ ಯಕ್ಷಗಾನ, ಹೋಗುವಾಗಲೂ ಬರುವಾಗಲೂ. ಬರುವ ವರ್ಷ ವಿಮಾನಯಾನ ಇದೆ, ಅದರಲ್ಲೂ ಯಕ್ಷಗಾನ ಇದೆ ಅಂತ ಶಶಿಯಣ್ಣ ಹೇಳಿದ್ದಾರೆ. ಹಾಗಾಗಿ ಅವರದೊಂದು ಕನಸು. ಯಾರಾದ್ರೂ ಬರುವವರಿದ್ರೆ ಬನ್ನಿ, ದುಡ್ಡು ಕೊಡಬೇಕು, ಮಾತ್ರ ದುಡ್ಡು ಕೊಡಬೇಕಾಗತ್ತೆ. ಎಷ್ಟು ಅಂತ ನಾವು ಹೇಳ್ತೇವೆ. ಫೌಂಡೇಶನ್ ಹೆಸರು ಮಾತ್ರ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಹೆಸರು ಮಾತ್ರ. ಈಗ ಸಮುದ್ರಯಾನಕ್ಕೂ ಹಾಗೆ 75,000 85,000 ರೂಪಾಯಿ ಒಬ್ಬೊಬ್ಬರಿಗೆ ದುಡ್ಡುಗುಟ್ಟು ಅವರವರೇ ಬರ್ತಾ ಇದ್ದಾರೆ. ನಾವು ಕೂಡ ಪ್ರತಿಯೊಬ್ಬರು ಫೌಂಡೇಶನ್ನ ಪ್ರತಿಯೊಬ್ಬರ ಕಾರ್ಯಕರ್ತರು ಕೂಡ ಫೌಂಡೇಶನ್ನ ದುಡ್ಡು ಅಲ್ಲಿಗೆ 1 ರೂಪಾಯಿ ಯಾರು ಕೊಡಲ್ಲ. ಅವರವರೇ ಸ್ವಂತ ಅವರವರೇ ಖರ್ಚಲ್ಲೇ ಅವರವರೇ ಹಾಕಿಕೊಂಡು ಪ್ರತಿಯೊಂದು ಹೋಗ್ತಾ ಇದ್ದಾರೆ. ಅದರಲ್ಲೂ ಮುತುವರ್ಜಿ ವಹಿಸಿಕೊಂಡು ಶಶಿಯನ್ನ ಬಾಂಬೆವರೆಗೆ ಹೋಗುವ ಟ್ರೈನ್ ಟಿಕೆಟ್ ಮತ್ತೆ ಎಲ್ಲ ವ್ಯವಸ್ಥೆಗಳನ್ನು ಇಷ್ಟು ಮಂದಿದ್ದು ಕೂಡ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಬರೋಡ ಶಶಿಧರನ್ನ ಹೋಗುವುದು ಬರೋದು ಎಲ್ಲ ಅಂದ್ರೆ ಅಷ್ಟೊಂದು ಉಮೇದುವಾರಿಕೆ ಅವರಿಗೆ. ಅವರಿಗೆ ಹೀಗೆ ಭಗವಂತ ಅವರನ್ನು ಅನುಗ್ರಹಿಸಲಿ. ಅವರಿಗೆ ಸಿಕ್ಕಿದ ಸಂಪತ್ತು ಸಮಾಜಕ್ಕೆ ಸಿಕ್ಕಿದ, ಕೇವಲ ಪಟ್ಲ ಫೌಂಡೇಶನ್ಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಸಿಕ್ಕಿದಾಗೆ ಅಂತಹ ದಾನಿಗಳಿಗೆ ಸಂಪತ್ತು ಸಿಗಬೇಕೆಂಬುದಾಗಿ ನಾವು ಬೇಡುವುದು. ಇಡೀ ಕಾರ್ಯಕ್ರಮಕ್ಕೆ 11ನೇ ವರ್ಷದ ಕಾರ್ಯಕ್ರಮಕ್ಕೆ ಬರೋಡ ಶಶಿಧರ್ ಶೆಟ್ಟಿ ಅವರಿಂದ ಧನ್ಯವಾದ ಸಮರ್ಪಣೆ. ಎಲ್ರಿಗೂ ನಮಸ್ಕಾರ. ಸೂರ್ಯಗೆ ಧನ್ಯವಾದ ಹೇಳಬೇಕಾಗೋದು ನಾನು ಪಟ್ಲ ಸತೀಶಣ್ಣನಿಗೆ. ಸತೀಶಣ್ಣ ಇಲ್ಲ ಅಂದರೆ ನಾವು ಇವತ್ತು ಇಲ್ಲಿ ಸೇರ್ತಾ ಇರಲಿಲ್ಲ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇರ್ತಿರಲಿಲ್ಲ. ಅದಕ್ಕಾಗಿ ಮೊದಲನೇದಾಗಿ ತಮಕ್ಕೆ ನಾನು ಧನ್ಯವಾದ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಷ್ಟು ಒಳ್ಳೆಯ ಕಾರ್ಯಕ್ರಮ ಆಗಬೇಕಿದ್ರೆ ಇದರ ಪದಾಧಿಕಾರಿಗಳು, ಅದರಲ್ಲಿ ಪುರುಷೋತ್ತಮಣ್ಣ, ಸುಧೀಶಣ್ಣ, ಪ್ರದೀಪಾಳವರು ಅನೇಕ ಮಂದಿ ಸುಮಾರು 1 ವಾರದಿಂದ ಇಲ್ಲೇ ನಿಂತು ಕೆಲಸವನ್ನು ಮಾಡೋದು ಬಿಟ್ಟು ಸುಮಾರು 4,000 ವಿದ್ಯಾರ್ಥಿಗಳ ಮೇಲಾಗಿ ಈ ವಿದ್ಯಾರ್ಥಿ ವೇತನವನ್ನು ಇವತ್ತು ನೀಡಿದ್ದೇವೆ. ಅದಕ್ಕಾಗಿ ನಮ್ಮ ಸುಧೀಶ್ ರೈವರ ಇಡೀ ತಂಡ, ಅದು CA ಆಫೀಸ್ ಅಲ್ಲ, ಪಟ್ಲ ಆಫೀಸ್ ಆಗಿತ್ತದು, ಆ ರೀತಿಯಾಗಿ ಅವರ ಆಫೀಸ್ ಕಾರ್ಯನಿರ್ವಹಣೆ ಮಾಡಿದೆ. ಅವರಿಗೂ ಕೂಡ ನಾನು ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಡುವವರೇ ಕಿಶನ್ ಹೆಗ್ಡೆ ಅವರು, ಇಲ್ಲಿ ಎಲ್ಲ ತಂಡದವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತಿನ ಊಟದ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ, ನಾವು ನಿರೀಕ್ಷೆಗೆ ಮೀರಿ ಜನ ಬಂದರೂ ಕೂಡ ಊಟದ ವ್ಯವಸ್ಥೆ ಮಾಡಿದಂಥ ಎಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತೇನೆ. ಕಾರ್ಯಕ್ರಮ ಚೆನ್ನಾಗಿ ಆಗಬೇಕಾದ್ರೆ 2 ರೀತಿ ಇರ್ತದೆ. ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗಿ ಮತ್ತೊಂದು ಊಟದ ವ್ಯವಸ್ಥೆ ಚೆನ್ನಾಗಿ ಆಗಬೇಕು. ಅದು 2 ಕೂಡ ಭಾಳ ಅಚ್ಚುಕಟ್ಟಾಗಿ ಆಗಿದೆ. ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಅನೇಕ ಮಂದಿ ಇದಕ್ಕೆ ದಾನಿಗಳು ಸಹಕಾರವನ್ನು ನೀಡಿದ್ದಾರೆ. ದಾನಿಗಳಿಲ್ಲದೆ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸುಳ್ಳವರು ತುಂಬ ಮಂದಿ ಇದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ದಾನಿಗಳ ಬಹಳ ದೊಡ್ಡ ಅಗತ್ಯತೆ ಇದೆ. ಅನೇಕ ದಾನಿಗಳು ನಮ್ಮ ಜೊತೆಗೆ ಕೈ ಜೋಡಿಸಿ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಹೋದಂಥ ಸದಾಶಿವ ಶೆಟ್ಟಿ ಕನ್ಯನವರಿದ್ದಾರೆ, ಪ್ರಕಾಶಣ್ಣ ಬಂಜಾರ ಅವರಿದ್ದಾರೆ, KD ಶೆಟ್ಟಿ ಅವರು, ರಾವ್ ಅವರು, ಕಿರಣ್ ರಾವ್ ಅವರು, ಮತ್ತು ಅನೇಕ ಮಂದಿ ಇವತ್ತು ಈಗಾಗಲೇ ಸದಸ್ಯನ ಹೆಸರನ್ನು ಉಲ್ಲೇಖ ಮಾಡಿದೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇವತ್ತು ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಕಾರ್ಯಕ್ರಮ ನಾವು ಕಳೆದ ವರ್ಷವೂ ಕೂಡ ಇದರ ಬಗ್ಗೆ ಮಾತಾಡಿದ್ವಿ. ನಾವು ದಶಮಾನೋತ್ಸವದ ತದನಂತರ ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ನಿರ್ವಹಿಸಬೇಕು, ನಮ್ಮ ಟ್ರಸ್ಟು ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಕಳೆದ ವರ್ಷ ತೀರ್ಮಾನ ಮಾಡಿದ್ವಿ. ಆದರೆ ಈ ವರ್ಷ ವಿಶೇಷವಾಗಿ ಸತೀಶಣ್ಣನಿಗೆ ಅದು ಏನೊಂದು 10 ಕೋಟಿ 20 ಕೋಟಿ ಎಷ್ಟಿದ್ರೂ ಅದು ಕಡಿಮೆ, ಒಂದು ಹೊಸ ಯೋಜನೆಯನ್ನು ಅವರು ಹಾಕಿಕೊಳ್ತಾ ಇದ್ದಾರೆ. ಈ ವರ್ಷ 4,000 ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯನ್ನು ನೀಡುವುದರ ಮುಖಾಂತರವಾಗಿ ನಾವು ಪ್ರತಿ ವರ್ಷ ಖಾಲಿ ಕಲಾವಿದರ ಮಕ್ಕಳಿಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೇವೆ. ಕಲಾವಿದರು ಅಂದರೆ ಅದರಲ್ಲಿ ಯಕ್ಷಗಾನ ಮತ್ತು ದೈವಾರಾಧನೆ, ಕಂಬಳ ಈ ರೀತಿಯ ಇವರ ಮಕ್ಕಳಿಗೆ ಮಾತ್ರ ನಾವು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೆವು. ಈ ವರ್ಷ ಅದು ಜಾತಿ ಭೇದ ಧರ್ಮ ಎಲ್ಲವನ್ನೂ ಮರೆತು ಎಲ್ಲ ವರ್ಗದವರಿಗೆ ಕೂಡ BPL ಕಾರ್ಡ್ನ ಎಲ್ಲ ಮಕ್ಕಳಿಗೆ 90% ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಸುಮಾರು 1.25 ಕೋಟಿಗಿಂತಲೂ ಮಿಕ್ಕಿ ಇವತ್ತು ವಿದ್ಯಾರ್ಥಿ ವೇತನ ನಡೆದಿದೆ. ಹಾಗೆ ಆ ಅಂಚೆಯ ಮುಖಾಂತರವಾಗಿ ಕಲಾವಿದರಿಗೆ ವಿಮೆ ಮಾಡುವಂಥ ಯೋಜನೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳುತ್ತಾ, ಇದರ ಉದ್ದೇಶವೇ ಯಕ್ಷಗಾನ ಉಳಿಸಿ ಮತ್ತು ಬೆಳೆಸುವುದು.
ಉಳಿಸೋದು ಹೇಗೆ ಅಂತ ಕೇಳಿದರೆ ಅದು ಉಳಿಬೇಕಾದ್ರೆ ಈ ಕಲೆಯನ್ನು ಆರಾಧನೆ ಮಾಡುವಂತೆ ಇರಬೇಕು. ಹಾಗೆ ಯಾರು ಕಲೆಯನ್ನು ಕಲಿಯುವವರು ಬೇಕು. ಸುಮಾರು 13,000 ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಶಿಕ್ಷಣ ನೀಡೋದು ಯಾರು ಅಂತ ಕೇಳಿದ್ರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಇದರ ಮುಖಾಂತರವಾಗಿ ಯಕ್ಷಗಾನ ಉಳಿಸುವ ಕೆಲಸವನ್ನು ಕೂಡ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಾಡ್ತಾ ಇದೆ ಅಂತ ಹೇಳುತ್ತಾ, ಇದರ ಉಳಿವಿಕೆಗಾಗಿ ಮತ್ತು ಅದನ್ನೊಂದು ಬಾನೆತ್ತರಕ್ಕೆ ಏರಿಸಬೇಕು. ಖಾಲಿ ನಾವು ಯಕ್ಷಗಾನ ಗಂಡು ಕಲೆ ಕರಾವಳಿ ಕಲೆ ಮಾತ್ರ ಅಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕಾದ್ರೆ ಶ್ರೀಯುತ ಸತೀಶ್ ಶೆಟ್ಟಿಯವರ ಪಾತ್ರ ಭಾಳ ದೊಡ್ಡದು. ಅಮೆರಿಕದಂಥ ಹಲವಾರು ದೇಶಗಳಲ್ಲಿ ನಮ್ಮ ಯಕ್ಷಗಾನವನ್ನು ಪ್ರದರ್ಶಿಸಿದಂಥ ಸತೀಶ್ ಪಟ್ಲ ಅವರ ತಂಡಕ್ಕೆ ಕೂಡ ಧನ್ಯವಾದ ಹಾಗೂ ಅಭಿನಂದನೆ ಹೇಳುತ್ತಾ, ನಾಳಿನ ಕಾರ್ಯಕ್ರಮ ಅದು ಹೇಳ್ತೇವಲ್ಲ ನಾವು, ಒಂದು ಒಳ್ಳೆಯ ಮನಸ್ಸಿನಲ್ಲಿ ಯಾವುದೇ ಪ್ರಾರ್ಥನೆ ಮಾಡಿದಾಗ ದೇವರಿಗೆ ಕೇಳುತ್ತದೆ ಅಂತೇಳಿ. ಸುಮಾರು 3 ವರ್ಷಗಳ ಹಿಂದೆ ಯಕ್ಷಧ್ರುವ ಪಟ್ಲ ಸಂಭ್ರಮವಾದ ನಂತರ ನಾವು ಮಂಗಳೂರಿನ ಒಂದು ಚಿಕ್ಕ ಬೋಟಿನಲ್ಲಿ ಧನ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಅಲ್ಲಿ ಮೂಡಿದಂಥ ಕಲ್ಪನೆ ಯಕ್ಷಗಾನ ಸಮುದ್ರಯಾನ ಅಂದರೆ ಸಮುದ್ರದಲ್ಲಿ ಸಮುದ್ರ ಮಥನ ಮಾಡುವ ಯೋಚನೆಯನ್ನು ಹಾಕಿಕೊಂಡದಷ್ಟೇ. ನಾಳೆ ಅದು ದೇವರ ದಯದಿಂದ ಅದು ಕಾರ್ಯರೂಪಕ್ಕೆ ಬರಲಿಕ್ಕಿದೆ. ಸುಮಾರು 6.5 ಕೋಟಿಯ ವೆಚ್ಚದಲ್ಲಿ ಈಗಾಗಲೇ ಹೇಳಿದಾಗೆ ಹಣ ಎಲ್ಲ ಅವರವರದ್ದು. ಇದಕ್ಕೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಿಂದ ಒಂದು ಪೈಸೆಯೂ ಹೋಗುವುದಿಲ್ಲ. ಬರುವವರು ಅವರವರೇ ಖರ್ಚು ಮಾಡಿಕೊಂಡು ಸುಮಾರು 6.5 ಕೋಟಿ ಯಕ್ಷಗಾನದ ಹೆಸರಲ್ಲಿ ನಾವು ಲಕ್ಷದ್ವೀಪ ಸಮುದ್ರಯಾನವನ್ನು ಮಾಡಲಿಕ್ಕಿದ್ದೇವೆ. ಮುಂದಿನ ವರ್ಷ ಹೇಳ್ತಾರೆ ಯಕ್ಷಗಾನದ ಏನಿದೆ ಅನೇಕವಿದೆ ಅಂತ ಯಕ್ಷಗಾನ ಹೇಳಿದ್ದನ್ನು ಕೇಳಿದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅನೇಕ ರೀತಿಯಂಥ ವಿಶೇಷ ಕಾರ್ಯಕ್ರಮ ಯಕ್ಷಧ್ರುವ ಪಟ್ಲದಲ್ಲಿ ಮೂಡಿ ಬರಲಿ. ಇದಕ್ಕೆ ಸಹಕರಿಸಿದಂಥ ಎಲ್ಲರನ್ನು ಹೊಂದಿಸುತ್ತಾ ಈಗಾಗಲೇ ಧನ್ಯೋತ್ಸವ ಕಾರ್ಯಕ್ರಮದ ಇದು ಹೇಳುವುದಾದರೆ ಅದರಲ್ಲಿ ತುಂಬ ಮಂದಿ ಹೆಸರನ್ನು ಹೇಳಬೇಕು. ಅಲ್ಲಿ ಚಂದ್ರಾಸನ ರಂಗೋಲಿಯವರು ನಿಂತುಕೊಂಡಿದ್ದಾರೆ. ಇವತ್ತಿನ ಬೆಳಿಗ್ಗೆ ಎಲ್ಲ ವೇದಿಕೆಯ ವ್ಯವಸ್ಥೆಯನ್ನು ಮಾಡಿದವರು ರಂಗೋಲಿ ಚಂದ್ರಾಸನವರು. ಹೀಗೆ ಅನೇಕ ಮಂದಿ ಇದರ ಹಿಂದೆ ದುಡಿದಿದ್ದಾರೆ. ಅಂಚೆ ಡಿಪಾರ್ಟ್ಮೆಂಟು ಎಲ್ಲ ಈ ಹೆಸರು ಬಿಟ್ಟು ಹೋಗಲಿಕ್ಕೆ ಸಾಕು. ಅನೇಕ ಮಂದಿ ಇದರಲ್ಲಿ ಮಾಧ್ಯಮ ಮಿತ್ರರು ಅನೇಕ ಮಂದಿ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳುತ್ತಾ, ದೇವರಲ್ಲಿ ಎಷ್ಟೇ ಪ್ರಾರ್ಥನೆಯನ್ನು ಮಾಡಬೇಕು ನಾವೆಲ್ಲರೂ. ಏನು ಅಂತ ಕೇಳಿದರೆ, ನಮಗೆ ಜನ್ಮ ಇದ್ದರೆ ಅದೇ ತುಳುನಾಡಿನಲ್ಲಿ ಸಿಗಬೇಕು. ಇನ್ನೊಂದು ಜನ್ಮ ಇದ್ದರೆ ನನ್ನ ತಾಯಿಯ ಹೊಟ್ಟೆಯಲ್ಲಿ ಮಗದೊಮ್ಮೆ ಹುಟ್ಟಿ ಬರುವಂತೆ ದೇವರ ಆಶೀರ್ವಾದ ಇರಲಿ. ನಾವೆಲ್ಲರೂ ಇಂಥ ಒಳ್ಳೆ ಕೆಲಸಗಳಿಗೆ ಸೇರುವಂತೆ ದೇವರು ತಾಯಿ ಭ್ರಮರಾಂಬಿಕೆ ಆಶೀರ್ವಾದವನ್ನು ನೀಡಲಿ ಅಂತ ಹೇಳುತ್ತಾ ಒಂದೇ ಮಾತು ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮಾತನ್ನು ಮುಗಿತೇನೆ. ಜೈ ಶ್ರೀರಾಮ್. ದಯವಿಟ್ಟು ನಿತ್ಯನ್ನ ಒಮ್ಮೆ ವೇದಿಕೆಗೆ ಬಂದು ಒಂದು ಶಾಲು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಟ್ರಸ್ಟಿಗಳು ಮತ್ತು ರವಿಯಣ್ಣ ಉಳಿದೊಟ್ಟು ರವಿಯಣ್ಣ ಅವರು ನಮ್ಮ ಟ್ರಸ್ಟಿಗಳು. ದಯವಿಟ್ಟು ಒಮ್ಮೆ ವೇದಿಕೆ ಬನ್ನಿ. ಮಧು ದಯವಿಟ್ಟೊಮ್ಮೆ ವೇದಿಕೆ ಬರಬೇಕು. ನಮಗೆ ಇನ್ವಿಟೇಷನ್ ಮಾಡಲಿಕ್ಕಾಗಲಿ ಪ್ರತಿಯೊಂದು ನಮ್ಮ ಈ ಇವತ್ತಿನ ಈ ಸ್ಕಾಲರ್ಶಿಪ್ನ ವಿಷಯದಲ್ಲಾಗಲಿ ಅನೇಕ ರೀತಿಯಲ್ಲಿ ನಮಗೆ ಸಹಕಾರ. ಈ ಇಡೀ ಇನ್ವಿಟೇಷನ್ ಅನ್ನು ಉಚಿತವಾಗಿ ನಮಗೆ ಪ್ರಿಂಟ್ ಮಾಡಿ ಕೊಡಿಸಿದ್ದು ಮಧು. ಬೆಂಗಳೂರಲ್ಲಿ ಉದ್ಯೋಗದಲ್ಲಿದ್ದಾರೆ. KT ಸುವರ್ಣ ಅವರು ದಯವಿಟ್ಟೊಮ್ಮೆ ವೇದಿಕೆ ಬರಬೇಕು. ಮಧು ಬನ್ನಿ, ಮುಂದೆ ಬನ್ನಿ. ನಮ್ಮ ಇಡೀ ಇನ್ವಿಟೇಷನ್ ಅನ್ನು ಮಾಡಿಕೊಟ್ಟದ್ದು ಶಶಿಯನ್ನ, ಮತ್ತೆ ಸ್ಕಾಲರ್ಶಿಪ್ಗೆಲ್ಲ ತುಂಬಾ ಕೆಲಸ ಮಾಡಿದ್ದಾರೆ. ಸತೀಶ್ ಕಟೀಲ್ ಒಮ್ಮೆ ವೇದಿಕೆ ಬನ್ನಿ. ದೀಪಾ ಸೌಂಡ್ಸ್, ನಮಗೆ ಎಲ್ಲ ಸೌಂಡ್ಸಿನ ಎಲ್ಲ ಎಲೆಕ್ಟ್ರಿಷಿಯನ್ ವ್ಯವಸ್ಥೆ ಮಾಡಿದಂಥ ಸತೀಶ್ ಕಟೀಲ್ ಅವರು. ಚಂದ್ರಸಣ್ಣ ಒಮ್ಮೆ ವೇದಿಕೆ ಬನ್ನಿ. ಚಂದ್ರಸಣ್ಣ ಹೊರಬಲಿ ಇಂಚಿಬಲ್ಲಿರ ದೇವಣ್ಣಿ ಅವರ ದೇವಣ್ಣ ಬಂಟ್ವಾಳ. ದಯಮಂತ ಚಂದ್ರ ಸದ್ಯ ಅಡ್ಡಿ ಅಂತ ಇರೋ ಹೊರ ಬಲೆ ಬಲೆ ಒಂದು ವಿಶಾಲದ ಗೌರವ ಬಲೆ. ಚಂದ್ರ ಸಣ್ಣ ಗೊಂಜಿ
ಬಲೆ ದೇವಣ್ಣ ಇಲ್ಲರ ಬಂಟ್ವಾಳ ದೇವಣ್ಣ ಒಂಜಿ ಕರುಣ ಆಡದ ನಮಗೆ ಇಲ್ಲಿ ಸಹಕರಿಸಿದಂತಹ ಈ ಮಕ್ಕಳು ಬೆಳಿಗ್ಗೆ ತುಂಬಾ ಸುಂದರವಾಗಿ ಕಾಣ್ತಾ ಇದ್ರು, ಈಗಲೂ ಸುಂದರವಾಗಿ ಕಾಣ್ತಾ ಇದ್ದಾರೆ, ಬಟ್ ತುಂಬಾ ಸುಸ್ತಾಗಿದೆ ಮಕ್ಕಳಿಗೆ. ಬಿಂದು ಒಮ್ಮೆ ವೇದಿಕೆ ಬರಬೇಕು. ಅಡ್ಯಂತ ನಮ್ಮ ಪೋಷಕರಿ ಸುದೇಶನ್ನ ಕೊಡ್ತೀರಾ? ಥ್ಯಾಂಕ್ ಯು. ಅಲ್ಲಿಗೆ ಅಲ್ಪಣೆ ಅಂತಲೇ ಒಂಜಿ ಜೋಕ್ಲೆ ಒಂಜಿ ಲೆಪ್ಪೇನು ಒಂಜಿ 4-5 ಜನ ಮಾತ್ರ. ಬಿಂದು ಅವರ ವೇದಿಕೆ ಬೆಲೆ. ಬಿಂದು ಇದು CA ಫೈನಲ್ ಎಕ್ಸಾಮ್ ಕೊಲ್ಲೊಂದುಲ್ಲೇರಿ. ನಮ್ಮ ಲಾಸ್ಟ್ ಟೈಮ್ SSLCD ರಾಜ್ಯಕ್ಕೆ ಆಜಿನ ರ್ಯಾಂಕ್ ಕೊಡಂತ ಚಿತ್ರ ಬಿಂದು ಇನ್ನು ನಮ್ಮ ಇಡೀ ವೇದಿಕೆದ ಜವಾಬ್ದಾರಿಗೆ ತಂದಿರಿ. ಮನ್ವಿತಾ ಬಲೆ ಮಗ ಬುಕ್ಕೊಂಜಿ ನೈನಾ ಮನ್ವಿತಾ ಬಲ. ಬಿಂದು ನಮ್ಮ ಲೀಲಾದ್ರಿ ಶೆಟ್ಟರ ಮಗಲಿ. ಬುಕ್ಕ ಮನ್ವಿತ ನಮ್ಮ ಕೃಷ್ಣ ತಾರಮರ್ನ ಮಗಲಿ. ನನ್ನ IAS ಆಪನ ಆಸೆ ಉಂಡಿಗೆ ತುಕ ದೇವರೆತ್ತಾವಡೆ. ನಮ್ಮ ಕುಡ್ಲದ ಜೋಕುಲ್ಲ IAS IPS ಆವಡೊಂದು ನಮ್ಮ ಒಂಜಿ ಬೇಡಿಕೆ. ಕುಡ್ಲಡಿ ಏರ್ಲೈಕ್ ಮನಸ್ಸು ಮಾಡ್ತಂದುಲ್ಲಿರಿ ಸೌತ್ ಕೇಂದ್ರದಾಗಲಿ. ನೈನಾ ಬಲೆ ಕೊಲ್ಲೆ 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 ಕೊಲ್ಲೆ. ಲಿಖಿತ ಚಾರ್ವಿ ತನಿಷ್ಕಾ ತನುಜಕ್ಕೆ ಕೊಲ್ಲಿರ ಅಡಿಯಂತ ಹೇಳಿ ತನುಜಕ್ಕೆ ಪೋಯಿರಲಿರ ಅಡಿಯಂತ ಹೇಳಿ ದೇವನಲ್ಲಿ ಇದ್ದೀರ. ಅಶ್ವಿತ್ ಮಾರ್ಲಾ ಅಶ್ವಿತ್ ಬಿಲಮ್ಮ ಎಂಗಿಲ್ನ ನಮ್ಮ ಪ್ರತಿಯೊಂದು ವಿಚಾರದಲ್ಲೂ ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಫೌಂಡೇಶನ್ ಬಗ್ಗೆ ಯಾವುದೇ ಅಡೆತಡೆ ಇಲ್ಲದೆ ಹಾಕಿ ಕೆಲಸ ಮಾಡುವಂತ ಮತ್ತೆ ಇಡೀ ವ್ಯವಸ್ಥೆಯನ್ನು ನೋಡಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡುವಂತ ಅಶ್ವಿತ್ ಮಾರ್ಲ ಅವರು. ಅವರಿಗೂ ಆಕಲಿಗೆ ಸತೀಶ್ ಸುರತ್ಕಲ್, ಅನೂಪ್ ಸುರತ್ಕಲ್ ಇವ ಭಾಗವತಲ್ಲ ಅಂದೆ ಅನೂಪ್. ತಾರೆಮಾರ್ ಕೃಷ್ಣಣ್ಣರ ಬಲಿ ಇಡೀ ಸ್ಟೇಜಿನ ಬಾರಿ ಜವಾಬ್ದಾರಿ ಮಲ್ತೊಂದಿಲ್ಲಿರಿ. ತಾರೆಮಾರ್ ಕೃಷ್ಣಣ್ಣ ಬುಕ್ಕ ಮಾತಾ ನಮ್ಮಕ್ಲೆ ದಯಪಂಡ ಏರ್ಲ ಒಯ್ತಲ ಅಪೇಕ್ಷೆಡಿ ಕೆಲಸ ಅನ್ಬಿಡಕ್ಲತ್ತೆ. ಮಾತಿರ್ಲ ನಿಸ್ವಾರ್ಥೋಡಿ ಆ ನೆಕಡೆ ಪಲ್ಲೆ ಕಡೆ ಮಾತಿರ್ಲ ನಿಸ್ವಾರ್ಥೋಡಿ ಕೆಲಸ ಅನ್ಬಿಡ ಚಿತ್ರಾಗ್ಲಿ ಅಂಚ ಅದು ಒರಿಯನ್ ಲೆತ್ತಿಜಿ ಮಾಡಿದ್ದು ಏರ್ಲ ಬೇಜಾರು ಮಾಡ್ತೊಡ್ಚಿ ನಿಕ್ಕೆಲ್ಲ ಮಾತಿರಲ್ಲ ಆಶೀರ್ವಾದ ಇಪ್ಪಡೆ ಇಂಚನ ದಾನಿಲ್ನಕ್ಕೆಲ್ಲ ತುಲೆ ML ಸಾಮಗಿರ್ಲ ಬೊಲ್ಪುಗು ದಂಪತಿ ಸಮೇತ ಬತ್ತದ ನಮ್ಮೊಟ್ಟಿಗೆ ಮಲ್ಲ ದಾನಿಲು ದಿವಾಕರ್ ರಾವ್ ಕಟೀಲ್ ರಂಜಿತ್ನ ಮಹಾದಾನಿಲು ನಮ್ಮೊಟ್ಟಿಗೆ ಉಳ್ಳಿರಿ ಮಾತ ಕಾರ್ಯಕ್ರಮ ಮುಗಿತು ಬೊಬ್ಬನ ಚಿತ್ರಾಗ್ಲಿ ನಿಕ್ಲಿಗೆ ಮಾತೆರೆಗಿಲ್ಲ ದಿನೇಶ್ ರವಿಲ ಹೊರ
ದಿನೇಶನ್ ರವಿಲ ಬಲಿ ಬಲಿ ಧನಾತ್ ಸಹಕಾರ ಈ ಫೌಂಡೇಶನ್ಗೆ ನಿಖಿಲ ಮಿತಿ ಇಪ್ಪಡಂದು ಕೈ ಮುಗಿದು ನಟ್ಟೊಂದು ಎಲ್ಲದ ಸಮುದಾಯ ನಗಲ ನಿಖಿಲ ಮಾತಿರನಲ್ಲ ಆಶೀರ್ವಾದ ಇಪ್ಪಡೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮಂತ್ರನ ಚಿತ್ರನ ಮಾತ ಬಂದುಲೆಗಿಲ್ಲ ಬೊಕ್ಕರ ತರತಗ್ಗಾದ ನಮನ ಮಲ್ತೊಂದು ಈ ಕಾರ್ಯಕ್ರಮ ಇನ್ನಿತ 11ನೇ ವರ್ಷದ ಮೇ 30ನೇ ತಾರೀಕಿಗೆ ಅಡ್ಯಾರ್ ಗಾರ್ಡನ್ ನಡತನ ಚಿತ್ರ ಈ ಕಾರ್ಯಕ್ರಮಕ್ಕೆ ಮುಗಿತಲೆದ ಚುಕ್ಕಿದಿ ಒಂದಿಲ್ಲ. ನಮಸ್ಕಾರ ನಮಸ್ಕಾರ ನಮಸ್ಕಾರ.